good to be
ಇಲ್ಲಿ ನೋಡಿ ಆರಂಭಿಕ ಚೆಂಡು ತೀರ್ಮಾನ ತೀರ್ಪುಗಾರ ವಿಭಾಗದಲ್ಲಿ ಹಸಿರ ತೀರ್ಮಾನದೊಂದಿಗೆ ಹೊರಡೋದ ಚೆಂಡಿಗೆಯಲ್ಲಿ ಬಲಾಢ್ಯ ತಂಡನೆ ಎಡ ವಿಭಾಗದಲ್ಲಿ ಚೆಂಡು ದಾಳಿಸಿದಾಗ ಎರಡನೇ ಚೆಂಡು ಇಲ್ಲಿ ಸುಧೀರ್ ರವರಿಗೆ ಆಫ್ಸಿನ್ ಭಾಗದಲ್ಲಿ ತನ್ನ ಉತ್ತಮವಾದ ಜಾಣ್ಮೆಯ ದಾಳಿ ಇಲ್ಲಿ ಜಾಣ್ಮೆಯ ದಾಳಿಗೆ ಉತ್ತಮವಾದ ದಂಡನೆ ಮನಮೋಹಕ ಶೈಲಿಯ ದಂಡನೆಯಲ್ಲಿ ಸೇರಿಕೊಳ್ತಿದ್ದಾರೆ ಸುಧೀರ್. ಇಲ್ಲಿ ಸ್ವಿಚ್ ಇಟ್ಟೊಡ್ದಕ್ಕೆ ಮನ್ನ ಎಡವಿ ಕಲ್ತಿದ್ದಾರೆ, ಒಂದು ಸೇರಿಕೊಳ್ತಿದೆ, ಆವಾಲಿಗೆ ಕರೆ ಇದೆ, ಇಲ್ಲಿ ನಕಾರಾತ್ಮಕ ಮನ್ನ ಖಂಡಿತವಾಗಿಯೂ ಸುಲಭದ ಒಂದು ಸೇರಿಕೊಳ್ತಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಣನೀಯ ಮೊತ್ತ 4 ಚೆಂಡುಗಳು ಮುಕ್ತಾಯವಾಗಿದೆ. 3 ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ 3 ಮುಕ್ತಾಯವಾಗಿದೆ. 4ನೇ ಬಾರಿಗೆ ಮನಮುಖ ಶೈಲಿಯ ದಂಡನೆ ಫಿಲ್ಟರ್ಸ್ ಮಾದರಿ ಚೆಂಡು ಇಲ್ಲಿ ಅವಸರ ಮಾಡದೆ ತನ್ನ ದಾಂಡಿನಲ್ಲಿ ಉತ್ತಮವಾದ ಆಟದ ವೈಖರ್ಯದೊಂದಿಗೆ ಅಶ್ವಿನ್ ಅದೇ ರೀತಿಯಾಗಿ ಸುಧೀರ್ ಈ ಇರುವರು ಆಟಗಾರರು ಆರಂಭಿಕ ಜೋಡಿಯಾಗಿ ಧಾವಿಸಿದಾಗ ಅದೆಷ್ಟೋ ಕಾಲ ಕ್ರೀಸ್ನಲ್ಲಿ ಆಕ್ರಮಿಸುತ್ತಾರೋ ಅಷ್ಟರ ಮಟ್ಟಿಗೆ ಗಳಿಕೆ ಉತ್ತಮವಾಗಿರುವುದು ಕಾರಣ ಇಲ್ಲಿ ನೋಡಿ ಮನಮೋಹಕ ಶೈಲಿಯ ದಾಳಿ, ದಾಂಡುಗಳಿಗೆ ವಂಚನೆ, ಭೂಮಿ ತಾಯಿಯ ಮಡಿಲಿನಲ್ಲಿ ತೇಲಿಕೊಂಡು ಬಂದಂತ ಚೆಂಡು ಭೂಮಿಗೆ ಮುತ್ತನ್ನಿಕ್ಕಿದ್ದಲ್ಲದೆ ನೇರವಾಗಿ ಆ ಮುತ್ತನ್ನು ಗುಟ್ಟಕ್ಕಿಕ್ಕಿದೆ. ಈ ಮುತ್ತಿನೊಂದಿಗೆ ಸುಧೀರ್ ರವರ ಆಟಕ್ಕೆ ಅಂತ್ಯವಾಗಿ ಸುಧೀರ್ ರವರ ಆಟ ಅಂತ್ಯವಾಯಿತು. ತದನಂತರ ಇನ್ನೋರ್ವ ದಾಂಡಿಗನ ಆಗಮನವಾಗ್ತಿದೆ. ಅರ್ಥಾತ್ ಇಲ್ಲಿ ಅಂತಿಮ ಒಂದು ಚೆಂಡು ಬಾಕಿ ಇದೆ. ಜರ್ಸಿ ನಂಬರ್ 24 is the one of the most important batsmen for here. Now Shushit is the new man. Last one more ball. ಅಂತಿಮ ಒಂದು ಎಸ್ತ ಬಾಕಿ. ಬಲವಾದ ಹೊಡೆತ ಬಲ ವಿಭಾಗದಲ್ಲಿ ತಾನು ಮಾಡಿದ ತಪ್ಪು. ಇಲ್ಲಿ ಇವರು ದಾಂಡಿಗರು ತಪ್ಪನ್ನು ಮಾಡಿದಾಗ ಅಶ್ವಿನ್ ರವರು ಮೊತ್ತವನ್ನು ಕಬಳಿಸುವ ತವಕದೊಂದಿಗೆ ಓಡಿದಾಗ ಒಲ್ಲದ ಮನಸ್ಸಿನೊಂದಿಗೆ ಓಟವನ್ನು ಚಾಲನೆ ಮಾಡಿದರು. ಈ ಚಾಲನೆಯಾದಾಗ ಅವಕಾಶವಿಲ್ಲ, ರನ್ಔಟ್ ರೂಪದಲ್ಲಿ ಉತ್ತರಿ ಆಘಾತವಾಗಿದೆ. ಆರಂಭಿಕ ಓವರ್ ಮುಕ್ತಾಯವಾದಾಗ 2 ಉತ್ತರಿ ನಷ್ಟದೊಂದಿಗೆ ತಂಡದ ಖಾತೆಯಲ್ಲಿ 5. ದಾಳಿಗಾರಿಕೆ ವಿಭಾಗದಲ್ಲಿ ಸೇರಿಕೊಳ್ತಿದ್ದಾರೆ ಸುಮಂತ. ಇಲ್ಲಿ ಸುಮಂತ I requested both captains to come back, KKS and Jaitulnad. Please come to the pendle. ಇಲ್ಲಿ ಲೆಗ್ ಸ್ಪಿನ್ ಮೋಡಿಯಲ್ಲಿ ಎದುರಿಸಿದಾಗ ಇಲ್ಲಿ KK ಉತ್ತಮವಾದ ದಂಡನೆ ಒಂದು ಮಾತ್ರ ಸುಲಭವಾಗಿ ಸೇರಿಕೊಳ್ತಿದೆ. ಆರಂಭಿಕ ಇನ್ನಿಂಗ್ಸ್
ಚಾಲ್ತಿಯಲ್ಲಿ ಇದ್ದು ಈಗಾಗಲೇ ಎರಡನೇ ಓವರಿನ ಆರಂಭಿಕ ಚೆಂಡು ಮುಕ್ತಾಯವಾಗಿದೆ. ಎರಡನೇ ಬಾರಿ ಮತ್ತೆ ಬಿರುಸಿನ ದಾಳಿಗೆ ಪ್ರಾಶಸ್ತ್ಯ. ಆದರೆ ಎಡವಿಕೊಂಡಂತ ದಾಂಡಿಗ ಸುಸೇಂದ್ರ ಅವರ ದಂಡಿನಲ್ಲಿ ವಂಚನೆ ಸಾಗಿ ಬರುವಾಗ ನೇರವಾಗಿ ದಾಳಿಗಾರ ಉತ್ತರ ನೀಡುತ್ತಿದ್ದಾರೆ. ನೀ ನಡೆ ನಿನ್ನ ಫೌಲನ್ ಕಡೆ, ಅರ್ಥಾತ್ ಇಲ್ಲಿ ಎಮಿಸ್ ಹೈ ಹಿಟ್. ಅವಕಾಶವಿಲ್ಲ. ತಾನೆಸೆದಂತ ಚೆಂಡು ನೇರವಾಗಿ ಗುಟ್ಟ ಸ್ಪರ್ಶ ಕಾಣುತ್ತದೆ. ನೀನು ಈ ಅರಿವನ್ನು ಅರಿತಾಗ ನೀನು ಇರುತ್ತೀಯ ನಿನ್ನ ಫೌಲನ್ನಲ್ಲಿ ಅನ್ನೋ ತೀರ್ಮಾನದೊಂದಿಗೆ ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ಸುಮಂತ್ ತನ್ನದೇ ಶೈಲಿಯಲ್ಲಿ ಎಡ ಭಾಗದಲ್ಲಿ ರೈಟ್ ಹ್ಯಾಂಡ್ ಎರಾಮ್ ಮಾದರಿನ ಎಸೆಯತ್ನೊಂದಿಗೆ ಲೆಗ್ ಸ್ಪಿನ್ ಮೋಡಿಯಲ್ಲಿ ಕರಾರು ಮತ್ತು ದಾಳಿ. ಈಗಾಗಲೇ 3 ಎಸೆತಗಳು ಮುಕ್ತಾಯವಾಗಿದೆ. 3ರ ಮುಂದೆ ಕೊಟ್ಟದ್ದು ಕೇವಲ 2. ತಂಡದ ಖಾತೆಯಲ್ಲಿ ಇದು 7. 3 ವಿತ್ತರೆ ನಷ್ಟದೊಂದಿಗೆ ಮೊತ್ತಗಳು ಸೇರುವುಗಳಾಗ ಗಳಿಕೆ ಯಶಸ್ವಿಯಾಗಲೇಬೇಕು. ಕಾರಣ ಈಗಾಗಲೇ ಮೊತ್ತ ಸೇರಿಕೊಂಡಿದೆ 7. ಇನ್ನು 15 ಕ್ಷಮಿಸಬೇಕು 9 ಚೆಂಡುಗಳ ಆಟ ಬಾಕಿ ಇದೆ. ತೀರ ಎಡ ವಿಭಾಗದಲ್ಲಿ ಕ್ಷಮಿಸಿದಂತ ಚೆಂಡಿಗೆ ಇಲ್ಲಿ ನಿರ್ದಾಕ್ಷಿಣ್ಯವಾಗಿ ಓಟಗಳು ಒಂದು ಸೇರಿಕೊಳ್ತಿದೆ. ಅಡ್ಡ ಚೆಂಡು ಎಂಬ ತೀರ್ಮಾನ ಬರ್ತಿದೆ. ಅರ್ಥಾತ್ ಇಲ್ಲಿ 1+1 ಅವಳಿ ಸಂಪಾದನೆ ಯಶಸ್ವಿಯಾಗಿ ಇತರ ರೂಪದಲ್ಲಿ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ ಸೇರ್ಲಿಕ್ಕೆ ಇನ್ನೂ ಬೇಕಿದೆ. ಕಾರಣ ಈಗಾಗಲೇ ಮೊತ್ತ ಸೇರಿ ಅವಳ 9. ಮತ್ತೆ ಚೆಂಡು ಚಿರಕಾಲ ಗಾಲಿಯಲ್ಲಿ. 1ರ ಕರೆ 2ರ ಕರೆಗಾಗಿ ತಂಡದ ಮೊತ್ತ 10. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ನೋಡಿ now umpire decision is pending. Yes, ಯಾನ್ ನೆಕ್ಕೆ ಬಂಪನ ದಯವಿದು ಮೇಂಟೆನೆನ್ಸ್ ಟೀಮುಗಳು ತಿಪ್ಪನಪ್ಪಗ ಜೈ ತುಳುನಾಡದಾಗಲು ಸಹಕಾರ ಮಲ್ಪಡುತ್ತೇನೆ. ನೀವು ಥರ್ಡ್ ಅಂಪೈರ್ಗೆ ಬೈದು ನೀವು ಪ್ರೊಫೆಸರ್ ಅಲ್ಪ ಲೆಕ್ಕ ಆಪಜಿ ಕ್ಯಾಪ್ಚರ್ ಆಗಿ ಮುಂಡತ್ತೆ.
ಸಿಕ್ಸರ್ ಅನ್ನೋ ತೀರ್ಮಾನ ಬರುತ್ತಿಲ್ಲ, ಓಟಗಳು ಮಾತ್ರ ಸೇರಿಕೊಳ್ತಿದೆ. ಈಗಾಗಲೇ ಉತ್ತಮವಾದ ಲೈವ್ ಮುಖೇನ ನಮ್ಮೊಂದಿಗೆ ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ. ಉತ್ತಮವಾದ ಕಾರ್ಯದೊಂದಿಗೆ ತುಳುನಾಡ ವಾರಿಯರ್ಸ್ ನಮ್ಮ ಜೊತೆ ಸರ್ತಿಲಿತ್ತು. ದಿಸ್ ಈಸ್ ದ ಫೈನಲ್ ಅಂಡ್ ಲಾಸ್ಟ್ ಕಾಲ್. ಅಂಪೈರ್ ತೃತೀಯ ಓವರ್ನ ಚಾಲ್ತಿಯಲ್ಲಿ ಆರಂಭಿಕ ಚೆಂಡು ಇಲ್ಲಿ ನೋಡಿ, ಲಾಲಿಪಾಪ್ ಮಾದರಿ ಚೆಂಡು, ಆದರೆ ಇಲ್ಲಿ ಗಗನಚುಂಬಿ ಆದಾಗ ದೂರದಲ್ಲಿ ನಿಂತ ಗಿರಿಗ ಬಂದ ಪುರಸ್ಕಾರವನ್ನು ಬಿಡದೆ ನೇರವಾಗಿ ಕ್ಯಾಚ್ ಅನ್ನು ಪಡೆದುಕೊಂಡಾಗ ಆಘಾತವಾಗಿದೆ. ನೇರವಾಗಿ ಶ್ರೀಲಂಕರಿಗೆ ಬಾಳ್ತಿದ್ದಾರೆ. ಓರ್ವ ಅನುಭವಿ ಆಟಗಾರ ಯಶ್ ರವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಬಲಾಢ್ಯ ದಾಂಡಿಗ ಪವನ್ ರವರ ಆಗ್ರಹವಾಗಿದೆ. ಗಣೇಶ್ ದಂಡದ ಮೊತ್ತ 5 ಕ್ರಮಿಸಬೇಕು. ತಂಡದ ಮೊತ್ತ 13, 5 ಉತ್ತರ ನಷ್ಟವಾಗಿದೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ ತಾಣಿಸಿದಂತ 2 ಚೆಂಡುಗಳಲ್ಲಿ ಅಶೋಕ್ ರವರ ಉತ್ತಮವಾದ ದಾಳಿ 3ನೇ ಬಾರಿ. ದಿಸ್ ಈಸ್ ಅ ಮಿರಾಕಲ್ ಫಾರ್ ದಿಸ್ ಟೈಮ್. ನೋ ಹಿ ಗಾಟ್ ಅ ಹ್ಯಾಟ್ರಿಕ್. ಇದು ಜಾದು, ತನ್ನ ಕೈ ಚಲಕವನ್ನು ತೋರಿಸುವಂತ ಜಾದು ಇಲ್ಲಿ ತೋರ್ಪಡಿಸಿದಾಗ ಆಟಗಾರರು ಮಾಡುವಂತ ತಪ್ಪಿನೊಂದಿಗೆ ನೇರವಾಗಿ ಅಶೋಕ್ ರವರ ಪಾಲಿಗೆ ಒದಗಿ ಬಂದಿದೆ ಹ್ಯಾಟ್ರಿಕ್ ಉತ್ತರೀಯ ಸಂಪಾದನೆ. ಎಡ ವಿಭಾಗದಲ್ಲಿ ತನ್ನದೇ ಶೈಲಿಯಲ್ಲಿ ಲೆಗ್ ಸ್ಪಿನ್ ಮೋಡಿಯ ದಾಳಿ, ರೈಟ್ ಆರ್ಮ್ ಎರೌಂಡ್ ಮಾದರಿಯಲ್ಲಿ ಬೀಸುವಾಗ ದಾಂಡಿಗೆ ವಂಚನೆಯಾಗಿ ಬಂದ ದಾಳಿಗೆ ತಕ್ಕಂತೆ ಉತ್ತರವನ್ನು ನೀಡಿದಾಗ 3 ಕ್ಯಾಚ್ಗಳನ್ನು ನೀಡಿದಾಗ ಓರ್ವ ದಾಳಿಗಾರ ಪುರಸ್ಕಾರ ಪಡೆಯುತ್ತಿದ್ದಾನೆ. ಅರ್ಥಾತ್ ತಾಣಿಸಿದಂತ 6 ಚೆಂಡುಗಳಲ್ಲಿ ಕ್ಷಮಿಸಬೇಕು, 3 ಚೆಂಡುಗಳಲ್ಲಿ 3 ಉತ್ತರೆಯನ್ನು ಪಡೆದುಕೊಂಡಂತ ದಾಳಿಗಾರ. ಮತ್ತೆ ಜಾನ್ಮೆ ಆಟ. ಇಲ್ಲಿ ಮನಮೋಹಕ ಶೈಲಿಯ ಉತ್ತರಗಳು ಸಾಗಿ ಬರ್ತಿದೆ. 2 ಅನ್ನುವ ಓಟಗಳು ಸೇರಿಕೊಳ್ತಿದೆ. ಈ 2 ಓಟದೊಂದಿಗೆ ಅಶೋಕ್ ರವರ ದಾಳಿಯಲ್ಲಿ ಖಾತೆ ಶುಭ ಆರಂಭವಾಗಿದೆ. ತಂಡದ ಸ್ವಖಾತೆಯಲ್ಲಿ ಈಗಾಗಲೇ ಗಳಿಕೆಯಾಗಿದೆ. ಮತ್ತೆ ನೋಡಿ ಜಾನ್ಮಿ ಆಟಕ್ಕೆ ಮನ್ನಣೆ. ಆದರೆ ಎಡ ವಿಭಾಗದಲ್ಲಿ ಕೊಂಚ ಮಟ್ಟಿಗೆ ದಾಳಿ ಕರಾರುಮತ್ತವಾಗಿತ್ತು. ಈ ದಾಳಿಗೆ ಲೆಗ್ ಸ್ಪಿನ್ ಮೋಡಿಯಲ್ಲಿ ವಂಚನೆ ಸಾಗಿ ಬಂದಾಗ ಲೆಗ್ ಮುಖೇನ 1 ಅನುಮತ ಸೇರಿಕೊಳ್ತಿದೆ. ಈ 1 ಅನುಮತ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಈಗಾಗಲೇ ಗಣನೀಯ ಮೊತ್ತ 15. ಅಂತಿಮ ಮಧ್ಯಸ್ಥವಾಗಿ ಅಂತಿಮ ತೃತೀಯ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 16 ಮಾತ್ರ ಬಾಕಿ ಇದೆ. ಕಾರಣ ಈಗಾಗಲೇ 4 ಚೆಂಡುಗಳು ಮುಕ್ತಾಯವಾಗಿದೆ.
ಬಿರುಸಿನ ಹೊಡೆತಕ್ಕೆ ಮನ, ಬಿರುಸಿದ ಹೊಡೆತಕ್ಕೆ ಮನ. ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿದ್ದು ಲೆಗ್ ಬೈ ಅನ್ನುವ ತೀರ್ಮಾನ ಬರ್ತಿದೆ. ಲಾಸ್ಟ್ ರನ್ ಬಾಲ್. ಉತ್ತಮವಾದ ದಂಡನೆ, ಒಂದು ಸೇರಿಕೊಳ್ತಿದೆ. ಇಲ್ಲಿ ನೋಡಿ, ಚುರುಕಿನ ಓಟಗಳು ಸಾಗಿ ಬರುವಾಗ ಅಪಲಿ ಸಂಪಾದನೆಯ ಮೊತ್ತಗಳು ಸೇರ್ತಿದೆ. ಆರಂಭಿಕ ವ್ಯವಹಾರ ಮುಕ್ತಾಯವಾದ ದಂಡದ ಖಾತೆಯಲ್ಲಿ ಹೆದರಿಕೋ. ಸ್ಕಂದ ಕೆಕ್ಕೆ ಸಂಚನೆ ಜೈತುಲ್ ನಾಟಕಲಿಗೆ ಟಾಸ್ ಪಾಡ್ರ ಬೈದರು. ಟಾಸ್ ಪಾಡ್ದ ಆತನು ನಿಖಿಲು ಗ್ರೌಂಡ್ ಲೈವ್ పోనಗ మిగిలిన ప్రతి ಒಂಜಿ ಪ್ಲೇಯರ್ ನಕಲ್ನ ಎಂಟ್ರಿ ಫೀಸ್ ಪ್ರತಿ ಒಂಜಿ ಪ್ಲೇಯರ್ನ 200 ರೂಪಾಯಿನ ಕಲೆಕ್ಟ್ ಮಾಡ್ತದೆ. ದಯವಿಟ್ಟು ಈ ಪಂದ್ಯಾಟದ ಆಯೋಜಕರ ಕೊರತೆ ಸಹಕರಿಸೋದು ಬಂದು ನಿಖಿಲ ಭಿನ್ನಪ್ ಮಾಡ್ತಂದಿಲ್ಲ, ದಯವಿಟ್ಟು ಅರ್ಥ ಮಾಡ್ತಂದ್ಲಿ. ಎಸ್, ಇಲ್ಲಿ ನೋಬಾಲ್ ಎಂಬ ತೀರ್ಮಾನ ಬಂದಿತ್ತು. ಸುಧೀರ್ ಅವರ ದಾಳಿ ನೋಬಲ್ +1. ಫ್ರೀ ಇತ್ತು ಎಸೆತವು ಇಲ್ಲಿ ವ್ಯವಸ್ಥಿತವಾಗಿ ಬ್ಯಾಟ್ ಹಿಡಿಯುವುದಾಗಿದೆ ತಂಡದ ಖಾತೆಯಲ್ಲಿ. ಮತ್ತೆ ಇಲ್ಲಿ ಅಡ್ಡ ಚಿಂಟು. ಎಸ್, ಪಂದ್ಯಾಟ ಸಮಬಲ. ಅಂತಿಮ ಒಂದು ಬೇಕಾಗಿದೆ. ಬಲವಾದ ಮನವಿದೆ, ಮನವಿಗೆ ಪುರಸ್ಕಾರ ಇಲ್ಲ. ಅನುಭವಿ ದಾಂಡಿಗ ನವೀನ್ ರವರ ಜೊತೆಯಾಗಿ ಸೇರಿಕೊಳ್ತಿದ್ದಾರೆ. ನಿರೀಕ್ಷೆಯ ಮಟ್ಟಕ್ಕೆ ಬೆಳೆದಂತ ಪ್ರತಿಭೆ ಇಲ್ಲಿ ಅಡಕವಾದಾಗ ಈ ಪಂದ್ಯಾಟದ ಪುರುಷೋತ್ತಮ ಯಾರು? ಎಸ್, he is the most important player now. ಲಾಸ್ಟ್ ಅಂತಿಮ ವ್ಯವಹರಣೆಸಿದಂತ ಅಸಕ್ರರ ಪಾಲಿಗೆ ಒದಗಿ ಬಂದಿದೆ ಈ ಪಂದ್ಯಾಟದ ಪುರುಷೋತ್ತಮ ಅನ್ನುವ ಫಲಕ. ದಯವಿಟ್ಟು ಅಸಕ್ರವರೇ ತಮ್ಮ ಫಲಕವನ್ನು ಪಡೆದುಕೊಳ್ಳಲು ನೇರವಾಗಿ ನಿಮಗೆ ಆದರದ ಸ್ವಾಗತವನ್ನು ಬಯಸಿದ್ದೇನೆ ವೇದಿಕೆಯ ಮುಂಭಾಗಕ್ಕೆ. ಅದ್ಭುತವಾದ ಪಂದ್ಯಾಟದಲ್ಲಿ ಉತ್ತಮವಾದ ಸ್ಪೆಲ್ ಅನ್ನು ಆಯ್ಕೆ ಮಾಡಿಕೊಂಡು ದಾಂಡುಗಾರರನ್ನು ಕಟ್ಟಿಕೊಂಡು ತಂಡದ ಸುಲಭದ ಜಯದ ಗುರಿಗೆ ಸಾಕ್ಷಿಯಾದಂತಹ ತಂಡ ಅದು ಬೇರೆ ಯಾವುದಲ್ಲ, ತುಳುನಾಡ ವಾರಿಯರ್ಸ್. ದಯವಿಟ್ಟು ತಂಡದ ಆಟಗಾರರು ಇತ್ತ ಆಟವನ್ನು ಮುಂದುವರಿಸಿಕೊಂಡು ಬಂದಂತಾದರೆ ಸ್ವರ್ಣ ಫಲಕ ನಿಮ್ಮ ಪಾಲಿಗೆ ಒದಗಬಹುದು. ಅರ್ಥಾತ್ ಇಲ್ಲಿ ಯಾರ ಪಾಲಿಗೆ ಅನ್ನುವುದು ಎಲ್ಲ ಯಕ್ಷ ಪ್ರಶ್ನೆಯಾದಾಗ ತದನಂತರ ಪಂದ್ಯಾಕೂಟ ಸ್ಕಂದ KKS ವಿರುದ್ಧವಾಗಿ ಜೈ ತುಳುನಾಡ್. ಅದ್ದೂರಿ ಆರಂಭದ ಜಾತ್ರೆ 4ನೇ ವರ್ಷಕ್ಕೆ ಕಾಲಿಟ್ಟಾಗ ಸೀಸನ್ 4 ಅನ್ನುವುದು ಇಲ್ಲಿ ಉಲ್ಲಂಘಿತವಾದರೆ ಕಡಂಬಲೆ ಪ್ರೀಮಿಯರ್ ಲೀಗ್ 2025 ಈ ಒಂದು ಪಂದ್ಯಾಟ ಸಾಕ್ಷಿಯಾಗಿ ಉಳಿಯಲಿದೆ. ಕಾರಣ ತುಳುನಾಡ ವಾರಿಯರ್ಸ್ ಪ್ಲೇಯರ್ ದಯವಿಟ್ಟು ಮಾತ್ರ ಸಹಕಾರ ಮಾಡ್ಬಿಡು. ಇತ್ತದ ಕಾರ್ಯನಿಗಳನ್ನ ಲೈನ್ ಅಂಪರ್ ಆದು ಸ್ಕೋರರ್ ಆದು ಎಂಗಳೊಟ್ಟಿಗೆ ಇಟ್ಬಿಡು. ದಯವಿಟ್ಟು ತುಳುನಾಡ ವಾರಿಯರ್ಸ್ ಟೀಮ್ ದ ಪ್ಲೇಯರ್ ಎಸ್ ಸಾಕ್ಷಿಯಾಗಿ ಉಳಿಯಲಿಕ್ಕಿದೆ. ಕಾರಣ ಅದ್ದೂರಿ ಈ ಒಂದು
ಜಾತ್ರೆಯನ್ನು ಆಯೋಜಿಸಿದಾಗ ಗಣ್ಯಾತಿ ಗಣ್ಯರ ಹಾವಳಿ ಇಲ್ಲಿ ಆಗಮನಾಗ್ತಿದೆ. ಈ ಒಂದು ಪಂದ್ಯಾಟಕ್ಕೆ ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ ಪ್ರಮೋದ್ ಶೆಟ್ಟಿ ಪಾಲಡ್ಕ. ಇವರಿಗೆ ಈ ಪಂದ್ಯಾಟದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪಂದ್ಯ ಪುರುಷೋತ್ತಮ ಫಲಕವನ್ನು ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಸರ್. ಉತ್ತಮವಾದ ಸ್ಪೆಲ್ ಅನ್ನು ಮಾಡುವಂತ ಅಶೋಕ್ ಅವರಿಗೆ ಫಲಕ ಇಲ್ಲಿ ಆಯ್ಕೆಯಾಗಿ ಸಿಗುತ್ತಿದೆ. ವಂದನೆಗಳು, ಅಭಿನಂದನೆಗಳು. ದಯವಿದು ರೆಡ್ ಟಿಂಬಲ 12th ಮ್ಯಾನ್ ಎಂಗೊಟ್ಟಿಗೆ ಸೇರುಡು 12th ಮ್ಯಾನ್. ಎರಡು ತಂಡದ 12ನೇ ಆಟಗಾರ. ಎರಡೂ ತಂಡದ 12ನೇ ಆಟಗಾರ ನಮ್ಮ ಜೊತೆ ಸೇರಿಕೊಳ್ಬೇಕು ದಯವಿಟ್ಟು. ಅಂಪೇರ್ അതിനകത്ത് ಬೇಗ ಮಲ್ತಾರ ರೆಡ್ ಪುರ್ತು ವೇಸ್ಟ್ ಮಾಡ್ಬಿಡ್ಚಿ ಎಡಮ ಟೀಮ್ನ ಮ್ಯಾಚ್. ಎಸ್ 4ನೇ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸುತ್ತಿದ್ದೇನೆ. ನಂದನೇಶ್ವರ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಈ ತಂಡದ ನಾಯಕರೇ ನಮ್ಮ ಜೊತೆ ಸೇರಿಕೊಳ್ಳಿ. ಅದೃಷ್ಟದ ನಾಣಚಿಮ್ಮಿಕೆಗಾಗಿ ಇದು ಆರಂಭಿಕ ಕರೆ. ಈ ಕರೆಯನ್ನು ಆಲಿಸಿಕೊಂಡು ಇತ್ತ ಕಡೆ ಬನ್ನಿ. ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಾಗ ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭಿಕ ದಾಳಿಗಾರ ತುಳುನಾಡ ವಾರಿಯರ್ಸ್ ಮಾತ ಪ್ಲೇಯರ್ನ ಉಲ್ಲರ ಅಲ್ಪ ಕೈದೇರು ಪದಕ. ಎಸ್ ಲೈನ್ ಇಡ ಮಾತ. ಎಸ್ ಥ್ಯಾಂಕ್ ಯು, ಬ್ಯೂಟಿಫುಲ್. ಈ ಒಂದು ಅದ್ದೂರಿ ಕ್ರೀಡಾಕೂಟದಲ್ಲಿ ನಿಮ್ಮ ಈ ಕಾರ್ಯವನ್ನು ಮತ್ತೊಮ್ಮೆ ಕೊಂಡಾಡಿಕೊಳ್ಳುತ್ತಾ ಸಾಕ್ಷಿಯಾಗಲಿದೆ. ಈ ಬಾರಿ ಮೈದಾನದ ಭಾಗದಲ್ಲಿ ಒಂದು ಕಡೆ ಸ್ಕಂದ ಕೆಕೆಎಸ್ ಆದರೆ ಇನ್ನೊಂದು ಕಡೆ ಚೈತುಲ್ನಾಡ್. ಹೊಲಾಡ್ಯ ಚೈತುಲ್ನಾಡ್ ಒಂದು ಕಡೆ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ತನ್ನದಾಗಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸುತ್ತಾ ಮೈದಾನದ ಭಾಗದಲ್ಲಿ ಜರ್ಸಿ ನಂಬರ್ 10. ಈ ಜರ್ಸಿ ನಂಬರ್ 10 ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕಾರಣ ಲೆಜೆಂಡ್ ಆಟಗಾರ ಧರಿಸುವಂತ ಅದು ನಂಬರ್ ಆಗಿರ್ತದೆ. ಹೂ ಇಸ್ ದ ಲೆಜೆಂಡ್ ಪ್ಲೇಯರ್? ಟೆಲ್ ಮಿ ನೌ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಅವರ್ ಟೀಮ್. ನಮ್ಮ ಭಾರತ ತಂಡದ ಅತ್ಯುತ್ತಮ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರು ಈ 10 ಅನ್ನೋದು ಅವರ ಜರ್ಸಿ ನಂಬರ್ ಆಗಿರ್ತದೆ. ಪ್ಲೇಯರ್ಸ್ ಅಲರ್ಟ್ ನೌ, ಪ್ಲೀಸ್ ಸ್ಪೀಡ್. Do your well job. Now started the first one. ಆಫ್ ಸ್ಪಿನ್ ಭಾಗದಲ್ಲಿ ದಾಳಿಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ ಮನಮೋಹಕ ಶೈಲಿಯ ಉತ್ತಮವಾದ ರಕ್ಷಣೆ. ಈ ರಕ್ಷಣೆಯೊಂದಿಗೆ ಸ್ವಿಚ್ ಹೊಡೆತಕ್ಕೆ ಆರಂಭಿಕ ಚೆಂಡಿಗೆ ಸ್ವಿಚ್ ಹೊಡೆದಕ್ಕೆ ಮನ ಮಾಡಿದಂತ ವಿಶ್ವನಾಥ. ಈ ವಿಶ್ವನಾಥ ಅನ್ನುವ ಆಟಗಾರ ಅದೇ ಆಟದೊಂದಿಗೆ ಈ ಮೈದಾನದಲ್ಲಿ ಪ್ರತಿಯೊಬ್ಬ ಆಟಗಾರರನ್ನು ಗೆಲ್ಲಿಸುವ ಪ್ರಯತ್ನದೊಂದಿಗೆ ದಾಳಿಗಾರಿಕೆ ಭಾಗದಲ್ಲಿ ಉತ್ತಮವಾದ ದಾಳಿ, ಇಲ್ಲೋರ್ವ ಉತ್ತಮವಾದ ಬಾಲ್ ಅನ್ನುವ ಪ್ರೇಕ್ಷಣೀಯ ಮಾತಿನೊಂದಿಗೆ ಪೆಂಡಲ್ ವಿಭಾಗದಲ್ಲಿ ಸೇರಿಕೊಳ್ತಿದ್ದಾರೆ. ಅರ್ಥಾತ್ ಈ ಪೆಂಡಲ್ ವಿಭಾಗದಲ್ಲಿ ಇಂಥ ಪ್ರೇಕ್ಷಕರು ಇದ್ದಾರೆ ಅನ್ನೋದು ಈ ಒಂದು ಮೈದಾನದಲ್ಲಿ ಸಾಕ್ಷಿಯಾಗಿದೆ. ಕಾರಣ ಮತ್ತೆ ಇಲ್ಲಿ ಸರಿಯಾದ ಸ್ಥಳವಲ್ಲ ಅನ್ನುವುದು ತೀರ್ಮಾನಗೋಚರಣೆಯಾದರೆ ತಂಡದ ಖಾತೆಯಲ್ಲಿ ಇತರ ರೂಪದಲ್ಲಿ ಒಂದು ಹೆಚ್ಚುವರಿಯಾದಾಗ 2 ಎಸೆತಗಳು ಮುಕ್ತಾಯವಾಗಿದೆ. 2 ಎಸೆತಗಳು ಮುಕ್ತಾಯವಾಗಿ ತಂಡದ ಖಾತೆಯಲ್ಲಿ 3. ಮತ್ತೆ ನೋಡಿ ಮನಮೋಹಕ ಶೈಲಿ ದಂಡನೆ. 1 ಓಟ ಮುಕ್ತಾಯವಾಗಿದೆ. ಅವಳಿಗೆ ಕರೆ ಇದೆ. ಅವಳಿ ಯಶಸ್ವಿಯಾಗಿ ತ್ರಿವಾಳಿಗೆ ಮನ ಮಾಡ್ತಿದ್ದಾರೆ. ಆದರೆ ಇದು ನಾವಿರುವರು ಕೇವಲ ಅವಳಿ ಸಂಪಾದನೆ ಮಾಡುವುದು ಸಕ್ತ ಅನ್ನುವ ನಿರ್ಧಾರ ಮಾಡಿದಾಗ ತಂಡದ ಖಾತೆಯಲ್ಲಿ
5. 3 ಎಸೆತ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 5. ಕಾದು ನೋಡೋಣ. ಆರಂಭಿಕ ಇನ್ನಿಂಗ್ಸ್ ಈಗಾಗಲೇ ಕರೆಗಂಟೆಯನ್ನು ಮೊಳಗಿಸಿದಾಗ ತೀರ್ಪುಗಾರಿಕೆ ಭಾಗದಲ್ಲಿ ಮತ್ತೆ ಬಲವಾದ, ಇಲ್ಲಿ ನೋಡಿ ಉತ್ತಮವಾದ ಜತೆ ಆಟ ಸೇರಿಕೊಳ್ತಿದೆ. ಅವಕಾಶವಿಲ್ಲ. ತನ್ನ ಜಾಣ್ಮೆಯ ಶೈಲಿಯ ದಂಡನೆ ಯಶಸ್ವಿಯಾಗಿ ತಾನಿರುವ ಈ ಎಸೆತಗಳ ಮುಂದೆ ಉತ್ತಮವಾದ ದಂಡನೆ ಮಾಡಿದಾಗ ತಂಡದ ಖಾತೆ ಗಣನೀಯ ಮೊತ್ತದವರೆಗೆ ಧಾವಿಸುವುದು ಇನ್ನು ಕ್ಷಣಿಕ. ಅರ್ಥಾತ್ ಈಗಾಗಲೇ ತಂಡದ ಮೊತ್ತ 7. ಈ 7 ಅನ್ನುವ ಮೊತ್ತ ಎಷ್ಟರ ಮಟ್ಟಿಗೆ ಗಳಿಕೆಯಾಗಬಹುದು? ಎಲ್ಲ ಪ್ರಶ್ನೆಗೆ ಸಾಕ್ಷಿಯಾದಾಗ ಇಲ್ಲಿ ಡಾಟ್ ಡೆಲಿವರಿ. ಲಾಸ್ಟ್ 1 more. ಅಂತಿಮ 1 ಎಸೆತ ಬಾಕಿ ಇದೆ. ಈ ಸೀಸನ್ 4 4ನೇ ವರ್ಷ ಕಾಲಿಟ್ಟಾಗ ಈ ಮೈದಾನದಲ್ಲಿ ಮತ್ತೆ ಇಲ್ಲಿ ಜಾಣ್ಮೆ ಆಟಕ್ಕೆ ಮನ್ನಣೆ. ಆದರೆ ಎಡವಿಕೊಂಡಾಗ ದಂಡಿನ ಅಂಚಿಗೆ ತಗೊಳ್ಳುವಂತ ಚೆಂಡಿಗೆ ನಿರ್ಧರಿತ ಒಂಟಿ ಓಟಗಳು ಬರ್ತಿದೆ. ಆರಂಭಿಕ ಓವರ್ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ ಆರಂಭಿಕ ಓವರ್ ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ ಯಾವುದೇ ಒತ್ತಡ ನಷ್ಟವಿಲ್ಲದೆ ಗಳಿಕೆಯಾಗಿದೆ 8. ಎಸ್ ಉತ್ತಮವಾದ ದಾಳಿಗೆ ಸಕ್ಕಂತೆ ಉತ್ತರ. ವಿಶ್ವನಾಥ, ಇಲ್ಲಿ ನಿನ್ನ ಆರ್ಭಟ, ಖಂಡಿತವಾಗಿ ಆರ್ಭಟ ಸಾಕ್ಷಿಯಾಗಲಿದೆ. ಕಾರಣ ತಾನೆದುರಿಸಿದಂತ ಸಂಪಾದನೆ ಈಗಾಗಲೇ ಗಣನೀಯ ಮೊತ್ತ 8. ತಂಡದ ಖಾತೆಯಲ್ಲಿ ಇದೆ 9. ಬೌಲರ್ಗೆ ಭಾಗದಲ್ಲಿ ಸುಕಾಂತ್ ಓಪನಿಂಗ್ ದಾಂಡಿಗನಾಗಿ ಆಗಮಿಸಿದಂತ ಈತನರುವ ಬೇಧಿಸುವಂತ ಚೆಂಡು ಇದಾಗಿರುತ್ತದೆ. ಈ ಆರಂಭಿಕ ಚೆಂಡಿನಲ್ಲಿ ತನ್ನ ಖಾತೆಗೆ 1 ಸೇರಿಸಿಕೊಳ್ಳಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 10. 1-0. ತಂಡದ ಮೊತ್ತ 10, ಯಾರಿಗುಂಟು 20. ಮತ್ತೆ ನೋಡಿ ಜಾಣ್ಮೆ ಆಟ ಇದು ನೇರ ಹೊಡೆತ. ಇಲ್ಲಿ 1 ಸೇರಿಕೊಳ್ತಿದೆ. ಅವಳಿಗೆ ಕಾರ ಇದೆ, ಅವಳಿಯೂ ಸೇರಿಕೊಳ್ತಿದೆ. ಈ ಅವಳಿ ಸಂಪಾದನೆ ಆದಾಗ ತಂಡದ ಖಾತೆಯಲ್ಲಿ 12. 3 ಎಸೆತಗಳು ಮುಕ್ತಾಯವಾಗಿದೆ. 3 ಎಸೆತಗಳು ಮುಕ್ತಾಯವಾಗಿದೆ. ಈ 3 ಎಸೆತಗಳು ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತಕ್ಕೆ ಬಿರುಸಿನ ಹೊಡೆತ. ಫುಲ್ ಟಸ್ ಮಾದರಿ ಲಾಲಿಪಾಪ್ ಚೆಂಡಾದರೆ ಮರು ಕ್ಷಣದಲ್ಲಿ ಎಡವಿಕೊಂಡಾಗ ಇಲ್ಲಿ ತ್ರಿವಾಳಿ ಓಟಗಳು ಸೇರಿಕೊಳ್ತಿದೆ. ದಂಡಿನ ಅಂಚಿಗೆ ತಗುಲುವಂತ ಚೆಂಡು ನೇರವಾಗಿ ಗುಟ್ಟರಕ್ಷಕರ ವೈಫಲ್ಯದೊಂದಿಗೆ ನಿರ್ಧರಿತ ಹಿಮ್ಮುಖವಾಗಿ ಚಲಿಸಿದಂತ ಚೆಂಡಿಗೆ ಅರ್ಥಾತ್ ತ್ರಿವಾಳಿ ಓಟಗಳ ಸಂಪಾದನೆ. ಈ ಸಂಪಾದನೆ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 15. ಸುಕಾಂತ್ ಅಂತಿಮ 4ನೇ ಬಾರಿ ಉತ್ತಮವಾದ ದಂಡನೆ. ಒಂದಂತೂ ಅರಿಯಲೇಬೇಕು. ಅದೆಷ್ಟು ಆಟಗಾರರ ಓಲೈಕೆಯೊಂದಿಗೆ ದಾಂಡನ್ನು ಬೀಸುವ ಪ್ರಯತ್ನ, ಎಲ್ಲ ಲಕ್ಷಣ ಈ ದಾಂಡಿಗನ ಸ್ಟೈಲ್ ಅಲ್ಲಿ ಇದೆ. ಖಂಡಿತವಾಗಿ ಒನ್ ಟಪ್ ಮಾದರಿಯ ಒಂದು ಚೆಂಡನ್ನು ನಿಭಾಯಿಸಿದಾಗ ಎಡಭಾಗದಲ್ಲಿ ತಟ್ಟಿದಾಗ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಧಾವಿಸಿತ್ತು. ಅರ್ಥಾತ್ ಇಲ್ಲಿ ದಾಳಿಗೆ ತಕ್ಕಂತೆ ಪ್ರತ್ಯುತ್ತರವು ದಾಂಡಿಗನಲ್ಲಿ. ಮತ್ತೆ ಅವಸರವೇ ಅಪಘಾತ. ತಾನು ತಪ್ಪು ಮಾಡುತ್ತಿದ್ದಾನೆ. ಡಾಟ್ ಡೆಲಿವರಿ. 2 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ
17. ಆರಂಭಿಕ ಓವರ್ ಮುಕ್ತಾಯವಾಗದ ತಂಡದ ಖಾತೆಯಲ್ಲಿತ್ತು 7. ದಯವಿದು ಮೂಜುವಾರದ ಮ್ಯಾಚ್ ನೀರು ಕೊರಜ್ಜಿ ಇಜ್ಜಿ ಮೂಜುವಾರದ ಮ್ಯಾಚ್ ಗಿಜ್ಜಿ ಅಣ್ಣ. ವಿನ್ಸನ್ ಒಂದು ಈರು ಮಲ್ಕಿನ ತಪ್ಪು ದಯವಿದು ಮಲ್ಪರ ಬಲ್ಲಿ ಒಬ್ಬೇ ಕಾರಣ ಮೂಜುವಾರದ ಮ್ಯಾಚ್ ಒಂದು 6 ಪೀರ ಬರೋಡು ಆತೆ ಅವ್ರು ರೂಲ್ಸ್ ಹಂಚೇನೆ ಅಂಪೇರ್ಡ್ ಕೆಂಬಲೆಜ್ಜಿ ಮೂಜುವಾರದ ಮ್ಯಾಚ್ 30 ಓವರ್ ಮತ್ತತೆ. ಅಂಪೈರ್ ಮೂಜುವಾರದ ಮ್ಯಾಚ್ ಒಬ್ಬೇ ಪ್ಲೇಯರ್ ಎಂಟ್ರಿಜ್ ಅಲೌಡ್ ಮಲ್ಪರ್ಚೀರ್. ಓಕೆ ಎಸ್ ಅಂತಿಮ ಓವರ್ ಚಾಲ್ತಿಯಲ್ಲಿದ್ದು ಸುನಿಲ್ ಚೆಂಡನ್ನು ಕೈಗೊಳ್ತಾರೆ. ಇಲ್ಲಿ ನೋಡಿ ವಾಪಸಿನ ಭಾಗದ ದಾಳಿ, ಆದರೆ ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ಸರಿಯಾಗಿಸಲ್ಲ. ಅಡ್ಡ ಚೆಂಡು ಎಂಬ ತೀರ್ಮಾನ, ವೈಡ್ ಎಂಬ ತೀರ್ಮಾನ ಇದರ ರೂಪದಲ್ಲಿ ಖಾತೆಗೆ ಒಂದು ಸೇರಿಕೊಳ್ತಿದೆ. ಈ ಒಂದು ಮತ್ತೆ ಸೇರಿಕೊಂಡಾಗ ಮತ್ತೆ ಅದೇ ತಪ್ಪು, ಅದೇ ದಾರ. ದಾಳಿಗಾರಿಕೆ ಭಾಗದಲ್ಲಿ ಸರಾಗವಾಗಿ ರಾಗ ನರ್ತನ ತಾಳ ಎಲ್ಲವೂ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಳ್ತಿದೆ. ಅರ್ಥಾತ್ ತಾನಿಸಿದಂತೆ 2 ಚೆಂಡುಗಳು ಅಡ್ಡ ಚೆಂಡು. ದುರುಸಿನ ಹೊಡೆದಕ್ಕೆ ಮನ ವಿಶ್ವನಾಥ. ಅಯ್ಯೋ ದಿಸ್ ಟೈಮ್ ಈಸ್ ಮಿಸ್ಸಿಂಗ್ ಫ್ರಮ್ ಮೈ ಚಾನ್ಸ್. ನನಗೆ ಸಿಕ್ಕಿದ ಚಾನ್ಸಿನಲ್ಲಿ ಎಡವಿಕೊಂಡಂತ ವಿಶ್ವ ಇಲ್ಲಿ ಸುನೀಲ್ ಬದಲಾವಣೆಯೊಂದಿಗೆ ದಾಳಿ. ಅರ್ಥಾತ್ ತಾನೆಸೆದಂತ 2 ಚೆಂಡುಗಳು ಲೆಗ್ ಸ್ಪಿನ್ ಮೋಡಿಯಲ್ಲಿ ಮತ್ತೆ ಸೇರಿಕೊಳ್ಳುವಾಗ ಆರಂಭಿಕ ಚೆಂಡು ಮುಕ್ತಾಯವಾಗಿದೆ. ಇಲ್ಲಿ ಮತ್ತೆ ಅರಿತುಕೊಂಡು ದಾಳಿ ನಡೆಸುವಾಗ ಲೆಗ್ ಸ್ಪಿನ್ ಶೈಲಿಯ ದಾಳಿಯಲ್ಲಿ ಸುನಿಲ್ ಬದಲಾವಣೆಯೊಂದಿಗೆ ರೈಟ್ ಹ್ಯಾಮ್ ಅರೌಂಡ್ ಮಾದರಿ ಎಸೆತದಲ್ಲಿಯೇ ತುಳುನಾಡ್ ಪರವಾಗಿ ಮತ್ತೆ ಅಡ್ಡ ಚೆಂಡು ಎಂಬ ತೀರ್ಮಾನ. ಈಗಾಗಲೇ ಗಣನೀಯ ಮೊತ್ತ 22 ದಾಖಲಾಗಿದೆ. 1 ಚೆಂಡುಗಳು ಮುಕ್ತಾಯವಾಗಿದೆ, ಇನ್ನು 5 ಚೆಂಡುಗಳು ಮಾತ್ರ ಬಾಕಿ. ಇಲ್ಲಿ ಅವಕಾಶವಿಲ್ಲ ನೋಡಿ. ಡೀಪ್ ಸ್ಕ್ವೇರ್ ಭಾಗದಲ್ಲಿ ಧಾವಿಸಿದಂತ ಚೆಂಡಿಗೆ ಇಲ್ಲಿ ಆಘಾತವಾಗುವುದಿಲ್ಲ ಅನ್ನುವ ತೀರ್ಮಾನ ಬಂದಾಗ ತ್ರಿವಳಿ ರನ್ನಿಗಾಗಿ ಓಟಕ್ಕೆ ಮನ ಮಾಡಿದಾಗ ಓರ್ವ ಓಟಗಾರ ನೇರವಾಗಿ ಬೌಂಡರಿಗೆ ಎಳೆಯುತ್ತ 2 ಚೆಂಡುಗಳು ಮುಕ್ತಾಯವಾಗಿದೆ. 2 ಚೆಂಡುಗಳಲ್ಲಿ ಕೇವಲ ತಂಡದ ಖಾತೆಗೆ ಕೊಟ್ಟದ್ದು 7, ಅರ್ಥಾತ್ ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ 24. ತೃತೀಯ ಬಾರಿಗೆ ಬಿರುಸಿನ ಹೊಡೆತಕ್ಕೆ ಮನ. ಇಲ್ಲಿ ವಂಚನೆ, ನಿಧಾನಗತಿಯ ಚೆಂಡು ಇಲ್ಲಿ ಅವಕಾಶವಿಲ್ಲ. ದಾಂಡುಗನಿಗೆ ವಂಚನೆ ಸಾಗಿ ಬರ್ತಿದೆ. ಈ ವಂಚನೆಯೊಂದಿಗೆ ತಂಡದ ಖಾತೆಯಲ್ಲಿ ಮತ್ತೆ ಅಡ್ಡ ಚೆಂಡು ಎಂಬ ತೀರ್ಮಾನ. ಈ ತರದಲ್ಲಿ ಖಾತೆಗೆ 1 ಹೆಚ್ಚಳವಾಗಿದೆ. 4ನೇ ಬಾರಿ Dodi the Prajwal Gladiators have been the player. ಇಲ್ಲಿ ಆರಂಭಿಕ ಆಘಾತ ನೇರವಾಗಿ
ಮುನ್ನುಗ್ಗಿ ಬಾರಿಸುವ ಪ್ರಯತ್ನದೊಂದಿಗೆ ಬ್ಯಾಂಡನ್ನು ಬೀಸಿದಾಗ ಸ್ಟಂಪ್ ಔಟ್ ರೂಪದಲ್ಲಿ ಮುತ್ತರಿಯ ಪತನವಾಗಿದೆ. ರಕ್ಷಿತ್ ರವರ ಆಟಕ್ಕಂತ್ಯವಾಯಿತು. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಕ್ಯಾಪ್ಟನ್ ಬೇಬೇದ್ ಬರಡು. ಮತ್ತೆ ನೋಡಿ ಬಿರುಸು ನೋಡ್ತಾ ಇಲ್ಲಿ ನೋಡಿ ಅವಕಾಶವಿದೆ. ಪುರಸ್ಕಾರ ಒದಗಿ ಬಂದಿದೆ. ಖಂಡಿತ ಅರ್ಥ ತೀರ್ಪುಗಾರಿಕೆ ಭಾಗದಲ್ಲಿ ಇದು ನೀನು ಸೇರಿಕೊಳ್ಳುವ ಜಾಗದಲ್ಲಿ ಎಡವಿಕೊಂಡಿದ್ದೀಯಾ, ನೀ ನೇರವಾಗಿ ನಿನ್ನ ಮನೆಗೆ ಹೋಗುವ ಅನ್ನುವ ಉತ್ತರವನ್ನು ತೀರ್ಪುಗಾರರು ನೀಡುತ್ತಿದ್ದಾರೆ. ಈ ಕೊಂಡಿ ಕಳಚಿದಾಗ ಜರ್ಸಿ ನಂಬರ್ 03 ಯುವರಾಜ್ ರವರ ಗಮನವಾಗಿದೆ. ಕಾದು ನೋಡೋಣ. ಸುನಿಲ್ ರವರ ಅಂತಿಮ ಒಂದ್ಯಸ್ತ ಬಾಕಿ. ವಿಶ್ವನಾಥ ಮತ್ತೊಮ್ಮೆ ಶ್ರೀಕಾಂತ್ ವಿಭಾಗದಲ್ಲಿ ಆರಂಭಿಕ ಆದ್ಯ ಸ್ಥಾನದಲ್ಲಿ ಬಹಳ ದೊಡ್ಡ ಹೊಡೆತಕ್ಕೆ ಸಾಕ್ಷಿಯಾಗಬೇಕು. ಇಲ್ಲಿ ಬಿರುಸಿನ ಹೊಡೆತಕ್ಕೆ ಮಾನ ಅವಕಾಶವಿಲ್ಲ. ಮತ್ತೆ ರನ್ಔಟ್ ರೂಪದಲ್ಲಿ ರನ್ಔಟ್ ರೂಪದಲ್ಲಿ ಮುತ್ತರೆ ಪತನವಾಗಿದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ 3 ಒತ್ತರೆ ನಷ್ಟದೊಂದಿಗೆ ಕ್ಷಮಿಸಬೇಕು 26 ಜಯದ ಗುರಿ, 25 ಗಳಿಕೆಯಾಗಿದೆ. 26 ಜಯದ ಗುರಿ. ಪ್ರತಿ ಒಂಜಿ ಪ್ಲೇಯರ್ ನಗ್ಲೆಗಳ ಬಡವಾಣ ದಾದ ತಿನ್ನೋಳಿ ನಮ್ಮ ಒಲ್ತರದು ಕನೋಳಿ ಬಂಡ ಪ್ರಶ್ನೆ ಎತ್ತಿಂದಾಂಡ ಐತ ಪೂರ ಅವಕಾಶ ಇಜ್ಜಿ ನಮ್ಮ ಮೈದಾನದ ಬರಿಟೆ ಒಂಜಿ ಎಲ್ಲೆ ಮಟ್ಟದ ಕ್ಯಾಂಟೀನ್ ಉಂಡು. ಆ ಕ್ಯಾಂಟೀನ್ಗೆ ಬೋಲೆ ದುಡ್ಡು ಕೊಡ್ದು ತಿನ್ಲೆ ಧರ್ಮಗೊಂದು ಅಂತ ಅಂತಿಜ್ಜೆ ದುಡ್ಡು ಕೊಡ್ದು ತಿನ್ಲೆ ಅಂದ್ಕೊಂಡೆ ಕೇಬಿ ಸರಿ ಇಜ್ಜಿಂದ ಅರ್ಥ. ಇಪ್ಪತ್ತ 26 ಗುರಿ. ಕರಂಗಲು ಪ್ರೀಮಿಯರ್ ಲೀಗ್ 2025 ಈ ಸಾಲಿನಲ್ಲಿ ಸಾಗಿ ಬರುವಾಗ ಮಾನವ ಗಣಕಯಂತ್ರ ರೂಪಿ ನಮ್ಮ ಜೊತೆ ಯತೀಶ್ ಅವರು ಸೇರಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪಂದ್ಯಾಟದ ಲೈವ್ ಕ್ಯಾಪ್ಚರ್ನಲ್ಲಿ ನಮ್ಮ ಜೊತೆ ಯಶೋಧರ್ ರವರ ಆತ್ಮೀಯರು. ನಿಮಗೂ ಮತ್ತೊಮ್ಮೆ ಆದರದ ಸ್ವಾಗತದ ಜೊತೆಗೆ ಉತ್ತಮವಾದ ಕ್ಯಾಪ್ಚರ್ ಮುಖೇನ ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮನೆಯಲ್ಲೇ ಕೂತು ವೀಕ್ಷಿಸಲು ಸಾಧ್ಯ ಅನ್ನುವ ಕಾರ್ಯವನ್ನು ಮಾಡಿಕೊಟ್ಟವರು ತುಳುನಾಡ ವಾರಿಯರ್ಸ್. ತುಳುನಾಡ ವಾರ್ತೆ ಮಾಧ್ಯಮ ಪ್ರಸಾರದಲ್ಲಿ ತಮ್ಮ ಕಾರ್ಯವನ್ನು ಉತ್ತಮವಾಗಿ ನಿರೂಪಿಸಿಕೊಂಡು ಅದೆಷ್ಟೋ ತನ್ನ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಟುಕೊಂಡಂತ ಆತ್ಮೀಯರು ಶ್ರೀಯುತ ಯಶೋಧರ್ ಬಂಗೇರ
KPL 2025 ಅನ್ನುವುದು ಈ ಅದ್ದೂರಿ ಜಾತ್ರೆ ಕಡಂಬಲೆ ಮೈದಾನದಲ್ಲಿ ಸಾಗಿ ಬರುವಾಗ ಆರಂಭಿಕ ಆಟವನ್ನು ಮುಕ್ತಾಯ ಮಾಡಿ ತನ್ನ ಸ್ವಖಾತೆಯಲ್ಲಿ 25 ಅನ್ನುವುದು ಮೊತ್ತ ಘೋಷಣೆಯಾದರೆ 26 ಅನ್ನುವ ಸವಾಲು. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ಆರಂಭಿಕ ದಾಳಿಗಾರಿಕೆ ವಿಭಾಗದಲ್ಲಿ ಬೌಲರ್ ನೇಮ್ ಸಜಿತ್ ರವರ ದಾಳಿ ನೇರವಾಗಿ ಅಜಿತ್ ರವರಿಗೆ ಕ್ಷಮಿಸಬೇಕು, ಅಜಿತ್ ರವರಿಗೆ ಉತ್ತಮವಾದ ದಂಡನೆ ಯಶಸ್ವಿಯಾಗಿದೆ. ಮನ್ನಣೆಗೈಯುತ್ತ ಆರಂಭಿಕ ದಂಡು. ಈ ಆರಂಭಿಕ ಚೆಂಡಿನಲ್ಲಿ 1 ಅನ್ನೋದು ಘೋಷಣೆಯಾದರೆ ಅದಿತ್ರವರ ದಂಡಿನಲ್ಲಿ 1 ಘೋಷಣೆಯಾಗುತ್ತದೆ. ಈ 1 ಖಾತೆ ಶುಭ ಆರಂಭವಾಗಿ 26 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ಇನ್ನು ಬೇಕಾಗಿದೆ 17ರ ಮುಂದೆ 25. ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ನೋಬಾಲ್ ಅನ್ನೋ ತೀರ್ಮಾನ ಬಂದಿದೆ. ತದನಂತರದ ಎಸೆತ ಇಲ್ಲಿ ನೇರವಾಗಿ ಬರಲಿಕ್ಕಿದೆ. ನೋಬಾಲ್ ಎಂಬ ತೀರ್ಮಾನ ಬಂದಿದೆ. ಓರ್ವ ರಕ್ಷಕ ಮಾಡಿದ ತಪ್ಪಿನೊಂದಿಗೆ ಈ ಒಂದು ನೋಬಾಲ್ ಇಲ್ಲಿ ತೀರ್ಪು ಬಂದಿದೆ. ಕಾರಣ ಗೂಟರ್ ರಕ್ಷಕರ ಹಿಂಬದಿಯಲ್ಲಿ ನಿಂತ ಬರುವ ರಕ್ಷಕ ತಾನು ನೇರವಾಗಿ ಧಾವಿಸಿದ್ದು 2 ಅಂತರದ ಗೆರೆಯ ಒಳಭಾಗದಲ್ಲಿ. ಖಂಡಿತವಾಗಿಯೂ ದಾಳಿಗಾರ ಎಸೆದ ಚೆಂಡು ನೇರವಾಗಿ ಉತ್ತಮವಾಗಿತ್ತು. ಓರ್ವ ರಕ್ಷಕ ಮಾಡಿದ ತಪ್ಪಿನೊಂದಿಗೆ ಇಲ್ಲಿ ನೋಬಾಲ್ ಆಗಿದೆ. ಅತ್ಯುತ್ತಮವಾದ ದಾಳಿಗೆ ಪ್ರತ್ಯುತ್ತರವಾಗಿ ಇಂದು ಗೋಚರಣೆಯಾಗಿದೆ. ಇದು ಫ್ರೀ ಎಸೆತ, ಲಾಭದಾಯಕ ಎಸೆತ. ಕಾದು ನೋಡೋಣ ಯಾವ ರೀತಿಯ ಬಲಾಢ್ಯ ದಂಡನೆ. ಚೆಂಡು ವಿಶ್ವನಾಥನ ಕೈಟುಂಡು. ಎಸ್, ಮತ್ತೆ ನೋಡಿ ಸುರಕ್ಷತೆಯ ದಾಳಿಗೆ ತಕ್ಕ ಉತ್ತರ ದಂಡಿನಲ್ಲಿ ಬಂದಾಗ ಗಗನಚುಂಬಿಯಾಗಿತ್ತು. ಆದರೆ ಈರುವರು ದಾಂಡಿಗರು ಅರಿಯದೆ ಕೇವಲ 1 ರನ್ನಿಗೆ ಮಾತ್ರ ಅವಕಾಶದೊಂದಿಗೆ ಓಡಾಟ ಮಾಡಿದ್ದಾರೆ. ಮತ್ತೆ ನೋಡಿ ದಾಳಿ, ಸಜಿತ್ ರವರ ದಾಳಿಗೆ ತತ್ತರಿಸಿದಂತ ಬರುವ ದಾಂಡಿಗ ಅವಕಾಶವಿಲ್ಲ. ಈ ವಂಚನೆ ಸಾಗಿ ಬಂದಾಗ ಇಲ್ಲಿ ಅಂತಿಮ 2 ಚೆಂಡುಗಳು ಶ್ರಮಿಸಬೇಕು. 3 ಚೆಂಡುಗಳು ಬಾಕಿ ಇದೆ. ಅಂತಿಮ 3 ಚೆಂಡುಗಳು ಬಾಕಿ. 4ರ ಬಾರಿ ಲೆಗ್ ಸ್ಪಿನ್ ದಾಳಿಯಲ್ಲಿ ತನ್ನದೇ ಶೈಲಿಯ ದಾಳಿ ಮಾಡುವಂತ ಜರ್ಸಿ ನಂಬರ್ 26 ಈಸ್ ದ ಒನ್ ಆಫ್ ದ ಗುಡ್ ಮ್ಯಾನ್, ಈಸ್ ದ ಒನ್ ಆಫ್ ದ ಹಾರ್ಮಿ ಫಾರ್ ಹಿಯರ್. Now opposite side roll spell on the raw again goes to the ball. Now this time is missing for completed dot delivery, missing for the batsman. Last one ball remaining for here. Now good collected on the scoreboard is in rise, only 4. Sajid ಮತ್ತೊಮ್ಮೆ ಅಂತಿಮ ಬಾರಿ. ಪೂರೈಸಿ ನಡೆದ 1 ಸೇರಿಕೊಳ್ತಿದೆ, 1 ಮುಕ್ತಾಯವಾಗಿದೆ. ಆರಂಭಿಕ ಓವರ್ ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 5. क्या चित्र दिया ಪ್ರಖ್ಯಾತ ಅನ್ನುವ ದಾಳಿಗಾರ ಆರಂಭಿಕ ಚೆಂಡು ಎಸೆದಾಗ ಪೆಂಡಲ್ ವಿಭಾಗದಲ್ಲಿ ಬರುವ ವೀಕ್ಷಕ ಕ್ಯಾಚ್ ಇತ್ತಿಂದೆಯಾ. ಗುಡ್ ಡೈಲಾಗ್ ಫಾರ್ ಯಾರ್. ಉತ್ತಮವಾದ ಮಾತುಕತೆ ಸಂಭಾಷಣೆ ಓರ್ವ ಪ್ರೇಕ್ಷಕ ಮಾಡಿದಂತ ಕ್ಷಣ ಇಲ್ಲಿ ಒದಗಿ ಬಂದಾಗ ಆತ್ಮೀಯರು ಉತ್ತಮವಾದ ಮಾತಿನೊಂದಿಗೆ ಪ್ರಖ್ಯಾತರವರಿಗೆ ಉರಿದುಂಬಿಸುತ್ತಿದ್ದಾರೆ, ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇಂತಹ ಪ್ರೋತ್ಸಾಹಗಳು ಬರಲೇಬೇಕು. ಕಾರಣ ಇಲ್ಲಿ 2 ಚೆಂಡುಗಳು ಮುಕ್ತಾಯವಾಗಿದೆ. 2 ಚೆಂಡುಗಳು ಮುಕ್ತಾಯವಾದಾಗ ದಂಡದ ಖಾತೆಯಲ್ಲಿ ಅವಳಿ ಸಂಪಾದನೆ ಸೇರಿಕೊಂಡಾಗ ದಂಡದ ಖಾತೆಯಲ್ಲಿ 7. ಮತ್ತೆ ಬಲ ವಿಭಾಗದಲ್ಲಿ ಉತ್ತಮವಾದ ದಂಡನೆ. ಈ ದಂಡನೆಗೆ ಓರ್ವ ರಕ್ಷಕ
ಅರಿತಾಗ ಎಸೆತಗಾರ ಮಾಡಿದ ತಪ್ಪಿಗೆ ಸುರಕ್ಷಿತ ತಾಣಕ್ಕೆ ಸೇರಿಕೊಂಡಂತ ದಾಂಡುಗರು 3 ಎಸೆತಗಳು ಮುಕ್ತಾಯವಾಗಿದೆ. ಕೇವಲ ಬಿಟ್ಟದ್ದು 4. ಅರ್ಥಾತ್ ಓರ್ವ ತಪ್ಪು ಮಾಡಿದ ರಕ್ಷಕ ಆದರೆ ಅರಿತುಕೊಂಡಾಗ ನೇರ ಥ್ರೋ ಬಂದಿತ್ತು, ಎಡವಿಕೊಂಡಾಗ 1 ಸೇರಿಕೊಳ್ತಿದೆ. ಇಲ್ಲಿ ನೋಡಿ ಜಾನ್ಮಯ ಆಟ, ಈ ಜಾನ್ಮಯ ಆಟ ಸಾಗಿ ಬರ್ತಿದೆ. ನೇರವಾಗಿ ವಿಶ್ವನಾಥನ ಕೈ ಸೇರಿಕೊಳ್ತಿದೆ ಚೆಂಡು. ಅರ್ಥಾತ್ ಮಿಡ್ ಆನ್ ಲೆಗ್ ವಿಭಾಗದಲ್ಲಿ ಸೇರಿಕೊಂಡು ಬಂದಂತ ಚೆಂಡಿಗೆ 1 ಮಾತ್ರ ಓಟ. ಕಾದು ನೋಡೋಣ. ಬಹುದೊಡ್ಡ ಗಣನೀಯ ಮೊತ್ತ ಇದಾಗಿದೆ. 26 ಅನ್ನೋ ಸವಾಲು. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ನೀಡಿಕೊಂಡು ಬಂದಾಗ ದಂಡದ ಖಾತೆಯಲ್ಲಿ ಸೇರಿಕೊಂಡಿದೆ 10. ಇನ್ನು ಬೇಕಾಗಿದೆ 8ರ ಮುಂದೆ. ಇಲ್ಲಿ ಅಡ್ಡ ಚೆಂಡುಗಳು 1+1 ತಂಡಕ್ಕೆ ಅವಳಿ ಸಂಪಾದನೆಯಾಗಿದೆ. 1 ಅಂತೂ ಅರಿಯಲೇಬೇಕು. ಈಗಾಗಲೇ ತಂಡದ ಖಾತೆಯಲ್ಲಿ 12, ಇನ್ನು ಬೇಕಾಗಿದೆ 14. 8ರ ಮುಂದೆ 14 ಅನ್ನುವುದು ಸುಲಭ ಅಲ್ಲವೇ ಅನ್ನುವ ತೀರ್ಮಾನ ಬಂದಾಗ ನೇರವಾಗಿ ಮತ್ತೆ ಇಲ್ಲಿ ಪ್ರಖ್ಯಾತ ತಪ್ಪು ಮಾಡ್ತಿದ್ದಾನೆ. ಅಡ್ಡ ಚೆಂಡುಗಳ ದಾಳಿ ಸರಾಗವಾಗಿ ಮಾಡುತ್ತಿದ್ದಾನೆ. ಅರ್ಥಾತ್ ಇಲ್ಲಿ 5 ಅಳಿಸಿ 2 ಆದರೆ ಇತರ ಎಕ್ಸ್ಟ್ರಾ 1 ಓಟಗಳು ಸೇರಿಕೊಂಡಾಗ ತಾನೆಸೆದಂತ ಚೆಂಡುಗಳಲ್ಲಿ ಯಾವುದೇ ಎಸೆತ ಕಾಣದೆ 3 ಓಟಗಳನ್ನು ಬಿಟ್ಟುಕೊಟ್ಟಿದೆ. ಮತ್ತೆ ನೋಡಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನದೊಂದಿಗೆ ದಾಂಡನ್ನು ನಿಭಾಯಿಸಿದಾಗ ಬಲವಾದ ಮನವಿ ಇತ್ತು. ಆ ಮನವಿಗೆ ಪುರಸ್ಕಾರ ಒದಗಿ ಬರಲಿಲ್ಲ. ಕಾರಣ ಅಂತಿಮ 1 ಚೆಂಡು ಬಾಕಿ. ತಂಡದ ಖಾತೆಯಲ್ಲಿ 13, 7ರ ಮುಂದೆ ಬೇಕಾಗಿದೆ 13. ಮತ್ತೆ ಬಲವಾದ ದಂಡನೆ ಬಲಯ ಭಾಗದಲ್ಲಿ ಸೇರಿಕೊಳ್ತಿದೆ. ಇಲ್ಲಿ ಡಬಲ್. ಎಸ್, ಉತ್ತಮವಾದ ರಕ್ಷಣೆ. ಈ ರಕ್ಷಣೆ ಮಾಡಿದಾಗ ತಂಡದ ಖಾತೆಗೆ ಇನ್ನು 6ರ ಮುಂದೆ ಬೇಕಾಗಿದೆ 12. ತಲಾ 1 ಚೆಂಡುಗಳಿಗೆ ಬೇಕಾಗಿದೆ ಸರಾಸರಿ 2 ಬಿಂದು ಕ್ರಮಾಂಕ 0-0 ಆದಿಯಲ್ಲಿ ರನ್ ಸೇರಿಕೊಂಡರೆ ಜಯದ ಮಾಲೆ ಜೈ ತುಳ್ನಾಡ್ ತಂಡದ ಪರವಾಗಿ ಬಾಳಬಹುದು. ಇಲ್ಲವೇ ಆದದ್ದಲ್ಲಿ ಸ್ಕಂದ ಗೆದ್ದುಕೊಳ್ಳಬಹುದು. ಕಾದು ನೋಡೋಣ. ಸ್ಕಂದ ಮೇಲುಗೈ ಸಾಧಿಸಬಹುದು, ಇಲ್ಲವೇ ಜೈ ತುಳ್ನಾಡ್ ಗೆಲ್ಲಬಹುದು. ಎಲ್ಲ ಪ್ರಶ್ನೆಗೆ ಸಾಕ್ಷಿಯಾದಾಗ ಇಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಳ್ತಿದ್ದಾನೆ ವಿನ್ಸನ್. ಓರ್ವ ಅನುಭವಿ ದಾಳಿಗಾರ. ಈ ಹಿಂದಿನ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಉತ್ತಮವಾದ ದಾಳಿಯನ್ನು ನಡೆಸಿಕೊಂಡು ಬಂದಂತ ಕ್ಷಣ ಇಲ್ಲಿ ಎಡವಿಭಾಗದಲ್ಲಿ ಚೆಂಡು ನಿಭಾಯಿಸ್ತಾನೆ. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ. ಮತ್ತೆ ಅಡ್ಡ ಚೆಂಡುಗಳ ದಾಳಿ ಸಾಗಿ ಬರ್ತಿದೆ. ಅರ್ಥಾತ್ 6ರ ಮುಂದೆ ಬೇಕಾಗಿದೆ 10. ಮತ್ತೆ ಎಡವಿಭಾಗದಲ್ಲಿ ಚೆಂಡು ಧಾವಿಸ್ತಿದೆ. ಅಡ್ಡ ಚೆಂಡುಗಳ ದಾಳಿ ಸರಾಗವಾಗಿ ಬರುತ್ತಿದೆ. 6 ಇದೆ, 9 ಬೇಕಾಗಿದೆ. 6ರ ಮುಂದೆ ಬೇಕಾಗಿದೆ 9. ರೈಟ್ ಓವರ್ ಮಾದರಿ ಯತ್ನದೊಂದಿಗೆ ಪ್ರಯತ್ನ ಮಾಡಿದಾಗ 3 ಅಡ್ಡ ಚೆಂಡುಗಳು ಸರಾಗವಾಗಿ ಸೇರಿಕೊಂಡಿತ್ತು. ತದನಂತರ ಬದಲಾವಣೆ ಚಿತ್ರದೊಂದಿಗೆ ರೈಟ್ ಹಮ್ ಅರೌಂಡ್ ಮಾದರಿ ಯತ್ನದೊಂದಿಗೆ ಪ್ರಯತ್ನ ಮಾಡಿದಾಗ ಚೆಂಡುಗಳ ದಾಳಿ ಯಾವ ರೀತಿಯಾಗಿ ಮಾಡಬಹುದು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿ ಮತ್ತೆ ಖಂಡಿತವಾಗಿಯೂ ದಾಂಡುಗ ತಪ್ಪು ಮಾಡುತ್ತಿದ್ದಾನೆ. ಈ ದಾಂಡುಗನ ತಪ್ಪಿನೊಂದಿಗೆ ಅವಕಾಶವಿತ್ತು. 5ರ ಮುಂದೆ ಬೇಕಾಗಿದೆ 9. ಅನುಭವದ ಆಟದೊಂದಿಗೆ ದಾಂಡನ್ನು ನಿಭಾಯಿಸಲು ಪ್ರಯತ್ನ ಮಾಡಲು ಓರ್ವ ನೂತನ ದಾಂಡಿಗ ಆಗಮನವಾಗ್ತಿದೆ. ಬ್ಯಾಟ್ಸ್ಮನ್ ನೇಮ್ ಆದರ್ಶ ಅನ್ನುವುದು ಮಾತು ತನ್ನ ಹೆಸರಾದರೇನು, ಆದರೆ ತಂಡಕ್ಕೆ ಆಸರೆಯಾಗಿ ಆದರ್ಶನಾಗಬಹುದೇ? ಕಾದು ನೋಡೋಣ. ತಂಡದ ಆದರ್ಶಮಯ ವ್ಯಕ್ತಿಯಾಗಲು ಜೈ ತುಳ್ನಾಡ್ ತಂಡದ ಪರವಾಗಿ ಈಗಾಗಲೇ ಆದರ್ಶ
ಆದರ್ಶ ಬಂದ ದಾರಿಗೆ ಬಲಾಢ್ಯ ದಂಡನೆ. ಖಂಡಿತವಾಗಿಯೂ ಸುಲಭದ ಹೊಡೆತ ಸೇರಿಕೊಂಡಾಗ ಆರಂಭದ ಚೆಂಡಿನಲ್ಲಿ ಗೂಟ ಪತನವಾದರೆ ತದನಂತರ ಎಸೆದಲ್ಲಿ 1. ಈಗಾಗಲೇ 4ರ ಮುಂದೆ ಬೇಕಾಗಿದೆ 8. ನಾಲೈಟ್ ಇಡ್ಮ. ಎಸ್, now 4 ball, 8 run required. ಉತ್ತಮವಾದ ದಾಳಿಗೆ ತಕ್ಕಂತೆ ಉತ್ತರ ಬರೆದಿದೆ. ಇಲ್ಲಿ ಓಟಗಾರರು ಅರಿತಾಗ ಓರ್ವ ದಾಂಡಿಗರ ಬಾಯಿಯಿಂದ ಬಂದಂತ ಮಾತು 2-2-2. Wonderful guessing for the batsman's side. He is alerting for the leg side shot. Now call for once again 2-2-2. 3ರ ಮುಂದೆ ಬೇಕಾಗಿದೆ 6. ಇಲ್ಲಿ ನೋಡಿ ಅವಕಾಶ ಒದಗಿ ಬಂದಂತಾಗಿದೆ. ನೇರ ಹೊಡೆದು ಬಂದಿತ್ತು. ನೇರ ಹೊಡೆದು ಬಂದಾಗ 1 ಓಟಗಳು ಮುಕ್ತಾಯವಾಗಿತ್ತು. ತದನಂತರ ಕಾಲಿಗೆ ಬಡಿದ ನೇರವಾಗಿ ದಿಕ್ಕನ್ನು ಬದಲಾಯಿಸಿದಾಗ ಅವಲಿ ಸಂಪಾದನೆ ಸೇರಿಕೊಳ್ತಿದೆ. ಈ ಅವಲಿ ಸಂಪಾದನೆ ಮುಕ್ತಾಯವಾಗಿತ್ತು. 2ರ ಮುಂದೆ ಬೇಕಾಗಿದೆ 4. 2ರ ಮುಂದೆ ಲಾಸ್ಟ್ 2 ಬಾಲ್. ಎರಡು ಇದೆ 4 ಬೇಕಾ. ಚೆಂಡು ಫಿಲ್ಟರ್ಸ್ ಮಾದರಿ ಲಾಲಿಪಾಪ್ ಚೆಂಡಾಗಿತ್ತು. ನಿಭಾಯಿಸಿದಾಗ ತಾನು ತಪ್ಪನ್ನು ಮಾಡುವಂತ ದಾಂಡಿಗ ನೇರವಾಗಿ ಫಿಲ್ಟರ್ಸ್ ಮಾದರಿ ಚೆಂಡಿಗೆ ಸಿಕ್ಸರ್ ಬಡಿಯುವ ತವಕದೊಂದಿಗೆ ದಾಂಡನ್ನು ನಿಭಾಯಿಸಿದಾಗ ಚೆಂಡು ಗಗನಚುಂಬಿಯಾಗಿದೆ. ಈ ಗಗನಚುಂಬಿಯಾದಾಗ ನೇರವಾಗಿ ಆಟಕ್ಕಂತ್ಯವಾಯಿತು. ಈ ಆಟಕ್ಕಂತ್ಯವಾಯಿತು. ಇಲ್ಲಿ ಇನ್ನೋರ್ವ ದಾಂಡಿಗ ಸುನಿಲ್. ಲಾಸ್ಟ್ 1 ಬಾಲ್. 1ರ ಮುಂದೆ ಬೇಕಾಗಿದೆ 4. ಸುನಿಲ್ ಅಣ್ಣ ಒಂಚೂರು ಬಲಿಪುರ. ಆಸೆ ಇರಬೇಕು, ಅತಿ ಆಸೆ ಯಾವತ್ತು ಬರಬಾರದು. ಖಂಡಿತವಾಗಿಯೂ ಇಲ್ಲೇ ಉಲ್ಲೇಖವಾಗಲು ಕಾರಣವೇನೆ, ಅಂತಿಮ 1 ಚೆಂಡಿನಲ್ಲಿ ಬೇಕಿತ್ತು 4. ಅದೃಷ್ಟ ಸ್ಕಂದ ತಂಡದ ಪರವಾಗಿ ಬಾಳಿದಾಗ ಜಯ ಖಚಿತವಾಗಿ. ಇನ್ನೊಂದು ತಂಡದ ಪರವಾಗಿ ಆಡಲಿಕ್ಕೆ ಸಜ್ಜಲಾಗಿದೆ. ಖಂಡಿತವಾಗಿಯೂ ಇಲ್ಲಿ ಜಯದ ಖಾತೆಯೊಂದಿಗೆ ಸ್ಕಂದ 2 ಅಂಕವನ್ನು ಗಳಿಸಿಕೊಂಡು ಸೋಲನ್ನಪ್ಪಿಕೊಂಡಿದೆ ಚೈತ್ಫುಲ್ನಾಡ್. ಸ್ಕಂದ ತಂಡದ ಪರವಾಗಿ ಅರ್ಭಟದ ದಾಂಡನ್ನು ಆಡಿದಂತ ಓರ್ವ ದಾಂಡಿಗ, ವಿಶ್ವರೂಪವನ್ನು ತೋರಿಸಿದಂತ ಓರ್ವ ಆಟಗಾರ ವಿಶ್ವನಾಥ. ಇವರ ಪಾಲಿಗೆ ಒದಗಿ ಬಂದಿದೆ ಪಂದ್ಯ ಪುರುಷೋತ್ತಮ ಫಲಕ. ದಯವಿಟ್ಟು ವಿಶ್ವನಾಥರವರೇ, ತಮಗೆ ಸಿಕ್ಕಿದ ಅವಕಾಶವನ್ನು ಕೈಚೆಲ್ಲಬೇಡಿ. ನಿಮ್ಮ ಫಲಕ ನಿಮ್ಮದಾಗಿಸಿಕೊಳ್ಳಬೇಕಾದರೆ ನೀವು ಇಲ್ಲಿ ಬಂದು ಪಡೆದುಕೊಳ್ಳಲೇಬೇಕು. ಗೌರವದ ಆತಿಥ್ಯದೊಂದಿಗೆ ಬರಮಾಡಿಕೊಳ್ತಿದ್ದೇನೆ ವಿಶ್ವನಾಥ, ಸ್ಕಂದ ತಂಡದ ಆಟಗಾರ.
ಒಂದು ಪಂದ್ಯಾಟದ ವೀಕ್ಷಕ ಚಿತ್ತಾರವನ್ನು ವರ್ಣಿಸಬೇಕಾದರೆ ನಮ್ಮ ಜೊತೆ ಸೌಂಡ್ ಸಿಸ್ಟಮ್ನ ಮಾಲಕರು ಶ್ರೀಯುತ ಸುಖೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಗೌರವದ ಫಲಕವನ್ನು ನೀಡಿ ಗೌರವಿಸಿದ್ದಾರೆ. ವಂದನೆಗಳು, ಅಭಿನಂದನೆಗಳು. ನಿಮ್ಮ ಇಂತಹ ಸಹಕಾರ ನಮ್ಮ ಜೊತೆ ಅದೆಷ್ಟೋ ಪಂದ್ಯಾಟದ ಪರವಾಗಿ ಬರಲಿ. ಆ ದೇವರು ಸದಾ ಆಯುಷ್ಯ ಆರೋಗ್ಯ ಅದರ ಜೊತೆಯಾಗಿ ಧನ ಸಂಪತ್ತನ್ನು ನೀಡಿ ಕರುಣಿಸಲಿ ಅನ್ನುವ ಮಾತಿನೊಂದಿಗೆ ಮತ್ತೆ ನೇರವಾಗಿ ಪಂದ್ಯಾಟದ ಪರವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಪ್ರಜ್ವಲ್ ಅದೃಷ್ಟದ ನಾಣ್ಯಚಿಮಿಕೆಯನ್ನು ತನ್ನದಾಗಿಸಿಕೊಂಡು ಈಗಾಗಲೇ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸುತ್ತಿದೆ. ಆಟಗಾರರೇ ಗಮನದಲ್ಲಿಟ್ಟುಕೊಳ್ಳಿ, ಈ ಪಂದ್ಯಾಕೂಟದ ಮ್ಯಾನೇಜ್ಮೆಂಟ್ ತಂಡವಾಗಿ ನಮ್ಮ ಜೊತೆ ಸೇರಿಕೊಳ್ಳಬೇಕು. ಸ್ಕಂದ KKS ದ ಮಾತ್ರ ಪ್ಲೇಯರ್ ನಗಲು ಲೈನ್ ಅಂಪೈರ್ ಔಟ್. ದಯವಿದು ಸ್ಕಂದದ ಪ್ಲೇಯರ್ ನಗಲು ಸ್ಕಂದ ಟೀಮ್ ಪ್ಲೇಯರ್ ನಗಲು ಮಾತ್ರ ಲೈನ್ ಅಂಪೈರ್ ಅದು ಕೈ ಸಾಕಾರವಾಗ್ಬಿಟ್ಟು ದಯವಿದು. ಎಸ್ ತೀರ್ಪುಗಾರ ಮುಂದುವರಿಸಿ. ಸೈಡ್ ಅಂಪೈರ್ ಬೋರ್ಡ್ಗೆ ಸೈಡ್ ಅಂಪೈರ್ ಅಲ್ಲಿ ಇದ್ದೀರಿ ಅಲ್ಲ. ಎಸ್ ಆರಂಭಿಕ ಚೆಂಡು, ಇಲ್ಲಿ ಅಡ್ಡ ಚೆಂಡು. ಹಸಿರು ತೀರ್ಮಾನ ಆರಂಭವಾಗಿದೆ, ಆದರೆ ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ವೈಡ್. ಖಾತೆ ಶುಭ ಆರಂಭವಾದಾಗ ಆರಂಭಿಕ ದಾಳಿಗಾರಿಕೆ ಭಾಗದಲ್ಲಿ ಓರ್ವ ಅತ್ಯುತ್ತಮ ದಾಳಿಗಾರ ಸಜೀದ್. ಮನಮೋಹಕ ಶೈಲಿಯ ದಂಡನೆ. ಓರ್ವ ಎಡಗೈ ದಾಂಡಿಗ ಮಾಡಿದಂತ ಅನುವಾದ ಆಟದೊಂದಿಗೆ ಎಡಭಾಗದಲ್ಲಿ ತಟ್ಟಿದ ಚೆಂಡಿಗೆ ಅವಳಿ ಸಂಪಾದನೆ ಸೇರಿಕೊಳ್ತಿದೆ. ಆರಂಭಿಕ ಚೆಂಡು ಮುಕ್ತಾಯವಾಯಿತು. ತಂಡದ ಖಾತೆಯಲ್ಲಿ ಗಳಿಕೆಯಾಗಿದೆ 3. ತಿಲಕ್ ಅದೇ ರೀತಿಯಾಗಿ ಸಚಿನ್. ಮತ್ತೆ ನೋಡಿ, ಚುರುಕಿನ ಆಟಗಳ ನಡುವೆ ಸಾಗಿ ಬರುವಾಗ ಇಲ್ಲಿ ಮತ್ತೆ ಉತ್ತಮವಾದ ಪ್ರಾಸೆಸ್ ದಂಡನೆ. ಈ ದಂಡನೆಯೊಂದಿಗೆ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತದ ಅಪಘಾತ ಆಗುವ ಎಲ್ಲ ಲಕ್ಷಣಗಳು ಬರುತ್ತಿದೆ. ತಂಡದ ಖಾತೆಯಲ್ಲಿ 5 2 ಸ್ಥಳ ಮುಕ್ತಾಯವಾಗಿದೆ. ಪೂರೈಸಿನ ಹೊಡೆತ. ಮತ್ತೆ ಅದೇ ಶೈಲಿಯ ದಂಡನೆ. ಒಂದು ಸೇರಿಕೊಳ್ತಿದೆ. ಮತ್ತೆ ಚುರುಕಿನ ಓಡಾಟಗಳು ಸಾಗಿ ಬರ್ತದೆ. ಈ ಚುರುಕಿನ ಓಡಾಟಗಳು ಮುಕ್ತಾಯವಾದಾಗ ತಂಡದ ಖಾತೆ 3 ಎಸೆತಗಳು ಮುಕ್ತಾಯವಾಗಿದೆ. 7 ಓಟಗಳು ಸೇರಿಕೊಳ್ತಿದೆ. ಕಾದು ನೋಡೋಣ, ಇನ್ನು 3 ಎಸೆತಗಳು ಬಾಕಿ ಇದೆ. ಬಲಾಢ್ಯ ದಂಡನೆಗೆ ಪ್ರತ್ಯುತ್ತರವಾಗಿ 1 ಮೊತ್ತ ಸೇರಿಕೊಳ್ತೀನಿ. ತಂಡದ ಖಾತೆಯಲ್ಲಿ 8 4 ಎಸೆತಗಳು ಮುಕ್ತಾಯವಾದಾಗ ಸುಜಿತ್ ಅವರ ಕರೋನ ಮತ್ತು ದಾಳಿಗೆ ಪ್ರತ್ಯುತ್ತರವಾಗಿ ತಲಾ 1 ಚೆಂಡಿಗೆ 2 ಅನ್ನುವ ಮೊತ್ತಗಳು ಸೇರಿಕೊಳ್ತಿದೆ. ಈ 2 ಅನ್ನುವ ಮೊತ್ತಗಳೊಂದಿಗೆ ಅತ್ಯುತ್ತಮವಾದ ಗಣನೀಯ ಮೊತ್ತಗಳು 8 ಸೇರಿಕೊಳ್ತ ಅಂಕಿಅಂಶ ಪಟ್ಟಿಯಲ್ಲಿ ಬಿರುಸಿನ ಹೊಡೆತಕ್ಕೆ ಮನ. ಇಲ್ಲಿ ನೋಡಿ, ಆರಂಭಿಕ ಜೋಡಿಯಲ್ಲಿ ಉತ್ತಮವಾದ ಚಾಣಾಕ್ಷತನದ ಆಟಗಳು ಸಾಕ್ಷಿಯಾಗುವಾಗ ಈ ಒಂದು ಮತ್ತಾವು ಕ್ರೀಡಾಂಗಣದಲ್ಲಿ 2025 ಸೀಸನ್ ನಡೆಯುವಂತ ಈ 4ನೇ ವರ್ಷದ ಪಂದ್ಯಾಕೂಟ ಅಂತಿಮ 1 ಎಸೆತ ಬಾಕಿ. ಅಂತಿಮ ಬಾರಿ ನಿಭಾಯಿಸಿದಂತ ಚೆಂಡಿಗೆ ಪ್ರತ್ಯುತ್ತರವಾಗಿ ದಾಂಡಿನಲ್ಲಿ ಬಂದಾಗ ತಂಡದ ಖಾತೆಯಲ್ಲಿ 10 ಗಣನೀಯ ಮತ್ತು ತಿಲಕ್ ಅವರ ಸ್ವಖಾತೆಯಲ್ಲಿ
ಬರುತ್ತಿದೆ 7. ಭರ್ಜರಿ 8 ದಾಖಲಾದರೆ ಅಡ್ಡ ಚೆಂಡುಗಳ ದಾಳಿ ಮುಖೇನ 1 ಸೇರಿಕೊಂಡು ತಂಡದ ಖಾತೆಗೆ ಗಣನೀಯ ಮೊತ್ತ 2 ಅಂಕೆಯ ದಾಪಗಾಲು 10. ಎರಡನೇ ಓವರ್ನ ಚಾಲ್ತಿಯಲ್ಲಿ ಇನ್ನು ರಕ್ಷಕನ ಆಟ. ಹೊರ ವಿಭಾಗದಲ್ಲಿ ಓರ್ವ ರಕ್ಷಕ ಆಟವನ್ನು ಆಡಿಸಿಕೊಂಡು ಚೆಂಡನ್ನು ಪಡೆಯುವ ಸಫಲತೆಯ ಲಕ್ಷಣದೊಂದಿಗೆ ತ್ರಿವಳಿ ಓಟಗಳು ಮುಕ್ತಾಯವಾಗಿದೆ. ಈ ತ್ರಿವಳಿ ಓಟಗಳು ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 13. ಕಾದು ನೋಡೋಣ. ಆರಂಭಿಕ ದಾಳಿಗಾರಿಕೆ ಭಾಗದಲ್ಲಿ ವಿನಯರವರು ಚೆಂಡನ್ನು ಎಸೆದಿದ್ದಾರೆ. 1 ಓಟಗಳು ಮುಕ್ತಾಯವಾಗಿದೆ. ಅವಳಿಗೆ ಕರೆ. ನಕಾರಾತ್ಮಕ ಮನಸ್ಸಿನಿಂದ ಇರುವರು ದಾಂಡಿಗರು ಸಂತುಷ್ಟರಾಗುತ್ತಾ 1 ಮಾತ್ರ ಪಡೆದುಕೊಂಡಾಗ ಎರಡನೇ ಓವರ್ನ ತೃತೀಯ ಬಾರಿ ಮನಮೋಗ ಶೈಲಿ ದಂಡನೆ. ಇಲ್ಲಿ ಅವಕಾಶವಿಲ್ಲ. ತಪ್ಪು ಮಾಡುತ್ತಿದ್ದಾನೆ ದಾಂಡಿಗ. ತಪ್ಪಿನೊಂದಿಗೆ ಆರಂಭಿಕ ಕೊಂಡಿ ಕಳಚಿದೆ. ಆಟಕ್ಕೆ ಅಂತ್ಯವಾಗಿದೆ. ಈ ಆಟ ಅಂತ್ಯವಾದದ್ದು ಹೊಸ ದಾಂಡಿಗನಿಗೆ ಪರಿಚಯವಾಗಲು ಸಚಿನ್ ರವರು ನೇರವಾಗಿ ಫೈಲನ್ ಕಡೆಗೆ ವಾಲ್ದಿದ್ದಾರೆ. ಇವರ ಸ್ಥಾನ ತುಂಬಲಿ ಇನ್ನೋರ್ವ ದಾಂಡಿಗ ಸಚಿನ್ ಹೋದರೆ ಸಚಿನ್ ಮತ್ತೊಮ್ಮೆ ಬರುತ್ತಾನೆ ಅನ್ನುವುದು ಇಲ್ಲಿ ಉಲ್ಲೇಖವಾಗಿದೆ. ಖಂಡಿತ ಕಡಂಬಲೆ ಮೈದಾನದಲ್ಲಿ ಹೊರಕಂಡ ಆಟಗಾರ ಸಚಿನ್, ಒಳಕಂಡ ಆಟಗಾರ ಸಚಿನ್. ಮತ್ತೆ ಮನಮೋಹ ಶೈಲಿಯ ಸ್ವಿಚ್ ಇಟ್ಟು ಹೊಡೆದಕ್ಕೆ ಆದರೆ ಎಡಬಿದಂತ ದಾಂಡಿಗ ಕೊಂಚ ಮಟ್ಟಿಗೆ ವೈಫಲ್ಯ ಸಾಗಿ ಬರುತ್ತದೆ. ಈ ವೈಫಲ್ಯದೊಂದಿಗೆ ಅವಕಾಶವಿಲ್ಲ. ಅಂತಿಮ 2 ಎಸೆತಗಳು ಬಾಕಿ. ಮತ್ತೆ ನೋಡಿ ಇಲ್ಲಿ ಗುಟರಕ್ಷಕನ ವೈಫಲ್ಯ 5+2 ತಂಡಕ್ಕೆ ತ್ರಿವಳಿ ಸಂಪಾದನೆ ಸೇರಿಕೊಳ್ತಿದೆ. ಎಸೆತ ಕಾಣದೆ ಅಡ್ಡ ಚೆಂಡುಗಳ ದಾಳಿ ಸರಾಗವಾಗಿ ಸೇರಿಕೊಳ್ಳುವಾಗ ಓಟಗಳು ಸೂಕ್ತವಾಗಿ ನೆರವೇರಿಸಿದ್ದಾರೆ. ಇಲ್ಲಿ ಮತ್ತೆ ಅದೇ ರಾಗ ಅದೇ ತಾಲ. ಆದರೆ ವಂಚನೆ ಸಾಗಿ ಬರುತ್ತದೆ. ಕೊಂಚ ಚೆಂಡಿಗೆ ದಾಳಿ ಸರಾಗವಾಗಿ ಸೇರಿಕೊಳ್ಳುವ ಅವಕಾಶವಿಲ್ಲ. ಕಡಿವಾಣ ಬಿದ್ದಿದೆ. ಡಾಟ್ ಡೆಲಿವರಿ. ನೋ ಬಾಲ್. ಫುಲ್ ಟ್ರಸ್ ಮಾದರಿಯ ಎದೆ ಮಾಲ್ಬೇಗದಲ್ಲಿ ಧಾವಿಸಿದಂತ ಚೆಂಡಿಗೆ ನೋ ಬಾಲ್ ಎಂಬ ತೀರ್ಮಾನ. ಈ ನೋಬಾಲ್ ತೀರ್ಮಾನದೊಂದಿಗೆ ತದನಂತರದ ಎಸೆತ ಫ್ರೀಟ್ ನೋ ಬಾಲ್. ಅದು ನೋಡೋಣ. ಬೀರೋಸಿನ ಹೊಡೆದ ಚೆಂಡು ನೇರವಾಗಿ, ಆದರೆ ನೇರವಾಗಿ ಹೊಡೆದಂತ ಚೆಂಡಿಗೆ 1 ಮಾತ್ರ. ಈ 1 ಮತ್ತೆ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ 2 ಓವರ್ನ ಮುಕ್ತಾಯಕ್ಕೆ ಗಣನೀಯ ಮೊತ್ತ 19. ತಂಡದ ಮೊತ್ತ 19. ಕಾದು ನೋಡ. ಇನ್ನು 6 ಚೆಂಡುಗಳು ಹಾಕಿದೆ. ಈ 6 ಚೆಂಡುಗಳ ಆಟಕ್ಕೆ ಸಾಕ್ಷಿಯಾಗಿರುವ ಕ್ರಿಯೆ ಮೈದಾನದಲ್ಲಿ ತದನಂತರದ ಪಂದ್ಯಗೊಟ್ಟು ನಡೆಯಲಿಕ್ಕಿದೆ. ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಜೈ ತುಲ್ನಾಡ್. ಎಸ್, ಇಲ್ಲಿ ಲೆಗ್ ಬೈ ಮುಖೇನ 1 ಮೊತ್ತಗಳು ಸೇರಿಕೊಳ್ತಿವೆ. ಇತರ ರೂಪದಲ್ಲಿ ಖಾತೆಗೆ 1 ಸೇರಿಕೊಳ್ತಿದೆ. ಅಂತಿಮ ಎಸ್ತುಗಾರಿಕೆ ಭಾಗದಲ್ಲಿ ತಿಮ್ಮ ತೋಜೌನಿನ ಮರ್ಮ. ಇಲ್ಲಿ ಗಗನ ಜಮಿಯಾಗಿದೆ. ಖಂಡಿತವಾಗಿಯೂ ಮರ್ಮ ಇಲ್ಲಿ ತಿಮ್ಮರವರಿಂದ ಮಲಗಿದೆ. ಚೆಂಡು ಲಾಲಿಪಾಪ್ ಆಗಿತ್ತು. ಆದರೆ ಅರ್ಥಂತ ದಾಂಡಿಗ ನೇರವಾಗಿ 6 ಅಡ್ಡ ತಾಕದೊಂದಿಗೆ ತಾಂಡನ್ನು ಬೀಸಿದಾಗ ಚೆಂಡು ಗಗನ ಚುಬ್ಬಿಯಾಗಿತ್ತು. ಅರ್ಥದಲ್ಲಿ
ಗಗನಚುಂಬಿಯಾದ ಚೆಂಡಿಗೆ ನೇರವಾಗಿ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಲಕ್ಷಣದೊಂದಿಗೆ ಆಟಕ್ಕಂತ್ಯವನ್ನು ತಾನೇ ತಂದಿಕ್ಕಿದ್ದಾನೆ. ಅರ್ಥಾತ್ ನೂತನ ಹೊಸ ದಾಂಡಿಗ ಆಟಗಾರ ಬರಲೇಬೇಕು. ಸಚಿನ್ ಆಟಕ್ಕೆ ಅಂತ್ಯ ಮಾಡಿಕೊಂಡು ನೂತನ ದಾಂಡಿಗ ದಿನೇಶ್ ರವರ ಆಗಮನ. ಕಾದು ನೋಡೋಣ. ತೃತೀಯ ಓವರ್ ಚಾಲ್ತಿಯಲ್ಲಿದ್ದು ಈಗಾಗಲೇ 2 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ಇನ್ನು 3 ಚೆಂಡುಗಳು ಬಾಕಿ ಇರುವಂತೆ ಮೈದಾನದ ಒಳಭಾಗಕ್ಕೆ ಪ್ರವೇಶ ಕಾಣುವಂತ ನೂತನ ದಾಂಡಿಗ ದಿನೇಶ್. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ. ನೇರ ಹೊಡೆತ. ಈ ನೇರ ಹೊಡೆತಕ್ಕೆ ಒಂದು ಮೊತ್ತ ಸೇರಿಕೊಳ್ತಿದೆ. ಈರುವರು ದಾಂಡಿಗರ ನಡುವೆ ಅನುಭವದ ಆಟದೊಂದಿಗೆ ದಾಂಡನ್ನು ನಿಭಾಯಿಸಿಕೊಳ್ಳುತ್ತಾ ಮೈದಾನದ ಭಾಗದಲ್ಲಿ ಜತೆಯಾಗಿ ಸೇರಿಸಿಕೊಳ್ಳುವಂತಹ ಓರ್ವ ದಾಳಿಗಾರ. ಇಲ್ಲಿ ದಾಳಿಗಾರನ ಎಡವಟ್ಟು ಅಂಪೈರ್ ಡೆಡ್ ಬಾಲ್. ಎಸ್, ತಂಡದ ಖಾತೆಯಲ್ಲಿ 23. ಅತ್ಯುತ್ತಮವಾದ ದಂಡನೆ. ಸ್ವಿಚ್ ಇಟ್ ಹೊಡೆತಕ್ಕೆ ಮನ. ಖಂಡಿತವಾಗಿಯೂ ಇಲ್ಲಿ ಆರ್ಭಟ ಮಲಗಿ ಬಂದಿದೆ. ಜರ್ಸಿ ನಂಬರ್ 44 ಓರ್ವ ಜಡಗೈ ದಾಂಡಿಗ ಮಾಡಿದಂತಹ ಅನುಭವದ ಆಟದೊಂದಿಗೆ ಅಂತಿಮ 2 ಎಸೆತಗಳು ಬಾಕಿ. ಲಾಸ್ಟ್ 1 ಬಾಲ್ ಕ್ಷಮಿಸಬೇಕು. ಲಾಸ್ಟ್ 2 ಬಾಲ್ ಕ್ಷಮಿಸಬೇಕು. ಮತ್ತೆ ನೋಡಿ ಮನಮೋಹಕ ಶೈಲಿಯ ದಾಂಡನೆ. ಓ ಮೈ ಗುಡ್ನೆಸ್, ದಿಸ್ ಟೈಮ್ ಇಸ್ ಗುಡ್ ಫಾರ್ ಲಕ್ ಅಗೈನ್ ಬ್ಯಾಟ್ಸ್ಮನ್ ಸೈಡ್. ಮತ್ತೆ ನೋಡಿ ಮನಮೋಹಕ ಶೈಲಿಯ ದಾಂಡನೆ. ಅವಳಿ ಬೌಂಡರಿಯನ್ನು ಸಂಪಾದಿಸಿದ್ದಾರೆ. ಹ್ಯಾಟ್ರಿಕ್ ಗೂಟವನ್ನು ಸಂಪಾದಿಸಿದಂತ ಬರುವ ದಾಳಿಗಾರನಿದ್ದಾನೆ. ಇಲ್ಲಿ ತ್ರಿವಳಿ ಆಗಬಹುದು. ಹ್ಯಾಟ್ರಿಕ್ ಬೌಂಡರಿಯ ಸಂಪಾದನೆ ಇಲ್ಲಿ ಅನುಭವಿ ದಾಂಡಿಗ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ತಿಲಕ್ ಅನ್ನುವ ಆಟಗಾರ ಘೋಷಣೆಯಾಗಬೇಕು. ತಿಲಕ ವರ್ಮಾ ಈಸ್ ಎ ಇಂಡಿಯನ್ ಪ್ಲೇಯರ್. ನೌ ಹಿಯರ್ ಈಸ್ Nandaneshwara team player. He is the Tilak. What a beautiful hitting for leg side. 36. And now switch it is very perfectly shot. Good collect on the bat side. In middle pitch goes to the ball straight in the Electron stock. Everything perfected, decided that is the good place and choice for the batsman. ಮೂರು ಓವರ್ ಮುಕ್ತಾಯಕ್ಕೆ ಬಲು ದೊಡ್ಡ ಮೊತ್ತ ಇಲ್ಲಿ ಸೇರಿಕೊಂಡಿದೆ ನಂದನೇಶ್ವರ ತಂಡದ ಪರವಾಗಿ. ಈಗಾಗಲೇ 18 ಚೆಂಡುಗಳ ಮುಂದೆ ಗಳಿಸಿದ್ದು 35, 36 ಅನ್ನುವ ಸವಾಲು ಇದೆ. ಕಾದು ನೋಡೋಣ ಈ ಬಲು ದೊಡ್ಡ ಸವಾಲನ್ನು ಬೆನ್ನಟ್ಟುವ ಆಟದೊಂದಿಗೆ ದಾಂಡನ್ನು ಎತ್ತಿಕೊಂಡು ಬರ್ತಿದ್ದಾರೆ ಇರುವರು ದಾಂಡಿಗರು. ಕಾದು ನೋಡೋಣ. 18ರ ಮುಂದೆ ಬೇಕಾಗಿದೆ 36. ತಲ ಒಂದು ಚೆಂಡಿಗೆ
ಬೇಕಾಗಿದೆ 2. ತದನಂತರದ ಪಂದ್ಯಾಟ ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಜೈ ತುಳುನಾಡ್. ಈ ತಂಡದ ನಾಯಕರೇ ಆದಷ್ಟು ಬೇಗ ಓಡೋಡಿ ಬನ್ನಿ, ಇದು ನಿಮಗೆ ಅಂತಿಮ ಕರೆ. ತೀರ್ಪುಗಾರಿಕೆ ಭಾಗದಲ್ಲಿ ಹಸಿರು ತೀರ್ಮಾನ ಮಲಗಿದಾಗ ಆರಂಭಿಕ ಚೆಂಡಿನಲ್ಲಿ ಖಾತೆ ಶುಭಾರಂಭವಾಗಿದೆ. ವಿನಯ್ ರವರ ದಂಡಿನಲ್ಲಿ ಸಮರ್ಥನೆ ಉತ್ತರ. ಈ ಉತ್ತರ ಯಾವ ರೀತಿಯ ಗಣನೀಯ ಮೊತ್ತವನ್ನು ಸೇರಿಬಹುದು. ದೂರದಿಂದ ಓಡೋಡಿ ಬಂದು ದಾಳಿ ಯಶಸ್ವಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ತಿಲಕ್ ಮಾಡಿದಾಗ ವಂಚನೆ ದಾಂಡುಗನಿಗೆ ಈ ದಾಂಡುಗನಿಗೆ ವಂಚನೆ ಬಂದಂತಾಗಿದೆ. ಖಂಡಿತವಾಗಿಯೂ ಆಘಾತ ಆರಂಭಿಕ ಜೋಡಿಯಲ್ಲಿ ಬೇರ್ಪಟ್ಟಂತಾಗಿದೆ. ಈ ಆರಂಭಿಕ ಜೋಡಿ ಬೇರ್ಪಟ್ಟಾಗ ತಂಡದ ಖಾತೆಯಲ್ಲಿ 2 ಮುಕ್ತಾಯವಾದಾಗ 1 ಮಾತ್ರ. ಕಾದು ನೋಡೋಣ. ಈ 1 ಅನ್ನುವ ಮೊತ್ತ ಇನ್ನು ಬೇಕಾಗಿದೆ 35. ಮತ್ತೆ ನೋಡಿ, ಉತ್ತಮವಾದ ದಾಳಿ ಯಶಸ್ವಿಯಾಗಿದೆ. ದಾಳಿಗೆ ತಕ್ಕ ಉತ್ತರ ಬರಲೇಬೇಕು. ಖಂಡಿತವಾಗಿ ಗೂಟ ರಕ್ಷಣಾ ವೈಫಲ್ಯದೊಂದಿಗೆ 1 ಸೇರಿಕೊಳ್ತಿದೆ. ಅವಳಿ ರನ್ನಿಗಾಗಿ ಸಾಧನೆ ಮಾಡ್ತಿದ್ದಾರೆ. ಈ ಅವಳಿ ಓಟಗಳು ಬಂದಾಗ ತಂಡದ ಖಾತೆಯಲ್ಲಿ ಭೈಮುಖೇನ ಇತರ ರೂಪದಲ್ಲಿ ಖಾತೆಗೆ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 3. ಇಲ್ಲಿ ತಿಲಕ್ ಮನಮೋಹಕ ಶೈಲಿಯ ದಾಳಿ ತಾನೆಸೆದಂತ ಚೆಂಡಿನಲ್ಲಿ ಕೊಟ್ಟದ್ದು ಕೇವಲ 3. ಇನ್ನು 33 ಬೇಕಾಗಿದೆ. ಕಾದು ನೋಡೋಣ. 15ರ ಮುಂದೆ ಬೇಕಾಗಿದೆ ಮಾತ್ರ. ಇಲ್ಲಿ ಅಡ್ಡ ಚೆಂಡುಗಳು ಮತ್ತೆ ಸರಾಗವಾಗಿ ಮಲಗಿದೆ. 1+1 ತಂಡಕ್ಕೆ ಅವಳಿ ಸಂಪಾದನೆಯಾಗಿದೆ. ಈ ಅವಳಿ ಸಂಪಾದನೆಯಾದಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 5. ಕಾದು ನೋಡೋಣ. 15ರ ಮುಂದೆ ಬೇಕಾಗಿದೆ 31. ಸುಲಭ ಅಲ್ಲವೇ ಅಲ್ಲ, ಕಾರಣ ಇಲ್ಲಿ ಜಾಣ್ಮೆ ಆಟ. ಇಲ್ಲಿ ಮನಮೋಹಕ ಶೈಲಿ ದಂಡನೆ ವಿನಯ್ ರವರ ದಂಡಿನಲ್ಲಿ ಬಂದಾಗ ಬಲ ವಿಭಾಗದಲ್ಲಿ ತಟ್ಟಿದಂತ ಚೆಂಡಿಗೆ ನಿರ್ದಾಕ್ಷಿಣ್ಯವಾಗಿ ಓಟಗಳು ಸರಾಗವಾಗಿ ಬರ್ತಿದೆ. ಈ ಸರಾಗವಾದ ಓಟದೊಂದಿಗೆ ಅವಳಿ ಸಂಪಾದನೆ, ಉತ್ತಮವಾದ ಜೋಡಿಯ ಓಡಾಟವು ಈ ಮೈದಾನದ ಒಳಭಾಗದಲ್ಲಿ ಕ್ರೀಸಿನಲ್ಲಿ ಕಾಣಸಿಗದಿದೆ. ಅರ್ಥಾತ್ ಉತ್ತಮವಾದ ಓಟಗಳೊಂದಿಗೆ ತಂಡದ ಖಾತೆ ಈಗಾಗಲೇ ಸೇರಿಕೊಂಡಿದೆ 7. ಕಾದು ನೋಡೋಣ. ಫಲ ಜಾಣ್ಮೆ ಆಟಕ್ಕೆ ಮನ್ನಣೆ ಅನ್ನುವುದು ಇಲ್ಲಿ. ಸೂಕ್ತವಾದ ಸಮಯದಲ್ಲಿ ತಾಳಕ್ಕೆ ತಕ್ಕಂತೆ ನರ್ತನ ಮಾಡುವಂತ ಓರ್ವ ದಾಂಡಿಗ ಯಾರೆಂದರೆ ಅದು ವಿನಯ್. ಇಲ್ಲಿ ನೋಡಿ, ಮನಮೋಹಕ ಶೈಲಿಯ ಆಟವನ್ನು ಆರಂಭಿಸಿದಾಗ ತಂಡದ ಖಾತೆಗೆ ಗೋಚರಣೀಯ ಮೊತ್ತ ಓಟಗಳು ಸುರಕ್ಷಿತವಾಗಿ 3 ಓಟಗಳು ಸೇರಿಕೊಳ್ತಿವೆ. ಈ 3 ಓಟಗಳೊಂದಿಗೆ ತಂಡದ ಖಾತೆಯಲ್ಲಿ 10. ಕಾದು ನೋಡೋಣ. ಅಂತಿಮ ಒಂದಿಸ್ತ ಬಾಕಿ. ಸುಜಿತ್ ರವರ ಆರ್ಭಟವ ಆಟವನ್ನು ಮಾಡಿದಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ ಬಂದಂತಾಗಿತ್ತು. ತದನಂತರ ತಾನು ಎಸೆದಂತ ಆರಂಭಿಕ ಓವರ್ನಲ್ಲಿ ತಿಲಕ್ ರವರು
ಕೊಟ್ಟದ್ದು ಕೇವಲ 5ರ ಮುಂದೆ 10. ಮತ್ತೆ ನೋಡಿ ಇಲ್ಲಿ ಅಡ್ಡ ಚೆಂಡುಗಳ ದಾಳಿ, ಗಣನೀಯ ಮೊತ್ತದ ಚೆಂಡುಗಳ ದಾಳಿಯನ್ನು ಆರಂಭಿಕ ಗರಿಷ್ಠ ಕಾರಣ ಅದೃಷ್ಟ ಯಾರ ಪಾಲಿಗೆ ಒದಗಿ ಬರಬಹುದು, ಅಲ್ಲಿ ಜಯದ ಗುರಿ ಖಚಿತವಾಗಿ ಸಿಗಬಹುದು. ಕಾರಣ ಇಲ್ಲಿ ಅಡ್ಡ ಚೆಂಡುಗಳ ಗಣನೀಯ I requested Skanda Sixers and Chaitanya team, please come to the pendle. Who is the toss winner? ಮದಿಮೆ ಆವಡ್ಡದುಂಡು ಅಲ್ಲಿ ಪಂಡಲು ಆರೆಯನ್ನ ಬಂಗಾರು ಕಂಡನಿ ಮದಿಮೆ ಆದು ಸಿರುಕ ಪಂಡಾಲ ಆಲೆಯನ್ನ ಬಂಗಾರು ಕಂಡನಿ ಮದಿಮೆ ಆಯಿ ಬಕ್ಕ ಪಂಡಲಾಲಿ ನೀರೆಯನ್ನ ಬಂಗಾರು ಕಂಡಿನಿ. ಖಂಡಿತವಾಗಿಯೂ ಈ ಬಂಗಾರು ಕಂಡಿನಿ ಅನ್ನೋ ಮಾತು ಉಲ್ಲೇಖವಾದಾಗ ಈ ಮೈದಾನದಲ್ಲಿ ರನ್ ಕಂಡಿನೀರ್. ಎಸ್, ಬಲಾಢ್ಯ ಆಟದೊಂದಿಗೆ ಸುದರ್ಶನ್ ರವರ ಚೆಂಡನ್ನು ಕೈಗೆತ್ತಿಕೊಂಡಾಗ ಲೆಗ್ ಸ್ಪಿನ್ ಮೋಡಿಯಲ್ಲಿ ತನ್ನದೇ ಶೈಲಿಯ ದಾಳಿಯನ್ನು ಮಾಡುವಂತಹ ಓರ್ವ ದಾಳಿಗಾರ. ಆರಂಭಿಕ ಚೆಂಡಿನಲ್ಲಿ 1 ಅನ್ನೋ ಮೊತ್ತ ಸೇರಿಕೊಂಡಿತ್ತು. ತದನಂತರ ಎದುರಿಸಿದಂತಹ ಓರ್ವ ಅನುಭವಿ ದಾಂಡಿಗ. ಇಲ್ಲಿ ವಿನಯ್ ರವರ ದಂಡನೆಯಲ್ಲಿ ಅನುಭವದ ಆಟ ಖಂಡಿತವಾಗಿ ಶ್ರಮಿಸಬೇಕು. ಸುಜಿತ್ ರವರ ಅನುಭವದ ಆಟದೊಂದಿಗೆ ಬೌಂಡರಿ ಗೆರೆಯನ್ನು ದಾಟಿ ಹೋಯಿತು. ಈ ಬೌಂಡರಿ ಗೆರೆಯನ್ನು ದಾಟಿದಾಗ 1 ಬೌನ್ಸ್ 2 ಬೌನ್ಸ್ 3 ಬೌನ್ಸ್ ಅನ್ನುವ ತೀರ್ಮಾನದೊಂದಿಗೆ ಚೆಂಡು ನೇರವಾಗಿ ಸೀಮಾ ಗೆರೆಯನ್ನು ದಾಟಿದೆ. ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ 16. ಇನ್ನು ಬೇಕಾಗಿದೆ 19. ಕ್ಷಮಿಸಬೇಕು, 20 ಬೇಕಾಗಿದೆ. 10ರ ಮುಂದೆ 20. ಮತ್ತೆ ನೋಡಿ ಇಲ್ಲಿ ಬಿರುಸು ನೋಡಿದಕ್ಕೆ ಮನ ಲೆಗ್ ಸ್ಪಿನ್ ಮೋಡಿಯಲ್ಲಿ ತನ್ನದೇ ಶೈಲಿಯನ್ನು ದಾಳಿ ಮಾಡುವಂತಹ ಸುದರ್ಶನ. ಇಲ್ಲಿ ಲೆಗ್ ಬಿಫೋರ್ ಮುಖ ಲೆಗ್ ಬೈಸ್ಗೆ ಸೇರಿದಂತೆ ಚೆಂಡು ನೇರವಾಗಿ ಇತರ ಬದಲಿ ಖಾತೆಗೆ 1 ಸೇರಿಕೊಳ್ಳುವಂತಹ ಕ್ಷಣ. ಆರಂಭಿಕ ಓವರ್ ಮುಕ್ತಾಯವಾದ ಗಣನೀಯ ಮೊತ್ತ ಸೇರಿಕೊಂಡಿದೆ. ತದನಂತರ 3 ಎಸೆತಗಳು ಮುಕ್ತಾಯವಾಗಿದೆ. ಚತುರ್ಥ ಬಾರಿ ಸುದರ್ಶನ್. ಮತ್ತೆ ಜಾನ್ಮಿ ಆಟ 1 ಸೇರಿಕೊಳ್ತಿದೆ. ಈ 1 ಅನ್ನು ಮೊತ್ತ ಸೇರಿಕೊಂಡಿದೆ. ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ ಸೇರಿಕೊಂಡ ಅಂತ ಕ್ಷಣ ಒದಗಿ ಬಂದಾಗ ತಂಡದ ಮೊತ್ತ 18. ಅಂತಿಮ 2 ಎಸೆತ. ಎಸ್, ಮುಂದಿನ ವೀಕ್ಷಕ ಬಂಧುವಾಗಿ ನಮ್ಮ ಜೊತೆ ಪಂದ್ಯಾಟದ ಆಯೋಜಕರು ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ. ರಂಜಿತ್ ಭಂಡಾರಿ. ಕೆಪಿಎಲ್ 2025ರ 4ನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನಂದಿನೇಶ್ವರ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ತಂಡದ ಮೊತ್ತ ಸ್ಕೋರ್ ಬೋರ್ಡ್ ನಲ್ಲಿ ಕಾಣ್ತಿದ್ದೇವೆ 18.
ಉತ್ತಮವಾದ ಗಾಳಿಯಲ್ಲಿ ಚೆಂಡು ಈ ಮುಖೇನ ಈ ಒಂದು ಪಂದ್ಯಾಕೂಟದ ಪ್ರಥಮ ಸಿಕ್ಸರ್ ಕಂಡು ಬರ್ತಾ ಇದೆ. ಪ್ರಥಮ ಸಿಕ್ಸರ್, ಈ ಒಂದು ಪಂದ್ಯಾಕೂಟದ ಪ್ರಥಮ ಸಿಕ್ಸರ್ ವಿನಯ್ ಅವರ ಬ್ಯಾಟ್ನ ಮುಖೇನ ಕಂಡು ಬರ್ತಾ ಇದೆ. ತುಂಬಾ ಉತ್ತಮವಾದಂತಹ ಹೊಡೆತ ಈ ಒಂದು ಸುಂದರವಾದಂತಹ ಕ್ರೀಡಾಂಗಣದಲ್ಲಿ ಕಾಣ್ತಾ ಇದ್ದೇವೆ. ಈ ಮುಖೇನ ತಂಡದ ಮೊತ್ತ 24. ಲಕ್ಷ್ಮಣ್ ರವರ ಎಸ್ತಗಾರಿಕೆ ವಿಭಾಗದಲ್ಲಿ ದಾಂಡಿಗರಾಗಿ ವಿನಯ್, ನಾನ್ ಸ್ಟ್ರೈಕ್ ನಲ್ಲಿ ಸುಜಿತ್. ಉತ್ತಮವಾದಂತಹ ಎಸ್ತಗಾರಿಕೆ, ಅಷ್ಟೇ ಉತ್ತಮವಾದಂತಹ ಹೊಡೆತಗಳು ಕೂಡ ಬರ್ತಾ ಇದೆ. ಉತ್ತಮವಾಗಿತ್ತು ಹೊಡೆತ. ಮತ್ತೊಂದು ಗಾಳಿಯಲ್ಲಿ ಚೆಂಡು, ಈ ಮುಖೇನ 4 ಓಟಗಳನ್ನು ಕೂಡಿ ಹಾಕಿಕೊಳ್ತಾ ಇದೆ ವಿನಯ್ ರವರ ಬ್ಯಾಟ್ನ ಮುಖೇನ. ಈ ಮುಖೇನ ತಂಡದ ಮೊತ್ತ 28 ಕಾಣ್ತಿದ್ದೇವೆ. 4 ಎಸೆತಗಳ ಮುಂದೆ 8 ಓಟಗಳು ಬರಬೇಕಾಗಿದೆ. ಪಂದ್ಯ ವಿಜಯವಾಗಲು ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ 4ರ ಮುಂದೆ ಬೇಕು 8. ಉತ್ತಮವಾಗಿತ್ತು ಎಸೆತ. ಈ ಮುಖೇನ ವೈಡ್ ಬಾಲ್, ಅಗಲವಾದಂತಹ ಚೆಂಡು. ಮತ್ತೊಮ್ಮೆ ಉತ್ತಮವಾದಂತಹ ಎಸೆತ. ಯಾವುದೇ ರೀತಿಯ ಈ ಮುಖೇನ ಉತ್ತರಿ ಪತನವಾಗ್ತಾ ಇದೆ. ರನ್ ಔಟ್ ಮುಖೇನ ಸುಜಿತ್ ರವರ ಉತ್ತರಿ ಪತನವಾಗ್ತಾ ಇದೆ. ತಂಡದ ಮೊತ್ತ ಸ್ಕೋರ್ ಬೋರ್ಡ್ 29. ಮೂರು ಎಸೆತಗಳ ಮುಂದೆ 7 ಓಟಗಳು ಬರಬೇಕಾಗಿದೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಈ ಒಂದು ಪಂದ್ಯಾಕೂಟದ ಉತ್ತಮವಾಗಿ ಯೂಟ್ಯೂಬ್ ಲೈವ್ ನ ಮುಖೇನ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ತುಳುನಾಡು ವಾರ್ತೆ ಯೂಟ್ಯೂಬ್ ಚಾನಲ್. ಸುಜಿತ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸಂದೇಶ್. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ದಯಮಾಡಿ ಗಮನಿಸಿ, ಗ್ರೌಂಡ್ನ ಒಳಗೆ ಬ್ಯಾಟ್ಸ್ಮನ್ ಎಂಟ್ರಿ ಆಗಿ ಹಿಂದಿರುಗುವಂತಿಲ್ಲ. ಬಲವಾದ ಮನವಿ, ಯಾವುದೇ ರೀತಿಯ ತೀರ್ಪುಗಳು ಕಂಡು ಬರ್ತಾ ಇಲ್ಲ. 1 ಓಟ ಸಂಪೂರ್ಣವಾಗ್ತಾ ಇದೆ. ತಂಡದ ಮೊತ್ತ 30. 2 ಎಸೆತಗಳ ಮುಂದೆ 6 ಓಟಗಳು ಬರಬೇಕಾಗಿದೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಬಲವಾದ ಹೊಡೆತಗಳು ಬರಬೇಕಾಗಿದೆ ದಾಂಡಿಗರಿಂದ. ಅಷ್ಟೇ ಉತ್ತಮವಾದಂತಹ ಎಸೆತಗಾರಿಕೆ. 2 ಎಸೆತಗಳ ಮುಂದೆ ಲಾಸ್ಟ್ 2 ಬಾಲ್, 2 ಎಸೆತಗಳ ಮುಂದೆ 6 ಓಟಗಳು ಬರಬೇಕಾಗಿದೆ. ಬಲವಾದ ಹೊಡೆತಗಳು ಬರಬೇಕಾಗಿದೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಉತ್ತಮವಾಗಿತ್ತು ಎಸೆತಗಾರಿಕೆ. ಈ ಮುಖೇನ ಹುತ್ತರಿಗೆ ಬಡಿದಂತಹ ಚೆಂಡು ಸಂದೇಶ್ ಅವರ ವಿಕೆಟ್ ಪತನವಾಗ್ತಾ ಇದೆ. 1ರ ಮುಂದೆ ಸ್ಕೋರ್ ಬೋರ್ಡ್ ನಲ್ಲಿ 6 ಕಾಣ್ತಿದ್ದೇವೆ. 1 ಎಸೆತ 6 ಓಟ ಬರಬೇಕಾಗಿದೆ. ಸಂದೇಶ್ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ತಂಡದ ಕಪ್ತಾನ ಕಾರ್ತಿಕ್. 1 ಎಸೆತ 6 ಓಟ ಬರಬೇಕಾಗಿದೆ ಈ ಪಂದ್ಯ ವಿಜಯವಾಗಲು. ಮುಂದಿನ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಜೈತುಲ್ನಾಡು. ಸ್ಕಂದ ಸಿಕ್ಸರ್ಸ್ ಉತ್ತಮವಾದಂತಹ ಹೊಡೆತ. ಈ ಮುಖೇನ 4 ಓಟಗಳು, 2 ಓಟಗಳಿಂದ ವಂಚಿತವಾಗ್ತಾ ಇದೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಈ ಮುಖೇನ ಪ್ರಥಮ ಪಂದ್ಯ ತನ್ನತ್ತ ಒಲಿಸ್ತಾ ಇದೆ ನಂದನೇಶ್ವರ. ಮುಂದಿನ ಪಂದ್ಯಾಕೂಟ ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಜೈತುಲ್ನಾಡು. ನಂದನೇಶ್ವರ ತಂಡದ ತಿಲಕ್ ಅವರು ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಟ್ರೋಫಿಯನ್ನು ಪಡೆಯಬೇಕಾಗಿದೆ ನಮ್ಮಲ್ಲಿ ಕೇಳಿಕೊಟ್ಟಿದ್ದೇವೆ. ಬಾರಬೆಟ್ಟು ಬುಲ್ಸ್ ತಂಡದ ಕಪ್ತಾನ ಗಮನಿಸಿ, ಈ ಪಂದ್ಯದ ಮೇಂಟೆನೆನ್ಸ್ ನಿಮಗಿದೆ. ಬಾರಬೆಟ್ಟು ಬುಲ್ಸ್
ಬಾರಬೆಟ್ಟು ಬುಲ್ಸ್ ತಂಡದ ಕಪ್ತಾನ ಬಾರಬೆಟ್ಟು ಬುಲ್ಸ್ ತಂಡದ ಕಪ್ತಾನ ಗಮನಿಸಿ, ಈ ಪಂದ್ಯಾಕೂಟದ ಜವಾಬ್ದಾರಿ ನಿಮ್ಮ ಮೇಲಿದೆ. ಬಾರಬೆಟ್ಟು ಬುಲ್ಸ್ ಬಾರಬೆಟ್ಟು ಬುಲ್ಸ್ ತಂಡದ ಕಪ್ತಾನ ದಯಮಾಡಿ ಗಮನಿಸಿ, ಈ ಒಂದು ಪಂದ್ಯಾಕೂಟದ ಮೇಂಟೆನೆನ್ಸ್ ನಿಮಗಿದೆ. ಅಂಪೈರ್ 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 ಬೋರ್ಡ್ ಒಂಜಿ ಸ್ಕೋರರ್ ಪ್ಲೀಸ್ ಸುಧೀರ್, ಸ್ಕೋರರ್. ಮುಂದಿನ ನಂದನೇಶ್ವರ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ತಿಲಕ್ ರವರು ಪಡೆದುಕೊಂಡಿದ್ದಾರೆ. ಸಚಿನ್ ರವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತೀವಿ. ಮುಂದಿನ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ತುಳುನಾಡು ವಾರಿಯರ್ಸ್. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ತುಳುನಾಡು ವಾರಿಯರ್ಸ್ ಮುಂದಿನ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಎರಡೂ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಕಡಂದಲ ಪ್ರೀಮಿಯರ್ ಲೀಗ್ 2025ರ 5ನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಜೈ ತುಳುನಾಡು. ಸ್ಕಂದ ಸಿಕ್ಸರ್ಸ್ ಪರ ದಾಂಡಿಗರಾಗಿ ಕುಮರೇಶ್ ಹಾಗೂ ಪುನೀತ್, ಎಸೆಗಾರಿಕೆ ವಿಭಾಗದಲ್ಲಿ ಅತೀತ್. ಜೈ ತುಳುನಾಡು ಪರವಾಗಿ ಅತೀತ್ ತನ್ನ ಪ್ರಥಮ ಎಸೆತ ಉತ್ತಮವಾಗಿತ್ತು. ಅಷ್ಟೇ ಉತ್ತಮವಾದಂತಹ ಹೊಡೆತ. 1 ಓಟಗಳು ಸಂಪೂರ್ಣ ಆಗ್ತದೆ. 2ಕ್ಕಾಗಿ ಪ್ರಯತ್ನಗಳು ಕಂಡು ಬರ್ತಾ ಇದೆ. 2 ಕೂಡ ಸಂಪೂರ್ಣ. ಪ್ರಥಮ ಎಸೆತಗಳ ಮುಂದೆ ತನ್ನ ಖಾತೆಯನ್ನು ತೆರೆದಿದೆ 2ರಲ್ಲಿ. ದ್ವಿತೀಯ ಎಸೆತ ಉತ್ತಮವಾಗಿತ್ತು. 1 ಓಟಗಳು ಸಂಪೂರ್ಣವಾಗ್ತಾ ಇದೆ. ಉತ್ತಮವಾದಂತಹ ಹೊಡೆತ ಕೂಡ ಕಂಡು ಬಂದಿದೆ. 2 ಓಟ. 3ಕ್ಕಾಗಿ ಪ್ರಯತ್ನ. 3 ಓಟಗಳು ಕೂಡ ಸಂಪೂರ್ಣವಾಗ್ತಾ ಇದೆ. ಉತ್ತಮವಾದಂತಹ ಹೊಡೆತಗಾರಿಕೆ ಕಂಡು ಬರ್ತಾ ಇದೆ. ಕುಮಾರೇಶ್ ಅವರ ದಾಂಡಿನ ಮುಖೇನ 2 ಎಸೆತಗಳ ಮುಂದೆ 5 ಓಟಗಳನ್ನು ಕೂಡಿ ಹಾಕಿಕೊಳ್ತಾ ಇದೆ.
ತನ್ನ ಮೂರನೇ ಎಸ್ತಗಾರಿಕೆ ವಿಭಾಗದಲ್ಲಿ ಅತೀತ್ ಅಗಲವಾದಂತಹ ಚೆಂಡು 1 ಓಟಗಳು ಸೇರ್ಪಡೆ ಆಗ್ತಾ ಇದೆ. ಮೂರನೇ ಎಸೆತ ಉತ್ತಮವಾಗಿತ್ತು. ಎಸ್ತಗಾರಿಕೆ ಯಾವುದೇ ರೀತಿಯ ಓಟಗಳು ಕಂಡು ಬರ್ತಾ ಇಲ್ಲ. ಚುಕ್ಕಿ ಮಾದರಿ ಆಗ್ತಾ ಇದೆ. ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ನಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ತುಳುನಾಡು ವಾರ್ತೆ ತಂಡದ ಜಗದೀಶ್ ಪೂಪಾಡಿ ಕಲ್ಲೂರು. ಅಂತಿಮ 2 ಎಸೆತಗಳು ಬಾಕಿ ಇದೆ. ಪ್ರಥಮ ಓವರ್ನ ಅಂತಿಮ 2 ಎಸೆತಗಳು ಬಾಕಿ ಇದೆ. ಉತ್ತಮವಾಗಿತ್ತು ಎಸೆತ. 1 ಓಟಗಳು ಸಂಪೂರ್ಣ ಆಗ್ತಾ ಇದೆ. ಥರ್ಡ್ ಅಂಪೈರ್ ನಾಟ್ ಔಟ್. 1 ರನ್ ಸಂಪೂರ್ಣ ಆಗ್ತಾ ಇದೆ. ಅಂತಿಮ ಎಸೆತ ಬಾಕಿ ಇದೆ. ಉತ್ತಮವಾಗಿತ್ತು ಎಸೆತಗಾರಿಕೆ. 1 ಓಟ ಸಂಪೂರ್ಣವಾಗ್ತಿದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7 ಕಾಣ್ತಿದ್ದೇವೆ. ಸ್ಕೋರ್ ಬೋರ್ಡ್ ನಲ್ಲಿ ತಂಡದ ಮೊತ್ತ 7. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8. ತಂಡದ ಮೊತ್ತ 9. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9 ಕಾಣ್ತಿದ್ದೇವೆ ಸ್ಕೋರ್ ಬೋರ್ಡ್ ನಲ್ಲಿ. ಸ್ಕಂದ ಸಿಕ್ಸರ್ಸ್ ಪರವಾಗಿ ತಂಡದ ಮೊತ್ತ 9. ಎಸೆತಗಾರಿಕೆ ವಿಭಾಗದಲ್ಲಿ ಉತ್ತಮ ವಾಲಿಬಾಲ್ ಆಟಗಾರ ಆದರ್ಶ್ ಶೆಟ್ಟಿ ದ್ವಿತೀಯ ಓವರ್ನ ಪ್ರಥಮ ಎಸೆತ ಉತ್ತಮವಾಗಿತ್ತು. ಎಸೆತಗಾರಿಕೆ 1 ಓಟ ಸಂಪೂರ್ಣವಾಗ್ತಾ ಇದೆ. ಪ್ರಥಮ ಎಸೆತಗಳಲ್ಲಿ 1 ಓಟಗಳನ್ನು ಬಿಟ್ಟು ಕೊಡ್ತಾ ಇದೆ. ಜೈ ತುಳುನಾಡು ಪರವಾಗಿ ಆದರ್ಶ್ ಶೆಟ್ಟಿ. ಉತ್ತಮವಾದಂತಹ ಎಸೆತಗಾರಿಕೆ. ಈ ಮುಖೀನ ರನ್ಔಟ್ ಮುಖೀನ ಪುನೀತ್ ರವರ ಹುತರಿ ಪತನವಾಗ್ತಾ ಇದೆ. ತಂಡದ ಮೊತ್ತ ಸ್ಕೋರ್ ಬೋರ್ಡ್ ನಲ್ಲಿ 10 ಕಾಣ್ತಾ ಇದ್ದೇವೆ. 1 ಹುತರಿ ನಷ್ಟಕ್ಕೆ ತಂಡದ ಮೊತ್ತ 10. ಪುನೀತ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಮೋಹನ್ ರವರು ಕ್ರೀಡಾಂಗಣದೊಳಗೆ ಸಾಗಿ ಬರ್ತಾ ಇದ್ದಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಆದರ್ಶ್. ಮುಂದಿನ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಉತ್ತಮವಾಗಿತ್ತು ಎಸೆತಗಾರಿಕೆ. ಕಾಲಿಗೆ ಬಡಿದಂತಹ ಚೆಂಡು ಲೆಗ್ ಬೈ ಮುಖೀನ 1 ಓಟವನ್ನು ಕಂಡುಕೊಳ್ತಾ ಇದ್ದೇವೆ. ಈ ಮುಖೀನ ಸ್ಕೋರ್ ಬೋರ್ಡ್ ನಲ್ಲಿ ತಂಡದ ಮೊತ್ತ 11. ತಂಡದ ಮೊತ್ತ 11. ಉತ್ತಮವಾಗಿ ತೋರಿದ ಗಾಳಿಯಲ್ಲಿ ಚೆಂಡು. ಈ ಮುಖೀನ
ಶೀತ ರಕ್ಷಕನ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ ಚೆಂಡು. ಮೋಹನ್ ರವರ ಉತ್ತರಿ ಪತನವಾಗ್ತಾ ಇದೆ. 2 ಉತ್ತರಿ ನಷ್ಟಕ್ಕೆ ತಂಡದ ಮೊತ್ತ 11 ಕಾಣ್ತಿದ್ದೇವೆ ಸ್ಕೋರ್ ಬೋರ್ಡ್ ನಲ್ಲಿ. ನಾಲ್ಕು ಎಸೆತಗಳ ಮುಂದೆ 1 ಓಟವನ್ನು ಬಿಟ್ಟುಕೊಟ್ಟು 2 ಓಟವನ್ನು ಬಿಟ್ಟುಕೊಟ್ಟು 2 ಉತ್ತರಿ ಪತನವಾಗ್ತಾ ಇದೆ. ಮೋಹನ್ ರವರ ಸ್ಥಾನವನ್ನು ತುಂಬಲು ತುಷಾರ್. ಉತ್ತಮವಾಗಿತ್ತು ಎಸ್ತಗಾರಿಕೆ, ಕಾಲಿಗೆ ಬಡಿದಂತಹ ಚೆಂಡು. ಈ ಮುಖೇನ ಓಡ್ತ್ರೋ ಮುಖೇನ ಇನ್ನೊಂದು ಓಟ ಸಂಪೂರ್ಣವಾಗ್ತಾ ಇದೆ. ಈ ಮುಖೇನ ರನ್ಔಟ್ ಮುಖೇನ ತುಷಾರ್ ಅವರ ಉತ್ತರಿ ಪತನವಾಗ್ತಾ ಇದೆ. ತುಷಾರ್ ಅವರ ಸ್ಥಾನವನ್ನು ತುಂಬಲು ತಂಡದ ಕಪ್ತಾನ ಸಂತೋಷ್ ಭಂಡಾರಿ ಅವರ ಆಗಮನ ಆಗ್ತಾ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ ತಂಡದ ಮೊತ್ತ 11 ಕಾಣ್ತಿದ್ದೇವೆ. ಅಂತಿಮ ಎಸೆತ ಬಾಕಿ ಇದೆ. ತಂಡದ ಮೊತ್ತ 11. ಮತ್ತೊಮ್ಮೆ ತಂಡದ ಆಧಾರ ಸ್ತಂಭ ಕುಮಾರೇಶ್ವರ ಉತ್ತರಿ ಪತನವಾಗ್ತಾ ಇದೆ. ಈ ಮುಖೇನ ಕುಮಾರೇಶ್ವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಲೀಲಾದಾರ್. ತಂಡದ ಮೊತ್ತ 11ರಲ್ಲಿ ಸ್ಥಗಿತವಾಗಿದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಸುಕಾಂತ್ ಉತ್ತಮ ದುಬಾರಿ ಎಸ್ತಗಾರಿಕೆ ಕಂಡುಬಂತು ಆದರ್ಶ್ ಶೆಟ್ಟಿರವರ ಮುಖೇನ.
ಉತ್ತಮವಾಗಿತ್ತು ಎಸೆತಗಾರಿಕೆ ಅಷ್ಟೇ ಉತ್ತಮವಾದಂತಹ ಹೊಡೆತ ಕೂಡ. ಒಂದು ಓಟ ಸಂಪೂರ್ಣವಾಗ್ತಾ ಇದೆ. ತಂಡದ ಮೊತ್ತ 12 ಕಾಣ್ತಿದ್ದೇವೆ ಸ್ಕೋರ್ ಬೋರ್ಡ್ ನಲ್ಲಿ. ಅಂತಿಮ 5 ಎಸೆತಗಳು ಬಾಕಿ ಇದೆ. ಮೂರನೇ ಓವರ್ನ ಪ್ರಥಮ ಎಸೆತ ಮುಕ್ತಾಯವಾಗಿದೆ. ದ್ವಿತೀಯ ಎಸೆತ ಸುಕಾಂತ್ ಉತ್ತಮವಾಗಿತ್ತು ಹೊಡಿತ. ಕಪ್ತಾನನ ಆಟ. ಒಂದು ಓಟ 2ಕ್ಕಾಗಿ ಪ್ರಯತ್ನಗಳು. ಈ ಮುಖೀನ 2 ಓಟಗಳು ಸಂಪೂರ್ಣವಾಗ್ತಾ ಇದೆ. ಸುಕಾಂತ್ ಟು ಸಂತೋಷ್. ಉತ್ತಮವಾಗಿತ್ತು ಎಸೆತಗಾರಿಕೆ. ಈ ಮುಖೇನ ಸಂತೋಷ್ ರವರ ಉತ್ತರಿ ಪತನವಾಗ್ತಾ ಇದೆ. ತಂಡದ ಮೊತ್ತ 14. ತಂಡದ ಮೊತ್ತ 14. ಸಂತೋಷ್ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ತಿಲಾಕ್. ಈ ಮುಖೇನ ಲೀಲಾಧರ್ ಅವರ ಉತ್ತರಿ ಪತನವಾಗ್ತಾ ಇದೆ. ತಂಡದ ಮೊತ್ತ 14 ಕಾಣ್ತಿದ್ದೀವಿ ಸ್ಕೋರ್ ಬೋರ್ಡ್ ನಲ್ಲಿ. ವೈಡ್ ಅಗಲವಾದ ಎಸೆತ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಎಸೆತ ಕಂಡು ಬರ್ತಾ ಇದೆ. ಫೋರ್ ಈ ಮುಖೇನ ತಂಡದ ಮೊತ್ತ 19, 20 ಗುರಿ. 19, 20 ಗುರಿ. 18 ಎಸೆತಗಳ ಮುಂದೆ 20 ಓಟಗಳು ಬರಬೇಕಾಗಿದೆ ಜೈ ತುಳುನಾಡು ತಂಡಕ್ಕೆ.
ಮುಂದಿನ ಪಂದ್ಯಾಕೂಟ ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಎರಡೂ ತಂಡದ ಕಪ್ತಾನರು ದಯಮಾಡಿ ಇಲ್ಲಿ ನಾಣ್ಯ ಚಿಮ್ಮಿಕೆಗಾಗಿ ಬರಬೇಕಾಗಿದೆ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಹಾಗೂ ನಂದನೇಶ್ವರ ಸೂಪರ್ ಕಿಂಗ್ಸ್. ಎಸ್ತಗಾರಿಕೆ ವಿಭಾಗದಲ್ಲಿ ಪುನೀತ್ ರವರು ಕಂಡುಕೊಂಡ್ರೆ, ದಾಂಡಿಗರಾಗಿ ಅತಿ ಸ್ಟ್ರೈಕ್ ವಿಭಾಗದಲ್ಲಿ ಕಂಡ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮ ಎಸೆತಗಾರ ಆದರ್ಶ್ ಶೆಟ್ಟಿ. ನಂದನೇಶ್ವರ ವಿರುದ್ಧವಾಗಿ ಪ್ರಜ್ವಲ್. ಎರಡೂ ತಂಡದ ಕಪ್ತಾನರು ದಯಮಾಡಿ ಗಮನಿಸಿ, ನಂದನೇಶ್ವರ ವಿರುದ್ಧವಾಗಿ ಪ್ರಜ್ವಲ್. ನಂದನೇಶ್ವರ ತಂಡದ ಕಪ್ತಾನ ಆದಷ್ಟು ಬೇಗ ಇಲ್ಲಿ ಬರಬೇಕಾಗಿದೆ. ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ ಮುಂದಿನ ಪಂದ್ಯಾಕೂಟ ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಉತ್ತಮವಾದಂತೆ ಎಸೆತಗಾರಿಕೆ ಕಂಡು ಬರ್ತಾ ಇದೆ ಪುನೀತ್ ರವರ ಮುಖೇನ. ಮುಂದಿನ ಪಂದ್ಯಾಕೂಟದ ನಾಣ್ಯ ಚಿಮ್ಮಿಕೆ ತನ್ನದಾಗಿಸಿಕೊಂಡಿವೆ ತುಳುನಾಡು ವಾರಿಯರ್ಸ್. ಉತ್ತಮವಾದಂತೆ ಎಸೆತ ಈ ಮುಖೇನ, ಉತ್ತಮವಾದಂತ ಥ್ರೋ, ಡೈರೆಕ್ಟ್ ಹಿಟ್ ಮುಖೇನ ತಂಡದ ಕಪ್ತಾನ ಜವಾಬ್ದಾರಿಯುತ ಆಟವನ್ನು ಕಾಣ್ತಾ ಇದ್ದೇವೆ ಈ ಒಂದು ಕ್ರೀಡಾಂಗಣದಲ್ಲಿ. ಉತ್ತಮವಾದಂತ ಚಕ್ರವ್ಯೂಹದೊಂದಿಗೆ ಅಷ್ಟೇ ಉತ್ತಮವಾದಂತ ಎಸೆತ. ಅತೀತ್ ರವರ ಹುತ್ತರಿ ಪತನವಾಗ್ತಾ ಇದೆ. ಅತೀತ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸುಕಾಂತ್. ಪ್ರಥಮ ಓವರ್ನ ತೃತೀಯ ಎಸೆತ ಪುನೀತ್. ಎಸೆತಗಾರಿಕೆ ವಿಭಾಗದಲ್ಲಿ ಪುನೀತ್. ಉತ್ತಮವಾದಂತೆ ಎಸೆತಗಾರಿಕೆ ಈ ಮುಖೇನ ಚುಕ್ಕಿ ಆಗ್ತಾ ಇದೆ ಎಸೆತ. ಎರಡು ಓಟ ಸಂಪೂರ್ಣ ಮೂರಕ್ಕಾಗಿ ಈ ಒಂದು ಓಟ ಕೂಡ ಸಂಪೂರ್ಣವಾಗ್ತಾ ಇದೆ. ಈ ಮುಖೇನ ತನ್ನ ಖಾತೆಯನ್ನು ತೆರೀತಾ ಇದೆ. 3 ಓಟಗಳು, ತನ್ನ ಮೊತ್ತ 3. ಸ್ಟ್ರೈಕ್ ವಿಭಾಗದಲ್ಲಿ ಆದರ್ಶ್. ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ತನ್ನ ಮೊತ್ತ 4 ಕಾಣ್ತಾ ಇದ್ದೇವೆ. ಅಂತಿಮ 2 ಎಸೆತ ಬಾಕಿ ಇದೆ. ಪ್ರಥಮ ಓವರ್ನ ಅಂತಿಮ 2 ಎಸೆತ ಬಾಕಿ ಇದೆ. ತಂಡದ ಮೊತ್ತ 4. ಉತ್ತಮವಾಗಿತ್ತು ಎಸೆತ ಈ ಮುಖೇನ. ತಂಡದ ಮೊತ್ತ 5. ಅಂತಿಮ ಎಸೆತ ಬಾಕಿ ಇದೆ. ಪ್ರಥಮ ಓವರ್ನ ಅಂತಿಮ ಎಸೆತ ಪುನೀತ್ ಟು ಆದರ್ಶ್. ಉತ್ತಮವಾಗಿತ್ತು, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ತಿಲಕ್ ರವರ ಮುಖೇನ. ಈ ಮುಖೇನ 6 ಓಟಗಳನ್ನು ಬಿಟ್ಟು ಕೊಡ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6 ಕಾಣ್ತಿದ್ದೇವೆ ಸ್ಕೋರ್ ಬೋರ್ಡ್ ನಲ್ಲಿ.
6 ತಂಡದ ಮೊತ್ತ 6. ದ್ವಿತೀಯ ಓವರ್ ಎಸೆತಗಾರಿಕೆ ವಿಭಾಗದಲ್ಲಿ ಮೋಹನ್ 09 9 ಅಂಕೆಯಲ್ಲಿ ಮೋಹನ್. ತೃತೀಯ ಓವರ್ನ ಪ್ರಥಮ ಎಸೆತ ಮೋಹನ್ ಟು ಆದರ್ಶ್. ದ್ವಿತೀಯ ಓವರ್ನ ಪ್ರಥಮ ಎಸೆತ ಅಂಪೈರ್ ಅವರನ್ನು ದಾಟಿ ಬಂದು ಮೋಹನ್ ಉತ್ತಮವಾಗಿತ್ತು. ಇಷ್ಟಷ್ಟು ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯನ್ನು ಕಾಣ್ತಾ ಇದ್ದೇವೆ ತಿಲಕ್ ರವರ ಮುಖೇನ. ಒಂದು ಓಟವನ್ನು ಸಂಪೂರ್ಣವಾಗ್ತಾ ಇದೆ. ತಂಡದ ಮೊತ್ತ 7 ಕಾಣ್ತಿದೆ ಸ್ಕೋರ್ ಬೋರ್ಡ್ ನಲ್ಲಿ. ತಂಡದ ಮೊತ್ತ 7. ಉತ್ತಮವಾಗಿತ್ತು ಎಸೆತಗಾರಿಕೆ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಈ ಮುಖೇನ ತಂಡದ ಮೊತ್ತ 1 ಅಂಕೆ ಸೇರ್ಪಡಾಗ್ತಾ ಇದೆ. ತಂಡದ ಮೊತ್ತ 8 ಕಾಣ್ತಿದ್ದೇವೆ. ದ್ವಿತೀಯ ಓವರ್ನ ತೃತೀಯ ಎಸೆತ ಉತ್ತಮವಾದಂತ ಎಸೆತ. ಈ ಮುಖೇನ ಒಂದೊಂದು ಓಟಗಳನ್ನು ಬಿಟ್ಟುಕೊಡ್ತಾ ಇದೆ ಈ ತಂಡ. ಗಾಳಿಯಲ್ಲಿ ಚೆಂಡು. ಈ ಮುಖೇನ ತುಷಾರ್ ಅವರ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ ಚೆಂಡು. ಸುಕಾಂತ್ ರವರ ಹುತರಿ ಪತನವಾಗ್ತಾ ಇದೆ. ಸುಕಾಂತ್ ರವರ ಹುತರಿ ಪತನವಾಗ್ತಾ ಇದೆ. ತಂಡದ ಮೊತ್ತ 9. ಮೋಹನ್ ತಂಡದ ಮೊತ್ತ 9. ಅಂತಿಮ 2 ಎಸೆತಗಳು ಬಾಕಿ ಇದೆ. ಸುಕಾಂತ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸತೀಶ್. 8 ಎಸೆತಗಳ ಮುಂದೆ 11 ಓಟಗಳು ಬರಬೇಕಾಗಿದೆ ಪಂದ್ಯ ವಿಜಯವಾಗಲು. ಜೈ ತುಳುನಾಡು ತಂಡಕ್ಕೆ 8ರ ಮುಂದೆ ಬೇಕು 11. ತನ್ನ 5ನೇ ಎಸೆತಗಾರಿಕೆಯಲ್ಲಿ ಮೋಹನ್ ಟು ಸತೀಶ್. ಹೊಸ ದಾಂಡಿಗ ಸತೀಶ್. ಉತ್ತಮವಾದಂತ ಎಸೆತಗಾರಿಕೆ, ಚುಕ್ಕಿ ಮಾದರಿ ಆಗ್ತಾ ಇದೆ ಎಸೆತ. ಉತ್ತಮವಾಗಿತ್ತು ಎಸೆತಗಾರಿಕೆ, ಚುಕ್ಕಿ ಮಾದರಿ ಆಗ್ತಾ ಇದೆ ಎಸೆತ. ಅಂತಿಮ ಎಸೆತ ಬಾಕಿ ಇದೆ. ದ್ವಿತೀಯ ಓವರ್ನ ಅಂತಿಮ ಎಸೆತ ಬಾಕಿ ಇದೆ. 7ರ ಮುಂದೆ 11. ಪಂದ್ಯ ವಿಜಯವಾಗಲು ಜೈ ತುಳುನಾಡು ತಂಡಕ್ಕೆ 7ರ ಮುಂದೆ ಬೇಕು 11. ಉತ್ತಮವಾಗಿ ತೋಡಿಕ ಗಾಳಿಯಲ್ಲಿ ಚೆಂಡು. ಈ ಮುಖೇನ ಯತೀಶ್ ರವರ ಭದ್ರಭಾಗ ಸೇರ್ತಾ ಇದೆ ಚೆಂಡು. ಸತೀಶ್ ರವರ ಹುತರಿ ಪತನವಾಗ್ತಾ ಇದೆ. ಉತ್ತಮ ಎಸೆತಗಾರಿಕೆಯನ್ನು ಕಾಣ್ತಾ ಇದ್ದೇವೆ. ದ್ವಿತೀಯ ಓವರ್ನಲ್ಲಿ 3 ರನ್ಗಳನ್ನು ಬಿಟ್ಟು ಕೊಟ್ಟು 2 ಹುತರಿಯನ್ನು ಪಡೆದ ಉತ್ತಮ ಆಟಗಾರ ಮೋಹನ್. ಅಂತಿಮ 6 ಎಸೆತಗಳ ಮುಂದೆ ಬೇಕು 11. ಉತ್ತಮವಾದಂತ ಆಟಗಾರ ತಂಡದ ಕಪ್ತಾನ ಜಯರಾಮ್ ರವರ ಆಗಮನವಾಗ್ತಾ ಇದೆ. ಜೆಕೆ ಈ ಒಂದು ಸುಂದರ ಕ್ರೀಡಾಂಗಣದಲ್ಲಿ ಜಯರಾಮ್ ರವರ ಆಗಮನವಾಗ್ತಾ ಇದೆ. ಸತೀಶ್ ರವರ ಸ್ಥಾನವನ್ನು ತುಂಬಲು ಜಯರಾಮ್.
ಎಸ್ತಗಾರಿಕೆ ವಿಭಾಗದಲ್ಲಿ ತಂಡದ ಕಪ್ತಾನ ಸಂತೋಷ್ ಭಂಡಾರಿ. 6 ಎಸೆತಗಳ ಮುಂದೆ ಬೇಕು 11. ಸಂತೋಷ್ ಟು ಆದರ್ಶ್. ಉತ್ತಮವಾಗಿತ್ತು ಎಸ್ತಗಾರಿಕೆ ಮುಖೇನ ಒಂದು ಓಟವನ್ನು ಕೂಡಿ ಹಾಕ್ತಾ ಇದೆ. ಸಂತೋಷ್ ಭಂಡಾರಿ ಟು ಜೆಕೆ. ತಂಡದ ಕಪ್ತಾನನಿಂದ ತಂಡದ ಕಪ್ತಾನಿಗೆ ಎಸ್ತಗಾರಿಕೆ. ದಾಂಡಿಗನಾಗಿ ತಂಡದ ಕಪ್ತಾನ ಜೆಕೆ, ಎಸ್ತಗಾರಿಕೆಯಲ್ಲಿ ತಂಡದ ಕಪ್ತಾನ ಸಂತೋಷ್ ಭಂಡಾರಿ. ಉತ್ತಮವಾದಂತ ಎಸೆತ ಈ ಮುಖೇನ ಒಂದು ಓಟ ಸಂಪೂರ್ಣವಾಗ್ತಾ ಇದೆ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದೆ. ನಾಲ್ಕರ ಮುಂದೆ 8. 4 ಎಸೆತ 8 ಓಟ ಬರಬೇಕು. ಈ ಮುಖೇನ ಗಾಳಿಯಲ್ಲಿ ಚೆಂಡು ಸಂತೋಷ್ ಭಂಡಾರಿ ಅವರ ಕೈಗೆ ಭದ್ರ ಬೊಗಸೆಯಲ್ಲಿ ಸೇರಿದ ಚೆಂಡು ವರ್ಮ. ಮೂರು ಎಸೆತಗಳ ಮುಂದೆ ಬರಬೇಕಾಗಿದೆ 9 ಓಟಗಳು. ಆದರ್ಶ್ ಶೆಟ್ಟಿ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸುನಿಲ್ 3ರ ಮುಂದೆ ಬೇಕು 9. ತಂಡದ ಒಟ್ಟು ಮೊತ್ತ 11. 3ರ ಮುಂದೆ ಬೇಕು 9. ಸಂತೋಷ್ ಟು ಸುನಿಲ್. ಈ ಮುಖೇನ ಉತ್ತರಿ ಪತನವಾಗ್ತಾ ಇದೆ. ಕ್ಲೀನ್ ಬಾಲ್ ಮುಖೇನ ಮಿಡ್ಲ್ ಸ್ಟಾಂಪ್ ಎಸೆತ. ಕ್ಲೀನ್ ಬಾಲ್ ಮುಖೇನ ಸುನಿಲ್ ರವರ ಉತ್ತರಿ ಪತನವಾಗ್ತಾ ಇದೆ. ಮ್ಯಾಜಿಕ್ ಶೈಲಿಯ ಎಸೆತಗಾರಿಕೆ ಕಂಡು ಬರ್ತಾ ಇದೆ ತಂಡದ ಕಪ್ತಾನನಿಂದ. ಮತ್ತೊಬ್ಬ ವಾಲಿಬಾಲ್ ಆಟಗಾರ ಅಜಿತ್ ರವರ ಆಗಮನವಾಗ್ತಾ ಇದೆ. ಅಜಿತ್ ಉತ್ತಮವಾದಂತ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಅಜಿತ್ ರವರು ಕ್ರೀಡಾಂಗಣದಲ್ಲಿ ಆಗಮಿಸುತ್ತಿದ್ದಾರೆ. ಸುನೀಲ್ ರವರ ಸ್ಥಾನವನ್ನು ತುಂಬಲು ಅಜಿತ್ 2 ಎಸೆತ 9 ಓಟಗಳು ಬರಬೇಕಾಗಿದೆ. 2ರ ಮುಂದೆ 9. ಭರವಸೆ ಆಟಗಾರ ಅಜಿತ್ ಆಗಮನವಾಗ್ತಾ ಇದೆ. ಮುಂದಿನ ಪಂದ್ಯಕೂಟ ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ಪ್ರಜ್ವಲ್. ಉತ್ತಮವಾಗಿತ್ತು ಈ ಮುಖೇನ ಅಗಲವಾದ ಚೆಂಡು. ತಂಡದ ಮೊತ್ತ 12 ಕಾಣ್ತಿದ್ದೇವೆ. 2ರ ಮುಂದೆ 8. ಉತ್ತಮವಾಗಿತ್ತು ಈ ಮುಖೇನ ಮತ್ತೊಂದು ಉತ್ತರಿ. ಅಜಿತ್ ರವರ ಉತ್ತರಿ ಪತನವಾಗ್ತಾ ಇದೆ. ಉತ್ತಮವಾದಂತ ಜಾಲ್ಮೆ ಎಸೆತಗಾರಿಕೆ ತಂಡದ ಕಪ್ತಾನನಿಂದ. ಸಂತೋಷ್ ಭಂಡಾರಿ ಅವರ ಎಸೆತಗಾರಿಕೆ ತುಂಬಾ ದುಬಾರಿ ಆಗ್ತಾ ಇದೆ ಜೈ ತುಳುನಾಡು ತಂಡಕ್ಕೆ. ಅಜಿತ್ ರವರ ಸ್ಥಾನವನ್ನು ತುಂಬಲು ಹರ್ಷಿತ್, ಮತ್ತೊಬ್ಬ ಆಟಗಾರ ಹರ್ಷಿತ್, ಉತ್ತಮ ವಾಲಿಬಾಲ್ ಆಟಗಾರ ಕೂಡ ಹೌದು ಹರ್ಷಿತ್. ಅಜಿತ್ ರವರ ಸ್ಥಾನವನ್ನು ತುಂಬಲು ಹರ್ಷಿತ್. ಉತ್ತಮವಾದಂತೆ ಎಸೆತಗಾರಿಕೆ ಕಂಡು ಬರ್ತಾ ಇದೆ ಸ್ಕಂದ ಸಿಕ್ಸರ್ಸ್ ಪರವಾಗಿ ತಂಡದ ಕಪ್ತಾನ 777 ಜರ್ಸಿ ನಂಬರ್ ನಲ್ಲಿ ತಂಡದ ಕಪ್ತಾನ ಸಂತೋಷ್ ಭಂಡಾರಿ. ಅಂತಿಮ ಎಸೆತ 8 ಓಟ ಬರಬೇಕಾಗಿದೆ. ಅಂತಿಮ ಎಸೆತ 8 ಓಟ ಬರಬೇಕಾಗಿದೆ. ಉತ್ತಮವಾಗಿತ್ತು ಎಷ್ಟೇ ಉತ್ತಮವಾದಂತಹ ಹೊಡಿತ.
ಈ ಮುಖೇನ ಸ್ಕಂದ ಸಿಕ್ಸರ್ಸ್ ಈ ಒಂದು ಪಂದ್ಯಾಕೂಟ ತನ್ನದಾಗಿಸಿಕೊಳ್ತಾ ಇದೆ. ಮುಂದಿನ ಪಂದ್ಯಾಕೂಟ ಆದಷ್ಟು ಬೇಗ ಅಂಕಣಕ್ಕೆ ಬರಬೇಕಾಗಿದೆ. ತುಳುನಾಡು ವಾರಿಯರ್ಸ್ ಹಾಗೂ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಈ ಒಂದು ಪಂದ್ಯಾಕೂಟ ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಜೈ ತುಳುನಾಡು. ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಸಂತೋಷ್ ಬಂಡೇರ್ ಅವರು ಬಂದು ವೇದಿಕೆಗೆ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಟ್ರೋಫಿಯನ್ನು ತೆಗೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ರೆಡಿ. ಉತ್ತಮವಾದಂತಹ ಎಸೆತಗಾರಿಕೆ ದಿಲೀಪ್ ರವರ ಪ್ರಥಮವಾದ ಉತ್ತರಿ ಪತನವಾಗ್ತಾ ಇದೆ. ಪ್ರಜ್ವಲ್ ರವರ ಉತ್ತರಿ ಪತನವಾಗ್ತಾ ಇದೆ. ಬಿಲ್ಲೂರವರ ಎಸೆತಗಾರಿಕೆ ವಿಭಾಗದಲ್ಲಿ ತುಳುನಾಡು ವಾರಿಯರ್ಸ್ ಪರವಾಗಿ ದಿಲೀಪ್, ಪ್ರಜ್ವಲ್ ರವರ ಉತ್ತರಿ ಪತನವಾಗ್ತಾ ಇದೆ. ಪ್ರಥಮ ಎಸೆತದಲ್ಲಿ ಪ್ರಥಮ ಉತ್ತರಿಯನ್ನು ಪಡೆದುಕೊಳ್ತಾ ಇದ್ದಾರೆ ಎಸೆತಗಾರ.
ತನ್ನ ದ್ವಿತೀಯ ಎಸೆತಗಾರಿಕೆಯಲ್ಲಿ ದಿಲೀಪ್ ಟು ಸುಜಿತ್. ಉತ್ತಮವಾಗಿ ತೀಸಿದ ಗಾಳಿಯಲ್ಲಿ ಚೆಂಡು ಈ ಮುಖೇನ ಉತ್ತರಿ ಪತನವಾಗ್ತಾ ಇದೆ. ಸುಬ್ಬೂರವರ ಭದ್ರ ಬೊಗಸೆ ಸೇರ್ತಾ ಇದೆ ಚೆಂಡು. ಉತ್ತಮವಾಗಿತ್ತು ಎಸೆತಗಾರಿಕೆ. 2 ಎಸೆತಗಳ ಮುಂದೆ 2 ಉತ್ತರಿಗಳು ಪತನವಾಗ್ತಾ ಇದೆ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ ತುಂಬಾ ಆಘಾತ ಕಂಡು ಬರ್ತಾ ಇದೆ. ಸುಜಿತ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸುಜಿತ್. ಮೂರನೇ ಎಸೆತ ಉತ್ತಮವಾಗಿತ್ತು. 1 ರನ್ ಸಂಪೂರ್ಣವಾಗ್ತಾ ಇದೆ. ಈ ಮುಖೇನ ತನ್ನ ಖಾತೆಯನ್ನು ತೆರೀತಾ ಇದೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್. 3 ಎಸೆತಗಳ ಮುಂದೆ 1 ಓಟವನ್ನು ಕಾಣ್ತಾ ಇದ್ದೇವೆ ಸ್ಕೋರ್ ಬೋರ್ಡ್ನಲ್ಲಿ. ಉತ್ತಮವಾದಂತಹ ಎಸೆತಗಾರಿಕೆ, ಕಾಲಿಗೆ ಬಡಿದಂತ ಚೆಂಡು ಚುಕ್ಕಿ ಮಾದರಿ ಆಗ್ತಾ ಇದೆ. ವಿನಯ್ ರವರ ದಾಂಡಿಗರಾಗಿ ವಿನಯ್ ರವರನ್ನು ಕಾಣ್ತಿದ್ದೇವೆ ಈ ಒಂದು ಕ್ರೀಡಾಂಗಣದಲ್ಲಿ. ಉತ್ತಮವಾಗಿತ್ತು ಎಸೆತ. 1 ಓಟ ಸಂಪೂರ್ಣ, 2ಕ್ಕಾಗಿ ಪ್ರಯತ್ನ, 2 ಕೂಡ ಸಂಪೂರ್ಣವಾಗ್ತಾ ಇದೆ. ಈ ಮುಖೇನ ತಂಡದ ಸ್ಕೋರ್ ಬೋರ್ಡ್ನಲ್ಲಿ ತಂಡದ ಮೊತ್ತ 3 ಕಾಣ್ತಿದ್ದೇವೆ. ಅಂತಿಮ ಎಸೆತ ಬಾಕಿ ಇದೆ. ಪ್ರಥಮ ಓವರ್ನ ಅಂತಿಮ ಎಸೆತ ಬಾಕಿ ಇದೆ. ತಂಡದ ಮೊತ್ತ 3. ಉತ್ತಮವಾಗಿತ್ತು ಎಸೆತಗಾರಿಕೆ, ಚುಕ್ಕಿ ಮಾದರಿ ಆಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 3. ದಿಲೀಪ್ ರವರ ಉತ್ತಮವಾದಂತಹ ದುಬಾರಿ ಎಸೆತಗಾರಿಕೆ ಆಗಿತ್ತು. ಎಸೆತಗಾರಿಕೆ ವಿಭಾಗದಲ್ಲಿ ಸಾಯಿ, ತುಳುನಾಡು ವಾರಿಯರ್ಸ್ ತಂಡದ ಪರವಾಗಿ ಸಾಯಿ ಟು ಸುಜಿತ್. ದ್ವಿತೀಯ ಓವರ್ನ ಪ್ರಥಮ ಎಸೆತ. ಉತ್ತಮವಾಗಿತ್ತು ಹೊಡಿತ. 1 ಓಟ ಸಂಪೂರ್ಣವಾಗ್ತಾ ಇದೆ. ಮುಂದಿನ ಪಂದ್ಯಾಕೂಟ ಸ್ಕಂದ ಸೇಕ್ ಕೆಕೆಎಸ್ ವಿರುದ್ಧವಾಗಿ ಆಕ್ಸಾನ್ ಫೈಟರ್ಸ್. ಸ್ಕಂದ ವಿರುದ್ಧವಾಗಿ ಆಕ್ಸಾನ್. ಮುಂದಿನ ಪಂದ್ಯಾಕೂಟಕ್ಕೆ ನಾಣ್ಯ ಚಿಮ್ಮಿಕೆಗಾಗಿ ಇಲ್ಲಿ ಬರಬೇಕಾಗಿದೆ. ಅಗಲವಾದಂತ ಎಸೆತ, ವೈಡ್ ಬಾಲ್. ಸ್ಕಂದ ವಿರುದ್ಧವಾಗಿ ಆಕ್ಸಾನ್. ಉತ್ತಮವಾಗಿತ್ತು ಎಸೆತ, ಅಷ್ಟು ಉತ್ತಮವಾಗಿ ಹೊಡೆತ ಕೂಡ ಕಂಡು ಬರ್ತಾ ಇದೆ. ಈ ಮುಖೇನ ಚೆಂಡು ಸೀಮಾರೆಯನ್ನು ದಾಟ್ತಾ ಇದೆ. 4 ಓಟಗಳನ್ನು ಕೂಡಿ ಹಾಕಿಕೊಳ್ತಾ ಇದೆ. ವಿನಯ್ ರವರ ಬ್ಯಾಟ್ನ ಮುಖೇನ 4 ಓಟಗಳು ಕೂಡಿ ಹಾಕಿಕೊಳ್ತಾ ಇದೆ.
ತಂಡದ ಮೊತ್ತ 9. ದ್ವಿತೀಯ ಓವರ್ನ 3 ಬಾಲ್ ಮುಕ್ತಾಯ. ತಂಡದ ಮೊತ್ತ 9 ಕಾಣ್ತಾ ಇದ್ದೇವೆ. ಈ ಇಂದಿನ ಪಂದ್ಯಾಟದ ಅತ್ಯುತ್ತಮ ಪಂದ್ಯಾಟದಲ್ಲಿ ತನ್ನದೇ ಶೈಲಿಯಲ್ಲಿ ಆಟವನ್ನು ಆಡಿಸಿಕೊಂಡು ಪಂದ್ಯ ಪುರುಷೋತ್ತಮವನ್ನು ಫಲಕ ಪಡೆದಂತ ಆಟಗಾರ ಶ್ರೀಯುತ ಸಂತೋಷ್ ರವರೇ, ದಯವಿಟ್ಟು ಆ ಫಲಕವನ್ನು ಪಡೆದುಕೊಳ್ಳಿ. ನಿಮಗಾಗಿ ಶ್ರೀಯುತ ಪ್ರಕಾಶ್ ಕಲ್ಲೋಲಿ ನಮ್ಮ ಜೊತೆ ಇದ್ದಾರೆ. ಅವರು ಈ ಫಲಕವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಇಲ್ಲಿ ಉತ್ತಮವಾದ ದಾಳಿಗೆ ಉತ್ತರ ಬಂದಿದ್ದು ಸರಿಯಾದ ಸ್ಥಳವಲ್ಲ. ವೈಡ್ +1 ತಂಡಕ್ಕೆ ಅವಳಿ ಸಂಪಾದನೆಯಾಗಿದೆ. ಈಗಾಗಲೇ ತಂಡದ ಮೊತ್ತ 14. ತಂಡದ ಮೊತ್ತ 14. ಅಂತಿಮ ಒಂದೇ ಎಸ್ತ ಬಾಕಿ. ಲಾಸ್ಟ್ 1 ಬಾಲ್. ಉತ್ತಮವಾದ ಗಾಳಿ ಬಲವು ಭಾಗದಲ್ಲಿ ತಪ್ಪಿದಂತ ಚೆಂಡಿಗೆ ಅವಳಿ ಸಂಪಾದನೆಯಾಗಿ ಸೇರಿಕೊಳ್ತಿದೆ. ಮತ್ತೆ 2ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 2ನೇ ಓವರ್ನ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿ 2 ಉತ್ತರ ನಷ್ಟದೊಂದಿಗೆ 16. ಸರಾಸರಿ 8.00 ಕ್ರಮಾಂಕ ಹಾದಿಯಲ್ಲಿ ಮೊತ್ತ ಸೇರಿಕೊಂಡಾಗ ಗಣನೀಯ ಮೊತ್ತದ ಅಪಘಾಲಾಗಿದೆ. 16 ಅನ್ನುವ ಕುತೂಹಲ ಗಟ್ಟದ ಮೊತ್ತ ಈಗಾಗಲೇ ಸೇರಿಕೊಂಡಾಗ 16 ಮೊತ್ತ ಸೇರಿಕೊಂಡಿದೆ 2 ಉತ್ತರ ನಷ್ಟದೊಂದಿಗೆ. ಬಲಾಢ್ಯ ದಾಂಡಿಗ ವಿನಯ್ ಅವರು ಆರಂಭಿಕಾದ್ಯ ಸ್ಥಾನದಲ್ಲಿದ್ದರೆ ಇನ್ನೋರ್ವ ದಾಂಡಿಗ ಸುಜಿತ್ ರವರು ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ದೈತ್ಯ ಬಲಾಢ್ಯ ಹೊಡೆತಕ್ಕೆ ಸಾಕ್ಷಿಯಾಗಿರುವಂತಹ ಸುಜಿತ್ ತನ್ನದೇ ಶೈಲಿಯ ಆಟದೊಂದಿಗೆ ದಾಂಡನ್ನು ಬೀಸುವಂತ ಓರ್ವ ದಾಂಡುಗಾರ. ಈ ಬಾರಿ ಹಾಲಿಗಾರಿಕೆ ವಿಭಾಗದಲ್ಲಿ ಅಶೋಕ್ ಚೆಂಡನ್ನು ಕೈಗೆತ್ತಿಕೊಳ್ತಿದ್ದಾರೆ. ಈ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಅದೆಷ್ಟು ಆಟಗಾರರನ್ನು ಓಲೈಕೆ ಮಾಡಿಕೊಂಡಾಗ ಈ ಪಂದ್ಯಾಟದ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ತನ್ನ ಈಗಾಗಲೇ ಪಂದ್ಯಾಟ ಸಾಗಿ ಬರುವುದು ಸಂದ ಸಿಕ್ಸರ್ಸ್ ವಿರುದ್ಧವಾಗಿ ಜೈಖಿಲ್ನಾಡ್. ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ಪೆಚ್ವೆಲ್ ಗ್ಲಾಡಿಯೇಟರ್ಸ್. ಈಗಾಗಲೇ 6ನೇ ಪಂದ್ಯಾಟ. ಇಲ್ಲಿ ಬಲಾಢ್ಯ ದಂಡನೆ ಖಂಡಿತವಾಗಿ ಚೆಂಡು ಚಿರಕಾಲ ಗಾಲಿಯಲ್ಲಿತ್ತು. ಆದರೆ ಇಲ್ಲಿ ಅವಸರವೇ ಅಪಘಾತ. ತೀರ್ಪುಗಾರಿಕೆ ವಿಭಾಗದಲ್ಲಿ ಕೈ ಸನ್ನೆ ಮಾಡುತ್ತಿದ್ದಾರೆ. ಇದು ಬಾಣೋತ್ತರಕ್ಕೆ ವ್ಯರ್ಥವಾದ ಚೆಂಡು ನೇರವಾಗಿ ಸೀಮಾ ಗೇರೆಯನ್ನು ಕ್ರಮಿಸಿ ದಾಟಿದಂತ ಮೊತ್ತವಾಗಿದೆ. ಅರ್ಥಾತ್ ಇಲ್ಲಿ ಬಲಾಢ್ಯ ಹೊಡೆತ 6. ಈ 6 ಮೊಳಗಿದಾಗ ತಂಡದ ಸ್ವಾಖಾತೆಯಲ್ಲಿ ಗಣನೀಯ ಮೊತ್ತ 24. ವಿನಯ್ ರವರ ಅಮೋಘವಾದ ಬೌಂಡರಿ 6ರೊಂದಿಗೆ ತಂಡದ ಖಾತೆಯಲ್ಲಿ ಈಗಾಗಲೇ ತನ್ನ ಸ್ವಾಖಾತೆಯಲ್ಲಿ ಗಣನೀಯ ಮೊತ್ತ 15 ದಾಪುಗಾಲಾದಾಗ ಚೆಂಡು ಚಿರಕಾಲ ಗಾಲಿಯಲ್ಲಿ ಎಲ್ಲಿ ಅವಕಾಶವಿಲ್ಲ. ಒನ್ ಟಪ್ ಮಾತ್ರ ಲಾಲಿಪಾಪ್ ಚೆಂಡು ನಿಭಾಯಿಸಿಕೊಂಡಾಗ ಅರ್ಥಾತ್ ಬಾಣೆತ್ತರಕ್ಕೆ ಜಿಗಿತವಾಗಿತ್ತು. ಆ ಜಿಗಿತ ನೇರವಾಗಿ ಕೈಯೊಳಗೆ ಚುಂಬನವನ್ನು ಬೆಕ್ಕಿದೆ. ಈ ಚುಂಬನದೊಂದಿಗೆ ದಾಳಿಗಾರಿಕೆ ವಿಭಾಗದಲ್ಲಿ ಅಶೋಕ್ ರವರ ದಾಳಿಗೆ ತಪ್ಪರಿಸಿ ಮತ್ತೊಂದು ಉತ್ತರಿಯ ಸಂಪಾದನೆಯಾಗಿದೆ. ಈಗಾಗಲೇ 3 ಎಸೆತಗಳ ಮುಂದೆ 8 ರನ್ ಬಿಟ್ಟುಕೊಟ್ಟಂತಹ ಅಶೋಕ ಕಡಿವಾಣ ಹಾಕಲೇಬೇಕು. ಕಾರಣ 3 ಚೆಂಡುಗಳ ಮುಕ್ತಾಯಕ್ಕೆ ತನ್ನ ಎಸೆತದಲ್ಲಿ 8 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಕಾದು ನೋಡೋಣ
ಈಗಾಗಲೇ ಗಣನೀಯ ಮೊತ್ತ 24 ದಾಪುಗಳಾಗಿದೆ. ಸರಾಸರಿ ಮೊತ್ತ ಸೇರಿಕೊಂಡಂತಾಗಿದೆ. ಕಾರಣ ಇನ್ನು 3 ಚೆಂಡುಗಳ ಆಟ ಬಾಕಿ ಇದೆ. ಹುರಿ ಬೀಸಲನ್ನು ಲೆಕ್ಕಿಸದ ತೀರ್ಪುಗಾರಿಕೆ ಭಾಗದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಮೋಹನ್. ಅದೇ ರೀತಿಯಾಗಿ ಇನ್ನೋರ್ವರು ಕುಮರೇಶ್. ಈ ಸೇವೆಯನ್ನು ಕೊಂಡಾಡಿಕೊಂಡು ಮತ್ತೆ ಬಾರಿಸುವ ಪ್ರಯತ್ನದೊಂದಿಗೆ ಎಡವಿ ಭಾಗದಲ್ಲಿ ಚೆಂಡು ಧಾವಿಸಿದಾಗ ಮಿಡ್ ಲೆಗ್ ರೌಂಡ್ ಭಾಗದಲ್ಲಿ ಧಾವಿಸುತ್ತೆ. ಅರ್ಥಾತ್ ಇಲ್ಲಿ ವಾಲಿಷ್ಠ ದಂಡನೆ ಚೆಂಡು ಚಿರಕಾಲ ಗಾಳಿಯಲ್ಲಿ. ಬಲಾಢ್ಯ ಉದ್ದನೆ ಜರ್ಸಿ ನಂಬರ್ 3 ನಿತೇಶ್ ರವರು ದೈತ್ಯ ಹಂಗೈಯನ್ನು ಅಗಲ ಮಾಡಿಕೊಂಡು ಬಂದ ಕ್ಯಾಚ್ ಅನ್ನು ಪಡೆಕೊಂಡು ನೇರವಾಗಿ ನೀನಡೆ ನಿನ್ನ ಬೇಲು ಕಡೆ ಆಡುವ ಚಿತ್ತರೊಂದಿಗೆ ಉತ್ತರವನ್ನಿಟ್ಟಿದಾಗ ಅಶೋಕ್ ರವರ ಬೊಗಸಲೆಗೆ ಮತ್ತೊಂದು ಉತ್ತರಿಯ ಲಾಭದಾಯಕ ಹಸ್ತ. ಹರಿಯವರೇ, ನಿಮಗೂ ನಗದು ಪುರಸ್ಕಾರದ ಘೋಷಣೆಯಾಗಿದೆ. ನೀವು ಬಾರಿಸುವ ಪ್ರತಿಯೊಂದು ಸಿಕ್ಸರಿಗೆ 500 ರೂಪಾಯಿಯ ನಗದು ಪುರಸ್ಕಾರ ಘೋಷಣೆಯಾಗಿದೆ ವಿಜಯ್ ಅವರಿಂದ. ಪ್ರತಿಯೊಂದು ಸಿಕ್ಸರಿಗೆ 500 ರೂಪಾಯಿಯ ನಗದು ಪುರಸ್ಕಾರ ಘೋಷಣೆಯಾಗಿದೆ. ಬೀರಸಿನ ಹೊಡೆತಕ್ಕೆ ಮನ ಇಲ್ಲಿ ನೋಡಿ ಅವಕಾಶವಿದೆ ಅನ್ನೋ ತೀರ್ಮಾನ ಬರೆದಿದೆ. ಆದರೆ ತೀರ್ಪುಗಾರಿಕೆ ವಿಭಾಗದಲ್ಲಿ ವಿಜಯರವರ ದುಡ್ಡು ಜೇಬಿನೊಳಗೆ ನಿಂತಂತಾಗಿದೆ. ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ತೃತೀಯ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 25-26 ಅನ್ನೋ ಸವಾಲಿದೆ. ನಂತರದ ಪಂದ್ಯಾಟ ಈ ಮೈದಾನದಲ್ಲಿ 7ನೇ ಪಂದ್ಯಾಟ ಸ್ಕಂದ ಕೆಕೆಎಸ್ ವಿರುದ್ಧವಾಗಿ ಆಕ್ಷನ್ ಫೈಟರ್ಸ್. ದಯವಿಟ್ಟು ತಂಡದ ನಾಯಕರುಗಳೇ, ಈಗಾಗಲೇ ಅದೃಷ್ಟದ ನನ್ನ ಚಿಮ್ಮಿಕೆ ನಿಮ್ಮದಾಗಿಸಿಕೊಂಡಿದ್ದೀರಾ. ತದನಂತರ ಪಂದ್ಯಾಟದಲ್ಲಿ ನೀವು ಮುಂದುವರಿಯುತ್ತಾ ಮೈದಾನದ ಮೇಲ್ಭಾಗಕ್ಕೆ ತೆರಳಬೇಕು. ಈಗಾಗಲೇ 26 ಅನ್ನೋ ಸವಾಲಿಗೆ ಪ್ರತ್ಯುತ್ತರವಾಗಿ ಪ್ರಜ್ವಲ್ ಗ್ಲಾಡಿಯರ್ಸ್ ಕ್ಷೇತ್ರ ರಕ್ಷಣೆಯಲ್ಲಿ ಮುಂದುವರಿಯುವಾಗ ಆರಂಭಿಕ ಆದ್ಯ ಸ್ಥಾನದಲ್ಲಿ ದಾಂಡನ್ನು ಎತ್ತುಕೊಂಡು ಬರಲೇಬೇಕಾಗಿದೆ. ಆದಷ್ಟು ಬೇಗ ಉರಿಬಿಸಿಲನ್ನು ಲೆಕ್ಕಿಸದೆ, ಮಧ್ಯಾಹ್ನದ ದುಮ್ಮನ್ನು ಲೆಕ್ಕಿಸದೆ ಮಂಡು ಬೆಚ್ಚಾದರೂ ಪರವಾಗಿಲ್ಲ, ತಂಪು ಪಾನೀಯದ ವ್ಯವಸ್ಥೆ ಇದೆ ಅನ್ನುವ ತೀರ್ಮಾನದೊಂದಿಗೆ ತೀರ್ಪನ್ನು ನಿಭಾಯಿಸಿಕೊಳ್ತಿದ್ದಾರೆ ಮೋಹನ್. ಅದೇ ರೀತಿಯ ಕುಮರೇಶ್. I am heartily proud of you. Once again, this time is now Prajwal Gladiators versus ತುಳುನಾಡ ವಾರಿಯರ್ಸ್. ಈ ಒಂದು ಪಂದ್ಯಾಟ ಕೇವಲ ಈ ಮೈದಾನದಲ್ಲಿ ನಾವು ಕೂತು ನೋಡುವಂತ ಪರಿಸ್ಥಿತಿ ಹೊರಗಿಲ್ಲ. ಕಾರಣ ತುಳುನಾಡ ವಾರ್ತೆ ಅನ್ನುವುದು ಪ್ರಶಂಸನೀಯ ಮಾಧ್ಯಮ. ಈ ಮಾಧ್ಯಮದಲ್ಲಿ ಚಿತ್ತರವಾಗುತ್ತಿದೆ. ಅದೆಷ್ಟೋ ಮಂದಿಗಳು ಮನೆಯಲ್ಲೇ ಕೂತ್ಕೊಂಡು ಈ ಪಂದ್ಯಾಟವನ್ನು ಮೊಬೈಲ್ ಮೂಲಕ ತುಳುನಾಡ ವಾರ್ತೆ ಅನ್ನುವ ಮಾಧ್ಯಮವನ್ನು ಕ್ಯಾಪ್ಚರ್ ಮಾಡಿದಾಗ ಅದರಲ್ಲಿ ವೀಕ್ಷಣೀಯ ಮಾಧ್ಯಮ ಪ್ರಸಾರವಾಗ್ತಿದೆ. ಖಂಡಿತವಾಗಿಯೂ ನೀವು ಆ ಮಾಧ್ಯಮದಲ್ಲಿ ಈ ದಿವಸದ ಅದ್ದೂರಿ ಜಾತ್ರೆಯನ್ನು ನೋಡಬಹುದು. ಬಂಧುಗಳೇ, ಅತ್ತ ಕಡೆ ಇತ್ತ ಕಡೆ ವಾಲದೆ ನೀವು ನಿಂತ ಕಡೆ ನಿಂತುಕೊಂಡು ಪಂದ್ಯಾಟ ವೀಕ್ಷಣೆ ಮಾಡಿ. ಕಾರಣ ಈ ಅದ್ದೂರಿ ಜಾತ್ರೆ ಕ್ರೀಡಾಂಗಣದಲ್ಲಿ 2025 ಕಡಂಬಲೆ ಪ್ರೀಮಿಯರ್ ಲೀಗ್ 2025 ಅನ್ನೋದು ಇದು 4ನೇ ವರ್ಷದ ಅದ್ದೂರಿ ಜಾತ್ರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಂದನೆಯನ್ನು ಅರ್ಪಿಸುತ್ತಾ ದಾಳಿಗಾರಿಕೆ ಭಾಗದಲ್ಲಿ ಸುಜಿತ್ ಗಾರ್ಡ್ ಅನ್ನು ತಿಳಿಪಡಿಸುತ್ತಾ ಹಸಿರು ತೀರ್ಮಾನದೊಂದಿಗೆ ತೀರ್ಪುಗಾರಿಕೆ ಭಾಗದಲ್ಲಿ ರೈಟ್ ಮೆರವಣಿಗೆ ಮಾಡಿದ್ರೆ ಇಲ್ಲಿ ನೋಡಿ ಬೀಸಿನ ದಾಳಿಗೆ ಬೀಸುವ ಪ್ರಯತ್ನದೊಂದಿಗೆ ದಂಡವನ್ನು ಬಯಸಿದಾಗ ಚೆಂಡು ದಾಂಡುವಿನ ನಡುವೆ ಸಂಪರ್ಕವಾಗಿದೆ. ನೇರವಾಗಿ ಗೊಟ್ಟ ರಕ್ಷಕನ ಭದ್ರ ಬಳಕೆ ಸೇರಿಕೊಂಡಿತ್ತು. ಅರ್ಥಾತ್ ಇಲ್ಲಿ ಡಾಟೆಡ್ ಆರಂಭದ ಚೆಂಡು ಡಾಟೆಡ್ ಆದಾಗ ಅವಕಾಶವಿಲ್ಲ, ಕಡಿವಾಣ ಬಿದ್ದಿದೆ. ಈ ಕಡಿವಾಣ ಬಿದ್ದಾಗ ಮತ್ತೆ ನೋಡಿ ಚೆಂಡು ಸುಜಿತನ ಗೌಟುಂಟು.
ಚೆಂಡು ಸುಜಿತ್ನ ಕೈಟುಂಡು ಅರ್ಥಾತ್ ಇಲ್ಲಿ ಆರಂಭಿಕ ಜೋಡಿ ಬೇರ್ಪಟ್ಟತ್ತಾಗಿದೆ. ಖಂಡಿತವಾಗಿ ಪವನ್ ರವರ ಆರ್ಭಟಕ್ಕೆ ತಡೆ ಗೋಡೆಯನ್ನು ಸೃಷ್ಟಿ ಮಾಡಿದಾಗ ಕ್ಯಾಚ್ ಔಟ್ ಆಗುವ ಮೂಲಕ ಉತ್ತರೀಯ ಪತನವಾಗಿದೆ. ಅರ್ಥಾತ್ ಆರಂಭಿಕದ ಜೋಡಿ ಬೇರ್ಪಟ್ಟು ನೇರವಾಗಿ ನೂತನ ದಾಂಡಿಗ ನವೀನ್ ರವರು ಆಗಮಿಸುತ್ತಿದ್ದಾರೆ. ಕದು ನೋಡೋಣ. 26 ಅನ್ನು ಸವಾಲಿಗೆ ಪ್ರತ್ಯುತ್ತರವಾಗಿ ಸುಜಿತ್ ರವರು ಎಸೆದಂತ ಚೆಂಡಿನಲ್ಲಿ ಆರಂಭಿಕ ಜೋಡಿ ತದನಂತರ ಎಸೆದಂತ ಚೆಂಡಿನಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕ ಉತ್ತರೀಯ ಪತನವಾಗಿದೆ. 2 ಚೆಂಡುಗಳ ಮುಂದೆ ಶೂನ್ಯ ಸಂಪಾದನೆ ಮಾಡಿಕೊಂಡು ಅಂಕಿಅಂಶ ಖಾತೆಯನ್ನು ತೆರೆಯದೆ ನೇರವಾಗಿ ಡೈಮಂಡ್ ಡಕ್. Welcome back to the pavilion once again, Pavan. Now, new is the new man, is Navin. ಪೂರ್ವ ಎಡಗೈ ದಾಂಡಿಗ ಬಲ ವಿಭಾಗದಲ್ಲಿ ಚೆಂಡು ಧಾವಿಸಿದಾಗ ಮಿಡ್ ಆನ್ ವಿಭಾಗದಲ್ಲಿ ಚೆಂಡು ಧಾವಿಸಿತು. ಸರ್ಕಲ್ ವಿಭಾಗದಲ್ಲಿ ಕೇವಲ ಒಂಟಿ ಮಾತ್ರ ಅನ್ನುವ ನಿರ್ಧಾರದೊಂದಿಗೆ ಶಕ್ತರಾಗುತ್ತಾ ಈರೋರ ದಾಂಡಿಗರು ಖಾತೆ 1-3 ಮುಕ್ತಾಯವಾಗಿದೆ. Is the new man is Surendra? Yes, it's okay. Is the brother is Navin. Prasad completely dotted. Miscorrect on the bat side now. Straight on the goes to the draw. Very urgently praying for the ball. Now again. Now is your chinky shot. Leg side. Sujit. Last ball to go off is now Surendra. A big shot on the upside. No umpire. Once again, first over completed. Score more drops to 1 wicket loss. 3. ತಂಡದ ಮೊತ್ತ ಅಂತಿಮ ಓವರ್ ಮುಕ್ತಾಯಕ್ಕೆ 3-1 ಉತ್ತರ ನಷ್ಟದೊಂದಿಗೆ ಹನ್ನೆರಡರ ಮುಂದೆ ಬೇಕಾಗಿದೆ 23. ದಾಳಿಗಾರಿಕೆ ಭಾಗದಲ್ಲಿ ವಿನಯ್ ಬಲಾಢ್ಯ ದಂಡನೆ ಬಲಭಾಗದಲ್ಲಿ ಅವಕಾಶ ಒದಗಿ ಬಂದಾಗಿದೆ. ಇಲ್ಲಿ ಕ್ಯಾಚ್ ಔಟ್. ಧೈರ್ಯ ಅಲ್ಪ 12th ನಾನು ಬರೋಡು ಎಂಗ್ಲೆ ಬ್ಯಾಟ್ಸ್ಮನ್ ಅಂಗ್ಲ ಪುದರ್ ಗೊತ್ತಿಜ್ಜ ಎಂಗ್ಲೆ ಹೊಸದನ್ನ ಒಂಜೇರಲ್ಲ ಕಡಪುಡು ಅಲ್ಪ ಇಂಚಿ ಸುಮಂತ್. ಎಸ್ ನಾವು ನೀವೇನೆ ಸುಮಂತ್. ವಿನಯ್ ರವರ ಎಸೆತ ಎದುರಿಸುವಂತ ದಾಂಡಿಗ ಸುಮಂತ್. ಬಂಡುದಾರಿಗೆ ಚೆಂಡನ್ನು ಬಯಸಿದಾಗ ಎಡ ವಿಭಾಗದಲ್ಲಿ ತಳೆದಂತ ಚೆಂಡಿಗೆ ಒಂದು ನಿರ್ದಾಕ್ಷಿಣ್ಯ ಹೋರಾಟ ಮುಕ್ತಾಯವಾಗಿದೆ. ಈಗಾಗಲೇ 3 ಮುಕ್ತಾಯವಾಗಿತ್ತು. ಉತ್ತಮವಾದ ದಾಳಿ. ವಿನಯ್ ರವರ ದಾಳಿಗೆ ಕೇವಲ 2 ರನ್ನುಗಳು ಮಾತ್ರ ಸೇರಿಕೊಳ್ತಿದೆ. 1 ರನ್ನುಗಳು ಮಾತ್ರ ಸೇರಿಕೊಳ್ತಿದೆ. 2 ಉತ್ತರ ಇಲ್ಲಿ ತೀರ ಹೊರಭಾಗಕ್ಕೆ ಧಾವಿಸಿತ್ತು. ಉತ್ತಮವಾದ ತೀರ್ಪು. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ. ಮುಂದೆ ಲೀಗ್ ಮಾದರಿ ಪಂದ್ಯಾಟದಲ್ಲಿ ಇಂಥ ಅಡ್ಡ ಚೆಂಡುಗಳನ್ನು ಕಟ್ಟಿ ಹಾಕಲೇಬೇಕು. ಕಾರಣ ಎದುರಾಳಿ ತಂಡದಲ್ಲಿ ಆಲ್ರೌಂಡರ್, ಬೌಲರ್, ಬ್ಯಾಟ್ಸ್ಮನ್ ಅನ್ನುವ ಆಟಗಾರನ್ನು ಓಲೈಕೆ ಮಾಡಿಕೊಂಡು ಕಪ್ತಾನ ಮಾಲಕರು ಜವಾಬ್ದಾರಿತ ತಂಡವನ್ನು ಕಟ್ಟಿಕೊಳ್ತಾರೆ.
ಈ ಒಂದು 8 ತಂಡಗಳ ಮಧ್ಯೆ ಸಾಗಿ ಬರುವಂತಹ ಈ ಪಂದ್ಯಾಟದಲ್ಲಿ ಅದೆಷ್ಟು ಆಟಗಾರರು ತಮ್ಮದೇ ಶೈಲಿಯ ಛಾಪು ಮೂಡಿಸುವಂತಹ ಪ್ರಯತ್ನದೊಂದಿಗೆ ದಾನನ್ನು ಬಯಸುವಲ್ಲ. ಇಲ್ಲಿ ನೋಡಿ ಮನವರಿಕೆ ದಾಳಿ, ಇಲ್ಲಿ ಎಡವಟ್ಟು ಗೂಟರಕ್ಷಕ ಎಡವಟ್ಟು ಮಾಡ್ತಿದ್ದಾನೆ. ಒಂದು ಮುಕ್ತಾಯವಾಗಿದೆ, 2ನೇ ರನ್ಗೆ ಆಗಿದ್ದಾರೆ. ಕುತೂಹಲ ಲಕ್ಷಣದ ಓಟಗಳು ಸಾಗಿ ಬರುತ್ತದೆ. ಇಬ್ಬರು ಯುವ ದಾಂಡಿಗರು ಜಿಂಕೆ ಮರಗಳಂತೆ ಓಡುವಾಗ ಅಂತಿಮ ಒಂದಿಸ್ತವಾಗಿದೆ ತೀರ್ಪುಗಾರರೇ. ಅಂತಿಮ ಒಂದಿಸ್ತ ಬಾಕಿ. ಇಲ್ಲಿ ನೋ ಬಾಲ್ ಎಂಬ ತೀರ್ಮಾನ, ಉತ್ತಮವಾದ ತೀರ್ಮಾನ. ಇಲ್ಲಿ ನೋ ಬಾಲ್ ನೋಡಿ, ನೋ ಬಾಲ್ +2. ಚುರುಕುಗಳ ಓಟಗಳ ನಡುವೆ ನೋ ಬಾಲ್ ಎಂಬ ತೀರ್ಮಾನ ಬಂತು. ನೋ ಬಾಲ್ ಎಂದು ತೀರ್ಮಾನ ಬಂದಾಗ ಅವಳಿ ಸಂಪಾದನೆ ಇತರ ರೂಪದಲ್ಲಿ ಸೇರಿಕೊಳ್ತಿದೆ. ತಂಡದ ಖಾತೆಯಲ್ಲಿ ಈಗಾಗಲೇ ಗಣನೆ ಮೊತ್ತ 10, ಇನ್ನು ಬೇಕಾಗಿದೆ 16. ಎಸ್, ದಿಸ್ ಇಸ್ ಫ್ರೀ ಹಿಟ್ ಬಾಲ್. ನೌ ದಿಸ್ ಈಸ್ ದ ಫ್ರೀ ಹಿಟ್ ಬಾಲ್. ಬಲಾಢ್ಯ ದಂಡನೆ ಬಲ ವಿಭಾಗದಲ್ಲಿ ಮುಂದೆ ಸೇರಿಕೊಂಡಿದೆ. ಇಲ್ಲಿ ಉತ್ತಮವಾದ ಓಡಾಟಗಳು ಬರ್ತವೆ. ಇಲ್ಲಿ ನೋಡಿ ಮದುವೆ ನಡುವೆ ಓಡಾಟಗಳು ಚುರುಕಿನದ್ದಾಗಿರುತ್ತದೆ. ಫ್ರೀ ಹಿಟ್ ಲಾಭದಾಯಕವಾಗಿ ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ 2 ಓಟಗಳು ಮುಕ್ತಾಯ. ಖಂಡಿತವಾಗಿಯೂ ಆರಂಭಿಕ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 12, ಇನ್ನು ಬೇಕಾಗಿದೆ 14. 6 ಇದೆ, 14 ಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಣ ಮನಗೊಳ್ಳುವ ಲಕ್ಷಣದೊಂದಿಗೆ ದಾಂಡನ್ನು ಬಡಿಸುತ್ತಿದ್ದಾನೆ. ಪ್ರಸಾದ ಒಂದು ಕಡೆಯಾದರೆ ಇನ್ನೊಂದು ಕಡೆ ಸುಮಂತ. 3 ಉತ್ತರಿ ನಷ್ಟದೊಂದಿಗೆ ನೂತನ ದಾಂಡಿಗರಾಗಿ ಆಗಮಿಸಿದಂತ ಇರುವರು ದಾಂಡಿಗರು ಈಗಾಗಲೇ ಕ್ರಮವಲ್ಲದ ಅಂತಿಮ 6 ಚೆಂಡುಗಳು ಇದೆ. ಅರ್ಥಾತ್ 6ರ ಮುಂದೆ 14 ಬೇಕಾಗಿದೆ. ಚೆಂಡು ಚೆಂಡು ಚೆಂಡು. ಇಲ್ಲಿ ಸುಜೀತನ ಕೈಟುಂಡು. ದೂರದಿಂದ ಓಡೋಡಿ ಬಂದಂತ ಸುಜೀತ ನೇರವಾಗಿ ಭಕ್ಷಕನಾಗಿ ಕಾದು ಗಿಲಿತ ಗಿಡುಗನಂತೆ ಹಾರಿಕೊಂಡು ಬಂದು ತನಗೆ ಸಿಕ್ಕಿದಂತ ಕ್ಯಾಚ್ ಅನ್ನು ಪಡ್ಕೊಂಡು ತಂಡಕ್ಕೆ ಆಸರೆಯಾಗಿದ್ದಾನೆ. ಅರ್ಥಾತ್ ಇಲ್ಲಿ ನೂತನ ದಾಂಡಿಗನಿಗೆ ಅವಕಾಶವನ್ನು ಕಲ್ಪಿಸಿದ್ದಾನೆ. ಹೊಸ ದಾಂಡಿಗನ ಆಗಮನ ನೀತೇಶ್. ನೀತೇಶ್ ರವರು 5 ಎಸೆತ 14 ಓಟ. ಇಲ್ಲಿ ಬಿರುಸು ನೋಡ್ತಾ ಬಲುದೊಡ್ಡ ಹೊಡೆದಲ್ಲಿ ಬರಲೇಬೇಕು. ಕಾರಣ ಸಿಕ್ಸರ್ ಅಥವಾ ಬೌಂಡರಿ ಬಂದರೆ ಮಾತ್ರ ಸುಲಭವಾಗಿ ಪಂದ್ಯಾಟವಾಗಬಹುದು. ಇಲ್ಲಿ ಒಂದು ಸೇರಿಕೊಳ್ಳುತ್ತದೆ. 3ರ ಮುಂದೆ ಬೇಕಾಗಿದೆ 13. 3ರ ಮುಂದೆ ಬೇಕಾಗಿದೆ 13. ಪ್ರಸಾದನ ಮೋಡಿ ಆಗಬಹುದು. ಇಲ್ಲಿ ಮೋಡಿ ಮಾಡುತ್ತಿದ್ದಾನೆ ಅನ್ನುವ ತೀರ್ಮಾನ ಬಂದಾಗ ಇಲ್ಲಿ 2 ಓಟಗಳ ಮುಕ್ತಾಯವಾಗಿದೆ. 2 ಓಟ ಮುಕ್ತಾಯ ಆಯಿತು. ತಂಡದ ಖಾತೆಯಲ್ಲಿ ಇನ್ನು ಬೇಕಾಗಿದೆ 2ರ ಮುಂದೆ 11. ಜಾನ್ಮೆಯ ದಾಳಿ, ಸುಚಿತ್ರವರ ದಾಳಿ, ಕನ್ನಡ ದಾಳಿ, ವಂಚನೆ ಸಾಗಿ ಬಂದಿದೆ. ಈ ವಂಚನೆಯಿಂದ ತಂಡದ ಖಾತೆಯಲ್ಲಿ 1ರ ಮುಂದೆ ಬೇಕಾಗಿದೆ 11. ಅಂತಿಮ ಒಂದಿಸ್ತ ಬಾಕಿ. ಅಶೋಕ್ ಈಸ್ ದ ನ್ಯೂ ಮ್ಯಾನ್. ಪಿಸಿ ಹೊಡೆಯುವ ಪ್ರಯತ್ನದೊಂದಿಗೆ ಸೋಲನ್ನಪ್ಪಿಕೊಂಡಿದೆ ತುಳುನಾಡ ಬ್ರೂಜರ್ಸ್. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ವಿನಯರವರು ಪಂದ್ಯ ಪುರುಷೋತ್ತಮ ಅನ್ನುವ ಫಲಕವನ್ನು ಪಡೆಯಲು ನೇರವಾಗಿ ಪೆಂಡಲ್ ಬಳಿ ಬಂದು ಸಹಕಾರ
ಆಕ್ಷನ್ ಬಗ್ಲ ತೀರ್ಮಾನ ಆಕ್ಷನ್ ಬಗ್ಲ ತೀರ್ಮಾನ ಬೌಲಿಂಗ್ ಓಕೆ. ಸೈಡ್ ಅಂಪೇರ್ ದೈದಿ ತಲ್ಪ ಒಂಥರ ಜನಪೋಡು ತುಳುನಾಡು ವಾರಿಯರ್ಸ್ ದ ಪ್ಲೇಯರ್ ದೈದಿದ್ ಇಂಗ್ಲೊಟ್ಟು ಸಹಕಾರ ಮಾಡ್ಪೋಡು. ತುಳುನಾಡ ವಾರಿಯರ್ಸ್ ಟೀಮ್ ದ ಪ್ಲೇಯರ್ ಇಂಗ್ಲೊಟ್ಟು ಸಹಕಾರ ಮಾಡ್ಪೋಡು. ಮೇಂಟೆನೆನ್ಸ್ ನಿಕ್ಲಿಗೆ ಜವಾಬ್ದಾರಿ ಕೊಡ್ತೀರಿ. ದಯವಿಟ್ಟು ನಿಕ್ಲ ಈ ಜವಾಬ್ದಾರಿ ಇಂಗ್ಲಿಗೆ ಎಲ್ಲರಿಗೂ ಸಹಕಾರ ಮಾಡ್ನ ಉದ್ದೇಶದೊಟ್ಟಿಗೆ ಗೌರವ ನಿಕ್ಲೇನು ಎತ್ಕೊಂಡಲ್ಲ ಈ ಪಾತ್ರ ನಿಕ್ಲೆನ ಕೆಬಿಕ ಬೋರ್ದಿನ ಮಣ್ಣ ಪಾತ್ರ ದೊಟ್ಟಿಗೆ ತುಳುನಾಡ ವಾರಿಯರ್ಸ್ ಟೀಮ್ ದ ಜೆಂಟಲ್ಮ್ಯಾನ್ ಅರ್ನಡೆ ಸುಮ್ಮನೆ ಬೋಡ ಅಲ್ಪ ಬರ್ಚಾತೆ ಎಸ್ ಹಿಂದಿನ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಅನ್ನುವ ಫಲಕ ಘೋಷಣೆ ಆದರೆ ಅದು ವಿನಯರವರಿಗೆ ಆಗಿತ್ತು. ಖಂಡಿತವಾಗಿಯೂ ಶ್ವೇತಾ ನಾರಾಯಣರವರು ಈ ಪಂದ್ಯಾಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ನಾರಾಯಣ್ ಕ್ಷಮಿಸಬೇಕು. ಅನಿಲ್ ರವರು ಈ ಗೌರವದ ಪ್ರಶಸ್ತಿಯನ್ನು ಹಿಂದಿನ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಅನ್ನುವ ಫಲಕವನ್ನು ಶ್ರೀಯುತ ಈ ಒಂದು ಪಂದ್ಯಾಟದ ವೀಕ್ಷಕ ಬಂಧು ನಾರಾಯಣ್ ಇವರು ಗಟ್ಟು ಗೌರವಿಸಿದ್ದಾರೆ. ವಂದನೆಗಳು, ಅಭಿನಂದನೆಗಳು. ಆರಂಭಿಕ ಚೆಂಡಿನಲ್ಲಿ ಉತ್ತಮವಾದ ದಂಡನೆ. ಸುಮಂತ್ ಅವರ ಆರಂಭಿಕ ದಾಳಿಗೆ 2 ರನ್ಗಳನ್ನು ಕಲೆ ಹಾಕಿದ್ದಾರೆ ವಿಶ್ವನಾಥ.
ಈ ಹಿಂದಿನ ಪಂದ್ಯಾಟದ ಪಂದ್ಯ ಪುರುಷೋತ್ತಮನ ಫಲಕವನ್ನು ಪಡೆದಂತ ಈ ವಿಶ್ವ ಚೆಂಡು 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 ಪ್ರವೀಣನ ಕೈಯಲ್ಲಿ ಅರ್ಭಟದೊಂದಿಗೆ ಚೆಂಡು ಚಿರಕಾಲ ಗಾಳಿಯಲ್ಲಿದ್ದಾಗ ಬಲಿಷ್ಠ ದಂಡನೆಗೆ ಪ್ರಾಶಸ್ತ್ಯ ಹೊಡೆತ ಬಂದಿತ್ತು. ಆದರೆ ಚೆಂಡು ಗಗನ ಚುಂಬನವನ್ನು ನೀಡಿದಾಗ ಅದು ಚುಂಬನ ನೇರವಾಗಿ ರಕ್ಷಕನ ಭದ್ರ ಬೊಗಸಲಿಗೆ ಸೇರಿಕೊಂಡು ಆಟಕ್ಕಂತ್ಯವಾಗಿದೆ. ಕದು ನೋಡೋಣ, ಇನ್ನೋರ್ವ ನೂತನ ದಾಂಡಿಗ ಸ್ಟ್ರೈಕರ್ ವಿಭಾಗದಲ್ಲಿ ಧಾವಿಸಲು ಸಾಧ್ಯ. ಓರ್ವ ದಾಂಡಿಗ ಔಟ್ ಆದ ತಕ್ಷಣ ಹೊಸ ದಾಂಡಿಗನು ಆರಂಭಿಕ ಆದ್ಯ ಸ್ಥಾನಕ್ಕೆ ಧಾವಿಸಬೇಕು. ಕ್ಯಾಚ್ ಔಟ್ ಅಥವಾ ರನ್ ಔಟ್ ರೂಪದಲ್ಲಿ ಉತ್ತರ ಪತನವಾದರೆ ನೇರವಾಗಿ ಹೊಸ ದಾಂಡಿಗನು ಆಗಮನವಾಗುವುದು. ಆದರೆ ತಾ ಔಟ್ ಆದ ಸುರಕ್ಷಿತ ತಾಣಕ್ಕೆ ಧಾವಿಸಬೇಕು. ಇಲ್ಲಿ ಗೋಚರಣೆಯಾದಾಗ ಸುರಕ್ಷಿತ ತಾಣದಲ್ಲಿ 0-4 ಅನ್ನುವುದು ಗೋಚರಣೆಯ ಸಂಖ್ಯೆ. ಕಾದು ನೋಡೋಣ. 2-4 ಅನ್ನುವುದು ಇಲ್ಲಿ ಉಲ್ಲೇಖವಾದಂತ ನಂಬರ್. ಮತ್ತೆ ಬಲಾಢ್ಯ ದಾಳಿ ಆಫ್ ಸ್ಪಿನ್ ಮೋಡಿಯಲ್ಲಿ ತನ್ನದೇ ಶೈಲಿಯಲ್ಲಿ ದಾಳಿಯನ್ನು ಮಾಡುವಂತಹ ದಾಳಿಗಾರ ಸುಮಂತ್. ಈಗ ತಾನೆಸಿದಂತ 3 ಎಸೆತಗಳ ಮುಂದೆ ಕೇವಲ 3 ರನ್ ಬಿಟ್ಟುಕೊಟ್ಟು ಒಂದು ಉತ್ತರವನ್ನು ಪಡ್ಕೊಂಡಂತ ದಾಳಿಗಾರ. ಕರಾರ ಮತ್ತು ದಾಳಿಗೆ ಎದೆ ಗೊಂಬದೆ ತಡೆ ಹಿಡಿದುಕೊಂಡು ನಿಭಾಯಿಸಬೇಕು ಅನ್ನೋ ತೀರ್ಮಾನದೊಂದಿಗೆ ಬಲಾಢ್ಯ ದಂಡನೆ ಬಲ ವಿಭಾಗದಲ್ಲಿ ಪ್ರವೀಣ ದೂರದಿಂದ ಓಡಿ ಬಂದಾಗ ಆಟಗಾರರ ನಡುವೆ ಚುರುಕಿನ ಓಡಾಟಗಳು ಸಾಗಿ ಬರ್ತಿದೆ. ಅರ್ಥಾತ್ ಇಲ್ಲಿ 2 ಓಟಗಳ ಸಂಪಾದನೆ ಮುಕ್ತಾಯವಾಗಿದೆ. ಎರಡೂ ಕಡೆಯಿಂದ ಚಪ್ಪಾಳೆ ಬಹಳ ಸದ್ದುಗಳು ಇಲ್ಲಿ ಕಾಣಸಿಗ್ತದೆ. ಕಾರಣ ಪ್ರೋತ್ಸಾಹ ಈ ರೀತಿಯ ಆಟಗಾರರಿಗೆ ಬಂದಾಗ ಉತ್ತಮವಾದ ದಂಡನೆಯಿಂದ ಸಂಪಾದನೆ ಸಾಕ್ಷಿಯಾಗುವ ಎಲ್ಲ ಲಕ್ಷಣಗಳು ಇದೆ ಅನ್ನುವುದು ಘೋಷಣೆಯಾಗ್ತದೆ. ಕಾರಣ ಇಲ್ಲಿ ನೋಡಿ, ಮಾನವ ಶೈಲಿಯ ಹೊಡೆತ ಒಂದು ಸೇರಿಕೊಳ್ಳುತ್ತಿದೆ. ಇಲ್ಲಿ ಉತ್ತಮವಾದ ಆಟ ಆದಾಗ ಚುರುಕಿನ ವೇಗದ ರಕ್ಷಣೆ ನಡೆಸಿದಾಗ ಹೊರ ವಿಭಾಗದಲ್ಲಿದ್ದಂತಹ ರಕ್ಷಕ ನೇರವಾಗಿ ಮುಂದಕ್ಕೆ ಮಾತ್ರ ರಕ್ಷಕನಾಗುತ್ತಿದ್ದಾನೆ. ಅಂತಿಮ ಒಂದು ಎಸೆತ ಬಾಕಿ, ಸುಮಂತ್ ರವರ ಅಂತಿಮ ಒಂದು ಎಸೆತ ಬಾಕಿ. ಈ ಎಸೆತಕ್ಕೆ ತಕ್ಕಂತೆ ತಾಳವನ್ನು ನಡೆಸಿಕೊಂಡು ಇರುವ ದಾಂಡಿಗರು ಬಂದಾಗ ದಂಡದ ಖಾತೆಯಲ್ಲಿ ಘೋಷಣೆಯಾಗಿದೆ 6. 5ರ ಮುಂದೆ ಬಿಟ್ಟುಕೊಟ್ಟದ್ದು 6 ಸಂಪಾದಿಸಿದ್ದು 1. ಮತ್ತೆ ನೋಡಿ ಇಲ್ಲಿ ಜಾಮ್ಯ ಆಟ. ಖಂಡಿತವಾಗಿ ಇಲ್ಲಿ ಸುರಕ್ಷಿತ ತಾಣಕ್ಕೆ ಹೊಡೆದಂತ ಚೆಂಡಿನಲ್ಲಿ 1 ನಿಭಾಯಿಸಿದರು. ತದನಂತರ ಅವಲಿಗೆ ಕರೆಯನ್ನು ಕೊಟ್ಟರು. ಈ ಅವಲಿ ಕರೆಯನ್ನು ಕೊಟ್ಟಾಗ 1 ಉತ್ತರ ನಷ್ಟದಲ್ಲಿ ಆರಂಭಿಕ 1 ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 8. ದಾಳಿಗಾರಿಕೆ ಭಾಗದಲ್ಲಿ ಹೊಸ ದಾಳಿಗಾರ ನಿಶ್ವತ್ ತನ್ನ ಕೈಚಳಕ ತೋರಿಸಲೇಬೇಕು. ಇಲ್ಲಿ ದಾಂಡುಗನಿಗೆ ವಂಚನೆ, ದಾಂಡುಗನಿಗೆ ಕಟ್ಟಿ ಹಾಕುವಂತ ಎಲ್ಲ ಲಕ್ಷಣವಾದ ಇವರ ಅರ್ಥಾತ್ ಇಲ್ಲಿ ಕೈಚಳಕ ಚಂದ್ರೆಯ ದಾಳಿ ಅವಕಾಶವಿಲ್ಲ. ತಾಣಿಸಿದಂತ ಆರಂಭಿಕ ಇಲ್ಲಿ ಗುಡರಕ್ಷರ ಭದ್ರವಾಗಿರುವುದರಿಂದ ಅವಕಾಶವಿಲ್ಲ. ಅರ್ಥಾತ್ ಇಲ್ಲಿ ಡಾಟರಿ ಮತ್ತೆ ಮನಮೋಹಕ ಶೈಲಿ ಅದೇ ರೀತಿ ದಾಳಿ ನಡೆಸಿದಾಗ ಮಿಡಾನ್ ಭಾಗದಲ್ಲಿ ಲೆಗ್ ವಿಭಾಗದಲ್ಲಿ ಧಾವಿಸಿದಂತ ಚೆಂಡಿಗೆ 1 ಮೊತ್ತ ಸೇರಿಕೊಳ್ತಿದೆ. ತಾನು ಎಸೆದಂತೆ 2 ಚೆಂಡುಗಳ ಮುಂದೆ 1 ಸಂಪಾದಿಸುತ್ತಿದ್ದಾರೆ. ಕಡಂದ್ರ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಮುಖಾಂತರ ನಡೆಯುವಂತ ಅದ್ದೂರಿ ಈ ಒಂದು ಕ್ರೀಡಾ ಜಾತ್ರೆ ಈ ಮೈದಾನದಲ್ಲಿ ಸಾಗಿ ಬರ್ತಿದೆ. 2025 ಸೀಸನ್ 4ನೇ ವರ್ಷಕ್ಕೆ ಆರಂಭವಾಗಿ ಇಲ್ಲಿ ಕಾಲಿಟ್ಟಾಗ ಅದೆಷ್ಟೋ ಆಟಗಾರರ ಮನವನ್ನು ಗೆಲ್ಲುವ ಎಲ್ಲ ಲಕ್ಷ್ಯದೊಂದಿಗೆ ಸ್ಥಳೀಯ ಪ್ರತಿಭೆಗಳನ್ನು ಒಳಗೊಂಡು ಇಲ್ಲಿ ಮಾದರಿ 8 ತಂಡಗಳ ಮಾಲಕರ ಜವಾಬ್ದಾರಿಯಿಂದ ನಡೆಸುವ ಬಂದಂತ ತಂಡಗಳ ನಡುವೆ ಉತ್ತಮವಾದ ಕ್ರೀಡಾಕೂಟ ಆಯೋಜನೆಯಾಗಿದೆ. ಈ ಆಯೋಜನೆಯಲ್ಲಿ ಸಕ್ರಿಯವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಗಿಸಿದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಗೌರವದ ಅಭಿನಂದನೆ ಸಲ್ಲಿಸುತ್ತಾ ಓಟಗಳಿಗೆ ಮಾತ್ರ 1ಕ್ಕೆ ಮಾತ್ರ ನಿರ್ಧಾರ ಮಾಡಿದ ದಾಂಡುಗರು. ಆದರೆ ಅವಲಿಗೆ ಕರೆ ಇತ್ತು ನಕಾರಾತ್ಮಕ ಮನಸ್ಸಿನಿಂದ ಇಲ್ಲದ ಓಟಕ್ಕಾಗಿ ಕಡಿವಾಣ ಬಿದ್ದಾಗ ಆರಂಭಿಕ ಓವರ್ನ 2ನೇ ಓವರ್ ಚಾಲ್ತಿಯಲ್ಲಿದ್ದು ಈಗಾಗಲೇ 2 ಚೆಂಡುಗಳ ಆಟ ಬಾಕಿ ಇದೆ. ಆ ಅಂತಿಮ 4ನೇ ಬಾರಿ ಇಲ್ಲಿ ನೋಡಿ ಅವಕಾಶ ಇದೆ. ಆದರೆ ದಿಸ್ ಟೈಮ್
time is once again third umpire. ನಾಟ್ಔಟ್ ಎಂಬ ತೀರ್ಮಾನ ಬಂದಿದೆ. ಉತ್ತಮವಾದ ಓಟಗಳು ಮೈದಾನದ ಒಳಭಾಗದಲ್ಲಿ ಈತನರು ಮಾಡಿದ್ದಾನೆ. ಅರ್ಥಾತ್ ಇಲ್ಲಿ ಸುರಕ್ಷಿತ ತಾಣಕ್ಕೆ ಸುರಕ್ಷತೆಯೊಂದಿಗೆ ಸೇರಿಕೊಂಡಾಗ ನೇರವಾಗಿ ಜೀವದಾನ ಮತ್ತೆ ಒದಗಿ ಬರ್ತಿದೆ. ನಿಶಾಂತ್ರವರ ಅಂತಿಮ ಎಸೆತ. ಇಲ್ಲಿ ನೋಡಿ ಈಗ ಗೋಜಿಂಬಿ ಆಗಿದೆ. ನೇರವಾಗಿ ದೂರದಿಂದ ಓಡೋಡಿ ಬಂದಂತವರು ರಕ್ಷಕ ಉತ್ತಮವಾದ ರಕ್ಷಣೆ ಮಾಡಿದಾಗ ಈ ಪ್ರವೀಣನು ಮೊಳಕೆ ಬೀಜ. ಖಂಡಿತವಾಗಿಯೂ ಇಂಥ ಆಟಗಾರರನ್ನು ಸರ್ವತೋನ್ಮುಖ ಹೊರವಿಭಾಗದಲ್ಲಿ ಘೋಷಣೆಯಾಗಬೇಕು. ಕಾರಣ ಈ ಮೈದಾನದಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಆಡಿಸಿಕೊಂಡು ಮಾಡುವಂತಹ ಪಂದ್ಯಾಕೂಟ. 2 ಓವರ್ನ ಮುಕ್ತಾಯಕ್ಕೆ ತಂಡದ ಗಾದಿಯಲ್ಲಿ ಘೋಷಣೆಯಾಗಿದೆ 13. ಅಂತಿಮ ಓವರ್ನ ಚಾಲ್ತಿಯಲ್ಲಿದ್ದು ವಿಜಯ್. ದುಡ್ಡನ್ನು ಬ್ಯಾಂಕಲ್ಲಿಟ್ಟರೆ ದರೋಡೆಕೋರರ ಕಾಟ. ದುಡ್ಡನ್ನು ಬ್ಯಾಂಕಲ್ಲಿಟ್ಟರೆ ದರೋಡೆಕೋರರ ಕಾಟ. ದುಡ್ಡನ್ನು ಮನೆಯಲ್ಲಿಟ್ಟರೆ ಕಳ್ಳಕಾಕರ ಕಾಟ. ದುಡ್ಡನ್ನು
ಮನೆಯಲ್ಲಿಟ್ಟರೆ ಕಲ್ಲಗಾಗರ ಕಾಟ, ಅದೇ ದುಡ್ಡೇ ಇಲ್ಲದಿದ್ದರೆ ಹೆಂಡತಿ ಮಕ್ಕಳ ಭಯಂಕರ ಕಾಟ. ಎಸ್, ಈ ಮಾತಿನೊಂದಿಗೆ ನೇರವಾಗಿ ವಿಜಯರವರ ಆರಂಭಿಕ ಚೆಂಡು ಇಲ್ಲಿ, ತದನಂತರ ಸ್ವಂತ ಚೆಂಡಿನಲ್ಲಿ ಅಡ್ಡ ಚೆಂಡುಗಳು ಎಂಬ ತೀರ್ಮಾನ. ಈ ಅಡ್ಡ ಚೆಂಡುಗಳು ಬಂದಾಗ ಸರಾಗವಾಗಿ ತಂಡದ ಖಾತೆಗೆ ಒಂದು ಮೊತ್ತ ಹೆಚ್ಚಳವಾಗಿದೆ. ಇಲ್ಲಿ ನೋಡಿ, ಉತ್ತಮವಾದ ಹೊಡೆತಕ್ಕೆ ಅವಳಿ ಸಂಪಾದನೆ ಸೇರಿಕೊಳ್ತಿದೆ. ತಾನು ಎದುರಿಸಿದಂಥ ಚೆಂಡಿನಲ್ಲಿ ಗಳಿಕೆ ಯಶಸ್ವಿಯಾಗಿದೆ ವಿಜಯರವರ ದಾಳಿ. ಇಲ್ಲಿ ಮೂರನೇ ಬಾರಿ ನೇರವಾಗಿ ಅನುಭವದ ದಾಂಡುಗಾರ ದೀಕ್ಷಿತ್ರವರ ಪಾಲಿಗೆ ಒಂದು ಸೇರಿಕೊಳ್ತಿದೆ. ಅವರಿಗೆ ಕರೆ ನಕಾರಾತ್ಮಕ ಮನಸ್ಸಿನಿಂದ ಯಾವುದೇ ಓಟಕ್ಕೆ ಅವಕಾಶವಿಲ್ಲ. ತೃತೀಯ ಓವರ್ನ ಮುಕ್ತಾಯವಾಗಿದೆ. 4ನೇ ಬಾರಿ ತೃತೀಯ ಓವರ್ನ ಚಾಲ್ತಿಯಲ್ಲಿದ್ದು ಈಗಾಗಲೇ ಮತ್ತೆ ಬಿರುಸಿನೊಡ್ತಕ್ಕೆ ಮನ. ದಾಂಡೇಗೆ ವಂಚನೆ. ಈ ವಂಚನೆಯಾದಾಗ ಅವಕಾಶವಿಲ್ಲ ಅನ್ನುವ ತೀರ್ಮಾನದೊಂದಿಗೆ ದಾಂಡ ಅನುಭವಿಸಿದೆ. ಇಲ್ಲಿ ನೋಡಿ, ತುಂಬಾ ಕರಾರು ಮತ್ತು ದಾಳಿಯಾಗಿತ್ತು. ಈ ದಾಳಿ ನೆಲದ ಅಂಚಿನಲ್ಲಿ ತೇಲಿಕೊಂಡು ಧಾವಿಸುವಾಗ ಅದೇ ಚೆಂಡು ನೇರವಾಗಿ ಗೂಟಕ್ಕೆ ಸ್ಪರ್ಶ ಕಂಡಿತ್ತು. ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಉತ್ತರ ಬದನವಾಗಿದೆ. ಅಂತಿಮ ಒಂದು ಎಸೆತ ಬಾಕಿ. ಲಾಸ್ಟ್ 1 ಡಿಲಿವರಿ. ತಂಡದ ಖಾತೆಯಲ್ಲಿ 16, ಕ್ಷಮಿಸಬೇಕು 18. ಲಾಸ್ಟ್ 1 ಬಾಲ್. ತಂಡದ ಖಾತೆಯಲ್ಲಿ 18. ಮತ್ತೆ ನೋಡಿ, ಅವಕಾಶ ಇತ್ತು ಅನ್ನುವ ತೀರ್ಮಾನ ಬಂದಿತ್ತು, ಆದರೆ ಇಲ್ಲಿ 1 ರನ್ನಿಗೆ ಮಾತ್ರ ಅವಕಾಶ ಬಿದ್ದಿದೆ. ಎಸ್, ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ತದನಂತರದ ಪಂದ್ಯಾಟ ನಂದನೇಶ್ವರ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಬರಬೆಟ್ಟು ಬುಲ್ಸ್. ದಯವಿಟ್ಟು 2 ತಂಡದ ನಾಯಕರು ನಮ್ಮ ಜೊತೆ ಸೇರಿಕೊಳ್ಬೇಕು. ಬರಬೆಟ್ಟು ಬುಲ್ಸ್, ಅದೇ ರೀತಿಯಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್. ಹದಿನೆಂಟು ಚೆಂಡುಗಳ ಮುಂದೆ ಬೇಕಾಗಿದೆ 20. ತದನಂತರದ ಪಂದ್ಯಾಟದ ಮೇನ್ ಇನ್ನಿಂಗ್ಸ್ಗಾಗಿ ಜೈ ತುಲ್ನಾಡ್ ತಂಡದ ಆಟಗಾರನ್ನು ಕರೆದಿದ್ದೇನೆ. ದಯವಿಟ್ಟು ತಮ್ಮೆಲ್ಲರ ಆಟಗಾರರ ಸಕ್ರಿಯ ಸಮಬಾಲು ನಮಗೆ ಒದಗಿ ಬರಲೇಬೇಕು. ಜೈ ತುಲ್ನಾಡ್ ತಂಡದ ಆಟಗಾರರು ತದನಂತರದ ಪಂದ್ಯಾಟದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ಕಾರಣ ಈ ಒಂದು ಉತ್ತಮವಾದ ಪಂದ್ಯಾಟ ಇಲ್ಲಿ ಆಯೋಜನೆಯಾದಾಗ ಕಡಂಬಳೆ ಪ್ರೀಮಿಯರ್ ಲೀಗ್ 2025 ಸೀಸನ್ 4 ಅನ್ನುವುದು ಇಲ್ಲಿ ಉಲ್ಲೇಖವಾಗಬೇಕಾದ್ರೆ ಇತಿಹಾಸದ ಪುಟಗಳಲ್ಲಿ ಈ ಪಂದ್ಯಾಟದ ಹೆಸರು ಉಳಿಯಬೇಕಾದ್ರೆ ನಿಮ್ಮೆಲ್ಲರ ಸೇವೆಯನ್ನು ನಾವು ಕೊಂಡಾಡಲೇಬೇಕು. ಕೆಟ್ಟ ಸಮಯದಲ್ಲಿ ಈ ಮಾತನ್ನು ಆಲಿಸಿಕೊಂಡು ನಿಮ್ಮ ಕಾರ್ಯವನ್ನು ನೀವು ನಿರೂಪಿಸುತ್ತೀರ ಅನ್ನೋ ಭರವಸೆಯೊಂದಿಗೆ ತದನಂತರದ ಪಂದ್ಯಾಟದ ಜವಾಬ್ದಾರಿಯನ್ನು ಜೈ ತುಲ್ನಾಡ್ ತಂಡದ ಆಟಗಾರರು ಹೊತ್ತುಕೊಳ್ಳಬೇಕು. ಅದೇ ರೀತಿಯಾಗಿ 20 ರನ್ನ ಸವಾಲಿಗೆ ದಾಂಡನ್ನು ನಿಭಾಯಿಸಿಕೊಂಡು ಆಕ್ಷನ್ ಫೈಟರ್ಸ್ ವಿರುದ್ಧವಾಗಿ ಒಂದು ಕಡೆಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ರಾಘು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಿವು. ಅದೇ ರೀತಿಯಾಗಿ ದಾಳಿಗಾರಿಕೆ ವಿಭಾಗದಲ್ಲಿ
ಸಜೀತ್. ಉತ್ತಮವಾದ ತಂಡಗಳ ನಡುವೆ ತಮ್ಮದೇ ಶೈಲಿಯ ಆಟದೊಂದಿಗೆ ಮೈದಾನದ ಒಳಭಾಗದಲ್ಲಿ ಆಟಗಾರರು ಈಗಾಗಲೇ ಸೇರಿಕೊಳ್ಳುವಾಗ ಆರಂಭಿಕ ಸ್ಥಾನದಲ್ಲಿ ರಾಘು, ಎಸ್ ಮುಂದುವರಿಸಿ ತೀರ್ಪುಗಾರರೇ, ಹಿರಿಬಿಸಿಲು ನಿಮ್ಮನ್ನು ಸುಡುತ್ತದೆ, ಎಲ್ಲರನ್ನು ಸುಡುತ್ತದೆ. ಉತ್ತಮವಾದ ದಾಳಿ ಯಶಸ್ವಿಯಾಗಿತ್ತು, ಅವಕಾಶವಿಲ್ಲ. ಆರಂಭಿಕ ಚೆಂಡಿಗೆ ದಾಂಡುಗನಿಗೆ ವಂಚನೆ ಬರ್ತಿದೆ, ಅರ್ಥಾತ್ ಇಲ್ಲಿ ಡಾಟ್ ಡೆಲಿವರಿ. ಉತ್ತಮವಾದ ದಾಳಿಗೆ ತಕ್ಕ ಉತ್ತರ. ಎರಡನೇ ಚೆಂಡಿನಲ್ಲಿ ಖಾತೆ ಶುಭ ಆರಂಭವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದಾದರೆ ರಘುರವರ ಸ್ವಖಾತೆಯಲ್ಲಿ ಒಂದು. 20 ಅನ್ನುವ ಸುಲಭದ ಸವಾಲಿಗೆ ಉತ್ತರವನ್ನು ನೀಡುವಾಗ ಆರಂಭಿಕ ಜೋಡಿಯಾಗಿ ಧಾವಿಸಿ ಬಂದಂತವರು ಇರುವರು. ಶಿವು ಒಂದು ಕಡೆ ಆದರೆ ಇನ್ನೊಂದು ಕಡೆ ರಘು. ದಾಳಿಗಾರಿಕೆ ಭಾಗದಲ್ಲಿ ಸಜ್ಜಿತ್. ಉತ್ತಮವಾದ ದಾಳಿ ವಂಚನೆ ಸಾಗಿ ಬರ್ತಿದೆ. ಈ ವಂಚನೆಯೊಂದಿಗೆ ದಾಂಡುವಿನ ನಡುವೆ ಮಿಸ್ಕಲೆಕ್ಟ್ ಆಗ್ತದೆ, ಅರ್ಥಾತ್ ಡಾಟ್ ಡೆಲಿವರಿ. ಚಾನ್ಸೇ ಇಲ್ಲ, ಅವಕಾಶ ಒದಗಿ ಬರ್ತಿಲ್ಲ. ಕದು ನೋಡೋಣ. ಈಗಾಗಲೇ 3 ಎಸೆತಗಳ ಮುಂದೆ ಕೊಟ್ಟದ್ದು ಕೇವಲ 1, ಇನ್ನು ಬೇಕಾಗಿದೆ 19. ಮತ್ತೆ ಉತ್ತಮವಾದ ದಾಳಿ. ಸಜಿತ್ರವರು ತಾನೆಸೆದಂತ 4 ಚೆಂಡುಗಳ ಮುಂದೆ ಕೇವಲ 2 ರನ್ ಅನ್ನು ಬಿಟ್ಕೊಡ್ತಿದ್ದಾರೆ. ಇಲ್ಲಿ ಲೆಗ್ ಬೈ ಮುಖೇನ 1 ಅನ್ನುವ ಇತರ ರೂಪದಲ್ಲಿ ಖಾತೆಗೆ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 2. 14ರ ಮುಂದೆ ಬೇಕಾಗಿದೆ 18. ಪ್ರೋತ್ಸಾಹದ ಮಾತಿನೊಂದಿಗೆ ರಕ್ಷಕ ವಿಭಾಗದಲ್ಲಿ ವಿಶ್ವ ಒಂದು ಕಡೆ ಬೌಲಿಂಗ್ ಅನ್ನುವ ಮಾತು ಉಲ್ಲೇಖವಾದರೆ ಇಲ್ಲಿ ಬಲಾಟ ದಂಡನೆ ಬಲ ವಿಭಾಗದಲ್ಲಿ ಒಂದು ಸೇರಿಕೊಳ್ತಿದೆ. ಅವರಿಗೆ ಕರೆ ಇದೆ. ಸುರಕ್ಷಿತ ತಾಣವನ್ನು ಸೇರಿಕೊಂಡಂತೆ ಇರುವರು ದಾಂಡಿಗರು ಅವಳಿ ಸಂಪಾದನೆ ಮಾಡಿಕೊಂಡು ತನ್ನದೇ ಶೈಲಿಯಲ್ಲಿ ಓಟವನ್ನು ಆರಂಭಿಸಿದಾಗ 5ರ ಮುಂದೆ ಗಳಿಸಿದ್ದು 4. ಉತ್ತಮವಾದ ಹೊಡೆತ ಅವಕಾಶವಿದೆ. ಇಲ್ಲಿ ನೋಡಿ, ಇಲ್ಲಿ ನೇರ ಗುರಿ ಬಿದ್ದಿದೆ. ತಾನು ಮಾಡಿದ ತಪ್ಪೇನೆಂದರೆ ಈರುವರು ದಾಂಡಿಗರು 1 ರನ್ನಿಗೆ ಸಂತುಷ್ಟರಾಗಿದ್ದರು. 10 ಕಡೆಯಿಂದ ಕರೆ ಬಂದಾಗ ಇತ್ತ ಕಡೆಯ ದಾಂಡಿಗರು ರವಣಿಸಿದ್ದು ಗೋಚರಣೆಯಾಯಿತು. ತಾನು ನೇರವಾಗಿ ತನ್ನ ಸುರಕ್ಷಿತ ತಾಣವನ್ನು ಸೇರಬೇಕು ಎಂದು ಅರಿತುಕೊಂಡು ಓಡಿದಾಗ ಇಲ್ಲಿ ವಿಶ್ವರೂಪ ತೋರಿಸಿದ್ದಾನೆ ವಿಶ್ವನಾಥ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ 1 ಉತ್ತರ ನಷ್ಟದೊಂದಿಗೆ ತಂಡದ ಖಾತೆಯಲ್ಲಿ 5. ಇನ್ನು ಬೇಕಾಗಿದೆ 12ರ ಮುಂದೆ 15. ತಾನುಡು ಮಲ್ಲ ತಾನಗೆ ಅನ್ನದಾನ ಅಂಚಿತ್ತಿನ ಪೊರ್ಲ ಸೇವೆ ನಮ್ಮನೆದುರುಡು ಉಂಡು. ದಯವಿಟ್ಟು ಮಾತಿರ್ಲ ಬಂಜರ ಬಂಜಿ ನಿಲ್ಕೆ ಉಣಸ್ ಮಲ್ಪಡು ಬಂದು ನಿಗಳ ಭಿನ್ನಪ್ಪ ಮಲ್ತೊಂದಲ್ಲ ಪೊರ್ಲ ಕಂಠದ ಗಂಜಿದ ವ್ಯವಸ್ಥೆ ಮಲ್ದೇರು ಪಂದ್ಯಾಟದ ಆಯೋಜಕರು ಪೊರ್ತಡು ಅಕಲ್ನ ಪರವಾದ ನಿಗಲ್ಡ ಯಾನ ಭಿನ್ನಪ್ಪ ಮಲ್ಪುಣೈತೆ ಒಳ್ಳೆ ಕಾರಣಗಳ 3 ಮಲ್ತಿನಂಚಿನ ಪೊರ್ಲ ಕಂಠದ ಗಂಜಿದ ಮನಸ್ಸನ್ನು ಸೇವನೆ ಮಲ್ಪಲಿ ಆ ಸವಿನ ನಿಗಳು ಸವಿಯೋಡು ಬಂದು ನಿಗಳ ಭಿನ್ನಪ್ಪ ಮಲ್ತೊಂದು ಮಾತಾ ಪ್ಲೇಯರ್ಸ್ ನಗಳ ತಂದೆ ಮೂಲ ಪ್ರೇಕ್ಷಕ ಬಂದಲಿತ್ತೇರಿನಂಡ ಅಕಲ್ಲ ಮನಸ್ಸು ಮಲ್ಪೋಡು ಮಲ್ಪನ ಭಿನ್ನಪ್ಪ ಮಲ್ತೊಂದುಲ್ಲೇರು. 12ರ ಮುಂದೆ ಬೇಕಾಗಿದೆ 15. ಜರ್ಸಿ ನಂಬರ್ 27 ಪ್ರಖ್ಯಾತ್ ಈಸ್ ಅ ನ್ಯೂ ಬೌಲರ್. ವಿಜಯ ಇಸ್ ಅ ನ್ಯೂ ಮ್ಯಾನ್. ದಾಳಿ ಯಶಸ್ವಿಯಾಗಿತ್ತು, ಆದರೆ ಇಲ್ಲಿ ಅಡ್ಡ ಚೆಂಡುಗಳ ದಾಳಿ ಸರಾಗವಾಗಿ ಬರುತ್ತಿದೆ. ಅರ್ಥಾತ್ ಇಲ್ಲಿ ಪ್ರಖ್ಯಾತ್ ಅನ್ನುವ ನಾಮಧೇಯ ಉಲ್ಲೇಖವಾದರೆ ನೆಲ್ಲಿಗುಡ್ಡೆ ಪ್ರೀಮಿಯರ್ ಲೀಗ್, ಅರ್ಥಾತ್ ಇಲ್ಲಿ
ಈಶ್ವರ್ ಪ್ರೀಮಿಯರ್ ಲೀಗ್ನಲ್ಲಿ ತಂಡವನ್ನು ಕಟ್ಟಿಕೊಂಡು ಬಂದಂತಹ ಕ್ಷಣ ದಾಳಿಗಾರಿಕೆ ವಿಭಾಗದಲ್ಲಿ ಮಹಮ್ಮಾಯಿ ಒಂಟಿಗಟ್ಟೆ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಇಲ್ಲಿ ಅಡ್ಡ ಚೆಂಡುಗಳು ಸರಿಯಾಗಿ ಹೋಗಿ ಬರ್ತದೆ. 12ರ ಮುಂದೆ 15 ಇತ್ತು, 12ರ ಮುಂದೆ 12 ಬೇಕಾಗಿದೆ. 12ರ ಮುಂದೆ 12 ಬೇಕು. ಮತ್ತೆ ಗಾರ್ಡನ್ ಬದಲಾಯಿಸಿಕೊಂಡು ದಾಳಿಗಾರಿಕೆ ಭಾಗದಲ್ಲಿ ಪ್ರಖ್ಯಾತ್. ಉತ್ತಮವಾದ ದಾಳಿ, ಆದರೆ ಇಲ್ಲಿ ವಂಚನೆ, ಅಡ್ಡ ಚೆಂಡು ಎಂಬ ದಾಳಿ, ಅಡ್ಡ ಚೆಂಡು ಎಂಬ ತೀರ್ಮಾನ. ತಾನು ಎಸೆದಂತ ಎಸೆತಗಳು ಕಾಣದೆ 4 ಅಡ್ಡ ಚೆಂಡುಗಳು ಈಗಾಗಲೇ ಗೋಚರಣೆಯಾಗಿದೆ. 11 ಬೇಕಾಗಿದೆ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನದಲ್ಲಿ ದಾಂಡನ್ನು ನಿಭಾಯಿಸಿದ ವಿಜಯ್ ನೇರವಾಗಿ ಫೇಲನ್ ಕಡೆಗೆ ವಾಲುವಾಗ ನೂತನ ದಾಂಡಿಗ ಪ್ರವೀಣ್ ರವರ ಆಗಮನವಾಗಿದೆ. ಕದ್ದು ನೋಡೋಣ. 12ರ ಮುಂದೆ 11 ಇದೆ. 6 ಬಾಲ್ ಮತ್ತೆ ಎಸೆಯಲೇಬೇಕು. 6 ಚೆಂಡುಗಳನ್ನು ಎಸೆಯಲೇಬೇಕು. ದಾಳಿಯಲ್ಲಿ ಈ ಅಡ್ಡ ಚೆಂಡುಗಳ ದಾಳಿಯನ್ನು ನಿಯಂತ್ರಿಸಲೇಬೇಕು. ಕಾರಣ ಅಲ್ಪ ಮೊತ್ತದ ಕಡೆಗೆ ದೃಢ ಸಂಕಲ್ಪದ ಜಯವನ್ನು ಗೋಚರಿಸಬೇಕಾದ್ರೆ ತಾವೆಲ್ಲರೂ ಬಲಿಷ್ಠ ಆಟವನ್ನು ತೋರಿಸಪಡಿಸಲೇಬೇಕು. ಇಲ್ಲಿ ನೋಡಿ, ಮನಮೋಹಕ ಶೈಲಿ, ಭೂಮಿಯ ತಾಯಿಯ ಮಡಿಲಿನಲ್ಲಿ ತೇಲಿಕೊಂಡು ಬಂದಂತ ಚೆಂಡು, ಅವಕಾಶವಿಲ್ಲ. ಇಲ್ಲಿ ನೋಡಿ, ರಾಘುರವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನವನ್ನು ಮಲಿನವಾಣಿ ದಾಂಡಿಗ. ಸುಮಂತ್ ಉತ್ತಮವಾದ ದಾಳಿಗಾರ ಕಂಬ್ಯಾಕ್ ಆಗ್ತಿದ್ದಾನೆ. ಅರ್ಥಾತ್ ಇಲ್ಲಿ ತಾಣಿಸುವಂತ 2 ಚೆಂಡುಗಳು ಉತ್ತಮವಾಗಿತ್ತು, ಆದರೆ ನಿರ್ದಾಕ್ಷಿಣ್ಯವಾಗಿ ಚೆಂಡನ್ನು ಸಿಕ್ಸರ್ಗೆ ಅಟ್ಟುವ ತವಕದೊಂದಿಗೆ ದಾಂಡನ್ನು ನಿಭಾಯಿಸಿದಂತ ರಾಘು ಎಡವಟ್ಟು ಮಾಡಿಕೊಂಡು ಕ್ಯಾಚ್ ಅನ್ನು ಇಟ್ಕೊಂಡು ತನ್ನ ಆಟಕ್ಕೆ ತಾನೇ ಅಂತ್ಯವನ್ನು ತಂದಂತ ದಾಂಡುಗ. ಈ ಬಾರಿ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ನೂತನ ದಾಂಡಿಗ ಸುಮಂತ್. ಕಾದು ನೋಡೋಣ. 10 ಇದೆ, ಬೇಕಾಗಿದೆ. ಉತ್ತಮವಾದ ದಾಳಿ. ತಂಡದ ಗಾತಿಯಲ್ಲಿ 11, 9ರ ಮುಂದೆ 9. 9ರ ಮುಂದೆ 9. ಒಂಬತ್ತರ ಮುಂದೆ 9 ಅನ್ನುವಾಗ ಆಪತ್ತು ಕಟ್ಟಿಟ್ಟ ಬುತ್ತಿಯಾಗಿದೆ. ಇಲ್ಲಿ ಸುಮಂತ ನೇರವಾಗಿ ಇಲ್ಲದ ರನ್ನಿಗಾಗಿ ಓಡಾಟ ಮಾಡಿದಾಗ ರನ್ಔಟ್ ರೂಪದಲ್ಲಿ ಉತ್ತರೆ ಪತನವಾಗಿದೆ. ರನ್ಔಟ್ ರೂಪದಲ್ಲಿ ಉತ್ತರೆ ಪತನ. ಈ ಪತನಕ್ಕೆ ಸಾಕ್ಷಿಯಾಗಿ ಇನ್ನೋರ್ವ ನೂತನ ದಾಂಡಿಗ ಬ್ಯಾಟ್ಸ್ಮನ್ ಶ್ರವಣ್. 4 ಎಸೆತಗಳು ಮುಕ್ತಾಯವಾಗಿದೆ. 8ರ ಮುಂದೆ 9. ಉತ್ತಮವಾದ ದಾಳಿ. ಮತ್ತೆ ನೋಡಿ, ಪ್ರಖ್ಯಾತ್ ಇಸ್ ಕಮ್ ಬ್ಯಾಕ್. ಗುಡ್ ಸ್ಪೆಲ್ ಆನ್ ದಿ ಸ್ಟ್ಯಾಂಪ್. ಒನ್ಸ್ ಅಗೇನ್ ನಾ ಹಿಂದೆ ಹೇಳಿದ್ದೆ, ಈ ಪ್ರಖ್ಯಾತ ಓರ್ವ ಅನುಭವಿ ದಾಳಿಗಾರ. ಈ ಬಾರಿ ವಂಚನೆ, ಅವಕಾಶವಿಲ್ಲ ನೋಡಿ. ತಾನು ಎಸೆದಂತ 6 ಚೆಂಡುಗಳಲ್ಲಿ ಕೇವಲ ದಾಂಡಿನಲ್ಲಿ ಕೊಟ್ಟದ್ದು ಮಾತ್ರ 1. ಅರ್ಥಾತ್ ಅಡ್ಡ ಚೆಂಡುಗಳು ಬಂದದ್ದು ಕೇವಲ 4 ಅಡ್ಡ ಚೆಂಡುಗಳು ಬಂದಾಗಿದೆ. ಇತರ ರೂಪದಲ್ಲಿ 1 ಓಟ ದಾಂಡಿನಲ್ಲಿ ಬಂದು 6ರ ಮುಂದೆ 6 ಕೊಟ್ಟಾಗ ಮತ್ತೆ 6ರ ಮುಂದೆ ಬೇಕಾಗಿದೆ 9.
12ರ ಮುಂದೆ 15 ಅನ್ನೋ ಸವಾಲು ಇತ್ತು. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ಪ್ರಜ್ಞಾತ್ರವರು ದಾಳಿಯನ್ನು ನಡೆಸಿದಾಗ ತಾನು ಎಸೆತ ಕಾಣದೆ 4 ಅಡ್ಡ ಚೆಂಡುಗಳನ್ನು ಎಸೆದಿದ್ರು. ಈ ಎಸೆತಕ್ಕೆ ತಪ್ಪನ್ನು ಅರಿತು ಮತ್ತೆ ಕಂಬ್ಯಾಕ್ ಆದಂತ ಪ್ರಖ್ಯಾತ್ ನೇರವಾಗಿ ದಾಳಿಯನ್ನು ನಡೆಸಿದಾಗ ಅದೇ ರೀತಿಯ ದಾಳಿ ನಡೆಸಿ ತಂಡಕ್ಕೆ ಮತ್ತೆ ಮರುಜೀವವನ್ನು ನಿರ್ಮಿಸಿದ್ದಾನೆ. ಇಲ್ಲಿ 6ರ ಮುಂದೆ ಬೇಕಾಗಿದೆ 9 ತೋಲ ಬತ್ತು. ಎಸ್ 7 ತನ್ನ ದಂಡಿನ ಹಂಚಿಕೆ ತಗೊಳ್ಳುವಂತ ಚೆಂಡಿನಲ್ಲಿ ಒಂಟಿ ಮೊತ್ತವನ್ನು ಕಬಳಿಸಿಕೊಂಡು ಈಗಾಗಲೇ ದಾಳಿಗಾರಿಕೆ ಭಾಗದಲ್ಲಿ ಗಣನೀಯ ಮೊತ್ತದ ಕಡೆಗೆ ಧಾವಿಸುವಾಗ ತಂಡದ ಖಾತೆಯಲ್ಲಿ 12. ಪ್ರವೀಣ್ ಚೆಂಡು 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 ಇಲ್ಲಿ ವಿಶ್ವ ವಾಡೆ ಕ್ಯಾಚ್ ದೂರದಿಂದ ಓಡೋಡಿ ಬಂದಂತ ಈ ಕ್ಯಾಚ್ ತುಳುನಾಡ ವಾರ್ತೆಯಲ್ಲಿ ಪ್ರಸಾರವಾಗಲಿದೆ. ಖಂಡಿತವಾಗಿಯೂ ಈತನವರನ್ನ ಈ ಒಂದು ಸರ್ವತೋನ್ಮುಖ ಆಟವನ್ನು ಬಿತ್ತರಿಸುವ ಎಲ್ಲಾ ಪ್ರಯತ್ನ ವರ್ಣನೆಯಾಗಲಿದೆ ಯೂಟ್ಯೂಬ್ನಲ್ಲಿ. ಖಂಡಿತವಾಗಿಯೂ ಈ ದಿವಸದ ಈ ಕ್ಯಾಚ್ ಎಸ್ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡು ರಕ್ಷಣೆಯನ್ನು ಸಜ್ಜುಗೊಳಿಸಿದ ಮೈದಾನದ ಭಾಗದಲ್ಲಿ ಮತ್ತೆ ಬಲಾಢ್ಯ ದಾಳಿಗೆ ಪ್ರತ್ಯುತ್ತರವಾಗಿ ಬರುತ್ತಿದೆ. ಆದರೆ ರಕ್ಷಕ ಒಳ ವಿಭಾಗದಲ್ಲಿ ನಿಂತಂತವರು ರಕ್ಷಕ ಭಕ್ಷಕನಾಗಿ ಕಾದು ನಿಂತಿದ್ದಾನೆ. ಈ ಆಟದೊಂದಿಗೆ ಅವಕಾಶವಿಲ್ಲ. ಕಡಿವಾಣ ಬಿದ್ದು ಇಲ್ಲಿ ಬೀರಿಸಿ ನೋಡ್ತ ಮತ್ತೆ ವಿಶ್ವ ಈ ಒಂದು ಪಂದ್ಯಾಟದಲ್ಲಿ ತನಗೆ ಸಿಕ್ಕಿದಂತಹ ಅಮೋಘ 3 ಕ್ಯಾಚರ್ಗಳು ಬರೋಬ್ಬರಿಯಾಗಿ ಓರ್ವನಿಗೆ ಸಲ್ಲುತ್ತದೆ. ನಿಶ್ವತ್ರವರು ಔಟ್ ಆಗಿ ಫೌಲನ್ ಕಡೆಗೆ ವಾಲುವಾಗ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಅನುಭವಿ ದಾಂಡಿಗ ಪ್ರಸಾದ್. ಅಂತಿಮ 2 ಎಸೆತಗಳು 8 ಬೇಕು. 6ರ ಮುಂದೆ 8. ಉತ್ತಮವಾದ ದಾಳಿ ಇಲ್ಲಿ ನೋಡಿ ಅವಕಾಶವಿದೆ. ಎಸ್ ಬಲವಾದ ಮನವಿಗೆ ಉತ್ತಮವಾದ ಪುರಸ್ಕಾರ ರನ್ಔಟ್ ರೂಪದಲ್ಲಿ ಉತ್ತರ ಪತನವಾಗಿದೆ. ಬಲವಾದ ಮನವಿಗೆ ಉತ್ತಮ ಪುರಸ್ಕಾರ ಒದಗಿ ಬಂದಿದೆ. ಅಂತಿಮ ಬಾರಿ 1ರ ಮುಂದೆ 7. ಉತ್ತಮವಾದ ಆಟದೊಂದಿಗೆ ಪಂದ್ಯಾಟದ ಪಂದ್ಯ ಪುರುಷೋತ್ತಮನಾಗಿ ಕಾಣಬಯಸುವುದಾದರೆ ಅನುಭವದ ಬ್ಯಾಂಡ್ ಅನ್ನು ನಿಭಾಯಿಸಿದಂತಹ ಮಿಡ್ಲ್ ಆರ್ಡರ್ ಪ್ಲೇಯರ್ ಈಸ್ ಒನ್ ಆಫ್ ದ ಬ್ಯಾಟ್ಸ್ಮನ್ ದೀಕ್ಷಿತ್. ಇವರ ಪಾಲಿಗೆ ಒದಗಿ ಬಂದಿದೆ. ದಯವಿಟ್ಟು ದೀಕ್ಷಿತ್ ರವರೇ ತಮಗೆ ಘೋಷಣೆಯಾದಂತಹ ಈ ಫಲಕವನ್ನು
ಕೂಡಿ ಬನ್ನಿ. ನಿಮ್ಮ ಫಲಕವನ್ನು ನಮ್ಮೋರ್ವರ ಆತ್ಮೀಯರು ಶ್ರೀಯುತ ಅರುಣ್ ಶೆಟ್ಟಿ ಅವರು ಕೊಟ್ಟು ಗೌರವಿಸಲಿದ್ದಾನೆ. ಈ ಪಂದ್ಯಾಟದ ಪರವಾಗಿ ಅದ್ದೂರಿಯ ಮತ್ತೆ ಭವ್ಯವಾದ ಸ್ವಾಗತವನ್ನು ಬಯಸುತ್ತಾ ಕೊಟ್ಟು ಗೌರವಿಸಿದಂತ ನಿಮಗೂ ವಂದನೆಗಳು, ಅಭಿನಂದನೆಗಳು. ಜೈ ತುಳುನಾಡು ತಂಡದ ಸರ್ವ ಆಟಗಾರರು ಲೈನ್ ಅಂಪೈರ್ಗಳಾಗಿ ಸಹಕರಿಸಬೇಕು. ಜೈ ತುಳುನಾಡು ತಂಡದ ಸರ್ವ ಆಟಗಾರರು ಲೈನ್ ಅಂಪೈರ್ ಆಗಿ ಕೈದಿರ್ಬೇಕು ಅವರ. ಜೈ ತುಳುನಾಡು ಜೈ ತುಳುನಾಡು ತಂಡದ ಆಟಗಾರರು ನಮ್ಮೊಂದಿಗೆ ಸಕ್ರಿಯವಾಗಿ ತಮ್ಮ ಕಾರ್ಯವನ್ನು ಪ್ರವರ್ತಿಸಬೇಕು. ದಯವಿಟ್ಟು ಎಸ್ ತಿರುಪುಗಾರ್ರಿ ಮುಂದುವರಿ. ಸೈಡ್ ಅಂಪೈರ್ ಅವರು ಜೈ ತುಳುನಾಡ್ದ ಪ್ಲೇಯರಿಂಗ್ ನೋಡಿ ಸಹಕಾರ ಮಾಡ್ಕೊಡ್ದು. ಇದು ಜೈ ತುಳುನಾಡು ಟೀಮ್ದ ಪ್ಲೇಯರ್ ಸೈಡ್ ಅಂಪೈರ್ ಆದ ಸಹಕಾರ ಮಾಡ್ಕೊಡು. तिलक बुक सचिन तिलक ओपन बोलर किरण के ಜೈ ತುಳುನಾಡು ಟೀಮ್ದ ಪ್ಲೇಯರ್ ದಯವಿಟ್ಟು ಇಂಗ್ಲಿ ಸಹಕಾರ ಮಾಡ್ಕೊಡಿ. ಆರಂಭಿಕ ಜೋಡಿಯಾಗಿ ಹಿಂದಿನ ಪಂದ್ಯಾಟದ ಹೀರೋ ತಿಲಕ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್, ಜಯವನ್ನು ಖಚಿತವಾಗಿ ಪಡಿಸಬೇಕು ಅನ್ನೋ ನಿರ್ಧಾರದೊಂದಿಗೆ ಚೆಂಡನ್ನು ಕೈಗೆತ್ತಿಕೊಳ್ತಿದ್ದಾರೆ ಕೆಕೆ. ಸುರಕ್ಷಿತ ದಾಳಿಗೆ ಉತ್ತಮವಾದ ದಂಡನ್ನು ನಿಭಾಯಿಸಿದ್ರು. ಆದರೆ ಆರಂಭಿಕ ಚೆಂಡಿಗೆ ಆಘಾತ ಬರ್ತಿತ್ತು. ಆದರೆ ಹಲೋ ನಮ್ಮೊಟ್ಟಿಗೂ ಈ ಒಂಜಿ KPL 2025 ಈ ಒಂಜಿ ಕಾರ್ಯಕ್ರಮದ ಮಧ್ಯಾಹ್ನದ ವನಸ್ತ ದಾನಿಲಾಯನಂಚಿತ್ತಿನ ಶ್ರೀಯುತ ಡೆನಿಸ್ ಮಸ್ಕರೇನಸ್ ಫಾತಿಮಾ ಅರೇಂಜರ್ಸ್ ಮೇರೆ ನಮ್ಮೊಟ್ಟಿಗೆ ಬೈದೇರು ಮೇಲಿನ ಹೃತ್ಪೂರ್ವಕವಾದ ವೇದಿಕೆಗೆ ಬರೋಡು ಬಂದು ಈ ಮೂಲಕ ಕೇನೊಂದುಲ್ಲೆ ಅಂಚನೆ MS ಸ್ಟಿಕ್ಕರ್ ಝೋನ್ ನೆತ ಮಾಲಕರಾಯನಂಚಿತಿನ ಶ್ರೀಯುತ ಶಬೀರ್ ಸಚ್ಚರಿಪೇಟೆ ಮೇರ್ಲ ಬೈದೇರು ಮೇರೆಲ್ಲ ಮೋಕೆಡ್ ಈ ಒಂಜಿ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತ ಮಲ್ತಂದುಲ್ಲೆ.
ಕೆಕೆಯವರ ಅಮೋಘ ಆರ್ಭಟದೊಂದಿಗೆ ಇನ್ನು ಆರಂಭಿಕ ಕೊಂಡಿ ಕಳಚಿದಂತಾಗಿದೆ. ಪ್ರಥಮ ಉತ್ತರೀಯ ಆಘಾತ ಸಚಿನ್ ರವರು ನೆಲಪಾಲಾಗ್ತಿದ್ದಾರೆ. ಅವರ ಸ್ಥಾನಕ್ಕೆ ಬಲಪಡಿಸಲು ಇನ್ನೋರ್ವ ನೂತನ ದಾಂಡಿಗ ಸಚಿನ್. ಕೆಕೆ ಮತ್ತೆ ದಾಳಿಯಾರ್ಗ ವಿಭಾಗದಲ್ಲಿ ತನ್ನ ರಕ್ಷಕನೊಂದಿಗೆ ಮಾತಿನ ಚಕಮಕಿಯನ್ನು ನಡೆಸಿಕೊಂಡು ಮೈದಾನದ ಒಳಭಾಗದಲ್ಲಿ ಎಲ್ಲ ರಕ್ಷಕರನ್ನು ದಾಂಡಿಗರನ್ನು ಕಟ್ಟಿ ಹಾಕುವಂತ ನಿಟ್ಟಿನೊಂದಿಗೆ ಅಂತಿಮ ಒಂದೆಸ್ತ ಬಾಕಿ ಅಂತಿಮ ಚೆಂಡನ್ನು ಎದುರಿಸಿದ್ದಾರೆ ಸಚಿನ್. ಜಾನ್ ಮೇನಟ್ ಒಂದು ಸೇರಿಕೊಳ್ತಿದೆ. ಆ ಬಾಲಿಗೆ ಕರೆಯುತ್ತೆ, ಆದರೆ ಎಡವಿಗೊಂಡಾಗ ಆರಂಭಿಕ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಕೇವಲ 4 ಒಂದು ಬತ್ತರಿ ನಷ್ಟದೊಂದಿಗೆ. ತದನಂತರದ ಪಂದ್ಯಾಟ ಈ ಮೈದಾನದಲ್ಲಿ ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಸ್ಕಂದ ಕೆಕೆಎಸ್. ಸ್ಕಂದ ವರ್ಸಸ್ ಸ್ಕಂದ ದೈದಿನ ರೆಡ್ಡಿಂದ ಕ್ಯಾಪ್ಟನ್ ಆಗಲಿ ಬರ್ತದೆ ಮುಟ್ಟು ಸಾಕರಾಲ್ಪಡು. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ ಬರ್ತಿದೆ. ಇತರ ರೂಪದಲ್ಲಿ ಖಾತೆಗೆ ಬಂದು ಹೆಚ್ಚುವರಿಯಾದಾಗ ಬಹಳ ದೊಡ್ಡ ಮೊತ್ತಗಳು ಬರಲೇಬೇಕು. ಇಲ್ಲಿ ನೋಡಿ ಯಶಸ್ವಿಯ ಪಾಲನೆಗೆ ರಕ್ಷಣೆ ಮಾಡುವಂತಹ ನವೀನ್ ಎಡವಟ್ಟು ಮಾಡಿಕೊಳ್ತಿದ್ದಾರೆ. ಜರ್ಸಿ ನಂಬರ್ 22. ಈ ಮೈದಾನದಲ್ಲಿ ದಾಖಲೆಯನ್ನು ಬರೆದಂತಹ ದಾಳಿಗಾರನವುದು ಎಂದಿನ ಕೆಪಿಎಲ್ ಸೀಸನ್ 3 ಒಂದು ಉಲ್ಲೇಖವಾಗಿದೆ. 22 ಅನ್ನುವುದು ಜರ್ಸಿ ನಂಬರ್ ಅವರದಾಗಿದೆ. ತಾನು ಎಸೆದಂತ 6 ಚೆಂಡುಗಳಲ್ಲಿ 22 ಅನ್ನುವ ಮೊತ್ತವನ್ನು ಕೊಟ್ಟಿದ್ದು ಆ ಉಲ್ಲೇಖ ನವೀನ್ ರವರ ಪಾಲಿಗಿದೆ. ಆ ದಿವಸ ಅವರ ಬ್ಯಾಡ್ ಲಕ್ ಅಂತ ಹೇಳ್ತೇನೆ, ಆದರೆ ಈ ದಿವಸ ಅವರಿಗೆ ಗುಡ್ ಲಕ್ ಇದ್ದೇ ಇದೆ. ಈ ಗುಡ್ ಲಕ್ ತಿಳಿಯಪಡಿಸಿಕೊಂಡು ಈ ಮೈದಾನದಲ್ಲಿ ಮತ್ತೊಮ್ಮೆ 1 ಓಟಗಳು ಸೇರಿಕೊಳ್ತಿದೆ. 2 ಓಟಗಳು ಸೇರಿಕೊಳ್ತಿದೆ. ರಾಜ ಉತ್ತಮವಾದ ದಾಳಿ ಯಶಸ್ವಿಯಾಗಿತ್ತಾದರೆ ಓಟಗಳು ಅಷ್ಟೇ ಚುರುಕಿನದ್ದಾಗಿದೆ. ಚುರುಕಿನ ಓಟದ ನಡುವೆ ತಂಡದ ಖಾತೆಯನ್ನು ಉತ್ತಮ ಗಡಿಯತ್ತ ದಾಪುಗಾಲು ಮಾಡುವುದು ತಮ್ಮ ಕರ್ತವ್ಯ ಅನ್ನುವ ನಿರ್ಧಾರದೊಂದಿಗೆ ದಾಂಡನ್ನು ಬೀಸುತ್ತಿದ್ದಾರೆ ಇರುವರು ದಾಂಡಿಗರು ಸಚಿನ್. ಅದೇ ರೀತಿಯಾಗಿ ತಿಲಕನ ಆರ್ಭಟ ಇನ್ನೂ ಆರಂಭವಾಗಲೇಬೇಕು. ಕಾರಣ ತಾನು ಅಂತಿಮ ಕ್ಷಣದಲ್ಲಿ 3 ಬೌಂಡರಿಗಳನ್ನು ಅಟ್ಟಿಸಿದಂಥವರು ದಾಂಡಿಗ. ಹ್ಯಾಟ್ರಿಕ್ ಬೌಂಡರಿಯ ದಾಖಲೆಯನ್ನು ಬರುವಂತ ದಾಂಡಿಗ. ಈ 4ನೇ ಸಾಲಿನಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿದಂಥವರು ದಾಂಡಿಗನಾಗಿದ್ದಾನೆ. ಅದೇ ರೀತಿಯಾಗಿ ಸಚಿನ್ ಅನ್ನುವ ಹೆಸರು ನೋಂದಣಿ ಆಗ್ತಿದೆ ಈ ಬಾರಿ. ನೋಡಿ, ಅವಕಾಶ ಬಂದಾಗ ತಪ್ಪು ಮಾಡಲಾರೆ ಅನ್ನುವ ಚಿತ್ತಾರದೊಂದಿಗೆ ಉತ್ತಮವಾದ ರಕ್ಷಣೆ ಮಾಡಿದಂಥವರುವ ಕ್ಷೇತ್ರ ರಕ್ಷಕ ಈಸ್ ಒನ್ ಆಫ್ ದ ಮ್ಯಾನ್. ಉತ್ತಮವಾದ ಚಪ್ಪಾಳೆ ಮಲಗುತ್ತಿದೆ. ಅರ್ಥಾತ್ ಎಲ್ಲ ಪ್ರೇಕ್ಷಕರನ್ನು ತನ್ನ ಮನವನ್ನು ಗೆಲ್ಲುವ ತವಕದೊಂದಿಗೆ ಉತ್ತಮವಾದ ರಕ್ಷಣೆ ಮಾಡಿದಂಥವರುವ ರಕ್ಷಕ ಶಶೀತ್. ನೀಲ ವರ್ಣನೆಯ ಕನ್ನಡಕವನ್ನು ಧರಿಸಿಕೊಂಡು ಓವರ್ ಮುಕ್ತಾಯವಾಗಿದೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 13. ನೀಲ ವರ್ಣನೆಯ ಜರ್ಸಿಯನ್ನು ಹಾಕಿಕೊಂಡು ನೀಲ ವರ್ಣನೆಯ ಗ್ಲಾಸ್ ಅನ್ನು ಧರಿಸಿಕೊಂಡು ಪ್ರೇಮ್ ನೇತ್ರ ಉತ್ತಮವಾದ ರಕ್ಷಕ ಎಂಬ ಒಂದು ಫಲಕ ಇದ್ದರೆ ಅದು ಈ ದಿವಸ ನಿಮಗೆ ಸಿಗಬಹುದು ಅನ್ನುವ ಮಾತಿನೊಂದಿಗೆ ಇನ್ನು ಅದೆಷ್ಟೋ ಪಂದ್ಯ ಆಟಗಳು ಬಾಕಿ ಇದೆ. ಈ ಮೈದಾನದಲ್ಲಿ ಅತ್ಯುತ್ತಮವಾದ ಸಾಧನೆ ಈ ಮೈದಾನದಲ್ಲಿ ಸಾಗಿ ಬರಲೇಬೇಕು. ಈ ಒಂದು ತುಳುನಾಡ ವಾರ್ತೆಗೆ 3ನೇ ಕಣ್ಣಿಗೆ ಸಾಕ್ಷಿಯಾಗುವಂತ ಆಟಗಾರರು ಇದ್ದಾರೆ. ಅಲ್ಲ, ತಾನು ಮಾಡುವಂತ ಕಾರ್ಯದಲ್ಲಿ ಬಿತ್ತರಿಸುವ ಕೆಲಸಕ್ಕೆ ನೀವು ಗುರಿಯಾಗುವಿರಿ ಅನ್ನುವ ನಿರ್ಧಾರದೊಂದಿಗೆ ಉತ್ತಮವಾದ ರಕ್ಷಣೆ ಮಾಡಿದ್ದೀರಿ.
ನಿಮಗೆ ಮತ್ತೊಮ್ಮೆ ವಂದನೆಯನ್ನು ಮಾಡುತ್ತಾ ತೀರ್ಪುಗಾರಿಕೆ ವಿಭಾಗದಲ್ಲಿ ಹಸಿರು ತೀರ್ಮಾನವನ್ನು ತಿಳಿಯಪಡಿಸಿಕೊಂಡು ದಾಳಿಗಾರಿಕೆ ವಿಭಾಗದಲ್ಲಿ ಸುಧೀರ್ ಅನ್ನುವ ದಾಳಿಗಾರ ಈಗಾಗಲೇ ತಾನು ಎಸೆದಂತ 2 ಓವರ್ಗಳಲ್ಲಿ 13 ಅನ್ನುವ ಮೊತ್ತ ಘೋಷಣೆಯಾಗಿದೆ. ಈ ದಿವಸದ ಪಂದ್ಯಾಟ ಆಯೋಜನೆ ಮಾಡುವುದಲ್ಲ, ಮಾಡಿದ ಪಂದ್ಯಾಟದಲ್ಲಿ ತಮ್ಮ ಗುರುತನ್ನು ನಾವು ಗುರುತಿಸಬಡಬೇಕು ಅನ್ನುವ ನಿರ್ಧಾರದೊಂದಿಗೆ ಈ ಪಂದ್ಯಾಟದ ಆಯೋಜಕರ ಮನದಲ್ಲಿ ಒಂದು ಮಾತು ಉಲ್ಲೇಖವಾಗಿತ್ತು. ಆದರೆ ಈ ದಿವಸ ಅತ್ಯುತ್ತಮವಾದ ಗಂಜಿ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಫಾತಿಮಾ ಆರೆಂಜರ್ಸಿನ ಮಾಲಕರಾದಂತಹ ಶ್ರೀಯುತ ಡೆನಿಸ್ ಮಸ್ಕರೇನ್ಸ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ಈ ಪಂದ್ಯಾಕೂಟದ ಆಯೋಜಕರು ಗೌರವದ ಸಲ್ಯದ ಜೊತೆಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಆತ್ಮೀಯ ಬಂಧುಗಳೇ, ಗಟ್ಟಿ ಚಪ್ಪಾಳೆ ಬರಲೇಬೇಕು. ನೀವು ನಿಂತಲ್ಲಿ ಊಟವನ್ನು ಮಾಡುತ್ತಿದ್ದಾರೆ. ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ಆತ್ಮೀಯರು ಶ್ರೀಯುತ ಡೆನಿಸ್ ಮಸ್ಕರೇಂಜಸ್. ಎಸ್, ಬಲಾಢ್ಯ ದಂಡನೆ, ಸಿಕ್ಸರ್ ಮೊಳಗೆ ಬಂದಿತ್ತು ಸಚಿನ್ ದಾಂಡುಕೆಯನ್ನ ಆರ್ಭಟ ಆರಂಭವಾಗಿದೆ. ಈ ಸಿಕ್ಸರ್ನೊಂದಿಗೆ ಗೌರವದ ಮೊತ್ತ 21 ದಾಖಲಾಗಿದೆ. MS ಸ್ಟ್ರೈಕರ್ ಝೋನ್ ಸಚ್ಚರಪೇಟೆ ಶಬೀರ್ ರವರು ನಮ್ಮ ಜೊತೆ ಇದ್ದಾರೆ ಶ್ರೀಯುತರು. ಇವರಿಗೆ MS ಸ್ಟ್ರೈಕರ್ ಝೋನ್ ಸಚ್ಚರಪೇಟೆ ಸಾರಿ ಕ್ಷಮಿಸಬೇಕು, MS ಸ್ಟಿಕ್ಕರ್ ಝೋನ್ ಸಚ್ಚರಪೇಟೆ ಇದರ ಮಾಲಕರಾದಂತಹ ಶ್ರೀಯುತ ಸಬ್ಬೀರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಪಂದ್ಯಾಟದ ಆಯೋಜಕರ ಪರವಾಗಿ ಶಲ್ಯ ಅದೇ ರೀತಿಯಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಪಡೆದಂತ ನಿಮಗೆ ವಂದನೆಗಳು. ಎಸ್, ಈ ಬಾರಿ ನೋವಾಲ್ ಎಂಬ ತೀರ್ಮಾನ, ನೋವಾಲಿಗೆ ಬಲಾಢ್ಯವನ್ನು ಇಲ್ಲಿ ದಂಡನೆ ಸಾರ್ಥಕತೆಯ ಉತ್ತರ ಅರ್ಥಾತ್ ಸಿಕ್ಸರ್ಗಳ ಸಾಧನೆಗೆ ಸಾಕ್ಷಿಯಾದಂತಹ ಆಟಗಾರ ಸಚಿನ್. ಈ ಬಾರಿ ಅವಳಿ ಸಂಪಾದನೆ ಮತ್ತೆ ಫ್ರೀ ಟು ಎಸೆತ ಇಲ್ಲಿ ಯಶಸ್ವಿಯಾಗಲಿಲ್ಲ. 3 ಎಸೆತಗಳು ಮುಕ್ತಾಯವಾಗಿದೆ. ಮತ್ತೆ ಸುಧೀರ್ ದಾಳಿಗಾರಿಕೆ ಭಾಗದಲ್ಲಿ ಉತ್ತಮವಾದ ದಾಳಿ, ಆದರೆ ದಾಳಿಗೆ ವಂಚನೆ ಬಂದಾಗ ಇಲ್ಲಿ ನೋಡಿ ಇಲ್ಲದ ರನ್ನಿಗಾಗಿ ಓಡಾಟ, ಅವಕಾಶವಿಲ್ಲ. ಕಡಿವಾಣ ಬಿದ್ದಿದೆ. ಇಲ್ಲಿ ಕೊಲಚಿ ಕಂಡಿತ್ತು. ಅರ್ಥಾತ್ ಇಲ್ಲಿ ಸಚಿನ್ ರವರ ಆಟಕ್ಕೆ ಅಂತ್ಯವಾಯಿತು. ಬಿರುಸಿನ ಆಟಕ್ಕೆ ಮನ ಮಾಡಿದಂಥ ಸಚಿನ್ ರವರು ನೇರವಾಗಿ ಓಟ ಮಾಡುವಾಗ ಅಂತಿಮ 2 ಸೆಲ್ ಬಾಕಿ. ತಿಲಕ್ ಸ್ಟ್ರೈಕ್ ಭಾಗದಲ್ಲಿ ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ ಬರ್ತಿದೆ. ಇದರ ರೂಪದಲ್ಲಿ ಖಾತೆಗೆ 1. ಉತ್ತಮವಾದ ದಾಳಿ, ಮತ್ತೆ ಲಯಕ್ಕೆ ಮರಳಿದ್ದಾರೆ ಸುಧೀರ್. ಅಂತಿಮ 1 ಎಸೆತ ಬಾಕಿ. ದಾಖಲೆ ಮೊತ್ತ 30. ಅವಕಾಶವಿದೆ. ರನ್ಔಟ್ ರೂಪದಲ್ಲಿ ಉತ್ತರ ಪತನವಾಗಿದೆ. 3 ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 32 ಕ್ಷಮಿಸಬೇಕು 31 32 ಅನ್ನುವ ಸವಾಲುವಿದೆ. ತಲಾ ಓವರಿಗೆ 10.0 ಕ್ರಮಾಂಕ ಹಾದಿಯಲ್ಲಿ ಮೊತ್ತ ದಾಖಲಾಗಬಾರದು. 10ರ ಮೇಲೂ ಬರಲೇಬೇಕು. ಕಾರಣ ಸರಾಸರಿ ಬಿಂದಿನಲ್ಲಿ 10.80 ಪರಿಸರದಲ್ಲಿ ಮೊತ್ತ ದಾಖಲಾದರೆ ತನ್ನ ದಾಖಲೆ ಮೊತ್ತ ಜಯದ ಗುರಿಯನ್ನು ಬೆನ್ನಟ್ಟಬಹುದು. ಸವಾಲು 32 ಇದೆ. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ಬ್ಯಾಂಡನ್ನು ನಿಭಾಯಿಸಲೇಬೇಕು. ಈಗಾಗಲೇ ಬಲಿಷ್ಠ ಅವಳಿ ಸಿಕ್ಸರ್ ಅನ್ನು ಪಡೆದಂತ ಸಚಿನ್ ಒಂದು ಕಡೆ, ಆದರೆ ಇನ್ನೊಂದು ಕಡೆ
ಸವಾಲಿಗೆ ಪ್ರತ್ಯುತ್ತರವಾಗಿ ದಾಂಡನ್ನು ನಿಭಾಯಿಸಲೇಬೇಕು. ಕೂತ ಜಾಗದಲ್ಲಿ ಅತ್ತ ಕಡೆ ಇತ್ತ ಕಡೆ ವಾಲದೆ ತನ್ನ ಕಣ್ಣನ್ನು ಮೊಬೈಲ್ನಲ್ಲಿ ಇಟ್ಟು ಮೊಬೈಲ್ನಲ್ಲಿ ನೋಡುವುದಾದರೆ ಅದು ತುಳುನಾಡ ವಾರ್ತೆ ಅನ್ನುವ ಚಾನೆಲ್. ಈ ಮಾಧ್ಯಮದಲ್ಲಿ ಈ ದಿನದ ಪಂದ್ಯಾಟ ಬಿತ್ತರಿಸುವ ಎಲ್ಲ ಪ್ರಯತ್ನದೊಂದಿಗೆ ತುಳುನಾಡ ವಾರ್ತೆ ಅನ್ನುವುದು ಪ್ರಸಾರವಾಗ್ತಿದೆ. ಈ ನೇರ ಪ್ರಸಾರದ ಕಾರ್ಯದಲ್ಲಿ ನಮ್ಮ ಜೊತೆ ಶ್ರೀಯುತ ಯಶೋಧರ್ ಬಂಗೇರ ಅವರ ಸಾರಥ್ಯದೊಂದಿಗೆ ತಂಡದ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಯಾಗಿ ಸೇರಿಕೊಂಡು ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುತ್ತಿದ್ದಾರೆ. ಕೆಪಿಎಲ್ 2025 ಈ ದಿನದ ಪಂದ್ಯಾಟದ ಸಾಲಿನಲ್ಲಿ ಗಣ್ಯರ ದಂಡು ಆಗಮನವಾಗ್ತಿದೆ. ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಪಂಚಶಕ್ತಿಯ ಬಂಧುವಾಗಿರುವಂತಹ ನಮ್ಮ ಆತ್ಮೀಯರು ಶ್ರೀಯುತ ರಂಜಿತ್ ತೋಡಾರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ಪಂದ್ಯಾಟದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಉಮಾನಾಥ್ ಕೋಟೆಯವರ PA ಆಗಿರುವಂತಹ ಶ್ರೀಯುತ ಯಶವಂತ್ ಭಂಡಾರಿ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಈ ಪಂದ್ಯಾಕೂಟದ ಪರವಾಗಿ ಅಂತರಾಳದ ಸ್ವಾಗತವನ್ನು ಬಯಸುತ್ತಾ ಪಂದ್ಯಾಕೂಟದ ಈ ಒಂದು ಗಣ್ಯರ ಸಾಲಿನಲ್ಲಿ ನಿಮ್ಮನ್ನು ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ಆಸನ ಮೇಲೆ ಭರ್ತಿ ಮಾಡಲು ನಿಮ್ಮಲ್ಲಿ ಕೋರಿಕೆ ಮಾಡ್ತಿದ್ದೇನೆ. ಸರ್, ಆದರದ ಸ್ವಾಗತ. ಗೌರವದೊಂದಿಗೆ ಬಂಧಿಸಿರುವಂತಹ ನಮ್ಮ ಗಣ್ಯರಲ್ಲಿ ಪಂಚಶಕ್ತಿ ತೋಡಾರ್ ರಂಜಿತ್ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಈ ಒಂದು ಪಂದ್ಯಾಟದ ಪರವಾಗಿ ಗೌರವದ ಸಲ್ಯದ ಜೊತೆಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ ಶ್ರೀಯುತ ಅನಿಲ್ ರವರು. ಕಡಂಬಳಿ ಪ್ರೀಮಿಯರ್ ಲೀಗ್ 2025 ಸಾಲಿನಲ್ಲಿ ಇದು 4ನೇ ವರ್ಷದ ಪಂದ್ಯಾಟ. ಈ ಪಂದ್ಯಾಟದ ಗೌರವದ ಸಂಕೇತವಾಗಿ ಶಲ್ಯ, ಅದೇ ರೀತಿಯಾಗಿ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಈ ಒಂದು ಗಣ್ಯಾತಿ ಸಾಲಿನಲ್ಲಿ ಬಂದಿರುವಂತಹ ಶ್ರೀಯುತ ರಂಜಿತ್ ಪೂಜಾರಿ ಅವರಿಗೆ ನೀಡಿ ಗೌರವಿಸಿದ್ದಾರೆ. ವಂದನೆಗಳು. ಅದೇ ರೀತಿಯಾಗಿ ಈ ಒಂದು ಪಂದ್ಯಾಟಕ್ಕೆ ಮತ್ತೋರ್ವರು ಗಣ್ಯಾತಿ ಬಂಧು ಆಗಿ ಆಗಮನವಾಗಿದೆ ಶ್ರೀಯುತ ಯಶವಂತ್ ಭಂಡಾರಿ. ಇವರಿಗೆ ನಮ್ಮ ಈ ಒಂದು ಪಂದ್ಯಾಟದ ಆಯೋಜಕರಾದಂತಹ ಶ್ರೀಯುತ ಸಂತೋಷ್ ರವರು ಗೌರವದ ಸಲ್ಯ, ಅದೇ ರೀತಿಯಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ಎಸ್, ಪಂದ್ಯಾಟ ಮುಂದುವರಿಯುತ್ತಾ ಉತ್ತಮವಾದ ಸಂದೇಶ ರಮಣೀಯಾಗಿದೆ. ಈ ಪಂದ್ಯಾಟದ ಈ ದಿವಸದ ಬಿತ್ತರಿಸುವ ಕಾರ್ಯದಲ್ಲಿ ತುಳುನಾಡ ವಾರ್ತೆ ಅನ್ನುವುದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಕೊಂಡಿದೆ. ಅರ್ಥಾತ್ ಇಲ್ಲಿ 3,000 ಮೇಲ್ಗಡೆ ವೀಕ್ಷಕ ಬಂಧುಗಳು ವ್ಯೂವರ್ಸ್ ಆಗಿದ್ದಾರೆ ಅನ್ನುವುದು ಇಲ್ಲಿ ಘೋಷಣೆಯಾಗಿದೆ. ಅತ್ಯುತ್ತಮವಾದ ಕಾರ್ಯಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಶ್ಲಾಘನೀಯವಾಗಿ ಕೊಂಡಾಡುತ್ತಾ ಕ್ರೀಡಾ ಲೋಕಕ್ಕೆ ಕೊಂಡೊಯ್ಯುತ್ತಿದ್ದೇನೆ. ಈಗಾಗಲೇ 5 ದಿವಸಗಳು ಮುಕ್ತಾಯವಾಗಿದೆ.
ತಾನು ಎಸೆದಂತಹ 5 ಎಸೆತಗಳ ಮುಂದೆ 4 ಅನ್ನೋ ಮೊತ್ತ ಸೇರಿಕೊಂಡಿದೆ. ಕಾದು ನೋಡೋಣ. ಬಲು ದೊಡ್ಡ ಸವಾಲು 37 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ದಾಂಡನ್ನು ನಿಭಾಯಿಸಲೇಬೇಕು. ಇಲ್ಲಿ ನಿಭಾಯಿಸಿದಂತಹ ದಾಂಡಿಗೆ ಉತ್ತರ ಯಾವ ರೀತಿಯಾಗಿ ಬರಬಹುದು. ಇಲ್ಲಿ ಮತ್ತೆ ತಿಲಾಕ್ ಬಲವಾದ ದಂಡನೆಗೆ ಪ್ರಾಶಸ್ತ್ಯ, ಆದರೆ ಕೊಂಚ ಮಟ್ಟಿನ ವೈಫಲ್ಯದೊಂದಿಗೆ ಲೆಗ್ ಬೈ ಮುಖೇನ ತಂಡಕ್ಕೆ ಬಂತು. ಶೇಖರ್ ಎಸ್, ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸಿದ್ದೇನೆ. ಈಗಾಗಲೇ ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ಸ್ಕಂದ ಕೆಕೆಎಸ್ ಅನ್ನುವ ತಂಡ ಇದ್ದರೆ ಆ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಪೈಪೋಟಿ ನಡೆಯಲಿದೆ. ಎಸ್, ಪಂದ್ಯಾಟದ ಉತ್ತಮವಾದ ಸೂಕ್ಷ್ಮ ಬಿಂದುವಾದಂತಹ ಅದೃಷ್ಟದ ನಾಣ್ಯಚಿಮಿಕೆಯನ್ನು ಗಣ್ಯಾತಿ ಬಂಧುಗಳ ಸಮ್ಮುಖದಲ್ಲಿ ನೆರವೇರುತ್ತಿದೆ. ಎಸ್, ಸ್ಕಂದ ಸಿಕ್ಸರ್ಸ್ ಆನ್ ದ ಟಾಸ್. ಎಸ್, ಈ ಮತ್ತೆ ಉತ್ತಮವಾದ ಓಡಾಟಗಳು ಬರೆದಿದೆ. ಚುರುಕಿನ ಓಡಾಟಗಳಲ್ಲಿ ಇಲ್ಲಿ ರನೌಟ್ ಬದಲಾಗಿದೆ. ಅರ್ಥಾತ್ ಪೋಲಾಡಿ ಆಟಗಾರ ವೆಲ್ಕಮ್ ಬ್ಯಾಕ್ ಟು ದಿ ಪೆವಿಲಿಯನ್. ಸುದರ್ಶನ್ ದಾಳಿಗಾರಿಕೆ ಭಾಗದಲ್ಲಿ ಸುದರ್ಶನ್ ಆರಂಭಿಕ ಓವರ್ ಮುಕ್ತಾಯವಾಗಿತ್ತು. ಆರಂಭಿಕ ಓವರ್ ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ ಕೇವಲ 4-5. ಮತ್ತೆ ಸುದರ್ಶನ್ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಂಡಾಗ ಕೆಕೆ ಜೊತೆಯಾಗಿ ಇನ್ನೋರ್ವ ನೂತನ ದಾಂಡಿಗ ಪವನ್ 32 ಅನ್ನೋ ಸವಾಲು. ಇಲ್ಲಿ ನೋಡಿ ಸುದರ್ಶನ್ ಮತ್ತೆ ಮರಳಿದ್ದಾರೆ. ಸುದರ್ಶನ್ ರವರ ಅಮೋಘ ದಾಳಿ ಕ್ಲೀನ್ ಬೌಲ್ಡ್ ಆಗುವ ಮುಖೇನ ನೇರವಾಗಿ ಫೇಲನ್ ಕಡೆಗೆ, ಅರ್ಥಾತ್ ತಾ ನಿದ್ದ ಮನೆಗೆ ವಾಪಸ್. ಎಸ್, ಬಲವಾದ ಮನವಿಗೆ ಪುರಸ್ಕಾರ. ಮತ್ತೆ ನೋಡಿ ಇಲ್ಲಿ ಪುರಸ್ಕಾರ ಮಾತಿಗೆ ಬಂದಿದೆ. ಉತ್ತಮವಾದ ಕೂಟ ಪಾಲನೆ ತಿಲಾಕ್, ಮನೋಲೋಕ ಶೈಲಿಯ ಇಲ್ಲಿ ಕೂಟ ಪಾಲನೆ. ಸುದರ್ಶನ್ ರವರ ದಾಳಿ, ಹ್ಯಾಟ್ರಿಕ್ ಸಂಪಾದನೆ ಮತ್ತೊಮ್ಮೆ. ಸ್ಟಂಪ್ ಔಟ್ ರೂಪದಲ್ಲಿ ಉತ್ತರ ಪತನವಾಗಿದೆ.
ಪಂದ್ಯಾಟದ ಬಲು ದೊಡ್ಡ ಸವಾಲಿಗೆ ಪ್ರತ್ಯುತ್ತರವಾಗಿ ದಾಂಡನ್ನು ನಿಭಾಯಿಸಿದಾಗ ಮತ್ತೆ ನೋಡಿ ಇಲ್ಲಿ ಅನುಭವದ ಆಟದೊಂದಿಗೆ ದಾಂಡನ್ನು ನಿಭಾಯಿಸಿದ್ದಾರೆ ನವೀನ. ಇಲ್ಲಿ ಸುರಕ್ಷಿತ ಓಟಗಳು ಅವಳಿ ಸಂಪಾದನೆಯಾಗಿದೆ. ಬುಧರ್ ಮುಕ್ತಾಯ ಆರಂಭಿಕ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಗಳಿಕೆಯಾಗಿದೆ 9-8. ಇನ್ನು ಬೇಕಾಗಿದೆ 24. ಆರು ಚೆಂಡುಗಳ ಮುಂದೆ 24 ಸವಾಲು ಇದೆ. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ಯಾವ ರೀತಿಯ ಆಟಗಳು ಬರಬಹುದು ಅನ್ನುವಾಗ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ಜರ್ಸಿ ನಂಬರ್ 23 ಬೌಲರ್ ನೇಮ್. ಇಲ್ಲಿ ಸಿಕ್ಸರ್ 6 ಮುಂದೆ 24 ಸವಾಲಿಗೆ ಪ್ರತ್ಯುತ್ತರವಾಗಿ ದಾಂಡನ್ನು ನಿಭಾಯಿಸಿದಾಗ ಆರಂಭದ ಚೆಂಡಿನಲ್ಲಿ 6. 5 ಮುಂದೆ 18. 5 ಮುಂದೆ 18 ಸವಾಲಿಗೆ ಪ್ರತ್ಯುತ್ತರವಾಗಿ ನಿಭಾಯಿಸಿದಾಗ 4 ಮುಂದೆ 16. 6 ಮುಂದೆ 16 ಅನ್ನುವಾಗ ಇಲ್ಲಿ ನೋಡಿ ಉತ್ತಮವಾದ ಓಟ. 3 ಮುಂದೆ 14. 3 ಮುಂದೆ 14. ಇಲ್ಲಿ ನೋಡಿ 3 ಮುಂದೆ 14. ತದನಂತರ ಹೊಡೆದಂತಹ ಚೆಂಡಿನಲ್ಲಿ ಅಮೋಘವಾದ 6. 2 ಮುಂದೆ ಬೇಕಾಗಿದೆ 8. 2 ಮುಂದೆ ಬೇಕಾಗಿದೆ 8. 2 ಮುಂದೆ 8. ಇಲ್ಲಿ ನೋಡಿ ಪಂದ್ಯಾಟದ ಚಿತ್ತಾರ ಬದಲಾವಣೆಯಾಗಿದೆ. 24 ಬೇಕಿತ್ತು 6ರಲ್ಲಿ. ಗರಿಷ್ಠ ದಂಡನೆಗೆ ಸಾಕ್ಷಿಯಾಗಿ ನಿಂತಂತ ಇಲ್ಲಿ ಗಿಡುಗ ಭೂಮಿಯಲ್ಲಿ ತೇಲಿಕೊಂಡು ಬಂದ ಚೆಂಡಿಗೆ ಪ್ರತ್ಯುತ್ತರವಾಗಿ ದಾಂಡನ್ನು ನಿಭಾಯಿಸಿದಾಗ 1 ಮುಂದೆ ಬೇಕಾಗಿದೆ 2. ಓ ಮೈ ಗಾಡ್ನೆಸ್. ಪಂದ್ಯಾಟ ರೋಚಕ ಸ್ಥಿತಿಯತ್ತ ಕುತೂಹಲ ಕ್ಷಣಕ್ಕೆ ಧಾವಿಸುವುದು ಅನ್ನುವುದು ಇದು ಒಲಿಯಲೇಬೇಕು. ಕಾರಣ ವಾಟ್ ಎ ಮ್ಯಾಚ್, ವಾಟ್ ಎ ಮ್ಯಾಚ್. This is the huge style of today. Very I defend for the match this tournament. Only one. That is the 8th match. Nandaneshwara Super Kings versus Barabettu Bulls. ಪ್ರಜ್ವಲ್ದ ಮಾತ ಪ್ಲೇಯರ್ನಾಗಲೇ ಲೈನ್ ಅಂಪೈರ್ ಆದ ನಮ್ಮೊಟ್ಟಿಗೆ ಸಹಕಾರ ಮಾಡ್ಬೋದು. ಪ್ರಜ್ವಲ್ ಗ್ಲಾಡಿಯೇಟರ್ಸ್ದ ಮಾತ ಪ್ಲೇಯರ್ನಾಗಲ್ಲ ಲೈನ್ ಅಂಪೈರ್ ಆದ ಅಂಚನೆ ಸೈಡ್ ಅಂಪೈರ್ ಆದ ಸಹಕಾರ ಮಾಡ್ಬೋದು. ದೇವಿ
ಇದೆ ಸ್ಕೋರರ್ ಬರು ಹಿಂದಿನ ಪಂದ್ಯಾಟದ ಪುರುಷೋತ್ತಮ ಅಂದರೆ ಯಾರು? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಬಾಯಿಂದ ಬರಲೇಬೇಕು. 6ರ ಮುಂದೆ ಬೇಕಿತ್ತು 24. ಈ 24 ಅನ್ನೋ ಸವಾಲಿಗೆ ದಂಡನ್ನು ಎತ್ತಿ ನಿಂತಂತ ಓರ್ವ ಆಟಗಾರ, ಅದು ಬೇರೆ ಯಾರಲ್ಲ, he is the one man, he is the one of the army, that is the person ಪವನ್. ಪವನ್ ರವರೇ, ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ನಿಮಗಾಗಿ ಸ್ವರ್ಣ ಫಲಕ ಕಾದು ಕೂತಿದೆ. ಆ ಫಲಕವನ್ನು ನೀವು ಪಡೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಪಂದ್ಯಾಟದ ಹೀರೋ ಆಗಿ ಮಲಗಿದಂತಹ ಪವನ್ ರವರೇ, ನಿಮಗೆ ಈ ಒಂದು ಪಂದ್ಯಾಟದ ಸ್ವರ್ಣ ಫಲಕ ಒದಗಿ ಬಂದಿದೆ. ಈ ಫಲಕವನ್ನು ನೀಡಿ ಗೌರವಿಸಲಿದ್ದಾರೆ ಫಾತಿಮಾ ರೇಂಜರ್ಸಿನ ಮಾಲಕರು ಶ್ವೇತಾ ಡೆನ್ನಿಸ್ ಮಸ್ಕರ್ ರೇಂಜರ್ಸ್. ಈ ಪಂದ್ಯಾಟದ ವೀಕ್ಷಣೆಯಲ್ಲೂ ಇದ್ರು. ಅವರಿಗೆ ಮನಸ್ಸಿಗೆ ಒಂದು ಬಹಳ ಆನಂದವಾಗಿದೆ. ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಅನ್ನುವ ಫಲಕವನ್ನು ನೀಡಿ ಗೌರವಿಸಿದ್ದಾರೆ. ಪ್ರಜ್ವಲ್ ಗ್ಲಾಡಿಯೇಟರ್ ತಂಡದ ಸಂದೇಶ್, ದಯವಿಟ್ಟು ಎಲ್ಲಿದ್ರು ಪೆಂಡಲ್ ಬಲ್ಬನ್ನು ಸಹಕರಿಸಬೇಕು. ಗೌರವಿಸಿದ ನಿಮಗೂ ವಂದನೆಗಳು, ಪಡೆದಂತ ನಿಮಗೂ ಅಭಿನಂದನೆಗಳು. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ಸಂದೇಶ್, ದಯವಿಟ್ಟು ಒಲ್ಪೈತನಲ್ಲ ಇಡಿ ಬರೋದು. I requested Sandesh Prajwal Gladiators team player Sandesh, please come to the pendal. Urgent call for you once again, please come to the pendal. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಟೀಮ್ ದ ಪ್ಲೇಯರ್ಸ್ ದಯವಿಟ್ಟು ನಂಗೆ ಸಹಕಾರ ಮಲ್ಪೋಡು. ಸುಜಿತ್ ಬಲೆ ಸ್ಕೋರ್ ಬರೆಯರ ಕುಳ್ಳೋಡೆ चार जाप जा ऐसे दर रहा चार जाप जी ऐसे दर रहा चार जाओ नहीं
ಎಸ್ ಆರಂಭದ ದಾಳಿ. ಈ ದಾಳಿಗೆ ಪ್ರತ್ಯುತ್ತರವಾಗಿ ಉತ್ತಮವಾದ ದಾಳಿ. ಈ ದಾಳಿಗೆ ಪ್ರತ್ಯುತ್ತರವಾಗಿ ಆರಂಭಿಕ ಚೆಂಡಿನಲ್ಲಿ ಬೀರಸಿನವರದು ಒಂದು ಚಿರಗಾಲಗಾಲೆಯಲ್ಲಿ ಕುಮಾರೇಶ್ವರ ಆಟಕ್ಕಂತ್ಯವಾಗಿದೆ. ಪ್ರಸಾದ್ ರವರೇ ದಯವಿಟ್ಟು ಪೆಂಡಲ್ ಬಲ್ ಬಂದು ಸಹಕರಿಸಿ. ಪ್ರಸಾದ್ ಪ್ರಸಾದ್ ಏನೇ ಕಪ್ಪು ದಯವಿದು ಒಲ್ಪತ್ತಿನೆಲ್ಲ ಪೆಂಡಲ್ ಬಂದು ಸಹಕಾರ ಕೊಡು. ಮತ್ತೆ ನೋಡಿ ಚುರುಕಿನ ದಾಳಿ. ಇಲ್ಲಿ ಚುರುಕಿನ ದಾಳಿಗೆ ಪ್ರಾಶಸ್ತ್ಯದ ಹೊಡೆತ ಸಾಗಿ ಬರ್ತಿದೆ. ಇಲ್ಲಿ ನೋಡಿ ಉತ್ತಮವಾದ ರಕ್ಷಣೆ, ಅಷ್ಟೇ ಉತ್ತಮವಾದ ಓಟಗಳು ಬರುವಾಗ ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ಇದು ನಾಟ್ಔಟ್ ಎಂಬ ತೀರ್ಮಾನ. ಸುರಕ್ಷಿತ ತಾಣಕ್ಕೆ ಸೇರಿಕೊಂಡಿದ್ದಾರೆ. ಮುಂದಿನ ವೀಕ್ಷಕ ಬಂಧುವಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶ್ವೇತಾ ಪ್ರಸಾದ್. ಉತ್ತಮವಾದ ಕೀಪಿಂಗ್ ವಿಲ್ಸನ್ ಅವರಿಂದ. ಪಂಚಮ ಎಸೆತ ಸಜಿತ್. ಉತ್ತಮವಾದ ಎಸೆತಗಾರಿಕೆ ಬಾಯ್ಸ್ ಮುಖೇನ 1 ರನ್ಗೆ ಓಡದ 2 ರನ್ಗಳು ಪೂರ್ತಿಗೊಳ್ತಾ ಇದೆ. ಉತ್ತಮವಾದ ರನ್ನಿಂಗ್. ಮೂರು ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಉತ್ತಮವಾದ ರನ್ನಿಂಗ್ ತುಷಾರ್ ರವರ ಹಾಗೂ ಪುನೀತ್ ಉತ್ತಮವಾದ ಎಸೆತ ಕ್ಲೀನ್ ಬೌಲ್ಡ್ ಆಗಿ ಪುನೀತ್ ರವರ ಫ್ಯಾಮಿಲಿಯನ್ನು ಹಾದಿ ಇಡ್ತಾ ಇದ್ದಾನೆ. ಇವರ ಸ್ಥಾನದ ಮೂಲ ಇನ್ನೋರ್ವ ದಾಂಡಿಗ ಮೋಹನ್. ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. ದ್ವಿತೀಯ ಓವರ್ ಎಸೆಯಲು ಎಸೆತಗಾರ ಪೀಠದಲ್ಲಿ ಪ್ರಖ್ಯಾತ್ ಅನುಭವಿ ಎಸೆತಗಾರ ಸ್ಕಂದ ಪರವಾಗಿ ಕೆಕೆಎಸ್ ಪರವಾಗಿ ಎಸೆತಗಾರ ಪೀಠದಲ್ಲಿ ದ್ವಿತೀಯ ಎಸೆಯಲು ಪ್ರಖ್ಯಾತ್ ಸ್ಟ್ರೈಕರ್ ತುಷಾರ್ ಕಂಡುಬಂದ್ರೆ ನಾನ್ ಸ್ಟ್ರೈಕರ್ ಅಲ್ಲಿ ಮೋಹನ್. ಎಸೆತಗಾರ ಪೀಠದಲ್ಲಿ ಪ್ರಖ್ಯಾತ್ ದ್ವಿತೀಯವರ ಪ್ರಥಮ ಎಸೆತ ಅಂಪೈರ್ ದಾಟಿ ಉತ್ತಮವಾದ ಎಸೆತಗಾರರಿಗೆ ಕಾಲಿಗೆ ಬರೆದ ಚೆಂಡು ಲೆಗ್ ಬೈ ಮುಖೇನ 1 ರನ್ ಸೇರ್ಪಡೆ ಆಗ್ತಾ ಇತ್ತು. ಅಂದ್ರೆ ಮೊತ್ತ 8.
ಉತ್ತಮ ಎಸೆಗಾರಿಗೆ ಇಲ್ಲಂತೂ ಕ್ಯಾಚ್ ಔಟ್ ಮುಖೇನ ಇನ್ನೊಂದು ದೊರೆ ಕಳ್ಕೊಳ್ತಾ ಇದೆ ಮೋಹನ್ ರವರ. ಕ್ಯಾಚ್ ಔಟ್ ಮುಖೇನ ಇನ್ನೊಂದು ದೊರೆ ಕಳ್ಕೊಳ್ತಾ ಇದೆ ಮೋಹನ್. ಇವರ ಸ್ಥಾನದಲ್ಲಿ ಇನ್ನೂರು ದಾಂಡಿಗ. ಡಿಸ್ಕಸ್ ಮಾಡ್ಕೊಳ್ಳಿ. ಡಿಸ್ಕಸ್ ಇದ್ದ ಸೌಂಡ್ ಆತ ಸಾಗರ್ ಟಿಪ್ ಗೆಸ್ಗೆ ಓವರ್ ಪೂಜೆ ಅಂದತೆ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತದೆ. ಅಂಪೈರ್ ನಮ್ಮ ಫುಡ್ ಮಾತಾಡಲು ಪ್ರೆಷರ್. ಅಂಪೈರ್ third umpire decision, out or not out. ತೃತೀಯ ತೀರ್ಪುವರೆಗೆ ಕಾಯ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ತುಳುನಾಡ ವಾರಿಯರ್ಸ್ ವಿರುದ್ಧವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್. ಈ ತಂಡದ ಕಪ್ತಾನ ನಾಣ್ಯಚಿಹ್ನೆ ಧಾವಿಸಿ ಬನ್ನಿ. ತುಳುನಾಡ ವಾರಿಯರ್ಸ್ ವಿರುದ್ಧವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್ ಮುಂದಿನ ಪಂದ್ಯಾಟ. ತಾವು ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜುಗೊಳಿಸಿ ಮುಂದಿನ ಪಂದ್ಯಾಟಕ್ಕಾಗಿ. Umpire decision not out. ತೀರ್ಪುಗಾರ third umpire decision not out. ತಂಡದ ಮೊತ್ತ 8. ತೃತೀಯ ಎಸೆತ ಪ್ರಖ್ಯಾತ್. ಸ್ಟ್ರೈಕರ್ ಅಲ್ಲಿ ಮೋಹನ್, ನೋ ಸ್ಟ್ರೈಕರ್ ಅಲ್ಲಿ ತುಷಾರ್. ತೀರ್ಪುಗಾರರ ಪೀಠದಲ್ಲಿ ಪ್ರಥಮ ತೀರ್ಪುಗಾರರಾಗಿ ಅರುಣ್ ಕಂಡು ಬಂದ. ದ್ವಿತೀಯ ತೀರ್ಪುಗಾರರಾಗಿ ಉತ್ತಮ ಸರಿ ಇಲ್ಲೇ ಮನವೆಲ್ಲದ ಓಟಕ್ಕೆ ಓಡಿ ರನ್ ಔಟ್ ಆಗ್ತಾ ಇದ್ದಾನೆ ತುಷಾರ್. ಇವರ ಸ್ಥಾನ 200 ದಾಂಡಿಗ, ಕರ್ನಲ್ ಪರಿಸರದ ಅನುಭವ ದಾಂಡಿಗ KSP ಸಂತು ಭಂಡಾರಿ.
ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಫಸ್ಟ್ ಬ್ಯಾಟಿಂಗ್ ಆಗಲಿ ಮುಂದಿನ ಪಂದ್ಯದ ನಾಣ್ಯ ಚಿಕ್ಮೆ ನಂದನೇಶ್ವರ ವಿಜಯಿಯಾಗ್ತಾ ಇದೆ. ಉತ್ತಮ ಎಸೆತಗಾರಿಕೆ, ಉತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ಸಾಕ್ಷಿತ್ ರವರ ಕೇವಲ ಒಂದು ಬಿಡುವ. ಇಲ್ಲಂತೂ ಎಸೆತಗಾರಲ್ಲಿ ಮಿಸ್ ಮಾಡ್ತಾ ಇದ್ರೆ ಅವಳಿ ರನ್ಗಳು ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 10. 2 ಅಂಕಿಯ ದಾಪುಗಾಲಿಡ್ತಾ ಇದೆ ಸ್ಕಂದ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಕೆ ನಂದನೇಶ್ವರ ಜಯಿಸ್ತಾ ಇದೆ. ಉತ್ತಮ ಎಸೆತಗಾರಿಕೆ, ಇಲ್ಲಂತೂ ಅಡ್ಡ ಚೆಂಡು. ಪಂಚಮ ಎಸೆತ ಪ್ರಖ್ಯಾತ್. ಉತ್ತಮವಾದ ಎಸೆತಗಾರಿಕೆ, ಇಲ್ಲಂತೂ ಒಂದರನ್ನು ಬಿಟ್ಕೊಡ್ತದೆ. ದ್ವಿತೀಯ ಓವರ್ನ ಕೊನೆಯ ಎಸೆತ ಸ್ಟ್ರೈಕರ್ ಅಲ್ಲೇ ಸಂತು. ಇಲ್ಲಂತೂ ಅಡ್ಡ ಚೆಂಡು. ಅತಿರಿಕ್ತ ರನ್ಗಳು ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ 13. ಇಲ್ಲಂತೂ ವ್ಯಾಯಾಮದತ್ತ ಅಂಪೈರ್ ಅರುಣ್. ಇನ್ನೊಂದು ಅತಿರಿಕ್ತ ರನ್ಗಳು ಸೇರ್ಪಡೆಯಾಗ್ತಾ ಇದೆ. ಉತ್ತಮವಾದ ಹೊಡೆತ, ಕೇವಲ 1 ರನ್ ಬಿಟ್ಕೊಡ್ತಾ ಇದೀನಿಲ್ಲ. ಓವರ್ ಮುಕ್ತಾಯ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 15. ಯುವರಾಜ್ ದ್ವಿತೀಯ ಎಸೆತ. ಸ್ಟ್ರೈಕರ್ ಅಲ್ಲಿ ಮೋಹನ್ ಕಂಡು ಬಂದ್ರೆ ನಾವು ಸ್ಟ್ರೈಕರ್ ಅಲ್ಲಿ ಸಂತೋಷ್. ಎಸೆತಗಾರ ಪೀಠದಲ್ಲಿ ಯುವರಾಜ್. ಉತ್ತಮವಾದ ಎಸೆತಗಾರ, ಕಾಲಿಗೆ ಬರೆದಂತೆ ಚೆಂಡು ಲೆಗ್ ಬೈ ಮುಖೇನ ಇನ್ನೊಂದು ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 17. ಉತ್ತಮವಾದ ಎಸೆತಗಾರಿಕೆ, ಉತ್ತಮವಾದ ಹೊಡೆತಕ್ಕೆ 1 ರನ್ ಬಿಟ್ಕೊಡ್ತಾ ಇದ್ದಾನೆ ಸಂತೂರ್ ಅವರ. ಇಲ್ಲಂತೂ ಕ್ಲೀನ್ ಬೌಲ್ಡ್ ಆಗಿ ಫೆವಿಲಿನ ಹಾದಿ ಇಡ್ತಾ ಇದ್ದಾನೆ ಮೋಹನ್. ಲಯಬದ್ಧವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ ಯುವರಾಜ್. ಮೋಹನ್ ರವರ ಸ್ಥಾನದ ಇನ್ನೋರ್ವ ದಾಂಡಿಗ, ಹೊಡೆಬಡಿ ದಾಂಡಿಗ ಕಣದಲ್ಲಿ ಪರಿಸರದ ತಿಲಕ್ ರವರ ಆಗಮನವಾಗ್ತಾ ಇದೆ.
ತಂಡದ ಮೊತ್ತ 18 ಪಂಚಮ ಎಸೆತ ಯುವರಾಜ್. ಸ್ಟ್ರೈಕರ್ ಅಲ್ಲಿ ತಿಲಕ್ ಕಂಡು ಬಂದ್ರೆ ನಾವು ಸ್ಟ್ರೈಕರ್ ಅಲ್ಲಿ ಸಂತು. ಉತ್ತಮ ಎಸೆತಗಾರರಿಗೆ ಇನ್ನೊಂದು ವಿಕೆಟ್ ಪತನಗೊಳ್ತಾ ಇದೆ. ತಿಲಕ್ ರವರು ಕ್ಲೀನ್ ಬೌಲ್ಡ್ ಆಗಿ ಫೀಲ್ಡಿನ ಹಾರಿಡ್ತಾ ಇದ್ದಾನೆ. ಇವರ ಸ್ಥಾನ ಇನ್ನೋರ್ವ ದಾಂಡಿಗ ವಿಕಿ. ತೃತೀಯವರ ಕೊನೆ ಎಸೆತ ಉತ್ತಮ ಎಸೆತಕ್ಕೆ ಕೇವಲ 1 ರನ್ ಬಿಡ್ತಾ ಇಲ್ಲಿ 2 ರನ್ಗೆ ಓಡಾಟ. ಇಲ್ಲಿ ರನ್ ಔಟ್ ಮುಖ್ಯನ ಇನ್ನೊಂದು ಉದ್ಬರಿ ಕಳ್ಕೊಳ್ತಾ ಇದೆ ಸಂತೂರ್ ಅವರ. 18ಕ್ಕೆ ಬೇಕಾಗಿದೆ 20. ಹದಿನೆಂಟು ಎಸೆತಗಳ ಮುಂದೆ 20 ರನ್ಗಳ ಅವಶ್ಯಕತೆ. ಕೆಕೆಎಸ್ಗೆ ಲಯಬದ್ಧವಾದ ಒಂದು ದಾಳಿಯನ್ನು ಮಾಡಬೇಕಾಗಿದೆ. ಸ್ಕಂದ ಸಿಕ್ಸರ್ಸ್. ಆದಷ್ಟು ಬೇಗ ಕ್ಷೇತ್ರಕ್ಕೆ ಸಜ್ಜುಗೊಳಿಸಿ ಸ್ಕಂದ. ಸಮಯದ ಕೊರತೆ ಇದೆ, ಬಹಳಷ್ಟು ಪಂದ್ಯಾಟವನ್ನು ನಡೀಬೇಕಾಗಿದೆ. ಇನ್ನು ದಯಮಾಡಿ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ. ಬೇಗ ಕಡಂಗಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶಯಲ್ಲಿ 4ನೇ ವರ್ಷದ 8 ತಂಡಗಳ ಲೀಗ್ ಮಾದರಿ ಪಂದ್ಯಾಟಕ್ಕೆ ಸಂತೋಷ್ ಶೆಟ್ಟಿ ಬೆರ್ನಟ್ಟು ಇವರು ಆಗಮಿಸಿದ್ದಾರೆ. ತಮಗೆ ವ್ಯವಸ್ಥಾಪಕರ ಹಾಗೂ ಎಲ್ಲ ತಂಡದ ಆಟಗಾರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇರೋ ಸಂತೋಷ್ ಶೆಟ್ಟಿ ಬೆರ್ನಟ್ಟು. ಹದಿನೆಂಟಕ್ಕೆ ಬೇಕಾಗಿದೆ 20. ಸ್ಟ್ರೈಕರ್ ಅಲ್ಲಿ ಅನುಭವಿ ಆಟಗಾರ ಕೆಕೆಎಸ್ ಪರವಾಗಿ ವಿಶ್ವನಾಥ್. ಕಡಂಗಲೆ ಪರಿಸರದಲ್ಲಿ ತನ್ನ ಎಲ್ಲ ಸಾಮರ್ಥ್ಯವನ್ನು ತೋರಿಸಿ ಉತ್ತಮವಾದ ಆಟವನ್ನು ಆಡಿ ಈಗ ಸ್ಟ್ರೈಕರ್ ತುದಿಯಲ್ಲಿ ವಿಶ್ವನಾಥ್ ಕಂಡು ಬಂದ್ರೆ ನಾನ್ ಸ್ಟ್ರೈಕರ್ ಅಲ್ಲಿ ರಕ್ಷಿತ್. ಎಸೆತಗಾರ ಪೀಡಲೆ ಅನುಭವಿ ಎಸೆತಗಾರ ಕಡಂಗಲೆ ಪರಿಸರದ ಪುನೀತ್ ಕಂಡು ಬಂದ್ರೆ 18ಕ್ಕೆ ಬೇಕಾಗಿದೆ 20. ಲಯಬದ್ಧವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಪುನೀತ್. ಪ್ರಥಮ ಎಸೆತ ಡಾಟ್ ಡೆವರಿ. ಉತ್ತಮವಾದ ಎಸೆತಗಾರಿಕೆ ಕಂಡು ಬರ್ತಾ ಇದೆ ಪುನೀತ್ ರವರ. ಪ್ರಥಮ ಎಸೆತ ಚುಕ್ಕಿ ಮಾದರಿ ಎಸೆತ ಕಂಡು ಬರ್ತಾ ಇದೆ. ದ್ವಿತೀಯ ಎಸೆತ ಪುನೀತ್. ಎಲ್ಲಂತೂ ಅಡ್ಡ ಚೆಂಡು
ಉತ್ತಮ ಎಸೆತಗಾರಿಕೆ. ಇಲ್ಲಿ ಡಾಟ್ ಆಗ್ತಾ ಇದ್ದಾನೆ ವಿಶ್ವನಾಥ್. ಎಲ್ಲಂತೂ ಕ್ಲೀನ್ ಬೌಲ್ ಮುಖೇನ ವಿಶ್ವನಾಥ್ ಅವರ ವಿಕೆಟ್ ಉಳ್ತಾ ಇದೆ. ಇವರ ಸ್ಥಾನವಿನ್ನವರು ದಾಂಡಿಗ ದೀಕ್ಷಿತ್. ಚತುರ್ಥ ಎಸೆತ ಪುನೀತ್. ಸ್ಟ್ರೈಕರ್ ಅಲ್ಲೇ ದೀಕ್ಷಿತ್, ನಾನ್ ಸ್ಟ್ರೈಕರ್ ರಕ್ಷಿತ್. ಉತ್ತಮ ಎಸೆತಗಾರಿಕೆ ಡಾಟ್ ಆಗ್ತಿದೆ ದೀಕ್ಷಿತ್. ಲಯಬದ್ಧವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ ಪುನೀತ್. ಕೊನೆಯ ಎಸೆತ ಪುನೀತ್. ಪಂದ್ಯ 52ರಲ್ಲಿ ಸ್ಥಗಿತವಾಗ್ತಾ ಇದೆ. ಪ್ರಥಮ ಓವರ್ನ ಕೊನೆಯ ಎಸೆತ ಪುನೀತ್ ರಕ್ಷಿತ್. ಎಲ್ಲಂತೂ ಕ್ಲೀನ್ ಬೌಲ್ಡ್ ಆಗಿ ಇನ್ನೊಂದು ಬರಿ ಕಳ್ಕೊಳ್ತಾ ಇದೆ. ರಕ್ಷಿತ್ ರವರ ಬೇಲಿನ ಹಾದಿ ಇಡ್ತಾ ಇದೆ. ಇವರ ಸ್ಥಾನದ ಇನ್ನೂರು ದಾಂಡಿಗ ಯುವರಾಜನ ಆಗಮನವಾಗ್ತಾ ಇದೆ. ಓವರ್ ಮುಕ್ತಕ್ಕೆ ತಂಡದ ಮೊತ್ತ 2. ಇನ್ನು 12ಕ್ಕೆ ಬೇಕಾಗಿದೆ 18. ಭರ್ಜರಿ ಸಿಕ್ಸರ್ ಬರಬೇಕಾಗಿದೆ ಯುವರಾಜ್ ಬ್ಯಾಟ್ ಮುಖೇನ. ಎಸೆತಗಾರ ಪೀಠದಲ್ಲಿ ಮೋಹನ್ ಕಂಡು ಬಂದ್ರೆ ಸ್ಟ್ರೈಕರ್ ಅಲ್ಲಿ ದೀಕ್ಷಿತ್, ನಾನ್ ಸ್ಟ್ರೈಕರ್ ಅಲ್ಲಿ ಯುವರಾಜ್. ದ್ವಿತೀಯವರ ಪ್ರಥಮ ಎಸೆತ ಕಾಲಿಗೆ ಬರೆದ ಚೆಂಡು ಲೆಗ್ ಬೈ ಮುಖೇನ 1 ರನ್ಗಳು ಸೇರ್ಪಡೆ ಆಗ್ತಿದೆ. ತಂಡದ ಮೊತ್ತ 3. ಉತ್ತಮ ಎಸೆತಗಾರಿಕೆ ಎಲ್ಲ ಕೀಪಿಂಗ್ ಮಿಸ್ ಮುಖೇನ ಇನ್ನೊಂದು ರನ್ಗಳು ಸೇರ್ಪಡೆ ಆಗ್ತಾ ಇದೆ. ತಂಡ ಮೊತ್ತ 4. ತೃತೀಯ ಎಸೆತ ಮೋಹನ್. ಎಲ್ಲಂತೂ ಉತ್ತಮವಾದ ಕ್ಷೇತ್ರ ರಕ್ಷಣೆ ರನ್ ಔಟ್ ಮುಖೇನ ದೀಕ್ಷಿತ್ ರವರ ವಿಕೆಟ್ ಪತನಗೊಳ್ತಾ ಇದೆ. ಇವರ ಸ್ಥಾನ ತುಂಬಲು ಇನ್ನೂರ ದಾಂಡಿಗ ಸಜಿತನ ಆಗಮನವಾಗ್ತಾ ಇದೆ. ತಂಡದ ಮೊತ್ತ 4ರಲ್ಲಿ ಸ್ಥಗಿತವಾಗ್ತಾ ಇದೆ. ಲಯಬದ್ಧವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಸ್ಕಂದ. ಮುಂದಿನ ಪಂದ್ಯಾಟ ತುಳುನಾಡ ವಾರಿಯರ್ಸ್ ವಿರುದ್ಧವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್. ಈ ತಂಡಗಳ
ಸದಸ್ಯರು ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜುಗೊಳಿಸಿ. ಮುಂದಿನ ಪಂದ್ಯಾಟ ನಿಮಗಾಗಿ. ಉತ್ತಮ ದಿಸಗಾರಿಗೆ ಡಾಟ್ ಮೇಲೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ದ್ವಿತೀಯ ಓವರ್ನ ಪಂಚಮ ಎಸೆತ. ಉತ್ತಮ ಹೊಡೆದ ಗಾಳಿಯಲ್ಲಿ ಚೆಂಡು, 1 ಬೌನ್ಸ್ ಬೌಂಡ್ರಿ. 4 ರನ್ಗಳು ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಕ್ಯಾಚ್ ಇತ್ತಲ್ಲ, 2 ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲ ಆಗ್ತಾ ಇದೆ. 4 ರನ್ಗಳು ಸೇರ್ಪಡೆ. ತಂಡದ ಮೊತ್ತ 8. ದ್ವಿತೀಯ ಓವರ್ನ ಕೊನೆಯ ಎಸೆತ. ಮೋಹನ್ ಸ್ಟ್ರೈಕರ್ ಅಲ್ಲಿ ಯುವರಾಜ್, ಅನುಭವಿ ಆಟಗಾರ. ಭರ್ಜರಿ ಸಿಕ್ಸರ್ ಬರಬೇಕಾಗಿದೆ ತನ್ನ ತಂಡ ವಿಜಯಿಯಾಗಲು. ಉತ್ತಮವಾದ ಓಡ್ತಾ ಇಲ್ಲ, 1 ರನ್ ಸೇರ್ಪಡೆ ಆಗ್ತಾ ಇದೆ. ಓವರ್ ಮುಕ್ತಾಯ ಕಂಡುಕೊಳ್ತಾ ಇದೆ. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9. 6ಕ್ಕೆ ಬೇಕಾಗಿದೆ 11. ಭರ್ಜರಿ ಒಂದು ಸಿಕ್ಸರ್ ಬೌಂಡರಿ ಬಂದದ್ದೇ ಆದಲ್ಲಿ ಕೆಕೆಎಸ್ ತಂಡ ವಿಜಯಿಯಾಗಬಹುದು, ಇಲ್ಲವೇ ಉತ್ತಮವಾದ ದಾಳಿ ಕಂಡು ಬಂದಲ್ಲೇ ಸ್ಕಂದ ಸಿಕ್ಸರ್ಸ್ ತಂಡ ವಿಜಯಿಯಾಗಬಹುದು. ತಂಡದ ಮೊತ್ತ 9. ತಂಡದ ಮೊತ್ತ 9. 6ಕ್ಕೆ ಬೇಕಾಗಿದೆ 11. ಇಲ್ಲಂತೂ ರನ್ ಔಟ್ ಮುಖೇನ ಯುವರಾಜ್ ಅವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಇಲ್ಲಿ ದಯವಿಟ್ಟು ಎಲ್ಲ ತಂಡದ ಆಟಗಾರರು ಗಮನಿಸಿ, ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ದಯವಿಟ್ಟು ಗ್ರೌಂಡ್ನ ಹೊರಗೆ ಬನ್ನಿ. ದಯವಿಟ್ಟು ಕಪ್ತಾನನ್ನು ಬಿಟ್ಟು ಬೇರೆ ಯಾರೂ ಹೋಗಬಾರ್ದಲ್ಲಿ. ದಯವಿಟ್ಟು ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ದಯವಿಟ್ಟು ಸಹಕರಿಸಿ. ಅಲ್ಲಿ ಆಟಗಾರರು ದಯವಿಟ್ಟು ರೂಲ್ಸ್ ಅನ್ನು ಪಾಲಿಸಿ. ದಯವಿಟ್ಟು ಕಪ್ತಾನ ಬಿಟ್ಟು ಬೇರೆ ಯಾರಿಗೂ ಅಲ್ಲಿ ಅವಕಾಶವಿಲ್ಲ ಹೋಗ್ಲಿಕ್ಕೆ. ದಯವಿಟ್ಟು ಸಹಕರಿಸಿಲ್ಲ. ಕಪ್ತಾನ ಬಿಟ್ಟು ಯಾರಿಗೂ ಅವಕಾಶವಿಲ್ಲ ಅಲ್ಲಿ. ಒಳ್ಳೆ ಸ್ಕೋರರ್ ನೀರ್ ಬೋರ್ಡ್ ಮೂಲ ಒಳ್ಳೆ ದಯವಿಟ್ಟು ಆಟಗಾರರಲ್ಲಿ ಸ್ಕಂದ ತಂಡದ ಆಟಗಾರರು ದಯವಿಟ್ಟು ಬೌಂಡ್ ಲೈನ್ ಹೊರಗೆ ರಕ್ಷಿತ್
ದಯವಿಟ್ಟು ಸಹಕರಿಸಲಿ. ಕ್ಯಾಪ್ಟನ್ ಬಾತಿರ್ವೇರ್ ಮಾರ ಆರಕ್ಕೆ ಬೇಕಾಗಿದೆ 11. ಯಾರಿಗೆ ಉಂಟು ವಿಜಯದ ನಂಟು? ಇಲ್ಲ ಸ್ಕಂದ ಪರವಾಗಿಯೋ ಇಲ್ಲ KKS ಪರವಾಗಿಯೋ? ರನ್ಔಟ್ ಮುಖೇನ ಇಲ್ಲಂತೂ ಯುವರಾಜನ ಆಟಕ್ಕೆ ಅಂತ್ಯವಾಗ್ತಾ ಇದೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9 ಕಾಣ ಸಿಗ್ತಾ ಇದೆ. 6ಕ್ಕೆ ಬೇಕಾಗಿದೆ 11. ಭರ್ಜರಿ ಬೌಂಡರಿ ಸಿಕ್ಸರ್ ಬರಬೇಕಾಗಿದೆ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತದೆ. ಸ್ಟ್ರೈಕರ್ ಅಲ್ಲಿ ಆದರ್ಶ್, ನಾನ್ ಸ್ಟ್ರೈಕರ್ ಅಲ್ಲಿ ಸಜಿತ್, ಎಸೆತಗಾರ ಪೀಠದಲ್ಲಿ ಸಂತು. ಉತ್ತಮವಾದ ಹೊಡೆತ, ಇಲ್ಲಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಮುಖೇನ ಆದರ್ಶ್ ಅವರ ವಿಕೆಟ್ ಪತನಗೊಳ್ತಾ ಇದೆ. 2200 ದಾಂಡಿಗ. ಲತೀಶ್ ಅವರ ಆಗಮನ ಆಗ್ತಾ ಇದೆ. 5ಕ್ಕೆ ಬೇಕಾಗಿದೆ 11. ಭರ್ಜರಿ ಸಿಕ್ಸರ್ ಬೌಂಡರಿ ಬರಬೇಕಾಗಿದೆ. ಉತ್ತಮವಾದ ಎಸೆತಗಾರಿಕೆ, ಕೇವಲ 1 ರನ್ ಬಿಟ್ಟುಕೊಡ್ತಾ ಇದ್ದಾನೆ ಸಂತು. 2 ಎಸೆತ ಮುಕ್ತ ತಂಡದ ಖಾತೆಯಲ್ಲಿ 1 ರನ್ ಬಿಟ್ಟುಕೊಡ್ತಾ ಇದ್ದ ಸಂತು. 4ಕ್ಕೆ ಬೇಕಾಗಿದೆ 10. 1 ಸಿಕ್ಸರ್ 1 ಬೌಂಡರಿ ಬರಬೇಕಾಗಿದೆ. ಸಜಿತ್ ರವರೇ, ತಮ್ಮ ತಂಡ ವಿಜಯಗಳು 1 ಬೌಂಡರಿ 1 ಸಿಕ್ಸರ್ನ ಅವಶ್ಯಕತೆ ಇದೆ. ಎಸೆತಗಾರ ಪೀಠದಲ್ಲಿ ಸಂತು ಕಂಡು ಬಂದ್ರೆ, ನಾನ್ ಸ್ಟ್ರೈಕರ್ ಅಲ್ಲಿ ಲತೀಶ್ ಹಾಗೂ ಸ್ಟ್ರೈಕರ್ ಅಲ್ಲಿ ಸಜಿತ್ ತನ್ನ ತಂಡಕ್ಕೆ ಆಸರೆಯಾಗಬಹುದು. ಉತ್ತಮವಾದ ಎಸೆತಗಾರಿಕೆ, 1 ರನ್ ಬಿಡು 2 ರನ್ಗಾಗಿ ಓಡಾಟ, 2 ರನ್ಗಳು ಪೂರ್ತಿಗೊಳ್ತಾ ಇದೆ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲತೆಯನ್ನು ಕಾಣ್ತಾ ಇದ್ದಾನೆ ಲೀಲಾಧರ್. 2 ರನ್ಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 12. ಕೊನೆಯ 3 ಎಸೆತಗಳು ಬಾಕಿ ಇದೆ. 3ಕ್ಕೆ ಬೇಕಾಗಿದೆ 8. ಯಾರಿಗೆ ಉಂಟು ವಿಜಯದ ನಂಟು? 3ಕ್ಕೆ ಬೇಕಾಗಿದೆ 8. ಉತ್ತಮವಾದ ಹೊಡೆತ, 1 ರನ್ ಪೂರ್ತಿಗೊಳ್ತಾ 2 ರನ್ಗಾಗಿ ಓಡಾಟ. ಇಲ್ಲೇ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲತೆಯನ್ನು ಕಾಣ್ತಾ ಇದೆ. 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 14. 2ಕ್ಕೆ ಬೇಕಾಗಿದೆ 6. ಭರ್ಜರಿ ಸಿಕ್ಸರ್ ಬಂದದ್ದೇ ಆದಲ್ಲಿ ಸಜಿತ್ ರವರ ಬ್ಯಾಟ್ ಮುಖೇನ KKS ತಂಡ ವಿಜಯಿಯಾಗಬಹುದು. 2ಕ್ಕೆ ಬೇಕಾಗಿದೆ 6. ಕಿಲ್ಲೂರಿ ಯಾರು ಎಲ್ಲಂತೂ ಅಡ್ಡ ಚೆಂಡು, ಅತಿರಿಕ್ತ ರನ್ಗಳ ಸೇರ್ಪಡೆ ಆಗ್ತಾ ಇದೆ. 2ಕ್ಕೆ ಬೇಕಾಗಿದೆ 5. ತಂಡದ ಮೊತ್ತ 15.
ಉತ್ತಮ ಎಸೆತಗಾರ ತೋಟದಲ್ಲಿ ಬಾಯ್ಸ್ ಮುಖೇನ 1 ರನ್ ಸಲ್ಪಡೆ ಆಗ್ತದೆ. 2 ರನ್ಗಾಗಿ ಓಡಾಟ, 2 ರನ್ಗಳು ಪೂರ್ತಿಗೊಳ್ತಾ ಇದೆ. ಇಲ್ಲಂತೂ ಬಾಯ್ಸ್ ಮುಖೇನ 2 ರನ್ ಬಿಟ್ಟುದಲ್ಲಿ ಕೀಪಿಂಗ್ ಮಿಸ್ ಬಿಲ್ಡಿಂಗ್ ಅಲ್ಲೇ 2 ರನ್ಗಳು ಪೂರ್ತಿಗೊಳ್ತಾ ಇದೆ. ತಂಡ ಮೊತ್ತ 17, 1ಕ್ಕೆ ಬೇಕಾಗಿದೆ 3. ಒಂದಕ್ಕೆ ಬೇಕಾಗಿದೆ 3. ಸ್ಟ್ರೈಕರ್ ಅಲ್ಲಿ ಸಜಿ, ಗೆಲ್ಲುವವರು ಯಾರು ಇಲ್ಲೇ ಕಾದು ನೋಡಬೇಕಾಗಿದೆ. ಕೇವಲ 1 ಎಸೆತಗಳ ಮುಂದೆ 3 ರನ್ಗಳ ಅವಶ್ಯಕತೆ. ಮುಂದಿನ ಪಂದ್ಯಾಟ ಉತ್ತಮವಾದ ಹೊಡೆತ, 1 ರನ್ ಪೂರ್ತಿಗೊಂಡು 2 ರನ್ಗಳ ಓಡಾಟ ಇಲ್ಲ, 2 ರನ್ಗಳು ಪೂರ್ತಿಗೊಳ್ತಾ ಇದೆ. ಮ್ಯಾಚ್ ಸಮಬಲಗೊಳ್ತಾ ಇದೆ. ಟೈ ಮುಖೇನ 1 ಅಂಕಗಳು 1 ತಂಡಕ್ಕೆ ಸೇರ್ಪಡೆಯಾಗ್ತಾ ಇದೆ. ಮುಂದಿನ ಪಂದ್ಯಾಟದ ವೀಕ್ಷಣೆಗಾಗಿ ಸಂತೂರನ್ನು ಬರಮಾಡಿಕೊಳ್ತಾ ಇದೆ. ದಯವಿಟ್ಟು ಸಂತೂರ್ ಅವರೇ ಗವಿಸಿ ಬನ್ನಿ ಮುಂದಿನ ಪಂದ್ಯಾಟಕ್ಕಾಗಿ. ನಂದನೇಶ್ವರ ಸ್ಕಂದ ಕೆಕೆಎಸ್ ಮೇಂಟೆನೆನ್ಸ್. ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್.
ಬತ್ತೇರಾ KKS ಅದೇ ಅಲ್ಲಿ ಮೂಕುಲು ಮೇಂಟೆನೆನ್ಸ್ ಮೂಲು ಸ್ಕೋರರ್ ದೈವಿಕ ಸ್ಕಂದ KKS ದ ಪ್ಲೇಯರ್ ನಗಲು ದೈವಿಕ ಅಲರ್ಟ್ ಆಗಿ ಪೋಡು ಇಂಗ್ಲೆಂಡ್ ಸಹಕಾರ ಮಾಡ್ತಾರೆ ಸ್ಕೋರ್ ಬೋರ್ಡ್ ಬರಡು ಅಂಚೆನೆ ಸ್ಕಂದ KKS ದ ಪ್ಲೇಯರ್ ನಗಲು ದೈವಿಕ ಸಹಕಾರ ಮಾಡ್ಬೋದು ಸ್ಕೋರ್ ಬರೆಯವರ ಬರೋಡು ಅಂಚೆನೆ ನಿಖಿಲ್ನ ಲೈನ್ ಅಂಪೈರ್ ಸೇವೆಲ್ಲ ಇಂಗ್ಲೆಂಡ್ಗೆ ಪಾಲ್ ಪಡೆಯೋಡು ಇತ ಶೋಕದ ಒಂಜಿ ಪೆರಲ ಗಂಟದ ಕ್ರೀಡಾಕೂಟ ಆಯೋಜನೆ ಮಾಡ್ತಿದ್ದಾರೆ ಒಂದು ಸತತ 4ನೇ ವರ್ಷ ಕಾರ್ಯ ಒಂದೊಂದು 2025 ಕಡಂಬಲ ಪ್ರೀಮಿಯರ್ ಲೀಗ್ 2025 ಗುಂಪಿನ ದಾಖಲೆ ಆದವರು ಒಂದೊಂದು ಈ ದಾಖಲೆ ನನಾದು ದುಂಬಗಳ ಒರಿಯಿಂದ ಚಿತ್ರ ಸಹಕಾರ ನನಾತು ಬಂದಲಟ್ಟಿಗೂ ವೇಟ್ ಅಂಪೈರ್ ಸ್ಕೋರರ್ ಏನು ಹೊಡ್ಚ ಈರ್ನಾಥ ಗೀರ್ಪಾಡಿ ಅವ್ರ ನಾನು ಬರೀ ಹೊಡ್ಚೆ ಒಂದು ನಿಮಿಷ ಟಾಸ್ ವಿನ್ ಏರಿಯಾ ನಿಗಲ ನಂದನೇಶ್ವರ ಟಾಸ್ ವಿನ್ ಎಸ್ ತೀರ್ಪುಗಾರರೇ ಮುಂದುವರಿಸಿ ಆರಂಭದ ಗರಗಂಟೆ ಈಗಾಗಲೇ ದಾಳಿಯಾಗಿ ಭಾಗದಲ್ಲಿ ತಿಲಕ್ ರಾಜ್ ಆರಂಭಿಕ ಆದ್ಯ ಸ್ಥಾನದಲ್ಲಿ ಪ್ರಸಾದ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಭುವನ್ ಕಾದು ನೋಡೋಣ ಎಡಗೈ ಬಲಗೈ ಕಂಬ್ಯಾಕ್ ಉತ್ತಮವಾದ ದಾಳಿ ನೇರ ಗೂಟ ಸ್ಪರ್ಶ ಕ್ಲೀನ್ ಬೌಲ್ಡ್ ಆಗಿ ಫೇಲ್ ಒಂದು ಕಡೆಗೆ ಬಾಳ್ತಿದ್ದಾರೆ ಇದು ಮಾಡಿ ಇಲ್ಲವೇ ಮಾಡುವ ಪಂದ್ಯಕೂಟ ಅರ್ಥಾತ್ ಇಲ್ಲಿ ಯಾರು ಜಯಶಾಲಿ ಆಗುತ್ತಾರೋ ಅವರಿಗೆ ಮುಂದಿನ ಅವಕಾಶ ಒದಗಿ ಬರಲಿಕ್ಕಿದೆ ಖಂಡಿತವಾಗಿಯೂ ಟಾಪರ್ ವಿಭಾಗದಲ್ಲಿ ಆಯ್ಕೆ ಮಾಡುವುದಾದರೆ ಈ ಒಂದು ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಸೋತವರು ಗೆದ್ದವರು ಅನಿರೀಕ್ಷೆ ಮಟ್ಟದಲ್ಲಿ ಕುತೂಹಲ ಕ್ಷಣಕ್ಕೆ ಒದಗುವಂತ ಕ್ಷಣ ಯಾಕಂದ್ರೆ ಸೋತವರು ಹೊರಗೆ ಗೆದ್ದವರು ಒಳಗೆ ಅನ್ನುವ ಮಾತನ್ನು ಬಿಟ್ಟು ಹಾಕಿದರೆ ಗೆದ್ದವರು ಹೊರಗೆ ಸೋತವರು ಒಳಗೆ ಅನ್ನುವುದು ಇಲ್ಲಿ ನಿರೀಕ್ಷಿತವಾಗಿರುತ್ತದೆ ಕಾರಣ ಇಲ್ಲಿ ಮೈದಾನ ಪಂದ್ಯಾಟದಲ್ಲಿ ಬರೀ ಅಂಕೆಗಳಿಗೆ ಲೆಕ್ಕಗಾರ ಮಾತ್ರ ಟಾಪರ್ ವಿಭಾಗದಲ್ಲಿ ಆಯ್ಕೆ ಮಾಡಿದಾಗ 2 ತಂಡಗಳು ಸುರಕ್ಷಿತ ತಾಣಕ್ಕೆ ಸೇರಿಕೊಳ್ತದೆ ಅದು ಸೆಮಿಫೈನಲ್ ಹಂತಕ್ಕೆ ತೆರಗಡೆ ಆಗಬಹುದು ಕ್ವಾಲಿಫೈರ್ ವಿಭಾಗದಲ್ಲಿ ಎಲಿಮಿನೇಟ್ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೆದು ಸೆಮಿಫೈನಲ್ ಪಂದ್ಯಾಟ ನಡೆದು ತಿರುಗ ಫೈನಲ್ ಪಂದ್ಯಾಟಕ್ಕೆ ಲಗ್ಗಿಡುವ ಲಕ್ಷಣ ಎಲ್ಲ ಒದಗಿ ಬರ್ತದೆ ಇಲ್ಲಿ ನೋಡಿ ಆರಂಭಿಕ ದಾಳಿ ನೇರವಾಗಿ ಗುಟ ಸ್ಪರ್ಶ ಕಂಡಿತ್ತು ಉತ್ತರ ಯಶಸ್ವಿಯಾಗಿ ನಿಭಾಯಿಸಿದಾಗ ನೇರವಾಗಿ ಫೇಲನ್ ಕಡೆಗೆ ಬಾಳುವಂತಹ ಆಟಗಾರ ಪ್ರಸಾದ್ ಈಗ ತಿಲಕ್ ಮತ್ತೊಮ್ಮೆ ದಾಳಿಗಳಿಗೆ ಇಲ್ಲಿ ನೋಡಿ ಉತ್ತಮವಾದ ದಾಳಿಗೆ ತತ್ತರ ಇಲ್ಲಿ ಮತ್ತೆ ಸುರೇಂದ್ರ ದಾಂಡುಗ ಸ್ಥಾನದಲ್ಲಿ ಆರಂಭಿಕ ಜೋಡಿಯಾಗಿ ಧಾವಿಸಿದಂತಹ ಪ್ರಸಾದ್ ನೇರವಾಗಿ ಫೇಲನ್ ಕಡೆಗೆ ಬಾಳುವಾಗ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಬಲಿಷ್ಠ ದಾಂಡಿಗಾರ ಸುರೇಂದ್ರರವರ ಆಗಮನವಾಗಿದೆ ಈ ಸುರೇಂದ್ರ ನೋಡಿ ಕಾದು ನೋಡೋಣ ಯಾವ ರೀತಿಯ ಮೋಡಿ ಮಾಡುತ್ತಾನೆ ಎಂದು ಇಲ್ಲಿ ನೋಡಿ ಮನಮೋಗ ಶೈಲಿಯ ದಾಳಿ ಇಲ್ಲಿ ನಂದನೇಶ್ವರ ಕಂಬ್ಯಾಕ್ ಆಗಿದೆ ಇಲ್ಲಿ ಇಲ್ಲವೇ ಮಾಡಿ ಪಂದ್ಯಾಟ ಅನ್ನುವುದು ಘೋಷಣೆಯಾಗುವುದು ಉದ್ದೇಶವಾಗುತ್ತದೆ ಅರ್ಥಾತ್ ಇಲ್ಲಿ 4 ಎಸೆತಗಳು 3 ಎಸೆತಗಳು ಸರಾಗವಾಗಿ ದಾಳಿ ನಡೆಸಿದಾಗ 3 ಎಸೆತಗಳು ಡಾಟೆಡ್ ಆಗಿದೆ ಅರ್ಥಾತ್ ಒಂದು ಲಾಭದಾಯಕವಾಗಿದೆ ಕಾದು ನೋಡೋಣ ಇನ್ನೊಮ್ಮೆ ಮತ್ತೊಮ್ಮೆ ತಿಲಕ್ ರಾಜ್ ಇಲ್ಲಿ ಬಲಾಡಿದ ನಡೆ ಅವಕಾಶ ಇದೆ ಜರುಗಿನ ರಕ್ಷಣೆ ಸುರೇಂದ್ರ ಜರ್ಸಿ ನಂಬರ್ 45 ಅನ್ನುವುದು ಒಂದು ಘೋಷಣೆಯಾದ ಹೆಸರು ಸುರೇಂದ್ರ ಮಹವಾಯಿ ವರ್ಣಬೆಟ್ಟು ಅನ್ನುವ ಒಂದು ತಂಡ ಇದ್ರೆ ಅದರಲ್ಲಿ ಆಟವನ್ನು ಆಡಿ ಪ್ರತಿನಿಧಿಸಿದಂತ ಓರ್ವ ಆಟಗಾರ ಎಸ್ ಐ ರಿಕ್ವೆಸ್ಟೆಡ್ ಒನ್ಸ್ ಅಗೇನ್ ಫಸ್ಟ್ ಇನ್ನಿಂಗ್ಸ್ ಇಸ್ ನೌ ಸ್ಟಾರ್ಟ್ ಓಕೆ I calls again one of the most important team Jai Tulnad versus Oxen Fighters. Both captains are filled. Please come to the panel now. Who is the toss winner? Decided the both sides. Please ready to urgently call for you once again, captains. Tilak Raj ಅವರ ಆರಂಭಿಕ ಓವರ್ ಮುಕ್ತಾಯಕ್ಕೆ ಇನ್ನೇನು ಒಂದು ಚೆಂಡು ಬಾಕಿ ಇರುವಂತೆ ಮೈದಾನದ ಒಳಭಾಗದಲ್ಲಿ ಬಲಾಟವನ್ನು ಒಳ ವಿಭಾಗದಲ್ಲಿ ಉತ್ತಮವಾದ ದಂಡನೆ ಅತ್ಯುತ್ತಮವಾದ ರಕ್ಷಾ ಕವಚವಾಗಿ ನಿಂತಹ ಸುಬು ಮತ್ತೆ ಚೆಂಡನ್ನು ಕೈಗೆತ್ತಿಕೊಂಡಾಗ ತಂಡದ ಖಾತೆಗೆ ಒಂದು ಸೇರಿಕೊಂಡು ಒಂದು ಉತ್ತರಿಸುವುದೊಂದಿಗೆ ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಘೋಷಣೆಯಾಗಿದೆ 2. ವೆರಿ ಗುಡ್. ನಮ್ಮೊಂದಿಗೆ
ಮಾನವ ಗಣಕಯಂತ್ರ ಅನ್ನುವ ನಿರೂಪಕಿ ಈ ಬಾರಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಆದರ್ಶ್ ಕಡಂಗಲ. ಸೊ ಇವರ ಈ ಒಂದು ಯಶಸ್ವಿ ಪ್ರಯತ್ನ ನಮ್ಮ ಜೊತೆ ಸಹಕಾರ ಈ ರೀತಿ ಬರ್ತಾ ಇರಲಿ. ಅದೇ ರೀತಿಯಾಗಿ ಲೈನ್ ಅಂಪೈರ್ಗಳಾಗಿ ಈಗಾಗಲೇ ನಮ್ಮ ಸ್ಕಂದ KKS ತಂಡದ ಆಟಗಾರರು ಸಕ್ರಿಯವಾಗಿ ಪಾಲ್ಗೊಳ್ತಿದ್ದಾರೆ. ಬೌಲರ್ ನೇಮ್ ಸುದರ್ಶನ್ ನವೀಜ ಬೌಲರ್. ಸುದರ್ಶನ್ ದಾಳಿಗಾರಿಕೆ ವಿಭಾಗದಲ್ಲಿ ನೇರವಾಗಿ ಬೌಂಡ್ರವರೆಗೆ ಲೆಗ್ ಸ್ಪಿನ್ ಮೋಡಿಯಲ್ಲಿ ತನ್ನದೇ ಶೈಲಿಯ ಚಾಪನ್ನು ನೀಡಿದಂತೆ ಬರುವ ದಾಳಿಗಾರ. ಈ ದಾಳಿಗಾರ ಬಿರುಸಿನ ದಾಳಿಗೆ ಪ್ರತ್ಯುತ್ತರವಾಗಿ ಬಂದಿದೆ. ಪೊಲ್ಲಾಟ ತಂಡ. ನೋ ಬಾಲ್. ಅಂಪೈರ್ ಕಾಲ್ಸ್ ಅಗೇನ್ ನೋ ಬಾಲ್. ಆರಂಭಿಕ ಚೆಂಡು ಸುದರ್ಶನ್ ರವರ ನೋಬಾಲ್ ಎಂಬ ತೀರ್ಮಾನ ಬಂದಿದೆ. ನೋಬಾಲ್ ಎಂಬ ತೀರ್ಮಾನಕ್ಕೆ ಬಲಿಷ್ಠ ಉದ್ಧರಣೆ ಹೊಡೆತ ಸಿಕ್ಸರ್, ಅಮೋಘ ಸಿಕ್ಸರ್ ನ ಮೂಲಕ ಚೆಂಡು ಗಗನಕ್ಕೆ ಜಿಗಿತ. ಅರ್ಥಾತ್ ಇಲ್ಲಿ ಸೀಮಾಗೆರೆಯನ್ನು ದಾಟಿ ಬಂದಂತ ಚೆಂಡಿಗೆ ನಿರ್ದಾಕ್ಷಿಣ್ಯವಾಗಿ ಅಂತಿಮ ಕ್ಷಣದಲ್ಲಿ ಸಿಕ್ಸರ್ ಅನ್ನು ಪಟ್ಟಾಳಂಕೃತವಾಗಿ ಈ ಸಿಕ್ಸರ್ ಅನ್ನು ಮಟ್ಟ ಸೇರಿದಾಗ ತಂಡದ ಖಾತೆಯಲ್ಲಿ 2. ತದನಂತರ ಆರಂಭಿಕ ಚೆಂಡಿನಲ್ಲಿ 7 ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಜೀವಂತವಾಗಿ 9. ಕಾದು ನೋಡೋಣ ಮತ್ತೊಮ್ಮೆ. ಎಸ್ ಬಾಲ್ ಬಾಯ್ಸ್, ನ್ಯೂ ಬಾಲ್. ಇಲ್ಲಿ ನೋಡಿ ಬಾಲು ದೊಡ್ಡ ಹೊಡೆತ ಮತ್ತೆ ಸರಾಗವಾಗಿ ಪವನ್ ರವರ ದಂಡಿನಲ್ಲಿ ಬರೆದಿದೆ. ಅರ್ಥಾತ್ ಇಲ್ಲಿ ನೋ ಬಾಲ್ಗೆ ಪ್ರತ್ಯುತ್ತರವಾಗಿ ತದನಂತರ ಎಸೆದಂತ ಚೆಂಡು ಫೀಟ್ ಆಗಿರ್ತದೆ. ಫೀಟ್ಗೆ ಉತ್ತರ ಬಂದಂತಾಗಿದೆ. ಅರ್ಥಾತ್ ಆ ಬಾಲಿ ಸಿಕ್ಸರ್ಗಳ ಸಂಪಾದನೆ. ಇದು ಮಾಡು ಇಲ್ಲವೂ ಮಾಡಿ. ನಂದನ್ನೇಶ್ವರ ಒಂದು ಕಡೆ ಆದರೆ ಇನ್ನೊಂದು ಕಡೆ ತುಳುನಾಡ ವಾರಿಯರ್ಸ್ ಫುಲ್ ಟ್ರಸ್ ಮಾದರಿ ಲಾಲಿಪಾಪ್ ಚೆಂಡು. ಇಲ್ಲಿ ಅಮೋಘ ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್ ಸಂಪಾದನೆ ಗಳಿಕೆಯಾಗಿದೆ ಪವನ್ ರವರ ದಂಡಿನ ಮುಖೇನ. ನೋಬಾಲ್ ಎನ್ನುವ ಆಕ್ರಮಣಕಾರಿ ದಾಳಿಗೆ ಸಿಕ್ಸರ್ ಅಟ್ಟಿಸಿದಾಗ ತದನಂತರ ಎಸೆದಂತಹ ಫ್ರೀ ಟು 6. ತದನಂತರ ಕಂಬ್ಯಾಕ್ ಆದಂತ ಲಯ ಬದ್ಧವಾದ 6. ಈ 3 ಸಿಕ್ಸರ್ಗಳು ದಾಖಲೆಯಾಗಿದೆ. ಹ್ಯಾಟ್ರಿಕ್ ಸಿಕ್ಸರ್ ಮಲಗಿದೆ, ಹ್ಯಾಟ್ರಿಕ್ ಗುಟ್ ಸಂಪಾದನೆ ಮಲಗಿದೆ, ಹ್ಯಾಟ್ರಿಕ್ ಬೌಂಡರಿ ಮಲಗಿದೆ. ಇನ್ನೇನು ಬೇಕು? ಎಸ್, ಈ ತುಳುನಾಡ ವಾರ್ತೆಗೆ ಇಷ್ಟು ಸಾಕು ಅನ್ನೋ ಮಾತಿನೊಂದಿಗೆ ಮತ್ತೊಮ್ಮೆ ಜೀವಂತವಾಗಿರುವಂತೆ ಈ ಪಂದ್ಯಾಟದಲ್ಲಿ ಬಾಲಿಷ್ಠ ದಂಡನೆಗೆ ಪ್ರಕ್ರಿಯೆ ನಡೆಯುತ್ತಿದೆ. ಇಲ್ಲಿ ಬಾಬಾ ಮತ್ತೊಮ್ಮೆ ಚುರುಕಿನ ಓಟದ ನಡುವೆ ಆವಳಿ ರನ್ನಿಗಾಗಿರೆ ಇಲ್ಲಿ ನೋಡಿ ಮತ್ತೆ ನೆಲಪಾಲಾಗುತ್ತದೆ. ಇಲ್ಲಿ ಒತ್ತರಿ ಇಲ್ಲದ ರನ್ನಿಗಾಗಿ ಓಡಾಟ. ಮೈದಾನದ ಒಳಭಾಗದಲ್ಲಿ ಕ್ರೀಸಿನಲ್ಲಿ ಆಕ್ರಮಿಸಿದಂತಹ ಇರುವರು ದಾಂಡಿಗರನ್ನು ಸಾಗಿ ಬರುವಾಗ ಅರ್ಥಾತ್ ಇಲ್ಲಿ ಉತ್ತರಿಯ ಪತನವಾಗಿದೆ. ಸುರೇಂದರ್ ಅವರು ನೇರವಾಗಿ ಫೈಲಾನ್ ಕಡೆಗೆ ವಾಲ್ತಿದ್ದಾರೆ. ಇವರ ಸ್ಥಾನವನ್ನು ತುಂಬಲು ಇನ್ನೂರು ಅನುಭವಿ ದಾಂಡಿಗ ಬ್ಯಾಟ್ಸ್ಮನ್ ನೇಮ್ ನಿತೇಶ್. ನಿತೇಶ್ ಅನ್ನುವ ಆಟಗಾರ ನೂತನ ದಾಂಡಿಗನಾಗಿ ಆಗಮಿಸಿದ್ದಾನೆ. ಆಮಂತ್ರಿತವಾದಂತಹ ಈ ದಾಂಡಿಗ ಮತ್ತೆ ಜರ್ಸಿ ನಂಬರ್ 07 ಸುದರ್ಶನ್ ದಾಳಿಗಾರಿಕೆ ಲೆಗ್ ಸ್ಪಿನ್ ಮೋಡಿಯಲ್ಲಿ ತನ್ನದೇ ಶೈಲಿಯ ದಾಳಿ. ಇಲ್ಲಿ ತೀರ್ಪುಗಾರಿಕೆ ವಿಭಾಗದಲ್ಲಿ ಸರಿಯಾದ ಅಡ್ಡ ಎಸೆದ ಎಂಬ ತೀರ್ಪು ಇತರ ಬೇರೆ ಖಾತೆಗೆ 1 ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಹೆಚ್ಚುವರಿ ಆಗುತ್ತಾ ಗಣನೀಯ ಮೊತ್ತ. ಈಗಾಗಲೇ 2 ಅಂಕೆಯ ದಾಪುಗಾಲು 23. ಜನ್ಮೆ ದಾಳಿ ಮತ್ತೆಲ್ಲ ಯಾಕೆ ಮರಳಿ ಬರ್ತಿದ್ದಾನೆ ಸುದರ್ಶನ್. ಅಂತಿಮ 2 ಚೆಂಡುಗಳು ಬಾಕಿ. ಮತ್ತೆ ಕಂಬ್ಯಾಕ್. ನೂತನ ದಾಂಡಿಗನನ್ನು ಕಟ್ಟಿ ಹಾಕುವ ಎಲ್ಲ ಲಕ್ಷಣ ಸುದರ್ಶನ್ ಅವರ ಕೈಚಲಕದಲ್ಲಿದೆ. ಕಾರಣ ಈಗಾಗಲೇ ಗರಿಷ್ಠ ಮೊತ್ತ ಸೇರಿಕೊಂಡಾಗಿದೆ 23. ವಾಟ್ ಲಾಸ್ಟ್ 1 ಬಾಲ್.
ಲಾಸ್ಟ್ ರನ್ ಬಾಲ್. ಇಲ್ಲಿ ನೋಡಿ 3 ಬೌಂಡರಿ ದಾಖಲಾಗಿದೆ, 3 ಗೋಟದ ಪಾಲನೆ ಪಡೆದಂತಾಗಿದೆ, 3 ಸಿಕ್ಸರ್ಗಳ ಸರದಾರ ಮೊಳಗಿದೆ. ಇಲ್ಲಿ 3 ಡಾಟೆಡ್ ಎಸೆತಗಳು ಸೇರಿಕೊಂಡಿದೆ. ಅರ್ಥಾತ್ ಸುದರ್ಶನ್ ಮತ್ತೆ ಕಂಬ್ಯಾಕ್ ಆಗ್ತಿದ್ದಾರೆ. ಉತ್ತಮವಾದ ಸ್ಪೆಲ್. ತಾನು ಮಾಡಿದ ಆರಂಭದ ಚೆಂಡಿನಲ್ಲಿ ನೋ ಬಾಲ್ ಎಂಬ ತೀರ್ಮಾನ ಬಂದಾಗ ಅದು ಸಿಕ್ಸರ್ ಮೊಳಗಿತ್ತು. ತಾನು ಎಸೆದಂತ 6 ಚೆಂಡುಗಳಲ್ಲಿ ಕೇವಲ ಬಿಟ್ಟುಕೊಟ್ಟದ್ದು ಒಂದು ರನ್ ಅನ್ನು ಬಿಟ್ಟುಕೊಟ್ಟಂತ ಓರ್ವ ದಾಳಿಗಾರ. ಮತ್ತೆ ದಾಳಿಗಾರಿಕೆ ವಿಭಾಗದಲ್ಲಿ ಬೌಲರ್ ನೇಮ್ ಬೌಲರ್ ಲಕ್ಷ್ಮಣ. ಲಕ್ಷ್ಮಣ ದಾಳಿಗಾರಿಕೆ ವಿಭಾಗದಲ್ಲಿ ಉತ್ತಮವಾದ ದಾಳಿ. ಸರಾಗವಾಗಿ 6 ಚೆಂಡುಗಳು ಚುಕ್ಕಿ ಎಸೆತವಾಗಿದೆ. 1 ಓವರ್ ಮುಕ್ತಾಯವಾದಂಗೆ ಇಲ್ಲಿ ಮತ್ತೆ ಲಕ್ಷ್ಮಣ. ಇಲ್ಲಿ ನೋಡಿ ಸುಲಭದ ತುತ್ತಿತ್ತು. ಆ ತುತ್ತನ್ನು ಅಡಿಮೇಲು ಮಾಡಿದಂತ ಓರ್ವ ರಕ್ಷಕ. ಈ ಅಡಿಮೇಲಿನಿಂದ ತಂಡದ ಖಾತೆಗೆ ಅವಳಿ ಸಂಪಾದನೆ ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ 2 ಬೊಟ್ಟ ಸೇರಿಕೊಂಡು ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 26 ಕಟ್ಟಿ ಹಾಕಿದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ. ಅಂತಿಮ 2 ಚೆಂಡುಗಳು ಬಾಕಿ. ಕ್ಷಮಿಸಬೇಕು. ಅಂತಿಮ 3 ಎಸೆತಗಳು ಬಾಕಿ. ಎಸ್, ಈ ಬಾರಿ ಉತ್ತಮವಾದ ಓಟಾಟ ನೋಡಿ. ಇಲ್ಲಿ ನೋಡಿ ಅವಕಾಶವಿದೆ. ತಾನು ಕ್ರೇಸಿಗೆ ಆಕ್ರಮಣಕಾರಿ ದಾಂಡನ್ನು ನಿಭಾಯಿಸಬೇಕನ್ನೋ ತೀರ್ಮಾನದೊಂದಿಗೆ ಬೈದೇರು ಉಪಾಧ್ಯಕ್ಷ ಗ್ರಾಮ ಪಂಚಾಯತ್ ಮಾಜಿ ಎಸ್ ಮಿಥುನ್ ದಾಂಡಿಗ ಬಿರುಸಿನ ಹೊಡೆತ 1 ಪೂರ್ತಿಯಾಗಿದೆ. ಸುಮಂತ್ ಬಾರಿ ಆದ್ಯ ಸ್ಥಾನದಲ್ಲಿ ಮತ್ತೊಮ್ಮೆ ಸುರಕ್ಷಿತ ತಾಣಕ್ಕೆ ಧಾವಿಸುವಂತ ಆಟಗಾರ. ಸುಮಂತ್ ಅವರು ರನ್ ರೂಪದಲ್ಲಿ ಉತ್ತರ ಪತನವಾಗುತ್ತಿದೆ. ಅವರ ಸ್ಥಾನವನ್ನು ತುಂಬಲಿಂಗ ನೂತನ ದಾಡಿಗ ಅಶೋಕ್. ಅಂತಿಮ 1 ಎಸೆತ ಬಾಕಿ. ಅವಳಿ ಸಂಪಾದನೆಯಾಗಿದೆ. ಫೆಬರ್ ಮುಕ್ತಾಯದೊಂದಿಗೆ ಇಲ್ಲಿರುವ ರಕ್ಷಕ ಆಡಿಲಕ್ಕ ಎಸ್ 3 ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 30-31 ಸವಾಲು ಇದೆ. ಈ ಒಂದು ಪಂದ್ಯಾಟದ ಗಣ್ಯರ ಸಾಲಿನಲ್ಲಿ ಸೇರಲಿಕ್ಕೆ 200 ಆತ್ಮೀಯರು ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ. ಶ್ರೀಯುತರು ಸಿಕೆ ಶೆಟ್ಟಿ ಕೆಮಾರ್ ನಮ್ಮ ಜೊತೆ ಸೇರ್ಲಿಕ್ಕೆ ಇದ್ದಾರೆ. ಪಾಲಡ್ಕ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು. ಇವರಿಗೆ ಈ ಒಂದು ಕಡಮಲೆ ಪ್ರೀಮಿಯರ್ ಲೀಗ್ 2025 ಸೀಸನ್ 4ರ ಕ್ರೀಡಾಕೂಟದ ಆಯೋಜಕರ ಪರವಾಗಿ, ಅದೇ ರೀತಿಯಾಗಿ ಪ್ರತಿಯೊಬ್ಬ ಆಟಗಾರರ ಪರವಾಗಿ, ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಎಲ್ಲ ಪರೋಕ್ಷ ಬಂಧುಗಳ ಪರವಾಗಿ
कटोरे लगदे चिचोरे बड़े हाय फाय दिल पे दराती साडे चल जाती मारे दिल गुलाटी पहुंचे वाए वाए ಇಲ್ಲಿ ನಡೆದಂತಹ ಪ್ರತಿಯೊಂದು ಆಟಗಳ ಚಿತ್ತಾರವನ್ನು ಬಿತ್ತರಿಸುವ ವರ್ಣನೆ ಮಾಡುವಂತಹ ಎಲ್ಲ ಲಕ್ಷಣ ಈ ತುಳುನಾಡ ವಾರ್ತೆಗೆ ಇನ್ನಷ್ಟು ಸಿಗಲಿ. ಇಲ್ಲಿ ನೋಡಿ, ಬಂದ ಪುಟ್ಟ ಹೋದ ಪುಟ್ಟ ಆರಂಭದ ಚೆಂಡು ದಿಲೀಪ್ ರವರ ಆರಂಭಿಕ ಚೆಂಡಿಗೆ ಅವಳಿ ಸಂಪಾದನೆ. 3 ಓವರಿಗೆ ಸೀಮಿತವಾಗಿರುವ ಈ ಪಂದ್ಯಾಟದಲ್ಲಿ ಆರಂಭಿಕ ಜೋಡಿಯಾಗಿ ತಿಲಕ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದರೆ ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್. ಈ ಸಚಿನ್ ತಾನು ಆರಂಭಿಕ ಚೆಂಡಿನಲ್ಲಿ ಸಂಪಾದನೆ ಮಾಡ್ತಿದ್ದಾನೆ, ಅರ್ಥಾತ್ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯನ್ನು ತೆರೆಯುತ್ತಿದ್ದಾನೆ 2. 31 ಅನ್ನುವ ಸವಾಲಿಗೆ ಉತ್ತರ 17ರ ಮುಂದೆ ಬೇಕಾಗಿದೆ 29. ದಾಳಿಗಾರಿಕೆ ವಿಭಾಗದಲ್ಲಿ ಬೌಲರ್ ದಿಲೀಪ್. ಮತ್ತು ಬಿರುಸಿನೊತ್ತಿಗೆ ಮನ ಮಾಡ್ತಿದ್ದಾನೆ, ಆದರೆ ಎಡವಟ್ಟು ಅಂದ್ರೆ ಇಲ್ಲಿ ದಾಂಡು ಮತ್ತು ಚೆಂಡುವಿನ ಸಂಪರ್ಕವಾಗ್ತಿಲ್ಲ, ಅರ್ಥಾತ್ ಇಲ್ಲಿ ಡಾಟೆಡ್ ಡೆಲಿವರಿ. ಐ ರಿಕ್ವೆಸ್ಟೆಡ್ ಬೋತ್ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್ ಟು ದ ಪೆಂಡಲ್. ನೌ ನೆಕ್ಸ್ಟ್ ಮ್ಯಾಚ್ ಇಸ್ ಆಕ್ಸನ್ ಫೈಟರ್ಸ್ ಅಂಡ್ ಜೈತುಲಾಡ್. ಓ ಪನ್ನಡ ತಿನ್ನಿಕ್ಲಿ ಎಂದ ಪಂಡರ್ದೆ ಅಂಡ್ ಲೆಪ್ಪೆ ಅಂತೀರ ಅಂಚೆನಿ ಅಂತಾರೆ. ಎಸ್, ಇಲ್ಲಿ ಮತ್ತೊಮ್ಮೆ ದಾಳಿಗಾರಿಕೆ ಭಾಗದಲ್ಲಿ ಉತ್ತಮವಾದ ದಾಳಿ. ವಾಟ್ ಎ ಕಮ್ ಬ್ಯಾಕ್. ನವ್ ಅಂಪೈರ್ ಡಿಸಿಷನ್ ಇಸ್ ದಿಸ್ ಇಸ್ ನಾಟ್ ಪರ್ಫೆಕ್ಟ್ ಬಾಲ್, ದಟ್ ಈಸ್ ಓನ್ಲಿ 1 wide. ಎಕ್ಸ್ಟ್ರಾ ಇಸ್ ಕಮ್ ಟು ದಿ ಸ್ಕೋರ್ ಬೋರ್ಡ್. ಇತರ ರೂಪದಲ್ಲಿ ಖಾತೆಗೆ 1 ಸೇರಿಕೊಳ್ತಿದೆ. ಈ 1 ಅನ್ನುವಂಥ ಸೇರ್ಕೊಂಡು ನೋಡಿಲಿ ಜಾಣ್ಮೆ ಆಟ, ಆದರೆ ಇಲ್ಲಿ ಅವಕಾಶವಿದೆ. ತಿಲಕ್ ರವರ ಎಡವಟ್ಟು, ಆದರೆ ಚುರುಕಿನ ರಕ್ಷಣೆ ಮಾಡ್ತಿದ್ದಂತಾದ್ರೆ ಅಲ್ಲಿ ಎಡವಟ್ಟು ಸಂಭವವಾಗ್ತಿತ್ತು. ಆದರೆ ಆಕರ್ಷಣೀಯ ಆಟವನ್ನು ಬದಲಾಯಿಸಿಕೊಂಡು ತನ್ನದೇ ಶೈಲಿಯಲ್ಲಿ ಆಟವನ್ನು ಪ್ರದರ್ಶಿಸುವ ಚಿತ್ತಾರ ಮಾಡಿದಾಗ
ತಿಲಕ್ ಅವರು ಸುರಕ್ಷಿತ ಸ್ಥಾನಕ್ಕೆ ಸೇರಿಕೊಳ್ತಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಸ್ಥಾನ ಪಲ್ಲಟನ. ಸಚಿನ್ ರವರು ಆರಂಭಿಕ ಸ್ಥಾನದಲ್ಲಿ ಸೇರಿಕೊಳ್ಳುವಾಗ ಬಾಲ್ಗಾರಿಕೆ ಭಾಗದಲ್ಲಿ ಚೆಂಡು 4 ಮುಕ್ತಾಯವಾಗಿದೆ. ಅಂತಿಮ 2 ಚೆಂಡುಗಳು ಬಾಕಿ. ತೀರ್ಪುಗಾರರೇ ಮುಂದುವರಿಸಿ. ಉರಿಬಿರಿಸಲನ್ನು ಲೆಕ್ಕಿಸುವ ನಿಮ್ಮ ಕಾರ್ಯವನ್ನು ಇಲ್ಲಿ ಮುಂದುವರಿಸ್ತಿದ್ದೀರಾ? ಮತ್ತೊಮ್ಮೆ ಕೊಂಡಾಡಿಕೊಳ್ಳುತ್ತಾ ಈ ಒಂದು ಪಂದ್ಯಾಟದ ಮೇಂಟೆನೆನ್ಸ್ ಆಗಿ ನಮ್ಮ ಜೊತೆ ಸೇರಿಕೊಳ್ಳಿದೆ ಸ್ಕಂದ KKS. ದಯವಿದೆ ಸ್ಕಂದದ ಪ್ಲೇಯರ್ನ ಮಾತಿರಲು ಉಳ್ಳರ್ ನಿರ್ಧಾರ ಉಂಡು. ಸ್ಕಂದ KKS ಉಳ್ಳರ್ ತೋಜರ್ ಎಸ್ ಇಂಕು ಲೈನ್ ಅಪ್ ತೋಜರ್. Yes, it will be now start the match. Once again, beautiful delivery for the Dilip one side. Lovely ball. But this time is a miracle for if this competition is now wide ball. This is a wide ball. 6 ಚೆಂಡುಗಳಿಗೆ ಇನ್ನೇನು ಒಂದು ಬಾಕಿ ಇರುವಂತ ದಿಲೀಪ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಾಗ ಸರಿಯಾಗಿ ಅಡ್ಡ ಚೆಂಡುಗಳ ದಾಳಿ. ಈಗ ಆರಂಭಿಕ ಓವರ್ನ ಚಾಲ್ತಿಯಲ್ಲಿದ್ದು ದೂರದಿಂದ ಓಡೋಡಿ ಮತ್ತೆ ನೋಡಿ ಅದೇ ನರ್ತನ, ಅದೇ ತಾಲ, ಅದೇ ರಾಗ. ಈ ಪ್ರಸಾದ್ ರವರು ಹೇಳ್ತಿದ್ದಾರೆ ಯಾನು ಹೆಂಚಿನ ಫಂಟು ಹೆಂಚಿನ ಪಾಡೊಂದಲ್ಲ ಅಂತ. ಎಸ್, ಮಾತು ಸುಲಭವಾಗಿರುತ್ತದೆ ಪ್ರಸಾದ್ ರವರೇ, ಆದರೆ ಆಟ ಮಾತ್ರ ತಮ್ಮ ಒಳಗಿರುತ್ತದೆ ಅನ್ನುವ ಮಾತಿನೊಂದಿಗೆ ಮತ್ತೊಮ್ಮೆ ಕ್ರೀಡಾ ಸ್ಫೂರ್ತಿಯಾಗಿ ದಿಲೀಪ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಾಗ ದೂರದಿಂದ ಓಡೋಡಿ ಬಂದು ರೈಟ್ ಹ್ಯಾಂಡ್ ಓವರ್ ಮಾಡಿರಲಿ. ಮತ್ತೆ ತುಂಬೆ ತಿರುಗುವಂತ ಚೆಂಡು, ಭೂಮಿ ದಾಯ ಮಾಡಲಿನಲ್ಲಿ ತೇಲಿಕೊಂಡು ಬಂದಂತ ಚೆಂಡು ಲಯಕ್ಕೆ ಮಲ್ತಿದ್ದಾರೆ. ಈ ಲಯದೊಂದಿಗೆ ಆರಂಭಿಕ ಓವರ್ನ ಮುಕ್ತಾಯವಾಗ್ತಿದೆ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಗಾತಿಯಲ್ಲಿ 8. ಗಣನೀಯ ಮೊತ್ತ. ಕುಮಾರೇಶ್ವರವರ ಮುಖದಲ್ಲಿ ಮಂದಾಸದ ನಗು. ಬಾರಿ ಕುಸಿಟಿಲ್ಲ. ಸ್ಕಂದ ಸ್ಕಂದ ಸ್ಕಂದ. ಎಸ್, ಈ ಬಾರಿ ದಿಲೀಪ್ ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತನ್ನ ಓವರ್ನಲ್ಲಿ 3 ಅಡ್ಡ ಚೆಂಡುಗಳನ್ನು ಎಸೆದಿದ್ರು. ಈ ಎಸೆತದ ಮುಂದೆ 5 ಓಟಗಳು ಸೇರಿಕೊಳ್ತಿದೆ. 5 ಓಟಗಳು ಸೇರಿಕೊಂಡಾಗ ಆರಂಭಿಕ ಓವರ್ನ ಮುಕ್ತಾಯವಾಗಿದೆ. ಈ ಆರಂಭಿಕ ಓವರ್ನ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿ 8. ಗಣನೀಯ ಮೊತ್ತ 31 ಅನ್ನುವ ಸವಾಲಿಗೆ ಉತ್ತರ ಬೇಕಿರುವುದು. ಸರಾಸರಿ 9 ಬಂದರೂ ಸಾಧ್ಯವಿಲ್ಲ ಅನ್ನುವುದು ನಿರ್ಧಾರ. ಇಲ್ಲಿ ಬೇಕಾಗಿರುವುದು 10ರ ಮೇಲ್ಪಟ್ಟು. ಚಿತ್ತಾರ 10.888. ಎಸ್, ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಳ್ತಿದ್ದಾರೆ ಬೌಲರ್ ಸುಮಂತ್. ಇಸ್ ದ ಕಮ್ ಬ್ಯಾಕ್, ಇಸ್ ದ ನ್ಯೂ ಮ್ಯಾನ್. ಎಸ್, ರೈಟ್ ಅರೌಂಡ್ ಮಾದರಿಯಲ್ಲಿ ಸೇರ್ಪಡೆ ಮತ್ತೆ ಬಿರುಸಿನ ದಂಡನೆ. ತಿಲಕ್ ಸ್ವಿಚ್ ಇಟ್ ಹೊಡೆದಕ್ಕೆ ಮನ್ನ ನಿಂತ ಜಾಗದಲ್ಲಿ ಬದಲಾಯಿಸಿಕೊಂಡು ಸ್ವಿಚ್ ಇಟ್ ಹೊಡೆದಕ್ಕೆ ಮನ್ನ ಮಾಡುವಾಗ ಹೊಡೆತ ಬರಬರಿಯಾಗಿತ್ತು. ಆದರೆ ಕ್ಷಣಕಾಲದಲ್ಲಿ ಒಂಟಿ ಮಾತ್ರ ಅನ್ನುವ ನಿರ್ಧರಿತ ಓಟಕ್ಕೆ ಅವಕಾಶ, ಇಲ್ಲಿ ಅವಕಾಶವಿಲ್ಲ ಅನ್ನುವ ತೀರ್ಮಾನ ಬಂದಾಗ ನೋಡಿ 1 ಸೇರಿಕೊಂಡಿದೆ. ಇನ್ನೂ ಬೇಕಾಗಿದೆ 22. We are all people are saying that is the perfect. No, 22 is the remaining score. Now, once again, good spell. Now you miss high hit. Here is Sumant telling. ಸುಮಂತ್ ರವರ ಈ ಮಾತು ಸುರಕ್ಷಿತವಾಗಿತ್ತು. ಅರ್ಥಾತ್ ಇಲ್ಲಿ ನಿನಗೆ ಅವಕಾಶವಿಲ್ಲ, ನನಗೆ ಅವಕಾಶ ಇದೆ. ನಾನು ಎಸೆದಂತ ಚೆಂಡು ನೇರವಾಗಿ ಗುಟ್ಟ ಸ್ಪರ್ಶ ಕಂಡಿದೆ. ಅರ್ಥಾತ್ ಇಲ್ಲಿ ನೇರವಾಗಿ ಗುಟ್ಟ ಸ್ಪರ್ಶ ಕಂಡಾದ ಚೆಂಡಿಗೆ ನೇರವಾಗಿ ನೀ ನಡೆ ನಿನ್ನ ಫಿವಿಲನ್ ಕಡೆ ಅನ್ನುವ ಚಿತ್ತಾರದೊಂದಿಗೆ ಸಚಿನ್ ರವರನ್ನು ಬರಮಾಡ್ತಿದ್ದಾರೆ. ಸಚಿನ್ ಹೋದರೇನು, ಸಚಿನ್ ಮತ್ತೊಮ್ಮೆ ಬರ್ತಾನೆ ಅನ್ನೋದಕ್ಕೆ ಇಲ್ಲಿ ಮತ್ತೋರ್ವ ದಾಂಡಿಗ ಸಚಿನ್ ಈಸ್ ದ ಒನ್ ಮ್ಯಾನ್. ಎಸ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತೆ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಪಂದ್ಯಾಟದ ಆಯೋಜಕರ ಪರವಾಗಿ, ಕೂತುಕೊಂಡು ವೀಕ್ಷಿಸಿದಂತ ಪ್ರೇಕ್ಷಕರ ಪರವಾಗಿ, ಅದೇ ರೀತಿಯಾಗಿ ಆಟಗಾರರ ಪರವಾಗಿ ಮತ್ತೊಮ್ಮೆ ಅವರನ್ನು ಬರಮಾಡಿಕೊಳ್ಳುತ್ತಾ ಸ್ವಾಗತಿಸುತ್ತಾ ಇಲ್ಲಿ ಅಡ್ಡ ಚೆಂಡು, ಆರಂಭಿಕ ಚೆಂಡುಗಳು ಮುಕ್ತಾಯವಾಗಿ ಅವಳಿ ಎಸೆತಗಳು ಕಂಪ್ಲೀಟ್ ಆದಾಗ ಚತುರ್ಥ ಬಾರಿಗೆ ಇಲ್ಲಿ ಸುಮಂತ್ ಮತ್ತೆ ಅಡ್ಡ ಚೆಂಡುಗಳು. ಸಚಿನ್ ಬಂದರೆ ಭಾರತ ತಂಡದಲ್ಲಿ ಎದುರಾಳಿ ಬೌಲರ್ಗಳಿಗೆ ನರಕ. ಇಲ್ಲಿ ಕೂಡ ಅಷ್ಟೇ, ಸಚಿನ್ ಬಂದಾಗ ಎದುರಾಳಿ ತಂಡದ ಬೌಲರ್ಗಳಿಗೆ ನರಕ. ಈ ನರಕದೊಂದಿಗೆ ಕಾದು ನೋಡೋಣ. ಈಗ ಬದಲಾವಣೆ ಚಿತ್ತಾರ. ಒಂದು ಗಿಡುಗ ಬಂದು ನಿಂತಾಗಿದೆ, ಅದು ತಿಲಕ್ ಅನ್ನುವ ಗಿಡವ. ಈ ತಿಲಕ್
ಸರದಾರ ಹ್ಯಾಟ್ರಿಕ್ ಸರದಾರ ಬೌಂಡರಿಯನ್ನು ದಿಟ್ಟಿಸಿಕೊಂಡಂತ ಬರುವ ನಿರ್ಧಾರಿತ ಆಟಗಾರ ಈ ಬಾರಿ ಅಂಕಣದಲ್ಲಿ ಭಾಗದಲ್ಲಿ ಮತ್ತೆ ಸುಮಂತ್ರ ಅವರ ಎದುರಿಸಬೇಕಾಗಿದೆ. ಕಾರಣ ಇಲ್ಲಿ ಬಲಾಡಿ ಲಂಗಡಿಗಿದ್ದಾರ. ನಾನು ಒಂದು ಸಲ ಹೇಳಿದೆ, ಈಗಿರುವ ಕಾದು ಗೊತ್ತರೆ ಸಾಕು, ಅದು ಸಿಕ್ಕಿದಂತ ಆಹಾರವನ್ನು ಬೇಟೆಯಾಡುತ್ತೆ ಅನ್ನುವುದು. ಖಂಡಿತವಾಗಿ ಸುಮಂತ್ರ ಅವರ ಆರ್ಭಟದ ಚೆಂಡಿಗೆ ಧಿಕ್ಕರಿಸಿ ಉತ್ತರವನ್ನು ನೀಡಿದಾಗ ಅದು ಮೊಳಗಿತ್ತು ಸಿಕ್ಸರ್. ಎಸ್ ಆರ್ ನೋ? Yes, that is the perfect shot. Now this is a huge shot. Big shot. Once again, welcome back for Tilak. ಸಿಕ್ಸರ್ ಅನ್ನು ದೊಡ್ಡ ಮೊತ್ತ ಬರ್ತಿದೆ. ಜನ್ಮೆ ಆಟ ಇಲ್ಲಿ ಜನ್ಮೆ ಆಟ ತಾನು ಹೊಡೆದಂತ ಕ್ಷಣದಲ್ಲಿ ಡೀಪ್ ಸ್ಪಾರ್ ಭಾಗ ಔಟ್ಸೈಡ್ ಭಾಗದಲ್ಲಿ ದಾಳಿಸಿದಂತ ಚೆಂಡು ನೇರವಾಗಿ ಒಂದನ್ನು ಮತ್ತೆ ಸೇರಿಕೊಳ್ತಿದೆ. ಈ ಒಂದನ್ನು ನಿರ್ಧರಿತ ಮತ್ತೆ ಸೇರಿಕೊಂಡು ತಂದೆ ಗಾತುಗಳಲ್ಲಿ 19. ಇನ್ನು ಬೇಕಾಗಿದೆ 12 ಬೇಕಾಗಿದೆ. 12 ಅನ್ನುವುದು ಸೂಕ್ಷ್ಮ ಮೊತ್ತವಾದರೆ ದಾಳಿಗಾರಿಕೆ ವಿಭಾಗದಲ್ಲಿ ಎಸೆತಗಳು ಮುಕ್ತಾಯವಾಗಿದೆ 4. ಮತ್ತೆ ನೋಡಿ ದಾಳಿಯಲ್ಲಿ ಮಾಡಿದಾಗ ಲೆಗ್ ಬೈ ಮುಖೇನ ಇತರ ರೂಪದಲ್ಲಿ ಖಾತೆಗೆ ಒಂದು ಹೆಚ್ಚುವರಿಯಾಗಿ ಅಂತಿಮ ಒಂದಿಸ್ತು ಬಾಕಿ ಇರುವಂತಹ ಅಂಕಣದ ಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಿದ್ದಾರೆ ಸುಮಂತ್. ಈ ಒಂದು ತೀರ್ಪುಗಾರಿಕೆ ವಿಭಾಗದಲ್ಲಿ ನಮ್ಮ ಜೊತೆ ಕೈ ಸೇರಿಕೊಳ್ತಿದ್ದಾರೆ. Who is the player? I don't know, yaar. Your name is Adarsh. Dikshit is the main umpire for there. And Sajid. Yes, sir. ಉತ್ತಮವಾದ ಆಟ. ಇಲ್ಲಿ ನೋಡಿ, ದಾಳಿ ಯಶಸ್ವಿಯಾಗಿದ್ದು. ದಾಳಿ ನಡೆಯುವಾಗ ದಾಂಡಿಗ ಮಾಡಿದಂತ ಬಲಾಢ್ಯ ಹೊಡೆತ ಬಲವಿಭಾಗದಲ್ಲಿ ಧಾವಿಸಿದಂತಹ ಚಂದಿಗೆ ಹರಿತಾಗ ದಾಂಡಿಗ ಒಂದೇ ಮಾತು, ಈ ಬಲ. ಎಸ್, ಈ ಬಲ ಯಾನ್ ಪಾರ್ಫೋಲ. ಎಸ್, ಈ ಬಾರಿ ಆಕ್ರಮಣಕಾರಿ ತಿಲಕ್ ಅವರ ದಾಂಡು ಉತ್ತಮವಾಗಿ ಸೇರಿಕೊಂಡಾಗ ಅವಳಿ ಸಂಪಾದನೆ ಸೇರಿಕೊಂಡು ತಂಡದ ಖಾತೆಯಲ್ಲಿ 22. ಇನ್ನು ಬೇಕಾಗಿದೆ 6 ಮುಂದೆ 9. ಕುತೂಹಲ ಕ್ಷಣ. ಒಂದೊಮ್ಮೆತ್ತ ಕಡೆ ಇಲ್ಲಿ ಮಾಡು ಇಲ್ಲವೇ ಮಾಡಿ. ಯಾರು ಗೆದ್ದರೆ ಯಾರು ಸೋತರೆ ನನಗೇನಿಲ್ಲ, ಬದಲಾಗಿ ಒಳಗೆ ಹೊರಗೆ ಅನ್ನುವುದು ಇಲ್ಲಿ ಖಚಿತವಾಗಲೇಬೇಕು. ಗೆದ್ದರೆ ಒಳಗೆ, ಸೋತರೆ ಇಲ್ಲಿ ಹಾಡಿದ ಅನುಭವದೊಂದಿಗೆ ನೇರವಾಗಿ ನಮ್ಮ ಜೊತೆ ಸಹಾಯಕರಾಗಿರ್ತೀರಿ ಅನ್ನೋ ಮಾತಿನೊಂದಿಗೆ ಮತ್ತೊಮ್ಮೆ ತುಲ್ನಾಳ ವಾರಿಯರ್ಸ್, ಅದೇ ರೀತಿಯಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್. ಎಸ್, ದಾಳಿಗಾರಿಕೆ ಭಾಗದಲ್ಲಿ ಓರ್ವ ಅನುಭವಿ ದಾಳಿಗಾರ, ಹ್ಯಾಟ್ರಿಕ್ ವಿಕೆಟ್ ಅನ್ನು ಸಂಪಾದಿಸಿದ ಓರ್ವ ಅನುಭವಿ ಆಟಗಾರ ಅಶೋಕ್. ನಿಲ್ಲಿಸುವ ಬರದಲ್ಲಿ ಜಾನ್ಮೆಯ ದಾಳಿ, ಬಿರುಸಿನ ಹೊಡೆತ, ಬಲು ವೇಗವಾದ ಹೊಡೆತ, ತಡೆ ಹಿಡಿದಿದ್ದಾರೆ ಓರ್ವ ರಕ್ಷಕ. ಅವರ ವಿಭಾಗದಲ್ಲಿ 6 ಅನ್ನುವುದು ಗೋಚರಣೆ ಆಗುವುದಿಲ್ಲ, ಬದಲಾಗಿ 5 ಅನ್ನುವ ರಕ್ಷಕರಿಗಿರುವಾಗ ಎಡ ವಿಭಾಗದಲ್ಲಿ ಚೆಂಡು ಧಾವಿಸಿತ್ತು. ಈ ಧಾವಿಸಿದ ಚೆಂಡಿಗೆ ನಿರ್ಧಾರಿತ 1 ಅನ್ನುವ ಮೊತ್ತ ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ 1 ಸೇರಿಕೊಂಡಾಗ 5ರ ಮುಂದೆ ಬೇಕಾಗಿದೆ 8. ಕದು ನೋಡೋಣ, ವಿಜಯದ ಗಂಟು ಯಾರಿಗುಂಟು? ಐದರ ಮುಂದೆ 8. ಯಶಸ್ವಿ ಜವಾಬ್ದಾರಿತ ಆಟವಾಡುವಾಗ ಇಲ್ಲಿ ಮಾಡುತ್ತಿದ್ದಾರೆ ತಪ್ಪುಗೂಟ ರಕ್ಷಕ. ಎಸ್, ಪವನ್ ಮಾಡುವಂತ ತಪ್ಪು ಇದು, ಎಡವಟ್ಟು. ಓರ್ವ ದಾಂಡಿಗ ಮಾಡಿದಾನೆ ಕೈಚಲಕ ಇಲ್ಲಿ. ಅರ್ಥಾತ್ ಇಲ್ಲಿ ದಾಳಿಗಾರ ಮಾಡಿದಂತ ದಾಳಿಗೆ ತತ್ತರಿಸಿಕೊಂಡು ತಾನು ಮಾಡಿದಂತ ಡಾಟ್ ಡೆಲಿವರಿಯನ್ನು ಗೂಟ ರಕ್ಷಕ ವೈಫಲ್ಯದೊಂದಿಗೆ ಮಿಸ್ಕಲೆಕ್ಟ್ ಮಾಡಿದಾಗ ಚೆಂಡು ನೇರವಾಗಿ ಹಿಂಬದಿಯಲ್ಲಿ ಚಲಿಸಿದಂತ ಚೆಂಡಿಗೆ ಸಿಕ್ಸರ್ ಮಲಗಿದೆ. ಎಸ್, ಬರೋಬ್ಬರಿ ಸಿಕ್ಸರ್ ಮಲಗಿದೆ. ಪಂದ್ಯಾಟ ಸಮಬಲ ಓ ಮಬಲ, ಕಣ್ಣು ಬಲದು ಈ ತೋಲ. ಎಸ್, now 1 run is remaining. Beautiful spell. What a comeback. Now this time is Ashok's magic spell. Batsman completely dotted. Yes, ಅಡ್ಡ ಚೆಂಡು. ಪಂದ್ಯಾಟ ಮುಕ್ತಾಯವಾಗಿದೆ. ವಂದನೆಗಳು, ಅಭಿನಂದನೆಗಳು.
ವ್ಯಾಪಾರಿ ವಿಭಾಗದಲ್ಲಿ 2 ತಂಡಗಳನ್ನು ನಾವು ಗೋಚರ हाय मैं डूबा वे सिकुट हो गया मैं तो हैवी 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 उठ गया ಆಯ್ಕೆ ಮಾಡಿದಾಗ ಅತ್ಯುತ್ತಮವಾದ ಪಂದ್ಯಾಟದ ಜಾತ್ರೆ ಈ ಮೈದಾನದಲ್ಲಿ ಮತ್ತವು ಪ್ರೀಮಿಯರ್ ಲೀಗ್ ಮತ್ತವು ಕಡಂಗಲೆಯ ಕ್ರೀಡಾಂಗಣದಲ್ಲಿ ಸಾಗಿ ಬರುವಾಗ ಈ ದಿನದ ಅದ್ದೂರಿ ಜಾತ್ರೆಯನ್ನು ಮನೆಯಲ್ಲೇ ಕೂತು ವೀಕ್ಷಣೆ ಮಾಡುವಂತಹ ಯಶಸ್ವಿ ಕಾರ್ಯವನ್ನು ಮಾಡುತ್ತಿದ್ದಾರೆ ತುಳುನಾಡ ವಾರ್ತೆ ಜಗದೀಶ್ ಪೂಜಾರಿ ಪೂಪಾಡಿಗಲ್ ಇವರ ನೇತೃತ್ವದೊಂದಿಗೆ ವಿಜಯವಾಣಿ ಪತ್ರಿಕೆಯ ಅತ್ಯುತ್ತಮ ಸಂಪಾದಕರು ಶ್ರೀಯುತ ಯಶೋಧರ್ ಬಂಗೇರ ಅವರ ಕೈಜೋಡುವಿಕೆಯಿಂದ ಈ ಒಂದು ಉತ್ತಮವಾದ ತುಳುನಾಡ ವಾರ್ತೆಯಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರೂಪಿಸುತ್ತಿದೆ. ಅದೇ ರೀತಿಯಾಗಿ ಅವರ ಸಿಬ್ಬಂದಿ ಕಾರ್ಯ ಬಂಧುಗಳು ನಮ್ಮ ಜೊತೆ ಉತ್ತಮವಾದ ಕೆಲಸವನ್ನು ಮಾಡಿಸಿಕೊಳ್ತಿದ್ದಾರೆ. ಅವರಿಗೆ ಪಂದ್ಯಾಟದ ಪರವಾಗಿ ಅನಂತ ವಂದನೆಯನ್ನು ಸಲ್ಲಿಸುತ್ತಾ ತದನಂತರದ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸುತ್ತಿದ್ದೇನೆ. ಬರಬೆಟ್ಟು ಬುಲ್ಸ್ ಅದೇ ರೀತಿಯಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಲೀಗಿನ ಅಂತಿಮ ಪಂದ್ಯಾಟ 12ನೇದ್ದು. ತದನಂತರ ಪಂದ್ಯಾಟ ನಡೆಯಲಿದೆ. ದಯವಿಟ್ಟು ನಂದನೇಶ್ವರ ತಂಡದ ಪ್ಲೇಯರ್ ಎಂಗಳೊಟ್ಟಿಗೂ ಕೈ ಜೋಡಿಸೋಡು. ನಂದನೇಶ್ವರ ತಂಡದ ಪ್ಲೇಯರ್ ನಂದನೇಶ್ವರ ಟೀಮ್ ದ ಪ್ಲೇಯರ್ ಇದು ಎಂಗಳೊಟ್ಟು ಜೊತೆ ಅದು ತಿರುನಂಡ ಬಾರಿ ಅಡ್ಡ ಲೈನ್ ಅಂಪೇರ್ ಅದು ತಿರುನಂಡ ಅಲ್ಲಿ ಬಾಡಿದೆ ಕೈ ಮೆಲ್ಲ ಗೆರ್ಪಲೆ ನಿಗಲ್ ಟಾಟಾ ಬಾಡಿ ಅಡ್ಡಲ್ಲ ಖುಷಿ ಹಾಕೊಂಡು ಎಂಕಲು ಉಲ್ಲಾ ಬಂದ್ಪುಂಡು ನಂಬಿಕೆ ಹಾಕೊಂಡು ಎಸ್ ಬಂದಿಲ್ಲ. ಐ ರಿಕ್ವೆಸ್ಟೆಡ್ ಉಭಯಂಜಿ ಕ್ರೀಡಾಕೂಟ ಆವಡಿನಿಂದ ಐಕೆ ಮೈದಾನದ ವ್ಯವಸ್ಥೆ ಬೋರ್ಡ್ಗೆ ಅಂಚಿತ್ತಿನ ಮೈದಾನದ ವ್ಯವಸ್ಥೆ ಮಲ್ತು ಕೊಡ್ತಿನಾರು ಪರಾಡಿಮಣಿ ಶ್ರೀತಾ ಸಂತೋಷ್ ಶೆಟ್ಟಿ ಮೇರಿನ ಇಪ್ಪತ್ತು ನಮ್ಮ ಏಪಲ ಎತ್ತುಕೊಂಡಾಡರು ಪ್ರತಿಬಂಜಿ ಕ್ರೀಡಾಕೂಟ ಮಲ್ಪ ಆವಡಿನಿಂದ ಆರ್ನ ಸಹಕಾರ ಈ ಮೈದಾನ ಎಂಕಲು ಕೊರದು ಬಿಡುಪುನಚ್ಚಿನ ವ್ಯವಸ್ಥೆ ಮಲ್ತು ಕೊಡ್ತಾರೆ. ಮೇರೆಗೆ ಇಪ್ಪತ್ತೋಡು ಅನಂತ ವಂದನೆ ಸಲ್ಲಿಸಬಹುದು. ಎಸ್ ಬನ್ನಿ ಟಾಸ್ಪಿನ್ ಎಸ್ ಆರಂಭದ ಚೆಂಡು ಒಂದು ನಿಮಿಷ. ಎಸ್ ಅದೃಷ್ಟದ ನಾಣ್ಯಚಿಮಿಕೆಯನ್ನು ತನ್ನದಾಗಿಸಿಕೊಂಡು ಬಲಾಢ್ಯ ರಕ್ಷಣೆಯನ್ನು ಮಾಡಿಕೊಂಡಾಗ ಮೈದಾನದ ಭಾಗದಲ್ಲಿ ರಾಕ್ಸ್ ಅಂಡ್ ಫೈಟರ್ಸ್ ಒಂದು ಕಡೆಯಾದರೆ ಇನ್ನೊಂದು ಕಡೆ ಆಟಕ್ಕಂಟು ಲೆಕ್ಕಕ್ಕಿಲ್ಲ ಅನ್ನೋ ನಿರ್ಧಾರದೊಂದಿಗೆ ತಂಡವನ್ನು ಗೋಚರಿಸಿಕೊಂಡು ಆಟವಾಡ್ತಿದ್ದಾರೆ. ಈಗಾಗಲೇ ತಮ್ಮ ಮಾಲಕರು ನಮಗೆ ತಿಳಿಪಡಿಸಿದರು ಎಂಗಳ ಆಸೆ ಬುಡಿಯ ಎಂಗಳ ಪೂಜಾ ಅಂದ್. ಎಸ್ ಇದೇ ಮಾತು ಇನ್ನೊಂದು ದಿವಸ ಈ ಒಂದು ಮೈದಾನದಲ್ಲಿ ಅದೆಷ್ಟೋ ಟೂರ್ನಮೆಂಟ್ ಆಯೋಜನೆ ಮಾಡುವಾಗ ಆಸೆ ಬುಡಿಯ ಅಲ್ಲ ಆಸೆ ಪತ್ತಿಯ ಎಂಕಲು ಬತ್ತ ಅನ್ನೋ ಮಾತು ಬರಲೇಬೇಕು. ಎಸ್
ಜೈಪುಲ್ನಾಡ್ ವಿರುದ್ಧವಾಗಿ ಆಕ್ಸನ್ ಫೈಟರ್ಸ್ ಒಂದು ಕಡೆ ಆದರೆ ಬಲಾಢ್ಯ ರಕ್ಷಣೆಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ಸುಮಂತ್ ಅವರು ತನ್ನ ಎಸ್ತವನ್ನು ಎದುರಿಸುವಾಗ ಆರಂಭಿಕ 2 ಚೆಂಡುಗಳ ಮುಂದೆ 2 ಓಟಗಳು ಬಂದಿತ್ತು. ತದನಂತರ ಎಸೆದಂತ ಚೆಂಡು ವೈಡ್ ಆಗಿ ಅಡ್ಡ ಚೆಂಡುಗಳ ಮುಖಾನ ಒಂದು ವಿತರಣದಲ್ಲಿ ಖಾತೆಗೆ ಸೇರಿಕೊಳ್ಳಿ. ಅಶ್ವಿನ್ ರವರ ಅಡ್ಡ ದೈತ್ಯ ಉದ್ದನೆ ಆಟಗಾರ ನಡುಟು ಪಾಸೇರ್ ಸ್ವಯಂಕಾಂದ್ ಎಸ್ ಅಡ್ಡ ಚೆಂಡು ತೀರ್ಮಾನ ಮತ್ತೆ ಅಡ್ಡ ಚೆಂಡುಗಳ ದಾಳಿ ಸರಾಗವಾಗಿ ಬರುವಾಗ ನೋಡಿ ಉತ್ತಮವಾದ ಓಟಾಟಗಳು. ಆದರ್ಶ್ 1 ಅತಿಥ್ 1 ಇರುವರು ತಲೆ ಒಂದೊಂದು ಅಂಕಗಳನ್ನು ಒಂದೊಂದು ಮೊತ್ತಗಳನ್ನು ಸಂಪಾದಿಸಿಕೊಂಡು ಮೈದಾನದ ಭಾಗದಲ್ಲಿ ಆರಂಭಿಕ ಜೋಡಿಯಾಗಿ ಧಾವಿಸಿದಂತೆ ಇರುವರು ದಾಂಡಿಗರು. ಉತ್ತಮವಾದ ಇಲ್ಲಿ ನೋಡಿ ಉತ್ತಮವಾದ ಓಡಾಟ. ಆದರೂ ಚುರುಕಿನ ಓಟದ ನಡುವೆ ಬಲವಾದ ಮನವಿಗೆ ಇಲ್ಲ ಪುರಸ್ಕಾರ. ಇಲ್ಲಿ ಲೆಗ್ ಬೈ ಮುಖೇನ ಒಂಟಿಯನ್ನು ಮೊತ್ತ ಸೇರಿಕೊಳ್ತಿದೆ. ಉತ್ತಮವಾದ ಓಡಾಟ. ವಾಟ್ ಎ ಕಮ್ಬ್ಯಾಕ್, ವಾಟ್ ಎ ಸ್ಪೆಲ್. ಸುಮಂತ್ ಅವರ ದಾಳಿ ಸುಲಭವಾಗಿ ಲೀಲಾಜಾಲವಾಗಿ ಸಮತೋಲನದಲ್ಲಿ ನೆಲಮಟ್ಟ ಸಮಾನದಲ್ಲಿ ತೇಲಿಕೊಂಡು ಹೋಗ್ತಿದೆ. ಈ ತೇಲಿಕೊಂಡು ಹೋದಂಥ ಚೆಂಡನ್ನು ನಿಭಾಯಿಸಲು ಸೂಕ್ಷ್ಮತೆಯ ದಾಂಡಿಗನು ಅಗತ್ಯ ಅನ್ನುವ ತೀರ್ಮಾನದಲ್ಲಿ ಅತಿಥ್ ಒಂದು ಕಡೆ ಆದರ್ಶ ಬಲಾಢ್ಯ ದಂಡನೆಗೆ ಬಲಾಢ್ಯ ದಂಡನೆಗೆ ಪ್ರಾಶಸ್ತ್ಯವನ್ನು ಕೊಂಡಾಗ ಅತಿಥ್ಯರವರು ಒಂಟಿಯನ್ನು ಮೊತ್ತವನ್ನು ಕಬಳಿಸಿದ್ದಾರೆ. ಈ ಒಂಟಿಯನ್ನು ಮೊತ್ತ ಸೇರಿಕೊಳ್ತಿದೆ. ಉತ್ತಮವಾದ ಓಟಾಟ. ಅಂತಿಮ 2 ಸ್ಥಳ ಬಾಕಿ. ಲಾಸ್ಟ್ 2 ಡೆಲಿವರಿ ಇಸ್ ರಿಮೈನಿಂಗ್ ನೌ. ಅನುಭವದ ಆಟದೊಂದಿಗೆ ಆಕ್ಷನ್ ಫೈಟರ್ಸ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಲೆಕ್ಕಕ್ಕಿಲ್ಲದೆ ಆಟವನ್ನು ಆಡುವಂತ ಆದರ್ಶ ತಂಡ. ನೋಡಿ ಇಲ್ಲಿ ಬಲಾಢ್ಯ ದಂಡನೆಗೆ ತೀರ ಹೊರಭಾಗಕ್ಕೆ ಧಾವಿಸಿಕೊಂಡು ತನ್ನದೇ ಶೈಲಿಯಲ್ಲಿ ಆಟವಾಡುವಂತ ಬರುವ ಆದರ್ಶ. ಈತನೋರ್ವ ಅನುಭವಿ ಕ್ರೀಡಾಪಟು ಅಲ್ಲದೆ ಅನುಭವಿ ಬ್ಯಾಟ್ಸ್ಮನ್ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಈತನೋರ್ವ ಅನುಭವಿ ಆಟಗಾರ. ಆದರೆ ವಾಲಿಬಾಲ್ ಕ್ರೀಡಾಂಗಣದಲ್ಲಿ ಇವರನ್ನು ನೋಡುವುದೇ ನಾವು ಬೇರೆ ತರ. ಸಂಪನ್ನರವರು ಭಯಂಕರ ಮಾತಲ್ಲಿ ಹೇಳ್ತಿದ್ದಾರೆ, ಅಡೆಭಯ ನೀರು ಕೆಂಡಿರುತ್ತೆ. ಎಸ್, ಈ ಮಾತು ಯಾವತ್ತೂ ಇರಬಾರ್ದು. ನೀರು ಕೆಲವರಿಗೆ ನೀರು ಕೊಟ್ಟು ನಾವು ಗೌರವಿಸಬೇಕು. ಕಾರಣ ಈ ಪುಣ್ಯಭೂಮಿಯಲ್ಲಿ ನೀರಿಗೆ ಯಾವತ್ತೂ ಕೊರತೆ ಬರುವುದಿಲ್ಲ. ಸಂತನ್ನ ತದನಂತರ ಕರೆಕ್ಟ್ ಅದೇ. ಎಸ್, ಕರಾವಳಿಯ ಪಂಚವರ್ಣದ ಈ ತುಳು ಮನ್ನಡೆ ಪರಿಸರ ಮೇರೆ ಕೊಡರದಕ್ಕದ ಉಂಡಾಯನ ಭೂಮಿಗೆ ನಮ್ಮ ಈ ಕರಾವಳಿನಾಡು. ಕರೆಕ್ಟ್ ಅದ? ಕರೆಕ್ಟಾ? ಎಸ್, ಈ ಮನ್ನಡೆಯ ಫಲ ನೀರು ಕೊರತೆ ಪೂಜೆ ಅಂಚಿತ್ತಿನಲ್ಪ ಸಮಂತೇರ್ನ ಆರಂಭಿಕ ಓವರ್ ಮುಕ್ತಾಯವಾಗುವ ತಂಡದ ಖಾತೆಯಲ್ಲಿ 9. ಎಸ್, ಜಗದೀಶ್ ಪೂಜಾರಿ ಇಂಕ್ಲೂಡ್ ಫೈನಲ್ ತುಳುನಾಡ ವಾರ್ತೆಡು ಏಕಡೆ 3,000 ವ್ಯೂವರ್ಸ್ ಇತ್ತ ಹೊರನೆ 2,000 ಜಿಗಿತ ಅದನ್ನು ಬಾರಿ ಖುಷಿಯನ್ನು ಹೊರ ತಾಟಿಬಿಡ್ಲಿಕ್ಕೆ ಮಾತಿರಲ್ಲ. ಎಸ್, ಬಿಗ್ ಕ್ಲಾಪ್ಸ್ ಆನ್ ದಿ ಪ್ಲೀಸ್ ಆಲ್ ಸರೌಂಡೆಡ್ ಪೀಪಲ್ಸ್. ಹೆಂಗ್ ಪುಣ್ಯಕ್ಕೆ ಏನ್ ನಿಜ ಅದ ಅಂಚ ಇಂಗ್ಲ ಭಾಷೆ ಮಾತ್ರ ಬೇರೆ ಮಾತಾ ತುಳುನಾಡದ ಬಂದಲೆ ಹೊರ ಗಟ್ಟಿ ಚಪ್ಪಲ ಮಾತಿರಲ್ಲ ಬಟ್ಲಿಗೆ. ತುಳುನಾಡ ವಾರ್ತೆಡು 5,000 ವ್ಯೂವರ್ಸ್ ಆದಿನಿಕ ನಮ್ಮ ನೈವಂಜಿ ಪಂದ್ಯನ ವೀಕ್ಷಣೆ ಮತ್ತೊಂದು. ಸೊ ಗುಡ್ ಆಪರ್ಚುನಿಟಿ ಆ್ಯಂಡ್ ಗುಡ್ ಜಾಬ್. ಜಗದೀಶ್ ಪೂಜಾರಲ್ಲ ಇಂಚಿತ್ತಿನ ಸೇವೆ ನನಾತ್ ಬರಡು ಎಂಗ್ಲಿಗೆ ಸಕ್ರಿಯವಾದ ಇಂಚಿತ್ತಿನ ಸೇವೆ ನನಾತ್ ಇಪ್ಪಡು ಪಾತ್ರ ಇರ್ತದೆ. ಅದೇ ನಿಗ್ಲಿಗೆ ನನಾತ್ ಕಲೆಕ್ಟ್ ಇಂಚಿತ್ತಿನ ಪ್ರೋಗ್ರಾಮ್ ತೆಪ್ಪದ ಪಾತ್ರ ಇರ್ತದೆ. ಆಯುಷ್ಯ ಆರೋಗ್ಯ ಧನ ಸಂಪತ್ತಿನ ಕುರಿತು ಈ ಗ್ರಾಮಗಳು ಕಾಪದೀಪಿನ ಗ್ರಾಮದೇವರು ಕರುಣೆ ಸಾವಿರ ಪಾತ್ರ ನಿಗ್ಲಿಗೆ ಪಡೆದು ಬೌಲಿಂಗ್ ವಿಭಾಗದ ಸೇರೊಂದಿಲ್ಲ ನಿಶ್ವಾತ್ ದಾಳಿಗಾರಿಗೆ ಪರವಾದ ನಿಶ್ವಾತ್. ಆದರೆ ಆರಂಭಿಕ ಚೆಂಡು 1, ತದನಂತರಿಸಿದಂತ ಚೆಂಡು ಗುಂಡು. ಇಲ್ಲಿ ಚೆಂಡು ಗುಂಡು ನಡುವಿನ ದಂಡು ಸಕ್ರಿಯವಾಗಿ ಸೇರಿಕೊಂಡಾಗ ತೃತೀಯ ಬಾರಿಗೆ ಆನಂದದ ಓಟಗಳನ್ನು ನೋಡಿ ಸಾಗಿ ಬರ್ತಿದೆ. 1 ಎಸ್, ಇಲ್ಲಿ 1 ತಂಡದ ಖಾತೆಯಲ್ಲಿ ಉತ್ತಮವಾದ ಸಂಪಾದನೆ ಸೇರಿಕೊಂಡ ತವಕದೊಂದಿಗೆ ಖಾತೆ ಸುಲಭವಾಗಿ ಸೇರಿದೆ. 11 ಮೊತ್ತಗಳು. ಇಲ್ಲಿ ನೋಡಿ 6 ಗಗನ ಚುಂಬಿಯಾಗಿದೆ. ಖಂಡಿತವಾಗಿಯೂ ಆದರ್ಶಮಯ. ಇಲ್ಲಿ ಆದರ್ಶನ ಆರ್ಭಟ. ಆದರ್ಶವಾದ ವ್ಯಕ್ತಿಯಾದಂತ ಇಲ್ಲಿ ನೀಲಕಾಯದ ದೈತ್ಯ ಉದ್ದನೆಯ ಆಟಗಾರ ಸಜೀತ್ ಅಡ್ಡ ಬಂದು ನಿಂತುಕೊಂಡಿದ್ದಾರೆ. ಏನು ಮಾಡಲಿ, ಏನು ಮಾಡುವುದು ಸಾಧ್ಯವಿಲ್ಲ ಅನ್ನುವ ನಿರ್ಧಾರ ಇದ್ದಾಗ ಆದರ್ಶ ಅವರ 6 ಅನ್ನೋದು ಮಲಗುವುದು. ಆಜಿ 6 ರನ್ಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ ಬಾಲು ದೊಡ್ಡ ಮೊತ್ತ. ಸಚಿನ್ ಈಸ್ ದ ಒನ್ ಮ್ಯಾನ್. ಎಸ್, ಅಮೋಘವಾದ ಅವಲಿ 6 ಕುಡನ್ 6 ಎಸ್, ಇನ್ನೊಂದು 6 ಇಲ್ಲಿ ಕರೆಕ್ಟ್ ಫಿಕ್ಸ್. ಎಸ್, ನಿಶ್ವತ್ ಈ ಬಾರಿ ಬಹಳ ಉತ್ತಮವಾಗಿ ದುಬಾರಿ ಅಸ್ಥಿವಾರನಾಗ್ತಿದ್ದಾನೆ. ತಾನೇ ಸ್ವಂತ ಮತ್ತೆ ನೋಡಿ ಇಲ್ಲಿ ಚೆಂಡು ಗಾಳಿಯಲ್ಲಿ ಆದರ್ಶ ಸೆಕ್ ಬಾರಿ ಬೇಜಾರ. ಎಸ್, ಆದರ್ಶರವರೇ
ನೀವು ಆಟವಾಡುವಂಥ ಈ ಶೈಲಿಯಲ್ಲಿ ತಂಡದ ಗಣನೀಯ ಮೊತ್ತ ಸೇರಿಕೊಳ್ಳುವತ್ತ ಬರುತ್ತಿದೆ ಈ ಚಿತ್ತ. 23. ಆದರ್ಶ್ ಒನ್ಸ್ ಅಗೇನ್ ಗುಡ್ ಜಾಬ್. 6 ಎಸೆತಗಳು ಮುಕ್ತಾಯವಾಗಿದೆ. 6 ಎಸೆತಗಳು ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ ಈಗಾಗಲೇ ಸೇರಿಕೊಂಡಿದೆ 23 ಕ್ಷಮಿಸಬೇಕು. ಅಂತಿಮ ಎಸೆತ ದಾಳಿಯಲ್ಲಿ 7ರ ಕೋಲು ವಿಜಯ್ರವರ ಆಗಮನವಾಗಿದೆ. ಮತ್ತೆ ಚೆಂಡು ಚಿರಕಾಲ ಗಾಳಿಯಲ್ಲಿ ಇಲ್ಲಿ ಜಿಗಿತ ಬಾಲಿನಲ್ಲಿ ನೆಗೆತ ಹೊರಭಾಗದಲ್ಲಿ ರಕ್ಷಕನ ಲಾಗ್ಯಾಟ. ಎಸ್, ಅವಕಾಶವಿತ್ತು, ಆದರೆ ಅವಕಾಶ ವಂಚನೆಯೊಂದಿಗೆ ತಂಡದ ಖಾತೆಗೆ ಬರೋಬ್ಬರಿ 6 ಅನ್ನೋ ಮೊತ್ತ ಸೇರಿಕೊಳ್ತಿದೆ. ಆ 6 ಅನ್ನೋ ಮೊತ್ತದೊಂದಿಗೆ ತಂಡದ ಖಾತೆಯಲ್ಲಿ ಇಲ್ಲಿ ಅಡ್ಡ ಚೆಂಡುಗಳ ಹಾದಾಳಿ. ವಿಜಯ್ ಕಂಬ್ಯಾಕ್ ಆಗಲೇಬೇಕು. ಇಲ್ಲಿ ನೋಡಿ ಬಿಡಿಸಿ ನೋಡ್ತಕ್ಕೆ ಮನ ಎಡವಟ್ಟು ಮಾಡಿಕೊಳ್ತಿದ್ದಾನೆ. ವಂಚನೆ ಸಾಗಿ ಬರುತ್ತಿದೆ. ತುರ್ತು ಸಂದೇಶವನ್ನು ರವಾನಿಸಿಕೊಳ್ಳುತ್ತಾ ಅಂಕಣದ ಭಾಗದಲ್ಲಿ ವಿಜಯರವರು ದಾಳಿಗಾರಿಕೆ ಸೇರಿಕೊಂಡಾಗ 6 ಅನ್ನುವ ಮಲಗುವ ಮೊತ್ತಕ್ಕೆ ಇಲ್ಲಿ ಮತ್ತೆ ಬಾರ್ಜಾರಿ ಉರಿಸಿದ ಮೊತ್ತ. ಚೆಂಡು ವಂಚನೆ, ಇಲ್ಲಿ ಕ್ಯಾಚ್ ಔಟ್. ಆದಿತ್ಯ ಅವರ ಆಟಕ್ಕಂತ್ಯವಾಗಿದೆ. ಆದರ್ಶ ಹೋದ ತಕ್ಷಣ ಬೆನ್ನಿಗೆ ಆದಿತ್ಯ ಅವರ ನಿರ್ಗಮನವಾಗ್ತಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೂರು ದಾಂಡಿಗ ನೂತನ ದಾಂಡಿಗ. ಒನ್ಸ್ ಅಗೇನ್ ಹೂ ಇಸ್ ದ ನ್ಯೂ ಮ್ಯಾನ್? ಮತ್ತೆ ನೋಡಿ ಇಲ್ಲಿ ಮಲಗುವತ್ತ, ಇಲ್ಲಿ ಬಿರುಸು ನೋಡ್ತಕ್ಕೆ ಮನ ಚೋಟ ಕಿಲಾಡಿ ಬಿಗಿಡ್ ನಾವ್ ನ್ಯೂ ಮ್ಯಾನ್ ಸುಕಾಂತ್ ಅವರ ಬಾಲಿಷ್ಟ ಹೊರತು. ಇಲ್ಲಿ ನೋಡಿ ಚುರುಕು ಎಲ್ಲ ನೋಡಿ ಬಿರುಕು ಎಲ್ಲ ಸಾಗಿ ಬರುವಾಗ ಓ ಮೈ ಗುಡ್ ಇಲ್ಲಿ ಕ್ಯಾಪ್ಚರ್ ಮಾಡ್ತಾರದ ಸೆಂಕು ಎಲ್ಲಿ ವಾಸ ಇವಾಗ? ಎಸ್, ಮೈದಾನದ ಭಾಗದಲ್ಲಿ 4 ಚಿರತೆಗಳು ಅಲ್ಲ, ಇಲ್ಲಿ 2 ಜಿಂಕೆ ಮರಿಗಳು. ವಾಟ್ ಎ ಗುಡ್ ರನ್ನಿಂಗ್. ಅತ್ತ ಕಡೆಯಿಂದ ಸುಕಾಂತ್, ಇತ್ತ ಕಡೆಯಿಂದ ಸತೀಶ್. ಉತ್ತಮವಾದ ಹೋರಾಟ. ಬಿರುಸಿನ ಅರ್ಥಕ್ಕೆ ಮುನ್ನಿಗೆ ಬರೆಸುವ ಪ್ರಯತ್ನದೊಂದಿಗೆ ಚೆಂಡನ್ನು ನಿಭಾಯಿಸಿದಾಗ ಚೆಂಡು ದಾಂಡಿನ ಸಂಪರ್ಕವಾಗಿ ಡಾಟ್ ಡೆಲಿವರಿ, ಅರ್ಥಾತ್ ಇಲ್ಲಿ ಶೂನ್ಯ ಸಂಪಾದನೆ. ಅಂತಿಮ 1 ಎಸೆತ ಬಾಕಿ. ಬಿರುಸಿನ ಅರ್ಥಕ್ಕೆ ಮನ್ನಣೆ, ಮತ್ತೆ ಗೆಲು ಔಟ್ ಎಂಬ ತೀರ್ಮಾನ. 3 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿದೆ 34-35 ಅನ್ನುವ ಸವಾಲು ಇದೆ. ಜಾತಿ ಯಾವುದಾದರಣೆಯ ನೀತಿಯೊಂದು ಸರ್ವಜ್ಞ ಅನ್ನುವ ಪಾಠ. ಜಾತಿ ಯಾವುದಾದರಣೆಯ ನೀತಿಯೊಂದೇ ಸರ್ವಜ್ಞ, ಹುಟ್ಟಿಸಿದ ದೇವನಿಗೆ ಭೇದ ಭಾವವಿಲ್ಲ. ಈ ಭರತ ಭೂಮಿಯಲ್ಲಿರುವುದು 2 ಜಾತಿ, ಅದು ಗಂಡು ಮತ್ತು ಹೆಣ್ಣು. ಖಂಡಿತವಾಗಿಯೂ ಈ ಮಾತಿನೊಂದಿಗೆ ಉದ್ಧರಣೆಯ ಮಾತನ್ನು ಹೇಳಲು ಬೆಳೆಸಿದ್ದೇನೆ. ಅವಕಾಶ ಸಿಕ್ಕಿದಾಗ ಹೆತ್ತ ಅಪ್ಪ ಅಮ್ಮನಿಗೆ ಋಣಿಯಾಗಿರು, ಇಲ್ಲವೇ ಆದದ್ದಲ್ಲಿ ಭಾರತದ ಗಡಿ ಕಾಯುವಂತಹ ಸೇನಾ ಸೈನಿಕನಾಗು ಅನ್ನೋ ಮಾತಿನೊಂದಿಗೆ ನೇರವಾಗಿ
ಗಿಡಗ ಎಷ್ಟು ಎತ್ತರಕ್ಕೂ ಹಾರಿದರೂ ಆಹಾರಕ್ಕಾಗಿ ಕೆಳಗೆ ಇಳಿಯಲೇಬೇಕು. ಒಬ್ಬ ವ್ಯಕ್ತಿ ಎಷ್ಟು ಸಿರಿವಂತನಾದರೂ ತಿನ್ನುವ ಅನ್ನಕ್ಕಾಗಿ ಆಹಾರಕ್ಕಾಗಿ ತಲೆಬಾಗಲೇಬೇಕು. ಎಸ್, ಈ ಮಾತು ಉತ್ತಮವಾಗಿದೆ. ಈ ಮಾತು ನಮ್ಮೆಲ್ಲರಿಗೂ ಅಡಕವಾಗಿದೆ ಅನ್ನುವ ಮಾತಿನೊಂದಿಗೆ ಸವಾಲು 35. ಅದೃಷ್ಟ ಯಾರ ಪಾಲಿಗೆ ಇದೆ ಅನ್ನೋದು ಘೋಷಣೆ ಆಗಬೇಕಾದ್ರೆ ಸವಾಲು ದೊಡ್ಡದಲ್ಲ. ಅದೃಷ್ಟ ಇದ್ದರೆ ಈ ಸವಾಲನ್ನು ಬೆನ್ನಟ್ಟುವ ತವಕದೊಂದಿಗೆ ರಘುರವರು ಆರಂಭಿಕ ಅಧ್ಯಸ್ಥಾನದಲ್ಲಿ ಇದ್ದಾರೆ. ನಾಸ್ಟ್ರೈಕರ್ ವಿಭಾಗದಲ್ಲಿ ಶಿವು, ದಾಳಿಗಾರಿಕೆ ವಿಭಾಗದಲ್ಲಿ ಜರ್ಸಿ ನಂಬರ್ 10 ಆತೀತ್. ಎಸ್, ಆತೀತ್ ದಾಳಿಗಾರಿಕೆ ವಿಭಾಗದಲ್ಲಿ ಉತ್ತಮವಾದ ದಾಳಿ. ಅನುಭವ ಕಮ್ಮಿ ಇದ್ದರೂ ಪರವಾಗಿಲ್ಲ, ತಾನು ಆಡುವ ಚಿತ್ತಾರ ಯಾವತ್ತು ಸಾಕ್ಷಿಯಾಗಿ ಉಳಿಯಬೇಕು ಅನ್ನೋ ತೀರ್ಮಾನದೊಂದಿಗೆ ಆತಿಥ್ಯ ಅವರು ಚೆಂಡನ್ನು ಕೈಗೆತ್ತಿಕೊಂಡು ಆರಂಭಿಕ ಚೆಂಡಿನಲ್ಲಿ ಡಾಟ್ ಡೆಲಿವರಿ ಆಗಿ ಕಡಿವಾಣ ಬಿದ್ದಿದೆ. ಇಲ್ಲಿ ನೋಡಿ ಉತ್ತಮವಾದ ದಾಳಿ ಇತ್ತು. ಆ ದಾಳಿಗೆ ತೀರ್ಪುಗಾರಿಕೆ ವಿಭಾಗದಲ್ಲಿ ಇದು ಸರಿಯಾದ ಸ್ಥಳವಲ್ಲ, ಅಡ್ಡ ಚೆಂಡು ಎಂಬ ತೀರ್ಮಾನ. ಶುಭ ಮುಂಜಾನೆಯಲ್ಲಿ ಓರ್ವ ಮನುಷ್ಯ ಮಾಡುವಂಥ ವ್ಯಾಯಾಮ ಈ ವಿಭಾಗದಲ್ಲಿ ತೀರ್ಪುಗಾರರು ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡ್ತಿದ್ದಾರೆ. ಅರ್ಥಾತ್ ಅಡ್ಡ ಚೆಂಡು ಎಂಬ ತೀರ್ಮಾನ ವ್ಯಾಯಾಮದ ಭಂಗಿಯಲ್ಲಿ ತೋರ್ಪಡಿಸುವಾಗ ಬದಲಾವಣೆ ಚಿತ್ತಾರ ಕ್ಷೇತ್ರ ರಕ್ಷಕರಲ್ಲಿ ಆತಿಥ್ಯರವರು ಬದಲಾವಣೆ ಮಾಡಿಕೊಂಡು ಅಂಕಣದ ಬಲಭಾಗದಲ್ಲಿ ಶಿವರವರಿಗಾಗಿ ಮತ್ತೊಮ್ಮೆ ಜರ್ಸಿ ನಂಬರ್ 3 ಅನ್ನು ಎಡವಿಭಾಗದಲ್ಲಿ ಇಳಿಕೊಂಡು ಜರ್ಸಿ ನಂಬರ್ 10 ಆತಿಥ್ಯರವರು ದಾಳಿಗಾರಿಕೆ ಭಾಗದಲ್ಲಿ 3ನೇ ಬಾರಿ, ಕ್ಷಮಿಸಬೇಕು 2ನೇ ಬಾರಿ ಬಲಾಟಿ ದಂಡನೆ ಬಲ ವಿಭಾಗದಲ್ಲಿ ತಟೆಯಿಂದ ಚೆಂಡು ಒಂದು ಓಟ ಮುಕ್ತಾಯವಾಗಿದ್ದ ಅವರ ನಿರಾಕರೆಯಲ್ಲಿ ಓಲವಾದ ಮನವಿ ಇದೆ. ಮನವಿಗೆ ಪುರಸ್ಕಾರ. ಇಲ್ಲಿ ಇಲ್ಲ. ಎಸ್, ನೋಟೌಟ್ ಎಂಬ ತೀರ್ಮಾನ ಬರ್ತಿದೆ. ತೀರ್ಪುಗಾರಿಕೆ ವಿಭಾಗದಲ್ಲಿ ಸುರಕ್ಷಿತ ತಾಣಕ್ಕೆ ಸೇರಿದಂತ ಆಟಗಾರ ಆಪತ್ತಿಲ್ಲ, ನಿನಗೆ ಇನ್ನೂ ಅವಕಾಶ ಒದಗಿ ಬರಲಿಕ್ಕಿದೆ ಅನ್ನುವ ತೀರ್ಮಾನದೊಂದಿಗೆ ರಾಘುರವರು ಸುರಕ್ಷಿತ ತಾಣಕ್ಕೆ ಸೇರಿಕೊಂಡಿದ್ದಾರೆ. ಇಲ್ಲಿ 4 ಎಸೆತಗಳು ಬಾಕಿ ಇದೆ. ತೃತೀಯ ಬಾರಿಗೆ ಆರಂಭಿಕ ಓವರ್ನ ಚಾಲ್ತಿಯಲ್ಲಿದ್ದು ಆತೀತ್. ಇಲ್ಲಿ ನೋಡಿ ಶಿವು, ಈ ಸ್ವಿಚ್ ಇಟ್ ಹೊಡೆತದಲ್ಲಿ ಹೆಸರುವಾಸಿಯಾದಂತಹ ಆಟಗಾರ ಈತನವರು. ಕಾರಣ ಈ ಒಂದು ಮೈದಾನದಲ್ಲಿ ನಾನು ಅದೆಷ್ಟೋ ಲೀಗ್ ಪಂದ್ಯಾಟಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬರುವಾಗ ವೀಕ್ಷಕ ವಿವರ ನೀಡುವಂತಹ ಕ್ಷಣದಲ್ಲಿ ಈತನವರು ಮಾಡಿದಂತಹ ಆಟದ ವೈಖರಿ ಇಲ್ಲಿ ಚಿತ್ತಾರವಾಗಲಿಕ್ಕಿದೆ. ಇವತ್ತು ತುಲ್ಲಾಡ ವಾರ್ತೆಯಲ್ಲಿ ಕ್ಯಾಪ್ಚರ್ ಆಗುವುದು ಸಹಜ. ಖಂಡಿತವಾಗಿಯೂ ಶಿವರವರ ಅಮೋಘವಾದ ಸ್ವಿಚ್ ಇಟ್ ಹೊಡೆತ ಈ ಒಂದು ಮೈದಾನದಲ್ಲಿ ಹೆಸರುವಾಸಿ ಆಗ್ತದೆ. ಬೀರೂಸಿನ ಹೊಡೆತಕ್ಕೆ ಮಾನ ಇಲ್ಲಿ ಎಡವಟ್ಟು. ಈ ಎಡವಟ್ಟಿನೊಂದಿಗೆ ನೇರವಾಗಿ ಗೂಟ ರಕ್ಷಕನ ಭದ್ರ ಬಗೆಸಲು ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ ಡಾಟ್ ಡೆಲಿವರಿ. ಈ ಡಾಟ್ ಡೆಲಿವರಿಯಿಂದ ತಂಡದ ಖಾತೆ ಕಡೆಯ ಅಂತಿಮ 2 ಎಸೆತಗಳು ಬಾಕಿ ಇರುವಾಗ ಸಜಿತ್ ಅವರು ನನ್ನ ಜೊತೆ ಕೆಂಗನ್ನು ಬಿಟ್ಕೊಂಡು ಕೈತಲ್ಲಿ ಬದುಕು ಹೊಂದಿಲ್ಲ ಅಂದ್. ಎಸ್, ಮತ್ತೊಮ್ಮೆ ದಾಳಿಗಾರಿಕೆ ಭಾಗದಲ್ಲಿ ಆತಿಥ್ಯ ಅವರು ಚೆಂಡನ್ನು ಕೈಗೆತ್ತಿಕೊಂಡು ಪಂಚಮ ಬಾರಿ. ಇಲ್ಲಿ ಮತ್ತೆ ನೋಡಿ ಸ್ವಿಚ್ ಇಟ್ ಹೊಡೆತ. ಖಂಡಿತವಾಗಿ ನಿಂತ ಜಾಗದಲ್ಲಿ ಬ್ಯಾಟ್ ಅನ್ನು ಬದಲಾಯಿಸಿಕೊಂಡು ಆಟವನ್ನು ಆಡುವಂತಹ ಆಟಗಾರ ಈತನವರ ಬಲಶೈಲಿಯ ದಂಡನೆಯಿಂದ ತಂಡದ ಖಾತೆಯಲ್ಲಿ ಅಮೋಘ ಪ್ರದರ್ಶನ ಸಾಗಿ ಬರುವಾಗ ಧ್ವನಿಯ ಮೊತ್ತ 2 ಅಂಕೆಯ ದಾಪುಗಾಲು 10 ಅನ್ನುವುದು ಘೋಷಣೆಯಾಗಿದೆ. ಈ 10 ಮೊತ್ತಕ್ಕೆ ತಂಡದ ಆಕರ್ಷಣ ಬಿಂದು 35, ಬೇಕಾಗಿದೆ 21. ಕಾದು ನೋಡೋಣ. ಅಂತಿಮ ಬಾರಿ ಆತಿಥ್ಯರವರ ಚೆಂಡನ್ನು ಎದುರಿಸಲಿಕ್ಕಿದ್ದಾರೆ ಸಜಿತ್ ರವರೇ. ಯಾವ ರೀತಿಯ ಒಂದು ತೀರ್ಪು ಬರಬಹುದು? ಸೋಲು ಗೆಲುವು, ಯಾರ ಪಾಲಿಗೆ ಸೋಲಾಗಬಹುದು, ಯಾರ ಪಾಲಿಗೆ ಗೆಲುವಾಗಬಹುದು? ಕಾದು ನೋಡೋಣ. ಎಲ್ಲ ನಿರೀಕ್ಷೆಯ ಮಟ್ಟದ ಪ್ರಶ್ನೆಗೆ ಉತ್ತರವನ್ನು ನೀಡಲು ಸಾಧ್ಯವಿಲ್ಲ ಅನ್ನೋ ಮಾತಿನೊಂದಿಗೆ ಬದಲಾವಣೆ ಚಿತ್ತಾರದೊಂದಿಗೆ ಇಲ್ಲಿ ಆತಿಥ್ಯರವರು ಮತ್ತೆ ರೈಟ್ ಆರ್ಮ್ ಓವರ್ ಮಾದರಿ ಇಲ್ಲಿ ಎಡವಟ್ಟು ಮಾಡ್ತಿದ್ದಾನೆ ದಾಂಡಿಗ. ಮತ್ತೆ ಅಮೋಘವಾದ ಶೈಲಿ ದಂಡನೆಯನ್ನು ಬೀಸುವ ಪ್ರಯತ್ನ ದಂಡನೆ ಬೀಸಿದಾಗ ಚೆಂಡು ದಾಂಡಿನ ಸಂಪರ್ಕವಾಗದೆ ಪ್ರಖ್ಯಾತರವರು ಅಡ್ಡ ಬಂದು ನಿಲ್ಕೊಳ್ತಾರೆ. ಎಸ್, ಆರಂಭಿಕ ಓವರ್ ಮುಕ್ತಾಯವಾಗಿ ತಂಡದ ಖಾತೆಯಲ್ಲಿ 10.
ಬೀರಿಸಿರುವರ್ತಕ್ಕೆ ಮನ ಇಲ್ಲಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನಕ್ಕೆ ರಾಘುರವರ ದಂಡ ನಡೆಸಿದಾಗ ಆದರ್ಶರವರ ದಾಳಿ ಕರಾರುಮತ ದಾಳಿ ತನ್ನ ಕೈ ಚಾಲಕ ತೋರ್ಪಡಿಸಲು ಉತ್ತಮವಾದ ದಾಳಿ ಮಾಡಿಸುತ್ತಿದ್ದಾರೆ ಈ ಆದರ್ಶ. ಮತ್ತೆ ಆದರ್ಶ್ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ದಂಡಿಸುವ ಪ್ರಯತ್ನದೊಂದಿಗೆ ಅನುಭವಿಸಿದ್ರು. ಆದರೆ ತೀರ ಹೊರ ವಿಭಾಗದಲ್ಲಿ ಧಾವಿಸಿದಂತ ವಾಫ್ ವಿಭಾಗದಲ್ಲಿ ಬಂದಂತ ಚೆಂಡಿಗೆ ನಿರ್ದಾಕ್ಷಿಣ್ಯವಾಗಿ ದಂಡ ಅನುಭವಿಸಿದಾಗ ಎಡವಟ್ಟು ಮಾಡಿಕೊಂಡು ಅರ್ಥಾತ್ ಇಲ್ಲಿ ಲೆಗ್ ಮುಖೇನ ಇತರದಲ್ಲಿ ಖಾತೆಗೆ 1 ಹೆಚ್ಚುವರಿಯಾಗುತ್ತಾ ತಂಡದ ಖಾತೆಯಲ್ಲಿ 12 ಇನ್ನು ಬೇಕಾಗಿದೆ 23 ಅನ್ನುವಾಗ ಮುನ್ನುಗ್ಗಿ ಬಾರಿಸಿದಂತ ದಾಂಡು ಬಾಯ್ಸ್ ದಯವಿಟ್ಟು ಬಾಲ್ ಕೊರಲೆ 12 ಬಂದಿತ್ತು. ತದನಂತರ ಸಿಕ್ಸರ್ ಬಂದಾಗ ತಂಡದ ಖಾತೆಯಲ್ಲಿ ಸೇರಿಕೊಳ್ತಿದೆ 18 ಅನ್ನುವಾಗ ನಮ್ಮ ಮಾನವ ಗಣಕಯಂತ್ರ ನಮ್ಮ ಹತ್ರ ಹೇಳ್ತಿದ್ದಾರೆ 35 ಅನ್ನೋ ಸವಾಲು, ಇನ್ನು ಬೇಕಾಗಿದೆ 17. ಯಾವ ರೀತಿ ಆಗ ಮ್ಯಾಜಿಕ್ ಸ್ಪೆಲ್ ಮಾಡಿಸ್ತಾರೆ. ಮ್ಯಾಜಿಕ್ ಸ್ಪೆಲ್ ಮಾಡೋದಲ್ಲ, ಆದರ್ಶ ಕೈ ಚಾಲಕ ತೋರಿಸ್ತಾರೆ. ಕರೆಕ್ಟಾ? ಎಸ್, ಜಯದ ಖಾತೆಗಾಗಿ ಆದರ್ಶ ಕೈ ಚಾಲಕ ತೋರಲೇಬೇಕು. ಇಲ್ಲಿ ನಡುವೆ ಉತ್ತಮವಾದ ಸ್ಪೆಲ್ ನಡುವೆ ಉತ್ತಮವಾದ ಓಟಗಳು ತ್ರಿವಾಳಿ ಕೂಡ ಯಶಸ್ವಿಯಾಗಿದೆ. ತ್ರಿವಾಳಿಯ ನಡುವೆ ಇಲ್ಲಿ ಚತುರ್ಥ ಬಾರಿಗೆ ಸೇರಿಸುವ ತವಕದೊಂದಿಗೆ ನಿರ್ವಹಿಸಿಕೊಳ್ತಿದ್ದಾರೆ. ಅರ್ಥಾತ್ ಇಲ್ಲಿ 3 ಎಸೆತಗಳ ಮುಂದೆ ಆದರ್ಶರವರು 4 ಎಸೆತಗಳ ಮುಂದೆ ಆದರ್ಶರವರು ಕೊಟ್ಟದ್ದು 11. ಎಸ್, ಈಗಾಗಲೇ ತಂಡದ ಮತ್ತೆ 21. ಸಿಚ್ಚಿಟ್ಟು ಹೊಡೆತಕ್ಕೆ ಮನ ಮಾಡಿದಂತಹ ಶಿವರವರು ನೇರವಾಗಿ ಎಡವಟ್ಟು ಮಾಡಿಕೊಂಡು ಅಂತಿಮ ಒಂದೆಸೆತ ಬಾಕಿ ಶಿವರವರು ನೇರವಾಗಿ ಫೈಲನ್ ಕಡೆಗೆ ವಾಲ್ತಿದ್ದಾರೆ. ಅವರ ಸ್ಥಾನ ತುಮಲಿನರುವ ಅತ್ಯುತ್ತಮ ಆಟಗಾರ ನೂತನ ದಾಂಡಿಗ ಬ್ಯಾಟ್ಸ್ಮನ್ ಪ್ಲೀಸ್ ಸುಮಂತ್ರವರ ಆಗಮನವಾಗಿದೆ. ಹರ್ಷಿತ್ರವರೇ, ಏನು ನಿಮ್ಮ ಮುಖದಲ್ಲಿ ನಗು ಯಾಕೆ? ಲಾಸ್ಟ್ ಒನ್ ಬಾಲ್ 7 ಮುಂದೆ ಬೇಕಾಗಿದೆ 14. ತಲಾ 1 ಚೆಂಡಿಗೆ 2 14 ಅನ್ನುವುದು ಬೇಡವಾ ಅಂತ ಮಾರ್ರೆ. ಎಸ್, 7 ಮುಂದೆ ಬೇಕಿತ್ತು 14, ಈಗ 6 ಮುಂದೆ ಬೇಕಾಗಿದೆ 8. ಎಸ್, ಓವರ್ ಮುಕ್ತಾಯವಾಗಿದೆ. ಇಲ್ಲಿ ಆದರ್ಶನ ಕೈ ಚಲಕ ಅಲ್ಲ, ಅವರು ನೂತನ ದಾಂಡಿಗಂತ ಸುಮಂತ್ರವರ ಕೈ ಚಲಕ. ತಾನೇ ಎದುರಿಸಿದಂತಹ ಆರಂಭಿಕ ಚೆಂಡಿನಲ್ಲಿ ಭರ್ಜರಿ ಸಿಕ್ಸರ್ ಅನ್ನು ಮುಟ್ಟಿಸುವಂತ ಓರ್ವ ಅನುಭವಿ ಆಟದೊಂದಿಗೆ ತಂಡದ ಜೀವನ ಚಿತ್ತಾರದ ಬದಲಾವಣೆಗೆ ವ್ಯರ್ಥ ಪ್ರಯತ್ನ ಮಾಡುವ ಸಫಲತೆ ಇಲ್ಲಿ ಸಾಗಿ ಬರುವಾಗ 6 ಮುಂದೆ ಬೇಕಾಗಿದೆ 8. ಅದೃಷ್ಟ ಯಾರ ಪಾಲಿಗೆ? ನಾನು ಹೇಳಿದೆ 35 ಅನ್ನುವ ಗರಿಷ್ಠ ದೊಡ್ಡ ಮೊತ್ತ ಸವಾಲು ಅದೇನು ಸುಲಭ. ಕಾರಣ ಗೆಲುವು ಎದುರಾಳಿ ತಂಡಕ್ಕೆ ಇದ್ದೇ ಇರುತ್ತದೆ ಎನ್ನುವುದು ಕಡೆ. ದಯವಿಟ್ಟು ಬರಬೆಟ್ಟು ಬೆಳೆಸಿದ ಅಂಚನೆ ಪ್ರಜ್ವಲ್ ಗ್ಲಾಡಿಯೇಟರ್ ಟೀಮ್ ಕ್ಯಾಪ್ಟನ್ ರಡ್ಜನ್ ಬಾರ್ಬಾರ್ಡಿಂಗ್. Final call for you. Once again, I have please requested for both captains please come to the panel. Who is the toss winner? Barabetwells captain प्रज्वल लोग बताते बोले के ಎಸ್ ಅಡ್ಡಚಂಡಿ ಎಂಬ ತೀರ್ಮಾನ ಇತರದಲ್ಲಿ ಖಾತೆಗೆ ಒಂದು ಸೇರಿಕೊಳ್ಳುತ್ತದೆ. ನಮ್ಮ ಆತ್ಮೀಯರು ಶ್ರೀಯುತ ಗಣೇಶ್ ರವರು ಮತ್ತೊಮ್ಮೆ ಆರಂಭಿಕ ಪಂದ್ಯಾಟದಲ್ಲಿ ತೀರ್ಪುಗಾರಿಕೆ ವಿಭಾಗವನ್ನು ಸೇರಿಕೊಂಡು ತದನಂತರದ ಒಂದು 3 ಪಂದ್ಯದ ನಂತರ ತೀರ್ಪುಗಾರಿಕೆ ವಿಭಾಗವನ್ನು ಗೋಚರಿಸಿಕೊಂಡು ಈಗ ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ. ಮತ್ತೊಮ್ಮೆ ಅವರಿಗೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಫಾರ್ ಯು. ಐ ಲವ್ ಯು. ಈ ಪಂದ್ಯಾಟದ ಅದೃಷ್ಟದ ಹಂಚಿಕೆಯನ್ನು ನಮ್ಮ ಆತ್ಮೀಯರು ಶ್ರೀಯುತ ಸಂತೋಷ್ ಪರ್ನೋಟು ಮೇರು ಈ ಅದೃಷ್ಟದ ಹಂಚಿಕೆಯನ್ನು ನಡೆಸಿಕೊಡ್ತಾರೆ. ಹಿರೇಗೆ ತುಂಬ ಹೃದಯದ ಸನ್ಮೇಲ.
ಎಸ್ ಕೆ ಆನ್ ದ ಟಾಸ್ ಬಂಡ ಬರಬೆಟ್ಟು ಬಲ್ಸ್ ಬರಬೆಟ್ಟು ಬಾರಬೆಟ್ಟು ನನ್ನ ಡಬಲ್ ಎಫಿ ಬಾರಬೆಟ್ಟು ಎಂಚ ಬರಬೆಟ್ಟು 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 ಬಲ್ಸ್ ತಂಡದ ಕಪ್ತಾನ ಅದೃಷ್ಟದ ನನ್ನ ಚಿಮ್ಮಿಗೆ ತನ್ನದಾಗಿಸಿಕೊಂಡು ಪಂದ್ಯಾಟದ ಹಿಡಿತವನ್ನು ಇಲ್ಲಿ ಕಟ್ಟಿ ಹಾಕಿದ್ದಾರೆ. 6 ಮುಂದೆ 8 ಅನ್ನುವಾಗ ಆರಂಭದ ಚೆಂಡು ಅಡ್ಡ ಚೆಂಡು, ತದನಂತರ ಡಾಟೆಡ್, ತದನಂತರ ಗೂಟ. ಓ ಮೈ ಗಾಡ್, ದಿಸ್ ಟೈಮ್ ಮಿರಾಕಲ್ ಫಾರ್ ಹಿಯರ್. ನೌ ನ್ಯೂ ಮ್ಯಾನ್ ಇಸ್ ಕಮಿಂಗ್, ವಿಜಯ್. ಎಸ್, ಮ್ಯಾಚ್ ಈಸ್ ಪೆಂಡಿಂಗ್. ಹೂ ಇಸ್ ದ ವಿನ್ನರ್ ಡಿಸೈಡೆಡ್ ಫಾರ್ ಹಿಯರ್. ನೌ 4 ball is left. Once again, welcome back for you once again, Vijay. Now 4 ball remaining is 7. ನಾಲ್ಕರ ಮುಂದೆ ಏಳಬೇಕಾಗಿದೆ. ಚೆಂಡು ಆತಿತ್ನ ಕೈತು ಉಂಡು. ಎಸ್, ಇಲ್ಲಿ ಬಂದ ದಾರಿಗೆ ಸುಂಕವಿಲ್ಲ ಅನ್ನುವ ತೀರ್ಮಾನನಿಗೆ ವಿಜಯವರ ದಂಡತಿ ಬಂದಾಗ ಚಿತ್ತಾರದ ವರ್ಣನೆ ಇಲ್ಲಿ ನೀ ನಡೆ ನಿನ್ನ ಮನೆಯ ಕಡೆ ಅನ್ನುವ ತೀರ್ಮಾನವನ್ನು ಇಟ್ಟಿದ್ದಾರೆ. ಆಟಕ್ಕಂತ್ಯವಾಗಿದೆ ಇವರ ಸ್ಥಾನಂತ ಮನೆ ನೋಡುವ ದಾಂಡಿಗ ಪ್ರವೀಣ್ ಚಪ್ಪಿಯಾಣಿ ಮಗರವರ ಆಗಮನವಾಗಿದೆ. ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಕ್ರೀಡಾಲೋಕದಲ್ಲಿ ನೋಡಬೇಕಾದ್ರೆ ಇಲ್ಲಿ 3ರ ಮುಂದೆ ಏಳಬೇಕಾಗಿದೆ. ಕಾದು ನೋಡೋಣ ಯಾರಿಗುಂಟು ಯಾರಿಗಿಲ್ಲ. ಮಾಡು ಇಲ್ಲವೇ ಮಡಿ ಪಂದ್ಯಗೊಡ್ಡ. ಸೋತರೆ ಮನೆಗೆ, ಗೆದ್ದರೆ ಮಕ್ಕಳಿಗೆ ಇಜ್ಜತೆ. 3ರ ಮುಂದೆ 7. ಎಸ್, ಆ ಮಾತು ಯಾವ ರೀತಿಯ ವರ್ಣನೆ ಇದೆ ಅಂತ ಗೊತ್ತಾ ಮೋಹನ್ ಅವರೇ? ಫುಲ್ಟರ್ಸ್ ಮಾಡಿದ್ರೆ ಚೆಂಡು, ಲಾಲಿ ಬಾರ್ ಚೆಂಡು, ಈ ಬಾರಿ ಹ್ಯಾಟ್ರಿಕ್. ವಾಟ್ ಎ ಸ್ಪೆಲ್. ಮಂದಾಸದ ನಗುವಿನೊಂದಿಗೆ ದಾಳಿಗಾರ ವಿನಯ್ ರವರು ಆಗಮನವಾಗಿದ್ರು. ಆ ಕ್ಷಣದಲ್ಲೇ ಓರ್ವ ಅನುಭವದ ಮಾತನ್ನು ಹೇಳಿದ್ರು, ಈ ಪೋಡಿರ್ಚಿ ಈ ಬಾಲ್ ಪಾಡು ಮ್ಯಾಚ್ ವಿನ್ ಅಪ್ಪ. ಎಸ್, ದಿಸ್ ಟೈಮ್ ಈಸ್ ಲಕ್ಕಿ ಫಾರ್ ದ ಬೌಲರ್ ಸೈಡ್. ವಿನಯ್ once again come back, good spell, right on the pitch. Now 3 wicket, already get on chance. Hat-trick boy. Who is the new man? Shravan is the new man. Now Sixer Veera is there. Shumant, already non-strike player. You get one chance, but he is collected big shot. Now that is the good shot. ಸುಕಾಂತ್ ರವರ ಅಂತಿಮ 2 ಚೆಂಡುಗಳು ಏಳಬೇಕಾಗಿದೆ. ಕಾದು ನೋಡೋಣ. ಗೆಂದಗಿರಿ ಎದುರು 2. ಬಿರುಸಿನರ್ಧಕ್ಕೆ ಇಲ್ಲಿ ಅವಸರವೇ ಅಪಘಾತ. ಕರೆಕ್ಟ್ ಡಿಸೈಡ್ ಮಾಡಿದ್ರು ಬೌಲರ್ ಅಲ್ಲ. ವಿನಯ್ ರವರ ಈ ಒಂದು ಚಾಣಕ್ಷತನದ ಆಟ ಖುಷಿ ಆಯಿತು. ನಾನು ಎಸೆದರೆ ಇಲ್ಲಿ ಅವಳಿ ಸಂಪಾದನೆ ಅನ್ನೋ ತೀರ್ಮಾನ ಇತ್ತು. ಆದರೆ ನೇರ ಥ್ರೋ ಮಾಡುವುದು ಬಿಟ್ಟು ಕೈಯಲ್ಲಿ ಹಿಡಿದುಕೊಂಡು ಡಾಟ್ ಮಾಡಿದ್ರು. ಎಸ್, ಆದರ್ಶ್ ರವರ ಮುಖದಲ್ಲಿ ಕುಸಲವಾದ ಒಂದು ನಗು ಇದೆ. ಮ್ಯಾಚ್ ಎಂಚಿನ ಆಪಣೊಂದು ಸ್ಟ್ರೈಕ್ ಸುಮಂತ್. ಆರಂಭಿಕ ಚೆಂಡನ್ನು ಎದುರಿಸಿದಂತ ಸುಮಂತ 6 ಗಟ್ಟಿಸಿದ್ರು. ಈಗ ಅವರಿಗೆ ಇನ್ನೊಂದು ಚೆಂಡಿನ ಅವಕಾಶ ಇದೆ. ಎಸ್, ಗೆದ್ದರೆ. ಎಸ್, ಇಲ್ಲಿ ಒಂದು ಮಾತು ಇದೆ, ಗೆದ್ದರೆ ಸ್ಕಂದ ಸಿಕ್ಸರ್ಸ್. ಎಸ್, ಗಂಧ ಸಿಕ್ಸರ್ಸ್ ಸೀದಾ ಸೆಮಿಗೆ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಯಾವ ರೀತಿಯಾಗಿ. ಅಯ್ಯೋ ಮೈ ಗುಡ್ನೆಸ್, ಸುಮಂತಣ್ಣ ಬ್ಯಾಡ್ ಲಕ್. ಮೂಲು ಪರಕ್ಕೆ ಬಂದಿತ್ತೀರಿ. ಸುಕಾಂತ್ ಇರಲ್ಲಿ ಎತ್ತಂದಿಲ್ಲ, ಬ್ಯಾಗ್ ಗೊತ್ತಂಡೆ ಇರ್ಬೋದು. ಲೈನ್ ಅವ್ರ ಬಲ್ಲಿ ಸರ್ಕಲ್ ಬಾರ್ದು ಬಲ್ಲಿ ದಾದ ಮಾಡ್ತಾರೆ ಇವ್ರು. ಸುಕಾಂತ್ ತೆಲ್ಪಲಿ ಖುಷಿಯಾದ. ಎಸ್,
ಒಂದೊಮ್ಮೆ ಒಂದೊಮ್ಮೆ ಅತ್ತಗಡೆ ವಾಲವಾಗಿ ಇತ್ತಗಡೆಯಿಂದ ಚಾಣಕ್ಷತನ ದಾಳಿಯನ್ನು ನಡೆಸಿದಂತ ಸುಖಾಂತ್ ಅವರು ಅಂತಿಮ ಬಾರಿ ಉತ್ತಮವಾದ ಸ್ಪೆಲ್ ನಡೆಸಿಕೊಂಡಾಗ 3 ಗುಟಗಳನ್ನು ಸಂಪಾದಿಸಿಕೊಂಡು ಪಂದ್ಯ ಪುರುಷೋತ್ತಮನ್ನು ಫಲಕವನ್ನು ಪಡೆಕೊಂಡ್ರು. ಕಾರಣ ಈ ದಿನದ ಈ ಪಂದ್ಯಾಟದ ಹೀರೋ ಈಸ್ ಒನ್ ಆಫ್ ದ ಮ್ಯಾನ್ ಸುಖಾಂತ್. ಕಿರಣಣ್ಣ ಎಂಚ ಮ್ಯಾಚ್ ಈ ಒಂದು ಪಂದ್ಯಾಟದ ಅತ್ಯುತ್ತಮ ಹೀರೋವಾಗಿ ಕಂಡಂತ ಸುಖಾಂತ್ ಅವರು ಪಂದ್ಯ ಪುರುಷೋತ್ತಮನ ಫಲಕವನ್ನು ಪಡೆದುಕೊಳ್ತಾರೆ. ರಂಜಿತ್ ಭಂಡಾರಿಯವರೇ ನಿಮಗೆ ಮತ್ತೊಮ್ಮೆ ವಂದನೆಯನ್ನು ಅರ್ಪಿಸುತ್ತಾ ಪಂದ್ಯದ ಮುಂದಿನ ಪಂದ್ಯಾಟಕ್ಕೆ ವೀಕ್ಷಕ ಬಂಧುವಾಗಿ ನಮ್ಮ ಜೊತೆ ಮೋಹನೀಯ ಆಡಿ ಹಂಗಾದ ನಾವೇ ಪಚ್ಚಿರವರೇ ನಿಮಗೆ ಪೂರ ಹಾಯ್ ಮಾಡ್ಲಿ ಅನ್ನ ಅಂಚಿಗೆ ಲೈವ್ ಬರೋದುಂಟು. ಎಸ್ ನಮ್ಮ ತುಳುನಾಡು ಭಾರತೀಯ ನಮಗೆ ಏತು ಸೋಗದ ಕ್ರೀಡಾಕೂಟ. ಹಾಯ್ ಗಾಯ್ಸ್ ಒನ್ಸ್ ಅಗೇನ್ ಪಚ್ಚು ಈರು ಮಲ್ಪನಂಚಿನ ಈ ಕಾರ್ಯ ಏಪಲ್ಲ ಎಂದು ಕೊಂಡಾಡಂಗಿಲ್ಲ ಈ ಬರ್ತಡೆ KPL ಪಂಪನಂಚಿನ 2025 ಸೀಸನ್ 4ನೇ ವರ್ಷದ ಈ ಒಂದು ಕಾರ್ಯದ ಕಾರ್ಯ ಒಂದುಂಡು. ಈ ಒಂದು ಪರ್ಲಮೆಂಟ್ ಕ್ರೀಡಾಕೂಟಡು ಸಕ್ರಿಯವಾದ ಪಾಲ್ಪಡೆ ನೆಚ್ಚ ಮಾತ ಬಂದಲಿಲ್ಲ ಯಶಸ್ವಿಯಾದ ಸ್ವಾಗತ ಮಲ್ತೊಂದು ಪಚ್ಚು ಒನ್ಸ್ ಅಗೇನ್ ಡೂ ಯುವರ್ ವರ್ಕ್. ಅದೇ ಅದೇ Yes, I requested the last tournament here one last match between Barbatables Prajwal Gladiators. Team management auction ನಗಲ್ದೆ ಇದು ಪಾರ್ಬೋರ್ಡ್ ಆಕ್ಷನ್ ಪ್ಲೇಯರ್ ಇಲ್ಲ ನಮ್ಮಟ್ಟಿಗೆ ಆಕ್ಷನ್ ಪ್ಲೇಯರ್ ನಗಲು ಇಲ್ಲರ ಅಂಪೇರ್ ಒಂದು ನಿಮಿಷ ಅಂತಲೇ ಆಕ್ಷನ್ ಪ್ಲೇಯರ್ ನಗಲು ಇಲ್ಲರ ಲೈನ್ ಅಂಪೇರ್ ಅದು ಇಲ್ಲರಪ್ಪ. ಎಸ್ ಓಕೆ ರೆಡಿ ಟು ಸ್ಟಾರ್ಟ್ ನಾವು. Bowler KK. Here is comeback. Once again 1 plus 2, 2 plus 3. Wide plus 3. Umpire 2. ಒಟ್ಟಿಗೆ 4 ರನ್ನ ಟೋಟಲ್ 4. ಎಸ್ ಯಾವುದೇ ಹೆಸರು ಕಾಣದೆ 4 ತಂಡಕ್ಕೆ ಘೋಷಣೆಯಾಗಿದೆ. ಅರ್ಥಾತ್ ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನದೊಂದಿಗೆ ತ್ರಿವಳಿ ಓಟಗಳು ಮುಕ್ತಾಯ ಮಾಡಿದ್ದಾರೆ. ಈ ತ್ರಿವಳಿ ಓಟದ ಮುಕ್ತಾಯದ ತಂಡದ ಖಾತೆಯಲ್ಲಿ 4. ಎಸ್ ಆರಂಭಿಕ ದಾಳಿಯಲ್ಲಿದ್ದಾರೆ KK. ಸುಜೀತ್ ಅದೇ ರೀತಿಯಾಗಿ ವಿನಯ್ ಜೊತೆ ಗೂಡುಗೊಳ್ಳುವಾಗ ಮತ್ತೆ ನೋಡಿ ಇಲ್ಲಿ ಅದೇ ರಾಗ ಅದೇ ತಾಲ ಮತ್ತೆ ಬೌಂಡರಿಗೆ ಪ್ರವೇಶಿಸುವಂತ ಲಕ್ಷಣ ಒದಗಿ ಬರ್ತಿದೆ. ನೇರವಾಗಿ ಚೆಂಡಿನ ಹಿಂಬದಿಯಲ್ಲಿ ಓಡಿದಂತವರು ರಕ್ಷಕ ನೇರವಾಗಿ ಬೌಂಡರಿಯನ್ನು ಬಿಟ್ಟುಕೊಳ್ಳುವಾಗ ಬೌಂಡರಿಗೆ 3, 4, 5, 6 ಅನ್ನುವ ಪಿಚ್ಚಿನೊಂದಿಗೆ ದಾಪುಗಳು ಇಟ್ಕೊಳ್ರೆ. ಈ ಒಂದು ಎಸೆತಗಳ ಮುಂದೆ ಎಡುಮ ನೋಬಲ್ ಬಂಡು ಇಲಾಪು మీరు ఎడమ కొరియారు వంజి బాల్కి ఎడమ అదే ఓళ్ళ ఉండ రికార్డు ఇది అదే నోబల్ బండు లాభం 6 ಹಾಕಂದ ಅದೇ ಮೇರ್ನ ರೆಕಾರ್ಡ್ ಅಂಡ್ ಕೆಕೆ ಇರ್ನ ರೆಕಾರ್ಡ್ ಇಸ್ ರೈಟ್ ನಾವು. ಒನ್ಸ್ ಅಗೇನ್ ಒಂದು ಮುಕ್ತಾಯವಾಗಿದೆ 8. ಜಾನ್ಮಿ ಆಟ ಬಲ ವಿಭಾಗದಲ್ಲಿ ತಪ್ಪಿದಂತ ಚೆಂಡಿಗೆ ಬಲ ವಿಭಾಗದಲ್ಲಿ ತಟ್ಟಿದಂತ ಚೆಂಡಿಗೆ ಒಂದು ಉತ್ತಮವಾಗಿ ಓಟಗಳು ಸೇರಿಕೊಳ್ತಿದೆ. 2 ಮುಕ್ತಾಯವಾಗಿದೆ, 9 ಸೇರಿಕೊಳ್ತಿದೆ. ಕದು ನೋಡೋಣ ಸುಜೀತ್ ಅದೇ ರೀತಿಯಾಗಿ ವಿನಯರವರ ಜೋಡಿ. ಫಲವಾದ ದಾಳಿಗೆ ಉತ್ತರ ಇಲ್ಲಿ ನೋಡಿ ಅವಕಾಶವಿದೆ. ಎಸ್
ಐದು ಮುಂದೆ ಮ್ಯಾಚ್ ಕೊಡ್ತೀಜಿ ನಂದನೇಶ್ವರ ಟೀಮ್ದ ತಿಲಕ್ ದೈದಿದು ಗೋಲ್ಪೆತ್ತನೆಲ್ಲ ಪಾರ್ವರ್ಡ್ ಪೆಂಡಲ್ಗೆ ಬಲಾಢ್ಯ ದಂಡನೆ ಬಲ ವಿಭಾಗದಲ್ಲಿ ಎಡ ವಿಭಾಗದಲ್ಲಿ ತಟ್ಟಂತ ಮಿಡ್ ಲಾಂಗ್ ವಿಭಾಗದಲ್ಲಿ ಸೇರಿದಂತ ಚೆಂಡಿಗೆ ಸುಕ್ಷೇತ್ರ ಅವರ ಉತ್ತಮವಾದ ರಕ್ಷಣೆ. ಈ ಒಂದು ಪಂದ್ಯಾಟದ ಕುತೂಹಲ ಲಕ್ಷಣೆ 24 ಅನ್ನುವ ಸವಾಲು 6ರ ಮುಂದೆ ಇತ್ತು. ಆ ಬಾರಿ ಓರ್ವ ಅನುಭವಿ ಆಟಗಾರ ಕ್ರೀಸ್ಗೆ ಧಾವಿಸಿದಂತ ಪವನ್ ರವರು ಅಮೋಘವಾದ 3 ಸಿಕ್ಸರ್ನೊಂದಿಗೆ ತಂಡದ ಜಯವನ್ನು ಖಚಿತಪಡಿಸಿದ್ರು ಅಲ್ವಾ. ಎಸ್, ಆರ್ಭಟದ ಆಟಗಾರ ಪವನ್ ರವರು ಮತ್ತೆ ಗೂಟರಕ್ಷಣೆ ಹಿಂಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಿದ್ದಾರೆ. ಉತ್ತಮವಾದ ಓಟಗಳು ಕೆಕೆ ಅವರ ದಾಳಿಯಲ್ಲಿ ಬರುವಾಗ ದಂಡಿನಲ್ಲಿ ಉತ್ತಮವಾದ ಸಂಪಾದನೆ ಎಸ್, ಹಾಸ್ಯ ಚಿಗುರು ಮೀಸೆ ಎಲ್ಲ ಸೇರಿಕೊಳ್ಳುವಾಗ ಇಂಗ್ಲಿಷ್ ಸೆಮಿಫೈನಲ್ ಅನ್ನುವ ಮಂದಾಸದ ನಗು ಕೂಡ ಇಲ್ಲಿ ಬೀರ್ತಿದೆ. ಎಸ್, ಕೆಕೆ ಇಸ್ ಓವರ್ ಕಂಪ್ಲೀಟೆಡ್. ಆರಂಭಿಕ ಓವರ್ ಮುಕ್ತಾಯವಾಗಿದೆ. ಈ ಓವರ್ ಮುಕ್ತಾಯವಾದಾಗ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಪಂದ್ಯಾಟ ಕಾದು ನೋಡೋಣ ಯಾವ ರೀತಿಯ ಅಂಕಿಅಂಶಗಳು ಸೇರಿಕೊಳ್ಳಬಹುದು. ಈಗಾಗಲೇ ಒಂದು ತಂಡದ ಗಣನೀಯ .3, ಇನ್ನೊಂದು ತಂಡದ ಗಣನೀಯ .5. ಇಲ್ಲಿ ಸುಜಿತ್ ರವರ ಆರ್ಭಟದ ಹೊಡೆತ 6 ಸಿಕ್ಸರ್ ಅನ್ನುವ ಮೊಳಗನೆ, ಇಲ್ಲಿ 6 ಅನ್ನುವ ಮೊತ್ತ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 20 ಅನ್ನೋ ಮೊತ್ತ ಯಾರಿಗುಂಟ 70. ಎಸ್, he is the one of the man. There is a little boy. Who is the name? What is the name? Katappe. ಏನು ರಂಜಿತ್ ಅನ್ನ ಮುಗುಲ್ಪುರ ಇಂಜಿನಿಯರ್ ಬಂದ್ಪೇರಿ. ಇಲ್ಲಿ ಅಡ್ಡ ಚೆಂಡುಗಳ ದಾಳಿ ಸರಾಗವಾಗಿ ಸೇರ್ಕೊತಿದೆ. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಪುಗಾರರ ಭರವಸೆಯ ಹಸ್ತದೊಂದಿಗೆ ಸೇರಿಕೊಳ್ಳುವಾಗ ತಂಡದ ಖಾತೆಯಲ್ಲಿ ಈಗಾಗಲೇ ಗಣನೀಯ ಮತ್ತು 21. ಈಗಾಗಲೇ ಆರಂಭಿಕ ಚೆಂಡು ಮುಕ್ತಾಯವಾಗಿದೆ ಅಷ್ಟೇ. ಎರಡನೇ ಬಾರಿಗೆ ಜರ್ಸಿ ನಂಬರ್ 10 ಲೋಕಿ. ಎಸ್, ಮತ್ತೆ ಉತ್ತಮವಾದ ದಾಳಿ. ಈ ದಾಳಿಯೊಂದಿಗೆ ಜೀವಂತವಾಗಿದೆ ಕಾರಣ ಬಕೆಟ್ ಬಾಲ್ಸ್ ತಂಡದ ಆಕ್ರಮಣಕಾರಿ ದಾಂಡುಗರು ಕ್ರೀಸ್ನಲ್ಲಿ ಇನ್ನೂ ಧಾವಿಸಲೇಬೇಕು. ಕಾರಣ ಕೆಕೆ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಪವನ್ ಇದ್ದಾರೆ, ಇನ್ನೊಂದು ಕಡೆ ಸುಶೇಂದ್ರ ಅವರು ಇದ್ದಾರೆ. ಇಲ್ಲಿ ತುಳುನಾಡು ಭಾರತ ರೆಡಿ ಟು ಮ್ಯಾನ್. ಪಚ್ಚು ಆರ್ ಯು ಕ್ಯಾಪ್ಚರಿಂಗ್? ಎಸ್, very good. This is the side moment of the tournament. Wonderful catch. He is a big runner. Arra pudrina? Jai Ganesh. Iru burdalakade burnila mallaji. Mulpa ullarata Ganesh. Wonderful catch. Big clap. Yes. Anna, dada nikku pura thuondala match. Anna nikku matala thuondala match. Jor tadi otlevara. ಆರ್ ಆತಿಶೋಕ ಒಂದು ಖ್ಯಾತಿ ಬತ್ತಿರೋ ಲೈವ್ ಕ್ಯಾಪ್ಚರ್ ಮಾಡ್ತಿದ್ದು ತುಳುನಾಡು ವಾರ್ತೆ ಪ್ರಸಾರ ಆವಂದ ಮಾಡ್ಬಿಡ ಎಂಗ್ಲೇ ಖುಷಿ ದಯಮಾಡಿ ಚಿತ್ತಿನ ಕ್ಯಾಚ್ ಇಲ್ಲ ಏಪಲ ಟೆಲಿಕಾಸ್ಟ್ ಆಪ್ ಜಾಸ್ತಿ ಅರ್ಥ ಅಣ್ಣ ನಿಖಿಲ್ ಉರ್ವಾಡ ಬಂದ ಆತಿಫ್ ಮಕ್ಕಳು ರಿಯಾಜ್ ಅಂತ ಬರ್ರಿ ಎಂಗ್ಲ ಪ್ಲೇಯರ್ಲ ಎಂಗ್ಲ ಬಂದು ಪೋರ್ ಬರಡಿ. ಎಸ್, ಗಣೇಶರ ಇರ್ನ ಈ ಒಂದು ಕ್ಯಾಚ್ಗೆ ಏಪಲ ಸೆಲೆಕ್ಟ್ ಹಾಕುವೆ. ಎಸ್, ತುಳುನಾಡು ವಾರ್ತೆ ಒನ್ಸ್ ಅಗೇನ್ ಸೆಲೆಕ್ಟ್ ಫಾರ್ ಯು. ನೌ ನ್ಯೂ ಮ್ಯಾನ್ ಇಸ್ ಕಮಿಂಗ್. ಹೂ ಇಸ್ ದ ನೇಮ್ ಪ್ಲೇಯರ್? Sujit, I don't tell the Somasekara. Suji ಸೆಕೆಂಡ್ ಭಾಗದಲ್ಲಿ ಸೇರ್ಕೊಳ್ತಿದ್ದಾರೆ. ಅನ್ನ ಬೈಕ್ ಹೋದ ಮರ ಸ್ವಲ್ಪ ಹೇಳು. ಬಿರುಸಿನ ದಾಳಿ ತಕ್ಕಂತ ಉತ್ತರ ಬರ್ತಿದೆ. ತಕ್ಕಂತ ಉತ್ತರಕ್ಕೆ ದಂಡಿನಿಂದ ಎಡ ವಿಭಾಗದಲ್ಲಿ ತಂಡದ ಚೆಂಡಿಗೆ ಒಂದು ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ ಅಲ್ಪ ಮುಲ್ಪ ಕೈತಲ್ ಸ್ವಲ್ಪ ಬಂದ್ಬಿಟ್ಟು ಪಾತ್ರ ನಟ್ಟಿದೆ ನಮ್ಮ ತಂಡದ ಲೋಕಿ ಬೌಲರ್ ವಿಭಾಗಗಳು. ಎಸ್, ದಾಳಿವರ್ಗ ಭಾಗದಲ್ಲಿ ಮತ್ತೆ ಚೆಂಡು
ಸುಜಿತ್ ಕೈಟುಂಡು ದಂಡು ಸಿಕ್ಸರ್. ಎಸ್ ಮಾತಿರ್ಲ ಬರ್ತೀರಿ. ಎಸ್ ಒಂದು ಪಾತ್ರ ಕರೆಕ್ಟಾ ಆರು ಬ್ಯಾಟ್ ಮತ್ತೊಂದು ಜರ ಗಾಲಿಗೆ ಪಾಯಿಂಟ್. ಎಸ್ ದಿಸ್ ಇಸ್ ಕರೆಕ್ಟ್. ಗಾಲಿಗೆ ಹೋದಂತ ಚೆಂಡು ನೇರವಾಗಿ ಸೀಮಾಗೆರೆಯನ್ನು ಕ್ರಮಿಸಿತ್ತು. ಅಂತಿಮವಾದ ಒಂದು ಚೆಂಡು ಬಾಕಿ ಇರುವಾಗ ಅಂತಿಮ ಒಂದು ಚೆಂಡು ಬಾಕಿ ಇದೆ. ದಯವಿಟ್ಟು ಲಾಸ್ಟ್ one ball is there. Now remaining is one ball. ಅವಕಾಶವಿದೆ ಇಲ್ಲಿ ಎಡವಟ್ಟು. ಗುಟರಕ್ಷಣ ವೈಫಲ್ಯ. ಸುಜಿತ್ ರವರ ಆಟಕ್ಕೆ ಅಂತ್ಯವಾಗ ಕ್ಷಣದಲ್ಲಿ ಕೆ ಎಡವಟ್ಟು ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಆರಂಭಕ 2 ಓವರ್ಗಳು ಮುಕ್ತಾಗಿ ದಂಡದ ಖಾತೆಯಲ್ಲಿ ಗಣನೀಯ ಮೊತ್ತ ಈಗಾಗಲೇ 30. ಸರಾಸರಿ 15-0 ಕ್ರಮಾಂಕ ಸೇರುವಾಗ ದೈತ್ಯ ಉದ್ದನೆ ಆಟಗಾರ ನಮ್ಮೊಟ್ಟಿಗೆ ಸೇರಿಕೊಳ್ತಿರುವ ಪುನೀತ್ ಕಡಂದಲೆ. ತಾಳಿಗಾರಿಕೆ ಭಾಗದಲ್ಲಿ ರಾಜ ತಂಡದ ಮೊತ್ತ 30. ಹಿಯರ್ ಇಸ್ ಒನ್ ಮಾತು ಕೆಲವು ಮಲ್ತೇರಿಯಾ. ದಟ್ ಈಸ್ ನಾಟ್ ಪರ್ಫೆಕ್ಟ್ ಸೆಂಟೆನ್ಸ್. ದಾದ ಮಲ್ತೇರು ಏನು ಮಲ್ತೇರು ಒಂಜಿ ಪನ್ವರ. Yes, Devari Raja. Once again, good spell on the now chance again. Umpire decision is now. What? Yes, out. Run out. ರನ್ ಔಟ್ ರೂಪದಲ್ಲಿ ಉತ್ತರ ಪತನವಾಗಿದೆ. ಈ ಪತನದೊಂದಿಗೆ ತಂಡದ ಖಾತೆಯಲ್ಲಿ ಮತ್ತೊಂದು ಉತ್ತರಿ ಆಘಾತ. ಇಲ್ಲಿ ಸೋಮಶೇಖರ ಗೋಸ್ ಟು ಬ್ಯಾಕ್ ಫೇಲ್ಯೂರ್. ನೂತನ ದಾಂಡಿಗ ಯಾರು? ಪ್ರಜ್ವಲ್ ಗ್ಲಾಡಿಯೇಟರ್ ತಂಡದ ಪ್ರಜ್ವಲಿಸುವನೆ, ಪ್ರಜ್ವಲಾಂಚನನ್ನು ಬೀರಿಸುವನೆ, ಪ್ರಜ್ವಲಿತ ಬೆಂಕಿಯನ್ನು ಉರಿಸುವನೆ. ಇಲ್ಲಿ ನೋಡಿ ಬಲಾಟ ದಂಡನೆ ಖಂಡಿತವಾಗಿಯೂ ಅಸಾಧ್ಯ ಎನ್ನಿಸುವ ಸುಜಿತ್ ರವರು ಇಲ್ಲಿ ಆಕ್ರಮಣಕಾರ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಇದ್ದು ಈಗಾಗಲೇ ಆರಂಭಿಕ ಚೆಂಡುಗಳ ಮುಂದೆ 1 ಅನ್ನು ಮತ್ತೆ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗೋಚರಣೆ ಮೊತ್ತ 32. ಎಸ್ ಈ ಪಂದ್ಯಾಟದ ಆಯೋಜಕರು ನಡೆಸಿದಂತ ಸೂಪರ್ ಸಡ್ಕ. ಎಸ್ ಐ ಥಿಂಕ್ ಕಲ್ಪರ ಉಂಡು ಪಂಪನೇಕು ಈ ಬಾಲ್ಯದ ಕಲ್ಪೊಡಿಗೆ ಎಂಕೊಂಜಿ ಪಂಡಿರು ಸೂಪರ್ ಸಡ್ಕ ಆ ಪಂಡಲ ಕಾಮಿಡಿ ಆಪುಂಡು. ಎಸ್ ಬಂಗಜ್ಜ ರಾಜಾ. ನೌ once again good hit straight on the shot. Now good collect on the fielder Ganesha. Once again now 4th ball is completed. Now last 2 delivery. First innings completed by one side. ಬಲಾಟೆ ದಂಡನೆ ಒಂದು ಸೇರಿಕೊಳ್ಳುತ್ತಿದೆ. ಆವಾಳಿಗೆ ಕರೆ ಇಲ್ಲ ಅನ್ನೋ ತೀರ್ಮಾನದೊಂದಿಗೆ ಒಂದು ಮುಕ್ತಾಯವಾದಾಗ ಅಂತಿಮ ಒಂದು ಚೆಂಡು ಬಾಕಿರುವಾಗ ಮೊಬೈಲ್ ಅನ್ನು ಇಟ್ಕೊಂಡು ಅಡ್ಡ ಬಂದು ನಿಂತ ಓರ್ವ ದಾಳಿಗಾರ ಆಟಗಾರ ಯಾರು? ಸುಮಂತ್. ಎಸ್ ನೌ ಲಾಸ್ಟ್ 1 ball is remaining. ಗುಡ್ ಸ್ಪೆಲ್. ದಂಡಿನ ಅಂಚಿಗೆ ತಗುಲುವ ಚೆಂಡು ನಿರ್ಧಾರಿತ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ನಿರ್ಧಾರದೊಂದಿಗೆ ಅಂತಿಮ ಎಸೆತದಲ್ಲಿ ಒಂದು ಮೊತ್ತವನ್ನು ಸೇರಿಸಿಕೊಂಡು ಓಮಗೈ ದಿಸ್ ಈಸ್ ದ ಟಾಪ್ run rate for this tournament. Prajwal Gladiator is good collect on the scoreboard, rise on the 42 target. ನಲ್ವತ್ತ ಪವನನ್ನ ಇರು ಕೇಂದ್ರಗನೆ ಪೋಡಿ ಆಪು ನಿಂಗೆ ಗಡಿ 24 ನೀರು ಉಲ್ಟ ಬಲ್ಟ ಮನ್ಲೆಗ ಆಪು ನಿಂಗಿತ್ತೆ ಈಗ ಗಡಿ 24 ಇತ್ತು ರಾಜು ಬಾಲ್ ಗವಿನ್ ಪಟ್ಟ ಹಾಕ್ಯಾರ ಇತ್ತ 42 ಉಂಡವು ಏತ್ ಬಾಲ್ ಹಾಕೋರ ಅಂತ ಪ್ರಶ್ನೆ ನಾವು
ಎಸ್ ಬಂದಿಲ್ಲ. ಫೆಬ್ರವರಿ 14 ಪ್ರೇಮಿಗಳ ದಿನ. ಅದೇ ಫೆಬ್ರವರಿ 14 ಅನ್ನುವುದು ಪ್ರೇಮಿಗಳ ದಿನ. ಫೆಬ್ರವರಿ 14 ಅನ್ನುವುದು ಪ್ರೇಮಿಗಳ ದಿನ. ಫೆಬ್ರವರಿ 14 ಬ್ರೇಕಪ್ ಆದರೆ ಆ ಲವರ್ ಬಾರ್ನಲ್ಲೂ ಇರುವ ದಿನ. ಎಸ್, ಲವ್ ಬ್ರೇಕಪ್ ಅಂಡ್ ಐ ಪುಟ್ ಬಾರ್ಗೆ. Yes, that is the perfect for our life. Once again, lover days ಅವತ್ತಿನಿಂದ ಅವನ್ ಕ್ಯಾನ್ಸಲ್ ಮಾಡ್ಬಿಡಿ. ಪ್ರೇಮಿಗಳ ದಿನ ಬರ್ಚಿ ಎಂಕಲ್ ಮಾತೆಲ್ಲ ಸ್ಟೇಟಸ್ ಪಡೆದು ಸೈನಿಕರನ್ನ ಒಂದು ದಿನ ಆಚರಣೆ ಮಾಡ್ತಂದಿಲ್ಲ. ಆಚರಣೆ ಮಲ್ಪಕ ಬಂದ ಬಾತ ದೊಡ್ಡದು 42 ಅನ್ನುವ ಸವಾಲು. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ದಾಂಡನ್ನು ನಿಭಾಯಿಸಿಕೊಂಡು ಬಂದಂಥವರು ದೈತ್ಯ ಆಟಗಾರ ಈ ಅಶ್ವಿನ್ ಅನ್ನುವ ಆಟಗಾರ ಯಾವತ್ತೂ ರಕ್ಷಕ ಆಟಗಾರ. ಕಾದು ನೋಡೋಣ ಯಾವ ರೀತಿಯಾಗಿ ಭೇದಿಸ್ತಾನೆ. ಬಲಿಷ್ಠ ದಂಡನೆಗೆ ಪ್ರತ್ಯುತ್ತರವಾಗಿ ದಾಂಡ ನಡೆಸಿದ್ದಾರೆ ಎಡಗೈವ. ಒಂದು ಮುಕ್ತಾಯವಾಗಿದೆ, ಅವಳಿಗೆ ಕರೆ ಇಲ್ಲ. ಆದರೆ ಚೋಟ ಕಿಲಾಡಿ ಆನೆ ಕೆಕೆ ಈಸ್ ದ ಸ್ಟ್ರೈಕ್ ಪ್ಲೇಯರ್. ಕೆಕೆ ಪ್ರಜ್ವಲ್ ಗ್ಲಾಡಿಯೇಟರ್ ದ ಟೀಮ್ ದ ಪ್ಲೇಯರ್. ಕಾದು ನೋಡೋಣ. ಅನುಭವದ ಆಟಗಾರ ಈಗಾಗಲೇ ಸುಧೀರ್ ರವರ ಆಗಮನವಾಗಿದೆ. 42 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ಆರಂಭಿಕ ಕೊಂಡಿ ಕಳಚಿದಾಗ ಕೆಕೆರವರು ನೇರವಾಗಿ ಫೀಲ್ಡ್ ಕಡೆ ವಾಲುವಾಗ ಅವರ ಸ್ಥಾನವನ್ನು ತುಂಬಲಿ ನೋಡುವ ಅನುಭವಿ ಆಟಗಾರ ಸುಧೀರ್. ಬೋಲಾಟ ದಂಡನೆ ಕವರ್ಸ್ ಭಾಗದಲ್ಲಿ ಹೊಡೆತ ಬೌಂಡರಿ. ಎಸ್, ತಡೆ ಹಿಡಿಯಲು ಸಾಧ್ಯವಿಲ್ಲದಂತ ಒಂದು ಶಾಟ್ ಅಂದರೆ ಅದು ಭಾರತ ತಂಡದಲ್ಲಿ ಯುವರಾಜ್ ಸಿಂಗ್ ಹೊಡೆದಂತ ಶಾಟ್. ನೆನಪಿದೆಯಾ? ಕಣ್ಣು ಮುಚ್ಚಿ ರೆಪ್ಪೆ ತೆಗೆಯುವಾಗ ಬೌಂಡರಿಗೆ ದಾಟಿತ್ತು, ಹೌದಾ? ಅದೇ ರೀತಿಯ ಪರ್ಫೆಕ್ಟ್ ಶಾಟ್ ಅಂತ ಹೇಳಲಿಕ್ಕೆ ಅಸಾಧ್ಯವಾದರೂ ಅದೇ ತರ ಶೈಲಿಯ ಆಟವನ್ನು ಆಡುವಂತಹ ಸುಧೀರ್ ಅವರ ಆಟ ಇಲ್ಲಿ ವ್ಯಕ್ತವಾಗ್ತಿದೆ. ಎಸ್, ವೀರೇಶನ ಹೊಡೆತಕ್ಕೆ ಬಂದು ಮಾಡ್ತಿದ್ದಾನೆ ಮುನ್ನಡೆಸುವ ಪ್ರಯತ್ನದೊಂದಿಗೆ. ಎಸ್, ಇಲ್ಲಿ ವಂಚನೆ ಸಾಗಿ ಬರ್ತಿದೆ. ಅನುಭವದ ಆಟದೊಂದಿಗೆ ದಾಳಿಗಾರಿಕೆ ವಿಭಾಗದಲ್ಲಿ ಸೋಮಶೇಖರ ಒಂದು ಕಡೆಯಾದರೆ ಇನ್ನೊಂದು ಕಡೆ ತಾನು ತಂಡವ ಗರಿಷ್ಠ ಮೊತ್ತವನ್ನು ಸವಾಲನ್ನು ಎದುರಿಸುವ ದಾಂಡಿನೊಂದಿಗೆ ದಾಂಡನ್ನು ನಿಭಾಯಿಸಬಲ್ಲಂತವರು ದಾಂಡುಗಾರ ಇದ್ರೆ ಅದು ಅಶ್ವಿನ್. ಇಲ್ಲಿ ಅಂಪೈರ್ ಡಿಸಿಷನ್ ಇಸ್ ನೋ ಪೆಂಡಿಂಗ್. ಎಸ್, ಅಂಪೈರ್ ಡಾಟ್ ಬಾಲ್. ದಂಡಿನ ಅಂಚಿಗೆ ತಗೊಳ್ಳಿದೆ. ಚೆಂಡು ದಂಡಿನ ಅಂಚಿಗೆ ತಗೊಳ್ಳಿದ್ರು ವಂಚನೆ ಸಾಗಿ ಬರ್ತಿದ್ದ ದಾಂಡುಗನಿಗೆ. ಕಾದು ನೋಡೋಣ. ಇನ್ನು ಲಾಸ್ಟ್ ಒನ್ ಬಾಲ್. ಓವರ್ ಚೇಂಜ್. ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 6. ಇನ್ನು ಬೇಕಾಗಿದೆ 36. ಬರೋಬ್ಬರಿ 6 ಸಿಕ್ಸರ್.
ಎಸ್ ತಂಡದ ಮೊತ್ತ 13. ಇಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದಂತಹ ಓರ್ವ ದಾಂಡಿಗಾರ ಎಸ್ ಈ ಬಾರಿ ಸುಧೀರ್ ಅವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನಾಂತರ ಮೇಲೆ 100 ರನ್ ಮಧು ದಾಂಡಿಗ ಈ ಹಿಂದಿನ ಪಂದ್ಯಾಟದ ಹೀರೋ. ಪವನ್ ರವರ ಆಗಮನವಾಗಿದೆ. ಕಾದು ನೋಡೋಣ. 3 ಚೆಂಡುಗಳ ಆಟ ಬಾಕಿ ಇದೆ. 9 ಮುಂದೆ ಬೇಕಾಗಿದೆ 29. ತಂಡದ ಮೊತ್ತ 13. ಇನ್ನು ಬೇಕಾಗಿದೆ 29. ಇಂದಿನ ಪಂದ್ಯಾಟದಲ್ಲಿ 6 ಮುಂದೆ 24 ಸವಾಲಿತ್ತು. ಆ ಸವಾಲಿಗೆ ಪ್ರತ್ಯುತ್ತರವಾಗಿ ಬ್ಯಾನ್ ಅನ್ನು ನಿಭಾಯಿಸಿದಂತ ಪವನ್ ಆಕ್ರಮಣಕಾರಿ ಸಿಕ್ಸರ್ ಅನ್ನು ಬಾರಿಸಿಕೊಂಡು ಮತ್ತೆ ವಂಚನೆ. ಇಲ್ಲಿ ಅವಕಾಶವಿಲ್ಲ. ಲಾಸ್ಟ್ ಒನ್ ಬಾಲ್. ಇಲ್ಲಿ ಅಡ್ಡ ಚೆಂಡು ಇತರ ಖಾತೆಗೆ ಒಂದು ಸೇರಿಕೊಳ್ತಿದೆ. ಈ ಒಂದು ಮೊತ್ತ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಬೇರೆಸಿನ ಹೊಡೆತಕ್ಕೆ ಮನ ಎಡವಟ್ಟು ಮಾಡ್ಕೊಳ್ತಿದ್ದಾನೆ ದಾಂಡಿಗ. 6 ಮುಂದೆ ಬೇಕಾಗಿದೆ 6 ಮುಂದೆ ಬೇಕಾಗಿದೆ 27. ಆವಾಗದ ಪಂದ್ಯಾಕೂಟದಲ್ಲಿ 6 ಮುಂದೆ ಬೇಕಾಗಿತ್ತು 24. ಒಂದು ಬಂತು. ಪವನ್ ಇಸ್ ದೇವರ್. I think this time is good luck for once again he is coming now. 6 ಮುಂದೆ 24. ಎಸ್ 4 ಮುಂದೆ ಬೇಕಾಗಿದೆ 23. ಅವಕಾಶವಿಲ್ಲ. ಎಡವಟ್ಟು ಮೂರು ಮುಕ್ತಾಯವಾಗಿದೆ. ಪಂದ್ಯಾಟ ಅದೃಷ್ಟ ಅನ್ನುವುದು ಯಾವತ್ತು ಗೋಚರಣೆಯಾಗಬೇಕು. ಕಾರಣ ಸೋಲು ಗೆಲುವು ಇದ್ದರೆ ಅಲ್ಲಿ ಎಲ್ಲರೂ ಸ್ನೇಹ ಜೀವಿಗಳಾಗಿರ್ತಾರೆ ಅಂತೆ. ಎಸ್ ಆತ್ಮೀಯತೆಯೊಂದಿಗೆ ಆಡುವಂತ ಈ ಒಂದು ಲೀಗ್ ಮಾದರಿ ಪಂದ್ಯಾಟದಲ್ಲಿ 8 ಮಾಲಕರನ್ನು ಕಟ್ಟಿಕೊಂಡು 8 ಕೆಪ್ಟನ್ ಅನ್ನು ಆಯ್ಕೆ ಮಾಡಿಕೊಂಡು ಅದೆಷ್ಟೋ ಬಿಡ್ಡಿಂಗ್ ಮಾದರಿಯಲ್ಲಿ ಆಟಗಾರನ್ನು ಓಲೈಕೆ ಮಾಡಿಕೊಂಡು ಆಡಿದಾಗ ದಾಳಿಗಾರ ಮಾಡದೇ ಇರುವಂತಹ ತಪ್ಪು ಯಾವುದೆಂದರೆ ಸಿಕ್ಸರ್ಗಳ ಸುರಿಮಲೆ ಬರುವಾಗ ನೋಬಲ್ ಅಥವಾ ವೈಡ್ಗಳ ದಾಳಿ ಹಾಕದೇ ಇದ್ದದ್ದೇ ಆದಲ್ಲಿ ಕಟ್ಟಿ ಹಾಕಬಹುದು. ಎಸ್ 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 ಅಡ್ಡ ಚೆಂಡು ಎಂಬ ತೀರ್ಮಾನ ಇತರ ಖಾತೆಗೆ ಮುಂದೆ ಸೇರಿಕೊಂಡಿದೆ. ಅಂತಿಮ 1 ಚೆಂಡು ಬಾಕಿ ಇದೆ.
ಸುಜಿತ್ರವರೇ, ಇಂದಿನ ಪಂದ್ಯಾಟದ ಅನುಭವದ ಆಟದೊಂದಿಗೆ ಪಂದ್ಯ ಪುರುಷೋತ್ತಮ ಅನ್ನುವ ಫಲಕ ಪಡೆದಿದ್ದೀರಾ. ನಿಮಗೆ ಈ ಫಲಕ ಸದಾ ಇಲ್ಲಿ ತೆರೆದಿರುತ್ತದೆ. ದಯವಿಟ್ಟು ಇಲ್ಲಿ ಬಂದು ಸಹಕರಿಸಬೇಕು. ಗೌರವದ ಆತಿಥ್ಯದೊಂದಿಗೆ ನಿಮ್ಮನ್ನು ಬರಮಾಡಿಕೊಳ್ತಿದ್ದೇನೆ. ಅಲ್ಪ ಎಂಕ್ಲೇನ ಈ ಒಂದು ಪಂದ್ಯಾಟದ ಆಯೋಜಕರನ್ನ ಗಮನಕ್ಕೆ ನೇರವಾದ ಅವರು ಲೈನ್ ಪಾಡ್ದು ಸಹಕಾರ ಮಾಡ್ಪಡ್ದು ಇದ್ದು ನಾನ್ ಸ್ಟ್ರೈಕರ್ ವಿಭಾಗಗಳು ದಾಳ ತೋಚಿ ದಯವಿಟ್ಟು ನಿಖಿಲ್ ಸಕ್ರಿಯವಾದ ಸಹಕಾರ ಮಾಡ್ಪಡ ನಿಖಿಲ ಭರವಸೆ ಪತ್ರ ವಿಧಾನಿಸಲ್ತಾರೆ. ਅੱਖਾਂ ਦੇ ਕਟੋਰੇ ਸੁਰਮਾ ਬਟੋਰੇ ਲੱਗਦੇ ਚਿਚੋਰੇ ਬੜੇ ਹਾਏ ਫਾਏ ਦਿਲ ਪੇ ਤਰਾਤੀ ਸਾਡੇ ਚੱਲ ਜਾਤੀ ਮਾਰੇ ਦਿਲ ਗੁਲਾਟੀ ਪੁੱਛ ਵਾਏ ਵਾਏ ਅੱਖਾਂ ਦੇ ਕਟੋਰੇ ਸੁਰਮਾ ਬਟੋਰੇ ਲੱਗਦੇ ਚਿਚੋਰੇ ਬੜੇ ਹਾਏ ਫਾਏ ਦਿਲ ਪੇ ਤਰਾਤੀ ਸਾਡੇ ਚੱਲ ਜਾਤੀ ਮਾਰੇ ਦਿਲ ਗੁਲਾਟੀ ਪੁੱਛ ਵਾਏ ਵਾਏ ਚਾਹੇ ਮੈਂ ਡੂਬਾ ਵੇ ਸਿੱਟ ਹੋ ਗਿਆ ਮੈਂ ਤਾਂ ਐਵੇਂ ਲੁੱਟ ਗਿਆ ਅੱਖਾਂ ਦੇ ਕਟੋਰੇ ਸੁਰਮਾ ਬਟੋਰੇ ਲੱਗਦੇ ਚਿਚੋਰੇ ਬੜੇ ਹਾਏ ਫਾਏ ਦਿਲ ਪੇ ਤਰਾਤੀ ਸਾਡੇ ਚੱਲ ਜਾਤੀ ਮਾਰੇ ਦਿਲ ਗੁਲਾਟੀ ਪੁੱਛ ਵਾਏ ਵਾਏ ਅੱਖਾਂ ਦੇ ਕਟੋਰੇ ਸੁਰਮਾ ਬਟੋਰੇ ਲੱਗਦੇ ਚਿਚੋਰੇ ਬੜੇ ਹਾਏ ਫਾਏ ਦਿਲ ਪੇ ਤਰਾਤੀ ਸਾਡੇ ਚੱਲ ਜਾਤੀ ਮਾਰੇ ਦਿਲ ਗੁਲਾਟੀ ਪੁੱਛ ਵਾਏ ਵਾਏ ਚਾਹੇ ਮੈਂ ਡੂਬਾ ਵੇ ਸਿੱਟ ਹੋ ਗਿਆ ਮੈਂ ਤਾਂ ਐਵੇਂ ਲੁੱਟ ਗਿਆ
कटोरे लगदे छिछोरे बड़े हाय फाय दिल पे तराती साडे चल जाती मारे दिल गुलाटी पूछे वाए वाए काले कटोरे सुरमा बटोरे लगदे छिछोरे बड़े हाय फाय दिल पे तराती साडे चल जाती मारे दिल गुलाटी पूछे वाए वाए चाय में डूबा वे सिकुट हो गया मैं तो एवी 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 लग गया ਅੱਖਾਂ ਦੇ ਕਟੋਰੇ ਸੁਰਮਾ ਬਟੋਰੇ ਲੱਗਦੇ ਛਿਛੋਰੇ ਬੜੇ ਹਾਏ ਫਾਏ ਦਿਲ पे तराती साडे चल जाती मारे दिल गुलाटी पूछे वाए वाए
ಪ್ರೀತಿಯ ಬಂಧುಗಳೇ, ಪ್ರೀತಿಯ ಬಂಧುಗಳೇ, ತುಳುನಾಡಿನ ಹೆಸರಾಂತ ಮಣ್ಣಿನಲ್ಲಿ ಅದೆಷ್ಟೋ ದೈವ ದೇವರುಗಳು ಇರುವಂತ ಈ ಒಂದು ಜಾಗದಲ್ಲಿ ಪಸಬಾಲ್ ರಡ್ಲ ಪಸಬಾಲ್ ಓಕೆ ಸಾರಿ ರಡ್ಲ ಪಸಬಾಲ್ ಗುರು ಹೊಸವಲ್ಲಿ ರೆಡ್ಲ ಟಾಪರ್ ಅತಿ ಎಸ್ ನೀವೇ ಲಕ್ಕಲಿ ಸ್ಕೋರ್ ಸ್ವಲ್ಪ ಅಲ್ಪತ ತೂವರೆ ಪಂಚೋಲಿ ಬಚ್ಚೇಡ್ ಅವು ಮೂರು ಪಿರಾಡ್ ಗುಲ್ಲಲ್ಪ ಬಜ್ಜೆ ಬಾರ್ದು ಸಣ್ಣ ಬಾರ್ತಿನ ನಂಡ ಬಾಯಿ ಕೆಂಪಾಪನಿಗೆ ಅದೇ ಒಂಜಿ ನಮ್ಮ ಜಾಗದ ತಕಾರ ರೈತನ ನಂಡ ಎಸ್ ಬಂದಲ ತಕಾರ ರೈತನ ನಂಡ ಅವೇ ಬಚ್ಚಿರೇಡ್ ನಮ್ಮ ಪ್ರಶ್ನೆ ಪಾಡ್ದು ತಪ್ಪನ ನಂಡ ಆ ಪಂಚೋಲಿ ಬಚ್ಚೇಡೆ ನಮ್ಮ ಪ್ರೀತಿದ ಅಹಗೋತಲಿನ ತಿರುಪುಂಡಿಗೆ ಅಂಚಿತ್ತಿನಲ್ಪ ಈ ಆರಂಭದ ಟಾಪರ್ ವಿಭಾಗದ ಪಂದ್ಯಾಟ ಸಾಗಿ ಬರ್ತಿದೆ. ಇಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಸ್ಕಂದ KKS ಎಸ್ ಇಲ್ಲಿ ಆರಂಭದ ಕರೆಗಂಟೆ ಬೆಳಗಿದಾಗ ನೋಡಿ ವಿಶ್ವನಾಥನ ಅರ್ಭಟ ಆರಂಭದ ಚೆಂಡಿಗೆ ಸಿಕ್ಸರ್, ಆರಂಭದ ಸಿಕ್ಸರಿಗೆ ಇಲ್ಲಿ 3 ಗಂಟೆ ಒಳಗೆ ಉಂಟಾಗಿದೆ. ಇಲ್ಲಿ 2 ಚೆಂಡುಗಳ ಮುಂದೆ 7 ಉತ್ತಮವಾದ ಓಟ, ಉತ್ತಮವಾದ ಸ್ಪೆಲ್, ಈ ಎಲ್ಲ ಅಂಶಗಳನ್ನು ಅರಿತುಕೊಂಡು ಉತ್ತಮವಾದ ಆಟವನ್ನು ಆಡುವ ಎಲ್ಲ ಲಕ್ಷಣದೊಂದಿಗೆ ಆಟಗಾರರಲ್ಲಿ ಸೇರಿಕೊಳ್ತಿದ್ದಾರೆ. ಬಲಾಢ್ಯ ದಂಡನೆಗೆ ಚಿತ್ತರವಾದಂಥ ವರ್ಣನೆಯ ಕ್ರೀಡಾಕೂಟದಲ್ಲಿ ಇಲ್ಲಿ ನೋಡಿ ಒಂದು ಮುಖ್ಯವಾಗಿದೆ ಅವಲಿಗೆ ಕರೆ. ಕೊಂಚ ಮಟ್ಟಿನಲ್ಲಿ ಎಡವಟ್ಟು ಮಾಡದಿದ್ದರೂ ಪರವಾಗಿಲ್ಲ, ತಾನು ಸಮಾಧಾನದೊಂದಿಗೆ ಸಂಪಾದಿಸಿದ ಮೊತ್ತವು ನಮಗೆ ಶ್ರೇಷ್ಠ ಅನ್ನುವುದು ಅರಿತಂತ ಇರುವರು ದಾಂಡಿಗರು. ಈ ಬಾರಿ ತಂಡದ ಖಾತೆಯಲ್ಲಿ 3 ಮುಕ್ತಾಯವಾಗಿದೆ. ಬಿರುಸಿನ ಹೊಡೆತಕ್ಕೆ ಮನ ಆದರೆ ಇಲ್ಲಿ ಅವಕಾಶವಿಲ್ಲ. ದಾಂಡು ಚೆಂಡು ನಡುವಿಗೆ ಸಂಪರ್ಕವಾಗದೆ ಇಲ್ಲಿ ಡಾಟ್ ಡೆಲಿವರಿ ಶೂನ್ಯ ಸಂಪಾದನೆಯ ಅರ್ಥ. ಬಾಲು ನೇರ ಹೊಡೆತದಾಗಿ ಇರ್ತದೆ, ಒಂದು ಸೇರಿಕೊಳ್ತಿದೆ ಆವಾಲಿಗೆ ಕರೆ. ಆವಾಲಿಗೆ ಸೇರುವ ಎಲ್ಲ ಲಕ್ಷಣ ಇದೆ. ಇಲ್ಲಿ ಆಕ್ರಮಣಕಾರಿ ಆಟವನ್ನು ಆಡುವಂಥ ಲಕ್ಷಣದೊಂದಿಗೆ ಸುಜಿತ್ ರವರ ಚೆಂಡನ್ನು ಕೈಗೆತ್ತುವ ತಡೆಹಿಡಿದರು. ಆದರೆ ಅವಕಾಶ ಇಲ್ಲಿ 2 ಓಟಗಳ ಮುಕ್ತ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ ಈಗಾಗಲೇ 10. ಅಂತಿಮ ಒಂದಿಸ ಬಾಕಿ. ಮತ್ತೆ ಬಿರುಸಿನ ಹೊಡೆತ. ಕಾದು ನೋಡೋಣ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಸೇರಿಕೊಂಡಿದ್ದು 16. ತಲಾ 6 ಚೆಂಡುಗಳಿಗೆ 16 ಅನ್ನುವ ಮೊತ್ತ ಸೇರಿಕೊಂಡರೆ ತಲಾ ಓವರಿಗೆ 16 ಅನ್ನುವ ಮೊತ್ತ ಸೇರಿಕೊಂಡ್ರೆ ಅತ್ತ ಕಡೆಯಿಂದ ಪ್ರಖ್ಯಾತರವರ ಮನದಾಳದ ಮಾತು ಏನೆಂದರೆ ರಕ್ಷಿತ್ ಆಯ್ಗೆ ಸಿಂಗಲ್ ಡೆತ್ ಕೊರು, ರಕ್ಷಿತ್ ಆಯ್ಗೆ ಸಿಂಗಲ್ ಡೆತ್ ಕೊರು ಆಯ ಹಾಕುವೆ ಇವೆ ತೂಪಿ ಎಂಕಲ್ ಮೂಲ್ ಬಂತ. ಎಸ್, ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮಿಡಿ ಫನ್ನಿ ಮೂಮೆಂಟ್ ಫಾರ್ ಹಿಯರ್. ನೌ ದಿಸ್ ಟೈಮ್ ಈಸ್ ಕಮ್ ಬ್ಯಾಕ್ ಸ್ಪೆಲ್ ನಿಮನ್ ಈಸ್ ದ ವಿನ್ನರ್. ವಿನಯ್ ಬಾಲಿಷ್ಠ ದಂಡನೆ ಬಡವಿಭಾಗದಲ್ಲಿ ತಟ್ಟಿದಂಥ ಚೆಂಡಿಗೆ ಗಣನೀಯ ಮೊತ್ತ ಸೇರಿಕೊಳ್ತಿದೆ. ಕಾದು ನೋಡೋಣ ಯಾರ ಪಾಲಿಗೆ ಈ ಸ್ವರ್ಣ ಫಲಕಗಳು. ಮದಿಮಾಲ ಐತೋಡು ಶೃಂಗಾರ ನೆಂಚಿನ 4 ಫಲಕలుಲ್ಲ ಆಂಡ ಮುಲ್ಪ ತಿಕ್ಕುನ 2 ಫಲಕలు ಸುರು ಬಕ್ಕ ರಡ್ಡನೆ ಆಂಡ ಐತೊಟ್ಟುಗು ತೃತೀಯ ಬಕ್ಕ ಚತುರ್ಥ ಪಂಪುನ 2 ಇನಾములు ಎಕ್ಸ್ಟ್ರಾ ತಿಕ್ಕೊನುಂಡು ಐತೊಟ್ಟುಗು ವೈಯಕ್ತಿಕ ಇನಾముల ಘೋಷಣೆ ಮಾಡ್ತಿದ್ದಾರೆ. ಎಸ್, ವಿಶ್ವ ಈಸ್ ನೌ ಸ್ಟಾರ್ಟೆಡ್ ಅರ್ಭಟ. ಅರ್ಭಟಕ್ಕೆ ಮೊರೆ ಹೋಗ್ತಿದ್ದಾನೆ. ತಾನೆದುರಿಸಿದಂಥ ಚೆಂಡುಗಳಲ್ಲಿ ಅವಲಿ ಸಿಕ್ಸರ್ ಅನ್ನು ಸಂಪಾದಿಸಿದಂಥ ಓರ್ವ ಅನುಭವಿ ಆಟಗಾರ.
ಇಲ್ಲಿ ಮತ್ತೆ ನೋಡಿ ಅವಕಾಶವಿಲ್ಲ, ಮುನ್ನುಗ್ಗಿ ಬಾರಿಸುವ ಪ್ರಯತ್ನದೊಂದಿಗೆ ಚೆಂಡನ್ನು ನಿಭಾಯಿಸಿದ್ರು. ಆದರೆ ಅವಕಾಶವಿಲ್ಲದಿದ್ದಾಗ ಒಂಟಿ ಮಾತ್ರ ಅನ್ನುವ ನಿರ್ಧರಿತ ಓಟಗಳು ಸೇರಿಕೊಳ್ತಿದೆ. ಆರಂಭಿಕ ಓವರ್ ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿತ್ತು 16. ತದನಂತರದ ಚೆಂಡಿನಲ್ಲಿ 3 ಎಸೆತಗಳ ಮುಂದೆ 4 ರನ್ ಬಿಟ್ಟುಕೊಟ್ಟಿದ್ದಾರೆ. ತಂಡದ ಖಾತೆಯಲ್ಲಿ 21 ಆಗಿದೆ. ಎಸ್, ತಂಡದ ಖಾತೆಯಲ್ಲಿ ಧೋನಿ ಮತ್ತು 21. ಸೊ ವೆರಿ ಗುಡ್, ಪರ್ಫೆಕ್ಟ್ ಜೋಡಿ ಅನ್ನುವುದು ಇಲ್ಲಿ ಗೋಚರವಾಗ್ತಿದೆ. ವಿಶ್ವ once again come to the front foot. Now is a good shot decided, a big hit upon the left side in his leg side. Last one ball. Yes, this time is could correct on the field. Now Somasekara is Sujit. Yes, Somasekara and Sujit. I understand, man. Sorry. Somasekara, sorry. ಎಸ್, ಆರಂಭಿಕ ಓವರ್ ಮುಕ್ತಾಯಕ್ಕೆ ತಂಡದ ಬರೋಬ್ಬರಿ ಖಾತೆ 16 ಇತ್ತು. ತದನಂತರದ ಓವರ್ ಮುಕ್ತಾಯವಾದಾಗ ಒಂದು ಕೊಂಡು ಕಳಚಿಕೊಂಡು ಆರಂಭಿಕ ಆಘಾತವನ್ನು ಎದುರಿಸಿದಂತ ಬರುವ ಅನುಭವಿ ದಾಂಡಿಗ ಸಿಕ್ಸರ್ ವೀರ ನೇರವಾಗಿ ಫೈಲನ್ ಕಡೆಗೆ ಬಾಳ್ತಿದ್ದಾರೆ. ಇವರ ಸ್ಥಾನ ತುಂಬಲು ಇನ್ನೂರು ಅನುಭವಿ ದಾಂಡಿಗ ದೀಕ್ಷಿತ್ ರವರು ಎದುರು ಬರ್ತಿದ್ದಾರೆ. ಕಾದು ನೋಡೋಣ. ಒಂದು ಕಡೆ 24, ಇನ್ನೊಂದು ಕಡೆ 04. ಯಾವ ರೀತಿಯ 6 ಚೆಂಡುಗಳ ಮುಂದೆ ಮೊತ್ತವನ್ನು ಕಬಳಿಸ್ತಾರೆ ಎನ್ನುವುದು ಪ್ರಶ್ನೆ ಇದೆ. ಇಲ್ಲಿ ಸುಜೇತ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಳ್ತಿದ್ದಾರೆ. ಲೆಗ್ ಸ್ಪಿನ್ ಮೋಡಿಯಲ್ಲಿ ತನ್ನದೇ ಶೈಲಿಯಂತೆ ದಾಳಿಯನ್ನು ನಡೆಸುವಂತ ಬರುವ ದಾಳಿಗಾರ. ಈ ದಾಳಿಗೆ ತಕ್ಕಂತೆ ಉತ್ತರ ನೀಡಬಲ್ಲ ನಿರೀಕ್ಷಿತ. ಎಸ್, ಆರಂಭಿಕ ಚೆಂಡಿಗೆ ಇಲ್ಲಿ ಸುಲಭದ ಅವಕಾಶವಿದೆ, ಆದರೆ ವಂಚನೆ ಸಾಗಿ ಬರಲಿಲ್ಲ. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು, ಆದರೆ ರನ್ಔಟ್ ಅನ್ನು ಬಿಡುವುದಿಲ್ಲ ಅನ್ನೋ ಮಾತು ಕೊಟ್ಟಿದ್ದಾರೆ. ಐ ಹಾರ್ಟ್ಲಿ ವೆಲ್ಕಮ್ ಫಾರ್ ಯು ಒನ್ಸ್ ಅಗೇನ್ ನ್ಯೂ ಮ್ಯಾನ್. Please come to the strike prayer. Yuvraj Singh. ತಂಡದ ಮೊತ್ತ 21. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಚರಿತ್ರೆಯಲ್ಲಿ ನಿನ್ನ ದಾಖಲೆ ಸೇರಿಕೊಳ್ಳಬೇಕಾದರೆ ನೀ ಮಾಡುವ ಸಾಧನೆ ಅದು ಇನ್ನೊಬ್ಬರಿಗೆ ಋಣಿಯಾಗಿರಬೇಕು ಅನ್ನುವ ಮಾತಿನೊಂದಿಗೆ ಈ ಇತಿಹಾಸದಲ್ಲಿ, ಈ ಒಂದು ಮೈದಾನದಲ್ಲಿ ನಿನ್ನ ಸಾಧನೆ ಮೇಲುಗೈಯಾಗಬೇಕಾದ್ರೆ, ಚರಿತ್ರೆಯಲ್ಲಿ ಸೇರಬೇಕಾದ್ರೆ ನೀನು ಮಾಡುವ ಸಾಧನೆ ಉಲ್ಲೇಖವಾಗಿರಬೇಕು. ಅರ್ಥಾತ್ ಇಲ್ಲಿ ಸುಜಿತ್ ರವರ ದಾಳಿ, ಬಿರುಸಿನ ದಾಳಿಗೆ ತಕ್ಕಂತೆ ಉತ್ತರ ದೀಕ್ಷಿತ್ ರವರ ದಾಳಿ. ಒಂದು ಸೇರಿಕೊಳ್ತಿದೆ, ಅವಳಿಗೆ ಕರೆ ಇದೆ, ಅವಳಿಯು ಮುಕ್ತಾಯವಾಗಿದೆ. ತ್ರಿವಳಿಯ ಓಟಕ್ಕೆ ಮನ್ನಣೆ. ಖಂಡಿತವಾಗಿಯೂ ಇಲ್ಲಿ ಸುಜಿತ್ ರವರ ಅಂತಿಮ ಓವರ್ ಚಾಲ್ತಿಯಲ್ಲಿತ್ತು. ಈಗಾಗಲೇ ತಾನೆಸೆದಂತ 3 ಚೆಂಡುಗಳಲ್ಲಿ 1 ರನ್ಔಟ್ ರೂಪದಲ್ಲಿ ಉತ್ತರ ಪಡ್ಕೊಂಡು ತದನಂತರ ತಂಡದ ಖಾತೆಗೆ ಸ್ವಗತವಾಗಿ 3 ರನ್ ಬಿಟ್ಟುಕೊಟ್ಟಿದ್ದಾರೆ. ಈ 3 ಓಟಗಳ ನಡುವೆ ತಂಡದ ಖಾತೆಯಲ್ಲಿ ಬರೋಬ್ಬರಿ 2 ಸಿಕ್ಸರ್ನ ಜೊತೆಯಾಗಿ ಸೇರಿಕೊಂಡು ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ 24. ಕಟ್ಟಿ ಹಾಕಿದ್ದಾರೆ. ಅಂತಿಮವಾಗಿ ಎಡವಟ್ಟು ಮಾಡಿದಾಗ ಕಟ್ಟಿ ಹಾಕಿದ ಬರದಲ್ಲಿ ಲಕ್ಷಣವು ವಾಳುವಾಗ ಇಲ್ಲೇ ಮತ್ತೆ ದೀಕ್ಷಿತ್ ರವರ ದಾಂಡುವಿನ ಮುಖೇನ ಎಡ ವಿಭಾಗದಲ್ಲಿ ಓಟವನ್ನು ಹಾಕಿದಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 26. ಎಸ್, 26. ಲಾಸ್ಟ್ ಒನ್ ಬಾಲ್. ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಿದ್ದಾನೆ ದೀಕ್ಷಿತ. ಅರ್ಭಟ ದಾಟಕ್ಕೆ ಮುನ್ನುಗ್ಗಿದಾಗ ಎಡವಟ್ಟು ಮಾಡಿಕೊಂಡಂತ ಬರುವ ದಾಂಡುಗಾರ ಭೂಮಿ ತಾಯಿಯ ಮಡಿಲಿನಲ್ಲಿ ತೇಲಿಕೊಂಡು ಬಂದಂತ ಚೆಂಡು ನೇರವಾಗಿ ಭೂಮಿಗೆ ಮುತ್ತನ್ನು ಇಕ್ಕೋದಲ್ಲದೆ ನೇರವಾಗಿ ಗೂಟಕ್ಕೆ ಅದೇ ಮುತ್ತನ್ನಿಕ್ಕಿದೆ. ಆಟಕ್ಕಂತ್ಯವಾಗಿದೆ. ಅಂತಿಮವಾಗಿ 3 ಓವರ್ನ ಮುಕ್ತಾಯಕ್ಕೆ ಅಂತಿಮ ಚೆಂಡಲ್ಲಿ ಉತ್ತರ ಪತನವಾದಾಗ ತಂಡದ ಖಾತೆಯಲ್ಲಿ 26-27 ಅನ್ನೋದು ಸವಾಲು. ಸರಿ.
ಕಡಂಗಲೆಯ ಮಣ್ಣಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮವಾದರೆ ತನ್ನದೇ ಶೈಲಿಯಲ್ಲಿ ನಿರೂಪಣೆಯನ್ನು ಮಾಡಿಕೊಂಡು ವೀಕ್ಷಕ ಬಂಧುವಾಗಿ ವೀಕ್ಷಕ ವಿವರಣೆಯನ್ನು ನೀಡುವಂತ ಓರ್ವ ಅನುಭವಿ. ಅದೇ ರೀತಿಯಾಗಿ ಈ ದಿವಸ ನಮ್ಮ ಜೊತೆ ಕೊಡುಗೈ ದಾನಿಗಳ ಪಟ್ಟಿಯಲ್ಲಿ ಸೇರಿಕೊಂಡು ಆತ್ಮೀಯರಾದಂಥ ಶ್ರೀಯುತ ಸುರೇಂದ್ರ ಭಟ್ ಕಡಂಗಲೆ ಇವರ ಜೊತೆ ಸೇರಿಕೊಳ್ತಿದ್ದಾರೆ. ಇವರಿಗೆ ಈ KPL ಸೀಸನ್ 2025 4ನೇ ವರ್ಷದ ಸಾಲಿನ ಪಂದ್ಯಾಟದ ಪರವಾಗಿ ಇಲ್ಲಿ ಸೇರಿರುವಂತಹ ಎಲ್ಲ ಪ್ರೇಕ್ಷಕ ಆಟಗಾರರ ಪರವಾಗಿ ಹೃದಯ ಅಂತರಾಳದ ಸ್ವಾಗತವನ್ನು ಬಯಸುತ್ತಿದ್ದೇವೆ ಸರ್. ಒನ್ಸ್ ಅಗೇನ್ ವೆಲ್ಕಮ್ ಫಾರ್ ಯು ಹಾರ್ಟ್ಲಿ. ಎಸ್ ನಾವು ಟಾಪರ್ ವಿಭಾಗದ ಪಂದ್ಯಾಟ ತೀರ್ಪುಗಾರರು ಮುಂದುವರಿಸಿ ಆರಂಭಿಕ ಇನ್ನಿಂಗ್ಸ್ ಕಟ್ಟಿದಾಗ ತಂಡದ ಖಾತೆಯಲ್ಲಿ ಜವಾಬ್ದಾರಿತ ಮೊತ್ತ 26-27 ಅನ್ನೋ ಸವಾಲಿದೆ. ಪ್ರತ್ಯುತ್ತರವಾಗಿ 3 ಓವರ್ಗಳಿಗೆ ಸೀಮಿತವಾಗಿರುವ ಪಂದ್ಯಾಟದಲ್ಲಿ ಸುಜಿತ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಾಗ ನೇರ ಹೊಡೆತ, ಬಲಾಢ್ಯ ಹೊಡೆತ. ಇಲ್ಲಿ ನೋಡಿ ಆಕರ್ಷಣೀಯ ಹೊಡೆತಕ್ಕೆ ಸಾಕ್ಷಿಯಾಗಿರುವಂತಹ ಕ್ರೀಡಾಕೂಟದಲ್ಲಿ ಉತ್ತಮವಾದ ಓಡಾಟಗಳು ಬಂದಾಗ ಥ್ರೂ ನೇರ ಬಿತ್ತು. ಈ ಎಡವಟ್ಟಿನೊಂದಿಗೆ ತಂಡದ ಖಾತೆಗೆ 1 ಎಕ್ಸ್ಟ್ರಾ ವಿಭಾಗದಲ್ಲಿ ಮೊತ್ತ ಸೇರಿಕೊಳ್ಳುತ್ತಿದೆ. ಅವಳಿ ಸಂಪಾದನೆಯೊಂದಿಗೆ ತಂಡದ ಖಾತೆ ಶುಭ ಆರಂಭವಾಗಿದೆ. ಈ ತಂಡದ ಖಾತೆಯೊಂದಿಗೆ ಆರಂಭಿಕ ಚೆಂಡಿಗೆ 2 ಕಾದು ನೋಡೋಣ. 27 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ಸಜಿತ್ ಮತ್ತೆ ದಾಳಿ. ಇಲ್ಲಿ ಬಲಾಡುವಂತೆ ಮತ್ತೆ ಅದೇ ರಾಗ ಅದೇ ತಾಳದಲ್ಲಿ ಸೇರಿಕೊಳ್ತಿದೆ. 1 ಸೇರಿಕೊಳ್ತಿದೆ. ಅವಳಿಗೆ ಕರೆ. ಸುಜಿತ್ ಜತೆಯಾಗಿ ಸೇರಿಕೊಂಡು ವಿನಯ್ ಜೋಡಿಯಾಗಿ ಧಾವಿಸಿ ಬಂದಾಗ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ಪರವಾಗಿ ಆಕ್ರಮಣಕಾರಿ ದಾಂಡುಗಾರು ಇರುವರು. 2 ಚೆಂಡುಗಳ ಮುಂದೆ 4 ಸೇರಿಕೊಂಡಿದೆ. ಎಸ್ ಬನ್ಲೆ ಬನ್ಲೆ ಎಸ್ ಈ ಬಾರಿ ಅತ್ಯುತ್ತಮವಾದ ಚಾನ್ಮೆಯಾಟ. ನೇರ ಮಿಡಾನ್ ಲೆಗ್ ವಿಭಾಗದಲ್ಲಿ ಸೇರಿಕೊಂಡಂತ ಚೆಂಡು ನೇರವಾಗಿ ವಿಶ್ವರವರ ಕೈಗೆ ಸೇರಿಕೊಳ್ತಿದೆ. ಈ ಆರ್ಭಟದೊಂದಿಗೆ 1ಕ್ಕೆ ಮಾತ್ರ ಸಕ್ತರನ್ನು ನಿರ್ಧಾರದೊಂದಿಗೆ ದಾಂಡುಗರು ಸಂತುಷ್ಟರಾಗುತ್ತಾ ಮೈದಾನದ ಕ್ರೀಸ್ ವಿಭಾಗದಲ್ಲಿ ಧಾವಿಸಿದಂತ ಆಟಗಾರರು ವಿನಯ್ ಜತೆಯಾಗಿ ಸುಜಿತ್. ಮತ್ತೆ ಉತ್ತಮವಾದ ಜಾನ್ಮೆ ಆಟ. ಖಂಡಿತವಾಗಿಯೂ ಈ ತರದ ಆಟಗಳು ಯಾವತ್ತು ಮೈದಾನದ ಭಾಗದಲ್ಲಿ ಸೇರಿಕೊಳ್ಬೇಕು. ಕಾರಣ ಗರಿಷ್ಠ ಅನ್ನೋದು ಯಾವತ್ತೂ ಇರುವುದಿಲ್ಲ. ಅದೃಷ್ಟ ಅನ್ನೋದು ಇದ್ರೆ ಗೆಲುವು ಖಂಡಿತವಾಗಿ ಖಚಿತವಾಗಿ ವಾಲಬಹುದು ಅನ್ನುವ ನಿರ್ಧಾರದೊಂದಿಗೆ ದಾಂಡನ್ನು ನಿಭಾಯಿಸಿದ್ದಾರೆ ವಿನಯ್. ಅತ್ಯುತ್ತಮವಾದ ಜೋಡಿಯಾಗಿ ಧಾವಿಸಿಕೊಂಡು ಬಂದಂತ ಈರುವರು ಉತ್ತಮವಾದ ಸ್ಪೆಲ್ ವಿಭಾಗದಲ್ಲಿ ಸುಜಿತ್ ರವರು ದಾಳಿಯನ್ನು ನಡೆಸಬೇಕಾದ್ರೆ ಈ ನಮ್ಮ ಒಂದು ಪಂದ್ಯಾಟದ ಉತ್ತಮವಾದ ಚಿತ್ತರವನ್ನು ಬಿತ್ತರಿಸುವ ಕಾರ್ಯದಲ್ಲಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನದೊಂದಿಗೆ ದಾಂಡನ್ನು ನಿಭಾಯಿಸಿದರು ವಿನಯ್. ಖಂಡಿತವಾಗಿ ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ಗಣೇಶ್ ರವರು ಮನಮೋಹಕ ಶೈಲಿಯ ಉತ್ತರವನ್ನು ನೀಡಿದ್ದಾರೆ. ಸ್ಟಂಪ್ ಔಟ್ ರೂಪದಲ್ಲಿ ಉತ್ತರೀಯ ಪತನವಾಗಿದೆ. ಆಟಕ್ಕೆ ಅಂತ್ಯವಾಗಿದೆ. ಎಸ್ ಎಸ್ ಇಲ್ಲಿ ಅಂಪೈರ್ ಅವರ ತೀರ್ಮಾನ ಅಂತಿಮವಾಗಿರುತ್ತದೆ. ಈ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಹೋಗಲೇಬೇಕು. ಕಾರಣ ತಮ್ಮ ಲೋಪವಿಲ್ಲದ ಚಿತ್ತಾರದ ಉತ್ತಮವಾದ ತೀರ್ಪನ್ನು ನೀಡಿದಂತೆ ಇರುವರು ತೀರ್ಪುಗಾರರು ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ. ಆಕರ್ಷಣೀಯ ತೀರ್ಪನ್ನು ನೀಡಿದಂತ ಅರುಣ್ ಕೊಡ್ಡೆಡ್ಕ, ಅದೇ ರೀತಿಯಾಗಿ ಗಣೇಶ್ ಪದವು, ಇವರಿಗೆ ಈ ಒಂದು ಪಂದ್ಯಾಟದ ಪರವಾಗಿ ನಾವು ಕೊಂಡಾಡಲೇಬೇಕು. ಅತ್ಯುತ್ತಮವಾದ ಲೈನ್ ಅಂಪೈರ್ಗಳಾಗಿ ಸಹಕರಿಸಿದಂತ ಎಲ್ಲ ಆಟಗಾರರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸುತ್ತಾ ಎಸ್ ಅಂಪೈರ್ ಎಸ್ ಔಟ್. ದಿಸ್ ಈಸ್ ದ ಫೈನಲ್ ಡಿಸಿಷನ್ ಫಾರ್ ಹಿಯರ್. ಒನ್ಸ್ ಅಗೇನ್ ದಯವಿಟ್ಟು ನೂತನ ದಾಂಡಿಗ ಆಗನ ಆಗಲೇಬೇಕು. ಎಸ್
ಅಹಂಕಾರ ಮತ್ತು ಸಂಸ್ಕಾರ ಅನ್ನುವ ಮಾತು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಹಂಕಾರವೆನ್ನುವುದು ತಾನು ಇರುವ ಜಾಗದಲ್ಲಿ ತನ್ನ ದುಡ್ಡಿನ ಬಲದೊಂದಿಗೆ ಆಹ್ವಾನಿತ ಮಾತುಗಳನ್ನು ಆಡಿದರೆ ತನ್ನನ್ನು ತಾನೇ ತಲೆದಗ್ಗಿಸುವಂತೆ ಮಾಡುತ್ತದೆ. ಆದರೆ ಸಂಸ್ಕಾರ ಅನ್ನುವುದು ಇನ್ನೊಬ್ಬರಿಂದ ಕಲಿತಾಗ ತಾನು ಮರ್ಯಾದೆ ಕೊಡುವ ಎತ್ತ ಅಪ್ಪ ಅಮ್ಮನಿಂದ ಗೌರವ ಸಿಗುತ್ತದೆ ಅನ್ನುವ ಮಾತಿನೊಂದಿಗೆ ಇಲ್ಲಿ ಉತ್ತಮವಾದ ದಾಳಿ, ದಾಂಡುವಿನ ನಡುವೆ ವಂಚನೆ ಸಾಗಿ ಬಂದಾಗ ಆರಂಭಿಕ ಓವರ್ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 7. ಕಾದು ನೋಡೋಣ. 12 ಚೆಂಡುಗಳ ಆಟ ಬಾಕಿ ಇದೆ. ಈ 12 ಚೆಂಡುಗಳ ಆಟ ಬಾಕಿ ಇರುವಾಗ ದಾಳಿಗಾರಿಕೆ ವಿಭಾಗದಲ್ಲಿ ಸೇರಿಕೊಳ್ಳಲು ಇರುವ ದಾಳಿಗಾರ ಛೋಟಾ ಕಿಲಾಡಿ ಯಾನೆ ಬಿಗ್ ಕಿಲಾಡಿ. ಎಸ್ ಅಂಪೈರ್ ಫಸ್ಟ್. ಮೂರು ಓವರ್ಗಳಿಗೆ ಸೀಮಿತವಾಗಿರುವ ಈ ಪಂದ್ಯಾಟದಲ್ಲಿ ಕಡಂದಲೆ ಪ್ರೀಮಿಯರ್ ಲೀಗ್ 2025 ಅನ್ನುವುದು ಈ ಒಂದು ದಾಖಲೆಯ ರೆಕಾರ್ಡ್ ಬುಕ್ ಅಲ್ಲಿ ಸೃಷ್ಟಿಯಾಗಿದೆ. ಕಾರಣ ಈ ಒಂದು ಲೈವ್ ಕ್ಯಾಪ್ಚರ್ ನಲ್ಲಿ ಯಾವ ತನಕ ಇರುತ್ತೋ ಅಷ್ಟರ ತನಕ ಕಡಂದಲೆ ಅನ್ನುವ ಮಣ್ಣಿನ ಹೆಸರು ಯಾವತ್ತೂ ಅಳಿಸಿ ಹೋಗುವುದಿಲ್ಲ. ಈ ಒಂದು ತುಳುನಾಡು ವಾರ್ತೆ ಅನ್ನುವ ಮಾಧ್ಯಮದಲ್ಲಿ ಸಕ್ರಿಯವಾಗಿ ಪ್ರಸಾರವಾಗಿದೆ. ಇಲ್ಲಿ ನೋಡಿ, ಆರಂಭದ ಚೆಂಡು ಅಡ್ಡ ಚೆಂಡು, ಹತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನುವಾಗ ಈ ಹಿಂದಿನ ಇನ್ನಿಂಗ್ಸ್ ಹತ್ತೆ ಅನ್ನುವುದು ಒಂದು ಕಡೆ ಸ್ಕಂದ KKSಗೆ ಆದರೆ ಇನ್ನೊಂದು ಕಡೆ ಸಸ್ಯಕಾಲ ಅನ್ನುವುದು ತೀರ್ಮಾನವಾಗಬೇಕಾದ್ರೆ ಪ್ರಜ್ವಲ್ ತಂಡದ ಆಟಗಾರರು ಇಲ್ಲಿ ಗೋಚರಣೆ ಆಗ್ತಿದ್ದಾರೆ. ಖಂಡಿತವಾಗಿಯೂ ಇಲ್ಲಿ ಆರ್ಭಟದೊಂದಿಗೆ ತಂಡವನ್ನು ಕಟ್ಟಿಕೊಂಡು ಬಂದ ತಕ್ಷಣದಲ್ಲಿ ಪ್ರಖ್ಯಾತರವರು ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಳ್ತಿದ್ದಾರೆ. ಆರಂಭದ ಚೆಂಡು ಅಡ್ಡ ಚೆಂಡಾಗಿತ್ತು. ತದನಂತರ ಎಸೆದ ಚೆಂಡು ನೇರವಾಗಿ ದಾಂಡುವಿಗೆ ಸಂಪರ್ಕವಾದಾಗ ಬಲ ವಿಭಾಗದಲ್ಲಿ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಸೇರಿಕೊಳ್ತಿದೆ. ಉತ್ತಮವಾದ ಓಟಕ್ಕೆ ಅವಕಾಶವಿದೆ. ಇಲ್ಲಿ ಆರ್ಭಟದ ಆಟಕ್ಕೆ ಸಾಕ್ಷಿಯಾದಂತಹ ಕ್ಷಣ. ಸೋಮಶೇಖರ್ ಅವರು ಬಿರುಸಿನ ಹೊಡೆತಕ್ಕೆ ಮನ ಮಾಡುತ್ತಿದ್ದಾರೆ. ಎಡವಟ್ಟು ಮಾಡಿಕೊಂಡಾಗ ಚೆಂಡು ದಾಂಡುವಿನ ನಡುವೆ ಸಂಪರ್ಕವಾಗದೆ ಯಾವುದೇ ಅವಕಾಶವಿಲ್ಲದೆ ಇಲ್ಲಿ ಓಟಕ್ಕೆ ಅವಕಾಶ ಇಲ್ಲ ಅನ್ನುವ ಸಂಪಾದನೆ ಪ್ರಖ್ಯಾತರವರ ಪಾಲಿಗೆ ಅರ್ಥಾತ್ ಡಾಟ್ ಡೆಲಿವರಿ. Very good spell on the right one. No, this time is the batsman miscollected for. Once again, good spell, good hit. What happened? What happened? Now magic spell. But I allotted once again for he decided. But next ball will be collected. Good hit on the big side. That is the goes to outside. That is the 6th number 1. ಲಾಸ್ಟ್ ಬಾಲ್ ಪ್ರಖ್ಯಾತರವರ 4ನೇ ಚೆಂಡನ್ನು ಎದುರಿಸಿದಾಗ ಸೋಮಶೇಖರ್ ಅವರ ದಂಡಿನಲ್ಲಿ ಬಂದಿತ್ತು ಅರ್ಭಟದ ಸಿಕ್ಸರ್. ಸೀಮಾಗೆರೆಯನ್ನು ದಾಟಿದಾಗ 6 ಅನ್ನೋ ಮೊತ್ತ ಸೇರಿಕೊಳ್ತಿದೆ. ಇಲ್ಲಿ ನೋಡಿ, ಮನಮೋಹಕ ಶೈಲಿಯ ದಂಡನೆ. ತಾನು ಎದುರಿಸಿದ್ದು ಸಿಕ್ಸರ್ಗೆ ಅಟಿಸಿದ ಚೆಂಡಿನ ನಂತರ ಬದಲಾಗಿ ಇಲ್ಲಿ ಜಾನ್ಮೆ ಆಟಕ್ಕೆ ಮನ್ನಣೆ ಮಾಡ್ತಿದ್ದೇನೆ. ಜಸ್ಟ್ ಲಿಟಿಲ್ ಪುಷ್ ಮಾಡಿದಾಗ ಎಡ ವಿಭಾಗದಲ್ಲಿ ಚೆಂಡು ಡೀಪ್ ಸ್ಕ್ವೇರ್ ಭಾಗದಲ್ಲಿ ಸೇರಿಕೊಳ್ತಿದೆ. ಇಲ್ಲಿ ಅಂತಿಮವಾಗಿ ತಂಡದ ಮೊತ್ತ ದಾಖಲಾಗ್ತಿದೆ 16. ತಂಡದ ಮೊತ್ತ 16. ಇನ್ನು ಬೇಕಾಗಿದೆ 11. 7ರ ಮುಂದೆ ಬೇಕಾಗಿದೆ 11. ಬಲಿಷ್ಠ ದಂಡನೆ ಒಂದು ಸೇರಿಕೊಳ್ತಿದೆ. ಇಲ್ಲಿ ವೈಫಲ್ಯ, ರಕ್ಷಕ ಮಾಡಿದ ವೈಫಲ್ಯದೊಂದಿಗೆ ದಂಡಕ್ಕೆ ಅವಳಿ ಸಂಪಾದನೆ ಆಗಿದೆ. ಎಸ್, ಐ ಥಿಂಕ್ಸ್ ನೌ 6 ಬಾಲ್ ರಿಮೈನಿಂಗ್ 9 ರನ್. ಆರರ ಮುಂದೆ ಬೇಕಾಗಿದೆ 9. ಪ್ರಜ್ವಲ್ ಅನ್ನುವ ದಯವಿದು ವಿನಯ್ ಎಲ್ಲ ಹೊಡಿಚ್ಚಿ ಮೂಜವಾರದ ಮ್ಯಾಚ್. ಎಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಇರು ಸ್ಪಂದನ ಆಯರ್ ಬಂದ ನಂಬಿಕೆ. ನೆಕ್ಸ್ಟ್ ಮ್ಯಾಚ್ ಓಕೆ. ಎಸ್, ರೆಡಿ ಟು ದ ನೆಕ್ಸ್ಟ್ ಮ್ಯಾಚ್. ನಂದನೇಶ್ವರ ವಿರುದ್ಧವಾಗಿ ಸ್ಕಂದ ಸಿಕ್ಸರ್ಸ್. Please come to the panel, both captains. Who is the toss winner? Decided for. Our guest is ready here. Surendra Bhatt is already ready for here. Please come to the immediate urgent call for once again. Nandaneshwara and
ಸ್ಕಂದ ಸಿಕ್ಸರ್ಸ್ ಬೋತ್ ಕ್ಯಾಪ್ಟನ್ಸ್. ಇಲ್ಲಿ ಅಡ್ಡ ಚೆಂಡುಗಳ ದಾಳಿ. ದಯವಿಟ್ಟು ನಂದನೇಶ್ವರ ಟೀಮ್ ಕ್ಯಾಪ್ಟನ್ ಐನತ್ ಬೇಗ ಬರೋದು. 6 ಮುಂದೆ 8 ಬೇಕಾಗಿದೆ. 6 ಮುಂದೆ 8 ಬೇಕಾಗಿದೆ. ಕಾದು ನೋಡೋಣ. ಇಲ್ಲಿ ಗೆದ್ದರೆ ನೇರವಾಗಿ ಫೈನಲ್ಗೆ, ಇಲ್ಲಿ ಸೋತರೆ ನೇರವಾಗಿ ಸೆಮಿಫೈನಲ್ಗೆ. ಉತ್ತಮವಾದ ಸ್ಪೆಲ್. ಮತ್ತೆ ದಾಳಿಯಲ್ಲಿ 1 ಸೇರಿಕೊಳ್ತಿದೆ. ಇನ್ನು 5 ಮುಂದೆ ಬೇಕಾಗಿದೆ 7. ತಂಡದ ಮತ್ತೆ 20 ಯಾರಿಗಂಟು ಈ ಆಪತ್ತು. ಈ ಆಪತ್ತಿನ ನಡುವೆ ಇಲ್ಲಿ ಜಯದ ಕರೆಗಂಟು. ಪಲಾಟು ದಂಡನೆ ಬಲ ವಿಭಾಗದಲ್ಲಿ 1 ಸೇರಿಕೊಳ್ತಿದೆ. 1 ಸೇರಿಕೊಂಡಾಗ ಅವಳಿಗೆ ಕರೆ ಇದೆ ನೋಡಿ. ಇಲ್ಲಿ ಚುರುಕಿನ ಓಡಾಟಗಳು ಸಾಗಿ ಬರ್ತಿದೆ. ಖಂಡಿತವಾಗಿಯೂ ಜನ್ಮೆಯ ಬಲಾಟಿ ದಂಡನೆ ಓರ್ವ ಅನುಭವಿ ಆಟವನ್ನು ಆಡ್ತಿದ್ದಾನೆ ಸುಜೀತ. ಈ ಬಾರಿ ಸುಜೀತ್ರವರ ಆರ್ಭಟದೊಂದಿಗೆ ಎಲಿಮಿನೇಟರ್ ವಿಭಾಗದ ನಾಣ್ಯ ಚಿಮ್ಮಿಕೆಯನ್ನು ನಮ್ಮ ಈ ಒಂದು ಪಂದ್ಯಾಟದ ಅತಿಥಿ ಗಣ್ಯರ ಸಾಲಿನಲ್ಲಿ ಇದ್ದಂತಹ ಶ್ರೀಯುತ ಸುರೇಂದ್ರ ಭಟ್ ರವರೇ ನೆರವೇರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಪಂದ್ಯದ ವೀಕ್ಷಕ ಬಂಧುವಾಗಿ ನಮ್ಮ ಜೊತೆ ಸೇರ್ಕೊಳ್ತಿದ್ದೀರಾ. ಗಣ್ಯಾದಿ ಸಾಲಿನಲ್ಲಿ ನೀವಿದ್ದೀರಾ. ಮುಂದಿನ ಪಂದ್ಯಾಟದ ವೀಕ್ಷಕ ಬಂಧುವಾಗಿ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದೀರಾ. ಎಸ್, ಇಲ್ಲಿ ಪುರಸ್ಕೃತ ಇತ್ತು, ಆದರೆ ಎಡವಟ್ಟು. ಗುಟರಕ್ಷಕ ವಿನ್ಸನ್ ಮಾಡಿದ ತಪ್ಪು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ನಿರ್ಧರಿತ ಅಂತಿಮ ಕ್ಷಣದಲ್ಲಿ ಗೂಟ ರಕ್ಷಕನಿಗೆ ಬಂದಿತ್ತು ಕ್ಯಾಚ್. ಆದರೆ ಎಡವಟ್ಟು ಮಾಡಿದಾಗ ವೈಫಲ್ಯದೊಂದಿಗೆ ಕ್ಯಾಚ್ ಅನ್ನು ಕೈ ಚೆಲ್ತಿದ್ದಾರೆ. ಎಸ್, 3 ಮುಂದೆ ಬೇಕಾಗಿದೆ 5. ಬಿರುಸಿನ ದಂಡನೆ. ಎಸ್, ಇಲ್ಲಿ ಮ್ಯಾಜಿಕ್ ಸ್ಪೆಲ್. 2 ಮುಂದೆ ಬೇಕಾಗಿದೆ 4. 2 ಮುಂದೆ ಬೇಕಾಗಿದೆ 4. ಎಲ್ಲರ ಹೃದಯದ ಬಡಿತ. Somasekara, he is a hitman. He is the one of the army. Now going to enter the final. Virtual Gladiator is on the match. Now enter the final. Yes, 2 ತಂಡಗಳಿಗೂ ವಂದನೆಗಳು. ಆದರೆ ಸೋತೆ ಅನ್ನುವ ಮನದಲ್ಲಿ ಮಂದಾಸ ಬೇಡ. ಕಾರಣ ನಿಮಗೆ ಇನ್ನೊಂದು ಅವಕಾಶ ಒದಗಿ ಬಂದಿದೆ. ಆ ಅವಕಾಶದಲ್ಲಿ ನೀವು ವಿಜಯಶಾಲಿಯಾದರೆ ಮುಂದಿನ ಹಂತಕ್ಕೆ ಇದೇ ತಂಡದ ಎದುರು ಆಡಲಿಕ್ಕೆ ಅವಕಾಶ ಒದಗಿ ಬರಬಹುದು. ಕಾರಣ ಈ ಇಂದಿನ ಪಂದ್ಯಾಟ ನಡೆಯಬೇಕಾಗಿರುವುದು, ಮುಂದಿನ ಪಂದ್ಯಾಟ ನಡೆಯಬೇಕಾಗಿರೋದು ನಂದನೇಶ್ವರ ವಿರುದ್ಧವಾಗಿ ಸ್ಕಂದ ಸಿಕ್ಸರ್ಸ್. ನಿಮ್ಮ ಆತ್ಮೀಯ ಮಿತ್ರ ಶ್ರೀಯುತ ಸುರೇಂದ್ರ ಭಟ್ ಇವರ ವೀಕ್ಷಕ ವಿವರಣೆ ನಿಮ್ಮ ಮುಂದೆ ರಮಣಿಸಲಿಕ್ಕಿದ್ದೇನೆ. ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾರ್ಟ್ಲಿ ವೆಲ್ಕಮ್ ಫಾರ್ ಯು. ಇದುವರೆಗೆ ಅತ್ಯುತ್ತಮವಾದ ವೀಕ್ಷಕರು ಮಾಡಿದಂಥ ಸಂತೋಷ್ ಅವರಿಗೆ ಧನ್ಯವಾದಗಳು. ತಮ್ಮ ವೀಕ್ಷಕರಿಂದ ನಮ್ಮೆಲ್ಲ ಮನ ಸಂತೋಷಗೊಳಿಸಿದ ನಿಮಗೆಲ್ಲರ ಕ್ರಿಕೆಟ್ ಆಟಗಾರರ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಇದೀಗ 2ನೇ ಸೆಮಿಫೈನಲ್ ಪಂದ್ಯಾಟ ನಡೀತಾ ಇದೆ. ಸ್ಕಂದ ಸಿಕ್ಸರ್ಸ್ ವಿರುದ್ಧವಾಗಿ ನಂದನೇಶ್ವರ ತಂಡ. ಸ್ಕಂದ ರಂಜರ್ಸ್ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಿಯಾಗಿ ತಮ್ಮ ಕ್ಷೇತ್ರರಕ್ಷಣೆ ಆಯ್ದುಕೊಂಡಿದ್ದಾನೆ. 2ನೇ ಸೆಮಿಫೈನಲ್ ಪಂದ್ಯಾಟ ಈಗಾಗಲೇ ಪ್ರಜ್ವಲ್ ತಂಡ ಮೊದಲ ಸೆಮಿಫೈನಲ್ ಪಂದ್ಯ ವಿಜಯಿಯಾಗಿ ಫೈನಲ್ ಹಂತಕ್ಕೆ ಸೇರ್ಪಡೆಗೊಂಡಿದೆ. ಕಡಂದರೆ ಪ್ರೀಮಿಯರ್ ಲೀಗ್ 2025 4ನೇ ವರ್ಷದ ಕ್ರಿಕೆಟ್ ಪಂದ್ಯಾಟ ತುಂಬ ಅದ್ದೂರಿಯಾಗಿ ನೇರ ಪ್ರಸಾರದೊಂದಿಗೆ ಇವತ್ತು ಕ್ರಿಕೆಟ್ ಪಂದ್ಯಾಟ ಆರಂಭ ಆಗ್ತಾ ಇದೆ. ನಿರಂತರವಾಗಿ 4 ವರ್ಷಗಳಿಂದ ತುಂಬ ಶಿಸ್ತುಬದ್ಧವಾಗಿ KPL ಪಂದ್ಯವನ್ನು ಆಯೋಜನೆ ಮಾಡ್ಕೊಂಡು ಬಂದಿರುವಂಥ ಕಡಂದರೆ ಪ್ರೀಮಿಯರ್ ಲೀಗ್ನ ಎಲ್ಲ ಫ್ರೆಂಡ್ಸ್ ಕ್ರಿಕೆಟ್ ತಂಡದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸಿದ್ದೇವೆ. ಇದೀಗ 2ನೇ ಸೆಮಿಫೈನಲ್ ಪಂದ್ಯಾಟ ಆರಂಭ ಆಗ್ತಾ ಇದೆ.
ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಪಕ್ಕದಲ್ಲಿ ಸ್ಕೋರರ್ ಒಬ್ರು ದಯವಿಟ್ಟು ಬರಬೇಕು ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ. ಸ್ಕೋರರ್ ಯಾರಾದ್ರೂ ಒಬ್ರು ಅನುಭವಿ ಸ್ಕೋರರ್ ಇಲ್ಲಿ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ. ಇದೀಗ ಎರಡನೇ ಸೆಮಿಫೈನಲ್ ಪಂದ್ಯಾಟ ನಡೀತಾ ಇದೆ. ಇವತ್ತಿನ ತುಳುನಾಡು ವಾರ್ತೆಯ ಯೂಟ್ಯೂಬ್ ಚಾನೆಲ್ನಲ್ಲಿ KPL ಪಂದ್ಯಾಟ ನೇರ ಪ್ರಸಾರ ಆಗ್ತಾ ಇದೆ. ಈಗಾಗಲೇ 6,000ಕ್ಕೂ ಅಧಿಕ ವೀಕ್ಷಕರು ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತಿನ KPL ಪಂದ್ಯವನ್ನು ವೀಕ್ಷಣೆ ಮಾಡಿದ್ದಾರೆ. ಇಲ್ಲಿ ಅದೆಷ್ಟೋ ಕ್ರೀಡಾಪಟುಗಳು ವೀಕ್ಷಣೆ ಮಾಡ್ತಾ ಇದ್ರೆ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತಿನ ಪಂದ್ಯವನ್ನು ತುಂಬ ಚಂದವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲ ವೀಕ್ಷಕರಿಗೂ ಆಫ್ಲೈನ್ ಮತ್ತು ಆನ್ಲೈನ್ ವೀಕ್ಷಣೆ ಮಾಡಿದಂಥ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಕಲಾವಿ ನಮ್ಮೆಲ್ಲ ಕಲಾ ಆಟಗಾರರಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾ ಅಭಿಮಾನಿಗಳಿಗೆ ಇದೀಗ ಎರಡನೇ ಸೆಮಿಫೈನಲ್ ಪಂದ್ಯಾಟ ನಡೀತಾ ಇದೆ. ನಂದನೇಶ್ವರ ತಂಡದ ಆರಂಭಿಕ ಆಟಗಾರರಾಗಿ ಹನ್ನೆರಡನೇ ಆಟಗಾರ, ಎರಡೂ ತಂಡದ 12ನೇ ಆಟಗಾರ ಮತ್ತು ಇಲ್ಲಿ ನಮ್ಮೊಂದಿಗೆ ಸ್ಕೋರರ್ ಆಗಿ ಸಹಕರಿಸಬೇಕು ವಿನಂತಿ ಮಾಡ್ಕೊಳ್ತೇವೆ. 12ನೇ ಆಟಗಾರ ಪ್ಲಸ್ ಸ್ಕೋರರ್ ಆಗಿ ಬರಬೇಕು ದಯವಿಟ್ಟು. ಸ್ಕೋರರ್ ದಯವಿಟ್ಟು ಇಲ್ಲಿ ಬರಬೇಕು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪ್ರಜ್ವಲ್ ತಂಡದ ಓರ್ವ ಆಟಗಾರ ದಯವಿಟ್ಟು ಇಲ್ಲಿ ಸ್ಕೋರರ್ ಆಗಿ ಬರಬೇಕು ದಯವಿಟ್ಟು. ಸ್ಕೋರರ್ ಬರಿ ಬಲೆ ಬೇಗ. 1 ನಿಮಿಷ ಅಂಪರ್ಸ್, 1 ನಿಮಿಷ ರೆಡಿ ಆಯ್ತು ಜಿಮ್ಮುಲು. ಬರಲಿ ಒಂದು ನಿಮಿಷ ತರಲಿ ಸ್ಟಾರ್ಟ್ ಮಾಡ್ಬಿಡ್ಚಿ. ನಮ್ಮೊಂದಿಗೆ ಪ್ರಜ್ವಲ್ ತಂಡದ ಸೋಮಶೇಖರ್ ಸ್ಕೋರರ್ ಆಗಿದ್ದಾರೆ. ಈ ಪಂದ್ಯದ ಆರಂಭಿಕ ಎಸೆತಗಾರರಾಗಿ ಸ್ಕಂದ ಎರಡನೇ ತಂಡದ ಪರವಾಗಿ ಒಂದು ನಿಮಿಷ ಓಕೆ ರೆಡಿ. ಆರಂಭಿಕ ಆಟಗಾರರಾಗಿ ತಿಲಕ್ ಮತ್ತು ಸಚಿನ್, ಸ್ಟ್ರೈಕ್ ಹ್ಯಾಂಡಲ್ಲಿ ತಿಲಕ್, ಸ್ಟ್ರೈಕ್ ಹ್ಯಾಂಡಲ್ಲಿ ಸಚಿನ್. ಈ ಮಧ್ಯೆ ಮೊದಲ ಎಸೆತ ಅತ್ಯುತ್ತಮವಾದಂಥ ಎಸೆತ, 1 ರನ್ ಕೂಡ 2 ರನ್ನಿಗೆ ಓಡಾಟ. ಈ ಮಧ್ಯೆ ಸಚಿನ್ ಮತ್ತು ತಿಲಕ್ ನಡುವೆ 2 ರನ್ಗಳ ಸೇರ್ಪಡೆ ಆಗಿದೆ. ಆರಂಭಿಕ ಎಸೆತಗಾರರಾಗಿ ಸ್ಕಂದ ಸಿಕ್ಸರ್ ತಂಡದ ಕಡೆಯಲ್ಲಿ ಪುನೀತ್ ಓರ್ವ ಅನುಭವಿ ಎಸೆತಗಾರ, ಆಲ್ರೌಂಡರ್ ಎಸೆತಗಾರ, ಭರವಸೆಯ ಆಟಗಾರ ಸ್ಕಂದ ಅರೇಂಜರ್ಸ್ ತಂಡದ ಪರವಾಗಿ ಮೊದಲ ಓವರ್ನ 2ನೇ ಎಸೆತಿದ್ದಕ್ಕೆ ಮತ್ತೊಮ್ಮೆ ತೆಲಗೈ ಆಟಗಾರ ತಿಲಕ್ ಅವರಿಗೆ, ಎಡಗೈ ಆಟಗಾರ ತಿಲಕ್, ರೈಟ್ ಮಾಡಿದ ವಿಕೆಟ್ ಈ ಮಧ್ಯೆ ಪುನೀತ್ ಅವರಿಂದ. ಈ ಮಧ್ಯೆ ಉತ್ತಮವಾದಂಥ ಎಸೆತ, ಅಲ್ಲಿ ಅಷ್ಟೇ ಉತ್ತಮವಾದ ಶತರಕ್ಷಣೆ. ಆದರೆ ಪ್ರಶಾಂತ್ ಅವರಿಂದ 1 ರನ್ ತಡೆಯುವಲ್ಲಿ ಯಾವುದೇ ಸಾಧ್ಯ ಆಗಿಲ್ಲ. 1 ರನ್ಗಳ ಸೇರ್ಪಡೆಯಿಂದ ತಂಡದ ಇದೀಗ 3 ರನ್ ಕಾಣಿಸ್ಕೊಳ್ತಾ ಇದ್ದೇವೆ. ಪುನೀತ್ ಈ ಮಧ್ಯೆ ಮತ್ತೊಮ್ಮೆ ಮೊದಲ ಓವರ್ನ 3ನೇ ಎಸೆತವನ್ನು ಎಸೆತಾ ಇದ್ದಾರೆ ಸಚಿನ್ ಅವರಿಗೆ. ಇದೀಗ ಮೊದಲ ಎಸೆತವನ್ನು ಎದುರಿಸಕ್ಕೆ ಸಿದ್ಧರಾಗಿದ್ದಾರೆ ಸಚಿನ್ ಪುನೀತ್ ಅವರಿಂದ. ಪುನೀತ್ ಟು ಸಚಿನ್, ಈ ಮಧ್ಯೆ ರೈಟ್ ಮಾಡಿದ ವಿಕೆಟ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಉತ್ತಮವಾದಂಥ ಎಸೆತಗಾರಿಕೆ, ಚೆಂಡು ಸ್ಟೀಮರ್ ಎತ್ತ 1 ರನ್ ಕೂಡಿ ಹಾಕಿದ್ದಾರೆ. ಅತ್ಯುತ್ತಮವಾದಂಥ ಕಣಂದಲೆಯ ಮತ್ತು ಕ್ರೀಡಾಂಗಣದಲ್ಲಿ KPL
ಕಡಂದಲೆ ಪ್ರೀಮಿಯರ್ ಲೀಗ್ 4ನೇ ವರ್ಷದ ಪಂದ್ಯಾಟ ನಡೀತಾ ಇದೆ. ಈಗ ಮತ್ತೊಮ್ಮೆ ಎಡಗೈ ಆಟಗಾರ ತಿಲಕ್ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ಈ ಮಧ್ಯೆ ಉತ್ತಮವಾದಂತ ಎಸೆತ, ಅಷ್ಟೇ ಉತ್ತಮವಾದ ವಿಕೆಟ್ ನಿರ್ಮಾಣ ಓಟ, ರಕ್ಷಣಾತ್ಮಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತಿಲಕ್ ಅವರಿಂದ. ತಂಡದ ಕ್ಯಾಪ್ಟನ್ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ನಾನ್ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ತಿಲಕ್. ಮತ್ತೊಮ್ಮೆ ಪುನೀತ್ ತಮ್ಮ ಕ್ಷೇತ್ರರಕ್ಷಣೆ ಸಜ್ಜುಗೊಳಿಸ್ತಾ ಇದ್ದಾರೆ. ಮೊದಲ ಓವರ್ನ 5ನೇ ಎಸೆತವನ್ನು ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ಉತ್ತಮವಾದಂಥ ಬ್ಯಾಟಿಂಗ್ ಆನ್ಲೈನ್ ಕಡೆಯಲ್ಲಿ ಈ ಮಧ್ಯೆ 1 ರನ್ಗಳ ಸೇರ್ಪಡೆ, ಅಷ್ಟೇ ಉತ್ತಮವಾದ ಕ್ಷೇತ್ರರಕ್ಷಣೆ ಅಲ್ಲಿ ಸ್ಕಂದ ಸಿಕ್ಸರ್ಸ್ ಕಡೆಯಿಂದ ಸೀಮಾ ರೇಖೆ ಬದಿಯಲ್ಲಿ 1 ಎಸೆತ ಬಾಕಿ ಇದೆ. 1 ಎಸೆತ ಬಾಕಿ ಇದೆ. ಮಧ್ಯೆ ನಮ್ಮೊಂದಿಗೆ ಸ್ಕೋರ್ ಆಗಿ ಸೋಮಶೇಖರ್. ಪುನೀತ್ ಮೊದಲ ಓವರ್ನ ಕೊನೆಯ ಎಸೆತ ಎಡಗೈ ಆಟಗಾರ ಪುನೀತ್. ಈ ಮಧ್ಯೆ ಉತ್ತಮವಾದಂಥ ಬ್ಯಾಟಿಂಗ್, ಉತ್ತಮವಾದಂಥ ಎಚ್ಚರಿಕೆಗಾರಿಕೆ. ಆದರೆ ಮೊದಲ ವಿಕೆಟ್ ಪತನ ಆಗ್ತಾ ಇದೆ. ಆರಂಭಿಕ ಆಟಗಾರ ತಿಲಕ್ ಅವರ ವಿಕೆಟ್ ಅಲ್ಲಿ ಪತನ ಕಾಣ್ತಾ ಇದ್ದೇವೆ. ಈ ಮಧ್ಯೆ ಮೊದಲ ಒಂದು ಆಘಾತವನ್ನು ನೀಡಿದ್ದಾರೆ ಪುನೀತ್ ತಮ್ಮ ಅತ್ಯುತ್ತಮವಾದ ಎಚ್ಚರಿಕೆಗಾರಿಕೆ ಮೂಲಕ. ತಿಲಕ್ ಅವರು ವಿಕೆಟ್ ಪಡೆಯುವ ಮೂಲಕ ಮೊದಲ ಒಂದು ಆಘಾತ ನೀಡಿದ್ದಾರೆ ಪುನೀತ್. ಈ ಮಧ್ಯೆ 1 ವಿಕೆಟ್ ನಷ್ಟೊಂದಿಗೆ ನಂದನೇಶ್ವರ ತಂಡದ ಸ್ಕೋರ್ ಬೋರ್ಡ್ ನಲ್ಲಿ 6 ರನ್ಗಳ ಸೇರ್ಪಡೆಯಾಗಿದೆ. ಉತ್ತಮವಾದಂತಹ ಎಸೆತಗಾರಿಕೆಯನ್ನು ಮಾಡಿದ್ದಾರೆ ಪುನೀತ್. ಯಾವುದೇ ದೊಡ್ಡ ಹೊಡೆತಗಳಿಗೆ ತನ್ನ ಎಸೆತಗಾರಿಕೆಯನ್ನು ನೀಡದೆ ಕೇವಲ 1 ಮತ್ತು 2 ರನ್ ಕೂಡಿ ಹಾಕಂತ ಒಂದು ಲಯಬದ್ಧವಾದಂತಹ ಎಸೆತಗಾರಿಕೆಯನ್ನು ಮಾಡಿದ್ದಾರೆ. ಇದೀಗ 2ನೇ ಓವರ್ ಎಸೆಯುವಲ್ಲಿ ಸ್ಕಂದ ತಂಡದ ಕಡೆಯಲ್ಲಿ ಇನ್ನೋರ್ವ ಅತ್ಯುತ್ತಮವಾದಂತಹ ಎಸೆತಗಾರ ತಂಡದ ಅನುಭವಿ ಆಟಗಾರ ಸಂತೋಷ್ ಎಲ್ಲವನ್ನು ಅಳತೆ ಮಾಡಿ ತನ್ನ ಎಸೆತಗಾರಿಕೆ ಬೌಲಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ದೊಡ್ಡ ರನ್ಗಳ ಸಂಖ್ಯೆಯನ್ನು ಕಾಣ್ತಾ ಇಲ್ಲ. ಮೊದಲ ಓವರ್ನಲ್ಲಿ 6 ರನ್ಗಳು ಮಾತ್ರ ರನ್ಗಳಾಗಿದೆ. ತಂಡದ ಮೊತ್ತ 6, 1 ವಿಕೆಟ್ ನಷ್ಟೊಂದಿಗೆ. ಈಗ ಸ್ಟ್ರೈಕ್ ಎಂಡ್ ಅಲ್ಲಿ ಸಚಿನ್ ತಿಲಕ್ ಅವರ ಸ್ಥಾನದ ಇನ್ನೋರ್ವ ಆಟಗಾರ ಸಚಿನ್. ಸ್ಟ್ರೈಕ್ ಎಂಡ್ ಅಲ್ಲಿ ಸಚಿನ್ ಎಸೆತಗಾರ ಸ್ಥಾನದಲ್ಲಿ ಇವರು ಅತ್ಯುತ್ತಮವಾದಂತಹ ಎಸೆತಗಾರ ಮೋಹನ್. ಈ ಮಧ್ಯೆ ಸಚಿನ್ ಅವರಿಗೆ ಮೋಹನ್ ಎಸೆತಗಾರಿಕೆ ಮಧ್ಯೆ ಉತ್ತಮವಾದಂತಹ ಎಸೆತಗಾರಿಕೆಯಲ್ಲಿ ಕೇವಲ 1 ರನ್ಗಳ ಮಾತ್ರ ಸೇರ್ಪ. ಈ ಮಧ್ಯೆ 2 ರನ್ಗಳ ಓಡಾಟ, ಆದರೆ ಯಾವುದೇ ತೆಗೆಯುವಂತ ಆ ಥರದ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಇಬ್ಬರು ಆಟಗಾರರು 1 ವಿಕೆಟ್ ಪತನ ಆಗಿದೆ. ಈಗಾಗಲೇ ಫೈನಲ್ ಹಂತಕ್ಕೆ ಪ್ರಜ್ವಲ್ ತಂಡ ತನ್ನ ಪಾದಾರ್ಪಣೆ ಮಾಡಿದ್ದಾರೆ. ಇದೀಗ ಈ ತಂಡದಲ್ಲಿ ವಿಜಯವಾದಂಥ ತಂಡ ಫೈನಲ್ ಹಂತವನ್ನು ಆಳಿದ್ದಾರೆ ಮತ್ತು 3ನೇ ಮತ್ತು 4ನೇ ಸ್ಥಾನದ ಮ್ಯಾಚ್ ಕೂಡ ನಡೀಗಿದೆ. ಈ ಮಧ್ಯೆ ಎರಡನೇ ಸೀಮಾರೇಖೆ ಸಾಗ್ತಾ ಇದೆ ಚೆಂಡು. ಈ ಮಧ್ಯೆ ಸೀಮಾ ರೇಖೆಯಿಂದ ಹೊರಗಡೆ 6 ರನ್ಗಳ ಸೇರ್ಪಡೆ. ಭರ್ಜರಿಯಾದಂಥ ಬ್ಯಾಟಿಂಗ್ ನ ಪ್ರದರ್ಶನ. ಸಚಿನ್ ಓರ್ವ ಭರವಸೆಯ ಆಟಗಾರ, ಅನುಭವಿ ಆಟಗಾರ, ಹಲವಾರು ಪಂದ್ಯವನ್ನು ಈ ಮತ್ತು ಕ್ರೀಡೆಗಳಿಂದ ವಿಜಯ ಮಾಡಿಕೊಟ್ಟಂತ ಓರ್ವ ಶ್ರೇಷ್ಠ ಆಟಗಾರ ನಂದನೇಶ್ವರ ತಂಡದ ಕಡೆಯಲ್ಲಿ ಇದೀಗ ತನ್ನ ಮೊದಲ ಎಸೆತವನ್ನೇ ಸಿಕ್ಸರ್ ಹೊಡೆಯುವ ಮೂಲಕ ತಾನು ಭರ್ಜರಿ ಆಟಗಾರ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಈ ಮಧ್ಯೆ ಮೋಹನ್ ತನ್ನ 2ನೇ ಓವರ್ನ 3ನೇ ಎಸೆತಕ್ಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ಕೊನೆಯ ಎಸೆತವನ್ನು ದೊಡ್ಡ ರನ್ ಆಗಿ ಮಾರ್ಪಡಬೇಕಿದೆ. ಈ ಮಧ್ಯೆ ಉತ್ತಮವಾದಂಥ ಎಸೆತಗಾರಿಕೆ, ಅದು ಅಷ್ಟೇ ಉತ್ತಮವಾದ ಕ್ಷೇತ್ರರಕ್ಷಣೆಯಲ್ಲಿ ಕೇವಲ 1 ರನ್ಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಬಹುಶಃ ಸ್ವಲ್ಪ ಆಚೆತೆ ಹೋಗಿದ್ದು ಚೆಂಡು ಸೀಮಾರೇಖೆ 4 ರನ್ ಹೋಗುವಂತ ಅವಕಾಶ ಖಂಡಿತ ಇತ್ತು. ಈ ಮತ್ತೊಮ್ಮೆ ಸಚಿನ್ ಮತ್ತೊಮ್ಮೆ ಚೆಂಡು ಸಾಗ್ತಾ ಇದೆ ಸೀಮಾರೇಖೆಯಿಂದ ಹೊರಗಡೆ. ಈ ಮಧ್ಯೆ ಉತ್ತಮವಾದಂತ ಅಲ್ಲಿ ಕ್ಷೇತ್ರರಕ್ಷಣೆ, ಅದೇ ಸಿಕ್ಸರ್ ಹೋಗುವಂತ ಅವಕಾಶ ಇರಲಿಲ್ಲ. ಕೇವಲ 2 ರನ್ಗಳ ಮಾತ್ರ ಕೂಡಿ ಹಾಕಿದ್ದಾರೆ. 2 ಎಸೆತ ಬಾಕಿ ಇದೆ. ಮೋಹನ್ ತಮ್ಮ ಎಸೆತಗಾರಿಕೆಯಲ್ಲಿ 2ನೇ ಓವರ್ನ 2 ಎಸೆತ ಮಾತ್ರ ಬಾಕಿ. ಈ ಮಧ್ಯೆ ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ, ಮಧ್ಯೆ ಔಟ್ ಆಗುವಂತ, ಈ ಮಧ್ಯೆ ಔಟ್. ವಿಕೆಟ್ ಪತನ ಅಲ್ಲಿ ಸಚಿನ್ ಅವರ ಓಪನಿಂಗ್ ಆಟಗಾರ ಸಚಿನ್ ಅವರ ವಿಕೆಟ್ ಪತನವನ್ನು ಕಾಣ್ತಾ ಇದ್ದೇವೆ. ಅಲ್ಲಿ 2 ವಿಕೆಟ್ ಪಡೆಯುವಲ್ಲಿ ಈ ಮಧ್ಯೆ ಮೋಹನ್ ಅವರ ಅತ್ಯುತ್ತಮವಾದಂಥ ಎಸೆತಗಾರಿಕೆ, ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದಂಥ ಸಚಿನ್ ನೇರವಾಗಿ ಲಾಂಗ್ ಆಫ್ ನೇರ
ಕಡೆಯಲ್ಲಿ ವಿಷತ್ರಕ್ಷ ಕೈಯಲ್ಲಿ ಚೆಂಡು ಇತ್ತು. ಈ ಮಧ್ಯೆ ಎರಡನೇ ವಿಕೆಟ್ ಪತನ ಮಾಡಿದ ಆರಂಭಿಕ ಆಟಗಾರ ತಿಲಕ್, ಎರಡನೇ ಆಟಗಾರ ಸಚಿನ್ ಅವರ ವಿಕೆಟ್ ಪತನ. ಇದೀಗ ಅವರ ಸ್ವಂತ ಇನ್ನೊಬ್ಬ ಆಟಗಾರ ದಿನೇಶ್. ಎರಡನೇ ಓವರ್ನ ಕೊನೆಯ ಎಸೆತ. ಸಂತೋಷ್ ತಮ್ಮ ಎಸೆತಗಾರಿಗೆ ತನ್ನ ಹಿಂಟ್ಸ್ ಅನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿ ಎಸೆತಗಾರ ಮಾಡಬೇಕು. ಈಗ ತಂಡದ ಮೊತ್ತ ಎರಡನೇ ಓವರ್ನ ಚಾಲ್ತಿಯಲ್ಲಿ ಒಂದು ಸಿಕ್ಸರ್ನ ರನ್ಗಳು ಸೇರ್ಪಡೆ ಆಗಿದೆ. ಈ ಮಧ್ಯೆ ಎರಡು ಓವರ್ ಕೊನೆಯ ಎಸೆತ. ದಿನೇಶ್ ಹೊಸ ಆಟಗಾರ. ಈ ಮಧ್ಯೆ ಉತ್ತಮವಾದಂಥ ಎಸೆತಗಾರಿಕೆ ಮಾಡಿದ ಓವರ್. ಈ ಮಧ್ಯೆ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 2 ವಿಕೆಟ್ಗಳ ನಷ್ಟದೊಂದಿಗೆ 16. 2 ಓವರ್ಗಳ ಮುಕ್ತ ತಂಡದ ಮೊತ್ತ 16. ಆದರೆ ಒಂದು ಓವರ್ ಮಾತ್ರ ಬಾಕಿ ಇದೆ. ಆ ಒಂದು ಓವರ್ ಎಸೆಯುವುದು ತುಂಬ ಚಾಣಕ್ಯ ಎಸೆತಗಾರರಾಗಿರಬೇಕು. ರನ್ಗಳ ಸಂಖ್ಯೆಯಲ್ಲಿ ನಿಯಂತ್ರಣದಲ್ಲಿ 16 ರನ್ ಆಗಿದೆ. ಕೊನೆಯ ಓವರ್ ಬಾಕಿ ಇದೆ. 3 ಓವರ್ಗಳ ಪಂದ್ಯಾಟ ಆಗ್ತಾ ಇದೆ. KPL ಕಡಂದಲೆ ಪ್ರೀಮಿಯರ್ ಲೀಗ್ 2025 4ನೇ ವರ್ಷದ ತುಂಬ ಲಯಬದ್ಧವಾದಂಥ ಶಿಸ್ತುಬದ್ಧವಂಥ ಪಂದ್ಯಾಟ. 8 ತಂಡಗಳು ಕೂಡಿದಂಥ ಪಂದ್ಯಾಟ ಇವತ್ತು ಆಗ್ತಾ ಇದೆ. 8 ತಂಡಗಳು ಇವತ್ತು ಭಾಗವಹಿಸ ಸ್ಕಂದ ಸಿಕ್ಸರ್ಸ್, ಸ್ಕಂದ KKS, ಆಕ್ಸನ್ ಫೈಟರ್ಸ್, ಜೈ ತುಳುನಾಡು. ತಂಡದ ಮೊತ್ತ 16. ತುಳುನಾಡು ವಾರಿಯರ್ಸ್, ನಂದನೇಶ್ವರ ಸೂಪರ್ ಕಿಂಗ್, ಬೆರ್ನೆಟ್ಟು ಬುಲ್ಸ್ ಮತ್ತು ಪೆಜ್ವೆಲ್ ಗ್ಲಾಡಿಯೇಟರ್ಸ್ 8 ತಂಡಗಳು ಇವತ್ತು KPL ಪಂದ್ಯದಲ್ಲಿ ಆಡಿದ್ದಾರೆ. ತುಷಾರ್ ಎಸೆತಗಾರ ಸ್ಥಾನದಲ್ಲಿ. ಈ ಮಧ್ಯೆ ವೈಡ್ನ ಘೋಷಣೆ ತೀರ್ಪುಗಾರರಿಂದ. ತುಷಾರ್ ಮತ್ತೊಮ್ಮೆ ಮೊದಲ ಎಸೆತ ಸಚಿನ್ ಅವರಿಗೆ. ಈ ಮಧ್ಯೆ ಮತ್ತೊಂದು ವೈಡ್ನ ಘೋಷಣೆ, ಆಗಲ ಚೆಂಡು ಘೋಷಣೆ ತೀರ್ಪುಗಾರರಿಂದ. ಯಾವುದೇ ಎಸೆತವನ್ನು ಪೂರ್ತಿಗೊಳಿಸದೆ 2 ರನ್ ನೀಡಿದ್ದಾರೆ ತುಷಾರ್. ನಂದನೇಶ್ವರ ತಂಡಕ್ಕೆ ಮಧ್ಯೆ ಮೂರನೇ ಓವರ್ ಮೊದಲ ಎಸೆತ. ಮಧ್ಯೆ ಉತ್ತಮವಾದಂತಹ ಎಸೆತನ್ನು ಸೀಮಾರೇಖೆಯಲ್ಲಿ ಕಾಣ್ತಾ ಇದೆ. 6 ರನ್ಗಳ ಸೇರ್ಪಡೆ. ತಂಡ ಮೊತ್ತ 24 ಅನ್ನು ಕಾಣ್ತಾ ಇದೆ ಸ್ಕೋರ್ ಬೋರ್ಡ್ ನಲ್ಲಿ. ಸಚಿನ್ ಶ್ರೇಷ್ಠ ಆಟಗಾರ, ಹೊಡೆಬಡೆಯ ಆಟಗಾರ. ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯದಂತ ಸ್ಕಂದ ರೇಂಜರ್ಸ್ ಕ್ಷೇತ್ರ ಸಾಧಿಕೊಂಡಿದ್ದಾರೆ. ಈ ಮಧ್ಯೆ ಮತ್ತೊಮ್ಮೆ ಕ್ಯಾಚ್ ಆಗುವಂತ ಸಾಧ್ಯತೆ. ಈ ಮಧ್ಯೆ ಉತ್ತಮವಾದಂತ ಕ್ಯಾಚ್, ಉತ್ತಮವಾದಂತ ಓಡಿಕೊಂಡು ರನ್ನಿಂಗ್ ಕ್ಯಾಚ್ ಹಿಡಿದಿದ್ದಾರೆ ಸ್ಕಂದ ಸಿಕ್ಸರ್ ತಂಡದ ಅತ್ಯುತ್ತಮ ಶ್ರೇಷ್ಠ ಆಟಗಾರ. ಈ ಮಧ್ಯೆ ಸಚಿನ್ ಅವರ ವಿಕೆಟ್ ಪತನ ಬಹುಶಃ ದೊಡ್ಡ ಒಂದು ಹಿನ್ನಡೆಯನ್ನು ಕಾಣ್ತಾ ಇದೆ ಅಂತ ಅನಿಸಬಹುದು ನಂದನೇಶ್ವರ ತಂಡಕ್ಕೆ. ಈಗಾಗಲೇ 2 ಸಿಕ್ಸರ್ಗಳನ್ನು ಹೊಡೆದಿರುವಂತ ಆಟಗಾರ. ಅವರ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ತುಷಾರ್. ಮೊದಲ ಎಸೆತವನ್ನು ಸಿಕ್ಸರಿಗೆ ಕೊಟ್ಟು ಎದೆಗೊಂದನೆ ಮತ್ತೊಮ್ಮೆ ನಾನು ಎಸೆತವನ್ನು ಎಸೆಯುತ್ತೇನೆಂಬ ಧೈರ್ಯದಿಂದ ಎಸೆದು ಸಚಿನ್ ಅವರ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಈ ಪಂದ್ಯ ಸಚಿನ್ ಔಟ್ ಆದ ನಂತರ ರನ್ಗಳ ಸಂಖ್ಯೆ ಔಟ್ ಆಗೋದ್ರಲ್ಲಿ ಉತ್ತಮವಾದ ರನ್ಗಳ ಸಂಖ್ಯೆಯನ್ನು ಕೂಡಿಟ್ಟಿದ್ರು. ಆದರೆ ಮುಂದೆ ಬರುವಂಥ ಆಟಗಾರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ, ಸಾಕಷ್ಟು ರನ್ ಮಾಡುವಂಥ ಅವಕಾಶಗಳು ಇದೆ. ಇನ್ನು 4 ಎಸೆತ ಬಾಕಿ ಇದೆ. ತಂಡದ ಮೊತ್ತ 24 ಕಾಣ್ತಾ ಇದ್ದೇವೆ ಇಲ್ಲಿ. ಸುದರ್ಶನ್ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ, ಸ್ಟ್ರೈಕ್ ಹ್ಯಾಂಡ್. ಈ ಮಧ್ಯೆ ಉತ್ತಮವಾದಂಥ ಎಸೆತಗಾರಿಕೆ, ಉತ್ತಮವಾದಂಥ ಎಸೆತ. ಈ ಮಧ್ಯೆ ಸುದರ್ಶನ್ ಅವರ ವಿಕೆಟ್ ಪತನ. ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನದ ಸ್ಟಂಪೌಟ್ ಮುಖೇನ ವಿಕೆಟ್ ಕಳೆದುಕೊಳ್ತಾ ಇದ್ದಾರೆ. ಇನ್ನೋರ್ವ ಆಟಗಾರ ಸುದರ್ಶನ್ ಸ್ಥಾನ ತುಂಬಲು ನಂದನೇಶ್ವರ ತಂಡದ ಸುರೇಂದ್ರ ಅನುಭವಿ ಆಟಗಾರ, ಹಲವಾರು ಪಂದ್ಯದ ಆಲ್ರೌಂಡರ್ ಆಟಗಾರ ಸ್ಟ್ರೈಕ್ ಹ್ಯಾಂಡ್ಗಳಿಗೆ ಸಾಕ್ತಾ ಇದ್ದಾರೆ. ತಂಡದ ಮತ್ತೆ 24. ಮೂರು ಎಸೆತ ಬಾಕಿ ಇದೆ. ಈ ಮಧ್ಯೆ ಸುರೇಂದ್ರ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ, ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ದಿನೇಶ್ ರಟ ಮಾಡುವ ನೆಸಗಾರಿಕೆ ತುಷಾರ್ ಅವರಿಂದ ಸುರೇಂದ್ರ. ಈ ಮಧ್ಯೆ ಉತ್ತಮವಾದಂತ ಈ ಮಧ್ಯೆ ಔಟ್ ಆಗುವಂತ ಸಾಧ್ಯತೆಯಲ್ಲಿ ಸ್ಟ್ರೈಕ್ ಹ್ಯಾಂಡ್ ಕಡೆಗೆ ಈ ಮಧ್ಯೆ ಉತ್ತಮವಾದಂತ ಕ್ಷೇತ್ರಶಾದ ಬಲವಾದ ಮನವಿ. ಅದೇ ತೀರ್ಪುಗಾರರಿಂದ ಅಷ್ಟೇ ನಯವಾಗಿ ತಿರಸ್ಕಾರ ಮಾಡಿದರೆ ಈ ಒಂದು ಮನವಿಯನ್ನು. 2 ಎಸೆತ ಬಾಕಿ ಇದೆ.
ಸುರೇಂದ್ರ ಮತ್ತೆ ಉತ್ತಮವಾದಂತ ಎಚ್ಚೆತ್ತುಗಾರಿಕೆ, ಉತ್ತಮವಾದಂತ ಈ ತಂಡದ ಮೊತ್ತ 25. 1 ರನ್ಗಳ ಸೇರ್ಪಡೆ, ತನ್ನ ಮೊತ್ತ 25 ಕಾಡ್ತಾ 1 ಎಸೆತ ಬಾಕಿ ಇದೆ. ತುಷಾರ್ ಈ ಮಧ್ಯೆ ಮತ್ತೊಮ್ಮೆ ದಿನೇಶ್ ಅವರಿಗೆ ಕೊನೆಯ ಎಸೆತವನ್ನು ಎಸೆತಾ ಇದ್ದಾರೆ, 3ನೇ ಓವರ್ ಕೊನೆಯ ಎಸೆತ. ಈ ಮಧ್ಯೆ ಉತ್ತಮವಾದಂತ ಎಚ್ಚೆತ್ತುಗಾರಿಕೆಯಲ್ಲಿ ಕೇವಲ 1 ರನ್ ಬಹುಶಃ ನಾವು ಕಾಣಬಹುದು. 2 ರನ್ನಿಗೆ ಮಧ್ಯೆ ಔಟ್, ವಿಕೆಟ್ ಪತನ. 2 ರನ್ನಿಗೆ ಓಡಿದ್ರು, ಗೊತ್ತಿತ್ತು ಔಟ್ ಆಗ್ತಾ ಎಂಬುದಾಗಿ, ಆದರೆ 1 ರನ್ ಬಂದ್ರೆ ಬರ್ತಿತ್ತು ಎಂಬ ಒಂದು ಧೈರ್ಯದಿಂದ ಓಟವನ್ನು ಮಾಡಿದ್ದಾರೆ. ತಂಡದ ಮೊತ್ತ 27 ರನ್ಗಳ ಅವಶ್ಯ ಪಂದ್ಯವನ್ನು ವಿಜಯಗಳು. ಸ್ಕಂದ ಸಿಕ್ಸರ್ ತಂಡಕ್ಕೆ ಪಂದ್ಯವನ್ನು ವಿಜಯಗಳು 27 ರನ್ಗಳ ಅವಶ್ಯಕತೆ ಇದೆ, 18 ಎಸೆತಗಳ ಮುಂದೆ. ಈ ಮಧ್ಯೆ ಸಚಿನ್ ಅವರ ಭರ್ಜರಿಯಾದಂಥ ಸಿಕ್ಸರ್ ಪ್ರದರ್ಶನ. ಈ ಮಧ್ಯೆ 12 ರನ್ಗಳ ಸಿಕ್ಸರ್ ಮುಖೇನ ಬಂದ್ರೆ 26 ರನ್ ಕೂಡಿ ಹಾಕಿದ್ದಾರೆ. ದೊಡ್ಡ ಸವಾಲನ್ನು ಕೊಟ್ಟಿದ್ದಾರೆ 18 ಎಸೆತಗಳ ಮುಂದೆ. ಇದು ಸೆಮಿಫೈನಲ್ ಪಂದ್ಯಾಟ, ಸ್ವಲ್ಪ ಎಚ್ಚರ ತಪ್ಪಿದ್ರು ಪಂದ್ಯದಿಂದ ಹೊರಬೀಳುವಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ ತುಂಬಾ ಜಾಗ್ರತೆಯಿಂದ ಈ ಪಂದ್ಯವನ್ನು ಆಡಬೇಕಾಗ್ತದೆ ಎರಡು ತಂಡಗಳು. 18 ಎಸೆತ 27 ರನ್ಗಳ ಅವಶ್ಯಕತೆ ಈ ಪಂದ್ಯವನ್ನು ವಿಜಯಗಳು. ಈ ಒಂದು ನೇರ ಪ್ರಸಾರ ಪಂದ್ಯವನ್ನು ತುಳುನಾಡು ವಾರ್ತೆ ಯೂಟ್ಯೂಬ್ ಚಾನಲ್ ಮುಖೇನ ನಡೀತಾ ಇದೆ. ಸಾಕಷ್ಟು ವೀಕ್ಷಕರು, ಕ್ರೀಡಾ ಪ್ರೇಮಿಗಳು ಇವತ್ತಿನ ಕ್ರಿಕೆಟ್ ಪಂದ್ಯಾಟವನ್ನು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಕಡಂದಲೆಯ ಐತಿಹಾಸಿಕ ಕ್ರೀಡಾಂಗಣ ಮತ್ತು ಅದೆಷ್ಟು ಕ್ರೀಡಾ ಪ್ರೇಮಿಗಳಿಗೆ, ಕ್ರೀಡಾ ಪಟುಗಳಿಗೆ ದೊಡ್ಡ ವೇದಿಕೆ ಆಗಿರ್ತಕ್ಕಂಥ, ದೊಡ್ಡ ಕ್ರೀಡಾಂಗಣ ಆಗಿರ್ತಕ್ಕಂಥ ಮತ್ತವು ಕ್ರೀಡಾಂಗಣ. ಹಲವಾರು ಪಂದ್ಯವನ್ನು ಇದೇ ಕ್ರೀಡಾಂಗಣದಲ್ಲಿ ಆಡಿದಂಥ ಆಟಗಾರರ ಕಡಂದಲೆ ಎಲ್ಲ ಆಟಗಾರರಿಗೆ ಈ ಒಂದು ಕ್ರೀಡಾಂಗಣದ ಎಲ್ಲ ಹಿಂಟ್ಸ್ ಗೊತ್ತಿದೆ, ಯಾವ ರೀತಿ ಆಡಬೇಕೆಂಬುದಾಗಿ. ಅತ್ಯುತ್ತಮವಾದ 4 ಸೈಡ್ನಲ್ಲಿಯೂ ಆಡುವಂತ ಒಂದು ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಈ ಭಾಗದಲ್ಲಿ, ಸತ್ಯರಪೇಟೆ ಕಡಂದಲ್ಲಿ ಈ ಭಾಗದ ದೊಡ್ಡ ಕ್ರೀಡಾಂಗಣ ಇದೆ, ಅದು ಮತ್ತು ಕ್ರೀಡಾಂಗಣ ಮಾತ್ರ. ಈ ಮಧ್ಯೆ ಆರಂಭ ಆಗ್ತಾ ಇದೆ 2ನೇ ಇನ್ನಿಂಗ್ಸ್. 18 ಎಸೆತಗಳ ಮುಂದೆ 27 ರನ್ಗಳ ಅವಶ್ಯಕತೆ ಇದೆ. ಪಂದ್ಯವನ್ನು ವಿಜಯಗಳು. ಆರಂಭಿಕ ಸೆಕೆಂಡ್ ಅಲ್ಲಿ ಕುಮಾರೇಶ್, ನಾಟ್ ಸೆಕೆಂಡ್ ಅಲ್ಲಿ ಪುನೀತ್. ಈ ಪಂದ್ಯದ ಸ್ಕಂದ ಸಿಕ್ಸರ್ಸ್ ಕಡೆಯಿಂದ ಆರಂಭಿಕ ಆಟಗಾರರಾಗಿ, ಆರಂಭಿಕ ಎಸೆತಗಾರರಾಗಿ ನಂದನೇಶ್ವರ್ ತಂಡದ ತಿಲಕ್ ಮೊದಲ ಓವರ್ ಎಸೆಯುತ್ತಾ ಇದ್ದಾರೆ. ಮೊದಲ ಓವರ್ನ ಮೊದಲ ಎಸೆತ. ಇದೀಗ ಎಲ್ಲ ಸ್ಕೋರ್ ಎಲ್ಲ ರೆಡಿ ಆಗಿದ್ದಾರೆ. ಮೊದಲ ಓವರ್ನ ಮೊದಲ ಮಧ್ಯೆ ಉತ್ತಮವಾದಂತ ಎಸೆತ ಇದನ್ನು ಸೀಮಾನ ಕೆಟ್ಟ ಸಾಗ್ತಾ ಇದೆ. ಈ ಮಧ್ಯೆ 1 ರನ್ಗಳ ಈ ಮಧ್ಯೆ 2 ರನ್ಗಳ ಸೇರ್ಪಡೆ. ಈ ಮಧ್ಯೆ ಅತ್ಯುತ್ತಮವಾದ ವಿಕೆಟ್ ಹೊರಟ ಅಂದರೆ ಕುಮಾರೇಶ್ ಮತ್ತು ಪುನೀತ್ ಅವರ ನಡುವೆ. ಈ ಮಧ್ಯೆ ಮೊದಲ ಎಸೆತವೇ 2 ರನ್ ಆಗಿ ಸ್ಕೋರ್ ಬೋರ್ಡ್ ಅಲ್ಲಿ ಮೂಡಿ ಬಂದಿದೆ. 27 ರನ್ಗಳ ಅವಶ್ಯಕತೆ ಈ ಪಂದ್ಯ ವಿಜಯದಲ್ಲಿ. 27 ರನ್ ಗಳಿಸಿದಲ್ಲಿ ಸ್ಕಂದ ಸಿಕ್ಸರ್ಸ್ ಫೈನಲ್ ಹಂತವನ್ನು ಪ್ರವೇಶ ಮಾಡುವಂತ ಅವಕಾಶ ಇದೆ. ಕ್ರಿಕೆಟ್ನಲ್ಲಿ ಯಾವುದು ಈ ಮಧ್ಯೆ ಔಟ್, ವಿಕೆಟ್ ಪತನ ಕಾಣ್ತಾ ಇದ್ದೇವೆ. ಅಲ್ಲಿ ಮೊದಲ ಒಂದು ಆಘಾತ ಕಾಣ್ತಾ ಸ್ಕಂದ ಸಿಕ್ಸರ್ ತಂಡಕ್ಕೆ. ಅಲ್ಲಿ ಆರಂಭಿಕ ವಿಕೆಟ್ ಪತನ ಕಂಡಿದ್ದೇವೆ. ಕುಮಾರೇಶ್ ಅವರ ವಿಕೆಟ್ ಪತನ. ಓರ್ವ ಅತ್ಯುತ್ತಮವಾದಂಥ ಆಲ್ರೌಂಡರ್ ಆಟಗಾರ, ವಿಕೆಟ್ ನಡುವಣ ಉತ್ತಮವಾಗಿ ಓಡುವಂತ ಆಟಗಾರ ಕುಮಾರೇಶ್ ಅವರ ವಿಕೆಟ್ ಪತನ. ಬಹುಶಃ ಇದು ದೊಡ್ಡ ಒಂದು ಹೊಡೆತ, ದೊಡ್ಡ ಒಂದು ಚಿಂತೆ ಮಾಡುವಂತ ಅವಕಾಶ ಆಗಿದೆ ಈಗ ಸ್ಕಂದ ತಂಡಕ್ಕೆ. ಅವರ ಸ್ಥಾನದಿಂದ ಆಟಗಾರ ಆಲ್ರೌಂಡರ್ ಆಟಗಾರ ತುಷಾರ್
ಕೊನೆಯ ಓವರನ್ನು ತುಂಬಾ ಚಂದವಾಗಿ ಎಸೆತ ಮಾಡಿದ್ರು. ತುಷಾರ್ ಸ್ಟ್ರೈಕ್ ಎಂಡಲ್ಲಿ, ನಾನ್ ಸ್ಟ್ರೈಕ್ ಎಂಡಲ್ಲಿ ಪುನೀತ್. ರನ್ಗಳ ಸಂಖ್ಯೆ ಜಾಸ್ತಿ ಇದೆ, 27 ಬೇಕು. ತಿಲಕ್ ಎಸೆತಗಾರ ಸ್ಥಾನದಲ್ಲಿ. ಈ ಮಧ್ಯೆ ಮತ್ತೊಮ್ಮೆ ರೈಟ್ ಹ್ಯಾಂಡ್ ಮಾಡೋದು ವಿಕೆಟ್ ಎಸೆಗಾಗಿ ತುಷಾರ್ ಅವರಿಗೆ ತಿಲಕ್ ಅವರಿಂದ. ಈ ಮಧ್ಯೆ ಉತ್ತಮವಾದಂತ ಎಸೆಗೆ ಮತ್ತೆ ವಿಕೆಟ್ನ ಪತನ. ತುಷಾರ್ ಅವರ ವಿಕೆಟ್ ಪತನ ಮುಖೇನ 2ನೇ ವಿಕೆಟ್ ಪತನ ಆಗ್ತಾ ಇದೆ ಸ್ಕಂದ ತಂಡದಲ್ಲಿ. ಇನ್ನೋರ್ವ ಅನುಭವಿ ಆಟಗಾರ ಇದೀಗ ಸಂತೋಷ್ ಆಗಮಿಸ್ತಾ ಇದ್ದಾರೆ. ಉತ್ತಮ ಆಲ್ರೌಂಡರ್ ಆಟಗಾರ ಸಂತೋಷ್ ಈ ಪಂದ್ಯದ ಅನುಭವಿ ಆಟಗಾರರು. 2 ವಿಕೆಟ್ ಪತನಗೊಂಡಿದೆ. ಮೊದಲ ವಿಕೆಟ್ ಪತನವನ್ನು ಕಂಡ್ರೆ ಕುಮರೇಶ್ ಅವರ ವಿಕೆಟ್ ಪತನ, ಇದೀಗ ತುಷಾರ್ ಅವರ ವಿಕೆಟ್ ಪತನ ಆಯ್ತಾ ಇದೆ. ತಿಲಕ್ ಅವರಿಗೆ ಇದೀಗ ಬಹುಶಃ ಒಂದು ಹ್ಯಾಟ್ರಿಕ್ ಆಗುವಂತ ಅವಕಾಶ ಉಂಟು. 2 ವಿಕೆಟ್ಗಳು 2 ಎಸೆತಗಳಲ್ಲಿ ಬಂದಿದೆ. ಸಂತೋಷ್ ಸ್ಟ್ರೈಕ್ ಎಂಡಲ್ಲಿ ಆಡ್ತಾ ಇದ್ದಾರೆ. ಅನುಭವಿ ಆಟಗಾರರು ತಿಲಕ್ ಅವರ ಎಸೆತಗಾರಿಕೆಯನ್ನು ಈ ಮಧ್ಯೆ ಉತ್ತಮವಾದಂತ ಎಸೆತಗಾರಿಕೆ ಮಧ್ಯೆ ರನ್ಔಟ್ ಆಗೋ ಚಾನ್ಸಸ್ ಇತ್ತು. ಆದ್ರೆ ಅಲ್ಲಿ ಸ್ವಲ್ಪ ಥ್ರೋ ಮಿಸ್ ಆದ ಕಾರಣ ರನ್ಔಟ್ ಅವಕಾಶ ತಪ್ಪಿ ಹೋಯಿತು. ತಂಡದ ಮೊತ್ತ 3. ಸಂತೋಷ್ ಅವರು ತಿಲಕ್ ಅವರ ಒಂದು ಹ್ಯಾಟ್ರಿಕ್ ಅವಕಾಶವನ್ನು ತಪ್ಪಿಸಿದರಲ್ಲಿ. ಇದೀಗ ತಿಲಕ್ ಮೊದಲ ಓವರ್ನ 5ನೇ ಎಸೆತ. ಈ ಮಧ್ಯೆ ಉತ್ತಮವಾದಂತ ಬ್ಯಾಟಿಂಗ್ ಪುನೀತ್ ಅವರಿಂದ ಕೇವಲ 1 ರನ್ ಕೂಡಿ ಹಾಕ್ತಾ ಇದ್ದಾರೆ. ಕೊನೆಯ ಎಸೆತ ದೊಡ್ಡ ರನ್ಗಳ ಸಂಖ್ಯೆಯಲ್ಲಿ ಮುನ್ನುಗ್ಗುವಂತ ಅವಕಾಶ ಇದೆ. ಸ್ಕಂದ ತಂಡಕ್ಕೆ 27 ರನ್ಗಳ ಅವಶ್ಯಕತೆ ಇದೆ. ಈಗಾಗಲೇ ಮೊದಲ ಓವರ್ನ ಜೊತೆ ಕೊನೆಯ ಎಸೆತವನ್ನು ಕಾಣ್ತಾ ಇದ್ದೇವೆ ಇಲ್ಲಿ. ತಿಲಕ್ ಈ ಮಧ್ಯೆ ಉತ್ತಮವಾದಂತ ಎಸೆತಗಾರಿಕೆ, ಉತ್ತಮವಾದಂತ ಈ ಮಧ್ಯೆ ಮೊದಲ ಓವರ್ನ ಮುಕ್ತ ತಂಡದ ಮೊತ್ತ 4. 23 ರನ್ ಬೇಕು 12 ಎಸೆತಗಳ ಮುಂದೆ. ತುಂಬಾ ದೊಡ್ಡ ಸವಾಲಿದೆ. 26 ರನ್ ಕೂಡಿ ಹಾಕಿದ್ದಾರೆ ನಂದನೇಶ್ವರ ತಂಡದ ಆಟಗಾರರು. ಇದರಲ್ಲಿ ಸಚಿನ್ ಅವರ ಭರ್ಜರಿಯ 2 ಸಿಕ್ಸರ್ ಪ್ರದರ್ಶನ ಇತ್ತು. ದೊಡ್ಡ ಹೊಡೆತಗಳ ಒಂದು ದೊಡ್ಡ ಸವಾಲಿದೆ ಸ್ಕಂದ ತಂಡಕ್ಕೆ ಈ ಪಂದ್ಯವನ್ನು ವಿಜಯಾಗಲು. 12 ಎಸೆತ 23 ರನ್ಗಳ ಅವಶ್ಯಕತೆ ಇದೆ. ಸುದರ್ಶನ್ ಎಸೆತಗಾರ ಸ್ಥಾನದಲ್ಲಿ. ಸುರೇಂದ್ರ ಅವರು ತುಂಬಾ ಜಾಗರೂಕತೆಯಿಂದ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾರೆ. 27 ರನ್ಗಳ ಸವಾಲಿದೆ. ಅನುಭವಿ ಆಟಗಾರರು ಅಲ್ಲಿ ಸಂತೋಷ್ ಮತ್ತು ಪುನೀತ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. 2 ವಿಕೆಟ್ಗಳ ಪತನ ಕಂಡಿದ್ದೇವೆ ಸ್ಕಂದ ತಂಡದಲ್ಲಿ. ತಿಲಕ್ ಮತ್ತು ನರೆ ಈ ಮಧ್ಯೆ ಉತ್ತಮವಾದಂತ ಬ್ಯಾಟಿಂಗ್ ಸಂತೋಷ್ ಅವರ ಬ್ಯಾಟ್ ಮುಖೇನ ಕೇವಲ 1 ರನ್ನಿಗೆ ಮಾತ್ರ ಅದು ಸೀಮಿತಗೊಳ್ತಾ ಇದೆ. ದೊಡ್ಡ ಹೊಡೆತದ ಅನಿವಾರ್ಯತೆ ಇದೆ ಸ್ಕಂದ ತಂಡಕ್ಕೆ ಈ ಪಂದ್ಯ ವಿಜಯ ಆಗಲಿಕ್ಕೆ. 1-2 ರನ್ಗಳಿಂದ ಬಹುಶಃ ತುಂಬಾ ಕಷ್ಟ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. ಆದರೆ ಅಷ್ಟೇ ಉತ್ತಮವಾದ ಲಯಬದ್ಧವಾದಂತ ಎಸೆತಗಾರಿಕೆ ನಂದನೇಶ್ವರ ತಂಡದ ಎಸೆತಗಾರರು ಮಾಡ್ತಾರೆ. ಮೊದಲ ಓವರ್ನ ತಿಲಕ್ ಕೇವಲ 4 ರನ್ ಕೊಟ್ಟರೆ ಇದೀಗ ಉತ್ತಮವಾದಂತ ಎಸೆತಗಾರಿಕೆ, ಉತ್ತಮವಾದಂತ ಎಸೆತಗಾರಿಕೆಯಲ್ಲಿ ಸುದರ್ಶನ್ ಅವರಿಂದ ಸಂತೋಷ್ ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರೆ ಆದ್ರೆ ಯಾವುದೇ ಸರಿಯಾದ ರೀತಿಯಲ್ಲಿ ಅವರಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಇದು ಅನಿವಾರ್ಯತೆ ಇದೆ. ಈಗ ಪಂದ್ಯದ ಜಾಸ್ತಿ ರನ್ಗಳ ಸಂಖ್ಯೆಯಲ್ಲಿ ಬರಬೇಕಾದ ಅನಿವಾರ್ಯತೆ ಇದೆ. ಸ್ಕಂದ ತಂಡಕ್ಕೆ ಹೊಡಿಬೇಕಬೇಕು. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆಗಾರಿಕೆ ಸುದರ್ಶನ್ ಅವರಿಂದ ಮತ್ತೊಮ್ಮೆ ಇಲ್ಲಿ ಯಾವುದೇ ರನ್ ಡಾಟ್ ಬಾಲ್, ಯಾವುದೇ ರನ್ಗಳ ಸಂಖ್ಯೆಯಲ್ಲಿ ಕಾಣ್ತಾ ಇಲ್ಲ. 27 ರನ್ಗಳ ದೊಡ್ಡ ಸವಾಲು. ಮೂರು ಎಸೆತ ಬಾಕಿ ಇದೆ. ಎರಡನೇ ಓವರ್ನ 3 ಎಸೆತ ಬಾಕಿಗಳು. 1 ರನ್ ಮಾತ್ರ ಬಿಟ್ಟುಕೊಡಿದ ಸುದರ್ಶನ್. ಸಂತೋಷ್ ಸ್ಟ್ರೈಕ್ ಎಂಡ್ ನಾನ್ ಸ್ಟ್ರೈಕ್ ಎಂಡಲ್ಲಿ ಪುನೀತ್. ಈ ಮಧ್ಯೆ ಉತ್ತಮವಾದಂತ ಬ್ಯಾಟಿಂಗ್, ಅಲ್ಲಿ ಈ ಮಧ್ಯೆ ಕ್ಯಾಚ್ ಡ್ರಾಪ್ ಆಗಿದೆ. ಬಹುಶಃ ಇದೊಂದು ದೊಡ್ಡ ಮೊದಲ ಜೀವದಾನವನ್ನು ನೀಡಿದ್ದಾರೆ ಸಂತೋಷ್ ಅವರಿಗೆ.
ದೊಡ್ಡ ಕ್ಯಾಚಿಂಗ್ ತುಂಬ ಕಷ್ಟ ಇತ್ತು, ಆದರೆ ಚೆಂಡು ಸೀಮಾರೇಖೆಯಿಂದ ಹೊರಗೆ ಹೋಗಿ ಸಾಧ್ಯ ಆಗಿಲ್ಲ. 2 ರನ್ಗಳ ಸೇರ್ಪಡೆ ಆಗಿದೆ. ಈ ಮಧ್ಯೆ ಸಂತೋಷ್ ಅವರಿಗೆ ಮೊದಲ ಒಂದು ಜೀವದಾನ ಇದು. 2 ಎಸೆತ ಬಾಕಿ ಇದೆ. 2 ಎಸೆತ ಬಾಕಿ ಇದೆ. ಈ ಮಧ್ಯೆ ಉತ್ತಮವಾದ ಬ್ಯಾಟಿಂಗ್ ಸಂತೋಷ್ ಅವರ ಬ್ಯಾಟ್ ಮುಖ್ಯ ಚೆಂಡು ಸೀಮಾರೇಖೆ 2 ರನ್ಗಳ ಸೇರ್ಪಡೆ. ಮಧ್ಯೆ 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ. 1 ಎಸೆತ ಬಾಕಿ ಇದೆ. 2 ಓವರ್ನ ಕೊನೆಯ ಎಸೆತ. ತಂಡದ ಮೊತ್ತ 9. ತಂಡದ ಮೊತ್ತ 9. 1-2 ಓವರ್ನ ಕೊನೆಯ ಎಸೆತ. ರನ್ಗಳ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದ್ದೇವೆ ವಿನ್ ಆಗಲಿಕ್ಕೆ. ಕೇವಲ 1 ಎಸೆತ ಮಾತ್ರ ಬಾಕಿ ಇದೆ. ಈ ಮಧ್ಯೆ ಒಂದು ಉತ್ತಮವಾದಂಥ ಎಸೆಗಾರಿಕೆ ಮಧ್ಯೆ 2 ರನ್ಗಳ ಓಟ. ಅತ್ಯುತ್ತಮವಾದ ವಿಕೆಟ್ ಓಟ ಸಂತೋಷ್ ಮತ್ತು ಪುನೀತ್ ಅವರ ನಡುವೆ. ತಂಡ ಮೊತ್ತ 11. 2 ವರ್ಗ ಮುಕ್ತ. ತಂಡ ಮೊತ್ತ 11. ಹದಿನಾರು ರನ್ಗಳ ಅವಶ್ಯಕತೆ ಪಂದ್ಯವನ್ನು ವಿಜಯ. ತಂಡದ ಮೊತ್ತ 11. 2 ಓವರ್ಗಳ ಮುಕ್ತ. ತಂಡದ ಮೊತ್ತ 11. 6 ಎಸೆತ ಬಾಕಿ ಇದೆ. 16 ರನ್ಗಳ ಅವಶ್ಯಕತೆ ಪಂದ್ಯ ವಿಜಯಾಗಲು. ಸಿಕ್ಸರ್ ಬೌಂಡ್ರಿಯ ಅನಿವಾರ್ಯತೆ ಕಾಣ್ತಾ ಇದ್ದೇವೆ ಸ್ಕಂದ ತಂಡಕ್ಕೆ. ಬೇರೆ ಯಾವುದೇ ದಾರಿ ಇಲ್ಲ. ಈ ಮಧ್ಯೆ ಉತ್ತಮವಾದಂಥ ಹೊಡೆತ ಪುನೀತ್ ಅವರ ಬ್ಯಾಟ್ ಮುಖೇನ ಕೇವಲ 2 ರನ್ಗಳಿಗಾಗಿ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ 13. ಇನ್ನು 14 ರನ್ಗಳ ಅವಶ್ಯಕತೆ ಇದೆ 5 ಎಸೆತಗಳ ಮುಂದೆ. ಇವತ್ತು ಉತ್ತಮವಾದಂಥ ಬ್ಯಾಟಿಂಗ್ ಅಲ್ಲಿ ಮತ್ತೊಂದು 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 14. 13 ರನ್ ಅವಶ್ಯಕತೆ 4 ಎಸೆತಗಳ ಮುಂದೆ. ಸಿಕ್ಸರ್ನ ಅವಶ್ಯಕತೆ ಇದೆ. ಈ ಮಧ್ಯೆ ಸಂತೋಷ್ ಮಧ್ಯೆ ಉತ್ತಮವಾದಂಥ ಬ್ಯಾಟಿಂಗ್. ಮತ್ತೊಂದು 1 ರನ್ಗಳ ಸೇರ್ಪಡೆ ಕಾಣ್ತಾ ಇದ್ದೇವೆ. ಈ ಮಧ್ಯೆ ವಿಕೆಟ್ ಅತ್ಯುತ್ತಮವಾದಂತಹ ವಿಕೆಟ್ ಓಟ. ಇವತ್ತು 2 ರನ್ಗಳ ಸೇರ್ಪಡೆಯಿಂದ 16 ರನ್ ಅವಶ್ಯಕತೆ. 3 ಎಸೆತ 11 ರನ್. 2 ಸಿಕ್ಸರ್ನ ಪ್ರದರ್ಶನ ಬರಲೇಬೇಕು ಇಲ್ಲಿ ಪಂದ್ಯವನ್ನು ವಿಜಯ ಆಗಬೇಕಾದ ಸ್ಕಂದ. 3 ಎಸೆತ 11 ರನ್. ಈ ಮಧ್ಯೆ ಸಾಗ್ತಾ ಇದೆ ಚೆಂಡು ಸೀಮಾರೇಖೆ ಔಟ್. ಸಂತೋಷ್ ಅವರ ವಿಕೆಟ್ ಪತನ. ಅವರ ಪ್ರಯತ್ನ ಅತ್ಯುತ್ತಮವಾಗಿತ್ತು, ಆದರೆ ಅಲ್ಲಿ ದೊಡ್ಡ ಸವಾಲು. 3 ಎಸೆತ 11 ರನ್ ಅವಶ್ಯಕತೆ. ಆದರೆ ಈ ಮಧ್ಯೆ ಇನ್ನು ಪಂದ್ಯ ಜೀವಂತವಾಗಿದೆ. 2 ಎಸೆತ 11 ರನ್ ಅವಶ್ಯಕತೆ ಪಂದ್ಯವನ್ನು ವಿಜಯ ಆಗಲು. 2 ಸತತ ಸಿಕ್ಸರ್ಗಳ ಅವಶ್ಯಕತೆ ಇದೆ. ಈ ಮಧ್ಯೆ ಅಲ್ಲಿ ಮೋಹನ್ ಸಾಕ್ತಾ ಇದ್ದಾರೆ ನಾನ್ ಸ್ಟ್ರೈಕರ್ನ ಕಡೆಯಲ್ಲಿ, ಸ್ಟ್ರೈಕರ್ನ ಕಡೆಯಲ್ಲಿ ಬಹುಶಃ. ಆದರೆ ಯಾವುದೇ ಎಸೆತವನ್ನು ಅವರು ಡಾಟ್ ಮಾಡುವಾಗಿಲ್ಲ. ಪ್ರತಿಯೊಂದು 2 ಎಸೆತಕ್ಕೂ ಸಿಕ್ಸರ್ಗಳ ಅವಶ್ಯಕತೆ ಪಂದ್ಯವನ್ನು ವಿಜಯ ಆಗಲು. ಈ ಮಧ್ಯೆ ಲಕ್ಷ್ಮಣ್ ಅವರ ಮಧ್ಯೆ ಉತ್ತಮವಾದಂತ ಎಸೆತ. ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಕೇವಲ 1 ರನ್ ಅನ್ನು ಕೂಡಿ ಹಾಕಿದ್ದಾರೆ. ತಂಡ ಮೊತ್ತ 17. 10 ರನ್ ಅವಶ್ಯಕತೆ. 10 ರನ್ಗಳ ಅವಶ್ಯಕತೆ. ಕ್ರಿಕೆಟ್ನಲ್ಲಿ ಸಂಖ್ಯೆಗಳು ಹೇಳುವುದಾದರೆ ಈ ಪಂದ್ಯ ಬಹುತೇಕ ನಂದನೇಶ್ವರ ತಂಡ ವಿಜಯ ಆಗಿದೆ. ಈ ಮಧ್ಯೆ ನಂದನೇಶ್ವರ ತಂಡ ವಿಜಯಾಗಿ ಫೈನಲ್ ಹಂತಕ್ಕೆ ಕೆಪಿಎಲ್ ತಂಡದ ಈ ವರ್ಷದ ಪಂದ್ಯಾಟಕ್ಕೆ ಫೈನಲ್ ಹಂತವನ್ನು ಪ್ರವೇಶ ಮಾಡಿದ್ದಾರೆ. ಕೆಪಿಎಲ್ ತಂಡಕ್ಕೆ ಪದಾರ್ಪಣೆ ಮಾಡಿದ ನಂದನೇಶ್ವರ ತಂಡಕ್ಕೆ ಇನ್ನೊಂದು ಪಂದ್ಯ ಆಡ್ಲಿಕ್ಕಿದೆ, ದಯವಿಟ್ಟು ಕ್ಷಮಿಸಿ. ಮೊದಲ ವಿಜಯ ಆದಂತ ಆವಾಗ ಪಂದ್ಯ ವಿಜಯ ಆಗಿತ್ತು. ಓಕೆ ಓಕೆ ಓಕೆ
ಆಗ ಪಂದ್ಯ ವಿಜಯ ಪ್ರಜ್ವಲ್ ಫೈನಲ್ ಹಂತವನ್ನು ತಲುಪಿತಾದ್ರೆ ಈಗ ಮತ್ತೊಂದು ಪಂದ್ಯ ಸ್ಕಂದ ತಂಡಕ್ಕೆ ಮತ್ತು ಸ್ಕಂದ KKS ನಡುವೆ ನಡೆಯಲಿದೆ. ಇಲ್ಲಿ ಓಕೆ ಓಕೆ ಈ ಮಧ್ಯೆ ಇನ್ನೊಂದು ಪಂದ್ಯ ಆಡಲಿಕ್ಕಿದ್ದೇವೆ. ಸ್ಕಂದ KKS ಮತ್ತು ನಂದನೇಶ್ವರ ತಂಡಕ್ಕೆ ಈ ಪಂದ್ಯವನ್ನು ಆಡಲಿಕ್ಕೆ ಇಲ್ಲಿ ವಿಜಯದ ತಂಡ ಫೈನಲ್ ಹಂತವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಇದು IPL ಮಾದರಿಯ ಒಂದು ಪಂದ್ಯಾಟ ಆಗಿದೆ. ಅದೇ ರೀತಿ ಎಲ್ಲ ರೂಲ್ಸ್ಗಳು ಸಹ IPL ಮಾದರಿಯಲ್ಲಿ ನಡೆಯಲಿಕ್ಕಿದೆ. ಈ ಮಧ್ಯೆ ಉತ್ತಮವಾದಂತ ಎರಡೂ ತಂಡಗಳು ಸಹ ಅತ್ಯುತ್ತಮವಾಗಿ ಪಂದ್ಯವನ್ನು ಆಡಿದ್ದಾರೆ. ಇದೀಗ ಎರಡನೇ ಒಂದು ಇನ್ನೊಂದು ಪಂದ್ಯಾಟ ನಡೆಯಲಿದೆ. ಸ್ಕಂದ KKS ವಿರುದ್ಧವಾಗಿ ನಂದನೇಶ್ವರ ತಂಡ ಈ ಪಂದ್ಯವನ್ನು ಆಡಲಿಕ್ಕಿದ್ದಾರೆ. ಈಗಾಗಲೇ ಪ್ರಜ್ವಲ್ ತಂಡ ಮೊದಲ ಹಂತದಲ್ಲಿ ವಿಜಯಾಗಿ ಫೈನಲ್ ಹಂತವನ್ನು ತಲುಪಿದ್ದಾರೆ. ಇನ್ನು ಮುಂದಿನ ವೀಕ್ಷಕರು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಸಂತೋಷ್ ಅವರಿಗೆ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸಿದ ನಮ್ಮೊಂದಿಗೆ ಸ್ಕೋರರ್ ಆಗಿ ರಾಜೇಶ್ ನಮ್ಮೊಂದಿಗೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ಕಂದ KKS ವಿರುದ್ಧವಾಗಿ ನಂದನೇಶ್ವರ ಕ್ರಿಕೆಟರ್ಸ್ ಎರಡೂ ತಂಡದ ಕಪ್ತಾನರಿಗೆ ನಾಣ್ಯ ಚಿಮ್ಮಿಕೆಗಾಗಿ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಬರಬೇಕು. ದ್ವಿತೀಯ ಸೆಮಿಫೈನಲ್, ದ್ವಿತೀಯ ಉಪಾಂತ್ಯ ಪಂದ್ಯಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ಕಂದ KKS ವಿರುದ್ಧವಾಗಿ ನಂದನೇಶ್ವರ ವಾರಿಯರ್ಸ್ ಎರಡೂ ತಂಡದ ಕಪ್ತಾನ ಆದಷ್ಟು ಬೇಗ ಬರಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಉಪಾಂತ್ಯ ಪಂದ್ಯ ಗೆದ್ದವರಿಗೆ ಫೈನಲ್ ಪ್ರವೇಶದೊಂದಿಗೆ ಮಿನುಗುವ ಟ್ರೋಫಿಗಾಗಿ ಹಣಾಹಣಿ ಸಾಗಿ ಬರಬೇಕಾಗಿದೆ. ಫೈನಲ್ ಪಂದ್ಯಕೂಟ ಕಡಂದಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪ್ರಯೋಜನೆ ಮಾಡಿರ್ತಕ್ಕಂಥ ಕಡಂದಲೆ ಪ್ರೀಮಿಯಂ ಲೀಗ್ 2025 ಸತತವಾಗಿ 4 ವರ್ಷಗಳನ್ನು ಪೂರ್ತಿ ಮಾಡಿಕೊಂಡು 4 ವರ್ಷದೊಂದಿಗೆ ಕಡಂದಲೆ ಪ್ರೀಮಿಯಂ ಲೀಗ್ ಅನ್ನು ನಿರ್ವಹಿಸಿದಂತ ಹೆಗ್ಗಳಿಕೆ ಹೆಮ್ಮೆಯೊಂದಿಗೆ ಕಡಂದಲೆ ಆಸುಪಾಸಿನ ಎಲ್ಲ ಕ್ರೀಡಾಭಿಮಾನಿಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಅಂಕಣದಲ್ಲಿದೆ ನಾಣ್ಯ ಚಿಮ್ಮಿಕೆಯನ್ನು ಕರೆಯನ್ನು ಕೊಡ್ತಾ ಇದ್ದೇವೆ. ನಾಣ್ಯ ಚಿಮ್ಮಿಕೆ ನಡೆಸಬೇಕಾಗಿದೆ. ಅದೃಷ್ಟದ ನಾಣ್ಯ ಚಿಮ್ಮಿಕೆಯಲ್ಲಿ ನಂದನೇಶ್ವರ ಕ್ರಿಕೆಟರ್ಸ್ ತಂಡವು ವಿಜಯಶಾಲಿಯಾಗಿ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಉಪಾಂತ್ಯ ಪಂದ್ಯ ಸೆಮಿಫೈನಲ್ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸುತ್ತಾ ಫೈನಲ್ ಪಂದ್ಯಾಟದಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಆಡುವವರು ಯಾರು, ಪಂದ್ಯಕೂಟದಲ್ಲಿ ಸಾಗುವವರು ಯಾರು ಎಂಬಂತ ಕುತೂಹಲ ಈ ಒಂದು ಪಂದ್ಯಕೂಟದಲ್ಲಿ ನಡೆಸಬೇಕಾಗಿದೆ. ಗೆದ್ದವರಿಗೆ ಚಿನ್ನದ ಬಣ್ಣದ ಮಿನುಗುವ ಟ್ರೋಫಿಯೊಂದಿಗೆ ನಗದು ಪುರಸ್ಕಾರ, ಸೋತವರಿಗೆ ದ್ವಿತೀಯ ಪ್ರಶಸ್ತಿಯೊಂದಿಗೆ ನಗದು ಪುರಸ್ಕಾರದೊಂದಿಗೆ ಚಿನ್ನದ ಬಣ್ಣದ ಮೆರುಗುವ ಟ್ರೋಫಿ. ಈಗಾಗಲೇ ಅಂಕಣದಿಂದ ಹೊರಭಾಗವನ್ನು ಪಡೆದಂತ ತಂಡದ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಕೊಡ್ತಾ ಈ ಒಂದು ಪಂದ್ಯಕೂಟ ಸಾಗಿ ಬರ್ತಾ ಇದೆ. ನಂದನೇಶ್ವರ ಸೂಪರ್ ಕಿಂಗ್ಸ್ ತಂಡವು ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಶಾಲಿಯಾಗಿ ತಮ್ಮ ನಿರ್ಣಯವನ್ನ ಆದಷ್ಟು ಬೇಗ ತಿಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ತಾ ಇದೆ.
ಬೌಲಿಂಗ್ ಅನ್ನ ಸಜ್ಜುಗೊಳಿಸ್ತಾ ಇದೆ ನಂದನೇಶ್ವರ ಸೂಪರ್ ಕಿಂಗ್ಸ್. ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನ ತನ್ನದಾಗಿಸಿಕೊಂಡಂತ ನಂದನೇಶ್ವರ ಸೂಪರ್ ಕಿಂಗ್ಸ್ ತಂಡವು ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನ ತನ್ನದಾಗಿಸಿಕೊಂಡು ಚಕ್ರವ್ಯೂಹ ಅರ್ಥಾತ್ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. 3 ಓವರ್ಗಳ ಪಂದ್ಯಾಕೂಟ. ಇದು ಸೆಮಿಫೈನಲ್. ಗೆದ್ದವರಿಗಷ್ಟೇ ಫೈನಲ್ ಪ್ರವೇಶದೊಂದಿಗೆ ಪ್ರಶಸ್ತಿಗಾಗಿ ಸಮರ ಸಾಧನೆಯೊಂದಿಗೆ ನಡೆಸಬೇಕಾಗಿದೆ. ಬ್ಯಾಟಿಂಗ್ ವಿಭಾಗದಲ್ಲಿ ವಿಶ್ವನಾಥ್ ಚೆಸ್ ನಂಬರ್ 07 ಆಟಗಾರ ವಿಶ್ವನಾಥ್ ಕಂಡು ಬಂದ್ರೆ ತದನಂತರದ ಆಟಗಾರ ಚೆಸ್ ನಂಬರ್ 24ರಲ್ಲಿ ರಕ್ಷಿತ್. ಒಂದು ಟಾಸ್ ವಿನ್ ಆದ ಫೀಲ್ಡಿಂಗ್. ಸ್ಟ್ರೈಕ್ ವಿಭಾಗದಲ್ಲಿ ಚೆಸ್ ನಂಬರ್ 07 ಭಾರತ ತಂಡದಲ್ಲಿ ಗುರುತಿಸಿಕೊಳ್ಳಬೇಕಾದ್ರೆ MS ಧೋನಿ 7 ಕ್ರಮಾಂಕದೊಂದಿಗೆ ಭಾರತವನ್ನು ಪ್ರತಿನಿಧಿಸಿ ಅದೆಷ್ಟೋ ಟ್ರೋಫಿಯನ್ನು ತನ್ನದಾಗಿಸಿಕೊಂಡು ವಿಶ್ವವಿಖ್ಯಾತವನ್ನು ಪಡೆದಂತ ಆಟಗಾರ MS ಧೋನಿ. ಈಗಲೂ ಕನಸಿನಲ್ಲಿ ಬರುವಂತಹ ಆಟಗಾರ MSD. ಪಂದ್ಯಾಕೂಟಕ್ಕೆ ಚಾಲನೆ ಕೊಡ್ತಾ ಇದೆ ದ್ವಿತೀಯ ಸೆಮಿಫೈನಲ್ ಪಂದ್ಯ ತಿಲಕ್ ಎಸೆತಗಾರಿಕೆ ವಿಭಾಗದಲ್ಲಿ. ಒಟ್ಟು ಸೇರ್ಪಡೆಯೊಂದಿಗೆ ತಂಡದ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 1 ಅಂಕಪಟ್ಟಿಯನ್ನು ವೃದ್ಧಿಸುತ್ತಾ ತಂಡದ ಖಾತೆಯಲ್ಲಿದೆ 1. ತಿಲಕ್ ವಿಶ್ವನಾಥ್ ನಾವು ಸ್ಟ್ರೈಕಡ್ ಇತ್ತೆ ರಕ್ಷಿತ್. ಚೆಸ್ ನಂಬರ್ 44ರಲ್ಲಿ ತಿಲಕ್ ಉತ್ತಮವಾಗಿತ್ತು. ಹೊಡೆತ ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಬ್ಯಾಟಿಂಗ್ ವಿಭಾಗಕ್ಕೆ ಮೆರಗನ್ನು ಕೊಡ್ತಾ ಇದ್ದಾರೆ ರಕ್ಷಿತ್. ತಮ್ಮ ಪ್ರಥಮ ಚೆಂಡನ್ನೇ 6 ರನ್ನಿನ ಮುಖೇನವಾಗಿ ತಂಡದ ಖಾತೆಯಲ್ಲಿ ಅಂಕಪಟ್ಟಿಯಲ್ಲಿ ಇದೆ 7. ತೃತೀಯ ಚೆಂಡು ಉತ್ತಮವಾಗಿತ್ತು. ಚೆಂಡು ಕಾಲಿಗೆ ಬರೆದಂತಹ ಚೆಂಡು ಒಂಟಿ ಸೇರ್ಪಡೆಗೊಳ್ತಾ ಇದೆ. ತೃತೀಯ ಎಸೆತ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿದೆ 8. ತಿಲಕ್ ಅವರು ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೊತ್ತ ಎಸೆತ ಉತ್ತಮವಾಗಿತ್ತು. ಹೊಡೆತ ವಿಶ್ವನಾಥ್. ಒಂಟಿ ಸೇರ್ಪಡೆಗೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 9. ಪ್ರಥಮ ಓವರ್ ಚಾಲ್ತಿಯೊಂದಿಗೆ ಪಂಚಮ ಎಸೆತಗಾರಿಕೆ ವಿಭಾಗದಲ್ಲಿ ಚೆಸ್ ನಂಬರ್ 44ರಲ್ಲಿ ತಿಲಕ್ ರಾಜ್. ಈ ಮಧ್ಯೆ ಉತ್ತಮವಾಗಿತ್ತು ಹೊಡೆತ ಲೆಗ್ ಸೈಡ್ ವಿಭಾಗದಲ್ಲಿ ರಕ್ಷಿತ್. ತಟ್ಟಿ ಮುಟ್ಟಿನ ಹೊಡೆತ 1 ರನ್ನಿನ ಜೊತೆಗೆ 2 ರನ್ನಿನ ಜೊತೆಗೆ ತಂಡದ ಖಾತೆಯಲ್ಲಿದೆ 11. 1. ಅಂತಿಮ ಚೆಂಡು ಮಾತ್ರ ಬಾಕಿ. ಪ್ರಥಮ ಓವರ್ ಚಾಲ್ತಿಯೊಂದಿಗೆ ಅಂತಿಮ ಎಸೆತ ಮಾತ್ರ ಬಾಕಿ ಉಳಿದಂತೆ ತಿಲಕ್ ರಾಜ್ ಎಸೆತಗಾರಿಕೆ ವಿಭಾಗದಲ್ಲಿ ರಕ್ಷಿತ್ ಸ್ಟ್ರೈಕ್ ವಿಭಾಗದಲ್ಲಿ. ಈ ಮಧ್ಯೆ ಉತ್ತಮವಾದಂತಹ ಚೆಂಡು ಡಾಟೆಡ್ ಡೆಲಿವರಿ ಅರ್ಥಾತ್ ಚುಕ್ಕೆ ಮಾದರಿ ಎಸೆತಗಾರಿಕೆ ಸಾಗಿ ಬರ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದಲ್ಲಿದೆ. ತಂಡದ ಖಾತೆಯಲ್ಲಿದೆ 11. 11 ವಿತೌಟ್ ಲಾಸ್ ಫಾರ್ ಸ್ಕಂದ ಕ್ರಿಕೆಟರ್ಸ್. ಹಲೋ ದ್ವಿತೀಯ ಓವರ್ನ ಚಾಲನೆಯಲ್ಲಿ ಇಟ್ಟುಕೊಂಡಂತ ಎಸೆತಗಾರಿಕೆ ವಿಭಾಗದಲ್ಲಿ ನಂದೇಶ್ವರ ತಂಡದ ಪರವಾಗಿ ಎಸೆತಗಾರ ಚೆಸ್ ನಂಬರ್ 07ರಲ್ಲಿ ಸುದರ್ಶನ್. ವಿಶ್ವನಾಥ್ ಯಾನೆ ಪೊಲಾರ್ಡ್ ವೆಸ್ಟ್ ಇಂಡೀಸ್ನ ಪೊಲಾರ್ಡ್ ಸ್ಕಂದದ ವಿಶ್ವನಾಥ್. ಈ ಮಧ್ಯೆ ವೈಡ್ ಬಾಲ್ ರನ್ಔಟ್ ಮುಖೇನವಾಗಿ ಉದ್ದರಿ ಪತನಗೊಳ್ತಾ ಇದೆ. ಪ್ರಥಮ ಉದ್ದರಿತನಗೊಳ್ತಾ ಇದೆ
ರಕ್ಷಿತ್ ರವರು ಪೆವಿಲಿಯನ್ಗೆ ನಿರ್ತ ಸಾಗಿ ಬರ್ತಾ ಇದ್ದಾರೆ. ಅಡ್ಡ ಚೆಂಡಿನ ಮುಖೇನವಾಗಿ ತಂಡದ ಖಾತೆಯಲ್ಲಿದೆ 12. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಎಸೆತವನ್ನು ಆರಂಭಿಸಬೇಕಾಗಿದೆ ಚೆಸ್ ನಂಬರ್ 7ರ ಸುದರ್ಶನ್. ರಕ್ಷಿತ್ ರವರ ಸ್ಥಾನವನ್ನು ತುಂಬಲು ಹೊಸ ದಾಂಡಿಗ ದೀಕ್ಷಿತ್. ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೊಮ್ಮೆ ವಿಶ್ವನಾಥ್. ಎಸೆತಗಾರಿಕೆ ವಿಭಾಗದಲ್ಲಿ ಸುದರ್ಶನ್. ದ್ವಿತೀಯ ಓವರ್ನ ಪ್ರಥಮ ಚೆಂಡು. ಉತ್ತಮವಾಗಿದ್ದು ಚೆಂಡು ಮಂದಗತಿ ಎಸೆತ, ಆದರೆ ನೇರವಾಗಿ ರೈಟ್ ಗೆರೆಯನ್ನು ದಾಟಿಕೊಳ್ಳುತ್ತಾ ಅಂಕಪಟ್ಟಿಯಲ್ಲಿದೆ 13. ಅತಿರಿಕ್ತ ರನ್ನಿನ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿದೆ 13. ಬಿದ್ದಂತ ಉದ್ದರಿ ಉಂಟು. ಮತ್ತೊಮ್ಮೆ ನೇರವಾಗಿತ್ತು ಹೊಡೆತ, ಉತ್ತಮವಾದಂತ ಹೊಡೆತಗಳ ಮಧ್ಯೆ ಸಾಗಿ ಬರ್ತಾ ಇದೆ ಪಂದ್ಯಕೂಟ. 2 ರನ್ನಿನ ಸೇರ್ಪಡೆ, 2 ರನ್ನಿನೊಂದಿಗೆ ತಂಡದ ಖಾತೆಯಲ್ಲಿದೆ 15. ದ್ವಿತೀಯ ಚೆಂಡು ಸುದರ್ಶನ್. ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೊಮ್ಮೆ ಈ ಮಧ್ಯೆ ಬಲವಾದ ಪ್ರಹಾರಕ್ಕೆ ಯತ್ನ. ಈ ಮಧ್ಯೆ ರನ್ಔಟ್ನ ಅವಕಾಶವಿತ್ತು, ಕೈ ಚೆಲ್ಲಿದ್ರು ಬೌಲರ್ ಸುದರ್ಶನ್. ದೀಕ್ಷಿತ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಥಮ ಬಾರಿಗೆ. ದ್ವಿತೀಯ ಓವರ್ ಚಾಲ್ತಿ. ಉತ್ತಮವಾಗಿತ್ತು ಚೆಂಡು, ಡಾಟೆಡ್ ಡೆಲಿವರಿ, ಓಟಗಳು ಕಂಡು ಬರ್ತಾ ಇಲ್ಲ, ಅರ್ಥಾತ್ ಚುಕ್ಕೆ ಮಾದಲ್ಲಿ ಸಾಗಿ ಬರ್ತಾ ಇದೆ. ದ್ವಿತೀಯ ಓವರ್ನ 3 ಚೆಂಡುಗಳು ಮಾತ್ರ ಬಾಕಿ. 3 ಓವರ್ನ ಪಂದ್ಯಾಕೂಟ 18 ಎಸೆತದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮತ್ತೆ ಫುಲ್ ಟಾಸ್. ಅಕ್ರಮ ಎಸೆತಕ್ಕಾಗಿ ಮನವಿ ಮಾಡಿದ್ದು ಪುರಸ್ಕಾರವಿಲ್ಲ, ತಿರಸ್ಕಾರ ಬರ್ತಾ ಇದೆ. ಮತ್ತೊಮ್ಮೆ ಚುಕ್ಕೆ ಮಾದರಿ ಎಸೆತಗಾರಿಕೆ. 2 ಎಸೆತ ಬಾಕಿ. ಪಂಚಮ ಚೆಂಡಿನೊಂದಿಗೆ ಸುದರ್ಶನ್. ಉತ್ತಮವಾಗಿತ್ತು ಹೊಡೆತ ಚೆಂಡು, ಗಾಳಿಯಲ್ಲಿದೆ, ಆದರೆ ಬೌಂಡ್ರಿ ಲೈನ್ನಲ್ಲಿ ರಾಮ್ ರವರ ಕೈಯಿಂದ ಚೆಂಡು ಭದ್ರ ಬೊಗಸೆ ಸಾಗಿ ಬರ್ತಾ ಇದೆ. ನಾನು ಯಾವತ್ತೂ ಕ್ಯಾಚ್ ಬಿಡುವವನಲ್ಲ. ಕ್ಯಾಚ್ ಡ್ರಾಪ್ ವಿಲ್ ದ ಮ್ಯಾಚ್ ಡ್ರಾಪ್. ಯುವರಾಜ್ ಅಂತಿಮ ಚೆಂಡು. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಅಂತಿಮ ಚೆಂಡು ಬಾಕಿ. ಹೊಸ ದಾಂಡಿಗರ ಪರಿಚಯವನ್ನು ಕಂಡುಕೊಳ್ಳುತ್ತಾ ಅಂಕಪಟ್ಟಿಯಲ್ಲಿದೆ 16. ಬಿದ್ದಂತ ಉದ್ದರಿ 2. ದ್ವಿತೀಯ ಓವರ್ನ ಅಂತಿಮ ಚೆಂಡು ಸುದರ್ಶನ್ ಎಸೆತಗಾರಿಕೆ ವಿಭಾಗದಲ್ಲಿ. ಯುವರಾಜ್ ಉತ್ತಮವಾಗಿದ್ದು ಹೊಡೆತ, ಆಫ್ ಸೈಡ್ ವಿಭಾಗದ ಚೆಂಡು. ದ್ವಿತೀಯ ರನ್ನಿಗಾಗಿ ಓಡಾಟ, ದ್ವಿತೀಯ ರನ್ ಪೂರ್ತಿಯೊಂದಿಗೆ ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿದೆ 18. ಬಿದ್ದಂತ ಉದ್ದರಿ 2. .50ರಂತೆ ರನ್ಧಾರಣೆ ಬರ್ತಾ ಇದೆ. ಸರಾಸರಿ ಮೊತ್ತದಲ್ಲಿ ಗಮನಿಸಿಕೊಳ್ಳಬೇಕಾದರೆ 9.50. ತಂಡದ ಮೊತ್ತ 12 ಎಸೆತಗಳ ಮುಕ್ತಾಯಕ್ಕೆ 18. ತೃತೀಯ ಓವರ್ ಚಾಲ್ತಿಯೊಂದಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಚೆಸ್ ನಂಬರ್ 8ರ ಆಟಗಾರ ಲಕ್ಷ್ಮಣ್. ಬ್ಯಾಟಿಂಗ್ ವಿಭಾಗದಲ್ಲಿ ವಿಶ್ವನಾಥ್. ಹೊಡೆಬಡೆಯ ದಾಂಡಿಗರ ಪಟ್ಟಿಯಲ್ಲಿ ತಮ್ಮ ಕ್ರಮಾಂಕವನ್ನ ಮೇಲೆತ್ತಿಕೊಂಡಂತ ಆಟಗಾರ ವಿಶ್ವನಾಥ್. ಮಧ್ಯೆ ಬಂತು ನೋಡಿ ಸಿಕ್ಸರ್. ಹೇಳುವಷ್ಟರಲ್ಲಿ ಹೊಡೆದೇ ಬಿಟ್ಟರು ಸಿಕ್ಸರ್. ಇದು ಕೆರನ್ ಪೊಲಾರ್ಡ್. ಈತನ ಅಡ್ಡ ಹೆಸರು ಕೆರನ್ ಪೊಲಾರ್ಡ್. ವೆಸ್ಟ್ ಇಂಡೀಸ್ನಲ್ಲಿ ದೈತ್ಯ ಆಟಗಾರ ಕಳಂದಲೆ ಪಾಲದ ವಿಶ್ವನಾಥ
ಸಿಕ್ಸರ್ನೊಂದಿಗೆ ಅಂಕಪಟ್ಟಿಯಲ್ಲಿದೆ 30. ವಿಶ್ವನಾಥ್ ರವರ ವೈಯಕ್ತಿಕ ಮೊತ್ತ 17ಕ್ಕೆ ಸಾಗಿ ಬರ್ತಾ ಇದೆ. ತಂಡದ ಮೊತ್ತದಲ್ಲಿದೆ 30. ತೃತೀಯ ಚೆಂಡು ಈ ಮತ್ತೆ ಉತ್ತಮವಾದಂತ ಹೊಡೆತ ಲೆಗ್ ಸೈಡ್ ವಿಭಾಗದಲ್ಲಿ 2 ರನ್ನಿಗಾಗಿ ಹೋದ 2 ರನ್ ಅನ್ನು ಪೂರ್ತಿಗೊಳಿಸುತ್ತಾ ಮತ್ತೊಮ್ಮೆ ಅಂಕಪಟ್ಟಿಯಲ್ಲಿ 32. ಕೊಂಚ ಮಟ್ಟಿನಲ್ಲಿ ದುಬಾರಿ ಆಗ್ತಾ ಇದ್ದಾರೆ ಲಕ್ಷ್ಮಣ್. ಮುನ್ನುಗ್ಗಿ ಬಾರಿಸಿದ್ರು. ಚೆಂಡು ಗಾಳಿಯಲ್ಲಿದೆ, ಚೆಂಡು ಗಾಳಿಯಲ್ಲೇ, ಆದರೆ ಕೊಂಚ ಮಟ್ಟಿನಲ್ಲಿ ಫೀಲ್ಡಿಂಗ್ ನಲ್ಲಿ ವಿಫಲತೆ ಕಂಡರೂ ಕೂಡ ಅವಳಿ ರನ್ನಿನ 1 ಶಾಟ್. 33 ರನ್ನಿಜಿ ಯಾವುದೇ ಅಂಕಗಳು ಬರ್ತಾ ಇಲ್ಲ, ಯಾವುದೇ ಸ್ಕೋರ್ಗಳನ್ನು ಕಳೆಯಾಗ್ತಾ ಇಲ್ಲ. ಓಟದಲ್ಲಿ ಕೊಂಚ ಮಟ್ಟಿನಲ್ಲಿ ಕಳವಳ ಬರ್ತಾ ಇದೆ. 2 ಎಸೆತ ಬಾಕಿ, ಅಂತಿಮ 2 ಎಸೆತ ಬಾಕಿ. ಈ ಮಧ್ಯೆ ಉತ್ತಮವಾಗಿತ್ತು ಹೊಡೆತ. ಗ್ಯಾಪ್ ಶಾಟ್ ವಿಭಾಗದಲ್ಲಿ 6 ರನ್ನುಗಳ ಸೇರ್ಪಡೆಗೊಳ್ತಾ ಇದೆ. ಈ ಓವರ್ನ ತೃತೀಯ ಸಿಕ್ಸರ್. 3ನೇ ಷಟ್ಕದೊಂದಿಗೆ ವಿಶ್ವನಾಥ ಸ್ಟ್ರೈಕ್ ವಿಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. 38 ಅಂಕಪಟ್ಟಿಯಲ್ಲಿದೆ. 38 ಬರಬೇಕಾಗಿದೆ 1 ಎಸೆತ. ಈ ಮಧ್ಯೆ ಬಲವಾದ ಪ್ರಹಾರಕ್ಕೆ ಯತ್ನ, ಒಂಟಿ ಸೇರ್ಪಡೆ. ತೃತೀಯ ಓವರ್ ಮುಕ್ತಾಯದೊಂದಿಗೆ ಅಂಕಪಟ್ಟಿಯಲ್ಲಿದೆ 39. 40 ರನ್ನಿನ ಅವಶ್ಯಕತೆ. ಬರೋಬ್ಬರಿ 4-0 40. नेक्स्ट बैट्समैन तिलक सचिन. 18 ಎಸೆತಗಳ ಮುಖೇನವಾಗಿ ಬರಬೇಕಾಗಿದೆ 40. ದುಬಾರಿ ರನ್ ಅನ್ನು ಬಿಟ್ಟುಕೊಟ್ರು. ಅಂತಿಮ ಓವರ್ನಲ್ಲಿ 22 ರನ್ ಅನ್ನು ಬಿಟ್ಟುಕೊಟ್ಟು 21 ರನ್ ಅನ್ನು ಬಿಟ್ಟುಕೊಟ್ಟು ದುಬಾರಿ ಆಗ್ತಾ ಇದ್ದಾರೆ ಲಕ್ಷ್ಮಣ್. ಈ ಮಧ್ಯೆ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಚರಿತಾ ಶೆಟ್ಟಿ ಕಳಂದಲಿ ನಮ್ಮ ಜೊತೆಗೆ ಇದ್ದಾರೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹದಿನೆಂಟು ಎಸೆತ 40 ರನ್ನಿನ ಅವಶ್ಯಕತೆ. ಗೆದ್ದವರಿಗೆ ಫೈನಲ್ ಪ್ರವೇಶ. ಪ್ರಥಮ ಫೈನಲ್ ಪ್ರವೇಶವನ್ನ ಸಾಗಿಸಿದಂತ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಸ್ಟ್ರೈಕ್ ವಿಭಾಗದಲ್ಲಿ ಎಡಗೈ ದಂಡಿಗ ತಿಲಕ್ ರಾಜ್ ಕಂಡು ಬಂದರೆ, ಸ್ಟ್ರೈಕ್ ವಿಭಾಗದಲ್ಲಿ ಸಚಿನ್. ಬಲಗೈ ಎಡಗೈ ಜೋಡಿ. ಎಸೆತಗಾರಿಕೆ ವಿಭಾಗದಲ್ಲಿ
ಸಜಿತ್. ತಿಲಕ್ ತಿಲಕ್ ರಾಜ್ ಸ್ಟ್ರೈಕ್ ವಿಭಾಗದಲ್ಲಿ ಕಂಡು ಬಂದ್ರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಚಿನ್. ಎಸೆತಗಾರಿಕೆ ವಿಭಾಗದಲ್ಲಿ ಸಜಿತ್. ಚೆಸ್ ನಂಬರ್ 26ರಲ್ಲಿ ಸಜಿತ್. 18ಕ್ಕೆ ಬೇಕಾಗಿದೆ 40. 18 ಎಸೆತ 40 ಓಟದ ಅವಶ್ಯಕತೆ. ಪ್ರಥಮ ಚೆಂಡು ಉತ್ತಮವಾಗಿತ್ತು, ಹೊಡೆತ ಆಫ್ಸೈಡ್ ವಿಭಾಗಕ್ಕೆ ಒಂಟಿ ಸೇರ್ಪಡೆಗೊಳ್ತಾ ಇದೆ. ತಂಡದ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 1. ಪ್ರಥಮ ಚೆಂಡಿನಲ್ಲಿ ಒಂಟಿ ಸೇರ್ಪಡೆಯೊಂದಿಗೆ ತಂಡದ ಖಾತೆ ಆರಂಭಗೊಂಡು ತಂಡದ ಖಾತೆಯಲ್ಲಿದೆ 1. ಎಸೆತಗಾರ ಸಜಿತ್ ದ್ವಿತೀಯ ಚೆಂಡನ್ನ ಕೈಯಲ್ಲಿಟ್ಟುಕೊಂಡ ಎಸೆತಗಾರಿಕೆ ವಿಭಾಗದಲ್ಲಿ ಮಂದಗತಿ ಎಸೆತ. ಚೆಂಡು ಗಾಳಿಯಲ್ಲಿದೆ, ನೇರವಾಗಿ ಸಜಿತ್ ರವರ ಭದ್ರ ಬೊಗಸೆ. ಇದು ಕಾಟ್ ಅಂಡ್ ಬಾಲ್. ಕಾಟ್ ಅಂಡ್ ಬಾಲ್. ಸಚಿನ್ ರವರು ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ಗೆ ಅರ್ಥ ಸಾಗಿ ಬಂದ್ರೆ ಇವರ ಸ್ಥಾನಮಾನ ತುಂಬಲು ಹೊಸ ದಾಂಡಿಗ ಸಚಿನ್. ಮೂಜಿ 6 ತಿಲಕ್ ಇತ್ತಲ್ಲ 3 ಉಂಡು ನಾನ್ ಸ್ಟ್ರೈಕ್. ಕೆಂಪು ಟೊಪ್ಪಿದೆ. ಸಚಿನ್. ಭಾರತ ತಂಡದಲ್ಲಿ ಸಚಿನ್ ತೆಂಡೂಲ್ಕರ್, ನಂದನಂದೇಶ್ವರ ತಂಡದಲ್ಲಿ ಸಚಿನ್ ಕಡಂದಾಲೆ. ಈ ಮಧ್ಯೆ ಬಲವಾದ ಪ್ರಹಾರಕ್ಕೆ ಯತ್ನ, ಕಾಲಿಗೆ ಬರೆದಂತ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಚುಕ್ಕೆ ಮಾದಲಿ ಸಾಗ್ತಾ ಇದೆ. ಅರ್ಥಾತ್ ಓಟಗಳು ಕಂಡು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ತೃತೀಯ ಚೆಂಡು ಉತ್ತಮವಾದಂತ ಹೊಡೆದ ಲೆಗ್ ಸೈಡ್ ವಿಭಾಗದಲ್ಲಿ ಉತ್ತಮವಾದ ಕ್ಯಾಚ್. ಆದರ್ಶ್ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಆದರ್ಶ್ ಅವರ ಭದ್ರ ಬೊಗಸೆಯಲ್ಲಿ ಸಾಗಿ ಬಂದರೆ ಸಚಿನ್ ರವರು ಶೂನ್ಯ ಸಂಪಾದನೆಯೊಂದಿಗೆ ಕ್ರೀಡಾಂಗಣದ ಹೊರಭಾಗಕ್ಕೆ ಸಾಗಿ ಬಂದರೆ ಇವರ ಸ್ಥಾನವನ್ನು ತುಂಬಲು ಹೊಸ ದಾಂಡಿಗ ದಿನೇಶ್. ಹಲೋ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನ ಕಾರ್ತಿಕ್ ರವರು ಆದಷ್ಟು ಬೇಗ ಇಲ್ಲಿ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನ ಸಜಿತ್ ರವರ ಪಂಚಮ ಎಸೆತ. ಮಧ್ಯ ಚೆಂಡು ಗಾಳಿಯಲ್ಲಿದೆ, ಆದರೆ ನೇರವಾಗಿ ಮತ್ತೊಮ್ಮೆ ಅಜಿತ್ ರವರ ಭದ್ರ ಬೊಗಸೆ. ಸತತವಾಗಿ 2 ಕ್ಯಾಚ್ ಅನ್ನು ಹಿಡಿದಂತ ಅಜಿತ್ ಅಂಕಣದಲ್ಲಿ ಬಹಳಷ್ಟು ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ವಿಭಾಗ. ಅಂತಿಮ ಚೆಂಡು ಬಾಕಿ. ಅಂಕಪಟ್ಟಿಯಲ್ಲಿ ಕೇವಲ 1 ಸಂಪಾದನೆಯೊಂದಿಗೆ ಪ್ರಥಮ ಓವರ್ನ ಅಂತಿಮ ಚೆಂಡು ಬಾಕಿ. ಯಶಸ್ವಿ ಎಸೆತಗಾರ ಚೆಸ್ ನಂಬರ್ 26ರ ಸಜಿತ್ ಎಸೆತಗಾರಿಕೆ ವಿಭಾಗದಲ್ಲಿ. ರಂಜಿತ್ ಇಲ್ಲಿದ್ರು, ಇಲ್ಲಿ ವೇದಿಕೆ ಹತ್ರ ಬರಬೇಕು. ರಂಜಿತ್, ತಮಗೆ ಇಲ್ಲಿ ಗ್ಲಾಡಿಯೇಟರ್ಸ್ ತಂಡದ ಕ್ಯಾಪ್ಟನ್ಸ್ ಕಾಯ್ತಾ ಇದ್ದಾರೆ. ಅಂತಿಮ ಎಸೆತ, ಪ್ರಥಮ ಓವರ್ನ ಅಂತಿಮ ಎಸೆತ. ಚೆಂಡು ಗಾಳಿಯಲ್ಲಿದೆ, 2 ರನ್ನಿಗಾಗಿ ಓಡಾಟ. 2 ರನ್ ಅನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸ್ತಾ 3ನೇ ರನ್ನಿಗಾಗಿ ಓಡಾಟ ಸಾಗಿ ಬರ್ತಾ ಇದೆ. 3 ರನ್ ಅನ್ನು ತನ್ನದಾಗಿಸಿಕೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿದೆ 4. ಬಿದ್ದಂತ ಉದ್ದರಿ 2. ಬಿದ್ದಂತ ಉದ್ದರಿ 3.
ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿದೆ 4, ಬಿದ್ದಂತ ಉದ್ದರಿ 3. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಯುವರಾಜ್. ದ್ವಿತೀಯ ಓವರ್ನ ಪ್ರಥಮ ಚೆಂಡು. ಈ ಮಧ್ಯೆ ಅಡ್ಡ ಎಸೆತ, ವೈಡ್ ಬಾಲ್. ವ್ಯಾಯಾಮದ ತಿರುವನ್ನು ಕೊಂಡುಕೊಳ್ಳುತ್ತಾ ಅಂಪೈರ್ ವಿಭಾಗದಲ್ಲಿ, ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ನಮ್ಮ ಕೆಕೆಎಸ್. ಈ ಮಧ್ಯೆ ಉತ್ತಮವಾದಂತಹ ಹೊಡೆತಗಾರಿಕೆ ಆಫ್ಸೈಡ್ ವಿಭಾಗದಲ್ಲಿ ಒಂಟಿ ಸೇರ್ಪಡೆಗೊಳ್ತಾ ಇದೆ. ಈ ಒಂಟಿಯೊಂದಿಗೆ ತಂಡದ ಖಾತೆಯಲ್ಲಿದ್ದಾರೆ ತಿಲಕ್ ರಾಜ್. ಸ್ಟ್ರೈಕ್ ವಿಭಾಗದಲ್ಲಿ ಓಪನಿಂಗ್ ದಾಂಡಿಗ. ಈ ಮಧ್ಯೆ ರಿವರ್ಸ್ ಶಾಟ್ಗಾಗಿ ಯತ್ನ, ಆದರೆ ವಿಫಲತೆ. ಡಾಟೆಡ್ ಡೆಲಿವರಿ, ಸಾರಿ, ಒಂಟಿ ಸೇರ್ಪಡೆ. ನನ್ನ ಫೈನಲ್ ಮಾತ್ರ ಭಾಗ್ಯ. ಫೈನಲ್ ಮಾತ್ರ ಅಲ್ಲ, ಆಯ್ತಾ? ಯಾರ್ಯಾರಿಗೆ ಫೈನಲ್? ಪ್ರಜ್ವಲ್ ಮತ್ತೆ ಇದರಲ್ಲಿ ತೃತೀಯ ಚೆಂಡು. ಈ ಮಧ್ಯೆ ಉತ್ತಮವಾಗಿದ್ದು ಹೊಡೆದ ಚೆಂಡು ಗಾಳಿಯಲ್ಲಿ ನೇರವಾಗಿ ವಿಶ್ವನಾಥ್ ರವರ ಭದ್ರತೆ ಸಾಗಿ ಬರ್ತಾ ಇದೆ. ಚತುರ್ಥ ಉದ್ದರಿ ಪತನಗೊಳ್ತಾ ಇದೆ. ನಾಗರಾಜ್ ರವರ ಸ್ಥಾನವನ್ನು ತುಂಬಲು ಹೊಸ ದಾಂಡಿಗ ಕಾರ್ತಿಕ್. ಇದಿರಲ್ಲ. ಸ್ಟ್ರೈಕ್ ವಿಭಾಗದಲ್ಲಿ ಕಾರ್ತಿಕ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ತಿಲಕ್ ರಾಜ್, ಎಸೆತಗಾರಿಕೆ ವಿಭಾಗದಲ್ಲಿ ಯುವರಾಜ್. ಈ ಮಧ್ಯೆ ಲೆಗ್ ಸೈಡ್ ವಿಭಾಗದಲ್ಲಿ ಉತ್ತಮವಾಗಿದ್ದು ಹೊಡೆತ, ಒಂಟಿ ಸೇರ್ಪಡೆ. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಅಂತಿಮ 2 ಎಸೆತ ಬಾಕಿ. ಪಂಚಮ ಎಸೆತದೊಂದಿಗೆ ಯುವರಾಜ್ ಎಸೆತಗಾರಿಕೆ ವಿಭಾಗದಲ್ಲಿ ತಿಲಕ್ ರಾಜ್ ರವರಿಗೆ ಉತ್ತಮವಾಗಿತ್ತು ಚೆಂಡು, ಉತ್ತಮ ಹೊಡೆತ, ಒಂಟಿ ಸೇರ್ಪಡೆಗೊಳ್ತಾ ಇದೆ. ದ್ವಿತೀಯ ಓವರ್ನ ಅಂತಿಮ 1 ಚೆಂಡು ಮಾತ್ರ ಬಾಕಿ. ತಂಡದ ಮೊತ್ತದಲ್ಲಿದೆ 9, ಬಿದ್ದಂತ ಉದ್ದರಿ 4. ಈ ಮಧ್ಯೆ ಲೆಗ್ ಸೈಡ್ ವಿಭಾಗಕ್ಕೆ ಬಾರಿಸುವಂತಹ ಯತ್ನದಲ್ಲಿ ವಿಫಲತೆ. ಕಾಲು ಹಾಗೂ ಬ್ಯಾಟ್ ಅನ್ನು ಹಂಚಿದಂತ ಚೆಂಡು ನೇರವಾಗಿ ಗೂಟಕ್ಕೆ ಬಡಿತಾ ಇದೆ. ಈ ಮುಖೇನವಾಗಿ ಪಂಚಮ ಉದ್ದರಿ ಪತನಗೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿದೆ 9, ಬಿದ್ದಂತ ಉದ್ದರಿ ಆಯಿತು. ಬರೋಬ್ಬರಿ 30 ರನ್ನಿನ ಅವಶ್ಯಕತೆ ಬೇಕಾಗಿದೆ. 6ಕ್ಕೆ ಬೇಕಾಗಿದೆ 30. ಈ ಮಧ್ಯೆ ತೃತೀಯ ಓವರ್ನ 19 ಚೆಂಡು. ಚೆಂಡು ನಂಬರ್ 27ರ ಆಟಗಾರ ಲಕ್ಷ್ಮಣ್. ಪ್ರಖ್ಯಾತ್ ಅವರ ಪ್ರಥಮ ಚೆಂಡು ನೇರವಾಗಿ ಗೂಟಕ್ಕೆ ಬೆಳೀತಾ ಇದೆ. 6ನೇ ಉದ್ದರಿ ತಿಲಕರಾಜರವರ ಉದ್ದರಿ ಪತನಗೊಳ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಹೊಸ ದಾಂಡಿಗರ ಪರಿಚಯ ಸುರೇಂದ್ರ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸುಬ್ಬು, ಎಸೆತಗಾರಿಕೆ ವಿಭಾಗದಲ್ಲಿ ಕಿರಣ್ ಕೊರಂದಾಳೆ. ಸ್ಟ್ರೈಕ್ ವಿಭಾಗದಲ್ಲಿ ನೀಲಗಾಯ ಉದ್ದನೆಯ ಆಟಗಾರ ಕಿರಣ್. ಉತ್ತಮವಾಗಿದ್ದು ಚೆಂಡು
ಆಫ್ ಸೈಡ್ ವಿಭಾಗದಲ್ಲಿ ಉಲ್ಪಿ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 10. ನಾಲ್ಕು ಚೆಂಡು ಡಾಟ್. ಈ ಮಧ್ಯೆ ಬಲವಾದ ಹೊರಕ್ಕೆ ಯತ್ನ. ಡಾಟೆಡ್ ಡೆಲಿವರಿ. ಓಟುಗಳು ಕೊಂಡು ಬರ್ತಾ ಇಲ್ಲ, ಅಥವಾ ಚುಕ್ಕೆ ಮೋಡಲ್ಲಿ ಸಾಗಿ ಬರ್ತಾ ಇದೆ. ಡಾಟೆಡ್ ಡೆಲಿವರಿ. ಈ ಮಧ್ಯೆ ಉತ್ತಮವಾಗಿತ್ತು ಚೆಂಡು, ಕಾಲಿಗೆ ಬರೆದಂತ ಚೆಂಡು, ಓಟುಗಳು ಬರ್ತಾ ಇಲ್ಲ, ಚುಕ್ಕೆ ಮಾದರಿ ಸತತ 2 ಡಾಟೆಡ್ ಡೆಲಿವರಿ. 2 ಎಸೆತ ಬಾಕಿ, ಅಂತಿಮ 2 ಎಸೆತ ಬಾಕಿ. ಪ್ರಖ್ಯಾತ್ ಈ ಮಧ್ಯೆ ಚೆಂಡು ಗಾಳಿಯಲ್ಲಿದೆ, ನೇರವಾಗಿ ಸೀಮಾರೇಖೆಯ ಹೊರಭಾಗಕ್ಕೆ. ಅಂತಿಮ ಚೆಂಡು ಮಾತ್ರ ಬಾಕಿ. ಮಧ್ಯ ಡಾಟೆಡ್ ಡೆಲಿವರಿ. ಈ ಮುಖೇನವಾಗಿ ಸ್ಕಂದ ಕೆಕೆಎಸ್ ತಂಡವು ವಿಜಯಶಾಲಿಯಾಗಿ ಫೈನಲ್ ಹಂತಕ್ಕೆ ಲಗ್ಗೆ ಇಡ್ತಾ ಇದೆ. ಫೈನಲ್ ಪಂದ್ಯಾಕೂಟದಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡವನ್ನು ಎದುರಿಸಬೇಕಾಗಿದೆ. ಆಟಗಾರರಿಗೆ 5 ನಿಮಿಷದ ವಿರಾಮವನ್ನು ಕೊಟ್ಟ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. ಧನ್ಯವಾದಗಳು ರಾಜೇಶ್ ಅವರೇ. चाय में डूबा वे सिकुट हो गया भाई तो एवी 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 लग गया सुरमा बटोरे लगदे छिछोरे बड़े हाय फाय दिल पे दराती साडे चल जाती मारे दिल गुलाटी पूछे वाए वाए काले कटोरे सुरमा बटोरे लगदे छिछोरे बड़े हाय फाय दिल पे दराती साडे चल जाती मारे दिल गुलाटी पूछे वाए वाए चाय में डूबा वे सिकुट हो गया भाई तो एवी 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 लग गया काले कटोरे सुरमा बटोरे लगदे छिछोरे बड़े हाय फाय दिल पे दराती साडे चल जाती मारे दिल गुलाटी पूछे वाए वाए काले कटोरे सुरमा बटोरे लगदे छिछोरे बड़े हाय फाय दिल पे दराती साडे चल जाती मारे
ಎಲ್ಲ ಆಟಗಾರರಿಗೂ ಇವತ್ತಿನ ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಭಾಗವಹಿಸಿಕೆಯಿಂದ ಇವತ್ತು ಪಂದ್ಯ ತುಂಬ ಚಂದವಾಗಿ ಮೂಡಿ ಬಂದಿದೆ. ಈ ಫೈನಲ್ ಪಂದ್ಯಕ್ಕೆ ಶುಭವನ್ನು ಹಾರೈಸಲಿಕ್ಕೆ ಇವತ್ತಿನ ಸಂಘಟಕರಾಗಿರ್ತಕ್ಕಂಥ ಸಂತೋಷ್ ಮತ್ತು ರಂಜಿತ್, ಅದೇ ರೀತಿ ಪ್ರಸಾದ್, ಪಪ್ಪು ಅವರು ಎಲ್ಲರೂ ಎಲ್ಲಿ ಬರಬೇಕು ವಿನಂತಿ ಮಾಡ್ಕೊಂಡು ಇವತ್ತಿನ ನಮ್ಮ ಕ್ರಿಕೆಟ್ ಪಂದ್ಯಾಟವನ್ನು ಎಲ್ಲ ಫೈನಲ್ ಪಂದ್ಯದ ಆಟಗಾರರಿಗೆ ಶುಭವನ್ನು ಹಾರೈಸಲಿಕ್ಕೆ ಜಯಪ್ರಕಾಶ್, ಅದೇ ರೀತಿ JK ಅವರು, ಅದೇ ರೀತಿ ಆದರ್ಶ್ ಅವರು ಇಲ್ಲಿ ವೇದಿಕೆ ಬರಬೇಕು ವಿನಂತಿಯನ್ನು ಮಾಡ್ಕೊಳ್ತೇವೆ. ಸಚಿನ್ ಅವರು ಕೂಡ ವೇದಿಕೆ ಬರಬೇಕು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ಇವತ್ತಿನ ಕ್ರಿಕೆಟ್ ಪಂದ್ಯಾಟವನ್ನು ಹಿರಿಯ ವಾಲಿಬಾಲ್ ಆಟಗಾರರು, ನಮ್ಮೆಲ್ಲರ ಪ್ರೀತಿಯ ಬರುವ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಯುತ ಕರಿಯಮಡಿವಾಳ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅನಿಲ್ ಅವರು ಸಹ ಬರಬೇಕು. ಅವರು ಅನುಭವಿ ವಾಲಿಬಾಲ್ ತಂಡ ಈ ಭಾಗದಲ್ಲಿ ಎಲ್ಲರ ಚಿರಪರಿಚಿತ ಆಟಗಾರತಕ್ಕಂಥ ಕರಿಯಮಡಿವಾಳ ಪ್ರಸಾದ್ ಅವರ ತಂದೆ ಅವರು ನೋಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಇವತ್ತಿನ ಸಂಘಟಕರು ಬೇಗ ಬರಬೇಕು. ದಯವಿಟ್ಟು ಇನ್ನು ಸಮಯ ಇಲ್ಲ, ಲೈಟ್ ಹಾಕಿ ನಾವು ಫೈನಲ್ ಪಂದ್ಯದ ಟ್ರೋಫಿಯನ್ನು ಕೊಡಬೇಕಾಗ್ತದೆ. ಅದೇ ರೀತಿ ನಮ್ಮ ಓರ್ವ ಉದ್ಯಮಿ ಆಗತಕ್ಕಂಥ ಶ್ರೀಯುತ ಸುನೀಲ್ ಅವರಿದ್ದಾರೆ, ಅವರಿಗೂ ಇವತ್ತು ಸಂಘಟಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಂಜಿತ್ ಮತ್ತು ಸಂತೋಷ್ ಎಲ್ಲ ಆಟಗಾರ ಒಂದು ಪಂದ್ಯದ ಒಂದು ಮಾಡುವಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲ ಆಟಗಾರರನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆದರ್ಶ್ ಮತ್ತು JK ಜಯರಾಮ್ ಅವರು ಬೇಗ ಬರಬೇಕು, ದಯವಿಟ್ಟು ನಿಮಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಅದೇ ಸಚಿನ್ ತಾವು ಫೈನಲ್ ಪಂದ್ಯಕ್ಕೆ ತಂಡದ ಆಟಗಾರರಿಗೆ ವಿಶೇಷ ಮಾಡಬೇಕು. ಅದೇ ನಮ್ಮೊಂದಿಗೆ ಕಮೆಂಟರ್ ಆಗಿ ವೀಕ್ಷಕಗಳಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಅವರು ಕೂಡ ಫೈನಲ್ ಪಂದ್ಯದ ಆಟಗಾರ ಶುಭವನ್ನು ಹಾರೈಸಬೇಕು. ಇವತ್ತಿನ ನಮಗೆ ಫೈನಲ್ ಎಲ್ಲ ಪಂದ್ಯಗಳಿಗೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ಶ್ರೀಯುತ ಅರುಣ್ ಮತ್ತು ಗಣೇಶ್ ಪದವ್ ಅವರಿಗೂ ನಮ್ಮೆಲ್ಲ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಫೈನಲ್ ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆಯುವಂತ ಎರಡೂ ತಂಡದ ಎಲ್ಲ ಸದಸ್ಯರಿಗೆ ಶುಭವನ್ನು ಕೋರುತ್ತಾ ದಯಮಾಡಿ ಗಮನಿಸಿ, ಎಲ್ಲ ತಂಡದ ಓನರ್ ಈ ಒಂದು ಫೈನಲ್ ಪಂದ್ಯಕೂಟಕ್ಕೆ ಶುಭ ಹಾರೈಸಲು ಇಲ್ಲಿ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಈ 8 ತಂಡಗಳ ಓನರ್ ಇಲ್ಲಿ ದಯಮಾಡಿ ಮಾಲಕರು ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿಯಾಗಿ ಉತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಿದಂತ ನಮ್ಮ ಆತ್ಮೀಯರು ಶ್ರೀಯುತ ಕಡಂಬಲೆ ಸುರೇಂದ್ರ ಭಟ್ ಇವರು ಕೂಡ ಶುಭ ಹಾರೈಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಎರಡೂ ತಂಡದ ಆಟಗಾರರಿಗೆ ಈ ಒಂದು ಕಡಂದಲೆ ಪ್ರೀಮಿಯಂ ಲೀಗ್ 2025ರ ಎಲ್ಲ ಸದಸ್ಯರಿಗೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ ಆಟಗಾರರಿಗೆ ಹಸ್ತಲಾಘನದೊಂದಿಗೆ ಫೈನಲ್ ಪ್ರವೇಶಕ್ಕೆ ಲಗ್ಗಿದ್ದಂತ ಎರಡೂ ತಂಡದ ಸದಸ್ಯರಿಗೆ ಶುಭವನ್ನು ಕೋರುತ್ತಾ ಈ ಒಂದು ಪಂದ್ಯಕೂಟದ ಆಯೋಜಕರು, ನಿಯೋಜಕರು, ಸಂಯೋಜಕರು ಆಗಿರ್ತಕ್ಕಂಥ ಕಡಂದಲೆ ತಂಡದ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದವನ್ನು ಕೋರುತ್ತಾ ಆಟಕ್ಕೆ ಚಾಲನೆಯನ್ನ ನೀಡುವಲ್ಲಿ ಈ ಒಂದು ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ಸುಚರಿತ ಶೆಟ್ಟಿ ಕಡಂದಲೆ, ಸಂತೋಷ್, ಸುರೇಂದ್ರ ಭಟ್ ಕಡಂದಲೆ, ಆದರ್ಶ್, ಕೇಶವ್ ಕಡಂದಾಲೆ, ಸಂತೋಷ್ ಭಂಡಾರಿ, JK ಜಯರಾಮ್ ಕಡಂದಾಲೆ, ಅದೇ ರೀತಿ ಆಕ್ಸನ್ ತಂಡದ ಆಟಗಾರ ಕರಿಯ ಪೂಜಾರಿ, ಅದೇ ರೀತಿ ದಿನೇಶ್ ಎಲ್ಲ ಸದಸ್ಯರನ್ನ ಸ್ವಾಗತಿಸುತ್ತಾ ಫೈನಲ್ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಯನ್ನ ಸುಚರಿತ ಶೆಟ್ಟಿ ಅವರ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಲಿಬಾಲ್ನಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಹಳೆಯ ಹುಲಿ ಕರಿಯ ಮಡಿವಾಳ್
ನಾಣ್ಯ ಚಿಮ್ಮಿಕೆಯನ್ನ ಕೆಪಿ ಸುಚರಿತ ಶೆಟ್ಟಿ ಅವರ ಹಸ್ತಲಾಗನದೊಂದಿಗೆ ಈ ಒಂದು ಪಂದ್ಯಾಕೂಟದ ನಾಣ್ಯ ಚಿಮ್ಮಿಕೆಯನ್ನ ತನ್ನದಾಗಿಸಿಕೊಂಡಂತ ತಂಡ ಸ್ಕಂದ. ಎರಡೂ ತಂಡದ ಆಟಗಾರರ ಗಮನಕ್ಕೆ ಇದು 3 ಓವರ್ಗಳ ಪಂದ್ಯಾಕೂಟ ನಡೆಸ್ತಾ ಇದ್ದೇವೆ. ಕಡಮಲೆ ಫ್ರೆಂಡ್ಸ್ ಗ್ರೇಡರ್ಸ್ ಇವರ ಆಯೋಜನೆಯೊಂದಿಗೆ ಕಡಮಲೆ ಪ್ರೀಮಿಯರ್ ಲೀಗ್ 2025 ಸೀಸನ್ 4ರ ಆವೃತ್ತಿಯ ಈ ಒಂದು ಪಂದ್ಯಾಟದಲ್ಲಿ ಅದ್ದೂರಿ ಈ ದಿನದ ಜಾತ್ರೆ ಖಂಡಿತವಾಗಿಯೂ ಸಮರ್ಪ ಸಮಾರಂಭದ ನಾಂದಿಯತ್ತ ಆಗಮಿಸುವಾಗ ಅದೃಷ್ಟದ ನಾಣ್ಯ ಚಿಮ್ಮಿಕೆ ಗಣ್ಯಾತಿ ಗಣ್ಯರ ಕೈ ಹಸ್ತಲಾಗೋದೊಂದಿಗೆ ನಡೆದಾಗ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ಪಾದಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಚರಿತ ಶೆಟ್ಟಿ ಇವರು ಆಗಮನ ಇವರ ಹಸ್ತದೊಂದಿಗೆ ನಡೆದು ಈಗಾಗಲೇ ಅದೃಷ್ಟದ ನಾಣ್ಯ ಚಿಮ್ಮಿಕೆಯಲ್ಲಿ ಮುಳುಗೆ ಸಾಧಿಸಿದಂತ ತಂಡ ಸ್ಕಂದ KKS ಆದಷ್ಟು ಬೇಗ ತಮ್ಮ ನಿರ್ಧಾರವನ್ನು ತಿಳಿಸಿಕೊಂಡು ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಸಮಯ ನಮಗಾಗಿ ಕಾಯುವುದಿಲ್ಲ. ಅತ್ತ ಕಡೆಯಿಂದ ಇತ್ತ ಕಡೆಗೆ ವಾಲುವಾಗ ಗಡಿಯಾರದ ಮುಳ್ಳು ಚಿಕ್ 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 ಅನ್ನುವ ಶಬ್ದದೊಂದಿಗೆ ಮುಂದುವರಿಯುತ್ತಾ ಹೋಗ್ತಾ ಇರುತ್ತೆ. ಆದ್ದರಿಂದ ನಾನಿಷ್ಟೇ ಹೇಳೋದು, ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡುವುದರ ಬದಲು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿದರೆ ಆದಲ್ಲಿ ಈ ದಿನದ ಸ್ವರ್ಣ ಫಲಕಗಳು ನಿಮ್ಮ ಕೈ ಸೇರಲು ಸಾಧ್ಯವಾಗುತ್ತದೆ ಅನ್ನುವ ಮಾತಿನೊಂದಿಗೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ವೀಕ್ಷಕ ವಿವರಣೆಗಾರ ನಮ್ಮ ಈ ಒಂದು ಪರಿಸರದಲ್ಲಿ ಯಾವುದೇ ಕಾರ್ಯಕ್ರಮ ಆದರೆ ಅತ್ಯುತ್ತಮ ನಿರೂಪಣೆ ಮಾಡಿಕೊಂಡು ಬಂದಂತಹ ಆತ್ಮೀಯರು ಶ್ರೀಯುತ ಸುರೇಂದ್ರ ಭಟ್ ಕಳಂದಲೆ ಇವರು ನಮ್ಮ ಜೊತೆಗೆ ಈ ಒಂದು ಅಂತಿಮ ಪಂದ್ಯಾಟದಲ್ಲಿ ವೀಕ್ಷಕ ಬಂಧುವಾಗಿ ಕೂತ್ಕೊಂಡಿದ್ದಾರೆ. ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಗೌರವದ ಚಪ್ಪಾಳೆಯ ಮೂಲಕ ಎಲ್ಲಾ ಬಂಧುಗಳು ಗಟ್ಟಿ ಚಪ್ಪಾಳೆಯನ್ನು ಧೈರ್ಯದ ಮಾತಿರಲವರ ಚಪ್ಪಾಳೆ ಹಾಕೋಡು. ಎಸ್, ಗಟ್ಟಿ ಚಪ್ಪಾಳೆಯನ್ನು ಮಲಗಿಸಿಕೊಂಡು ಈ ಒಂದು ಸೂಕ್ತ ಸಮಯದಲ್ಲಿ ಪ್ರಾರಂಭ ಮಾಡೋಣ ಅನ್ನುವ ಮಾತಿನೊಂದಿಗೆ ತೀರ್ಪುಗಾರರೇ ಆದಷ್ಟು ಬೇಗ ತಮ್ಮ ತಂಡದ ಎಲ್ಲ ಆಟಗಾರರನ್ನು ಬರಮಾಡಿಕೊಳ್ಳಿ ಅನ್ನುವ ಮಾತಿನೊಂದಿಗೆ ಉಲ್ಲೇಖ ಮಾಡಲಿಕ್ಕೆ ಇದ್ದೇನೆ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ನೌ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಸ್ಕಂದ KSS. ದಯವಿಟ್ಟು ತುರ್ತು ರವಾನೆ ಕರೆ ಬಂದಿದೆ. ಈ ಪಂದ್ಯಾಕೂಟದ ಆಯೋಜಕರು ನಿಮ್ಮ ಗಮನಕ್ಕೆ ಲೈನ್ ಅಂಪರ್ಗಳಾಗಿ ಸಕ್ರಿಯವಾಗಿ ಸಹಕಾರ ಮಾಡಲೇಬೇಕು. ಫೈನಲ್ ಪಂದ್ಯಾಕೂಟದಲ್ಲಿ ಇಷ್ಟರ ತನಕ ಯಾವ ರೀತಿಯ ಚರ್ಚೆ ಆಗದೆ ಆದಂತ ಪಂದ್ಯಾಕೂಟವನ್ನು ನಾವು ಸುರಕ್ಷಿತವಾಗಿ ಮುನ್ನಡೆಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದಕ್ಕೆ ಲೈನ್ ಅಂಪರ್ಗಳಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು. ದಯವಿಟ್ಟು ಈ ಒಂದು ಪರಿಸರದಲ್ಲಿ ಬೆಳೆದಂತ ಆಟಗಾರರು ನೀವೆಲ್ಲರೂ ಕೈ ಜೋಡಿಸುವ ಆಶಯದೊಂದಿಗೆ ನಾನು ನಿಮ್ಮ ಮತ್ತೆ ಇಷ್ಟೇ ಮನವರಿಕೆ ಮಾಡ್ತಿದ್ದೇನೆ. ನೀವು ನಮ್ಮ ಜೊತೆ ಸದಾ ಸೇವಕರಾಗಿ ಇರುತ್ತೀರಿ ಅನ್ನೋ ಮಾತಿನೊಂದಿಗೆ ಆರಂಭಿಕ ಕರೆಗಂಟೆಗಾಗಿ ಆರಂಭಿಕ ದಾಂಡಿಗರಾಗಿ ಧಾವಿಸಿದ್ದಾರೆ ಇರುವರು ವಿಶ್ವನಾಥ, ಅದೇ ರೀತಿಯಾಗಿ ರಕ್ಷಿತ್. ಎಸ್, ನೌ ಸ್ಟಾರ್ಟೆಡ್ ದ ಓಪನ್ ಸೈಡ್ ಇಸ್ 3 over ಮ್ಯಾಚ್. ಅದೇ ರೀತಿಯಾಗಿ ಈ ಒಂದು ಪಂದ್ಯಾಟದ ಗಣ್ಯಾತರ ಸಾಲಿನಲ್ಲಿ ನಮ್ಮೊಟ್ಟಿಗೆ ಆತ್ಮೀಯರು ಆಗಮಿಸಿದ್ದಾರೆ. ಡೇನಿಸ್ ಮಸ್ಕರೆನ್ಸ್ ಪ್ರಸ್ರಾಲ್ ಇವರು ಈ ಒಂದು ಪಂದ್ಯಾಟದ ಪರವಾಗಿ, ಅದೇ ರೀತಿಯಾಗಿ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳ ಪರವಾಗಿ, ಆಟಗಾರರ ಪರವಾಗಿ ಹೃದಯ ಅಂತರಾಳದ ಸ್ವಾಗತವನ್ನು ಬಯಸಿದ್ದೇನೆ. ಸರ್, ವೀಕ್ಷಕ ಬಂಧುವಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದೀರಾ, ನಿಮಗೆ ಹೃದಯ ಅಂತರಾಳ ಮತ್ತೊಮ್ಮೆ ಮಗದ ಸ್ವಾಗತವನ್ನು ಬಯಸುತ್ತಾ ಸೋಮಶೇಖರ್ ಬಾಲ್ವರ್ಗದಲ್ಲಿ ಆರಂಭದ ಚೆಂಡು, ಅಡ್ಡ ಚೆಂಡು, ತದನಂತರ ಇಲ್ಲಿ ನೇರವಾಗಿ ಗುಂಡು, ಅರ್ಥಾತ್ ಇಲ್ಲಿ छोटा खिलाड़ी का बिग धमाका. Now this time is big dialect for Somasekara right on the pitch stroke. Everything is the big shot. No big shot. But this time is bad luck for the batsman. Once again, huge hit, high take. He is the judge of the catch. Sujit is the judge of the catch. Now perfectly is decided. Perfect goes outside and once again big collect on the ball. They collect on the ball. Now this time is once again welcome back to the field and end up the strike rate. Now
new man is coming is Dikshit. Once again, middle order player is the new man Dikshit. KKS ಕ್ಯಾಟರರ್ಸ್ ನ ಮಾಲಕರಾದಂತಹ ಶ್ರೀಯುತ ಹರೀಶ್ ಶೆಟ್ಟಿ ಇವರ ಆಗಮನವಾಗಿದೆ. ಹೊಯ್ಗೆ ಮನೆ ಇವರಿಗೆ ಈ ಒಂದು ಕಡಂಬಲಿ ಪ್ರೀಮಿಯರ್ ಲೀಗ್ 2025 ಸೀಸನ್ 4ರ ಆವೃತ್ತಿಯ ಕ್ರೀಡಾ ಪಂದ್ಯಕೂಟಕ್ಕೆ ಅದ್ದೂರಿಯ ಸ್ವಾಗತವನ್ನು ಬಯಸಿದ್ದೇವೆ ಸರ್. ಎಸ್, ಎಲ್ಲೇ ಬ್ಯಾಟಿಂಗ್ ತಂಡದ ಮಾಲಕರಾಗಿದ್ದಾರೆ ಅನ್ನುವುದು ಘೋಷಣೆಯಾಗಿದೆ. ಅತ್ಯುತ್ತಮವಾದ ಈ ಒಂದು ಪ್ರೀತಿ ಸಂಬಂಧ ನೀವು ಬಂದಿದ್ದೀರಾ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಬಯಸಿದ್ದೇನೆ. ಎಸ್, ಕ್ರೀಡಾಕೂಟಕ್ಕೆ ಚಾಲನೆ ದೊರಕಿದಂತಾಗಿದೆ. ಆರಂಭಿಕ ದಾಳಿಯಲ್ಲಿ ನೋಡಿ, ಆರಂಭದ ಚೆಂಡು ಅಡ್ಡ ಚೆಂಡಾಗಿತ್ತು, ತದನಂತರ ಸೇರಿದ ಚೆಂಡು ಡಾಟ್ ಡೆಲಿವರಿ, ತದನಂತರ ಸೇರಿದ ಚೆಂಡು ನೇರವಾಗಿ ಕ್ಯಾಚ್ ಔಟ್ ಆಗುವ ಮೂಲಕ ಉತ್ತರವನ್ನು ಪಡೆದುಕೊಂಡು ಆ ನಂತರ ಬಂದಂತ ದಾಂಡಿಗ ಎಡವಟ್ಟು ಮಾಡದೆ ತಾನು ಇಸಿದಂತ ಚೆಂಡಿಗೆ ನಿರ್ದಾಕ್ಷಿಣ್ಯವಾಗಿ ಒಂಟಿ ಅನ್ನುವ ಗಳಿಕೆ. ಇಲ್ಲಿ ಸರಾಗವಾಗಿ ಅಡ್ಡ ಚೆಂಡುಗಳ ದಾಳಿ ಬರುವಾಗ ಈ ಆರಂಭದ 3 ಚೆಂಡುಗಳ ಮುಂದೆ 2 ಅಡ್ಡ ಚೆಂಡುಗಳು 1-1. ಬಲಿಷ್ಠ ದಂಡನೆ ಎಡ ವಿಭಾಗದಲ್ಲಿ ತಳ್ಳುವಂತ ಚೆಂಡು ಅವಕಾಶವಿದೆ. ಇಲ್ಲಿ ಎಡವಟ್ಟು ಮಾಡುವಂತ ರಕ್ಷಕ, ಒಳ ವಿಭಾಗದಲ್ಲಿ ರಕ್ಷಕ ಭಕ್ಷನಾಗಿ ನಿಂತಾಗ ಆಪತ್ತು ಇದ್ದೇ ಇರುತ್ತೆ ಅನ್ನುವ ನಿರ್ಧಾರಕ್ಕೆ ಸೂಕ್ತವಾಗಿ ಇರುವ ದಾಂಡಿಗರು ಜಿಂಕಿ ರೂಪದಲ್ಲಿ ಓಡಿದಾಗ ಕ್ರೀಸ್ಗೆ ಧಾವಿಸಿದ್ದು, ಅರ್ಥಾತ್ 1 ಅನ್ನುವ ಓಟ ಸುಲಭವಾಗಿ ಸಿಗ್ತದೆ. ಈ ಒಂದು ಓಟ ಸಿಗುವಾಗ ತಂಡದ ಖಾತೆಯಲ್ಲಿ 4. ಮಂದಾಸದ ನಗುವಿನೊಂದಿಗೆ ಮಾಲಕರ ಭರವಸೆಯನ್ನು ಹೆಚ್ಚಿಸುವ ತಾಕದೊಂದಿಗೆ ದಾಂಡಿಗರು ನೋಡಿ ಚುರುಕಿನ ಓಡಾಟ. ಹೌದು, ನಾನು ಹೇಳಿದೆ, ಜಿಂಕೆಗಳು ಮೈದಾನದ ಒಳಭಾಗದಲ್ಲಿ ಓಡುವುದು ನೀಲವರ್ಣದ ಈರುವರ ಜಿಂಕೆಗಳು. ಖಂಡಿತವಾಗಿಯೂ ರಕ್ಷಿತ ಒಂದು ಕಡೆ, ಆದರೆ ಇನ್ನೊಂದು ಕಡೆ ದೀಕ್ಷಿತ್ ಅತ್ಯುತ್ತಮವಾದ ಓಡಾಟವನ್ನು ಕಟ್ಟಿಕೊಂಡು ಇನ್ನಿಂಗ್ಸ್ ಕಟ್ಟಲೇಬೇಕು ಅನ್ನೋ ನಿರ್ಧಾರದೊಂದಿಗೆ ದಾಂಡನ್ನೆತ್ತಿಕೊಂಡು ಬಂದಂತ ದೀಕ್ಷೆ ಅಂತಿಮ 1 ಎಸೆತ ಬಾಕಿರುವಾಗ ಇಲ್ಲಿ ತಂಡದ ಖಾತೆಯಲ್ಲಿ ಘೋಷಣೆ ಮೊತ್ತ 6. 3 ಅವರಿಗೆ ಸೀಮಿತವಾಗಿರುವ ಈ ಸೂಕ್ತವಾದ ಪಂದ್ಯಾಟದಲ್ಲಿ ನೋಡಿ, ಎಡ ವಿಭಾಗದಲ್ಲಿ ಚೆಂಡು ಧಾವಿಸುವಾಗ ತೀರ್ಪುಗಾರಿಕೆ ವಿಭಾಗದಲ್ಲಿ ಇದು ಸರಿಯಾದ ಸ್ಥಳ. ಖಂಡಿತವಾಗಿ ಓರ್ವ ದಾಂಡಿಗ ಮಾಡುವ ತಪ್ಪೇನೆಂದರೆ ನಿಂತ ಜಾಗದಲ್ಲಿ ಬದಲಾಯಿಸಿಕೊಂಡು ವರ್ಣನೆಯ ಚಿತ್ತಾರವನ್ನು ಅಲಂಕೃತವಾಗಿ ದಾಂಡಿಸುವಾಗ ಅಲ್ಲಿ ದಂಡಿನ ಮಧ್ಯೆ ಯಾವುದೇ ಸಂಪರ್ಕವಾಗದಿದ್ದರೆ ಸ್ವಿಚ್ ಇಟ್ ಹೊಡೆದಕ್ಕೆ ಮನ ಮಾಡುವಾಗ ವೈಫಲ್ಯ ಕಂಡುಕೊಂಡಂತಾದರೆ ಅದು ಅಡ್ಡ ಚೆಂಡು ಆಗುವುದಿಲ್ಲ, ನಿರ್ಧರಿತ ಒಂಟಿ ಓಟಗಳು ಸಿಗುವುದಿಲ್ಲ. ಅರ್ಥಾತ್ ಇಲ್ಲಿ ಡಾಟ್ ಡೆಲಿವರಿ. 6 ಚೆಂಡುಗಳ ಮುಂದೆ 6 ಓಟಗಳು, ಸುರಕ್ಷಿತವಾಗಿ 6 ಬಿಂದು ಅಥವಾ 1 ಚೆಂಡಿಗೆ 1 ಅನ್ನುವ ಮೊತ್ತಗಳು ಸೇರಿಕೊಳ್ತಿದೆ. ಇದು ಫೈನಲ್ ಪಂದ್ಯಾಕೂಟ. ಎಲ್ಲ ಪ್ರೇಕ್ಷಕರ ಮನವನ್ನು ಗೆಲ್ಲುವ ಸಮಯದೊಂದಿಗೆ ಇಲ್ಲಿ ಅತ್ಯುತ್ತಮವಾದ ಇನ್ನಿಂಗ್ಸ್ ಕಟ್ಟಲೇಬೇಕು. ಕಾರಣ ಎದುರಾಳಿ ತಂಡದಲ್ಲಿ ಬಲಿಷ್ಠ ದಾಂಡಿಗರು ಇದ್ದಾರೆ. 12 ಚೆಂಡುಗಳ ಆಟ ಬೇಕಿದೆ. ಈ 12 ಚೆಂಡುಗಳ ಆಟಗಳ ಬಾಕಿಗೆ ಸರಾಗವಾಗಿ ಉತ್ತರವನ್ನು ದಂಡಿಸುವಲ್ಲಿ ಸಫಲರಾಗಿದ್ದಾರೆ. ಇಲ್ಲಿ ನೋಡಿ, 1 ಸೇರಿಕೊಂಡಿದೆ. ಅವಳಿಗಾಗಿ ಕರೆ ಇಲ್ಲ. ಅತ್ಯುತ್ತಮವಾದ ತೀರ್ಮಾನದೊಂದಿಗೆ ಒಂಟಿ ಊಟವನ್ನು ಮುಕ್ತಾಯ ಮಾಡುವಾಗ ತಂಡದ ಖಾತೆಯಲ್ಲಿ ಘೋಷಣೆ ಮೊತ್ತ 7. 2ನೇ ಓವರ್ನ ಚಾಲ್ತಿಯಲ್ಲಿ ತೀರ್ಪುಗಾರರನ್ನು ದಾಟಿಕೊಂಡು ವಿನಯ್ ಇಲ್ಲಿ ಬಲಿಷ್ಠ ದಂಡನೆಗೆ ಪ್ರಯತ್ನ. ಕೊಂಚ ಮಟ್ಟಿನ ದಂಡಿಗೆ ತಗುಲಿದಂತೆ ಚೆಂಡು ನಿರ್ಧರಿತ ಒಂಟಿ ಓಟ, ಬಲ ವಿಭಾಗದಲ್ಲಿ ತಟ್ಟಿದಂತೆ ಚೆಂಡಿಗೆ ನಿರ್ಧರಿತ 1 ಅನ್ನುವ ಮೊತ್ತ ಸೇರಿಕೊಳ್ತಿದೆ. ಈ ಒಂದು ತುಳುನಾಡೆ ವಾರ್ತೆ ಅನ್ನುವ ಮಾಧ್ಯಮ ಇದ್ರೆ ಇವತ್ತು ನಿಂತ ಜಾಗದಲ್ಲಿ ಕೂತುಕೊಂಡು ಮೊಬೈಲ್ ಅನ್ನು ಯೂಟ್ಯೂಬ್ ಚಾನೆಲ್ ಅಲ್ಲಿ ತುಳುನಾಡ ವಾರ್ತೆ ಅಂತ ಅನ್ನುವುದು ಕ್ಲಿಕ್ ಮಾಡಿದಾಗ ಸಿಗುವ ಮಾಧ್ಯಮದಲ್ಲಿ ಇವತ್ತಿನ ಈ ಒಂದು ಕಡಂದಲೆ ಪ್ರೀಮಿಯರ್ ಲೀಗಿನ ಚಿತ್ತಾರ. ಖಂಡಿತವಾಗಿ ಇಲ್ಲಿ ನಡೆಯುವ ಈ ಜಾತ್ರೆ ಯಶಸ್ವಿಯಾಗಿ ಸೂಕ್ತ ಕಣ್ಣಿನಲ್ಲಿ ನೋಡುವುದಾದ್ರೆ ಅದು ಫೈನಲ್ ಪಂದ್ಯಾಕೂಟ. ಈ ವರ್ಣನೆಯ ಪಂದ್ಯಾಕೂಟದಲ್ಲಿ ವಿನಯ್ ದಾಳಿಗಾರ ರೂಪದಲ್ಲಿ ಕಂಡಾಗ 3 ಎಸೆತಗಳು ಮುಕ್ತಾಯವಾಗಿದೆ. 4ನೇ ಬಾರಿ ಬಲವಾದ ದಂಡನೆಗೆ ಪ್ರಹಾರ. ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾನೆ ಈ ದಾಂಡಿಗ. ವ್ಯರ್ಥ ಪ್ರಯತ್ನ ಮಾಡಿದಾಗ ಸೂಕ್ತ ಸಮಯದಲ್ಲಿ ದಾಂಡನ್ನು ವಂಚಿಸಿಕೊಂಡಾಗ ಇಲ್ಲಿ ಡಾಟ್ ಡೆಲಿವರಿ ಅವಕಾಶವಿಲ್ಲ. ಓ ಮೈ ಗಾಡ್, ದಿಸ್ ಟೈಮ್ ಬ್ಯಾಡ್ ಲಕ್ ಫಾರ್ ವಿನಯ್. ಎಸ್, ಇಲ್ಲಿ ಮನಮೋಹಕ ಸುಂದರತೆಯ ವೀವರ್ಸ್ ಬಗ್ಗೆ ವಿವರಿಸ್ತಾ ಬರ್ತಿದ್ದಾನೆ ನಮ್ಮ ಆತ್ಮೀಯರು ಶ್ರೀಯುತ ಎಸ್ದೋರ್ ಬಂಗೇರ. ಖಂಡಿತವಾಗಿಯೂ ಜಗದೀಶ್ ಪೂಜಾರಿಯವರ ಈ ಒಂದು ಕನಸು ಇಲ್ಲಿ ನಿರ್ಧರಿತವಾಗಿ ನನಸಾಗುವುದು ಸಹಜ. 7,000 ವೀವರ್ಸ್ ಈಗಾಗಲೇ ಆಗಿದ್ದಾರೆ. ಬಂಧುಗಳು, ಈ ಕಡಲಲೆ ಮಣ್ಣಿನಲ್ಲಿ ನಡೆದಂತ ಈ ಒಂದು ಪಂದ್ಯಾಟದ ಲೈವ್ ಕ್ಯಾಪ್ಚರ್ ಇವಾಗ 7,000ಕ್ಕೆ ಕಾಲಿಟ್ಟಿದೆ. ಕೈ ಚಪ್ಪಾಳೆ ಮೊಳಗಲೇಬೇಕು, ಗಟ್ಟಿ ಚಪ್ಪಾಳೆ ಬರಲೇಬೇಕು. ನಿಂತಲ್ಲಿ ನಿಮ್ಮ ಈ ಒಂದು ಕೈಯಲ್ಲಿ ಚಪ್ಪಾಳೆ ಬರಿದಾಗ ಪ್ರೋತ್ಸಾಹ ಅನ್ನೋದು ಈ ಫೈನಲ್ ಪಂದ್ಯಾಕೂಟಕ್ಕೆ ಬರುವುದಲ್ಲದೆ ನಿಮ್ಮ ಈ ಒಂದು ಇತಿಹಾಸ ಈ ಮಾಧ್ಯಮದಲ್ಲಿ
ಸಾಕ್ಷಿಯಾಗಿ ಉಳಿಯಲಿವೆ ಅನ್ನುವ ಮಾತಿನೊಂದಿಗೆ 2 ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಗೋಚರಣೀಯ ಮೊತ್ತ 10. ಕಾದು ನೋಡೋಣ ಇನ್ನು ಯಾರಿಗೆ ಇದೆ ಆಪತ್ತು. ಅದೃಷ್ಟ ಅನ್ನುವುದು ಒಲಿದರೆ ಈ ಸ್ವರ್ಣ ಫಲಕ ಸಿಗುವುದು ಖಚಿತ. ಖಂಡಿತವಾಗಿಯೂ ಗೆಲುವು ಅನ್ನುವ 3 ಅಕ್ಷರ ಬೇಕಾದ್ರೆ ಮೈದಾನ ಅನ್ನುವ 3 ಅಕ್ಷರ ಬೇಕು. ಮೈದಾನ ಅನ್ನುವ 3 ಅಕ್ಷರ ಬೇಕಿದ್ರೆ ಅಲ್ಲಿ ಕ್ರಿಕೆಟ್ ಅನ್ನುವ 3 ಅಕ್ಷರ ಬೇಕು. 3 ಅಕ್ಷರ ಕ್ರಿಕೆಟ್ ಆದರೆ ಅಲ್ಲಿ ಸಿಗುವುದು ಸಾಧನೆ. ಸಾಧನೆ ಅನ್ನುವುದು ಸಿಕ್ಕಿದರೆ ಖಂಡಿತವಾಗಿಯೂ ನಿನ್ನ ಕೈಗೆ ಸೇರುವುದು ಫಲಕ. ಫಲಕ ಸಿಕ್ಕಿದ ತಕ್ಷಣ ನಿನಗೆ ಬರುವುದು ನಗದು. ಆ ನಗದಿನ ಜೊತೆಗೆ ನಿನ್ನಗೆ ಖುಷಿ. ಈ ಖುಷಿಯ ಜೊತೆಯಲ್ಲಿ ಆಟ, ಈ ಎಲ್ಲವೂ ಇಲ್ಲಿ ಪರದಾಟ. ಖಂಡಿತವಾಗಿಯೂ ಅಂತಿಮ ಕ್ಷಣದಲ್ಲಿ ಫೈನಲ್ ಅನ್ನುವ ಟೂರ್ನಮೆಂಟ್ ಇಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಕಾಣುವಾಗ ಒಂದೇ ಒಂದು ಇರುವುದು ಎದುರಾಳಿ ತಂಡ ಸ್ಕಂದ ಎಸ್. ಇಲ್ಲಿ ಫಿಲ್ಟರ್ಸ್ ಮಾದರಿ ಚೆಂಡು, ಅವಕಾಶವಿದೆ, ಗಗನಚುಂಬಿಯಾದ ಚೆಂಡು, ಒಂದು ಮುಕ್ತಾಯವಾಗಿದೆ. ಅವಳಿಗೆ ಕರೆ ಇದೆ. ಸೂಕ್ತ ಸಮಯದಲ್ಲಿ ಕ್ರೀಸಿಗೆ ಧಾವಿಸಿದಂತ ದಾಂಡಿಗ ವಂಚನೆ ಸಾಗಿ ಬಂದಿದೆ. ಇಲ್ಲಿ ವಂಚನೆಯಾದದ್ದು ಪ್ರಜ್ವಲ್ ಗ್ಲಾಡಿಯೇಟರ್ಗಾದ್ರೆ ಸೂಕ್ತ ಸಮಯದಲ್ಲಿ ಅವಳಿ ಸಂಪಾದನೆ ಮಾಡಿದ್ದು ಯಶಸ್ಸು ಕಂಡದ್ದು ದಾಂಡಿಗರು. 2 ರನ್ ಮೊತ್ತ ಸೇರಿಕೊಳ್ತಿದೆ. ಅಂತಿಮ 4 ಚೆಂಡುಗಳು ಬಾಕಿ. ಈ ಒಂದು ಫೈನಲ್ ಪಂದ್ಯಾಕೂಟದಲ್ಲಿ ಸುಜಿತ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಾಗ 2 ಮುಕ್ತಾಯವಾಗಿದೆ. ಇನ್ನೂ 4 ಎಸೆತಗಳು ಬಾಕಿ. ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 12. ಬಾಲ್ ರಡ್ಡಾಯಿನಿ. ಎಸ್, ನೌ here is confusion for bowler once again. Now begin for leg side. Good collect on the conduction of the bat. Wonderful hit. Now Sujit is a little bump of the ball, just goes to the raw. Now batsman is understandably but little push on the leg side. We could collect on the one bat and hitting for the sides. We are very enjoying, happy for the mindset. Now once again big for hit on our side. Good call on the another batsman. 2. He running between the wicket. Very interesting. Little bumble of the fielder. Now just collected the ball. Good understanding of the batsman and both fielder and Indian players. Now just 4 ball completed. Now 2 ball is remaining. Last 2 ball. Big shot. But once again Timma is dropped on the catch. Now 3-1 run. ತೃತೀಯ ರನ್ನುಗಳ ಓಡಾಟ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಸ್ಕಂದ ತಂಡದ ಮಾಲಕರ ಮುಖದಲ್ಲಿ ನಗುವನ್ನು ಚೆಲ್ಲುವಂತ ಆಟಗಾರ ರಕ್ಷಿತ್ ಈ ಬಾರಿ ತೃತೀಯ ರನ್ನನ್ನು ಓಡಿದಾಗ ತಂಡದ ಖಾತೆಯಲ್ಲಿ ಗೋಚರಣೀಯ ಮೊತ್ತ 19. 1 ಎಸೆತ ಬಾಕಿ ಇದೆ. ಸುಜಿತ್ ರವರ ಅಂತಿಮ ಎಸೆತ. ನಾವು ಎಕ್ಸ್ಟ್ರಾ ಪ್ಲೇಯರ್ ಇಸ್ ಜಾಯ್ನಿಂಗ್ ಫಾರ್ ಹಿಯರ್ ಒನ್ಸ್ ಡಾಗ್. ವೆರಿ ಐ ಥಿಂಕ್ ಈಸ್ ಲಿಟಲ್ ಗುಸ್ಟ್ white dog. Every time. Now batsman disappointed. Unhappy for the batsman Dikshit. ಉತ್ತಮವಾದ ಹೊಡೆತಕ್ಕೆ ಮನ ಮಾಡಿದಾಗ ದಾಂಡುಗನಿಗೆ ವಂಚನೆ ಬಂತು. ಈ ಅರ್ಥಾತ್ ಈ ಪುಲ್ಟಸ್ ಮಾದರಿ ಚೆಂಡಿನಲ್ಲಿ ಸಿಕ್ಸರ್ಗೆ ಅಟ್ಟುವ ತವಕದೊಂದಿಗೆ ದಾಂಡನ್ನು ಎಬ್ಬಿಸಿ ಬಿಸಾಡಿದಾಗ ಗಗನಚುಂಬಿಯಾಗಿತ್ತು. ಆ ಗಗನಚುಂಬನವು ನೇರವಾಗಿ ಭದ್ರ ಬೊಗಸಲಿಗೆ ಸೇರಿಕೊಂಡಾಗ ರಕ್ಷಕ ನೀ ನಡೆ ನಿನ್ನ ಫೈಲನ್ ಕಡೆ ಅನ್ನುವ ಚಿತ್ತಾರದ ವರ್ಣನೆಯನ್ನು ನೀಡುವಾಗ ಅರ್ಥಕಂತ್ಯವಾಗಿದೆ. 18 ಚೆಂಡುಗಳ ಮುಂದೆ ಗಳಿಸಿದ್ದು 19, ಜಯದ ಗುರಿ 20. ಇದು ಫೈನಲ್ ಪಂದ್ಯಾಕೂಟ. ಕಟ್ಟಿ ಹಾಕುವ ಬರದಲ್ಲಿ ಎಲ್ಲ ತಂಡದ ಆಟಗಾರರು ಇಲ್ಲಿ ಘೋಷಣೆ ಆಟ ಆಡಲೇಬೇಕು. ಸವಾಲು ಸುಲಭವಾಗಿದೆ, ಆದರೆ ಅದೃಷ್ಟ ಅನ್ನುವುದು ಯಾರ ಪಾಲಿಗೆ ಒಲಿದಿದೆ. ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನವಾಗಿದೆ. ಈ ಪ್ರಶ್ನಾರ್ಥಕ ಚಿಹ್ನೆಯ ನಡುವೆ ಸಾಗಿ ಬರಲಿಕ್ಕಿದೆ ಪ್ರಜ್ವಲ್ ತಂಡದ ಪರವಾಗಿ. ಇನ್ನೂ ಆಟಗಾರರು ದಾಂಡುಗಾರರು ಇದ್ದಾರೆ. ಈಗಾಗಲೇ ದಾಳಿಗಾರಿಕೆ ವಿಭಾಗದಲ್ಲಿ ಪ್ರಜ್ವಲ್ ತಂಡದ ದಾಳಿಗಾರರು ಕಟ್ಟಿ ಹಾಕಿಕೊಂಡಿದ್ದಾರೆ. ಒಂದೊಂದು ತಿಳಿಯಲೇಬೇಕು, ವಿಶ್ವನಾಥ ಅನ್ನುವ ಆಟಗಾರ ಯಾವ ತನಕ ಕ್ರೀಸ್ನಲ್ಲಿ ಇರ್ತಾನೋ ಅಷ್ಟರ ತನಕ ತಂಡಕ್ಕೆ ಆಸರೆಯ ಮೊತ್ತ ಸೇರಬಹುದಿತ್ತು. ಈತನವರು ಅವಸರದಿಂದ ತನ್ನ ಆಟಕ್ಕೆ ಅಂತ್ಯವನ್ನು ತಾನೇ ತಂದಿಕ್ಕಿದಾಗ ನೇರವಾಗಿ ಕಂಟಕ ಒದಗಿ ಬಂದಿತ್ತು. ಈ ಕಂಟಕದಿಂದ ಪಾರು ಮಾಡುವವನು ಸಂಕಟ ಅನ್ನುವ ಮಾತಿಗೆ ಇಲ್ಲಿ ವೆಂಕಟ ಬರಬಹುದೇ? ಈ ಪ್ರಶ್ನೆಗೆ ಉತ್ತರ ಅಡಕವಾಗಿರುವುದು ನನ್ನಲ್ಲೆಲ್ಲ ನಿಮ್ಮಲ್ಲಿ. ಖಂಡಿತವಾಗಿ ಪ್ರಜ್ವಲ್ ತಂಡ ಆಟವಾಡಲು ಬಾಕಿ ಇದೆ. 18ರ ಮುಂದೆ ಬೇಕಾಗಿದೆ 20. ಸವಾಲು ಸುಲಭವಾಗಿದೆ, ಆದರೆ ಗೆಲುವು ಅನ್ನುವುದು ಯಾರ ಪಾಲಿಗೆ ಅನ್ನುವುದು ಗೋಚರಣೆ ಆಗಬೇಕಾದ್ರೆ ಇಲ್ಲಿ ಸ್ವರ್ಣ ಫಲಕ ಕಂಗೊಳಿಸುವಂತ ಮಧುಮಗಳ ಶೃಂಗಾರದಲ್ಲಿ ಕಂಗೊಳಿಸುವಂತ ಈ ಬೆಳದಿಂಗಲ ಫಲಕೆಗಳು, ಬಾಲೆಗಳು ಮನೆಯಲ್ಲಿ ಫಲಕಗಳು ಅತ್ಯುತ್ತಮವಾಗಿ ಕಾಣುತ್ತಿದೆ. 4 ಫಲಕಗಳ ಜೊತೆಯಾಗಿ
Yes, I think this is the good situation for here. ಎಸ್ ಫೈನಲ್ ಪಂದ್ಯಾಕೂಟ ಯಶಸ್ವಿಯಾಗಿ 18 ಚೆಂಡುಗಳನ್ನು ನಿಭಾಯಿಸಿದಾಗ 20 ಅನ್ನುವ ಸವಾಲು ಇದೆ. ಸವಾಲಿಗೆ ಪ್ರತ್ಯುತ್ತರವಾಗಿ ಸಾಗಿ ಬರುವಾಗ ಈ ತುಳುನಾಡ ವಾರ್ತೆಯಲ್ಲಿ ಪ್ರಶಸ್ತಿಯನ್ನು ಬಾಚಿಕೊಳ್ಳುವ ಎಲ್ಲ ವಿಷಯಗಳನ್ನು ಅಡಕವಾಗಿ ಮುಂದಿಟ್ಟುಕೊಂಡು ತಮ್ಮ ಮಾಧ್ಯಮದ ಮೂಲಕ ಚಿತ್ತರಿಸುವ ಪ್ರಯತ್ನದೊಂದಿಗೆ ಬಿತ್ತರಿಸುವುದಲ್ಲದೆ ಇಡೀ ಲೋಕಕ್ಕೆ ಅರ್ಪಣೆ ಮಾಡುತ್ತಿದ್ದಾರೆ. ಉತ್ತಮವಾದ ಕೆಲಸ ಪ್ರವೃತ್ತಿಯೊಂದಿಗೆ ನಮ್ಮವರೇ ಆದಂತಹ ಶ್ರೀಯುತ ಜಗದೀಶ್ ಪಿಪ್ಪಾಡಿಕಲ್ ಜೊತೆಯಾಗಿ ಯಶೋಧರ್ ಬಂಗೇರ, ಅದೇ ರೀತಿಯಾಗಿ ಪಚ್ಚು ಅವರ ಆತ್ಮೀಯರು ಇನ್ನಿರುವರು ಇದ್ದಾರೆ. ಅವರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಾರಣ ನನ್ನಲ್ಲಿ ಗೊತ್ತಿಲ್ಲ. ಆದ್ದರಿಂದ ಮತ್ತೆ 18 ಮಂದಿ 20 ಸವಾಲಿಗೆ ಆರಂಭಿಕ ಜೋಡಿಯಾಗಿ ವಿನಯ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಜೀದ್. ಚೆಂಡು ದಾಳಿಯಲ್ಲಿದೆ ಸಜೀದ್, ಅತ್ತ ಕಡೆ ವಿನಯ್, ಇತ್ತ ಕಡೆ ಅತ್ತ ಕಡೆ ಸುಜಿತ್, ಇತ್ತ ಕಡೆ ಸಜಿತ್. ಈ ಸುಜಿತ್ ನಡುವೆ ಯಾವ ರೀತಿಯ ಪಜಿತ್ ಆಗ್ತದೆ ಅಂತ ಗೊತ್ತಿಲ್ಲ. ವಾಟ್ ಎ ಮಿರಾಕಲ್. ನಾವು 18 ಬಾಲ್ ರಿಮೈನಿಂಗ್ 20. ಎಸ್, ಇಲ್ಲೊಂದು ಉತ್ತಮವಾದ ಮಾತು ನನ್ನ ಕಿವಿಗೆ ರವಾನಿಸುತ್ತಿದ್ದಾರೆ ಶ್ರೀಯುತ ಆತ್ಮೀಯರು ಸುಚರಿತ ಶೆಟ್ಟಿ. ಕರಿಯ ಮಡಿವಾಲ್ರು ಅನ್ನುವ ಆತ್ಮೀಯರು ಇದ್ದಿದ್ರೆ ಅವರು ತಾಲೀಮಿನಲ್ಲಿ ಹಿಂದಿನ ಗತಕಾಲದಲ್ಲಿ ಅದೆಷ್ಟೋ ತಮ್ಮ ಸಾಧನೆಯನ್ನು ಮಾಡಿದಂತ ಮತ್ತೊಮ್ಮೆ ನಿಮಗೆ ಆದರಣೀಯ ಅಭಿನಂದನೆ. ಎಸ್, ಮುಂದಿನ ವೀಕ್ಷಕ ವಿವರಣೆಯಾಗಿ ನಮ್ಮ ಜೊತೆ ಸೇರಿಕೊಳ್ಳಿದ್ದಾರೆ ಶ್ರೀಯುತ ಶ್ರೀಧರ್ ಭಟ್. ಓಕೆ, ಧನ್ಯವಾದಗಳು ಸಂತೋಷ್ ಅವರೇ. ತುಂಬಾ ಧನ್ಯವಾದಗಳು ಸಂತೋಷ್ ಅವರೇ. ತುಂಬಾ ಚಂದವಾಗಿ ಇವತ್ತು ವೀಕ್ಷಕವನ್ನು ಮಾಡಿದ್ರಿ. ತಮ್ಮ ವೀಕ್ಷಕರೊಂದಿಗೆ ಟಿವಿ ಚಾನೆಲ್ಗಳಲ್ಲಿ ಜಿ ಕನ್ನಡ ಮತ್ತು ಕಾಮಿಡಿ ಕಿಲಾಡಿಗಳಲ್ಲಿ ಪಾತ್ರದಲ್ಲಿ ಸಹ ತುಂಬಾ ಚಂದವಾಗಿ ತಾವು ಆಕ್ಟ್ ಮಾಡಿರುವಂತ ಮತ್ತು ನಿರೂಪಣೆ ಮಾಡಿದಂತ ಸಂತೋಷ್ ಇವತ್ತು ನಮ್ಮೊಂದಿಗಿರುವುದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ ಆಗಮನಕ್ಕೆ ನಾವೆಲ್ಲೂ ತುಂಬಾ ಸಂತೋಷ ಪಡಿದ್ದೇವೆ ಸಂತೋಷ್ ಅವರೇ. ಇದೀಗ ಫೈನಲ್ ಪಂದ್ಯ, 2ನೇ ಇನ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಗ್ಲಾಡಿಯೇಟರ್ಸ್ 20 ರನ್ ಅವಶ್ಯ. ಮತ್ತೆ ಉತ್ತಮವಾದಂತ ಎಸೆತಾಲಿ, ಉತ್ತಮವಾದಂತ ಎಸೆತವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಯಾವುದೇ ರನ್ಗಳ ಸೇರ್ಪಡೆಯಲ್ಲಿ ಕಾಣ್ತಾ ಇಲ್ಲ. 20 ರನ್ಗಳ ಅವಶ್ಯಕತೆ. ನಮ್ಮೊಂದಿಗೆ ಸ್ಕೋರರ್ ಆಗಿ ವಿಖ್ಯಾತ್ ಅವರು ಸಹ ಇದ್ದಾರೆ. ಡಾಟೆಡ್ ಡೆಲಿವರಿ, ಓಟಗಳು ಕಂಡು ಬರ್ತಾ ಇಲ್ಲ, ಚುಕ್ಕೆ ಮಾದಲ್ಲಿ ಸಾಗಿ ಬರ್ತಾ ಇದೆ. ಮಧ್ಯ ಚೆಂಡ್ ಸೆಟ್ ಉತ್ತಮವಾಗಿದ್ದು ಹೊಡೆತ ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ. ತಂಡದ ಸ್ಕೋರ್ ಬೋರ್ಡ್ ನಲ್ಲಿ ಇದೀಗ ಕಾಣ್ತಾ ಇದೆ. ಸ್ಕೋರ್ ಬೋರ್ಡ್ ರನ್ಗಳ ಸಂಖ್ಯೆ 3. ಮೊದಲ ವಾರ್ನ ಚಾಲ್ತಿಯಲ್ಲಿ ಪಂದ್ಯ, ಫೈನಲ್ ಪಂದ್ಯ ಇದ್ದಾಗ ಕೆಪಿಎಲ್ ಕಡಂದರೆ ಪ್ರೀಮಿಯರ್ ಲೀಗ್ 2025 ಪಂದ್ಯಾಟ ತುಂಬಾ ಚಂದವಾಗಿ ಒಂದು ಎಸೆತ ಬಾಕಿ ಇದೆ. ಇದೀಗ ಮೊದಲ ವಾರ್ನ ಚಾಲ್ತಿಯಲ್ಲಿ ನಿಮ್ಮತ್ತೆ ಉತ್ತಮವಾದಂತ ಜಡಿಸಿ ಮಾಡಕ್ಕೆ ಮಧ್ಯೆ ಔಟ್ ಆಗುವಂತ ಸಾಧ್ಯತೆ. ಆದ್ರೆ ಅಲ್ಲಿ ಕ್ಯಾಚ್ ಹಿಡಿಯುವಂತ ಪ್ರಯತ್ನ ಮುಂದೆ ಬಂದಿರತಕ್ಕಂಥ ಶತ್ರಕ್ಷಕರ ಮೊದಲ ಜೀವದಾನ ನೀಡಿದರೆ ಗ್ಲಾಡಿಯೇಟರ್ಸ್ ಆಟ ತಂಡಕ್ಕೆ ಇದೀಗ ಮೊದಲ ಜೀವದಾನ. ಬಹುಶಃ ಪಂದ್ಯವನ್ನು ಬದಲಿಸುವಂತ ಒಂದು ಅವಕಾಶ ಇತ್ತು ಈ ಒಂದು ಕ್ಯಾಚ್ನ ಮುಖೇನ.
ನಮ್ಮೊಂದಿಗೆ ಇವತ್ತಿನ ಕ್ರಿಕೆಟ್ ಪಂದ್ಯದ ಕೆಪಿಎಲ್ ಪಂದ್ಯದ ವೀಕ್ಷಕರು ನಮ್ಮೊಂದಿಗಿದ್ದಾರೆ. ಕೆಕೆಎಸ್ ಗ್ರೌಂಡ್ನ ಮಾಲೀಕರಾಗಿದ್ದ ಶ್ರೀಯುತ ಹರೀಶ್ ಶೆಟ್ಟಿ ಹೋಗಿ ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲ ಕ್ರೀಡಾಪಟುಗಳ ಪರವಾಗಿ ಆತ್ಮೀಯವಾಗಿ ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ನಮ್ಮೆಲ್ಲರ ಆತ್ಮೀಯರು ಎಲ್ಲ ಕ್ರಿಕೆಟ್ ಪಂದ್ಯಗಳ ಯಾವುದೇ ಒಂದು ಸಂದರ್ಭ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿನ್ನುವರು ಮಲ್ಲಿಂಗೇಶ್ವರ ಯುವಕ ಮಂಡಲ ಸಕ್ರಿಯ ಸದಸ್ಯರು ಶ್ರೀಯುತ ಉದ್ಯಮಿ ಡೆನಿಸ್ ಮಸ್ಕ್ರೆನಸ್ ನಿಮಗೆಲ್ಲ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದೀಗ ಎರಡನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ. ಇದೀಗ ಉತ್ತಮವಾದಂಥ ಎತ್ತದ ವೈಡ್ನ ಮುಖೇನ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ವೈಡ್ನ ಮುಖೇನ 1 ರನ್ಗಳ ಸೇರ್ಪಡೆ ತಂಡದ ಮೊತ್ತ 6. ರನ್ಗಳ ಅವಶ್ಯಕತೆ ಪಂದ್ಯ ವಿಜಯಾಗಲು ತಂಡದ ಮೊತ್ತ ಇದೀಗ 6 ಅನ್ನು ಕಾಣ್ತಾ ಇದ್ದೇವೆ. ಆರಂಭಿಕ ಎಚ್ಚರಿಕೆಗಾರರು ಅತ್ಯುತ್ತಮ ಎಸೆಗಾರಿಕೆ ಈ ಮಧ್ಯೆ ಉತ್ತಮವಾದಂಥ ಎಸೆಗಾರಿಕೆಯಲ್ಲಿ ಉತ್ತಮವಾದಂಥ ಕ್ಷೇತ್ರ ಸ್ಕಂದ ಕೆಕೆಎಸ್ ತಂಡ ಕಡೆಯಲ್ಲಿ ಕ್ರಿಕೆಟ್ನಲ್ಲಿ ಯಾವುದು ಬೇಕಾದ್ರೂ ಏನು ಬೇಕಾದ್ರೂ ಆಗೋದ್ರೆ ಆಗ್ಬೋದು, ಯಾವುದೇ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಈ ಮಧ್ಯೆ ಎರಡನೇ ಓವರ್ನ ಚಾಲ್ತಿಯಲ್ಲಿ ಕಡಿಮೆ ಮೊತ್ತದ ಒಂದು ಪಂದ್ಯಾಟ, ತುಂಬಾ ಜಿದ್ದಿನ ನೇರ ಹಣಾಹಣಿ ಸ್ಪರ್ಧೆ ಆಗುವಂತ ಅವಕಾಶ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದೀಗ ಯುವರಾಜ್ ಎಸೆತಗಾರ ಸ್ಥಾನದಲ್ಲಿ ಕೆಕೆಎಸ್ ತಂಡದ ಅನುಭವಿ ಎಸೆತಗಾರ. ಉತ್ತಮವಾದಂಥ ಎಸೆತಗಾರಿಕೆ, ಡಾಟ್ ಬಾಲ್, ಬಹುಶಃ ಡಾಟ್ ಬಾಲ್ ಇದೊಂದು ತುಂಬಾ ಪರಿಣಾಮಕಾರಿಯಾಗಿ ಸಾಗ್ತಾ ಇದೆ. 20 ರನ್ಗಳ ಅವಶ್ಯಕತೆ, ಮತ್ತಷ್ಟು ಕಠಿಣ ಆಗುವಂತಹ ಸಾಧ್ಯತೆ ಕಾಣ್ತಾ ಇದೆ ಪಂದ್ಯಾಟ. ಕೆಕೆಎಸ್ ಸ್ಕಂದ ಮೊದಲ ಬ್ಯಾಟಿಂಗ್ ಮಾಡಿ 19 ರನ್ನ ಕೂಡಿ ಹಾಕಿದ್ರು. ಈ ಮಧ್ಯೆ ಮತ್ತೊಮ್ಮೆ ಯುವರಾಜ್ ರೈಟ್ ಮಾರ್ದು ವಿಕೆಟ್ ಎಸೆಗಾರಿಕೆ. ಗ್ಲಾಡಿಯೇಟರ್ಸ್ ತಂಡದ ಆಟಗಾರ ಆರಂಭಿಕ ಆಟಗಾರರು ಸ್ಟ್ರೈಕ್ ಇದ್ದಾರೆ. ಈ ಮಧ್ಯೆ ಮತ್ತೊಮ್ಮೆ ವಿಕೆಟ್ ನ ಪತನ ಕಾಣ್ತಾ ಇದೆ. ಅಲ್ಲಿ ಕ್ಲೀನ್ ಬಾಲ್ಡ್ ಮುಖೇನ ಸೋಮಶೇಖರ್ ಅವರ ವಿಕೆಟ್ ಪತನ. ಇಲ್ಲಿ ಸೋಮಶೇಖರ್ ಅತ್ಯುತ್ತಮ ಆಟಗಾರರು, ಕಳೆದ ಪಂದ್ಯವನ್ನು ತುಂಬಾ ಚಂದವಾಗಿ ತಮ್ಮ ತಂಡವನ್ನು ಫೈನಲ್ಗೆ ತಂದಿರತಕ್ಕಂಥ ಶ್ರೇಷ್ಠ ಆಟಗಾರ ಸೋಮಶೇಖರ್ ಅವರ ವಿಕೆಟ್ ಪತನ. ಬಹುಶಃ ಇದು ದೊಡ್ಡ ಒಂದು ಆಘಾತ. ಗ್ಲಾಡಿಯೇಟರ್ಸ್ ತಂಡಕ್ಕೆ ಕಡಿಮೆ ಮೊತ್ತವನ್ನು ಬೆನ್ನುಟ್ಟಂತ ಪ್ರಯತ್ನ ಇದೀಗ ಇಲ್ಲಿ ಯಾಕೋ ಹಿನ್ನಡೆ ಕಾಣ್ತಾ ಇದೆ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಕೆಕೆಎಸ್ ತನ್ನ ಕಡಿಮೆ ಮೊತ್ತದಲ್ಲಿಯೂ ಕಠಿಣ ಸ್ಪರ್ಧೆಯನ್ನು ನೀಡ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಆರಂಭಿಕ ಎಸೆತಗಾರರು ಇದೀಗ ಯುವರಾಜ್ ಎರಡನೇ ಓವರ್ ಎಸೆಯುವಲ್ಲಿ ತುಂಬಾ ಪರಿಣಾಮಕಾರಿ ಮತ್ತು ಓಕೆ ರೆಡಿ 3 ಎಸೆತ ಬಾಕಿ ಇದೆ. ಈ ಪಂದ್ಯದ ತೀರ್ಪುಗಾರರಾಗಿ ಅರುಣ್ ಮತ್ತು ಗಣೇಶ್ ಈ ಪಂದ್ಯ ತೀರ್ಪುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಯುವರಾಜ್ ಮತ್ತೊಮ್ಮೆ ರೈಟ್ ಆರ್ಮ್ ಹೊಡೆದ ವಿಕೆಟ್ ಎಸೆಗಾರಿಕೆ ತೀರ್ಪುಗಳನ್ನು ದಾಟಿಕೊಂಡು ಯುವರಾಜ್ ಈ ಮಧ್ಯೆ ಉತ್ತಮವಾದಂಥ ಎಸೆತಗಳು ಈ ಮಧ್ಯೆ ಔಟ್ ಆಗುವಂತ ಸಾಧ್ಯತೆ ಅಲ್ಲಿ. ಆದರೆ 1 ರನ್ ತೆಗೆಯುವಲ್ಲಿ ಯಾವುದೇ ತಡೆಯುವಂತ ಪ್ರಯತ್ನ ಸಾಗಲಿಲ್ಲ ಕೆಕೆಎಸ್ ತಂಡದಿಂದ. 1 ರನ್ಗಳ ಸಂಖ್ಯೆಯಿಂದ ಸೇರ್ಪಡೆ ತಂಡದ ಮೊತ್ತ ನಾವಿಲ್ಲಿ ಕಾಣ್ತಾ ಇದ್ದೇವೆ 8. 2 ಎಸೆತ ಬಾಕಿ ಇದೆ. ಎರಡನೇ ಓವರ್ನ 2 ಎಸೆತಗಳು ಮಾತ್ರ ಬಾಕಿ ಇದೆ ಇಲ್ಲಿ. ಈ ಪಂದ್ಯ ಆದ ನಂತರ ಸಮಾರಂಭ ನಳಿಗಿದೆ. ಈಗಾಗಲೇ ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. 2 ಎಸೆತ ಬಾಕಿ. ಯುವರಾಜ್ ಉತ್ತಮವಾದಂಥ ಎಸೆತಗಾರಿಕೆ, ಚೆಂಡು ಸೀಮಾರಕ್ಕೆ. ಇದು ನಮ್ಮ ವಿಶ್ವನಾಥ್ ಅವರ ಕೈಯಲ್ಲಿ ಸಿಕ್ಕಂತ ಚೆಂಡು, ಅದು ನೇರ ವಿಕೆಟ್ ಕಡೆಗೆ ಸಾಗುವಂತ ಅವರ ಹತ್ರ ಅಷ್ಟೇ ಉತ್ತಮವಾದ ಕ್ಷೇತ್ರರಕ್ಷಕರು ಸ್ಕಂದ ಕೆಕೆಎಸ್ ತಂಡದ ವಿಶ್ವನಾಥ್ ಬೇಸ್ಕಿ. ಯುವರಾಜ್ ಅವರ 2 ಓವರ್ನ ಕೊನೆಯ ಎಸೆತ, ತಂಡದ ಮೊತ್ತ 9. ಕೊನೆಯ ಎಸೆತ ತುಂಬಾ ಜಿದ್ದಿನ ನೇರ ಫೈನಲ್ ಪಂದ್ಯ ಯಾವ ರೀತಿ ಆಗಬೇಕು ಅದೇ ರೀತಿ ಇಲ್ಲಿ ನಡೀತಾ ಇದೆ. ತುಂಬಾ ಚಂದವಾಗಿ ಉತ್ತಮವಾದಂತ ಈ ಮಧ್ಯೆ ಇಲ್ಲಿ ಔಟ್ ಆಗುವಂತ ಸಾಧ್ಯತೆ ಇತ್ತು, ಆದರೆ ಯಾವುದೇ ಆಗುತ್ತಾ ಇಲ್ಲ. ಸುರಕ್ಷಿತವಾಗಿ ಅಂಕಣದಲ್ಲಿ 1 ರನ್ಗಳ ಸೇರ್ಪಡೆ ತಂಡದ ಮೊತ್ತ 10. 6 ಎಸೆತ 10 ರನ್ ಅವಶ್ಯಕತೆ. 6 ಎಸೆತ 10 ರನ್ಗಳ ಅವಶ್ಯಕತೆ ಪಂದ್ಯವನ್ನು ವಿಜಯಾಗಲು ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಈಗಾಗಲೇ ಆರಂಭಿಕ ಆಟಗಾರರ
ಈ ಪಂದ್ಯವನ್ನು ಸುಜಿತ್ ಮತ್ತು ಪ್ರಜ್ವಲ್ ಬ್ಯಾಟಿಂಗ್ ಅಂಕಣದಲ್ಲಿದ್ದಾರೆ. ಎಸೆತಗಾರ ಸ್ಥಾನದಲ್ಲಿ ಇದೀಗ ಅತ್ಯುತ್ತಮವಾದಂಥ ಎಸೆತಗಾರತಕ್ಕಂಥ KKS ಸ್ಕಂದಪುರದ ಕಡೆಯಲ್ಲಿ ಪ್ರಖ್ಯಾತ್ ಮೂರನೇ ಓವರ್ನ ಎಸೆಯುವಲ್ಲಿ ತುಂಬಾ ಲಯಬದ್ಧವಾದ ಎಸೆತಗಾರಿಕೆ ಮಾಡೋ ಅವಶ್ಯಕತೆ ಇದೆ. ಈಗ ಪ್ರಖ್ಯಾತ್ ಮಧ್ಯಮವಾದಂತ ಎಸೆತ 6 ರನ್ಗಳ ಸೇರ್ಪಡೆ. 6 ರನ್ಗಳ ಸೇರ್ಪಡೆ ಮುಖೇನ ತಂಡದ ಮೊತ್ತ 16. 5 ಎಸೆತ 4 ರನ್ ಅವಶ್ಯಕತೆ. ಪ್ರಜ್ವಲ್ ಅವರ ಬ್ಯಾಟ್ ಮುಖೇನ ಬಂದಿರತಕ್ಕಂಥ ಒಂದು ವಿನ್ ಮಾಡುವಂತ ಒಂದು ಸಿಕ್ಸರ್ ಪ್ರದರ್ಶನ ಬಹುಶಃ ನಾವಿಲ್ಲಿ ಇದೀಗ ಕಾಣ್ತಾ ಇದ್ದೇವೆ. ಈ ಪಂದ್ಯವನ್ನು 5 ಎಸೆತ 4 ರನ್ ಅವಶ್ಯಕತೆ. ಪಂದ್ಯ ಯಾವ ರೀತಿ ಬೇಕಾದ್ರೂ ತಿರುಗಬಹುದು. ಒಂದು ಸಿಕ್ಸರ್ ಬಂದು ಒತ್ತಡ ಕಡಿಮೆ ಆಯಿತು. ಆದರೆ ಇನ್ನು ಮುಂದೆ ಸಾಕಷ್ಟು. ಈ ಮಧ್ಯೆ ಬಲವಾದ ಮನವಿ ವೈಟ್ನ ಘೋಷಣೆ ತೀರ್ಪುಗಾರರಿಂದ, ಆದರೆ ಅಲ್ಲಿ ಯಾವುದೇ ಔಟ್ನ ಘೋಷಣೆ ಬಹುಶಃ ಕಾಣ್ತಾ ಇಲ್ಲ. ತಂಡದ ಮೊತ್ತ 17. ಈ ಮಧ್ಯೆ ಅತ್ಯುತ್ತಮವಾದಂಥ ಸಿಕ್ಸರ್ ಬಹುಶಃ ಇದೊಂದು ಫೈನಲ್ ಪಂದ್ಯದ ಒಂದು ಚಿತ್ರ ಬದಲು ಮತ್ತು ಪ್ರಜ್ವಲ್ ಅವರ ಬ್ಯಾಟ್ ಮುಖೇನ ಬಂದಿರತಕ್ಕಂಥ ಈ ಮಧ್ಯೆ ಉತ್ತಮವಾದಂಥ ಎಸೆತಗಳು. ಈ ಮಧ್ಯೆ ಔಟ್ ಆಗುವಂಥ ಸಾಧ್ಯತೆ, ಅಲ್ಲಿ ರನ್ಔಟ್ ಆಗುವಂಥ ಸಾಧ್ಯತೆ. ಆದರೆ ಯಾವುದೇ ರನ್ ತೆಗೆಯುವಂಥ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ 4 ಎಸೆತ 3 ರನ್ ಅವಶ್ಯಕತೆ. ಇನ್ನೂ ಪಂದ್ಯ ಜೀವಂತವಾಗಿದೆ. 2 ಸೈಡು 50-50 ಪಂದ್ಯಾಟ ಸಾಗ್ತಾ ಇದೆ. ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು ಈ ಪಂದ್ಯದಲ್ಲಿ. 4 ಎಸೆತ 3 ರನ್ ಅವಶ್ಯಕತೆ. ಬಹುಶಃ 6 ಅಲ್ಲಿ ಬಂದಿಲ್ಲ ಅಂತ ಆಗಿದ್ರೆ ಇದೊಂದು ಪಂದ್ಯ ಇನ್ನಷ್ಟು ಕಠಿಣವಾಗಿ ಸಾಗುವಂತ ಸನ್ನಿವೇಶನ ಕಾಣ್ತಾ ಇದ್ದೇವೆ. ಮಧ್ಯೆ ವೈಡ್ ಘೋಷಣೆ ಬಹುಶಃ ಇದು ತೀರ್ಪುಗಾರರ ಅಗಲ ಚೆಂಡು ಘೋಷಣೆ. ಒಂದು ಅತಿರಿಕ್ತ ರನ್ಗಳ ಸಂಖ್ಯೆಯಲ್ಲಿ ಯಾವುದೇ ಬ್ಯಾಟ್ಸ್ಮನ್ ಪರಿಶ್ರಮ ಹಾಕದೆ ಬೌಲರ್ ಕೊಟ್ಟಂತ ರನ್ ಬಹುಶಃ ಇದು ತುಂಬಾ ದುಬಾರಿ ಆಗ್ತದೆ. ಈ ಮಧ್ಯೆ ಮತ್ತೊಮ್ಮೆ ಪ್ರಖ್ಯಾತ್ ಈ ಮಧ್ಯೆ ಉತ್ತಮವಾದಂಥ ಎಸೆತಗಾರಿಕೆಯಲ್ಲಿ 20 ರನ್ಗಳ ಸೇರ್ಪಡೆಯಿಂದ ತಂಡದ ಮೊತ್ತ 19 ರನ್ಗಳ ಸಂಖ್ಯೆಯಲ್ಲಿ ಸಮಬಲಾಗಿದೆ. 3 ಎಸೆತ 1 ರನ್ ಅವಶ್ಯಕತೆ. 3 ಎಸೆತ 1 ರನ್ ಅವಶ್ಯಕತೆ. ಪಂದ್ಯ ಬಹುಶಃ ರನ್ಗಳ ಸಂಖ್ಯೆ ಸಮಬಲ. ಮಧ್ಯೆ ಅತ್ಯುತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಪ್ರಜ್ವಲ್ ಅವರಿಂದ. ಈ ಮುಖೇನ 2025 ವರ್ಷದ 4ನೇ ಸಾಲಿನ KPL ಕಡಂದಲೆ ಪ್ರೀಮಿಯರ್ ಲೀಗ್ ಪಂದ್ಯವನ್ನು ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಗೆದ್ದುಕೊಂಡ್ರೆ, ರನ್ನರ್ಸ್ ಆಗಿ ಸ್ಕಂದ KKS ಈ ಪಂದ್ಯವನ್ನು ಪಂದ್ಯದಲ್ಲಿ ಮೂಡಿಬಂದರೆ. 2 ತಂಡಕ್ಕೂ KKS ಅದೇ ರೀತಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ 2 ತಂಡಕ್ಕೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಮಧ್ಯೆ 2025ನೇ ವರ್ಷದ 4ನೇ ವರ್ಷದ KPL ಕಡಂದಲೆ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಸಂಘಟನೆ ಮಾಡಿದಂಥ ಕಡಂದಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ತಂಡದ ಎಲ್ಲ ಆಟಗಾರರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಸಜ್ಜುಗೊಳಿಸಬೇಕು. ತಾವು ದಯವಿಟ್ಟು ಈ ಪಂದ್ಯ ಸಮಾರಂಭಕ್ಕೆ ಇದೀಗ ನಾವು ಸಾಗ್ತಾ ಇದ್ದೇವೆ. ಒಂದು ಪ್ರಶಸ್ತಿ ಕೊಡುವಂತ ಕೆಲಸ ಇದೀಗ ನಡೆಯಲಿದೆ. ದಯವಿಟ್ಟು ಈ ಒಂದು ಮೈದಾನದಲ್ಲಿ ನಡೆದಂತಹ ಪಂದ್ಯಾಟದ ಎಲ್ಲ ಆಟಗಾರರು 8 ತಂಡದ ಆಟಗಾರರು ಬೆಳಗಿನ ಜಾವ ಯಾವ ರೀತಿಯಲ್ಲಿ ವರ್ಣಮಯ ಜರ್ಸಿಯೊಂದಿಗೆ ನೀವು ಕಾಣ್ತಿದ್ದೀರಾ ಅದೇ ರೀತಿಯಾಗಿ ಈ ಜರ್ಸಿಯೊಂದಿಗೆ ನೇರವಾಗಿ ಲೈನ್ ಮಾಡಿ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ಎಲ್ಲ ಆಟಗಾರರು
ದಯವಿದು ಮಾತ ಪ್ಲೇಯರ್ನಕ್ಕೆಲ್ಲ ವೇದಿಕೆದ ಎದುರು ಬರ್ತದೆ ಒಂದು ಪೊರ್ಲ ಗಂಟೆ ಲೈನ್ ಮಾಡ್ತೀವಿ ಅಂತ ಬಾರಿ ಪೊರ್ಲು ನಿಮ್ಗೆ ಪಾತ್ರ ಉಂಟು ದಯವಿದು ಬಲೆ ಕೇಶವ್ ದಯವಿದು ನಿಖಿಲ್ನ ಪ್ಲೇಸಿಗೆ ಪೋವಂಡು ಒಂದು ಎದ್ದು ರೀತಿಯ ಈತಕ್ಕೆ ಪೊರ್ಲದ ಜಾತ್ರೆ ಮಾಡ್ತಿದ್ದಾರೆ ಆ ಜಾತ್ರೆಯಲ್ಲಿ ನಮ್ಮ ಪುದಾರು ಪಡೆತನ ಇಜ್ಜ ಬಂಪಿನ ಪ್ರಶ್ನೆ ನಮ್ಮಡನೆ ಉಂಟು ಅದನ್ನು ಕೇನೋಡು ನಮ್ಮ ನಿಖಿಲ್ ಬತ್ತ ಎದುರು ಉಂಟೋಡು ದಯವಿದು ಕಡಂಬಲ ಫ್ರೆಂಡ್ಸ್ ಕ್ರಿಕೆಟ್ಸ್ ಮಕ್ಕಳನ್ನ ಆಯೋಜನೆ ಮಾಡ್ತಿನ ಚಿನ್ನ 4ನೇ ವರ್ಷದ KPL ಕ್ರೀಡಾಕೂಟ ಮತ್ತಾವು ಕ್ರೀಡಾಂಗಣ ಮಾಡ್ತೀನಿ ಈ ಒಂದು ಪೊರ್ಲ ಗಂಟದ ಈ ದಿನದ ಜಾತ್ರೆ ಈ ಮೈದಾನ ನಡಪಡ ಎಡಮ ಟೀಮ್ ದೊಟ್ಟಿಗೂ ಎಡಮ ಜನ ಕ್ಯಾಪ್ಟನ್ ನಕಲು ಐತೊಟ್ಟಿಗೂ ಅವತ್ತೇ ಪ್ಲೇಯರ್ ನಕಲು ಬಿಡ್ಡಿಂಗ್ ರೂಪಡು ಆಯ್ಕೆಯಾದ ತಂಡ ಸಮಬಲ ಹೋರಾಟ ಮಾಡ್ತಿದೆ ಯಶಸ್ವಿ ಫೈನಲ್ ಪಂದ್ಯಾಕೂಟಡು ಸುರೇತ ರಡ್ಡಣ ಪಂಪಿನ ಇನಾಮು ಗೆನ್ನೊಂದಾಂಡ ಮುಲ್ಪ ತೃತೀಯ ಬಕ್ಕ ಚತುರ್ಥ ಪಂಪಿನ ಚಿನ್ನ 4 ಇನಾಮು ಘೋಷಣೆ ಉಂಟು ಆ ಇನಾಮು ದೊಟ್ಟಿಗೂ ವೈಯಕ್ತಿಕ ಇನಾಮುಲ್ಲ ಮುಲ್ಪ ತೋಜೊಂದಿಲ್ಲ ಆ ಇನಾಮುಲ್ಲ ಪಡೆಯವರವೆಲ್ಲರೂ ದಯವಿದು ಮಾತ ಸೇರ್ದಿನ ಕಿಟಪಾಟುಗಳೇ ನಿಖಿಲ್ ಮಾತೂರ್ಲ ಎದುರು ಬತ್ತುಕೊಳ್ಳೋರು ಬಂದು ನಿಖಿಲ್ದ ಕುಡವೆಯಾನು ವಿನಂತಿ ಮಾಡ್ತಿದ್ದಲ್ಲ ನಿಖಿಲ್ ಎದುರು ಬತ್ತು ನಿಂತಿರೋದ್ರಿಂದ ಒಳ್ಳೆ ಒಂಜಿ ಪೊರ್ಲ ಗಂಟಲ ಕಾರ್ಯಕ್ರಮ ಯಶಸ್ವಿ ಆಪಣಿಗೆ ಪಂಪಿನ ಪಾತ್ರ ದೊಟ್ಟಿಗೂ ನಿಖಿಲಿನ ಗೌರವ ಕೂಡ ಎತ್ಕೊಳ್ಳೋದಿಲ್ಲ ದಯವಿದು ಮಾತ ಕ್ರೀಡಾ ಬಂದರು ಕೇಶವ್ 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 ನಿಖಲ ಟೀಮ್ ಲೆಪ್ಪಂಬಲಿಡೆ ಪೂರ ಫಸ್ಟ್ ಪ್ರೈಸ್ ಬಂದಿನ ಪ್ರಜ್ವಲ್ ಗ್ಲಾಡರ್ಸ್ ಅಕುಲ ಟೀಮ್ ಬರೋಡಿಡೆ ದಯವಿದು ಮಾತಾಡಲ್ಲ ವಿನಮ್ರ ವಿನಂತಿ ಮಾಡ್ತಂದಿಲ್ಲ ಈ ಪೊರ್ಲದ ಪಾತೆರೆಗೂ ಆಲಿಸದಿಗೆ ಬರ್ಪರ್ಮೆಂಟ್ ನಂಬಿಕೆ ಉಂಟು ಈ ಪಾತೆರ ನಿಗಲ ಬತ್ತದ ಮಾತೇರುವ ಸೇರಿ ನಂದು ಎಡ್ಡ ರೀತಿಯ ಕಾರ್ಯಕ್ರಮ ಮುಕ್ತಾಯ ಅಪನಕ್ಕೆ ಮೆಸೇಜ್ ದಯವಿದು ಮಾತು ಬಂದಲ್ಲ ಕೈ ತಲಬತ್ತ ಸೇರಲೆ ಪೊರ್ಲ ಕಂಠದ ಜಾತ್ರೆ ಇನ್ನು ಈ ಮನ್ನಡ ಆತನೆ ಹಲೋ ಹಲೋ ಮೂಲು ಒಂಜಿ ಕೀತಿಕಂದ್ರೆ ದಯವಿದು ಮೂಲ ಬತ್ತದು ವೇದಿಕೆ ಬತ್ತ ಗೆತ ನೋಡ್ಬೋದು ವಿನಂತಿ ಮಾಡೋಲ್ಲ ಕೀ ಮಿಸ್ అయినకు ದಯವಿದು ಮೂಲ ಬತ್ತದು ಗೆತ ನೋಡು ಅದು ಆಕ್ಟಿವ್ ಅದ ಕೀ ಆದಿಪ್ಪಡು ಕಾರ್ತಿಕ್ ಪ್ರಜ್ವಲ್ ಗ್ಲಾಡರ್ಸ್ ಕ್ಯಾಪ್ಟನ್ ಪೂರ ಟೀಮ್ ಇಡಬಲೆ ಎದುರು ಬಲೆ ಕಾರ್ತಿಕ್ ಎದುರು ಬಲೆ ಮಾತರೆಲ್ಲ ತಂದು ಎದುರು ಬಲೆ ಎಸ್ ಬಂದಲ ನಿರೀಕ್ಷೆ ನೆಚ್ಚಿನ ಸಮಾರೋಪ ಸಮಾರಂಭ ನಡೆಪಿರುಂಡು ಇಪ್ಪತ್ತರು ನಮ್ಮೊಟ್ಟಿಗೆ ಬಿನ್ನಿರಾದ ಸೇರಿದಿನಕಲಿ ಅಗಲೇನಿ ಗೌರವಡು ಎತ್ಕೊಂಡು ಅಗಲೇನಿ ಗೌರವಡು ಕೊಲ್ಲವಡು ಅಗಲೇ ಗೌರವದ ಮಾನ್ಯತೆ ಮಲ್ಪಡು ಪಂಪಿನ ಪಾತ್ರ ದೊಟ್ಟಿಗೂ ಈ ಒಂದು ಎಲ್ಲ ಮಟ್ಟದ ಕಾರ್ಯ ಎಂಕು ಒದಗಲಿದೆ ಬಂದಲೆ ನಿಖಿಲೇನ ಕುಡರ ಜನರ ನಿಖಿಲೇನ ಪೂರ್ತಿ ಪ್ರೀತಿ ಎತ್ಕೊಂಡು ಕಡಂಬಲ ಫ್ರೆಂಡ್ಸ್ ಕ್ರೀಡಾ ಮಕ್ಕಳನ್ನ ಆಶ್ರಯ ಮಾಡ್ತೀನಿ 4ನೇ ವರ್ಷದ ಕ್ರೀಡಾಕೂಟಡು ಹದ್ದೂರಿ KPL 2025 ಪಂಪಿನ ಜಾತ್ರೆಡು ಬೆನ್ನೂರಾದ ಪಾಲು ಹೊಡೆದಿದ್ದಾರೆ ನಮ್ಮ ಗೌರವದ ಮಾನ್ಯರು ಶ್ರೀಯುತ ಸುಚರಿತಾ ಪಿ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ನೇರು ಈ ಪುರ್ತೂರು ಪಟ್ಟಣ ಬಾಲಗಾಪುರ ಮೇರೆಗೆ ಈ ಒಂದು ಪಂಜಾಬದ ಪರವಾಗಿ ಅರ್ಥ ಬೀರ್ತಿದ ಸೋಲೈತಿ ಸ್ವಾಗತ ಸಂದೈತ ಮಾತೊಂದಿಲ್ಲ ಅಂಚನೆ ನನ್ನಡಿ ಬೆನ್ನಿ ಭಕ್ತಿ ಬೀರಣಿಯು ಗೌರವದ ಸ್ವಾಗತ ಮಲ್ಪನಟ್ಟು ಅರೆಗೆ ಗೌರವದ ಸಲ್ಯದಟ್ಟು ಸ್ಮರಣಿಕೆ ಕೊರದು ಸಂದೈತ ಮಲ್ಪನ ಎಂಕಲ ಧರ್ಮ ಪಂಪಿನ ಪಾತ್ರ ಮಲ್ಪ ಆದರ್ಶ ಮೇರೆ ಗೌರವದ ಸಲ್ಯದಟ್ಟುಗು ಅರಣಿ ಎತ್ಕೊಂಡಲ್ಲರು ಅಂಚನೆ ಗೌರವದ ಸ್ಮರಣಿಕೆಯನ್ನು ಕೊರದು ಗೌರವಿಸರು ಬಂದು ಈಡ ಭಿನ್ನಪ್ಪ ಅಂತಂದು ದಯವಿದು ಸರ್ ಸುರೇಂದ್ರ ಭಟ್ ಕಡಂದಲ್ಲ ಇರ್ಲ ಈ ಪುರ್ತಡು ಪಟ್ಟಡ ಗೋಲಗಾವಡು ಬಂದು ಈಡ ಭಿನ್ನಪ್ಪ ಅಂತಂದಲ್ಲ ಇರ್ಲ ಎಂಗಲ್ನ ಗೌರವದ ಬಿನ್ನಿ ಈ ಪುರ್ತಡು ಇರು ಪಟ್ಟಡ ಗೋಲಗಾವಡು ಅಂಚನೆ ಈ ಪುರ್ತಡು ಎಂಗಲ್ನ ಸ್ಕಂದ ಸ್ಕಂದ KK ಸ್ತಂಭದ ಮಾಲಕರು ಅಂಚನೆ ಈ ಪೊರ್ತಡು ನಮ್ಮೊಟ್ಟಿಗೆ
ಹರೀಶ್ ಶೆಟ್ಟಿ ಮೇರ್ನ ಮಟ್ಟದ ಜೊತೆಯಾಗಲಿರುವ ಮೆರೆಲ್ಲ ಈ ಹೊರತುಡು ಹೃದಯ ಅಂತರಲ್ಲದ ಸ್ವಾಗತ. ಫೈನಲ್ ಪಂದ್ಯಾಟ ಎಂಚೆತ್ತಿನ ಗೆನ್ನಂಡ ಆರ್ನ ಬಾಯಿರಿಕೆ ನಡ ಪುಂಡು ದಾಪಂಡ ಆ ಪೊರ್ತುವಾರ ಬರ್ತದೆ ಪೊರ್ಲಕಂಟು ತೇದು ತೆಲ್ತೊಂಡಿತ್ತಿನಾರು ಈ ಪೊರ್ತುಡು ಅರಗೆ ಗೌರವ ಸಲ್ಯ ಅಂಚೆನೆ ಸ್ಮರಣಕ್ಕೆ ಕೊರದು ಕೇಶವ್ ಮೇರು ಗೌರವಿಸೊಂದಿಲ್ಲರು. ಮಧ್ಯಾಹ್ನ ಪೊರ್ತುಡು ನಮ್ಮ ಬಂಜಾರ ಮನಸ್ಸು ಮಲ್ತಿ ತನ್ನಂಡ ಆ ವಿನಸ್ನ ವ್ಯವಸ್ಥೆ ಮಲ್ತಿ ಕೊಡ್ತಿನಾರು ಬೇತಿರ್ಲತ್ತು ಶ್ರೀಯುತ ಡೆನಿಸ್ ಮಸ್ಕರಂಜಿಸಬಹುದು ಇರ್ಲ ಈ ಪೊರ್ತುಡು ಗೌರವದ ಪಟ್ಟದ ಗೋಲಗಾವರು ಪಂದಿಡ ಭಿನ್ನಪ್ಪಂತಿಲ್ಲ ಡೆನಿಸ್ ಮಸ್ಕರೇನ್ಸ್ ಬೇಬೀದು ಇರು ಈ ಪೊರ್ತುಡು ಪಟ್ಟದ ಗೋಲಗಾವಡು ಗೌರವದ ಆದರದ ಸ್ವಾಗತ ಬೇಸೊಂದಲ್ಲ ಮೇರೆಗೆ ಗೌರವದ ಸಲ್ಯ ಬುಕ್ಕ ಅಂಚನೆ ಈ ಪೊರ್ತುಡು ನನ್ನರಿಬಿನ್ನಿ ನಮ್ಮಟ್ಟುಗೊಲ್ಲೇರು ಜಾನ್ ಡಾಂಟಿಸ್ ಮೇರ್ಲ ನಮ್ಮಟ್ಟುಗೊಲ್ಲೇರು ಮೆರೆಗ್ಲ ಈ ಪೊರ್ತುಡು ಈ ಪಂದ್ಯಾಟದ ಪರವಾದ ಒಡಲ್ರಿಂಗಿನ ಅದ್ದೂರಿ ಸ್ವಾಗತ ಬೇಸೊಂದಲ್ಲ ಮೆರೆಗೆ ಅಂಚನೆ ಈ ಒಂಜಿ ಪಂದ್ಯಾಕೂಟ ಯಶಸ್ವಿ ಆಡುಂದಂಡ ಐತ ಮಾಜಿ ಅಧ್ಯಕ್ಷರು ಶ್ರೀಯುತ ಜಯಪ್ರಕಾಶ್ ಅಂಚನೆ ಸಂತೋಷ್ ಭಂಡಾರಿ ಮೇರ್ನ ಮಟ್ಟದ ಜೊತೆಯಾಗಿಲ್ಲರು ಮೆರೆಗ್ಲ ಈ ಪೊರ್ತುಡು ವಿಡಲ್ ದಿಂಗಿನ ಸ್ವಾಗತ ಸಂಬೈತ ಮಲ್ತಂದಲ್ಲ ಅಂಚನೆ ಈ ಪೊರ್ತುಡು ನಮ್ಮ ಗೌರವದ ವೇದಿಕೆ ಓಲಗಾದಿಲ್ಲರು ಆತ್ಮೀಯರು ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಪನ ಅಲ್ಪ ಉತ್ತಮವಾದ ವೀಕ್ಷಕ ವಿವರಣೆ ಒಂದು ನಿರೂಪಣೆ ಮಲ್ತಿನಾರು ನಮ್ಮೊಟ್ಟಿಗೂ ಫೈನಲ್ ಪಂದ್ಯದ ವೀಕ್ಷಣೆ ಮಲ್ತಿನಾರು ಸುರೇಂದ್ರ ಭಟ್ ಕಳಂದಲ್ಲ ಮೆರೆಗೆ ಗೌರವದ ಸಲ್ಯ ಬುಕ್ಕ ಸ್ಮರಣೆಕೆದ್ದು ಗೌರವ ಸಂದೈತ ಮಲ್ಪಡ ನಿಕಟ ಭಿನ್ನಪ್ ಮಲ್ತಂದಲ್ಲ ದಿನೇಶ್ ಮೇರು ಗೌರವದ ಸಂದೈತ ಮಲ್ತಂದಲ್ಲರು ಈ ಪೊರ್ತುಡು ನಾವು ಮಾತುರನ್ನ ಗುರುತಿಸವರಲ್ಲ ಒಂದು ಪಂದ್ಯಾಟ ಆಯೋಜನೆ ಆವಡುಂದಂಡ ಅಲ್ಪ 10 ಕೈ ತಾಂಗ ಗೊತ್ತು ಸೇರಿದು ಆ ಪುಂಡಿಗೆ ಮೊತ್ತ ಒಟ್ಟಿಗೆ ಈ ಒಂದು ಪಂದ್ಯಾಟನ ಆಯೋಜನೆ ಮಲ್ತಿನಕ್ಕಿಲ್ಲ ಪುದಾರ್ನೆಯಲ್ಲಿಪ್ಪಂತೆ ದಯವಿದು ಮಾತಿರಲ್ಲ ಒಂದೇ ಗಲಿಗಿಡ ಬತ್ತು ಸೇರೋ ಬಂದು ನಿಗಡ ಭಿನ್ನಪ್ಪ ಅಂತಂದಿಲ್ಲ ರಂಜಿತ್ ಭಂಡಾರಿ ಅಂಚನೆ ಜಯಪ್ರಕಾಶ್ ಅಂಚನೆ ಜಯರಾಮ್ ಅಂಚನೆ ಸಂತೋಷ್ ಭಂಡಾರಿ ಅಂಚನೆ ಸಚಿನ್ ಸಾಲಿಯನ್ ಅಂಚನೆ ಆದರ್ ಶೆಟ್ಟಿ ಅಂಚನೆ ಕೇಶವ್ ಅಂಚನೆ ಸಜಿತ್ ಗುಲ್ಲಾಲ್ ಅಂಚನೆ ನನ್ನೂರಿ ಬೆನ್ನೆ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಗೆ ಜಾನ್ ಡಾಂಟಿಸ್ ಲಯನ್ ಮೇಯರ್ ನಮ್ಮೊಟ್ಟಿಗೆ ಮೆರಗುಳ ಗೌರವದ ಸಲ್ಯ ಬುಕ್ಕ ಸ್ಮರಣೆಗೆ ಕೊರೆದು ಗೌರವಿಸ ಬಂದು ನಮ್ಮ ಆತ್ಮೀಯ ಶ್ರೀಯುತ ಕೇಶವ್ ಮೇರೆ ಕೊರೆದು ಗೌರವಿಸಂದಿಲ್ಲೇನು ಸಲ್ಮೇಲೆ ದಯವಿದು ಈ ಒಂದು ಪಂದ್ಯಾಟದ ಆಯೋಜಕರು ದಯವಿದು ಮಾತೇರನ್ನು ನೀವು ಮಾತೇರಲು ಬತ್ತು ಸಹಕರಿಸೋರು ರಂಜಿತ್ ಭಂಡಾರಿ ಅಂಚನೆ ಜಯಪ್ರಕಾಶ್ ಈ ಪೊರ್ತುಡು ಗೌರವದ ಭಿನ್ನರಾಂಚಿನ ಶ್ರೀಯುತ ಸುಚರಿತ ಶೆಟ್ಟಿ ಮೇರು ಗೌರವಿಸುವಂದಿಲ್ಲರು ಸಲ್ಯ ಕೊರ್ದು ಗೌರವಿಸೋದು ಮಾನಾದಿಗೆ ಮಲ್ತಂದಿಲ್ಲರು ಖಂಡಿತವಾದ ಈ ಒಂದು ಆರ್ಗನೈಸರ್ನ ಗುರುತಿಸೋದು ಅಂಚನೆ ಐದೋಕ ಜಯಪ್ರಕಾಶ್ ಜಯರಾಮ್ ಅಂಚನೆ ನನರಿ ಕೈತಾಂಗೂರ್ನ್ಯಾರು ಸಂತೋಷ್ ಭಂಡಾರಿ 10 ಬೆರಳು ಒಂದಲಿಗೆ ಪುಡಿಗೆ ಅಂಚೆತಿನೊಬ್ಬ 10 ಬೆರಳು ದೊಟ್ಟೆಗೆ ಒತ್ತು ಸಾಂಗ್ ಮಲ್ತಿನಾರು ಸಚಿನ್ ಸಾಲ್ಯಾನ್ ಮೇರ್ಲ ಈ ಪುರ್ತುಡು ನಮ್ಮ ಗೌರವದ ಸಲ್ಯಾನ್ ಪಡೆಯೋರು ಬಂದು ಗಿಡ ಭಿನ್ನಪ್ಪ ಮಲ್ತೊಂದಲ್ಲ ಸಚಿನ್ ಸಾಲ್ಯಾನ್ ಗೌರವದ ವೇದಿಕೆದ ಭಿನ್ನೆರಡ ಒಂಜಿ ಮನವಿ ಈ ಪೊರ್ತುಡು ಈ 10 ಕೈಕಲು ಒಟ್ಟು ಸೇರಿದ ಮಲ್ತಿನಂಚಿನ ಈ ಕ್ರೀಡಾಕೂಟ ಅದ್ದೂರಿ ಜಾತ್ರೆ ಎಣಿಕೆ ಯಶಸ್ವಿಯಾದ ಕಡಂಬದ ಮೊತ್ತದ ಕ್ರೀಡಾಂಗಣ ನಡೆತೊಂದು ಆದರ್ಶ್ ಶೆಟ್ಟಿ ಗೌರವದ ಸಲ್ಯದಟ್ಟಿಗೆ ಗೌರವಿಸಲು ಸುಚರಿತ ಶೆಟ್ಟಿ ಅಂಚನೆ ಕೇಶವ್ ಅಂಚನೆ ಸಜಿತ್ ಕುಲ್ಲಾಲ್ ಖಂಡಿತ ನಿರ್ಧಾರ ಮಾಡ್ತಿದ್ದಕ್ಕ
KPL ಪಂಪಿನ ಕ್ರೀಡಾಕೂಟ ಆಯೋಜನೆ ಮಲ್ಪಡುಂಡ ಐಕೆ ಎಡಮ ಟೀಮಲು ಕಟ್ಟೋಡಿಗೆ ಆ ಎಡಮ ಟೀಮಿಗೂ ಕ್ಯಾಪ್ಟನ್ ಬೊಕ್ಕ ಮಾಲಕೇರಿಯನ್ನು ಗುರುತಿಸೋಡು ಐತ ಒಟ್ಟಿಗೂ ನಮ್ಮ ಬಾರಿಮೆಲ್ಲ ಜವಾಬ್ದಾರಿ ಏನಿಂದ ಬಂದ ಎಡಮ ಟೀಮ್ದ ಮಾಲಕೇರಿನ ಇತ್ತೆಲ್ಲ ತಂದಲ್ಲ ದಯವಿದು ಮಾತಿರಲ ಬರ್ತದೆ ನಿಖಿಲಿಗೆ ಗೌರವದ ಸಲ್ಯ ಬೊಕ್ಕ ಸ್ಮರಣಕ್ಕೆ ನಿಖಿಲ್ ಪಡೆಯಲು ಬಂದ ನಿಖಿಲ ಭಿನ್ನಪ್ ಮತ್ತೊಂದಲ್ಲ ಆಕ್ಷನ್ ತಂಡದ ಶಿವರಾಜ್ ಬತ್ತು ಬಿನ್ನೇರ್ನ ಕೈ ತಾಂಗದೊಟ್ಟಿಗೂ ಈ ಸ್ಮರಣಕ್ಕೆ ಮಾನದಿಗೆ ಮಾತ ಕೈ ತಾಂಗದೊಟ್ಟಿಗೂ ಸೇರಿಡು ಬಂದ ನಿಖಿಲ ಭಿನ್ನಪ್ ಮತ್ತೊಂದಲ್ಲ ಟೀಮದ ಓನರಾದ ಒಂಜಿ ಪ್ರಬಲ ತಂಡನ್ನು ಕಟ್ಟದೆ ಸೋಲು ಪಂಪನನ್ನು ಎನ್ನ ಮಟ್ಟಲಿಗೆ ಪಾಡೊಂದು ಕಡೆಕಲ ಹುಣಮಗೆನ್ನವರ 5 ನಮ್ಮಳ ನಿಖಿಲಿಕದ ಆತ್ಮತಡಿಪ್ಪಿನ ಭರವಸೆ ದೊಟ್ಟಿಗೂ ಆಕ್ಷನ್ ಫೈಟರ್ಸ್ ತಂಡದ ಶಿವರಾಜ್ ಬತ್ತು ಬಿನ್ನೇರ್ನ ಕೈ ತಾಂಗದೊಟ್ಟಿಗೂ ಮಾತಿರಲ ಸ್ಮರಣಕ್ಕೆ ವಿರುದ್ಧ ಗೌರವಿಸುವುದಲ್ಲರೆ ಈ ಸ್ಮರಣಕ್ಕೆ ಯಶಸ್ವಿಯಾದ ನಿಖಿಲ್ನ ಗೆಲುವು ಸಾಧನೆಗೆ ನಾತು ಮೆಟ್ಟಲು ಮೈಲಿಗಲ್ಲಾದಿ ಪರ್ವಂತನ ಪಾತ್ರ ದೊಟ್ಟಿಗೂ ನಂದನೇಶ್ವರ ತಂಡದ ದಿನೇಶ್ ಮುಕ್ಕಡಪು ಪುರ್ಲ ಕಾರ್ಯಕ್ರಮಡು ಪಟ್ಟಡ ಗೋಲಗಾದ ಭಿನ್ನರಾಯಿತಿನಾರ್ಲಂದು ಫೈನಲ್ ಪಂದ್ಯ ವೀಕ್ಷಣೆ ಮಲ್ದಿನಾರ್ಲಂದು ಇನಿತ ತಂಡದ ಮಾಲಕೇರ್ಲಂದು ಶ್ರೀಯುತ ಹರೀಶ್ ಶೆಟ್ಟಿ ಸ್ಕಂದ KKS ಮೆರೆಗೆ ಗೌರವ ಸಂದೈತಾರಂಡು ಈ ಒಂಜಿ ಸಲ್ಯ ಬೊಕ್ಕ ಗೌರವದ ಸ್ಮರಣೆಗೆ ಸುರೇಂದ್ರ ಭಟ್ ಕಡಿಮೆ ಮೇರೆ ಗೌರವ ಸಂದಲ್ಲರು ಅಂಚನೆ ಸ್ಕಂದ ಸಿಕ್ಸರ್ಸ್ ತಂಡದ ಮಾಲಕೇರು ಪ್ರಶಾಂತ್ ಶೆಟ್ಟಿ ಬರ್ತದೆ ಈ ಗೌರವದ ಸಲ್ಯ ಬೊಕ್ಕ ಸ್ಮರಣೆಯನ್ನು ಪಡೆಯಲು ಬಂದ ನಿಖಿಲ ಭಿನ್ನಪ್ಪ ಅಂತಂದಿಲ್ಲ ಗಟ್ಟಿ ಚಪ್ಪಾಲ ಬರೋದು ದೈವೀಗ ಮಾತು ಬಂದಲ್ಲ ನಿಗಳು ಮಾತು ನಮ್ಮ ಸ್ನೇಹಿತ ಜೀವಿಲೆ ನಿಗಳು ಮಾತೆಲ್ಲ ಗೊಬ್ಬಿದ್ದಾರೆ ಇಂಚಿತ್ತಿನ ಪೆರಲ ಗಂಟೆ ಜಾತ್ರೆ ನಾನು 4 ದಿನ 4 ಬಸರು ಮಂಡ ಆಯ್ತ ಬೇಲ ಮಲ್ತಿನಾಗ್ಲಿ ತುಳುನಾಡ ವಾರ್ತಾಗ್ಲಿ ಅಖಿಲೆಗಳ ಆಯ್ಪರ್ತೋಡು ಇಂಗಳ ಗೌರವ ಸಂದೇತ ಮಲ್ತಾರಲ್ಲ ಅಂಚೆನೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ಓನರ್ ಬೈಜರ್ 6ನ ಪರವಾದ 6ನ ತಂಡದ ಕ್ಯಾಪ್ಟನ್ ಬರೋಡು ಬಂದು ಇನ್ನು ಭಿನ್ನಪ್ಪ ಅಂತಂದಲ್ಲ ಪ್ರಜ್ವಲ್ ಗ್ಲಾಡಿಯೇಟರ್ ತಂಡದ ಓನರ್ನ ಪರವಾದ ಕ್ಯಾಪ್ಟನ್ ಬರ್ತದೆ ನೋಡಿ ಬಂದು ಭಿನ್ನಪ್ಪ ಅಂತಂದಿಲ್ಲ ಅಂಚನೆ ಬರಬಿಟ್ಟು ಬೆಲ್ಸ್ ತಂಡದ ಲೋಹಿತ್ ಪೂಜಾರಿ ಮೇರೆ ಬರ್ತದೆ ಈ ಒಂದು ಗೌರವದ ಸ್ಮರಣೆಯನ್ನು ಪಡೆಯುವ ಬಂದು ಎರಡು ಭಿನ್ನಪ್ಪ ಅಂತಂದಿಲ್ಲ ಕಡೆಮಟ್ಟಲ ಎಂಕಲ್ಲ ಉಳ್ಳ ಪಂಪನ ಬಿರ್ತಾಂಗ ದೊಟ್ಟದು ಹೊರಬಿಟ್ಟು ಬೆಳೆಸಿದ ಲೋಹಿತ್ ಮೇರೆಲ್ಲರು 6ನೇ ಪರವಾದ ರಾಜೇಶ್ ಪೂಜಾರಿ ಮೇರೆ ಗೌರವ ಸ್ಮರಣೆಗೆ ಪಡೆಯುವ ಬಂದು ಭಿನ್ನಪ್ಪ ಅಂತಂದಿಲ್ಲ ರಾಜೇಶ್ ಪೂಜಾರಿ ಹೊರಬಿಟ್ಟು ಬೆಳೆಸಿದ ಕ್ಯಾಪ್ಟನ್ ಲಾವು ಇದನ್ನ ಪ್ಲೇಯರ್ ಲಾವು ದಯವಿಟ್ಟು ಬರ್ತದೆ 6 ಗೌರವ ಸ್ಮರಣೆಗೆ ಪಡೆಯುವ ಬಂದು ಸುಧೀರ್ ಸರ್ ದಯವಿಟ್ಟು ಸುಧೀರ್ ಬಲ್ಲೆ ಅಂಚನೆ ತುಳುನಾಡ ವಾರಿಯರ್ಸ್ ತಂಡದ ಮಾಲಕರು ಅರುಣ್ ಶೆಟ್ಟಿ ತುಳುನಾಡ ವಾರಿಯರ್ಸ್ ತಂಡದ ಅರುಣ್ ಶೆಟ್ಟಿ 6ನೇ ಪರವಾದ ಕ್ಯಾಪ್ಟನ್ ಲಾವು ಬೇಕ ಪ್ಲೇಯರ್ನ ಬರ್ತದೆ ದಯವಿಟ್ಟು ಗೌರವದ ಸ್ಮರಣೆಗೆ ಪಡೆಯುವ ಬಂದು ಭಿನ್ನಪ್ಪ ಅಂತಂದಿಲ್ಲ ಇನ್ನು ನಮ್ಮ ಗೌರವದ ಮಾನದಿಗೆ ಖಂಡಿತವಾದ ವೇದಿಕೆಯ ಒಳಗೈನ ಭಿನ್ನೇರ್ನ ಕೈತ ಅಂಗಬಟ್ಟು ನಾವು ಪರ್ಯಟನೆ ಸ್ಮರಣೆಗೆ ನಮ್ಮ ಸಾಧನೆಗೂ ಮೇಲುಗಲ್ಲಾದಿಪ್ಪನಿಗೆ ಅಂಚನೆ ಜೈ ತುಳುನಾಡು ತಂಡದ ಮಾಲಕರು ನಿತಿನ್ ಶೆಟ್ಟಿ ಅಂಚೆನಿಗೆ ಪೊರ್ತಡು ನನ್ನೂರು ಬಿನ್ನೆ ಕ್ಷಮಿಸಾಲೆ ಕರೆಮುಟಲ್ಲ ಎಂಗಲ್ಲಿ ಕೂಡ ಗೋಚರ ಮಾಡ್ತಂದ್ರೆ ಈ ಪೊರ್ತಡು ಬರೆದು ಬರ್ತಾರೆ ಶ್ರೀತ ಸುಖಿ ಸೆಟ್ಟಿಗೆ ಮಾರು ದಯವಿಟ್ಟು ಈ ಕರೆನ ಆಲಿಸಲು ಈಗಿನ ಪ್ರೀತಿಯನ್ನು ಎಂಗಳಿಗೆ ಪಸರಡು ಈ ಪೊರ್ತಡು ಈ ಕರೆಗೆ ಆಲಿಸದು ನೇರವಾದ ವೇದಿಕೆಗೆ ಬರ್ತದೆ ಒಳಗಾಡು ಬಂದಿಡ ಭಿನ್ನಪ್ಪ ಅಂತಂದಿಲ್ಲ ಗೋಚಾರ ಲೇಟ್ ಅಂಡು ಕ್ಷಮಿಸ ಕ್ರಮ ಇಪ್ಪತ್ತಂತ ಪಾತ್ರ ಗೊತ್ತಿದೆ ಇವರಿಗೆ ಅದ್ದೂರಿ ಭವ್ಯ ಸ್ವಾಗತ ಬಯಸಂದಿಲ್ಲ ಸರ್ ಅರೆಗೆ ಗೌರವದ ಸಲ್ಯ ಬೊಕ್ಕ ಸ್ಮರಣೆಯನ್ನು ಕೊಡದು ಸಚಿನ್ ಮೇರೆ ಗೌರವದ ಸ್ವಾಗತ ಮಲ್ಪಟ್ಟು ಬಂದು ಎರಡು ಭಿನ್ನಪ್ಪ ಅಂತಂದಿಲ್ಲ ಎಸ್ ಒಂದು ಕ್ರೀಡಾಕೂಟ ಅವರನ್ನ ಅವಳು ಮೈದಾನದ ವ್ಯವಸ್ಥೆ ಮಲ್ಪಡೋದೊಂದು ಆಯ್ಕೆ ಬೇಲಿಗೆ ಜನಬೋಡಿಗೆ ಅಂಕಿಪ್ಪಿನಲ್ಪ ಬೇಲಿಗೆ ಸಹಕಾರ ಮಲ್ತದೆ ಎಂಕಲು ನಿಗಲೊಟ್ಟಿಗೆ ಏಪಲ ಉಳ್ಳ ಪಂಪಣ ಚಿತ್ತಾರನ ವರ್ಣನೆ ಮಲ್ತಿನ ಅಂಚಿನ
ಬಂಧುಗಳೆಲ್ಲ ಗುರುತಿಸಿ ಅಂಚಿನ ಕೆಲಸ ಮಾಡ್ತಿದ್ದಲ್ಲ ಈ ಪೊರ್ತಡು ನಮ್ಮೊಟ್ಟಿಗೆ ಖಂಡಿತವಾದ ಕಲ್ಪಿಯರ ಗುರು ಇತ್ತಂದ ಯಾವುದಿಗೆ ನಮ್ಮ ಬರಿಟಿತ್ತಿನ ಜನಕಲ್ಲ ಇದ್ರಲ್ಲ ಕಲ್ಪರೊಂದಿಗೆ ನಿಜವಾದ ಈ ಪಾತ್ರ ಗಾಯ ಬಂದ ಗ್ರೌಂಡ್ ಬೇಲ ಮಲ್ಪಿನಾಗ ಎಂಗಳೊಟ್ಟಿಗೆ ಒತ್ತು ಸಹಕಾರ ಮಾಡ್ತೀನಿ ರೆಡ್ ಪುಟಮಿಲಿಯನ್ನು ಗುರುತಿಸ ಎಂಗಳ ಬೇಲ ಮಾಡ್ತಿದ ಪುನೀತ್ ಪಂಪನವರು ದಯದೀದಿ ಪೊರ್ತಡು ಗೌರವದ ಸಲ್ಯನ ಪಡೆಯೋಡು ಬಂದು ಅಂಚನೆ ಅರೆ ಗೌರವದ ಸ್ಮರಣಕ್ಕೆ ಉಂಟು ಆ ಸ್ಮರಣೆಗೆಲ್ಲ ಪಡೆಯೋಡು ಖಂಡಿತವಾದ ಈ ಒಂದು ಎಲ್ಲ ಪ್ರತಿಭೆಗಳು ನಮ್ಮ ಒಟ್ಟಿಗೆ ಇಟ್ಟಿದ್ದು ಎಂಗಳೊಟ್ಟಿಗೆ ಬೇಲೆ ಮತ್ತು ಗೋರ್ಮೆಂಚಿನ ಗೌರವದ ಬಂಧುಗಳು ಮೆರೆದು ಈ ಪೊರ್ತಡು ಆ ದೇವರು ಆಯುಷ್ಯ ಆರೋಗ್ಯನು ಕರುಣಿಸದು ಎಡ್ಡ ವಿದ್ಯಾಭ್ಯಾಸವನ್ನು ಮಲ್ಪದು ಎಡ್ಡ ಜಾಬ್ ಮಲ್ಪಡು ಬಂದು ಆರೋಗ್ಯ ಆ ದೇವರು ಮತ್ತೊಂದು ನನ್ನೂರಿ ಬಾಲ ಅಕ್ಷಿತ್ ಅಂಚನೆ ನನ್ನೂರಿ ಆತ್ಮೀಯರು ನಮ್ಮೊಟ್ಟಿಗೆ ಸೇರಲ್ಲರು ಪ್ರಮೋದ್ ಶೆಟ್ಟಿ ಪಾಲಡ್ಕ ದಯವಿದು ಇವರು ಈ ಕರೆನ ಆಲಿಸದು ಈ ಕಡೆಗೆ ಹೋಗಬಹುದು ಪ್ರಮೋದ್ ಶೆಟ್ಟಿ ಪಾಲಡ್ಕ ದಯವಿದು ಗೌರವದ ವೇದಿಕೆಗೆ ಓಲಗೌಡ ಪಂದಿಗಡೆ ಭಿನ್ನಪ್ಪ ಅಂತಂದಿಲ್ಲ ಓಕೆ ಅಂಚನೆ ಈ ಗ್ರೌಂಡ್ ಬೇಲ ಮಲ್ತಿನಕಲು ಅಕಲೇ ನೀವು ಎತ್ತು ಕೊಂಡಾಡೋಡಾಪನು ಈ ಪೊರ್ತಡು ಮೊದಲು ಒಂಜಿ ತಾಪು ತಾರಮ್ಯದ ಅಂತ ನಮ್ಮೊಟ್ಟಿಗೆ ಇತ್ತಿನಾರು ವಿಶ್ವನಾಥ್ ಮೇರೆ ನಮ್ಮೊಟ್ಟಿಗೆಲ್ಲರು ಮೇರೆ ಗ್ರೌಂಡ್ ಪ್ರತಿಯೊಂದು ಬೇಲೆಗಳ ಸಹಕಾರ ಮಲ್ದಿನಾರು ಮೇರೆಗೆ ಗೌರವದ ಸಲ್ಯ ಸಂದೈತ ಮಲ್ಪಡು ಬಂದು ವೇದಿಕೆಯ ವೇಲಗಾಯನ ಬಿನ್ನಿರ ಅಡಿಶೆಟ್ಟಿ ಮೇರೆ ಗೌರವಿಸುವಂದಿಲ್ಲರು ತಂಡದ ಮಾಲಕಿಯರು ಕಪ್ತಾನಿಗೆ ಪರಲ ಕಂಕಡ ಸಲ್ಯ ಪಡೆದು ಗೌರವಿಸುವಂದಿಲ್ಲರು ಅಂಚನೆ ನನ್ನರಿ ಸತೀಶ್ ಪೂಜಾರಿ ಕುಕ್ಕುದಾಡಿ ಅಂಚನೆ ನಿಗಲು ಮಾತ್ರ ಮಲ್ತಿನ ಯಾವುದು ಎಲ್ಲ ನಿಗಲೊಟ್ಟಿಗೂ ಬೆರೆಸಾಯಿತ್ವ ಪಂಪನ ಪಾತ್ರದೊಟ್ಟಿಗೂ ಪವನ್ ಗಾನಿಗ ಮೇರ್ಲ ಕೈ ಸೇರಿದ ಬೇಲ ಮಲ್ತಿದ್ರು ದೈವಿದು ಪವನ್ ಗಾನಿಗ ಮೇರಿ ಪೊರ್ತಡು ಗೌರವದ ಸಲ್ಯನ್ ಪಡೆಯೋಡು ಬಂದು ಭಿನ್ನಪ್ಪ ಅಂತಂದಿಲ್ಲ ಅಂಚನೆ ಪ್ರಸಾದ್ ಯಾನೆ ಪಪ್ಪು ಪ್ರತಿ ಒಂಜಿ ಕ್ರೀಡಾ ಪಂದ್ಯಕೂಟ ಯಶಸ್ವಿ ಆಡುನಂಡ ಅಲ್ಪ ಲೈನ್ ಪ್ರತಿಯೊಂದು ಬೇಲ ಮಲ್ತಿರ್ತಿನಾರು ಅರ್ಲ ಈ ಪೊರ್ತಡು ನಮ್ಮೊಟ್ಟಿಗೆಲ್ಲರು ಅರೆಗಳ ಈ ಪೊರ್ತಡು ಗೌರವದ ಸಲ್ಯ ಸಂದೈತ ಅವರಂಡು ಪ್ರಸಾದ್ ಮೇರ್ ಪಪ್ಪು ದಯವಿದು ಬಂದಿಲ್ಲ ಮಾತಿರ ನಮ್ಮ ಮಕ್ಕಳಿಗೆ ನಮ್ಮ ಕಟ್ಟಿ ಚಪ್ಪಲ ಕೊರ್ಲೆ ಇಂಚಿತಿನ ಬಿರುಸಾಗಿ ಏಪಲ ಬೋರ್ಡು ಅಂಚನೆ ಗಣೇಶ್ ಕುಲ್ಲಾಲ್ ಅಂಚನೆ ಪುರ್ಲಕಂಠದ ಈ ಒಂಜಿ ಸೌಂಡ್ ಸಿಸ್ಟಮ್ ನಮ್ಮ ಸ್ವರ ವಿಸ್ತರಣೆ ಮಲ್ಪರಂಚಿನ ವೀಕ್ಷಕ ವಿವರಣೆಯನ್ನು ನಾಲ್ವರೆಗೂ ಪಸರುವಂದ ಸೌಂಡ್ ಸಿಸ್ಟಮ್ ಬೋರ್ಡ್ಗೆ ಅಂಚಿತ್ತಿನ ನಮ್ಮೊಟ್ಟಿಗೆ ಮಲ್ತಿನಗಳು ಸ್ಕಂದ ರೇಂಜರ್ಸ್ದ ಮಾಲಕರು ಸುಖೇಶ್ ಪೂಜಾರಿ ಮಾತೃಶ್ರೀ ಶ್ರವಣ್ಸು ದಯವಿಟ್ಟು ನೇರ ಬರ್ತದೆ ಈ ಪುರ್ಲದ ಒಂಜಿ ಗೌರವದ ಸಲ್ಯ ಬೊಕ್ಕ ಸ್ಮರಣಿಕೆಯನ್ನು ಪಡೆಯೋಡು ಪಂದಿಗಡೆ ಭಿನ್ನಪ್ಪ ಅಂತಂದ್ರೆ ಬತ್ತಿ ಬಿನ್ನೇರ್ನ ಕೈ ತಾಂಗಿದೊಟ್ಟಿಗೆ ಪುರ್ಲ ಕಂಠದ ಸಲ್ಯ ಗೌರವ ಆವನ್ನುಂಡು ಅಂಚನೆ ಸ್ಕಂದ ರೇಂಜರ್ಸ್ದ ಮಾಲಕರ ಅಂಚಿನ ಶಾಮಿಯಾನದ ಶ್ರೀಯುತ ಪ್ರಶಾಂತ್ ಶೆಟ್ಟಿ ಮೇರು ಈ ಪುರ್ತಡು ಗೌರವದ ಸಲ್ಯ ಬೊಕ್ಕ ಸ್ಮರಣಿಕೆಯನ್ನು ಪಡೆಯೋಡು ಪಂದಿಗಿಡ ಭಿನ್ನಪ್ಪ ಅಂತಂದ್ರೆ ಇಂಚಿತ್ತಿನ ಸೇವೆ ನನಾತು ಇರ್ನ ಕೈರ್ದ ಆವಾರ್ಡ್ ಈ ಒಂಜಿ ಪರ್ಲಕಂಠದ ಕ್ರೀಡಾ ಜಾತ್ರೆಯ ಮೂಲ ಗಡಂಬಲದ ಮೈದಾನದ ಅವಾರ್ಡ್ ನಿಂತ ನಿಖಿಲ ಇಂಚಿತ್ತಿನ ಕೊಡುಗೆ ನನಾತು ಬರೋಡು ಪರ್ಲಕಂಠದ ಅವಾರ್ಡ್ ಪಂಪನಂಚಿನ ಪಾತ್ರದೊಟ್ಟಿಗೂ ಅಂಚನೆ ಪ್ರತಿ ಒಂದು ಸೀಸನ್ ಮ್ಯಾಚ್ ಆನಾಗ ಯಾನೆ ಕಮೆಂಟ್ರಿ ಮಲ್ಪರ ಬರಂದಿತ್ತೆ ರೆಫ್ರಿ ಆದ ಮಲ್ಪರ ಬರಂತೆ ಅಂಡ ಈ ಸರ್ತಿ ವಿಶೇಷವಾದ ಬಂಡ ಜನಕಲ್ನ ಒಟ್ಟು ಸೇರದಿಗೆ ಒಂದು ಪೊರ್ಲಗಂಟದ ಅದ್ದೂರಿ ಜಾತ್ರೆನು ನಮ್ಮ ಕಾಲಿ ಮೂಲತಿಗೂ ಇತ್ತಂದ ಯಾವಜಿ ನಾಳೂರಿಗೆ ಪಸರಡು ಬಂಪಿನಂಚಿನ ಚಿತ್ತಾರನ್ನು ಮಲ್ಪರ ಪ್ರಯತ್ನ ಮಾಡ್ತಿದ್ದಾರೆ ತುಳುನಾಡ ವಾರ್ತಾ ಬಂಪಿನಂಚಿನ ಒಂದು ಮಾಧ್ಯಮವನ್ನು ಇಡಲು ತಂದಿದೆ ಈ ಮಣ್ಣದ ಪುಗಾರ್ತಿಯನ್ನು ನಾಲ್ವರಿಗೆ ಪಸರಿನಂಚಿನ ಬೇಲೆ ಮಾಡ್ತಿದ್ದಾರೆ ದಯವಿಟ್ಟು ಈ ಪೊರ್ತಡು ನಮ್ಮ ಜಗದೀಶ್ ಪೂಜಾರಿ ಪುಟಾರಿಗಲ್ಲು ಮೆರೆದು ಗೌರವದ ಸಲ್ಯ ಸಂದೈತಾವಡು ಅಂಚನೆ ಸ್ಮರಣಿಕೆ ಸಂದೈತಾವಡು ಕಿಂದ ಮಟ್ಟದ ಮಾನದಿಗೆ ಇವರು ಪಡೆಯೋಡು ಬಂಪಿನ ಭಿನ್ನಪದೊಟ್ಟಿಗೆ ಈ ಪೊರ್ತಡು ಗೌರವದ ಮಾನದಿಗೆ ಇರೆಗೆ ಸಂದೈತಾವನ್ನುಂಡು ಅಂಚನೆ
ವಿಜಯವಾಣಿ ಪಂಪನಂಚಿನ ಒಂದು ಪತ್ರಿಕೆ ಮಾಧ್ಯಮ ತಂಡ ಐತೊಟ್ಟಿಗೆ ಸಕ್ರಿಯವಾಗಿ ಪಾಲ್ಪಡೆದು ಮಾಧ್ಯಮದೊಟ್ಟು ಕೈ ಜೋಡಿಸಾಯರು ಎಸಬರ್ ಬಂಗೇರ್ರ ಮೇರ್ಲ ನಮ್ಮೊಟ್ಟುಗೊಳ್ಳರು ದಯವಿಟ್ಟು ಎಸಬರ್ ಬಂಗೇರ್ರು ಈ ಒಂದು ಪರ್ಲಕಂಠದ ಮಾನವಿಗೆಯನ್ನು ಪಡೆಯಲು ಬಂದು ಈರಡ ಭಿನ್ನಪ್ಪ ಅಂತಂದಿಲ್ಲ. ಇನ್ನು ಆತ್ಮೀಯರ್ಲಂದು ಪ್ರತಿ ಒಂಜಿ ಬೆದ್ರದ ಬಿದಿರ ಆರ್ಟ್ಸ್ ಪಂಪನಂಚಿನ ಒಂದು ಕೀಲುಗೊಬ್ಬರ ತಂಡತ್ತಿಂದ ಅವು ಮೇರ್ನ ಪಪ್ಪನ ನಮ್ಮ ಊರಿಗೂ ಒಂದು ಪರ್ಲಕಂಠದ ಪರ್ಮದ ಪದಾರ್ಥದ ಪದಾರ್ಥದಿಂದ ಅವು ವೆಂಕಟೇಶ್ ಪಂಪನಾರು ಪರ್ಲಕಂಠದ ಕಲಾವಿದೆ ಮೇರ ಆರ್ನಮಗೆ 22 ಆರೋಗ್ಯ ಗೌರವದ ಸಲ್ಯ ಸಂಭವಿತ ಒಂದು ಬಾರಬಿಟ್ಟು ಬೆಳೆಸಿ ತಂಡದ ನಾಲ್ಕೂರಿನ ಪರವಾದ ಆ ಟೀಮ್ದ ಪ್ಲೇಯರ್ ಬೈದರು ದೈದಾರು 22 ಗೌರವದ ಸ್ಮರಣಿಗೆ ಬಂದು ಪಡೆಯೋಡು ಬಂದು ಭಿನ್ನಪ್ಪ ಅಂತಂದಿಲ್ಲ. ಆತ್ಮೀಯ ಎಲ್ಲ ಬಂಧುಗಳೇ, ಇದೀಗ ಎಲ್ಲ ಸಾಧಕರನ್ನು ಮತ್ತು ಎಲ್ಲ ಕೆಪಿಎಲ್ ಕ್ರಿಕೆಟ್ ಪಂದ್ಯಾಟಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಗೌರವಿಸುವಂತ ಅತ್ಯುತ್ತಮ ಕೆಲಸ ಇವತ್ತು ಕಡಂದಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ವತಿಯಿಂದ ನಡೆಯುತ್ತದೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮೊಂದಿಗೆ ಅತ್ಯುತ್ತಮವಾದ ವೀಕ್ಷಕರಣೆ ಮಾಡಿ ಇವತ್ತು ಅವರು ಬಂದದ್ದೇ ನಮಗೆ ತುಂಬಾ ಸಂತೋಷವಾಗ್ತದೆ. ಕಾಮಿಡಿ ಜಿ ಕನ್ನಡದ ಕಾಮಿಡಿ ಸೀಸನ್ ಮತ್ತು ಎಲ್ಲ ಕಡೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ಕೊಂಡು ಬಂದಿರುವಂತ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಸಂತೋಷ್ ಅವರಿಗೆ ನಮ್ಮ ಕೆಪಿಎಲ್ ಮಾದರಿ ಕೆಪಿಎಲ್ ವತಿಯಿಂದ ಇವತ್ತು ಪ್ರೀತಿಯ ಗೌರವ ಸಲ್ಲಿಸುತ್ತೇವೆ. ಇದನ್ನು ಸುಚರಿತಾ ಶೆಟ್ಟಿ ಅವರು ಅವರಿಗೆ ಗೌರವ ನೀಡಿ ಗೌರವಿಸುವ ವಿನಂತಿ ಮಾಡ್ಕೋತೇವೆ. ಜಿ ಕನ್ನಡ ಮತ್ತು ಕಾಮಿಡಿ ಕಿಲಾಡಿ ಎರಡೂ ಚಾನಲ್ಗಳಲ್ಲಿ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದ ಸಂತೋಷ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಸಂತೋಷ್ ಅವರೇ, ನಿಮ್ಮ ಪ್ರೀತಿಯ ಆಧಾರಕ್ಕೆ ನಮಗೆ ಸಂತೋಷ ಆಗಿದೆ. ಅದೇ ರೀತಿ ಬೆಳಿಗ್ಗೆಯಿಂದ ಇವತ್ತು ನಮ್ಮ ಎಲ್ಲ ಪಂದ್ಯಗಳಲ್ಲಿ ಯಾವುದೇ ಪಂದ್ಯವನ್ನು ವ್ಯವಸ್ಥಿತವಾಗಿ ಮಾಡದೆ ಎಲ್ಲ ಪಂದ್ಯ ಅತ್ಯುತ್ತಮವಾದ ತೀರ್ಪುಗಾರಿಕೆ ಮಾಡಿದಂತ ಶ್ರೀಯುತ ಅರುಣ್ ಅವರು ವೇದಿಕೆ ಬಂದು ನಮ್ಮ ಗೌರವ ಪಡಿಬೇಕು ವಿನಂತಿ ಮಾಡ್ಕೊತೇವೆ. ಅರುಣ್ ಮತ್ತು ಗಣೇಶ್ ಇಬ್ಬರು ತೀರ್ಪುಗಾರರು ವೇದಿಕೆ ಮುಂಭಾಗ ಬಂದು ನಮ್ಮ ಗೌರವವನ್ನು ಪಡಿಬೇಕು. ಅರುಣ್ ಮತ್ತು ಗಣೇಶ್ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ತುಳು ಬಿಸಿಲಲ್ಲಿ ನಿಂತು ನಮ್ಮ ತೀರ್ಪುಗಾರಿಕೆ ಮಾಡಿದ ಎಲ್ಲ ತಂಡಗಳಿಗೆ ತಮ್ಮ ನ್ಯಾಯಸಮ್ಮತವಾದ ತೀರ್ಪುಗಾರಿಕೆ ಮಾಡಿದಂತ ಗಣೇಶ್ ಮತ್ತು ಅರುಣ್ ಇಬ್ಬರಿಗೂ ನಮ್ಮ ಕೆಪಿಎಲ್ ತಂಡದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇವೆ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಸಹ ಶ್ರೀಯುತ ಸಂತೋಷ್ ಅವರು ಮುನ್ನಡೆಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ ಸರ್. ವಂದನೆಗಳು. ನಮ್ಮ ನಮನ ಊರ್ದ ಬಾಸೇನ್ ಮದ ಪರವಲ್ಲಿ ಖಂಡಿತವಾದ ಪಂಚವರ್ಣದ ತುಳು ಮನ್ನಡೆ ಕರವಲಿ ಬಾಗರ್ನ ಒಳ್ಳಂಡ ಪರಶುರಾಮನ ಕುಡರಿಗೆ ಉಂಡಾಯಿ ಪರಶುರಾಮನ ಉಂಡಾಯಿ ಬಂದು ನಮ್ಮ ಮಾತಿರಲವೆಲ್ಲ ನೀರಿಗೆ ಮಣ್ಣಿಗೆ ನಮಗೆ ಏಪಲ್ಲ ಭೇದಭಾವ ಹೆಚ್ಚಿ ಖಂಡಿತವಾದ ನೀರು ಗಾಳಿ ತೂ ಒಂದು ಮಾತನ ರಕ್ಷಣೆ ಮತ್ತೊಂದು ಕಾಪುದೀಪನ ಗ್ರಾಮದೇವರನ್ನು ಕೊಂಡಾಡಿದು ಈ ಹೊರತು ನಮ್ಮ ಪರ್ಲಗಂಟದ ಭಿನ್ನರಾಯಂಚಿನ ಶ್ರೀಯುತ ಸುಚರಿತ ಶೆಟ್ಟಿ ಮೇರ್ನ ಮಟ್ಟಗಲ್ಲಿರು ರೆಡ್ಡು ಪಾತ್ರ ಒಂಜಿ ಮನಸ್ಸು ಮಲ್ತಿದ್ದೇವೆ. ಖಂಡಿತವಾದ ಅದ್ದೂರಿ ಜಾತ್ರೆದ ಪರವಾದ ರೆಡ್ಡು ಪಾತೀರ ಎಂಗಲ್ನ ಈ ಒಂಜಿ ಮತ್ತಾವುದ ಪುಣ್ಯ ಜಾಗಡ್ ಇಂಥ ದಿನ ಕೆಪಿಎಲ್ ಕಡಂದಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮೊಗಲ್ನ 2025ನ ಕೆಪಿಎಲ್ ಟ್ರೋಫಿ ಇತ್ತೆ ಯಶಸ್ವಿ ಆದ ಮುಗಿತದೆ. ನಮ್ಮ ಮಾತ ಯಶಸ್ವಿ ಸಮಾರೋಪ ಸಮಾರಂಭಡಲ್ಲ ಈ ವೇದಿಕೆಯಡು ನಮ್ಮೊಟ್ಟಿಗೆ ಪುನಃ ಹಿರಿಯ ಉದ್ಯಮಿ ಕೃಷಿಕೇರಿ ಎಂಗಲ್ ಆತ್ಮೀಯರಾಯಿನ ವೈಗೆಮನೆ ಹರೀಶ್ ಶೆಟ್ರೆ ಅಂಚನೆ ಬೊಕ್ಕೋರಿ ಜೆಸಿಎಸ್ ನಾಯಕರು ഒരു യുവ നായകരായനಂಚಿನ ಸಕ್ರಿಯವಾದ ಯುವಕರನ್ನು ಪ್ರೋತ್ಸಾಹ ಮಲ್ಪನಂಚಿನ ಕಡಂದಲೆ ಪ್ರೌಢಶಾಲದ ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರಾಯಿನ ಎಂಗಲ್ನ ಸುರೇಂದ್ರ ಭಟ್ರೆ ಅಂಚನೆ ಜೆ.ಕೆ. ಸಂತೋಷ್ ಎಂಗಲ್ನ ಎಂಗಲ್ನ ಅನಿವಾಸಿ ಭಾರತೀಯರು ಎಂಗಲ್ನ ಉದ್ಯಮಿ ಲಯನ್ ಜಾನ್ ದಾಂತಿಸರೆ ಬೊಕ್ಕೂರಿ ಯುವಕರನ್ನ ಪ್ರೋತ್ಸಾಹಕರಾಯನ ಎಂಗಲ್ನ ಬೇನಿಸೆರೆ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಲ್ಲಿ ಸದಸ್ಯರ ಸ್ನೇಹಿತರಾಯಿನ ಸುಖೇಶ್ ಶೆಟ್ರೆ ಮಾತ ಕೆಪಿಎಲ್ದ ಆದರ್ಶ್ ಮತ್ತೆ ಈ ಒಂಜಿ ಟೀಮ್ ಅದು ಈ ಕ್ರೀಡಾಕೂಟವನ್ನು ಯಶಸ್ವಿಯಾದ ಮಲ್ತಿನಂಚಿನ ಆದರ್ಶ್ ರಂಜಿತ್ ಸಂತೋಷ್ ಅಂಚಿನ ಮಾತ ಅಗಲ ತಂಡದ ಮಾತ ಪದಾಧಿಕಾರನ ಕಲೆಗೆ ಅಂಚನೆ ಈ ಮೂಲು ಸೇರಿದಿನ ಮಾತ ಎಡ್ಮ ತಂಡ ಏನೋ ಉಂಡ ಆಯ್ತಾ
ಮಾಲಕರಿಗೆ ಕ್ರೀಡಾಪಟುಲಿಗೆ ಕ್ರೀಡಾಭಿಮಾನಿ ಗೌರವವನ್ನು ಸಲ್ಲಿಸಾದು ಅಂಪೈರ್ ನಗಲು ತೀರ್ಪುಗಾರರ ಪೊರ್ಲದ ಕೆಲಸ ಮಲ್ದಿರು ಈ ಗ್ರೌಂಡ್ ಇಡೀ ದಿನ ಲೀಗ್ ಮಾದರಿದ ಯಶಸ್ವಿ ಆಯ್ನ KPL ಕ್ರಿಕೆಟ್ ಮ್ಯಾಚ್ ನಿಗಲು ಯಶಸ್ವಿ ಆದ ಪೊರ್ಲುಡು ಗೊಬ್ಬುದಾರೆ ಅಂಪೈರ್ನ ತೀರ್ಮಾನಗೂ ತಲೆಬಾಗದು ಸೋಲು ಗೆಲುವನ್ನು ಸಮಾನವಾದ ಸ್ವೀಕರಿಸಾದು ಒಂಜಿ ರೀತಿಯ ಕ್ರಿಕೆಟ್ ಪರ್ವದ ಲೆಕ್ಕ ಕಡಂದಲ್ದ ಈ ಮತ್ತಾವುದ ಗ್ರೌಂಡ್ ಮಲ್ದಿನ ಮಾತ ಕ್ರೀಡಾಪಟುಗಳನ್ನು ಅಭಿನಂದಿಸಾದು ಗೆಂದಿನ ತಂಡನು ಸೋತುಂಡಲ ಸಾಧನೆ ಮಲ್ತದ ಪ್ರಯತ್ನ ಬತ್ತದು ಒಂದು ಹೋರಾಟ ಮಲ್ತಿನಂಚಿನ ತಂಡ ಮಾತ ಎಡಮ ತಂಡನ್ನ ಕ್ರೀಡಾಪಟುಗಳ ಮಾಲಕರನ್ನ ನಾನು ಅಭಿನಂದಿಸಾವೆ ಬಹುಶಃ ಕ್ರೀಡೆ ಪಂಪಿನವು ಒಂಜಿ ರೀತಿ ಯುವ ಸಮುದಾಯಗೆ ಪ್ರೀತಿ ವಿಶ್ವಾಸದ ಒಂಜಿ ರಾಯಭಾರಿಯಾದ ಕೆಲಸ ಮಲ್ಪಡು ನಿರಂತರವಾಯಿನ ಕ್ರೀಡಾ ಪ್ರಯತ್ನ ಸತತವಾಯಿನ ಸಾಧನೆ ಸೋಲು ಗೆಲುವನ್ನು ಸಮಾನವಾದ ಸ್ವೀಕಾರ ಮಲ್ತದೆ ಸೋತುಂಡ ನನ್ನೊಂದಿನ ಗೆದ್ದೇ ಗೆಲ್ಲುವ ಎಂಕಲು ಗೆಂದುಂಡ ಆ ಗೆಲುವನ್ನು ಒರಿಪಿನ ಪ್ರಯತ್ನ ಮಲ್ಪುವ ಒಟ್ಟಾರೆ ಸೋಲು ಗೆಲುವನ್ನು ಸಮಾನವಾದ ಸ್ವೀಕರಿಸಾದ ಯುವ ಶಕ್ತಿ ಪ್ರೀತಿ ವಿಶ್ವಾಸದ ಹಳ್ಳಿಡು ಜನಕಲ್ನ ಕಷ್ಟಗೂ ಬೇತ ಸಂದರ್ಭದ ಜನಕಲ್ನ ಸಹಾಯಗೂ ಕಾರಣ ಆವಡ್ನಿಗಳು ಹಿರಿಯರ್ನ ಬಗ್ಗೆ ಗೌರವದಿ ಒಂದು ಈ ಕಿರಿಯರ್ನ ಬಗ್ಗೆ ಹೆಚ್ಚಿನ ವಿಶೇಷ ಕಾಳಜಿ ವಹಿಸಾ ಒಂದು ಮಾತ ಸಮುದಾಯದೊಟ್ಟಿಗೂ ಎಡ್ಡೆ ರೀತಿಡು ಉಪ್ಪುನಂಚಿನ ಪ್ರಯತ್ನ ನಿಂಗಲ್ಲ ಯುವ ಕ್ರೀಡಾಪಟುಗಳು ಮಲ್ಪೋಡು ಯಶಸ್ವಿಯಾದ ಕ್ರಿಕೆಟ್ ಗೊಬ್ಬುದರು ಈ ಒಂದು ನಿಗಲ ಕ್ರೀಡಾ ಸ್ಫೂರ್ತಿ ಕ್ರೀಡಾ ಮನಸ್ಸು ನನ್ನ ನಿರಂತರ ಕಡಂದಲೆಡು ಸುತ್ತಮುತ್ತದ ಗ್ರಾಮದ ಯುವಕರ ಸ್ನೇಹ ಬಲಿಪಾವನ ಚಾವಡು ವಿಶೇಷವಾದ ಎನ್ನ ಸ್ನೇಹಿತರನಗಲು ಮಾತ KPL ಮಲ್ದಿರು ಎಡ್ಡೆ ಕಾರ್ಯಕ್ರಮ ಮಲ್ದರು ಕ್ರೀಡಾ ಪ್ರೋತ್ಸಾಹ ಕೊಡ್ತಾರೆ ಈ ಒಂದು ಕ್ರೀಡಾ ಪ್ರೋತ್ಸಾಹ ಮಲ್ ನಿಗಲನ್ನ ಅಭಿನಂದಿಸಾದು ನನಾಥ ಸಮಾಜಮುಖಿ ಆಯಿನ ಯುವ ಮನಸ್ಸದ ಕೆಲಸ ಕಾರ್ಯನು ಮಲ್ತೊಂದು ಐಟ ಕ್ರೀಡಾ ಸ್ಫೂರ್ತಿಡು ನಿರಂತರ ಸಾಧನೆಡು ಮಾನವೀಯ ಮನಸ್ಸಿಡು ಸಾಮರಸ್ಯದ ಜೀವನ ಮಲ್ಪುನಂಚ ಮಲ್ತದು ಬಹುಶಃ ಇಂಚಿನ ಹಳ್ಳಿಡ್ಲ ಯುವ ಮನಸ್ಸುಲು ಒಂಜಿ ಕ್ರೀಡಾಪಟುಕಲಾದ ದೇಶವನ್ನು ಪ್ರೀತಿಸಾದು ಪರಸ್ಪರ ಸಮುದಾಯ ಗೌರವ ಕೊರ್ಪಿನಂಚಿನ ಕೆಲಸ ಮಲ್ಪೇರು ಪಂಪಿನಿ ನೀ ಒಂಜಿ ಕ್ರಿಕೆಟ್ ತೋಜಾವಡು ಅವಿನ ತೋಜಾನಂದಾಂಡ ಹಳ್ಳಿದ ಈ ಊರುಗಳ ಭವಿಷ್ಯ ಉಂಡು ಪನೊಂದು ಕಡಂದಲ್ದ ಸುಬ್ರಹ್ಮಣ್ಯ ಮಾತ ದೈವ ದೇವೇರ್ನಕಲು ಮಾತ ಧರ್ಮದ ದೇವೇರ್ನಕಲು ಎಡ್ಡೆ ಮಲ್ಪಡು ಬೊಕ್ಕೊರ ಕಂಡಲ ಫ್ರೆಂಡ್ಸ್ ಕ್ರಿಕೆಟರ್ಸ್ಗೆ ಅಭಿನಂದನೆ ಸಲ್ಲಿಸಾದು ಈಗಲೇ ಮಾತೆರಗಳ ಯಶಸ್ವಿ ಆಯಿನ ಕ್ರೀಡಾಕೂಟದ ಭಾಗವಹಿಸಾನಕ್ಕೆ ಗೌರವವನ್ನು ಸಲ್ಲಿಸಾದು ಎಂಗಲ ಮಾಧ್ಯಮ ಕೂಡ ಈ ಒಂದು ವಿಶೇಷವಾದ ತುಳುನಾಡು ಚಾನೆಲ್ ಏನುಂಡು ಅವು ಬಾರಿ ಪೊರ್ಲಡಿನಿ ಈ ಒಂದು ಮಾಧ್ಯಮನ ಈ ಒಂಜಿ ಕ್ರಿಕೆಟ್ ಪ್ರಸಾರ ಮಲ್ದನ ಅಗಲನ್ನ ಅಭಿನಂದಿಸಾವೆ ಅಂಚನೆ ಯಶೋಧರ್ ವಿಜಯವಾಣಿ ಪತ್ರಿಕೆದ ಪತ್ರಕರ್ತರು ಅರನ್ನ ಅಭಿನಂದಿಸಾದು ಜೋಕಲ್ನ ಎಡೆಡ್ಡೆ ಕೆಲಸ ಕಾರ್ಯ ಯುವ ಶಕ್ತಿಲ ಮಲ್ಪನ ಕೆಲಸ ಪ್ರಚಾರಗುಲ ಬತ್ತಂಡ ಇಂಚಿನ ಕ್ರಿಕೆಟ್ ದಾಳ ತೊಂದರೆದಾಂತ ನಿರ್ಣಯ ಅಂಪೈರ್ ನಿರ್ಣಯಕ್ಕೆ ತಲೆಬಾಗಿದ ಕೆಲಸ ಮಲ್ ಯುವಕರು ಕ್ರಿಕೆಟ್ ಗೊಬ್ಬಿಯರು ಪಂಡವು ಊರಿಗೊಂಜಿ ಹೆಗ್ಗಳಿಕೆ ಆ ಹೆಗ್ಗಳಿಕೆನ ಸದಾ ಉರಿಪುಲೆ ಪ್ರೀತಿ ಕ್ರೀಡೆದ ಮೂಲಕ ವಿಶ್ವಾಸನ ಮಲ್ಪುಲೆ ವೈಮನಸ್ಸನ್ನು ದೂರ ಮಲ್ಪುಲೆ ಅಂತ ಪನಂದು ಯುವ ಸಮುದಾಯ ಈ ದೇಶದ ಆಸ್ತಿ ಆ ಆಸ್ತಿ ಸದಾ ಸಶಕ್ತವಾದ ಸದೃಢವಾದ ಕ್ರೀಡಾ ಮನಸ್ಸಿಡು ಕ್ರೀಡಾ ಸ್ಫೂರ್ತಿಡು ದೇಶದ ಸಂವಿಧಾನದ ಭಾವನೆಯನ್ನು ಅರ್ಥ ಮಲ್ತೊಂದು ಬದುಕು ಕಟ್ಟಣಂದಾಂಡ ದೇಶಗುಲ ಭವಿಷ್ಯ ಉಂಡು ಪಂಪಿನ ಪಾತ್ರ ಪನಂಗನ್ನ ಪಾತ್ರ ಮುಗಿಪುವ ಜೈ ಹಿಂದ್ ಜೈ ಕರ್ನಾಟಕ. ಈ ಪೊರ್ತುಡು ನಮ್ಮ ಗೌರವ ಸಂದೇತ ಮಲ್ಪರಲ್ಲ ಒನ್ ಸ್ಟಾಪ್ ಆಟೋ ಕೇರ್ದ ಮಾಲಕೀರ್ನ ಪರವಾದ ಅವ್ರನ್ನ ಸಂಸ್ಥೆಯ ವೇಳೆ ಮಲ್ಪನಂಚಿನ ಶ್ರೀಯುತ ಪವನ್ ನೀರ್ನ ಮಟ್ಟಿಗೆ ಒಲ್ಲೇರು ಆರು ಈ ಪೊರ್ತುಡು ಗೌರವದ ಸ್ಮರಣೆಯನ್ನು ಬಕ್ಕ ಸಲ್ಯನ್ನು ಪಡೆಯೋಡು ಬಂದು ಎರಡ ಭಿನ್ನಪ್ ಮಲ್ತೊಂದಲ್ಲೇ ಪ್ರತಿಯೊಂದು ಜನಲ್ಲ ಗುರುತಿಸೋಣ ಒಟ್ಟು ಸೇರಿ ಶ್ರೀಯುತ ಸುಚರಿತ ಶೆಟ್ಟಿ ಮೇರೆ ಕೊರತು ಗೌರವ ಸಂದೇತ ಮಲ್ಪ ಬಂದು ಎರಡ ಭಿನ್ನಪ್ ಮಲ್ತೊಂದಲ್ಲೇ ಒನ್ ಸ್ಟಾಪ್ ಆಟೋ ಕೇರ್ದ ಮಾಲಕೀರ್ನ ಪರವಾದ ಈ ಪೊರ್ತುಡು ಪವನ್ ಮೇರ್ ನಮ್ಮೊಟ್ಟಿಗೂ ಈ ಒಂದು ಸ್ಮರಣಕ್ಕೆ ಬಕ್ಕ ಶಲ್ಯನ್ ಪಡೆಯೊಂದಲ್ಲೇರ ಮೇರೆಗೆ ವಂದನೆಲೆ ನನ್ನ ದುಂಬಗದಾದ ಯಾನು ನಿಗಲ ಸುರುಕಾದಿಕೆಯನ್ನು ನಿಗಲ ಮಾತಾಡಲು ಮುಪ್ಪತ್ತಿನಗಲ್ದ ಮ್ಯಾಚ್ ಬಂಡ ಎಂಚಾಂಡ್ ಇಂಕ ಜಸ್ಟ್ ಬನ್ಲೆ ಮ್ಯಾಚ್ ಎಂಚಾಂಡ್ ಕಡಮೆಲ್ಲದಾಗಲ್ದ ಆಲ ಬಬದಿ ಬುಜರ ಸೂಪರ್ ಅನ್ನು ಬಂಡ ಯಾವುದು ನಮ್ಮ ಮಾತಾಡಲು ಒಟ್ಟಿಗೆ ನೋಡು ವರ ಒನ್ಸ್ ಅಗೇನ್ ಮ್ಯಾಚ್ ಎಂಚಾಂಡ್ ಎಸ್ ಒಂದು ಜೋಶಿ ಮಾಡಿ ಪುನಃ ಈ ಪೊರ್ಲದ ಜೋಶಿ ಪುಂಡ ಪ್ರತಿ ಒಂಜಿ ನಮ್ಮ ಈ ಅದ್ದೂರಿ ಜಾತ್ರೆ ನಾಲ್ವರಿಗೆ ಪಸರ್ನೇಗೆ ಮೋಸ ಇಜ್ಜಿ ಖಂಡಿತವಾದ್ಲ ನನ್ನ ದುಂಬಗದಾದಕ್ಕೆ ಏನಂದಂಡ ಇನಾಮದ ಸತ್ತು ಪ್ರತಿ ಒಂದು ತಂದೊಡ್ಲ ಮ್ಯಾನ್ ಆಫ್ ದ ಮ್ಯಾಚ್ ಬಂದು ನಾವು ಆಕರ್ಷಣೀಯ ಫಲಕ ಈ ಪೊರ್ತುಡು ಫೈನಲ್ ಒಂಜಿ ಮ್ಯಾನ್ ಆಫ್ ದ ಮ್ಯಾಚ್ ಬಂದು ನಾವು ಗಳಿಕೆ ಹಾಕೊಂಡು
ನಮ್ಮೊಟ್ಟಿಗೂ ಫೈನಲ್ ಮ್ಯಾಚ್ ಇದು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆಯಿನಾರು ಏರೆಂದು ಗೊತ್ತಿಪ್ಪ ಯಾರಿಗಂದ್ರೆ ಎನಿಗೆಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಲಾಸ್ಟ್ ಮೂಮೆಂಟ್ಗೆ 6 ಹಾಕದೆ ಫೈನಲ್ ದಡ ಸೇರ್ಸಾಯಿನಂಚಿನ ಒರಿ ಆಟಗಾರಿ ಪ್ರಜ್ವಲ್ ಗೆಲ್ಲೆಟರ್ದ ಪ್ರಜ್ವಲ್ ಮೇರ್ ಬರ್ತದೆ ಪಂದ್ಯ ಪುರುಷೋತ್ತಮ ಪಂಪನಂಚಿನ ಫಲಕವನ್ನು ಪಡೆಯುವ ಪಂದ್ಯ ಭಿನ್ನಪ್ಪ ಅಂತಂದಲ್ಲ ದಯವಿಟ್ಟು ಪ್ರಜ್ವಲ್ ಮೇರೆಗೆ ಪ್ರಶಸ್ತಿ ಮೂಮೆಂಟ್ಗೆ ಇಂಚ ತಿರುಗಿನ ಪಂಪನಕ್ಕೆ ಸಾಕ್ಷಿ ಒಂದೇ ಕಾರಣ ಫೈನಲ್ ದ ಮೂಮೆಂಟ್ ಆರು ಗೌರವದ ಇನಾಮ್ ಪಡೆಯುವುದಂಡ ಕೇವಲ ಒಂದು 6 ಮ್ಯಾಚ್ ಟರ್ನ್ ಮಾಡ್ತದೆ ಗೆಲುವು ಪಡೆಯರು ಆರೋಗ್ಯ ಈ ಪರ್ತದ ಗೌರವ ಸಂದೇಹವನ್ನು ಈ ಪರ್ತದ ಭಿನ್ನರ ಅಂಚಿನ ಶ್ರೀಯುತ ಸತ್ಯಜಿತ್ ಶೆಟ್ಟಿ ಮೇರು ಗೌರವ ಸಂದೇಹ ಮಲ್ತೊಂದಿಲ್ಲರು ಅಂಚೆನೆ ನಂಗದುಂಬಗದಾದ ಪಣ್ಣಂದ ಇಡೀ ಒಂದು ಟೂರ್ನಮೆಂಟ್ ಎಡ್ಡ ರೀತಿಯ ಬೌಲಿಂಗ್ ಪಾಡ್ದು ಉತ್ತಮ ಎಸೆತಗಾರ ಬಂಪನಂಚಿನ ಪ್ರಶಸ್ತಿಯನ್ನು ಆ ಪ್ರಶಸ್ತಿ ಏರಿಗೆ ತೆಗೆದಿತ್ತು ಹೂ ಇಸ್ ದ ಬೆಸ್ಟ್ ಬೌಲರ್ ಎನಿಗೋಸ್ ಜೋರ್ ಸಜೀತ್ ಪಂಪನಾರ ಬಾರಿ ಎಡ್ಡ ಪುಗಾರ್ತಡೆ ಈ ಒಂದು ಟೂರ್ನಮೆಂಟ್ ಎಡ್ಡ ಬೌಲರ್ ಪಂಪನ ಪುಗಾರ್ತನೆ ಪಡೆತಾರೆ ಅತ್ಯುತ್ತಮ ಎಸೆತಗಾರ ಈ ಒಂದು ಗೌರವದ ಫಲಕನು ನಮ್ಮ ಆತ್ಮೀಯರು ಶ್ರೀಯುತ ಸುಖಶೆಟ್ಟಿ ಕೇಮಾರು ಮೇರ್ಕೊಡ್ದು ಗೌರವ ಸಂದೇಹ ಮಲ್ತೊಂದಲರು ನನಗೊಂಬಗದಾದ ಅತ್ಯುತ್ತಮ ಪ್ರತಿ ಒಂದು ತಂಡೋಡ್ಲ ಬ್ಯಾಟಿಂಗ್ ಸಾಧನೆಗೆ ಗುರುತಿನ ಅಂಕಲ್ ಪ್ರಯತ್ನ ಮಾಡ್ತದ ಉತ್ತಮ ದಾಂಡಿಗ ಪಂಪನ ಏರಾದಿಪ್ಪರು ಎನಿಗೆಸ್ ವಿನಯ್ ಅಂದು ಆಂಡ 6 ಗೊಬ್ಬಲಗ ಮಾತ್ರ ನನರು ಇಲ್ಲೇ ಬತ್ತ 6 ಪ್ಲೇಸಿಗೆ ವಿಶ್ವನಾಥ ಪಂಪನಾರು ಅರ್ಧದ ರಡ್ಡು 6 ಬಟ್ಟಿಗೆ ಉತ್ತಮ ದಾಂಡಿಗ ಪಂಪನ ಫಲಕವನ್ನು ಪಡೆತಾರೆ ಫೈನಲ್ ಸೇತುಂಬಲ ಮಲ್ಲಜ್ಜಿ ಎಂಗಲು ಏಪಲ ಪ್ರಶಸ್ತಿಗಾದ ಹೋರಾಟ ಈ ಒಂದು ಕಪ್ತಾನಿನ ಆಟವನ್ನು ಗೆದ್ದುದು ಮಾಲಕೇರಿನ ಮನ ಗೆಂದಿನಂಚಿನ ಪ್ರಯತ್ನ ಮಾಡ್ತಿದ್ದ ಈ ಫಲಕ ಇವರಿಗೆ ಸಂದೇಹವುಂಟು ಈ ಪತ್ತಡು ನನರು ಬಿನ್ನೆನ ಮಟ್ಟುಗಳಿರು ಫಾತಿಮಾ ಕ್ಯಾಟರ್ಸ್ದ ಧನಿಕಲು ಮಾಲಕರು ಡೆನಿಸ್ ಮಸ್ಕರಂಜಸ್ ಮೇರೆ ಈ ಒಂಜಿ ಸರಣಿ ಶ್ರೇಷ್ಠ ಪ್ರಶಸ್ತಿನ ಕೊರದು ಗೌರವಿಸಾರ ಬಲ್ಲರು ಬೌಲರ್ಲಂದು ಬ್ಯಾಟ್ಸ್ಮನ್ಲಂದು ಇಡೀ ಟೀಮು ಫೀಲ್ಡರ್ಲಂದು ಗೆದ್ದ ಜಪನ ಬಂದಿಲ್ಲ ಅಂದೆ ಖಂಡಿತವಾದ್ಲ ಅವು ಏರಾದಿತ್ತು ಎಸ್ ಈಸ್ ಒನ್ ಆಫ್ ದ ಮ್ಯಾನ್ ವಿನಯ್ ಪ್ರಜ್ವಲ್ ಗ್ಲಾಡಿಯೇಟರ್ದ ಅತ್ಯುತ್ತಮ ಸರಣಿ ಶ್ರೇಷ್ಠ ಫಲಕ ಪಡೆಯಂಚಿನ ಹನುಮಗೆ 20 ಮಟ್ಟಿಗೆಲ್ಲರು ಈ ಒಂದು ಕಡಂಬಲದ ಮಣ್ಣು ಅದ್ದೂರಿ ಜಾತ್ರೆ ಯಾನೆ ಎನ್ನ ಪಂಪನಂಚಿನ ಸರ್ವಸ್ವಲ್ಲ ಪ್ರಯತ್ನ ತೆಗೆಪಾದಿನಂಚಿನ ಆಟಗಾರ ವಿನಯ್ ಅತ್ಯುತ್ತಮ ಸರಣಿ ಶ್ರೇಷ್ಠ ಪಂಪನಂಚಿನ ಫಲಕ ಪಡೆದರು ಈ ಪತ್ತಡು ಗೌರವ ಸಂದಾಯಿತ ಅವರೈಪಿನ 4 ಪ್ರಶಸ್ತಿಗಳು ಚತುರ್ಥ ಬಹುಮಾನಗೆ ಆಯ್ಕೆ ಹಾಕಿನಂಚಿನ ತಂಡ ನಂಡ ಅವು ಸ್ಕಂದ ಸಿಕ್ಸರ್ಸ್ ತಂಡದ ಪ್ರತಿಯೊಂದು ಆಟಗಾರರೆಲ್ಲ ಬರ್ತದೆ ಒಟ್ಟು ಸೇರಿದು ಈ ಒಂಜಿ ಓನರ್ ಬೊಕ್ಕ ಕಪ್ತಾನಿ ಧೈರ್ಯದ ಬರ್ತದೆ ಸಹಕಾರ ಮಾಡ್ಕೊಂಡು ಈ ಪರ್ತಡು ಗೌರವದ ಸ್ಕಂದ ಸಿಕ್ಸರ್ಸ್ ಪಂಪಿನಂಚಿನ ತಂಡ 4ನೇ ಇನಾಮಗೂ ಆಯ್ಕೆಯಾದ ಈ ಒಂಜಿ ಸ್ವರ್ಣ ಫಲಕಗೂ ಆಯ್ಕೆಯಾದಂಚಿನ ತಂಡ ಪ್ರತಿ ಒಂಜಿ ತಂಡದ ನಡುಟು ಗೆದ್ದುದು ಸೆಮಿಫೈನಲ್ ಸೋಲು ಪಂಪನವೇನು ಎಂಕಲ ಮಿತ್ತಿಗೆ ಮಡಿಲಿಗೆ ಪಾಡೊಂದು ಸೋತದು ಕಡೆಕಲ ಸೋಲೆ ಸರ್ದಾರ ಪಂಪಿನಂಚಿನ ಪ್ರಶಸ್ತಿಗೆ ಆಯ್ಕೆಯಾದಿತ್ತು 4ನೇ ಪ್ರಶಸ್ತಿಗೆ ಆಯ್ಕೆಯಾಗ್ತವರು ದಯವಿಟ್ಟು ಮಾತ ಬಂದೆಲ್ಲ ಬರ್ತದೆ ಗೌರವದ ಇನಾಮಡು ಪಡೆಯಲು ಬಂದು ನಿಖಲ ಭಿನ್ನಪ್ಪ ಅಂತಂದಿಲ್ಲ ಮಾಲಕಿರು ಬಕ್ಕ ಕಪ್ತಾನೆ ದಯವಿಟ್ಟು ಬರಲು ಎಸ್ ಮಾತಿರ್ಲ ಬಲೆ ಲೈನ್ ಅದು ಬಲೆ ಎಸ್ ಚತುರ್ಥ ಬಹುಮಾನ ಪಂಪಿನ ಇತ್ತಂದ ಅವು ಸ್ಕಂದ ಸಿಕ್ಸರ್ಸ್ಗೆ ಇನ್ನಿತ ದಿನಟ್ಟು ಪರ್ಲಗಂಟದ ಈ ಕ್ರೀಡಾಕೂಟ ಅದ್ದೂರಿ ಜಾತ್ರೆ ಇನಾಮು ಗೆಂದರ ಅವಕಾಶ ಉಂಡು ಪಂಪಿನವನ್ನು ತೋರ್ಪಡಿಸಿದ ನೆಚ್ಚಿನ ತಂಡ ಎಡಮ ತಂಡಗಳು ಆಯ್ಕೆಯಾದ ಸೆಮಿಫೈನಲ್ ಸೋಲು ಪಂಪಿನವೇನು ಎಂಕಲ ಪಟ್ಟಿಯಲ್ಲಿ ಪಾಡೊಂದು ಚತುರ್ಥ ಬಹುಮಾನಕ್ಕೆ ಆಯ್ಕೆಯಾಗ್ತದೆ ಅಂಚಿತ್ತಿನಲ್ಪ ಸೋಲುಡು ಒಂಜಿ ಎಲ್ಲಿ ಪಂಪಿನವೇನು ನಿರ್ಧಾರ ಮಲ್ತೊಂದು ಬತ್ತಿನಂಚಿನ ತಂಡ ಓಕೆಯನ್ನು ನಂಡ ಅವು ತೃತೀಯ ತಂಡ ನಂದನೇಶ್ವರ ತಂಡದ ನಂದನೇಶ್ವರ ಸೂಪರ್ ಕಿಂಗ್ಸ್ ತಂಡದ ಮಾಲಕ್ಕೆ ಬಕ್ಕ ಕಪ್ತಾನೇರು ಸರ್ವ ಆಟ ಇರಲ್ಲ ಮತ್ತು ತೃತೀಯ ಬಹುಮಾನವನ್ನು ಪಡೆಯುವ ಬಂಧನಿಗಳ ಭಿನ್ನಪತ್ತದಿಲ್ಲ ಎಡ್ಡ ಕಡಮುಟ್ಟಲಾಗಬಹುದು ಸೋಲು ಇಜ್ಜಿನ ಗೆಲುವು ಖಚಿತ ಬಂದು ನೀಡಿದ ಒಟ್ಟಿಗೆ ಕಡೆಗೆ ಸೋಲನ್ನು ಒಪ್ಪಿಸದೆ ಸೆಮಿಫೈನಲ್ ಎರಡನೇ ಸೆಮಿಫೈನಲ್ ಸೋತಿನ ಕೆಲೆ ಈ ಪರ್ತಡು ನಂದನೇಶ್ವರ ತಂಡ ನಂದನೇಶ್ವರ ಸೂಪರ್ ಕಿಂಗ್ಸ್ ತಂಡದ ಮಾಲಕರು ಅಂಚೆನೆ ಸರ್ವ ಆಟಗಾರರೆಲ್ಲ ಬದುಕು ಈ ಗೌರವದ ಇನಾಮನ್ನು ಪಡೆಯುವ ಬಂದ ಎಣಿಕೆಲ್ಲ ಭಿನ್ನಪ್ಪ ಮತ್ತೊಂದಿಲ್ಲ
ಖಾಲಿ ಈ ಪೊರ್ತುಡು ಕಟ್ಟು ಜೋಕುಲು ಮಾತ್ರ ತಾಟಿ ಬಿಟ್ಟನಕ್ಕೆ ಉಂಡು ಇಂಕ ದಾಳಿ ಮುಕ್ಕಲು ತಾಟಿ ಬಿಟ್ಟು ಜಾರು ನನ್ನ ಭಾರಿ ಪ್ರಶ್ನೆ ಉಂಡು ನಮ್ಮ ಗೌರವ ಸಂದಾಯ ತಾಯ್ಬೇಕು ದಾಲ ಪ್ರಯೋಜನ ಜಿನ್ನಿಕಲ್ ಮಾತ್ರ ತಾಟಿ ಪಡೆಯರ ಬಿಟ್ಟಿಯರಂದ ನಮ್ಮನ್ನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದ ನಾಲಿರುವಕೇನು ನುಡಿಗೆ ಬತ್ತಿ ಬಿಂಗರ್ನ ಕೈ ತಾಂಗ್ರೊಟ್ಟಿಗೆ ಪೆರ್ಲ ಗಂಟೆದ ಫಲಕನ ಪಡೆಯೊಂದಿಲ್ಲೇರು ಸೋಲು ಇಜ್ಜಿನಲ್ಲ ಮಲ್ಲೆಜಿ ಗೆಲ್ಲುವುದೊಟ್ಟಿಗೆ ಇಲ್ಲಿ ಸೋಲು ಪಂಪು ನಿರ್ಧಾರದೊಟ್ಟಿಗೆ ಮೂಜನೆ ಬಹುಮಾನ ಪಡೆದು ಗೌರವ ಸಂದಾಯಿತ ಮತ್ತೊಂದಿಲ್ಲೇರು ಈ ಪೊರ್ತುಡು ಬತ್ತಿ ಬಿಂಗೇರು ಎಸ್ ಬಂದಲೆ ಸೋಲ್ ಮೇಲೆ ನನದುಂಬಗದಾದ ನಿಜವಾದ ನಿಚ್ಚಡಾಯಿನ ತಂಡ ಓಕೆನ ನಂಡ ಅವು ಸ್ಕಂದ KKS ಈ ತಂಡವನ್ನು ಕೊಂಡಾಡೋರು ದಯಪಂಡ ಫೈನಲ್ ಪ್ರವೇಶ ಆಡುಂದಂಡ ಸೆಮಿಫೈನಲ್ ಪಂಪ್ನಂಚಿನ ಟಾಪರ್ ವಿಭಾಗದ ಪಂದ್ಯಾಟ ಇಪ್ಪುಂಡು ಆ ಪೊರ್ತುಡು ಸೋಲು ಪಂಪ್ ನಾವು ಕಟ್ಟಿಟ್ಟ ಬತ್ತಿ ಪಂಪ್ ನಡೆದೊಟ್ಟಿಗೂ ಸ್ಕಂದ KKS ದಾಗಲಿಗೆ ತೆಗೆದಿತ್ತಂಡು ಆಂಡ ಒಂಜಿ ಅವಕಾಶ ಬಕ್ಕಲ ಬಿತ್ತನಾಗ ಎಂಕಲಿಗೆ ಗೆಲುವು ಖಚಿತ ಮಲ್ಪುವ ಪಂಪ್ ನಿರ್ಧಾರದೊಟ್ಟಿಗೂ ಸ್ಕಂದದಲ್ಲಿ ನಿರ್ಧಾರ ಮತ್ತಿತ್ತೇರು ಈ ಪೊರ್ತುಡು ರಡ್ಡನೆ ಇನಾಮು ಪಂಪ್ ನಾವು ನಗದು ಬಕ್ಕ ಫಲಕ ದಯದೀದು ಮಾತ ಬಂದಿಲ್ಲ ಲೈನ್ ಆದ ಬರ್ತದೆ ತುರ್ತು ಮಲ್ಪಂದ ಒಂಜಿ ನಿಧಾನ ಗತಿರು ಬರ್ತದೆ ಮಾತಿರ್ಲ ಮೆಡಲ್ ಬಕ್ಕ ನಗದು ಸ್ವರ್ಣ ಫಲಕವನ್ನು ಪಡೆಯಲು ಬಂದು ನಿಖಿಲ ಭಿನ್ನಪ್ಪ ಆಗ್ತದಲ್ಲ ನಿಖಿಲ ಕೈಯಾರ ಸೇರ್ನಚ್ಚಿನ ಮದಿಮಾಲ ಐತಾದ ಈ ಒಂಜಿ ಪರ್ಲ ಗಂಟೆದ ಇನಿತ ಇನಾಮು ರಡ್ಡನೆ ಇನಾಮು ರಡ್ಡನ ಇನಾಮು ಕಡೆಮಟಲ ಫೈನಲ್ ಮುಗ್ಗರಿಸ ಒಂದ ಹೆಗ್ಗಲು ಒಂದು ತಟ್ಟದ ಮುಂತಿನಂಚಿನ ತಂಡ ಓಕೆನಂಡ ಅವು ಸ್ಕಂದ ಈ ಪೊರ್ತುಡು ಸ್ಕಂದ ಕಡಂದಲದಕಲು ಬಾರಿ ಪೊರ್ಲುಡು ಹೋರಾಟ ಮಾಡ್ತದೆ ಎಡಮ ತಂಡದ ನಡುವೆ ಬಿಗ್ ಫೈಟ್ ಮಾಡ್ತದೆ ಸೋಲು ಪಂಪನ್ನು ನಿಗದಿಪಡಿಸದು ಕಡೆ ಕಾಣಲ ಸೋಲು ಒಪ್ಪಂದು ಈ ಪೊರ್ತುಡು ರಡ್ಡನ ಇನಾಮು ಆಯ್ಕೆ ಆಗ್ತಾರೆ ನಗದು ಸ್ವರ್ಣ ಫಲಕ ಮೆಡಲ್ ಈ ಮೂಜಿ ಫಲಕಗಳು ಸೇರೊಂದುಂಡು ಈ ಪೊರ್ಲ ಗಂಟೆದ ಫೈನಲ್ದ ಇನಾಮು ತಿಕ್ಕೊಂಡ ದುಂಬು ಅಡಚಣೆ ಎಲ್ಲೆ ಮಟ್ಟದ ಒಂಜಿ ಗುರುತಿಸನಂಚಿನ ಬೇಲೆ ಇಂಗ್ಲೆಂಡ್ ಅವರುಂಡು ಈ ಪೊರ್ತುಡು ಮಾಧ್ಯಮ ಚಿತ್ರಣ ನಾಲ್ವರೆಗೂ ಪಸರುಡು ನಂಡ ಐತೊಟ್ಟಿಗೆ ಮೂಜಿ ಕೈ ನನಲ ಸೇರಿದಂಡು ಶ್ರೀಯುತ ಪ್ರಶಾಂತ್ ಮೇಯರ್ ನಮ್ಮ ಕಾರ್ಯಚಾಪನ್ನು ಮುಲ್ಪ ಮಲ್ತೊಂದಿಲ್ಲರು ಈ ಪೊರ್ತುಡು ಅರೆಗೆ ಗೌರವಡು ಸಲ್ಯ ಪಾಡ್ದು ಗೌರವಿಸೋಡು ಬಂದ್ಪಣ ಇಂಗ್ಲ ಭಿನ್ನಪ್ಪ ಆಸೆ ಉಂಡು ಈ ಪೊರ್ತುಡು ಪ್ರಶಾಂತ್ ಮೇಯರ್ ಗೌರವದ ಸಲ್ಯನ್ ಪಡೆಯೋಡು ಬಂದು ಇಂಗ್ಲ ಭಿನ್ನಪ್ಪ ಅಂತಂದಲ್ಲ ಪ್ರಶಾಂತ್ ಯಾನೆ ಪಚ್ಚು ತುಳುನಾಡ ವಾರ್ತೆದ ಮಾಧ್ಯಮ ವರ್ಕ್ ಮಲ್ಪನಚ್ಚಿನ ಶ್ರೀಯುತ ಪ್ರಶಾಂತ್ ಯಾನೆ ಪಚ್ಚು ಈ ಪೊರ್ತುಡು ಗೌರವದ ಸಲ್ಯ ಪಾಡ್ದು ಗೌರವಿಸೋಡು ಬಂದು ಭಿನ್ನಪ್ಪ ಮಲ್ತೊಂದಲ್ಲ ಬತ್ತಿ ಬಿಣ್ಣೇರ್ನ ಕೈ ತಾಂಗ್ಬೊಟ್ಟಿಗೂ ಗೌರವದ ಮಾನದಿಗೆ ಆ ಒಂದುಂಡು ಈ ಪೊರ್ತುಡು ಈರ್ನ ಈ ಒಂಜಿ ಕಾರ್ಯ ಎಂಗಲೆತ್ತುಕೊಂಡಾಡೊಂದಿಲ್ಲ ಅಂಚೆನೆ ಈ ಪೊರ್ತುಡು ನನ್ನರಿ ನಮ್ಮೊಟ್ಟಿಗೆ ಆತ್ಮೀಯ ಇಪ್ಪನಾರು ಶ್ರೀಯುತ ಸುರೇಶ್ ದಯದೇದು ಈ ಪೊರ್ತುಡು ನಮ್ಮೊಟ್ಟಿಗೂ ತುಳುನಾಡ ವಾರ್ತೆಡು ಅತ್ಯುತ್ತಮವಾದ ಕೆಲಸ ಮಾಡ್ತಿದೆ ನಮ್ಮೊಟ್ಟಿಗೆ ಈ ಒಂಜಿ ಪೊರ್ಲ ಗಂಟೆದ ಕ್ರೀಡಾಕೂಟದ ಚಿತ್ತಾರಣ ಮಲ್ಪನಚ್ಚಿನ ಒಂಜಿ ಚೂರ್ಲ ಲೋಪ ಇತ್ತ ಅಂದೆ ಎಡ್ಡ ರೀತಿದು ಪ್ರಸಾರ ಮಲ್ತಿನಚ್ಚಿನ ಕಾರ್ಯ ಮಲ್ತದಲ್ಲಿರ ಅಂಚೆನೆ ನನ್ನರಿ ಧೀರಾಜ್ ದಯವಿದು ಧೀರಾಜ್ ಮೇಯರ್ ನಮ್ಮೊಟ್ಟಿಗೂ ಒಳ್ಳೆಯರು ಮೇರ್ಲ ಈ ಪುರ್ತರು ಕೈ ಜೋಡಿಸಾಡು ತುಳುನಾಡ ವಾರ್ತೆದ ಪರವಾದ 6ನೇ ಪರವಾದ ಎಸ್ 6ನೇ ಪರವಾದ ಈ ಒಂಜಿ ತುಳುನಾಡ ವಾರ್ತೆದ ಜಗದೀಶ್ ಪೂಜಾರಿ ಮೇಯರ್ ಗೌರವದ ಸಲ್ಯ ಪಾಡ್ದು ಗುರುತಿಸ ಒಂದಿಲ್ಲ ಬತ್ತೀರಿ ಒಂದು ನಿಮಿಷ ಬತ್ತೀರ ಧೀರಾಜ್ ಮೇಯರ್ ದಯವಿದು ಆಯ್ನಾಥ ಬೇಗ ಬರೋಡು ಬಲೆ ಗೌರವದ ಸಲ್ಯ ಇರಗ ಈ ಪೊರ್ತುಡು ಮಾನದಿಗೆ ಒಂದುಂಡು ತುಳುನಾಡ ವಾರ್ತೆಡು ಇರುವಂಜಿ ಎಲ್ಲ ಮಟ್ಟದ ಕಾರ್ಯವನ್ನು ಮಲ್ತೊಂದಿಲ್ಲರು ಇರಗ ಇಂತ ಈ ಪೊರ್ತುಡು ಇಂಕಲ ಈ ಒಂಜಿ KPL ಕ್ರೀಡಾಕೂಟದ ಪರವಾದ ಸಲ್ಯದೊಟ್ಟಿಗೂ ಗೌರವ ಸಂದಾಯಿತ ಮಲ್ತೊಂದಲ್ಲ ಎಸ್ ಸಂದಾಯಿತ ಮಲ್ತಿನ
ಈ ವೃತ್ತದ ಬೆನ್ನೆ ನಮ್ಮೊಟ್ಟಿಗೆ ಶ್ರೀಯುತ ಸುಚರಿತ ವಿಶೇಷ ಮರುಳರು ಮೆರೆಗಳ ಉಡಲಿನ ಸಲ್ಮೇಲೆ ಎಸ್ ನನದಂಬಗದಾದ ಕೇಂದಂಡ ಪೊರ್ಲಗಂಟದ ಒಂಜಿ ಮದಿಮಾಲ ಸಿಂಗಾರ ಐತಾದು ಭೋಜನಂಚಿನ ಫಲಕ ಅವು ಸುರುತಾಯಿ ನಾಮ ಖಂಡಿತವಾದ ಕಡಮುಟ ಸೋಲು ಪಂಪನ ನಿರ್ಧಾರ ತಂದಾಂಡ ಐ ತೊಟ್ಟುಗು ಏಳು ಎಂಕಲ್ದ ಖಚಿತ ಪಂಪನ ನಿರ್ಧಾರ ತೊಟ್ಟುಗು ಕಡೆಗೆ ಒಂಜಿ 6 ಇನಾಮ ಗೆಂದಿನ ಸುತ್ತಲ ಪ್ರವೇಶ ಪಡೆಯಿಂದ ಫೈನಲ್ ಸುರುತಾಯಿ ಇನಾಮ ಗೆಂದಿನ ತಂಡ ಕೇಂದಂಡ ದಟ್ ಈಸ್ ಒನ್ ಆಫ್ ದ ಒನ್ ಈಸ್ ದ ಚಾಂಪಿಯನ್ ಈಸ್ ದ ವಿನ್ನರ್ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಎಸ್ ಬಿಗ್ ಶೌಟ್ ಎಸ್ ಮಾತ ಪ್ಲೇಯರ್ನಗಳ ಲೈನ್ ಅದು ಬರ್ತದೆ ಮಾತ ಗೌರವದ ಮೆಡಲ್ನ ಪಡೆಯೋಡು ಅಂಚೆನೆ ಪ್ರತಿ ಬಂಜಿ ಕಡೆಟ್ಲ ಮುಗ್ಗರಿಸದೆ ಎದೆ ತಟ್ಟದೆ ಉಂತದಿತ್ತಿನಂಚಿನ ತಂಡ ಓಕೆನ್ ತಂಡ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಇಂಥ ದಿನಟ್ಟು ಈ ಒಂಜಿ ಪೊರ್ಲ ಕ್ರೀಡಾಕೂಟಡು ಎಂಕಲ್ನ ಆಟನು ವೈಖರಿಯನ್ನು ಬದಲಾವಣೆ ಮಲ್ಪಂದೆ ಚಿತ್ತಾರ ಮಲ್ಪಂದೆ ಪ್ರತಿ ಪ್ರಶಂಸೆಗೆ ಪಾತ್ರ ರೈನಂಚಿನ ಈ ತಂಡ ಓಕೆನ್ ತಂಡ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಸುರುತ ಇನಾಮು ಐತೊಟ್ಟುಗ ನಗದು ಐತೊಟ್ಟುಗ ಫಲಕ ಚಾಂಪಿಯನ್ ಈ ಸಾಲದ ಈ ವರ್ಷದ ಕಡಂಗಲ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮೊಕಲ್ನ ಆಶ್ರಯ ನಡೆದಿನ 4ನೇ ವರ್ಷದ ಈ ಒಂಜಿ ಎಡುಮ ಟೀಮ್ದ ಮಾದರಿ ಲೀಗ್ ಪಂದ್ಯಾಕೂಟಡು ಚಾಂಪಿಯನ್ ಏರಂದು ಕೇನಂದಂಡ ಎಂಕಲೇ ಪನ್ಪುನ ಪಾತಿರದೊಟ್ಟಿಗೆ ಎದೆ ತಟ್ಟದ ಪನ್ಪುನಂಚಿನ ಕೆಲಸ ಇತ್ತಂದಂಡ ಅವು ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಮೊಕಲ್ನ ಈ ಪರ್ಲ ಗಂಟದ ಕ್ರೀಡಾಕೂಟ 4 ಪಸೇರೋಣದ ಅವನಂಡ ಐಕು ತುಳುನಾಡ ವಾರ್ತೆ ಪನ್ಪುನಂಚಿನ ಮಾಧ್ಯಮ ನಮ್ಮೊಟ್ಟಿಗೆ ಕೈ ಜೋಡಿಸದಳು ಅಂಚೆನೆ ಈ ಒಂಜಿ ಕ್ರೀಡಾಕೂಟ ಯಶಸ್ವಿ ಆವಡಂದಂಡ 10 ಕೈತಾಂಗಲು ಒಟ್ಟು ಸೇರಿದಿಪ್ಪಾಗೆ ಈ ಕೊಡುಗೈ ದಾನಿಲೆಲ್ಲ ಈ ಪೊರ್ತುಡು ಉಡಲ್ದಿಂಜಿನ ಪುಗರ್ತೆಡೆಲೆತ್ತು ಕೊಂಡಾಡಿದ ಪ್ರತ್ಯಕ್ಷವಾದ ಪರೋಕ್ಷವಾದ ಸಾಕಾರ ಮಲ್ತಿನಂಚಿನ ಮಾತ ಬಂದಲೆಗಳ ಉಡಲ್ದಿಂಜಿನ ಸೊಲ್ಮೆ ಸಂದೇತ ಮತ್ತೊಂದಲ ಎಸ್ ಎಸ್ ಇತ್ತೆ ಬತ್ತಿನಂಚಿನ ಸಂದೇಶ ನಮ್ಮ ಈ ಒಂಜಿ ಪಂದ್ಯಾಟನು 7600 ಜನ ವ್ಯೂವರ್ಸ್ ನಗಲ ತೂದಾತಂಡೆ ದೈದೀದು ತುಳುನಾಡ ವಾರ್ತೆಗರ ಗಟ್ಟಿ ಚಪ್ಪಾಲೆ ಬರಡೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಪಂಪನವು ತಂಡ ಇತ್ತಂದಾಂಡ ಅವು ಪ್ರವೀಣ್ ಸಿಪ್ಪೇರ ಮಾಲಕತ್ವದ ತಂಡ ಈ ಪೊರ್ತುಡು ಆರ್ನ ಒಂಜಿ ತಂಡ ನಮ್ಮೊಟ್ಟಿಗೆ ಗೋಚರಣೆ ಆದ ದೈದೀದು ಬತ್ತಿ ಬಿನ್ನೇರೇನು ಲೆತ್ತದ ಕೊಲ್ಲದಾತನು ಮಾದಿಗೆ ಮಲ್ತದಾತನು ಅರೆಗೆ ಒಂಜೆ ಪಾತ್ರದ ಅಭಿನಂದನೆ ಸಲ್ಲಿಸೋಣ ಧರ್ಮ ಎನ್ನ ಭೂಮಿದ ಮಿತ್ತು ಅವಕಾಶ ತಿಕ್ಕಂದಾಂಡ ಈ ಗಡಿಗಾಪುನ ಸೇನಾ ನಾಯಕ ಅಲ್ಲ ಇಜಿಂದಾಂಡ ನಿನ್ನ ಅಪ್ಪ ಅಮ್ಮ ಗೃಣಿಯಾಲ ಪಂಪಿನ ಒಂಜೆ ಪಾತ್ರದ ಬತ್ತಿ ಬಿನ್ನೇರೆಗೆ ಒಂಜಿ ಅಮೃತ ಬಿಂದುನು ನೀಡಿದು ಈ ಪೊರ್ಲ ಗಂಟದ ಅಭಿನಂದನೆ ಸಲ್ಲಿಸೊಂದಲ್ಲೇ ಉಡಲ್ದಿಂಜಿನ ಸೊಲ್ಮೇಲೆ ಬಾರಿ ಪೊರ್ಲುಡು ಕಾರ್ಯಕ್ರಮ ನಿರೂಪಣೆ ಮಾಡ್ತಿನ ಸಂತೋಷ್ ಇರೆಗಲ ಎಂಗಲ ಕೇಪೆಲ್ಲ ಪರ್ವದು ಉಡಲಿಂದಿ ಸೊಲ್ಮೇಲೆ ಸಲ್ಲಿಸೋದಿಲ್ಲ ಈಗಿನ ಬರ್ಪಿ ವರ್ಷಗಳ ಈಗಿನ ಆಗಮನ ನಿರೀಕ್ಷೆ ಮಾಡೋದಿಲ್ಲ ಇರೇ ದೇವರು ಎಡ್ಡೆ ಮಲ್ಪಡ ಸುಬ್ರಹ್ಮಣ್ಯ ದೇವರು ಸದಾ ಆಶೀರ್ವಾದ ಇಪ್ಪಡ್ತಂದು ದೇವೇಡ ನಟ್ಟೊಂದು ನಾತು ವೇದಿಕೆ ಅವಕಾಶ ತಿಕ್ಕರ್ಪಂದು ದೇವೇಡ ವಿನಂತಿ ಮಾಡೋದಿಲ್ಲ ಧನ್ಯವಾದ ಸಂತೋಷರೇ Reading the signs of my body. Oh baby, when you talk like that, you make a woman go mad. So be wise and keep on reading the signs of my body.